ಗಣಾಧಿಪತಯೇ ನಮಃ. ದೇವತೆಗಳ ಕೈಯ ಕಪ್ಪವ ಕೊಂಬಗೆ ನಿರುಗಿಬುದೆಮ್ಮನು ನೀದಯದಿ ಕರುಣಾಳುವಿ ಕಳೆದೊಂದರೆಗಳ ನಿರುಗಿಬುದೆಮ್ಮನು ನೀದಯದಿ ಕಳ್ತೆರೆದೊಂದರೆ ಕ್ಷಣ ನಿರುಗಿಬುದೆಮ್ಮನು ನೀದಯದಿ ಚರಣದೋಳಿರಿಗನೆ ಇದು ನೈವೇದ್ಯವು ಹರುಜದಿ ಸ್ವೀಕರಿದೆಂದೆನಲು ನೈವೇದ್ಯವು ಹರುಷಾದಿ ಸ್ವೀಕರಿದೆಂದೆನಲು ಕರುಣಾಳುವೆ ಜನಮನದಾಹಿತ ಬಯಕೆ ಮೌನದಿಯೇ ಜನಮನದಾಹಿತ ಬಯಕೆ ಮೌನದಿ ಮುನಿ ಮಾದಂಗನು ತಪದೋ ಇರುತ್ತಿಯೇ ಮನದು ಗೂಢವಿದೆನೈ ಹೇಳಿ ಎನಲಿ ಕೆಂದ ಮನದ ಗೂಢವಿದೆನೈ ಹೇಳಿ ಎನಲಿ ಕೆಂದ
ಧನ್ಯನಾದೆ ಇಂದು ಮುನಿವರ ಕ್ರೋಧ ನಾನು ಎಂದು ನಾನು ಬೇಡುತ್ತೀಗೆ ವರ ಧನ್ಯನಾದಿ ಇಂದು ಮುನಿವರ ಕ್ರೋಧ ನಾನು ಎಂದು ನಾನು ಬೇಡುತ್ತೀಗೆ ವರ ಕ್ರೋಧ ನಾನು ಎಂದು ನಾನು ಬೇಡುತ್ತೀಗೆ ವರ ಧನ್ಯನಾದಿ ಎಂದು ಮುನಿವರ ಕ್ರೋಧ ನಾನು ಎಂದು ನಾನು ಬೇಡುತ್ತೀಗೆ ವರ ಎನ್ನ ಮನದಿ ಕಾಡುತ್ತಿರುವ ಚಿನ್ನರಿಲ್ಲ ಎನ್ನುತ್ತ ಚಿಂತೆ ಎನ್ನ ಮನದಿ ಕಾಡುತ್ತಿರುವ ಚಿನ್ನರಿಲ್ಲ ಎನ್ನುವ ಚಿಂತೆ ಪುಣ್ಯಮೂರ್ತಿ ಹರಿದು ನೀನು ಇನ್ನು ಚರಣ ಕೆರಗಿ ಬೀಳೆಯ ಎನ್ನ ಮನದಿ ಕಾಡುತ್ತಿರುವ ಚಿನ್ನರಿಲ್ಲ ಎನ್ನುವ ಚಿಂತೆ ಪುಣ್ಯಮೂರ್ತಿ ಹರಿದು ನೀನು ಇನ್ನು ಚರಣ ಕೆರಗಿ ಬೀಳೆ ಧನ್ಯನಾದೆ ಇಂದು ಮುನಿವರ ಕ್ರೋಧ ನಾನು ಇನ್ನು ನಾನು ಬೇಡುತ್ತೀಗೆ ವರ ಮುನಿವರ ಆಗಲೇ ಜೂತ ಫಲ ಸೇವಿಸಲು ತವಸತಿಯನಿಗೆ ಸುತಯ ಪಡೆಯುವಳು ಆಗಲೇ ಜೂತ ಫಲ ಸೇವಿಸಲು ತವಸತಿಯನಿಗೆ ಸುತಯ ಪಡೆಯುವಳು ಸೊಗದಿಂದ ಬಾಳು ಸುತಯ ಪಡೆಯುವಳು ಸೊಗದಿಂದ ನಿರ್ಕ್ರೋಧ ಸತಿಯೋಳು ಪುತ್ರಿಯೋರ್ವಳ ಪಡೆದು ಓರ್ವಳ ಪಡೆದು ತೋಷದಿ ಚಿತ್ತದೊಲವಿಲಿ ಸಲಹಿದರು ಶಬರಿ ಎಂದಿರಿದೆ ಪೆಸರ ತೋಷದಿ ಚಿತ್ತದೊಲವಿಲಿ ಸಲಹಿದರು ಶಬರಿ ಎಂದಿರಿಸಿ ಪೆಸರ ವರುಷ ಕಳೆದೈದಾಗೆ ಜನ್ಮದಿನದಿ ಕರೆಸಿದನು ಬಂಧುಗಳ ವರುಷ ಕಳೆದೈದಾಗೆ ಜನ್ಮದಿನದಿ ಕರೆಸಿದನು ಬಂಧುಗಳ ಸಂಭ್ರಮದಿ ಇರುತ್ತಿರಲು ಒದಗಿದ ಪರಿಯನೇನೆಂಬೆ ಸಂಭ್ರಮದಿ ಇರುತ್ತಿರಲು ಒದಗಿದ ಪರಿಯನು ಏನೆಂಬೆ
ಯವನಿಗೆ ಜನ ಕಳಿರನೆ ಐರ್ತ ಪರಿ ಪರಿ ನಿಂದಿಸುತ್ತ ಕೆಲವರ ನೋಡಲಿ ಕಾರಣ ತುಳ್ಳಿತು ತಲೆಯೊಳೆಯನ್ನು ಕೇಳು ಹೇ ಮಹಾತ್ಮನೇ ನೀನು ಬಾರಿಂದು ದಯದಿಂದ ಭೂಮಿಯೊಳಗೆ ಕೆನ್ನ ಉಳಿಸಿದೆಯ ತಂದೆ ಹೇ ಮಹಾತ್ಮನೇ ನೀನು ಬಾರಿಂದು ದಯದಿಂದ ಭೂಮಿಯೊಳಗೆ ಕೆನ್ನ ಉಳಿಸಿದೆಯ ತಂದೆ ಈ ಮಹಿಯ ಸುಖವೆನಗಿ ಸಾಕು ಈ ಮಹಿಯ ಸುಖವೆನಗಿ ಸಾಕಿನಿದೆ ಬೀದಿನದೆ ನೀ ಕರುಣೆ ತೋರುತ್ತಾನೆ ಕೊನೆಗೆಂದು ಮಣಿದ ಈ ಮಹಿಯ ಸುಖವೆನಗಿ ಸಾಕಿನಿಸಿತು ಈ ದಿನದಿ ನೀ ಕರುಣೆ ತೋರುತ್ತಲಿ ಕೊನೆಗೆಂದು ಮಣಿದ ಹೇ ಮಹಾತ್ಮನೇ ಆ ಆ ಜನಕ ನಿನ್ನಳಿವಾಯಿತೆ ಜನಕ ನಿನ್ನಳಿವಾಯಿತೆ ದೇವರಿಗೆ ಇದು ಮನದಿಗೆ ಅರ್ಪಿತವಾಯಿತೆ ಎನಗಾರು ಗತಿ ಮುಂದಗೆ ಎನಗಾರು ಗತಿ ಮುಂದಗೆ ಶ್ರೀ ವನಿದೆ ವಲ್ಲಭ ನಲ್ಲದೆ ಶ್ರೀ ವನಿದೆ ವಲ್ಲಭ ನಲ್ಲದೆ ಆ ಆ ಕಂಗಳನ್ನು ತೆರೆದಿಂದು ನೋಡೆನ್ನ ಕರುಣನಿಧಿ ಕಂಗಳನ್ನು ತೆರೆದಿಂದು ನೋಡೆನ್ನ ಕರುಣನಿಧಿ ಭಿನ್ನಪವ ಕೇಳು ಕಿವಿ ತೆರೆದು ಸದ್ಗುಣನಿಧಿಯೇ ಭಿನ್ನಪವ ಕೇಳು ಕಿವಿ ತೆರೆದು ಸದ್ಗುಣನಿಧಿಯೇ ಕಣ್ಗಳನ್ನು ತೆರೆದಿಂದು ನೋಡೆನ್ನ ಕರುಣನಿಧಿ ತನ್ನ ಕರುಣೆಯ ಕೂಸಿವಳು ಬಲು ಬನ್ನಗೊಳಗಾಗಿಯೊಳೆನು ತನ
ತನ್ನ ಕರುಣೆಯ ತೋರಿವಳು ತನ್ನ ಕರುಣೆಯ ತೋರಿವಳು ಬಲು ಬನ್ನ ಕೊಳಗಾಗಿಹಳು ಎನ್ನುತ್ತ ಶಿರವನ್ನು ತಡೆಯುತ್ತ ಎಂದನಾಗೆಗೆ ಸನ್ನುತಾಂಗ ಸನ್ನುತಾಂಗ ಮುನಿಪ ಚೋದ್ಯವ ಏನ ಹೇಳಲಿ ಮುನಿಪ ಚೋದ್ಯವ ಏನ ಹೇಳಲಿ ಕನಸ ಕಂಡನು ಕಳೆದಿರುಳು ಮುನಿಪ ಚೋದ್ಯವ ಏನ ಹೇಳಲಿ ಕನಸ ಕಂಡೆನು ಕಳೆದಿರುಳು ದಿನಮಣಿಯ ಪೋಲುವ ದಿವ್ಯ ಜ್ಯೋತಿಯ ಮನದೊಳಲು ದಿನಮಣಿಯ ಪೋಲುವ ದಿವ್ಯ ಜ್ಯೋತಿಯ ಮನದೊಳಲು ಮುನಿಪ ಚೋದ್ಯವ ಏನ ಹೇಳಲಿ ಚಿತ್ತದೊಳಗ ನರಿದನು ಚಿತ್ತದೊಳಗ ನರಿತನು ಚೈತ್ರ ಶುದ್ಧದ ನವಮಿ ತಿಥಿ ನಕ್ಷತ್ರ ನೋಡಿದ ಅರಿತು ಪುನರ್ಬದು ಸತ್ಯ ಎಂದು ತಾನರಿತ ಚೈತ್ರ ಶುದ್ಧದ ನವಮಿ ತಿಥಿ ನಕ್ಷತ್ರ ನೋಡಿ ಅರಿತು ಪುನರ್ಬದು ಸತ್ಯ ಎಂದು ಆ ಆ ಆ ಕನಸು ಶೋಭ ಸೂಚಕವೋ ಕನಸು ಶುಭ ಸೂಚಕವು ಜಗದ ಭಾಗ್ಯೋದಯದ ದಿನ ಬಂದು ಎನ್ನ ಕರಗನದಿ ಮನಗೆ ನೆಮ್ಮದಿ ಹೋದು ಜಡ ದೇಹ ಇದು ತೊರೆಬೇ ಮನಗೆ ನೆಮ್ಮದಿ ಹೋದು ಜಡ ದೇಹ ಇದು ತೊರೆಬೇ ಭೂಲೋಕವಿ ಕೃತ್ಯ ಮುಗಿಸೆ ಕನಸು ಶುಭ ಸೂಚಕವು ಜಗದ ಭಾಗ್ಯೋದಯದ ದಿನ ಬಂದಿತು ಎನ್ನದ ಜನವೇ
ಇಂದು ಮನದಲ್ಲಿ ಯೋಚಿಸುತ್ತಲಿರಿ ಸಂತೋಷರ ದುರಿಗಿಂದಲ ಸಂತೋಷರದ ಗುರಿಯಿಂದ ಆ ಆ ಆ ನೀರುತ್ತಿರೆ ಜಲದಿ ಕಂತು ಜರ ದುರಿಯಿಂದಲಿ ಆ ಮುನಿಕಾಂತ ಇರುತ್ತಿರೆ ಜಲದಿ ರೇತ ಸ್ಥಳನ ವಾಗಲಿಗೆ ಮುನಿಗೆ ಕಂತು ಶರದುರೆಗಿಂತ ಭೂಮಿಕಾಂತ ಇರುತ್ತಿರೆ ಜಲದಿ ರೀತೋತ್ಥಲನ ವಾಗಲಿಗೆ ಆ ಆ ಆ ಕುಣಿಯುತ್ತಲ ಹರಿಣವು ಬರುತ್ತಲಿ ನದಿ ಜಲವನು ಕುಡಿಯೋಕೆ ಕುಣಿಯುತ್ತಲ ಹರಿಣವು ಬರುತ್ತಲಿ ನದಿ ಜಲವನು ಕುಡಿಯೋಕೆ ಮುನಿಯ ವೀರ್ಯವು ಉದರವ ಸೇರಲು ಗುಣವಾಗುತ್ತಾ ಅದು ಬೆಳೆಗೆ ಮುನಿಯ ವೀರ್ಯವು ಉದರವ ಸೇರಲು ಗುಣವಾಗುತ್ತಾ ಅದು ಬೆಳೆಗೆ ಕುಣಿಯುತ್ತಲ ಹರಿಣವು ಬರುತ್ತಲೆ ಮಾನದೆ ಜನವನ್ನು ಕುಡಿಯೋಕೆ ಪಡೆಯುತ್ತಲೇ ಹರಿಣವು ಶಾಪವೇ ರಹಿತಳಾಗೆ ನಾಗವನು ಸೇರಿದಳು ಚಿತ್ರಲೇಖೆಯಂದು ನಾಗವನು ಸೇರಿದಳು ಚಿತ್ರಲೇಖೆಯಂದು ಋಷಿತಿಲಕಲಾಲಿಕೆನುತ ಅಂಬರದಿ ಅನಲಕ ಪೇಡನೀತ ಸುತನಿನಗೆ ಸಹಜವಾಗಿ ಮತೆಯೊಡನೆ ಪರೆಯುನಿ ಪೀಡ್ವಿ ಭಾಷಿಯೇ ಋಷಿತಿಲಕ ಏನನು ನಾ ಯಾಚಿಸಲಿಯೇ ಜಗಜೀವನವ ಯೋಚಿಸಲಿ ಮಾನವರೆಲ್ಲರೂ ಅವಿರತ ಸುಖದಲ್ಲಿ ಬಾಳುವ ತೆರದಳು ಪರವನ್ನು ನೀಡೆ ಮಾನವರೆಲ್ಲರೂ ಅವಿರತ ಸುಖದಲ್ಲಿ ಬಾಳುವ ತೆರದಳು ಪರವನ್ನು ನೀಡೆ ಏನನು ನಾ
ಯಾಚಿಸಲಿ ರಾಮನಿದ್ದಲು ಸಹಜ ಸೌಮಿತ್ರೆಯನ ಕೂಡೆ ಆ ರಾಮನಿದ್ದಲು ಸಹಜ ಸೌಮಿತ್ರೆಯನು ಕೂಡೆ ಭೂಮಿ ಜಯ ಅರಸುತ್ತಾಯ ಮುಂತೆರೆಳೆ ಕಾಣುತ್ತೀರ ಆಶ್ರಮವ ಬದುಕು ನೋಡು ಮದೆನುತ ಸಾನುರಾಗದಿ ನಡೆದರಂದು ನೋಡಿದಳು ಹಣೆಗೆ ಕೈ ಇರಿಸಿ ನೋಡಿದಳು ಹಣೆಗೆ ಕೈಗಿರಿಸಿ ನಗಾಡಿದಳು ಹಲ್ಲಿರದ ಪಾಯಲಿ ದೇವನಿವ ದೇವನಿವ ಎನ್ನೆದೆಯೋಳು ಮನೆ ಮಾಡಿದವನು ದೇವನಿವ ಎನ್ನ ಎದೆಯೋಳು ಮನೆ ಮಾಡಿದವರು ನೋಡಿದಳು ಆ ಸಂತಸದಿ ನಿಂತಿರಲಾಗ ವೃದ್ಧೆಯು ರಾಘವನು ನೋಡಿದನು ಸಂತಸದಿ ನಿಂತಿರಲಾಗ ವೃದ್ಧೆಯು ರಾಘವ ನೋಡಿದನು ಇಂದು ನೀರೇಕೆ ಅಜ್ಜಿ ದಣಿಯುವೆ ಹೊಂತಕಾರಿಗಳ್ ಎಮ್ಮನು ಕುಳ್ಳಿರಿಸುತ್ತ ಇಂದು ನಮಸ್ಕಾರ, ನಾನು ನಾಗರತ್ನಜ್ಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರನ್ನ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರು ಶ್ರೀ ಪುತ್ತಿಗೆ ರಾಮಕೃಷ್ಣ ಜೋಯಿಸ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮ ದಂಪತಿಯ ಸುಪುತ್ರರಾಗಿ ದಿನಾಂಕ 5/5/1955 ಕಾಸರಗೋಡಿನ ಬೋವಿಕಾನದಲ್ಲಿ ಜನಿಸಿದರು. ಇವರ ತಂದೆಯವರು ಶ್ರೇಷ್ಠ ಭಾಗವತರಾಗಿ ಅಪಾರ ಜನಮನ್ನಣೆ ಗಳಿಸಿದವರು. ಇವರ ಚಿಕ್ಕಪ್ಪ ಬಿ.ವಿ. ಹೊಳ್ಳ ಪ್ರಸಿದ್ಧ ಅರ್ಥಧಾರಿಗಳು ಮತ್ತು ಪ್ರಸಂಗಕರ್ತರು. ಇಂತಹ ಹಿನ್ನೆಲೆಯಲ್ಲಿ ಜನಿಸಿದ ಪುತ್ತಿಗೆ ರಘುರಾಮ ಹೊಳ್ಳರು ತಮ್ಮ ಬಾಲ್ಯದಲ್ಲಿ ಸಹಜವಾಗಿ ಯಕ್ಷಗಾನದತ್ತ ಆಕರ್ಷಿತರಾಗಿ ಕಲೆಯನ್ನು ಮೈಗೂಡಿಸಿಕೊಂಡರು. ಬಿಕಾಂ ಪದವೀಧರರಾಗಿರುವ ಇವರು ತಂದೆಯವರ ಮಾರ್ಗದರ್ಶನದೊಂದಿಗೆ ಹಾಡಲು ಆರಂಭಿಸಿದರು. ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಯಿಂದ ಬಹುಬೇಗ ಭಾಗವತಿಕೆಯ ಎಲ್ಲ ಮಟ್ಟುಗಳನ್ನು ಕರಗತ ಮಾಡಿಕೊಂಡು ಚಂಡೆ ಹಾಗೂ ಮದ್ದಲೆಯನ್ನು ದಿವಂಗತ ಶ್ರೀ ಕಿಟ್ಟಣ್ಣ ಭಾಗವತ ಮತ್ತು ದಿವಂಗತ ಶ್ರೀ ಕುದುರೆಕೂಡ್ಲು ರಾಮಭಟ್ಟರವರಲ್ಲಿ ಅಭ್ಯಾಸ ಮಾಡಿದರು. ಧರ್ಮಸ್ಥಳ ಮೇಳದಲ್ಲಿ ಭಾಗವತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿ 1 ವರ್ಷ ಸೇವೆ ಸಲ್ಲಿಸಿದರು. ಮೇಳದಲ್ಲಿರುವಾಗಲೇ ಕಡತೋಕ ಭಾಗವತರಿಂದ ಪ್ರಭಾವಿತರಾಗಿದ್ದರು. ಅನಂತರ ಕದ್ರಿ ಮೇಳದಲ್ಲಿ 6 ವರ್ಷಗಳ ತಿರುಗಾಟವನ್ನು ನಡೆಸಿ ಮತ್ತೆ ಧರ್ಮಸ್ಥಳ ಮೇಳವನ್ನು ಸೇರಿದವರು 4 ದಶಕಕ್ಕೂ ಮಿಕ್ಕಿ ತಿರುಗಾಟವನ್ನು ನಡೆಸಿದ್ದಾರೆ.
ತಮ್ಮ ಏರು ಶ್ರುತಿಯ ಸ್ವರ ಮಾಧುರ್ಯದಿಂದ ಪ್ರಸ್ತುತ ಧರ್ಮಸ್ಥಳ ಮೇಳದ ಪ್ರಮುಖ ಭಾಗವತರಾಗಿದ್ದಾರೆ. ಇವರು ರಂಗನಡೆಯ ಬಗ್ಗೆ ಸಮಗ್ರ ಜ್ಞಾನವನ್ನು ಹೊಂದಿದ್ದಾರೆ. ಹಾಗೆಯೇ ಸನ್ನಿವೇಶಕ್ಕೆ ತಕ್ಕಂತೆ ಭಾವಪೂರ್ಣವಾಗಿ ಹಾಡುತ್ತಾ ರಂಗಸ್ಥಳದಲ್ಲಿ ಕಲಾವಿದರಿಗೆ ಮಾರ್ಗದರ್ಶನ ನೀಡುತ್ತಾ ಪ್ರದರ್ಶನದ ಒಟ್ಟಂದವನ್ನು ಹೆಚ್ಚಿಸುವಲ್ಲಿ ಇವರ ಪಾತ್ರ ಹಿರಿದು. ಕರ್ಣಾರ್ಜುನ, ದುಶ್ಯಾಸನ ವಧೆ, ಗದಾಯುದ್ಧ ಮುಂತಾದ ಪ್ರಸಂಗಗಳು ಇವರ ಹಾಡಿನಿಂದ ರಂಗೇರುತ್ತದೆ. ಜಪಾನ್ ಸೇರಿದಂತೆ ದೇಶ ವಿದೇಶಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ. ಇವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮರಿಂದ ಗೌರವ, ದೆಹಲಿಯ ಕನ್ನಡ ಸಂಘದ ಸನ್ಮಾನಗಳಲ್ಲದೆ ಮಂಗಳೂರು, ಎಡನೀರು, ಬಂಟ್ವಾಳ ಮುಂತಾದೆಡೆ ಅಭಿಮಾನಿಗಳಿಂದ ಸನ್ಮಾನಿಸಲ್ಪಟ್ಟವರು. ಇವರು ನಾಡಿನುದ್ದಗಲಕ್ಕೂ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದು ಅವರ ಪ್ರೀತ್ಯಾದರಕ್ಕೆ ಪಾತ್ರರಾಗಿದ್ದಾರೆ. 2013ರ ಜುಲೈ 5, 6 ಮತ್ತು 7ರಂದು ಇವರ ಅಭಿಮಾನಿಗಳು ಮಂಗಳೂರಿನ ಪುರಭವನದಲ್ಲಿ ರಘುರಾಮಾಭಿನಂದಂ ಎನ್ನುವ ಕಾರ್ಯಕ್ರಮದ ಮೂಲಕ ರಘುರಾಮ ಹೊಳ್ಳರಿಗೆ ಅಭೂತಪೂರ್ವ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ವಾಣಿ ಎಂಬುವರನ್ನು ವರಿಸಿ ಶ್ರೀಲಕ್ಷ್ಮಿ, ಶ್ರೀವಿದ್ಯಾ ಎಂಬ ಇಬ್ಬರು ಮಕ್ಕಳನ್ನು ಪಡೆದು ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರ ಯಕ್ಷಗಾನ ಬದುಕು ಹಸನಾಗಲಿ ಎಂಬ ಆಶಯದೊಂದಿಗೆ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ತಾವು ಕಳೆದ ಒಂದು 4 ದಶಕಗಳಿಂದ ಅದಕ್ಕಿಂತಲೂ ಹೆಚ್ಚು ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತರಾಗಿ ಕಲಾ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀರಿ. ಅದರಲ್ಲೂ ಏನು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದಂತಹ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಈಗಲೂ ಕೂಡ ತಾವು ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದು ಮಾತ್ರ ಅಲ್ಲದೆ ಖ್ಯಾತ ಏನು ಭಾಗವತರಾದಂತಹ ಜೋಯಿಸ ಮನೆತನದ ಹಿನ್ನೆಲೆಯೂ ಕೂಡ ಇರುವಂಥ ಒಬ್ಬ ಕಲಾವಿದ ನೀವು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಹಿನ್ನೆಲೆಯ ಮೂಲಕ ಅಂದರೆ ಪುತ್ತಿಗೆ ರಘುರಾಮ ಹೊಳ್ಳರ ಅನುಭವ ಮತ್ತು ಅವರ ದೃಷ್ಟಿಯಿಂದ ಯಕ್ಷಗಾನವನ್ನು ನಾವು ನೋಡುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡುವ ಒಂದು ಪ್ರಯತ್ನ. ನಾವು ನೇರ ಸಂದರ್ಶನಕ್ಕೆ ಬರುವುದಿದ್ರೆ ಸರ್, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ? ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಹೇಳಿದರೆ ನಾನು ಹಿಂದಿನಿಂದಲೇ ಹೇಳಬೇಕಾಗ್ತದೆ. ಹೌದೌದು, ಹೇಳಿ ಹೇಳಿ. ಯಾಕಂದರೆ ನಾನು ಎಲಿಮೆಂಟ್ರಿ ಶಾಲೆಗೆ ಹೋಗುವಾಗ 6ನೇ ಕ್ಲಾಸೋ 7ನೇ ಕ್ಲಾಸ್ ಏನೋ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಭೂವಿಕಾನದಲ್ಲಿ ಮೂವರು ಕಿಟ್ಟಣ್ಣ ಭಾಗವತರು ಅಂತ ಇದ್ದರು. ಅವರು ನನ್ನ ಅಣ್ಣಂದಿರಿಗೆ ಹಿಮ್ಮೇಳ ಪಾಠ ಹೇಳಿಕೊಡ್ತಾ ಇದ್ರು, ಗಂಟೆ ಮೊದಲೇ ಭಾಗವತಿಗೆಲ್ಲ. ಆಗ ಕೇಳಿ ಕೇಳಿ ನಾನು ಸ್ವಲ್ಪ ಕಲಿತುಕೊಂಡೆ. ಆಮೇಲೆ ನನಗೆ ಅವರು ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಶಾಲೆಗೆ ಹೋಗೋ ಊಟ ಜೊತೆಗೆ ನನಗೆ ಆಗ ಕೈ ಚುರುಕು ಇದ್ದ ಕಾರಣ ಸ್ವಲ್ಪ ಚೆಂಡೆ ಮೊದಲೇ ಅಭ್ಯಾಸ ಬಂತು. ಚೆಂಡೆ ಮದ್ದೆಯಲ್ಲೇ ಮುಂದುವರಿಸಿದೆ. ಕೊನೆಗೆ ಕಾಲೇಜಿನ ಸಮಯದಲ್ಲಿ ಕಾಲೇಜು PUC ಓದಲಿಕ್ಕೆ ಧಾರವಾಡಕ್ಕೆ ಹೋದೆ. ಆಗ ಸ್ವಲ್ಪ ಯಕ್ಷಗಾನ ದೂರ ಆಯಿತು. ಆಮೇಲೆ ಮಂಗಳೂರಿನಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಸೇರಿದಾಗ ಆಗ ಯಕ್ಷಗಾನದ ನಂಟು ಬೆಳೆಯಿತು. ಕರೆಕ್ಟ್. ಅಲ್ಲಿ ಪ್ರತಿ ವರ್ಷ ಕಾಲೇಜ್ ಡೇಗೆ, ಬ್ಯಾಚುಲರ್ಸ್ ಡೇಗೆ ಎಲ್ಲ ಯಕ್ಷಗಾನ ಆಗ್ತಿತ್ತು. ಆಗ ಯಕ್ಷಗಾನ ಕಲಾವಿದರು ಅಂತ ಈಗ ಯಾರಿದ್ದಾರೆ ನೋಡಿ, ಪೂಕಳ ಲಕ್ಷ್ಮೀನಾರಾಯಣ ಭಟ್, ಹೌದು ಹೌದು, ನಂತರ ಪುರುಷೋತ್ತಮ ಪೂಂಜರು, ನಂತರ ಈಗ ರಿಟೈರ್ಡ್ ಆದರು ಒಬ್ಬರು ಮಾಸ್ಟ್ರು, ಯಾರು ಸದಾಶಿವ ಮಾಸ್ಟ್ರು ಅಂತ ಕೋಟೆಕಾರು, ಇವರೆಲ್ಲ ಬಂದು ಮತ್ತು ಇನ್ನೊಂದು ಮದಂಗಲು ಅಶೋಕ ಅಂತ ಇದ್ದ ಅಂತ ಹೇಳಿದರೆ ಕುರಿಯಭಟ್ರ ಶಾಸ್ತ್ರಿಗಳ ಅಳಿಯ, ಇವರೆಲ್ಲ ಇರುವಾಗ ನನಗೆ ಆಗ ಒಂದು ಅವಕಾಶ ಸಿಕ್ಕಿತು. ಆಗ ನಾನು ಬರೀ ಚೆಂಡೆ ಮೊದಲೆಯನ್ನು ಮಾತ್ರ ಬಾರಿಸ್ತಾ ಇದ್ದದ್ದು, ಭಾಗವತಿಗೆ ಮಾಡ್ತಿರಲಿಲ್ಲ. ನಮ್ಮ ತಂದೆಯವರು ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಅಂತ ಹಳೆಯ ಭಾಗವತರು. ಅವರು ಭಾಗವತಿಗೆ ಮಾತ್ರ ಅಲ್ಲ, ಸುಮಾರು ಯಕ್ಷಗಾನ ಮೇಳಗಳನ್ನು ನಡೆಸಿ ಭಾಗವತಿಗೆ ಮಾಡಿ ಅದರಲ್ಲಿ ಜೀವನವನ್ನು ಮುಂದೂಡಿ ಅದರಲ್ಲಿ ಬೇಸತ್ತು ಇನ್ನು ಯಕ್ಷಗಾನವೇ ಬೇಡ, ನನ್ನ ಮಕ್ಕಳಿಗೆ ಬರಬಾರದು ಅಂತ ಹೇಳುವ ದೃಷ್ಟಿಯಲ್ಲಿದ್ದರು. ಆದರೆ ಏನೋ ಯಕ್ಷ ಮಾತೆ ನಮ್ಮನ್ನು ಬಿಡಲಿಲ್ಲ. ಆ ಪ್ರಕಾರ ಕಿಟ್ಟಣ ಭಾಗವತರಿಂದ ಸ್ವಲ್ಪ ಕಲಿತುಕೊಂಡೆ ಚೆಂಡೆ ಮದ್ಲೆಯನ್ನು.
ಮತ್ತು ಕಲಿಯುವುದು ಮಾತ್ರ ಅಲ್ಲ, ನಮ್ಮ ಅಭ್ಯಾಸ ಮುಖ್ಯ. ಕರೆಕ್ಟ್. ನಾನು ಪುರುಸೋತಿರುವಾಗ ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಆಮೇಲೆ ಮನೆ ಕೆಲಸ, ಬ್ಯಾಚುಲರ್ ಆದ ಮೇಲೆ ನನಗೆ ಏನಾಯ್ತು ಅಂತ ಹೇಳಿದರೆ, ಡಿಗ್ರಿ ಆದ ಮೇಲೆ ಕೆಲಸ ಸಿಕ್ಕಲಿಲ್ಲ. ಆಗ ಜಾತಿಯ ಇದು ಇತ್ತು. ಆ ಎರಡನೇ ನಾವು ಕೇರಳದಲ್ಲಿ SSLC ಮಾಡಿದ ಕಾರಣ ಕರ್ನಾಟಕದಲ್ಲಿ ಇಲ್ಲ. ಕರೆಕ್ಟ್. ಕರ್ನಾಟಕದಲ್ಲಿ ಡಿಗ್ರಿ ಮಾಡಿದ ಕಾರಣ ಕೇರಳದಲ್ಲಿ ಇಲ್ಲ. ಇದೊಂದು ಸಮಸ್ಯೆಯಲ್ಲಿ ಯಾರನ್ನು ದಮ್ಮೆ ಹಾಕಿದ್ರು ಕೆಲಸ ಸಿಕ್ಕಲಿಲ್ಲ. ಮನೆ ಕೆಲಸಕ್ಕೆ ಹೊರಟೆ. ಮತ್ತೆ ಪ್ರೈವೇಟ್ ಕೆಲವು ಕೆಲಸಗಳಲ್ಲಿ ಇದ್ದೆ, ಕರ್ನಾಟಕದಲ್ಲಿ ಮಂಗಳೂರು ಬದಿಯಲ್ಲೆಲ್ಲ ಇದ್ದೆ. ಅದೆಲ್ಲ ಬೇಡ, ಅಗತ್ಯ ಇಲ್ಲ. ಆಗ ನಾನು ಮನೆಯಲ್ಲಿ ಸ್ವಂತ ಕೃಷಿ, ನಮ್ಮಲ್ಲಿ ಸ್ವಲ್ಪ ಕೃಷಿ ಇತ್ತು. ಆಗ ಕೆಲಸದೊಟ್ಟಿಗೆ ಹೋಗೋದು, ಕೆಲಸ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ಆಗ ಜೊತೆಗೆ ಯಾರಾದರೂ ಚಂಡಮದ್ಲೆಗೆ ಅಗತ್ಯ ಇದ್ದರೆ ನನ್ನನ್ನು ಕರೀತಾ ಇದ್ರು. ಕರೆಯದಿದ್ರು ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ, ಅಲ್ಲಿ ಭಾಗವಹಿಸ್ತಾ ಇದ್ದೆ. ಆಗ ಮಾಣಿ ಒಂದು ಬಾರಿಸಲಿದ್ದೇವೆ, ಹಾಗೆ ಬಿಡ್ತಿದ್ರು. ಹಾಗೆ ಅದು ಪ್ರಚಾರ, ಅದು ಬೆಳೆದು ಭಾಗವತರ ಮಗ ನೀವು ಚಂಡಮದ್ಲೆ ಯಾಕೆ ಬಾರಿಸೋದು, ಭಾಗವತಿಗೆ ಯಾಕೆ ಮಾಡಬಾರ್ದು ಅಂತ. ಅದರ ಎಡೆಯಲ್ಲಿ ಏನಂದರೆ ಹೇಳಲಿಕ್ಕೆ, ನಮ್ಮ ಮನೆಯಲ್ಲಿ ಶಾಸ್ತ್ರೀಯ ಸಂಗೀತದ ಪಾಠ ಆಗ್ತಾ ಇತ್ತು. ಪಾಠ ಆಗ್ತಾ ಇರುವಾಗ ಕೇಳಿ ಬೆಳಗಿನ ಜಾವದಲ್ಲಿ 4:30-5 ಗಂಟೆಗೆ ಅಭ್ಯಾಸ ಶುರು ಮಾಡ್ತಾರೆ, 7 ಗಂಟೆವರೆಗೆ. ಅದನ್ನು ಕೇಳಿ ನಾನು ಅಭ್ಯಾಸ ಮಾಡಿದ್ದೆ. ಕೊನೆಗೆ ಕಾಸರಗೋಡಲ್ಲಿ ಗೌರ್ಮೆಂಟ್ ಹೈಸ್ಕೂಲ ಇಲ್ಲಿ ಯಾವುದೋ ಶಾಲೆಗಳಲ್ಲಿ ತಿರುವನಂತಪುರದವರು ಕೃಷ್ಣಂ ಪೋತಿ ಅಂತ, ಕೃಷ್ಣ ಶರ್ಮನ್ ಅಂತ ಹೇಳುವವರು ಧರ್ಮಾರ್ಥವಾಗಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ದಕ್ಷಿಣಾದಿ ಹೇಳಿಕೊಡ್ತಾ ಇದ್ರು. ಈ ಇಂಟ್ರೆಸ್ಟಿನಿಂದ ಅವರಲ್ಲಿ ಹೋಗಿ ಕಲಿಯೋದಕ್ಕೆ ಶುರು ಮಾಡಿದ್ದೆ. ಕಲೆ ನನ್ನನ್ನು ಬಿಡಲಿಲ್ಲ. ಅಲ್ಲಿ ಅವರು ಹೇಗೆ ಹೇಳುತ್ತಾರೋ ಹಾಗೆ ಹೇಳ್ತಿದ್ದೆ ನಾನು. ಅವರಿಗೆ ಭಾರಿ ಖುಷಿ ಆಗ್ತಿತ್ತು. ನಾನು ರಾಗದ ಬಗ್ಗೆ ಬಹಳ ಇಂಟ್ರೆಸ್ಟ್ ಹೊರತು ಈ ಅವರ ಇದು ಸರಳವರ್ಷಿ, ಜಂಟಿವರ್ಷಿ, ವರ್ಣ, ಗೀತಕ್ಕೆ ಹೋಗುವಲ್ಲಿವರೆಗೆ ನಾನು ಅವರನ್ನು ಕಾಡ್ತಾ ಇದ್ದೆ. ಬೇರೆ ರಾಗಗಳನ್ನು ಹೇಳಿಕೊಡಿದ್ದು, ಅದು ನನಗೆ ಮಾತ್ರ ಪ್ರತ್ಯೇಕವಾಗಿ ರಾಗಗಳನ್ನು ಹೇಳಿಕೊಡ್ತಾ ಇದ್ದರು, ಆರೋಹಣ ಅವರೋಹಣ ಅಲ್ಲ. ಆಗ ಸಂಗೀತ ಶೈಲಿಯಲ್ಲೇ ಇದ್ದೆ ನಾನು. ಹಾಗೆ ಅದು ಸ್ವಲ್ಪ ಪ್ರೋತ್ಸಾಹ ಆಯಿತು. ಎರಡನೇ ಏನಾಯ್ತು ಅಂತ ಹೇಳಿದರೆ, ಕೆಲವು ಪ್ರೋಗ್ರಾಮ್ಗಳಲ್ಲಿ ನನಗೆ ಒಂದೊಂದು ಅರ್ಧ ಗಂಟೆ, 1 ಗಂಟೆ ಹೀಗೆ ಒಂದು ಅವಕಾಶ ಸಿಕ್ಕಿತ್ತು. ಅನಿವಾರ್ಯವಾಗಿ ನಾನು ಆಗ ಮಂಗಳೂರಿನಲ್ಲಿ ಒಂದು ಕೆಲಸದಲ್ಲಿದ್ದೆ. ನನಗೆ ಮುಖ್ಯ ಪ್ರೋತ್ಸಾಹಕರು ಯಾರು ಅಂತ ಹೇಳಿದರೆ, ಎಲ್ಲರೂ ಪ್ರೋತ್ಸಾಹಕರೇ. ಮಂಗಳೂರು ಗಣೇಶ್ ಪ್ರಸಾದ್ ಹೋಟೆಲಲ್ಲಿದ್ದೆ ನಾನು, ಅಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಕ್ಯಾಶಿಯರ್ ಆಗಿದ್ದೆ. ಆಗ ಅಲ್ಲಿ ನನ್ನ ಒಬ್ಬ ಸ್ನೇಹಿತ ಇದ್ದ. ಸ್ನೇಹಿತ ಹೇಳಿದರೆ ಯಜಮಾನರ ಮಗನೇ, ಶ್ರೀಪತಿ ಭಟ್ ಅಂತ. ಅವ ಯಕ್ಷಗಾನದ ಇಂಟ್ರೆಸ್ಟ್. ನೀವು ಭಾಗವತರ ಮಗಲ್ಲ, ಒಂದು ಪದ ಹೇಳಿದ್ದ. ಆಗ ರಾತ್ರಿ ನಮ್ಮ ಕೆಲಸ ಆದ ಮೇಲೆ ನಾನು ಪದ ಹೇಳಿದ್ದು. ಹೀಗೆ ಆಗಿ ಅವರ ಊರಿನಲ್ಲಿ ಕತ್ತಲ್ ಸಾರ್ ಎಂಬಲ್ಲಿ ಒಂದು ತಾಳಮದ್ಲೆ ಆಯಿತು. ಅವರ ಸ್ವಂತ ಊರು ಕತ್ತಲ್ ಸಾರ್, ಬೈಪಿ ಹತ್ರ. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅಲ್ಲಿ ಯಾರೋ ಅಗರಿ ಭಾಗವತರು ಯಾರೋ ಭಾಗವತರು ಬರಲಿಲ್ಲ. ಇದು ಸುಮಾರು 40-45 ವರ್ಷಗಳ ಹಿಂದೆ. ಕರೆಕ್ಟ್. ಆಯ್ತು, 50 ದಾಟಿರ್ಬೋದು. ಆಗ ಅಶೋಕ ಶ್ರೇಣಿಯವರು ಮತ್ತೆ ದೊಡ್ಡ ಕೂಟ, ಶ್ರೇಣಿಯವರು, ರಾಮದಾಸ್ ಸ್ವಾಮಿಗಳು, ಶಂಕರನಾರಾಯಣ ಸ್ವಾಮಿಗಳು, ತೆಕ್ಕಟ್ಟೆಯವರು, ಹಳಪುರೆ, ಯಾರೆಲ್ಲ ಅವರೆಲ್ಲ ಅಂತ ದೊಡ್ಡ ಕೂಟ, ವರ್ಷಕ್ಕೊಮ್ಮೆ ಆಗುದು. ಅಲ್ಲಿ ಏನು ಮಾಡೋದು ಶುರು ಮಾಡಬೇಕಂತ ಅಷ್ಟರಾಗ ಈ ನೆಡ್ಲೆ ನರಸಿಂಹ ಭಟ್ರು ಮತ್ತೆ ಯಾರೋ ಮೊದಲೇ ಯಾರೋ ನೆನಪಾಗುದಿಲ್ಲ ನನಗೆ, ಶೆಣೈ ಅಂತ ಯಾರೊಬ್ರು ಇದ್ರು, ಇನ್ನು ಯಾರೋ ಎಲ್ಲ ಯಾರೋ ಇದ್ರು, ಯಾರೋ ಪರಿಚಯ. ನಾನು ತಾಳ ಅಂತ ಕೇಳಲಿಕ್ಕೆ ಹೋದ. ಕರೆಕ್ಟ್. ಅದು ಭಾಗವತರ ಮಗ ಇದ್ದಾರೆ ಅಂತ. ಅಷ್ಟರಾಗ ಶ್ರೇಣಿಯವರು, ನೀನು ಬಂದೆ, ಗುರು 2 ಪದ ಹೇಳು ಅಂತ ಹೇಳಿತ್ತು. ಎಂಥದಂತ ಹೇಳಬೇಕು ನಾನು, ಮತ್ತೆ ಜಾಗಟ ಹಿಡಿದವಲ್ಲ ನಾನು. ಅಂತೂ ನಾನು ಪದ ಹೇಳಿದೆ. ಯಾವ ಶೈಲಿ ಏನು ಅಂದ್ರೆ, ನೀನು ಪದ ಹೇಳು ಅಂತ ಹೇಳಿದರು. ಪುಣ್ಯಕ್ಕೆ ನನಗೆ ತಾಳ ಯಾಕೆ ಅಂತಂದ್ರೆ ಚಂಡಮದ್ಲೆ ಬಾರಿಸ್ತಾ ಇದ್ದ ಅದರ ಅನುಭವ ಇತ್ತು. ಕರೆಕ್ಟ್. ಪದ್ಯ ಹೀಗೆ ಹೇಳುವುದು ಅಂತ ಗೊತ್ತಿತ್ತು. ಏನೋ ಆ ದಿವಸ ಸ್ವಲ್ಪ ಹೇಳಿದವಲ್ಲ, ಆಮೇಲೆ ಬೇರೊಬ್ಬರು ಭಾಗವತರು ಬಂದರು ಯಾರೋ. ಆಮೇಲೆ ನಾನು ಎದ್ದೆ. ಆಮೇಲೆ ನನಗೆ ಅವಕಾಶ, ಇಂಟ್ರೆಸ್ಟ್ ಶುರುವಾಯ್ತು. ಅದರ ಕಲಿಬೇಕು, ನಾನಿಂದ ಅದನ್ನು ಸರಿ ಮಾಡಬೇಕು ಅಂತ, ನಾನು ಹೇಸಿಗೆ ಆಗಬಾರ್ದು ಅಂತ ಆಯ್ತು. ಆಮೇಲೆ ನನ್ನ ಸ್ವಂತ ಸ್ಟಡಿ ಸ್ಟಾರ್ಟ್ ಮಾಡಿದ್ದೆ. ಬೇರೆ ಬೇರೆ ಯಕ್ಷಗಾನದ ದೊಡ್ಡ ದೊಡ್ಡ ಭಾಗವತರುಗಳ ಪದ್ಯಗಳನ್ನು ಕೇಳಲಿಕ್ಕೆ ಶುರು ಮಾಡಿದ್ದೆ. ಅವಕಾಶ ಸಿಕ್ಕಿದಾಗಲ್ಲ ಅಗರಿ ಶ್ರೀನಿವಾಸ ಭಾಗವತರು, ದಾಮೋದರ ಮಂಡೆಚ್ಚರು, ಮತ್ತು ಯಾರು ಹಳೆ ಭಾಗವತರುಗಳು ಅವರ ಪದ್ಯ ಕೇಳ್ತಾ ಇದ್ದೆ. ಕುಂದಾಪುರ ಸೈನಿಗೆ ಹೋದಾಗ ಉಪ್ಪೂರು ನಾಣಪುಪ್ಪರ ಪದ್ಯ ಕೇಳಿದೆ, ನೀಲವ ರಾಮಕೃಷ್ಣಯ್ಯರ ಪದ್ಯ ಕೇಳಿದೆ, ಜಾನುವಾರು ಗಟ್ಟೆಯವರ ಪದ್ಯ ಕೇಳಿದೆ.
ಅದು ಕೇಳಲಿಕ್ಕೆ ಹೋಗುವ ಒಂದು ಅವಕಾಶ ಇತ್ತು. ಕುಂದಾಪುರ ಸೈಡ್ ನಮ್ಮ ಚಿಕ್ಕಪ್ಪ ದೇವಿ ಹೊಳ್ಳ ಅಂತ ಹಾ 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 ಅವರು ಮಾಸ್ಟರ್ ಆಗಿದ್ದರು ಬನ್ನಾರ್ಕಸ್ ಹೈಸ್ಕೂಲಲ್ಲಿ. ಆಗ ರಿಟೈರ್ಡ್ ಆದಮೇಲೆ ತೆಕ್ಕಟ್ಟೆಯಲ್ಲಿದ್ದರು. ಪ್ರಸಂಗಗಳೆಲ್ಲ ಸುಮಾರು ಬರೀತಾ ಇದ್ರು. ಸಂಜ್ಞಾರ್ಥ ತತ್ವಕೋಶ ಒಂದು ಪುಸ್ತಕ ಈಗಲೂ ಅದು ಅಮರವಾಗಿ ಉಂಟು. ಅದನ್ನು ಪ್ರತಿಯೊಬ್ಬರು ಅರ್ಥಧಾರಿಗಳು ಅದನ್ನು ಸ್ಟಡಿ ಮಾಡ್ತಾ ಇರ್ತಾರೆ ಅಂತ. ಅವರು ನನ್ನ ಚಿಕ್ಕಪ್ಪ ಡಿ ವಿ ಹೊಳ್ಳ ಅಂತ. ಹಾಗೆ ಅವ್ರ ಚಿಕ್ಕಪ್ಪನ ಮನೆಗೆ ಹೋಗೋದು. ಅಲ್ಲಿ ಅವಾಗೆಲ್ಲ ಕೋಟ ಸಾಲಿಗ್ರಾಮ ಆ ಸೈಡಲ್ಲೆಲ್ಲ ಆಟ ಆಗ್ತದೆ. ನಾನು ನಡ್ಕೊಂಡು ಹೋಗೋದು ಆಟ ನೋಡಲಿಕ್ಕೆ. ಹಾಗೆ ಉಪ್ಪೂರ ಭಾಗವತಿಗೆ ಕೇಳಿದ್ದೇನೆ, ರಾಮಚಂದ್ರ ನಾವಡ್ರ ಭಾಗವತಿಗೆ ಕೇಳಿದ್ದೇನೆ, ಜಾನುವಾರುಕಟ್ಟೆಯವರ ಭಾಗವತಿಗೆ, ನರಸಿಂಹದಾಸರ ಭಾರಮಂತ ನರಸಿಂಹದಾಸರ ಭಾಗವತಿಗೆ ಕೇಳಿದ್ದೇನೆ. ಕೇಳುವ ಇಂಟ್ರೆಸ್ಟ್, ಆಟ ನೋಡುವ ಇಂಟ್ರೆಸ್ಟ್ ಅಲ್ಲ, ಪದ್ಯ ಕೇಳುವ ಇಂಟ್ರೆಸ್ಟ್. ಮತ್ತೆ ನಮ್ಮ ಕಡತೋಕ ಮಂಜುನಾಥ ಭಾಗವತರು, ಇರಾ ಗೋಪಾಲಕೃಷ್ಣ ಭಾಗವತರು ಇದ್ದರು, ಬಲಿಪ ನಾರಾಯಣ ಭಾಗವತರು, ಎಲ್ಲರ ಮಧ್ಯೆ ಕೇಳೋದು. ಕಾಲೇಜಿಗೆ ಹೋಗೋಗಲೇ ಕೇಳ್ತಾ ಇದ್ದೆ. ಕೇಳೋದು ನನ್ನಷ್ಟೇ ಗುಣಗುಟ್ಟುವುದು ಅಷ್ಟೇ. ಆಮೇಲೆ ನಾನು ಅದನ್ನೆಲ್ಲ ಅಂದಾಜು ಮಾಡಿ 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 ಫ್ರೀ ಇದ್ದಾಗ ಶ್ರುತಿ ಬೆಟ್ಟಿಗೆ ಇಟ್ಟು ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಪ್ರಥಮವಾಗಿ ನಾನು ಅಭ್ಯಾಸ ಮಾಡಿದ ಪ್ರಸಂಗವೇ ಕುಮಾರವಿಜಯ, ಕೃಷ್ಣ ಸಂಧಾನ. ಈ ಪದ್ಯ ಯಾಕೆ ಕುಮಾರವಿಜಯಲ್ಲಿ ಪ್ರಸಂಗ ಉಂಟು ಅಲ್ಲಿಗೆ ಹೋಗುದು, ಭಾಗವತರು ಹೇಗೆ ಹೇಳ್ತಾರೆ ಅಂತ ಹೇಳಿ ಅದನ್ನು ಯಾಕೆ ಆ ತಾಳದಲ್ಲಿ ಹಾಗೆ ತಾಳದಿಂದ ತಾಳಕ್ಕೆ ಹೇಗೆ ತಿರುಗಿಸಿದರು, ಅದನ್ನು ಹೇಗೆ ಸೇರಿಸಿದರು. ಮತ್ತೆ ಸಂಶಯ ಬಂದಾಗ ಹಿರಿಯರ ಹತ್ರ ಕೇಳ್ತಿದ್ದೆ ಅದು ಹೇಗೆ ಹೇಳೋದು ಅಂತ. ನರಸಿಂಹ ಭಟ್ರು ನನಗೆ ಭಾಳ ಹತ್ತಿರ, ನೆಡ್ಲೆ ನರಸಿಂಹ ಭಟ್ರು, ಅವ್ರ ಹತ್ರ ಕೇಳ್ತಿದ್ದೆ. ನಂತರ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅಂತ ಚಿಪ್ಪಾರಕೃಷ್ಣ ಬಲ್ಲಾಳರು, ಅದನ್ನು ಹಾಗೆ ತಿರುಗಿಸಿ ಹೇಳೋದು ಹೇಗೆ ಅಂತ. ಆಮೇಲೆ ನನಗೆ ಇದಕ್ಕೆ ಅನುಕೂಲ ಆಗುವ ಹಾಗೆ ನನಗೇನಾಯ್ತಂದರೆ ಕೆಲಸ ಹೇಗೂ ಸಿಕ್ಕಲಿಲ್ಲ ಅಲ್ಲ. ಒಂದು ವಾಡಿಕೆಯಲ್ಲಿ ಹೇಳ್ತಾರೆ ಪಡಾರಿ ತಿರುಗುದು ಅಂತ. ಹಾಗೆ ಓವಿಕಾರದಲ್ಲಿದ್ದೆ. ನಮ್ಮ ಅಣ್ಣ ನಾನೆಲ್ಲ ಸೇರಿ ಒಂದು ಸಣ್ಣ ಹೋಟೆಲ್ ಮಾಡಿದ್ದೆ, ಜೀವನ ಬೇಕು. ಹೌದು, ಕರೆಕ್ಟ್. ಹೋಟೆಲ್ ಮಾಡ್ತಾ ಇರುವಾಗ ಧರ್ಮಸ್ಥಳ ಮೇಳದಿಂದ ನಾರಾಯಣ ಕಂಪ್ತಿಯವರು ಅಂತ ಮ್ಯಾನೇಜರ್ ಇದ್ದರು. ಅವರು ಕುಂಬಳೆ ಶ್ರೀಧರನನ್ನು ಕಳಿಸಿದರು. ಅದು ಯಾಕೆ ಆಯ್ತು ಅಂತ ಹೇಳಿದರೆ, ನನ್ನ ಚಿಕ್ಕತಾಯಿ ಮಗಳ ಗಂಡ PR ಬೋಳೂರು ಅಂತ ಇದ್ದರು. ಅವರು ಮಂಗಳೂರಲ್ಲೇ ಇರೋದು, ಪುರುಷೋತ್ತಮ ಅಂತ. ಅವರದ್ದು ಅಂಗವಿಕಲರ ಸಂಘದ ಒಂದು ಯಕ್ಷಗಾನ ಟೌನ್ ಹಾಲ್ನಲ್ಲಿ ಒಂದು ಆಯ್ತು ಯಕ್ಷಗಾನ. ಅದೆಲ್ಲ ಅಂಗವಿಕಲರ ಸಂಸ್ಥೆ. ಅದಕ್ಕೆ ಆಗ ಆದಾಗ ಅವರು ನನ್ನನ್ನು ನಮ್ಮ ಭಾವ ಅಲ್ಲ, ನೀವೊಂದೊಂದು ಪ್ರಸಂಗ ಹೇಳ್ಬೋದಲ್ಲ ಅಂತ ಹೇಳಿದೆ. ಬೇಡ ಹೇಳಿದ್ದೆ. ಆದರೂ ನಾನು ಹೇಳಿದ್ದೆ. ಆ ದಿವಸ ನನ್ನ ಪದ್ಯ ಹೇಳಿದೆ. ಅದು ನಿಜವಾಗಿ ಟೌನ್ ಹಾಲ್ನಲ್ಲಿ ಕೂತ್ಕೊಳ್ಳೋ ಹತ್ತಿರ ಹೋಗುವ ಯೋಗ್ಯತೆ ಇಲ್ಲ ನನಗೆ. ಆ ದಿವಸ ನಾನು ಕೃಷ್ಣ ಪಾರಿಜಾತದ, ಈಗಲೂ ನೆನಪುಂಟು, ಪಾರಿಜಾತದ ಕೃಷ್ಣ ಸತ್ಯಭಾಮೆಯ ಪ್ರಸಂಗದ ಪದ್ಯ ಹೇಳಿ. ಕುಂಬಳೆ ಸುಂದರರಾಯರ ಕೃಷ್ಣ, ಆರಾಟೆ ಮಂಜುನಾಥನ ಇದು ಸತ್ಯಭಾಮೆ, ಎರಡನೇ ಸುಧರ್ಮಾರ್ಜುನ ಇತ್ತು. ಅಂದ್ರೆ ಎಂಥದೊಂದು ಆದಾಗ ಪ್ಲಾಟಿಗೆ ಹೆಸರಿಟ್ಟಿದ್ರು, ಎಲ್ಲ ಒಂದೊಂದು ಪೀಸ್ ಸೀನ್ಗಳು ಮಾತ್ರ. ಆಯ್ತಾ? ಹೀಗೆ ಆಗಿ ಅದನ್ನು ಕೇಳಿ ಕಾಮತಿಯವರು ಕಮ್ತಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಶ್ರೀಧರನನ್ನು ಕಳಿಸಿದರು. ಶ್ರೀಧರ ಮತ್ತೆ ತೆಂಗುತಿಟ್ಟಿನ ಮೇನ್ ಕಲಾವಿದರದ್ದೆಲ್ಲ ಪರಿಚಯ ಇತ್ತು ನನಗೆ. ಅಂದ್ರೆ ಹೆಚ್ಚು ಟಚ್ ಇಲ್ಲ, ಪರಿಚಯ. ಅವರಿಗೆ ನಾನು ಜೋಯಿಸರ ಮಗ ಅಂತ ಗೊತ್ತುಂಟು, ಭಾಗವತರ ಮಗ ಅಂತ. ಅಂದ್ರೆ ಚೆಂಡಮಲ್ಲಿಗೆ ಹೋಗುವ ಕಾರಣ ನನ್ನ ಗುರ್ತ ಉಂಟು ಎಲ್ಲರಿಗೂ. ಅಲ್ಲಿಂದ ನನ್ನನ್ನು ಧರ್ಮಸ್ಥಳಕ್ಕೆ ಮೇಳಕ್ಕೆ ಬರಬೇಕು ಅಂತ ಇವಾಗ ಕರ್ಕೊಂಡು ಹೋದ. ನಾನು ಬರೋದಿಲ್ಲ, ಮೇಳಕ್ಕೊಂದು ಬರೋದು. ನನಗೆ ಅದು ನನ್ನ ಆ ಜೀವನ ನನಗೆ ವಸ್ತು, ನನ್ನಿದು ಸಾಧ್ಯ ಇಲ್ಲ. ಕೊನೆಗೆ ನೀವು ಒಮ್ಮೆ ಬನ್ನಿ ಅಲ್ಲಿ ಅಂತ ಧರ್ಮಸ್ಥಳಕ್ಕೆ ಹೋಯ್ತು. ಅಲ್ಲಿ ಅಂದ ಕೂಡಲೇ ನೀವು 12 ಗಂಟೆವರೆಗೆ ಬಂದು ಹೇಳಿದರೆ, ನಾನು ಹೇಳಿದೆ ಪೂರ್ವರಂಗದ ವಿಷಯ ನನಗೆ ಗೊತ್ತಿಲ್ಲ, ನಾನು ಕಲಿಯಲಿಲ್ಲ ಅಂತ ಹೇಳಿದರೆ ಸಂಗೀತಕ್ಕೆ ಅಂತ ಹೇಳಿದ್ದು. ಅವರ ನನ್ನನ್ನು ಸಂಗೀತಕ್ಕೆ ಅಂತ ಹೇಳಿದರು. 12 ಗಂಟೆವರೆಗೆ ಭಾಗವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಮೊದಲನ ಹಾಗೆ ಹೇಳುವವರು ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಬಿಟ್ಟದ್ದ ಏನೋ ನಮ್ಗೆ ಅದಕ್ಕೆ ಅಗತ್ಯ ಇಲ್ಲ, ನೀವು ಇದು ಬರಬೇಕು ಕಡತೋಗ ಮಂಜುನಾಥ ಭಾಗವತ ಅಂತ. ನನಗೆ ಹೆದರಿಕೆ ಆಯ್ತು. ಆಗ ನಮ್ಮ ತಂದೆಯವರು ತೀರಿ ಹೋಗಿ 1 ವರ್ಷ ಆಗಿದೆ. ತಂದೆಯವರು ಇರ್ತಿದ್ದರೆ ನಾನು ಹೋಗ್ತಿರ್ಲಿಲ್ಲ. ತಾಯಿಯವರು ಇದ್ರು, ಅವರಿಗೆ ಅಂದ್ರೆ ಹುಷಾರಿರಲಿಲ್ಲ, ಮಲ್ಕೊಂಡೆಲ್ಲ ಇದ್ರು, ಅಷ್ಟು ಆರಾಮಿಲ್ಲ. ನೆಕ್ಸ್ಟ್ ಇಯರ್ ಅವರು ತೀರಿ ಹೋದರು. ಹಾಗೆ ಹೋಯ್ತು ಅಲ್ಲಿಗೆ. ಅದರಲ್ಲಿ ನೀವು ಬರಬೇಕು ಅಂತ ಅಡ್ವಾನ್ಸ್ ಬೇಕಾದ್ರೆ ಬೇಡ ಹೇಳಿದೆ. ಹೋಯ್ತು ಸಂಗೀತಕ್ಕೆ. ಅಲ್ಲಿ ಸೇವೆ ದಿವಸವೇ ನಾನು ಬಿಳಿ 2 ಶ್ರುತಿ ಪದ ಇಟ್ಟಾಗ ಬಲ್ಲಡ್ರು ಬೋಳ್ತಿರಟ್ಟು ಇದು ಸ್ವರ ಉಂಡೇರಾಗಿ ಬೋಳ್ತು. ನಾನು
ಚಿಪ್ಪರ ವಿಷಯವನ್ನು ಬಿಳಿದ ಆಯ್ತು. ಆ, ಆ ಅಲ್ಲಿ ಪದ್ಯ ಎಂತ ಹೇಳಿದ್ದೇನದಿಲ್ಲ, ಅಶ್ವಮೇಧದ ಪದ್ಯ ಸುರುವಿಗೆ ಮುಖ್ಯ ಶ್ರೀ ವೇಷಕ್ಕೂ ಚಿಕ್ಕ ಪ್ರಾಯದ ಬಾಲೆಗೆ ನನಗೆ ಬಿಳಿನಾರ್ಕೆಲ್ಲ ಸೇರಿಸಲಿಕ್ಕೆ ಕಷ್ಟ ಆಗಿದೆ. ಯಾಕಂದ್ರೆ ಅಲ್ಲಿವರೆಗೆ ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಮುಕ್ಕಾಲು ಗಂಟೆಯಿಂದ ಮೇಲೆ ಹೋಗ್ಲಿಕ್ಕಿಲ್ಲ, ಕರೆಕ್ಟ್. ಬಿಳಿ ಒಂದರಿಂದ ಒಳಗೆ ಅದಲ್ಲೇ ಹೇಳಿ ಅಭ್ಯಾಸ ಆಗಿ ಇದು ಬಿಳಿ 4 ಇಟ್ಟಿತ್ತಲಾಗಿ ನನಗೆ ಒಂದು ಬೆವರಿದ್ದೇನೆ. ಸಾಧಾರಣ ಹೇಗೆ ಬೆವರಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಚಿಕ್ಕ ಪ್ರಾಯದ ಬಾಲೆಯಿಂದ ಶುರು ಆಯ್ತು ಅವಳೆ. ಆಮೇಲೆ ಮುಖ್ಯಶ್ರೀ ವೇಷ ಕುಣಿಸುವುದು, ನಂತರ ಪ್ರಸಂಗದ ಪದ್ಯ ಒಟ್ಟೊಳಗದ್ದದ್ದೆಲ್ಲ ಬಲ್ಲಾಟ ಹೇಳಿದ್ದೇನೆ. ನನಗೆ ಅನುಭವ ಇಲ್ಲ, ಪೂರ ಸುಧಾರಿಸ್ಕೊಂಡು ನೀವೇ ಹೋಗ್ಬೇಕು, ನಾನು ಎಲ್ಲ ಪೂರ ಮಟ್ಲೆ ಯಾನು ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸುಧನ್ವಾರ್ಜುನದ ಸೂರ್ಯನ ಪದ್ಯ ಹೇಳಿದೆ. 11-12 ಗಂಟೆಗೂ ಕರ್ತೋಗ ಮಂಜುನಾಥ ಭಾಗದಲ್ಲಿ ಕಾಲು ಹಿಡಿದು ಜಾಗಟೆ ಹೊಟ್ಟೆ, ನೀವೇ ನನ್ನ ಕಾಪಾಡಬೇಕು ಅಂತ ಹೇಳಿದೆ. ಮಂಜುನಾಥ ಭಾಗವತರು ಹೇಗಿದ್ದಾರೆ ಗೊತ್ತಿಟ್ಟಲ್ಲ, ಆಯ್ತಾ, ಭಾಳ ಸ್ಟ್ರಿಕ್ಟ್, ಒಳ್ಳೆ ಮನುಷ್ಯ, ಒಳ್ಳೆ ಹೃದಯವಂತಿಗೆ, ಆಯ್ತಾ. ಇಂಥದ್ದನ್ನು ಈ ಫ್ರಂಟಿಗೆ ಎದುರಾಗಿ ಕರೆಕ್ಟ್. ಆಗ ಮೇಳ ತಿರುಗಾಟ ಸ್ಟಾರ್ಟ್ ಆಯಿತು. ಮೇಳದ ತಿರುಗಾಟದಲ್ಲಿ ಏನು ಅಂತ ನನಗೆ ಏನು ABCD ಗೊತ್ತಿಲ್ಲ ನನಗೆ ಅದರ ಸಂಗತಿ. ಗುಂಬಳ ಶ್ರೀಧರ ಮತ್ತೆ ಗೋವಿಂದ ಭಟ್ರು ಮತ್ತೆ ಇವರು ನಾಣೆಗಡೆ, ನಂತರ ಮಹಾನ್ ಕಲಾವಿದರೆಲ್ಲ ಇದ್ದ ಗಜ ಮೇಳ ಕಡತೋಗಬಾಗುತ್ತದೆ. ಆಯ್ತು, ಈ ಹೋಟೆಲ್ ಕೆಲಸ ಹೋಯ್ತು, ಈ ಕೆಲಸ ಸಿಕ್ಕಲಿಲ್ಲ, ಈ ಭಾಗವತಿಗೆ ಹೋಯ್ತು. 12 ಗಂಟೆವರೆಗೆ ಪದ ಹೇಳುವ ನನ್ನ ಪದ್ಯ, ನನ್ನ ಸ್ವರ ಜನರನ್ನು ಆಕರ್ಷಿಸಿ ಟೈಮ್ನಲ್ಲಿ. ಅದು ಈಗಲೂ ಹೌದು ಬಿಡಿ. ಅದು ನಾನು ಹೇಳುವಂಥದ್ದಲ್ಲ, ಅಂದರೆ ಅದರಿಂದಾಗಿ ಇದಾಯಿತು. ಆಮೇಲೆ ಸಾಧಾರಣ ಒಂದು 2-3 ತಿಂಗಳಾಗಿ ಈ ಘಟ್ಟದ ಮೇಲೆ ಆಟ ಶುರುವಾಯಿತು ನೋಡಿ. ಹೌದು, ಮಂಜು ಭಾಗವತರು ರಜೆ ಮಾಡಲಿಕ್ಕೆ ಶುರು ಮಾಡಿದರು. 12ರಿಂದ 1 ಮಾಡಿದರು, 1ರಿಂದ 2 ಮಾಡಿದರು, 2ರಿಂದ 3 ಮಾಡಿದರು. ಅವರು ಕೂತ್ಕೊಳ್ಳ ಇದು ಹೀಗೆ ಹಾಗೆ ಕೊನೆಯವರೆಗೆ ನಾನೇ ಮತ ಹೇಳೋದಾಯ್ತು. ಸಂಗೀತಗಾರನಿಗೆ ಸ್ವರ ಇಲ್ಲ, ಘಟ್ಟಕ್ಕೆ ಹಾಕಿದ ಒಳ್ಳೆ. 8 ಗಂಟೆಗೆ ಚೌಕಿ ಪೂಜೆಯಿಂದ ಯಾವುದು ನಿಮ್ಮ ಕಟ್ಟುವೇಷ ಹರೇ ರಮಣ ಗೋವಿಂದ ಶುರುವಾದರೆ ಬೆಳಗ್ಗಿನವರೆಗೆ ಗೋವಿಂದ ಮಾಡಿದ್ದೆ, ಮಂಗಳ ಮಾಡಿದ್ದೆ. ಈ ಮಾಡಿ ನನಗೆ ಸಾಕಾಯ್ತು. ಧರ್ಮಸ್ಥಳ ದೊಡ್ಡದು, ದೇವರು ದೊಡ್ಡವ, ಯಜಮಾನರು ದೊಡ್ಡವರು, ನಮಗೆ ಮಾತ್ರ ಈ ಮೇಳ ಬೇಡ. ಕೊನೆಗೆ ಬಿಡುವಾಗ ಕಾವಂದ್ರ ಹತ್ರ ಹೇಳಿದೆ, ನಾನು ಬರುವುದಿಲ್ಲ ಮುಂದಿನ ವರ್ಷಕ್ಕೆ ಅಂತ ಹೇಳಿದ್ದೇನೆ. ನನ್ನಿಂದ ಸಾಧ್ಯ ಅಲ್ಲ ಮೇಳ ತಿರುಗಾಟ, ಅದು ನಿಮ್ಮ ಆಶೀರ್ವಾದ ಬಲ ಇದ್ದರೆ ನಾನು ಏನಾದರೂ ಬೇರೆ ಸಾಧಿಸ್ತೇನೆ ಅಂತ. ಆಗ ಹೇಳಿದರು, ನೀವು ಒಳ್ಳೆ ಶಾರೀರ ಉಂಟು, ಒಳ್ಳೆ ಭವಿಷ್ಯತ್ತು ಉಂಟು ನಿಮಗೆ, ಮತ್ತೆ ನೀವು ಆಲೋಚನೆ ಮಾಡಿ. ಇಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದೆ. ಅಲ್ಲಿಂದ ಮೇಲೆ ಜಾರಿದೆ. ನನ್ನ ಸ್ನೇಹಿತರು ಕರ್ನೂರು ಕೊರಗಪ್ರಾಯಿಗಳು ಅಂತಿದ್ರು, ಅವರು ಆಗ ಕದ್ರಿ ಮೇಳ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮೇಳಕ್ಕೆ ಸೇರಿದ ವರ್ಷ ಅವರು ಕದ್ರಿ ಮೇಳ ಶುರು ಮಾಡಿದ್ರು. ನನ್ನ ಬಹಳ ಸ್ನೇಹಿತರು, ಆಯ್ತಾ. ನಾನು ಅವರಿಗೆ ಟಿಕೆಟ್ನ ಫಸ್ಟ್ ಇನ್ನೂ ಒಂದು ಬೋಣಿ ಔಟ್ ಅಂತ ಹೇಳಿ ಸುರಿಗೆ ದುಡ್ಡು ಕೊಡೋದು 25 ರೂಪಾಯಿ, ಮತ್ತೆ ಆಟಕ್ಕೆ ಹೋಗೋದು, ಅಂಥ ಆಟಗಳಾಗ್ತಿತ್ತಾಗ. ಅವರು ಕದ್ರಿ ಮೇಳ ಶುರು ಮಾಡಿದ್ರು. ನನಗೆ ಆಗ ಮಲಯಾಳ ಕನ್ನಡ ಬಿಟ್ಟರೆ ತುಳು ಬರ್ತಿರ್ಲಿಲ್ಲ, ನನ್ನ ಸಾಧ್ಯ ಇಲ್ಲ. ಹೇಳಿದೆ, ಈ ಪಣ್ಣಾತ ಯಾರು ಅಂತ ಹೇಳಿದ. ಲಾಸ್ಟಿಗೆ 1 ಗಂಟೆ ಬದ ಹೇಳುದು. ನಾವು 4 ಗಂಟೆಗೆ ಕೂತ್ರೆ ಒಂದು 5-5:30 ಹೇಳುದು. ಲಾಸ್ಟಿಗೆ ಇರೇ ಕುಲ್ಲೋಡು ಮಾತ್ರ ಅಂತ ಹೇಳಿದ. ಹಾಗೆ ಮಾಡಿ ಕರೆಗೆ ನನ್ನನ್ನು ಕದ್ರಿ ಮೇಳದಲ್ಲಿ ಭಾಗವತಿಗೆ ಶುರುವಾಯಿತು. 6-7 ವರ್ಷ ಮಾಡಿದ್ದೆ ಕದ್ರಿ ಮೇಳದಲ್ಲಿ. ಅಲ್ಲೇ ಅದು ಕದ್ರಿ ಮೇಳದಲ್ಲಿ ನನಗೆ 1ನೇ ಹೆಸರು ಬರಲಿಕ್ಕೆ ಕಾರಣ, ಒಂದು ನಾನು ತುಳುಗೆ ಜೋಯಿಸರ ಮಗ ಅಂತ ಒಂದು ಹಣೆ ಬಟ್ಟೆಗೆ ಮೊದಲೇ ಉಂಟು. ನಮ್ಮದು ಭಾಗವತರ ಮಗ ಅಂತ, ಹಿರಿಯ ಭಾಗವತರ ಮಗ ಅಂತ. ಅದು ಯಾರಿಗೆ ಗೊತ್ತಿಲ್ಲ. ಇದ್ರು ಗೆಜ್ಜೆದ ಪೂಜೆ ಅಂತ ಒಂದು ಪ್ರಸಂಗ ಇತ್ತು, ಅದು ಹಿಟ್ಟಾಗಿ ಇತ್ತು. ಕರೆಕ್ಟ್. ಅದು ನಾವೆಲ್ಲ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ಪುಂಡಿಕಾಯ ಕೃಷ್ಣ ಭಟ್ರು, ನಾವೆಲ್ಲ ಸೆಟ್ಟಿಂಗ್ ಮಾಡಿ ಅದನ್ನು ಮೇಲೆ ಹಾಕಿದ್ದೇವೆ. ಹೌದು. ಆಗ ಒಳ್ಳೆ ಕಲಾವಿದರಿದ್ದರು. ಯಾವುದು ಮಾಧವ ಶೆಟ್ಟರು, ಕ್ರಿಶ್ಚಿಯನ್ ಬಾಬು, ಇಂಥ ಕಲಾವಿದರೆಲ್ಲ ಇದ್ರಾಗ. ಮಂಕುಡೆ ಸಂಜೀವ ಶೆಟ್ಟಿ, ಪೆರೋಡಿ ನಾರಾಯಣ ಭಟ್ರು ಹಾಸ್ಯಗಾರರು. ಆಗ ಈ ಮನೋಹರ ಅಂತ ಹೇಳುವ ಡಿ ಮನೋಹರ್ ಅವ, ಜಯರಾಮಾಚಾರಿ, ನಂತರ ಸೀತಾರಾಮ್, ಇವರೆಲ್ಲ ಅದೆಲ್ಲ ಒಂದು ಸೆಟ್ಟಿಂಗ್ನಲ್ಲಿ ಆಟ ಮೇಲೆ ಬಿತ್ತು. ಬಾಂಬೆಗೆ 3 ಸಲ ಹೋಗಿದ್ದೇವೆ ಗೆಜ್ಜೆ ಪೂಜೆಗೋಸ್ಕರ. ನೀವು ಆಲೋಚನೆ ಮಾಡಿ. ಅಂದರೆ ಅಂಥ ಒಳ್ಳೆಯದಾಗಿದೆ. ಅದರಲ್ಲಿ ನನಗೆ ಸ್ವಲ್ಪ ಹೆಸರು ಬಂತು. ಆಮೇಲೆ ಬೆಳವಣಿಗೆ ಆಗಿ ಮತ್ತೆ ಯಾಕೋ ನನಗೆ ಇದು ಸಾಕು ಅಂತ ಕಂಡಿದಾಗ ಪುನಃ ಧರ್ಮಸ್ಥಳ ಮೇಳದಿಂದ ಕರೆ ಬಂತು. ಪುತ್ತೂರು ಜಾತ್ರೆ ಆಟದ ದಿವಸ ಈಗ ನಮ್ಮ
ಮನೆ ದನಿಗಳಿದ್ದಾರಲ್ಲ, ಹೌದು. ಕಾವದರ ತಮ್ಮ ಹರ್ಷೇಂದ್ರ ಕುಮಾರ್ ಅವರು ಪದ್ಯ ಕೇಳಿದರು. ಕೂಡಲೇ ಟಿ ಶಾಂಭಟ್ರಿಗೆ ಫೋನ್ ಮಾಡಿದರು. ಅವರನ್ನು ಮುಂದಿನ ವರ್ಷ ನಮ್ಮಲ್ಲಿ ಮಾಡಿ ಕಡತೋಗ ಭಾಗವತರು ಹುಷಾರಿರಲಿಲ್ಲ. ಆಗ ಕಡತೋಗ ಕೃಷ್ಣ ಭಾಗವತರು ಮತ್ತು ಯಾರೋ ಒಬ್ಬರು ಇದ್ದರು. ಹಾಗೆ ಅವರನ್ನು ಮಾಡಬೇಕು ಅಂತ ಹಾಗೆ ಅವರು ಬಂದು ಸಂಧಾನ ಮಾಡಿ ಒಂದು ನೀವು ಭವಿಷ್ಯತ್ತು ತುಳು ಪ್ರಸಂಗದಲ್ಲಿ ಹೆಚ್ಚು ಮುಂದುವರೆದಂತ ಪುರಾಣ ಪ್ರಸಂಗ ಒಳ್ಳೆಯದು, ಕರೆಕ್ಟ್, ನಿಮಗೆ ಒಳ್ಳೆಯ ಹೆಸರು ನೀವು ಬರಲೇಬೇಕು ಅಂತ. ಹಾಗೆ ಅವರ ಒತ್ತಾಯದ ಮೇರೆಗೆ ಒಂದು 2 ವರ್ಷ ನೋಡು ಅಂತ ಹೇಳಿದ್ದು ವಾಪಸ್ ಇದಕ್ಕೆ ಬಂತು. ಕಡತೋಗ ಮಂಜುನಾಥ ಭಾಗವತರೊಟ್ಟಿಗೆ ತಿರುಗಾಟ ಸ್ಟಾರ್ಟ್ ಆಯಿತು. ಆಮೇಲೆ ಅವರಿಗೆ ಹುಷಾರಿರೋದಾಯಿತು, ಅವರು ರಿಟೈರ್ಡ್ ಆದರು. ಭಾಗವತರಿಂದ ಬಹಳಷ್ಟು ನಾನು ಕಲಿತಿದ್ದೇನೆ. ರಂಗದ ತಂತ್ರ, ವೇಷವನ್ನು ಮೆರೆಸುವುದು ಮತ್ತು ವೇಷವನ್ನು ಹೇಗೆ ಲಗಾಡಿ ಕೊಡೋದು ಅಂತ. ಆದರೆ ಅದನ್ನು ಮಾಡಲಿಲ್ಲ. ವೇಷವನ್ನು ಒಳ್ಳೇದು ಮಾಡಲಿಕ್ಕೆ ನನ್ನ ಎಫರ್ಟ್ ಎಷ್ಟು ನೋಡಿದೆ ನಾನು ಹೊರತು ಅವರಂಥ ಬುದ್ಧಿವಂತರವರು. ವೇಷವನ್ನು ಮಾತ್ರ ಅಲ್ಲ, ಹಿಮ್ಮೇಳವನ್ನು ತೋರಿಸುವುದು, ಚಂಡೆ ಮೊದಲಿಂದ ಹೇಗೆ ಕಾಣಿಸಬೇಕು ರಂಗದಲ್ಲಿ ಅಂಥದ್ದನ್ನೆಲ್ಲ ಮಾಡಿದ ಪ್ರಭಾವ ವ್ಯಕ್ತಿಯವರು. ಅವರಿಂದ ಸಾಕಷ್ಟು ಅನುಭವಗಳು ಬಂತು. ಮತ್ತು ನಾನು ಈ ಹವ್ಯಾಸ ಮೊದಲೇ ಇತ್ತು, ಯಾವುದು ಕೇಳುವಂಥದ್ದು. ಹೌದು, ಯಾರೇ ಭಾಗವತಿಗೆ ಮಾಡಲಿ, ಒಂದು ಸುರಿ ಕಲ್ತು ಭಾಗವತಿಗೆ ಮಾಡಲಿ, ಅವನ ಪದ್ಯವು ಕೇಳುವುದು ನಾನು. ಯಾರದ್ದು ಅದು ಇಲ್ಲ, ಸೀನಿಯರ್ ಅವರೇ ಕೇಳುವುದೇ, ಇದೇ ಕೆಲಸ ನನಗೆ. ಆ ಅನುಭವ ಅನುಭವ ಆಯಿತು. ಮತ್ತು ಸ್ವಂತ ಸ್ಟಡಿಯೂ ಆಯಿತು. ಮತ್ತು ಹಿರಿಯ ಮೊದಲಗಾರರುಗಳ ಕೆಲವರೆಲ್ಲ ನನಗೆ ಸಿಕ್ಕಿದ ಕಾರಣ ಸ್ವಲ್ಪ ಅನುಭವ ಆಯಿತು. ಹೀಗೆ ಮುಂದುವರೆದು ಬಂದರೆ ಇಲ್ಲಿವರೆಗೆ ತಲುಪಿದೆ. ಅವಳಿಗೆ ಇನ್ನೂ ಗೊತ್ತಿಲ್ಲ ಅಲ್ಲಿಗೆ. ಸರ್, ಈ ಯಕ್ಷಗಾನವನ್ನು ಈಗಿನ ಕಾಲದಲ್ಲಿ ಅಂದರೆ ವೃತ್ತಿಯನ್ನಾಗಿ, ಹೊಟ್ಟೆಪಾಟಿಗೆ ಇದು ಒಂದು ವೃತ್ತಿ, ಇದನ್ನು ಉದ್ಯೋಗ ಅಂತ ಹೇಳಿ ಆಯ್ಕೆ ಮಾಡುವಂತಹ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಇದನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ಅವರಿಗೂ ಅದರಿಂದ ಒಳ್ಳೆಯದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೆಯದಾಗಬೇಕು, ಈ ರೀತಿ ಆಗಬೇಕು ಅಂತಾದರೆ ಯಾವ ಮನೋಧರ್ಮವನ್ನು ಅವರು ಬೆಳೆಸ್ಕೊಳ್ಬೇಕು ಯುವಕರಿಗೆ? ಹೌದು, ಮುಖ್ಯವಾಗಿ ಭಾಷೆ ಶುದ್ಧವಾಗಿರಬೇಕು. ಮಾತಾಡುವ ಭಾಷೆ, ನಾವು ಮಾತಾಡುವ ಭಾಷೆ ಪ್ರೇಕ್ಷಕರಿಗೆ ಮನ ಮುಟ್ಟಬೇಕು. ಪ್ರೇಕ್ಷಕರಿಗೆ ಮನ ಮುಟ್ಟಿದರೆ ಮಾತ್ರ ಪ್ರದರ್ಶನ ಒಳ್ಳೆಯದಾದೀತು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಪುರಾಣ ಪ್ರಸಂಗಗಳನ್ನು ಓದಬೇಕು, ಪುರಾಣದ ಕಥೆಗಳನ್ನು ಓದಬೇಕು. ಎಷ್ಟು ಕ್ಲಿಷ್ಟವಾದ ಕಷ್ಟವಾದ ಶಬ್ದಗಳುಂಟು, ಅದನ್ನು ನಾಲಿಗೆಯಲ್ಲಿ ಕರೆಕ್ಟ್ ಅಭ್ಯಾಸ ಮಾಡಬೇಕು. ಆಮೇಲೆ ಪ್ರತಿಯೊಂದು ಪುರಾಣ ಆಗಲಿ ಭಗವದ್ಗೀತೆ ಆಗಲಿ ಏನೇನು ಉಂಟು ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಕೆಲವು ಮಾತಾಡುವಾಗ ಸಂದರ್ಭೋಚಿತವಾಗಿ ಕೆಲವು ಶ್ಲೋಕಗಳನ್ನು ಹೇಳಿದರೆ ಅದರ ಅರ್ಥ ಅವನಿಗೆ ಗೊತ್ತಿರಬೇಕು, ಅದರ ವಿವರಣೆ ಮಾಡಲಿಕ್ಕೂ ಗೊತ್ತಿರಬೇಕು. ವಿವರಣೆ ಮಾಡೋದು ಮಾತ್ರ ಅಲ್ಲ, ಇನ್ನೊಬ್ಬನಿಗೆ ತಿಳಿಯುವಾಗ ಆಗಬೇಕು ಅದು ಅಂತ. ಕರೆಕ್ಟ್, ಕೇಳುಗರಿಗೆ ತಿಳಿಯುವ ಹಾಗೆ ಆಗಬೇಕು. ಮತ್ತು ರಂಗತಂತ್ರವನ್ನು ಅವ ಗೊತ್ತಿರಬೇಕು ಅವನಿಗೆ. ರಂಗತಂತ್ರ ಅಂತ ಹೇಳಿದರೆ ಹಿಮ್ಮೇಳದ ಇಡೀ ಸಂಗತಿ, ರಂಗಸ್ಥಳದ ಸಂಗತಿ, ಎರಡು ಪಾತ್ರಗಳು ಬಂದಾಗ ಹೇಗೆ ನಡಿಬೇಕು, ಒಂದೇ ಪಾತ್ರ ಬಂದಾಗ ಅವನ ಭಾವ ಇರಬೇಕು, ಅವನ ಚಲನೆ ಹೇಗೆ ಇರಬೇಕು, ನಾಟ್ಯ, ಭಾವ, ಅಭಿನಯ ಪ್ರತಿಯೊಂದನ್ನು ಗಮನಿಸಬೇಕು. ನಮ್ಮ ಕಲೆಗಳಲ್ಲಿ ಎಲ್ಲ ನವರಸಗಳು ಉಂಟು. ಆ ನವರಸಗಳಿಗೆ ಸ್ಪಂದಿಸುವ ಅಷ್ಟು ಸ್ಟಡಿ ಮಾಡಿರ್ಬೇಕು. ಸ್ಟಡಿ ಮಾಡಲಿಕ್ಕೆ ಕಷ್ಟ ಉಂಟು, ಯಾಕಂದರೆ ಒಮ್ಮೆ ಕಲಿಸುವ ಕೇಂದ್ರದಲ್ಲಿ ಎಲ್ಲವನ್ನೂ ಸ್ಟಡಿ ಮಾಡಿಸುವುದಿಲ್ಲ. 1 ವರ್ಷದಲ್ಲಿ ಎಲ್ಲ ಮುಗಿದಾಗ್ತದೆ. ಅದಕ್ಕೆ ಇನ್ನೊಂದು ಏನಂದ್ರೆ ಅವನು ನೋಡಬೇಕು, ಕರೆಕ್ಟ್, ಈ ಪಾತ್ರಗಳನ್ನು ನೋಡಬೇಕು. ಈಗ ಒಬ್ಬನ ಉದಾಹರಣೆಗೆ ರಾಮಂದು ತಗೊಳ್ಳುವ. ಶ್ರೀರಾಮ ಜನ್ಮದಿಂದ ಆ ನಿರ್ಯಾಣದವರೆಗೆ ಹೇಗೆ ಹೋದ, ಹಾಗೆ ರಾವಣನ ತಗೊಂಡಿತು. ರಾವಣ ಜನ್ಮದಿಂದ ನಿರ್ಯಾಣದವರೆಗೆ ಹೇಗೆ ಹೋದ, ಸತ್ತ. ಆಗ ಅವನ ವಿಭಿನ್ನ ಶೈಲಿಗಳು, ವಿಭಿನ್ನ ಪಾತ್ರಗಳು, ವಿಭಿನ್ನ ಭಾವನೆಗಳನ್ನೆಲ್ಲ ಸ್ಟಡಿ ಮಾಡಬೇಕಾದ್ರೆ ನೋಡಬೇಕು. ಇನ್ನೊಂದು ನೋಡುವುದು ಮಾತ್ರ ಅಲ್ಲ, ತಾನು ಅನುಭವಿಸಬೇಕು. ಕಲಾವಿದ ಅನುಭವಿಸಿದರೆ ಮಾತ್ರ ಯಾವುದೇ ಪಾತ್ರಗಳನ್ನು ರಂಗದಲ್ಲಿ ನಿರ್ವಹಿಸಲಿಕ್ಕಾಗ್ತದೆ, ಅದು ಪ್ರೇಕ್ಷಕರ ಮನ ಮುಟ್ಟುತ್ತದೆ. ಇದು ನನ್ನ ಅಭಿಪ್ರಾಯ. ಪ್ರತಿ ಪಾತ್ರಗಳೇ ಆಗಲಿ, ಇನ್ನೊಂದು ಪಾತ್ರ ಇರುವಾಗಲೂ ಅವ ಸ್ಪಂದಿಸಬೇಕು. ಹೇಗೆ ಸ್ಪಂದಿಸಬೇಕು, ಕರೆಕ್ಟ್, ಅದನ್ನು ತಿಳಿದಿರಬೇಕು. ಉದಾಹರಣೆಗೆ ಈಗ ನಾನು ಒಂದು ಪಾತ್ರ ದುಃಖದಲ್ಲಿ ಉಂಟು,
ದುಃಖ ಸನ್ನಿವೇಶದಲ್ಲಿ ಇವ ವೀರಾವೇಶದಲ್ಲಿದ್ದರೆ ಇವನ ವೀರತ್ವವನ್ನೇ ತೋರಿಸಿಕೊಂಡಿರ್ಬೇಕು. ಅವನಿಗೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ Correct. ಹೇಳಿ ಹಾ. ಇವಲ್ಲಿ ನಗಾಡಿಕೊಂಡಿರುವುದಲ್ಲ ಅವನ ನೋಡಿಕೊಂಡು. ಕರೆಕ್ಟ್ ಈಗ ಆಗಿದ್ದ ಪರಿವರ್ತನೆ ಬಂದಿದೆ. ಹೌದು ಹೌದು. ಯಾಕಂದ್ರೆ ಅವನ ಪರ್ಸನಲ್ ವೈಯಕ್ತಿಕವಾಗಿದ್ದ ವಿಷಯಗಳು ಅಥವಾ ಹೊರಗಿನ ವಾತಾವರಣಗಳು ಇದೆಲ್ಲ ನೆನಪಾಗ್ತದೆ. ಆಗ ಇದು ಅನುಭವಿಸಲಿಕ್ಕೆ ಭಾವ ಸ್ಫುರಿಸಲಿಕ್ಕೆ ಕಷ್ಟ ಆಗ್ತದೆ. ಕರೆಕ್ಟ್. ರಂಗದಲ್ಲಿ ಅವ ಏಕಾಗ್ರತೆಯಿಂದ ಇರಬೇಕು. ತಾನು ಯಾವ ಪಾತ್ರ ಮಾಡಿದ್ದೇನೆ ಅದರ ಬಗ್ಗೆ ಅವನಿಗೆ ಪರಿಜ್ಞಾನ ಬೇಕು. ಅದಕ್ಕೆ ಮುಖ್ಯವಾಗಿ ತಾನು ಏನು ರಂಗದಲ್ಲಿ ಹೊರಗೆ ಬಂದಾಗ ನಾನು ರಘುರಾಮ ಒಳ್ಳಾಗ್ಬೋದು, ರಂಗದಲ್ಲಿ ನಾನು ರಾವಣನಾಗಿರಬೇಕು. ಆ ಪಾತ್ರ ಗೌರವವನ್ನು ಉಳಿಸಿಕೊಂಡು ಬರಬೇಕು. ಅದಕ್ಕೆ ಒಂದನೇ ನಾನು ಹೇಳಿದಾಗೆ ಅಭ್ಯಾಸ ಮಾಡಬೇಕು, ನೋಡಬೇಕು, ಕೇಳಬೇಕು, ಓದಬೇಕು. ಹಾಗಿದ್ರೆ ಮಾತ್ರ ನಿರ್ವಹಿಸಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲ ಮಾಡಿಕೊಂಡು ಯಕ್ಷಗಾನವನ್ನು ವೃತ್ತಿಯನ್ನಾಗಿ ಮಾಡಿದ್ರೆ ಅವನಿಗೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಅವನಿಗೆ ಅದರಲ್ಲಿ ಪುರೋಗತಿ ಉಂಟು. ಮತ್ತೆ ವೃತ್ತಿಯಾಗಿ ಸ್ವೀಕರಿಸುವ ಇಂಥದ್ದನ್ನು ಅಭ್ಯಾಸ ಮಾಡಲೇಬೇಕು. ಒಟ್ಟು ನಾವು ಬರೋದು ವೇಷ ಮಾಡೋದು ಹೋಗೋದು ಹಾಗಿದ್ದದಲ್ಲಿ ಅದು ವೃತ್ತಿ ಆಗುವುದಿಲ್ಲ. ಅದರಲ್ಲಿ ಪ್ರಯೋಜನವೂ ಇಲ್ಲ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಹೌದೌದು. ಈಗ ನೋಡಿ ಸರ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಹೀಗಂದ್ರೆ ಏನು? ಇದರ ಗುಣಲಕ್ಷಣಗಳು ಏನು? ಶಾಸ್ತ್ರೀಯತೆ, ಸಾಂಪ್ರದಾಯಿಕತೆ ಅಂತ ಹೇಳಿದ್ರಿ ನೀವು. ಸಂಪ್ರದಾಯ ಅಂತ ಹೇಳಿದ್ರೆ ಒಬ್ಬನನ್ನು ಒಬ್ಬ ಅನುಸರಿಸಿದ್ದು ಅಂತ ಲೆಕ್ಕ. ಕರೆಕ್ಟ್. ಶಾಸ್ತ್ರೀಯ ಅಂದರೆ ಯಕ್ಷಗಾನಕ್ಕೆ ಹಿಂದಿನ ಕಾಲದಲ್ಲಿ ಸಾಧಾರಣ 300-400 ವರ್ಷಗಳ ಹಿಂದೆ ಹೇಗಿತ್ತು ಅಂತ ಹೇಳಿದರೆ, ಈ ಸೊಪ್ಪು ಕಟ್ಟಿಕೊಂಡು ಇದ್ದ ಹೊಟ್ಟೆಯನ್ನು ಸುತ್ತಿಕೊಂಡು ಆಡ್ತಾ ಇದ್ದರು. ನೀವು ಹೇಳೋದು ಕೇಳಿರ್ಬೋದು. ಅದು ಬೆಳವಣಿಗೆ ಆಗುತ್ತಾ 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 ಆಗ ಹಿಮ್ಮೇಳದವರು ಕೂಡ ನಿಂತುಕೊಂಡು ಪದ ಹೇಳ್ತಾ ಇದ್ರು. ಚೆಂಡೆ ಮತ್ತೆ ನಿಂತುಕೊಂಡು ಬಾರಿಸುವುದು. ವೇಷಧಾರಿ ಹೋದಾಗ ಹಿಂದೆ ಮುಂದೆ ಹೋಗ್ತಾ ಇದ್ರು. ಆಗ ಈಗ ಕದಕ್ಕಳಿಯಲ್ಲಿ ಹೌದೌದು ಕರೆಕ್ಟ್ ನೋಡ್ಬೋದು ನೀವು. ಆಯ್ತಾ? ಅದು ಬೆಳವಣಿಗೆ ಆಗಿ 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 ಕೊನೆಗೆ ಈಗ ಸ್ಟೇಜ್ ಬಂತು. ಆ ಪರಂಪರೆನೂ ಉಳಿಸಿಕೊಂಡು ಬಂದಿದೆ. ಆದರೆ ನಾವು ಅದನ್ನು ಮರಿಬಾರ್ದು ಅಂತ ಹೇಳುದು ನಾವು. ಕರೆಕ್ಟ್, ಗೊತ್ತಾಯ್ತು. ಪರಂಪರೆ ಅಂತ ಹೇಳಿದ್ರೆ ಬದಲಾವಣೆ ಅಗತ್ಯವೇ. ಈಗ ಇವತ್ತಿದ್ದಾಗ ನಾಳೆ ಇರುವುದಿಲ್ಲ. ಹಾಗೆಂತ ನಾವು ಮೂಲ ಸತ್ವ ಏನುಂಟು ಅದನ್ನು ಬಿಡಬಾರ್ದು ಅಂತ ಹೇಳುದು ನಾನು. ಮೊದಲು ನಾವು ಬಣ್ಣಗಾರಿಕೆ ಆಗಲಿ, ಹೆಜ್ಜೆಗಾರಿಕೆ ಒಂದೇ ರೀತಿ. ಯಾವುದು ತತ್ತಾಂ ತತ್ತದ್ದೀಂ ತತ್ತಾಂ ಅಷ್ಟೊಳಗೆ ಅದೇ. ನೀವು ಪೆಟ್ಟುಗಳು ಎಷ್ಟು ಬೇಕಾದ್ರೂ ಬಾರಿಸಿ, ಕರೆಕ್ಟ್, ಆ ಘಾತಕ್ಕೆ ಬಿರುವ ಪೆಟ್ಟುಗಳು, ಚಾಪುಗಳು, ಧೋಂಕಾರಗಳು ಬರಬೇಕು. ಕರೆಕ್ಟ್. ಈಗ ಭಾಗವತಿಗೆ ಮಾಡುವಾಗಲೂ ಅಮ್ಮ ತಂಗಮ್ಮ ಸೌಭದ್ರೆ ಅಂತ ಮಾಡಬಾರ್ದು. ಯಾಕಂದ್ರೆ ಅದು ಯಕ್ಷಗಾನದ ಪರಂಪರೆ. ಕರೆಕ್ಟ್. ಮತ್ತೆ ಅವನವನ ಮನೋಧರ್ಮ ಪ್ರಕಾರ ಆಡ್ಬೋದು. ಈಗ ನಾನು ಸ್ವಲ್ಪ ಯಕ್ಷಗಾನದ ಶೈಲಿ ಅಂತ ಉಂಟು, ಪರಂಪರೆಗೆ ಟಚ್ ಬಿಡೋದಾಗಿ ಹೇಳಿದೆ. ಅದನ್ನೇ ನಾನೀಗ ಸ್ವಲ್ಪ ಶಾಸ್ತ್ರೀಯ ಸಂಗೀತವನ್ನು ಉಪಯೋಗಿಸಿ ಅಮ್ಮ ತಂಗಮ್ಮ ಸೌಭದ್ರೆ ತಾಳಕ್ಕೆ ಸೇರಿತು ನೋಡಿ. ಕರೆಕ್ಟ್. ಸ್ವಲ್ಪ ಮಿಕ್ಸ್ ಮಾಡಿತ್ತು. ಕರೆಕ್ಟ್. ಅದನ್ನು ಉಳಿಸಿಕೊಂಡು ಬರಬೇಕು. ನಮ್ಮ ಮನೋಧರ್ಮ ನಾವು ತಿಳ್ಕೊಳ್ಬೇಕು. ಆ ಪದ್ಯದ ಅವ ಕೃಷ್ಣ ಸುಭದ್ರೆಯಲ್ಲಿ ಹೇಳುವಂಥದ್ದು ಅವ ವಿಷಯ ತಿಳಿಯಪಡಿಸುವುದವ. ಈಗ ಒಂದು ಕತೆ ಹೇಳ್ತೇನೆ ಅಂತ, ಈಗ ಆಗಿದೆ ಅಂತ ಆ ಕತೆ ಹೇಳುವಾಗ ಕಾಣಬೇಕು. ಮುಖ್ಯವಾಗಿ ನೀವು ಹೇಳಿದ್ರಲ್ಲಿ ನಾನು ಗುರುತಿಸಿದ್ದೇನು ಅಂತಂದ್ರೆ, ಆ ಘಾತಗಳು ಅಂದ್ರೆ ನಾಟ್ಯಕ್ಕೆ ಅನುಕೂಲವಾಗುವಂತಹ ಆ ಹೆಜ್ಜೆಗಳು ಪದ್ಯದಲ್ಲಿ ಮೊದಲೆಯಲ್ಲಿ ಮೂಡಿ ಬರಬೇಕು ಅಂತ ನೀವು ಹೇಳುದು. ಅಲ್ಲಿ ಈಗ ಅವ ಹಾಗೆ ನಾನು ಹೇಳಿದ ಕೂಡಲೇ ಈಗ ಆ ತಾಮ್ ಬರುವುದಿಲ್ಲ. ಈಗ ಕರೆಕ್ಟ್. ಇವ ಏನ್ ಮಾಡ್ತಾನೆ, ಯಾವುದೋ ಕ್ಯಾಸೆಟ್ನಲ್ಲಿಯೋ ಅಥವಾ ಸಂಗೀತ ಕಚೇರಿಯಲ್ಲಿಯೋ ಅಥವಾ ನಿಮ್ಮ ವಾದ್ಯ ವಾಲಕದಲ್ಲಿ ಬಾರಿಸಿದ್ರೆ ಪದ ಹೇಳುವನಿಗೂ ಕಷ್ಟ, ಕುಣಿಯೋನಿಗೂ ಕಷ್ಟ. ಕರೆಕ್ಟ್. ಈಗ ನಾನು ಟೀಕೆ ಮಾಡಿದ್ದಲ್ಲ, ಹೌದೌದು ಗೊತ್ತಾಯ್ತು, ನಡೆಯುವಂತ ವಿಷಯಗಳನ್ನು ಹೇಳಿದ್ರು. ಹೌದು, ಅದನ್ನು ಮೊದಲಗಾರ ತಿಳ್ಕೊಳ್ಬೇಕು, ಅದನ್ನು ಭಾಗವತನೂ ತಿಳ್ಕೊಂಡಿರ್ಬೇಕು, ವೇಷಧಾರಿಯೂ ತಿಳ್ಕೊಂಡಿರ್ಬೇಕು. ಕರೆಕ್ಟ್. ಅವ ಹೇಗೆ ಹೆಜ್ಜೆ ಹಿಡ್ಬೋದು, ಬಿಡ್ತಿಗೆ ಹೇಗೆ ಎತ್ತು ಕಡೆಗೆ ಹೇಗೆ ಹೋಗುವುದು, ಪದ್ಯ ಹೇಳ್ತಾ ಇರುವಾಗೆ
ಅಭಿನಯದೊಟ್ಟಿಗೆ ನಾಟ್ಯ ಹೇಗೆ ಮಾಡ್ಬೋದು, Correct. ನಾಟ್ಯ ಅಭಿನಯ ಒಟ್ಟಿಗೆ ಸೇರಿದರೆ ಮಾತ್ರ ಚಂದ. ಅದು ನಮ್ಮ ತೆಂಗುದಿಟ್ಟಿನಲ್ಲಿ ನನ್ನ ಅನಿಸಿಕೆ. ನಾನು ಅದನ್ನು ಸಾಧನೆ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಈಗ ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ ಆ ವಿಷಯಗಳನ್ನೆಲ್ಲ. ಇದೀಗ ಸಣ್ಣ ಉದಾಹರಣೆ ಕೊಟ್ಟದ್ದು, ಹೌದೌದು ಇದು ಟೀಕೆ ಮಾಡಿದ್ದಲ್ಲ ಹೌದೌದು ಗೊತ್ತಾಯ್ತು. ವಿಷಯ. ಇಂಥದ್ದನ್ನೆಲ್ಲ ಇವಾಗ ಕಲಾವಿದ ಅರ್ಥ ಮಾಡಿಕೊಂಡ್ರೆ ಹೌದು, ಅಂದ್ರೆ ನೀವು ವಸ್ತುಸ್ಥಿತಿಯನ್ನ ನೀವು ಹೇಳಿದ್ರಿ ಅಷ್ಟೇ, ಆ, ನೀವು ಕಂಡ ವಸ್ತುಸ್ಥಿತಿಯನ್ನು ನೀವು ಹೇಳಿದ್ರಿ. ಈಗ ನೋಡಿ ಸರ್, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳುಂಟು ಮತ್ತೆ ಅದರ ಸ್ವರೂಪದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ತಾಳಗಳು 7 ತಾಳಗಳು ಅಂತ ಲೆಕ್ಕ ಅಲ್ವಾ. ಹಾ, ಮತ್ತೆ ಬೇರೆ ಬೇರೆ ಅದಕ್ಕಿಂತ ಹುಟ್ಟಿದಂತ ತಾಳಗಳು ಕರೆಕ್ಟ್. ಇದೆಲ್ಲ ಉಂಟು. ಅದೇ ವಿವರಣೆ ಬೇಕಾ? ಹಾಗೆ ಬೇಡ ಅಲ್ಲ, ಬೇಡ. ಹಾ, ಅದು ಮಾಮೂಲೆ. ಈಗ ನೋಡಿ ಸರ್, ಯಕ್ಷಗಾನದಲ್ಲಿ ಮಟ್ಟುಗಳೇ ಪ್ರಧಾನ ಅಂತ ಹೇಳ್ತಾರೆ. ಮಟ್ಟುಗಳು ಅಂತಂದ್ರೆ ಏನು, ಎಷ್ಟು ಮಟ್ಟುಗಳುಂಟು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬಹುದು ಸರ್? ಇದರ ಬಗ್ಗೆ ನಾನು ಹಾ, ಒಬ್ಬರು ಹಿರಿಯ ವಿದ್ವಾಂಸರ ಹತ್ರ ನಾನು ಒಂದು 25 ವರ್ಷಗಳ ಕೆಳಗೆ ಒಂದು ಚರ್ಚೆ ಮಾಡಿದ್ದೇನೆ. ಹಾ, ಅವರು ನಿನ್ನ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರು ಅವರು, ಯಾಕೆ ನಾನು ಮತ್ತೆ ಮುಂದುವರಿಸಲಿಲ್ಲ ನಾನು. ಹಾ, ಈಗ ಮಟ್ಟು ಅಂದ್ರೆ ಎಂಥದ್ದು, ಪರಂಪರೆ ಹೇಳಿದ್ರೆ ಎಂಥದ್ದು. ಈಗ ಮಟ್ಟು ಅಂತ ಹೇಳಿದರೆ ಈಗ ಒಂದು ಈಗ ಉದಾಹರಣೆಗೆ ಇದು ಒಂದು ಎಲೆ ಬೆಟ್ಟಿಗೆ, ಇದೊಂದು ಎಲೆ ಬೆಟ್ಟಿಗೆ ಹೀಗೆ ಇರಬೇಕು ಅಂತ ಉಂಟು. ಹಾ, correct. ಮುಂದಿನ ಎಲೆ ಬೆಟ್ಟಿಗೆ ಮಾಡಿದವರು ಹೀಗಿದ್ದದ್ದೇ. ಇದು ಉದಾಹರಣೆ ಕೊಟ್ಟದ್ದು ನಾನು. ಹಾಗೆ ನಮ್ಮ ಯಕ್ಷಗಾನದಲ್ಲಿ ಇಲ್ಲ. ಹಾ, ಹಿರಿಯರು ತಲಾಂತರದ ಹಿಂದಿನವರು ಏನು ಮಾಡಿದ್ದಾರೆ, ಅವರು ಏನು ಮಾಡಿದ್ದಾರೆ ಅಂದರೆ ರಂಗಕ್ಕೆ ಬೇಕಾದ ಹಾಗೆ ಆ ರಂಗಸ್ಥಳಕ್ಕೆ ಹೇಗೆ ಎಷ್ಟು ಬೇಕೋ, ಅಥವಾ ರಂಗಸ್ಥಳ ಆಗಲಿ ತಾಳಮದ್ದಲೆ ಕೂಟಗಳಲ್ಲಿ ಆಗಲಿ ಹೇಗೆ ಬೇಕೋ ಹಾಗೆ ಹೋಗಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಯಾವುದು ಪ್ರೇಕ್ಷಕರ ಮುಟ್ಟುವಾಗ ಅರ್ಥ ಮಾಡಿಸಿಕೊಂಡು ಮಟ್ಟುಗಳನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಯಕ್ಷಗಾನದ ಜಾನಪದ ಶೈಲಿ ಅಂತೇಳಿ ಅದು ಅತ್ಲಾಗಿಂದ ಹಳೇ ನಿಮ್ಮ ಭಜನೆ ಹಾಡುವಲ್ಲ, ಸಂಗೀತ ಕ್ಷೇತ್ರದಲ್ಲಿರುವ ಸಂಗೀತ ರಾಗಗಳ ಕೆಲವು ಮಾತ್ರ ತಕ್ಕೊಂಡು ಅದನ್ನು ರಂಗಕ್ಕೆ ತೋರಿಸಿದ್ದಾರೆ. ಆ ವೇಷದವನ್ನು ನೋಡಿ, ವೇಷದ ಆಕೃತಿ ಹೇಗುಂಟು. ಕರೆಕ್ಟ್. ಯಾವುದು ಉದಾಹರಣೆ ಕಿರೀಟ ವೇಷ, ಬಣ್ಣದ ವೇಷ, ಶ್ರೀವೇಷ, ಮತ್ತು ಬೇರೆ ಬೇರೆ ವೇಷಗಳು, ಪುಂಡು ವೇಷ. ಅದು ಅರ್ಜುನ ಅಂದರೆ ಕಿರೀಟ ವೇಷ, ರಾವಣ ಅಂದರೆ ಬಣ್ಣದ ವೇಷ. ಅಂದರೆ ಅದನ್ನು ತೋರಿಸಿದ್ರು. ಅದಕ್ಕೆ ತಕ್ಕ ಹಾಗೆ ಮುಂದೆ ಅದಕ್ಕೆ ತಕ್ಕ ಭಾಗವತಿಗೆಯನ್ನು ಹಾಡುಗಾರ ಏನು ಮಾಡಿದ್ದಾನೆ ಅಂತಂದರೆ ಅದನ್ನು ಅನುಭವಿಸಿಕೊಂಡು ರಾವಣನಿಗೆ ಹೀಗೆ ಪದ ಹೇಳುವುದು, ಬೇರೆ ಬೇರೆ ರೀತಿ ಹೇಳುವುದು, ರಾಮನಿಗೆ ಹೀಗೆ, ಕೃಷ್ಣನಿಗೆ ಹೀಗೆ, ಅರ್ಜುನನಿಗೆ ಹೀಗೆ, ಅದನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳಿದ್ದು ಅದನ್ನು ಕರೆಕ್ಟ್. ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ವಿವರಣೆ ಕೊಡಬೇಕ ಹೊರತು ಅದು ಮಟ್ಟು ಅಂತ ಹೇಳಿ ಇದು ಹಳೆ ಮಟ್ಟ, ಯಾವುದು ಹಳೆ ಮಟ್ಟು? ನಾನು ನಿಮ್ಮ ಹತ್ರ ಕೇಳೋದು. ಈಗ ನಾನು ಪದ್ಯ ಕೇಳಿದ್ದೆ ಯಾರ್ದು? ನನ್ನ ತಂದೆಯವರ ಪದ್ಯ ಹೇಳಿದ್ದೇನೆ. ಕರೆಕ್ಟ್. ದೊಡ್ಡ ಬಲಿಪರದ್ದು ಕೇಳಿದ ಕನಸಿನಲ್ಲಿ ಕಂಡಾಗ ಆಗಿದೆ. ಅಗರಿ ಭಾಗವತರ ಪದ್ಯ ಹೇಳಿದ್ದೇನೆ, ಮಂಡೇಚರ ಪದ್ಯ ಹೇಳಿದ್ದೇನೆ. ಆಮೇಲೆ ಬಂದ ಭಾಗವತರುಗಳು ಇರಾ ಗೋಪಾಲಕೃಷ್ಣ ಭಾಗವತರು, ನಂತರ ಬಲಿಪ ಭಾಗವತರು, ಇವರ ಪದ್ಯ ಎಲ್ಲ ಕೇಳಿದ್ದೇನೆ. ಆಮೇಲೆ ಬಂದ ಭಾಗವತರುಗಳದ್ದು ಅಮ್ಮಣ್ಣಯ್ಯರು, ಪದ್ಯಾಣದವರು. ಆಮೇಲೆ ಬಂದ ಭಾಗವತರುಗಳು ಮಯ್ಯರು, ಕನ್ನಡಿಕಟ್ಟೆ, ಮತ್ತೆ ಬಾಕಿ ಉಳಿದವರ ಪಟ್ಲ, ಇವರೆಲ್ಲ ಪದ್ಯಗಳಿದೆ. ಯಾವುದು ಇದರಲ್ಲಿ ಪರಂಪರೆ? ಅವನವನ ಶೈಲಿಯೇ ಒಂದು ಪರಂಪರೆ. ಇದಕ್ಕೊಂದು ಸೀಮಿತವಾಗಿ ಒಂದು ಕೈಪಿಡಿ ಯಾರೂ ತಯಾರು ಮಾಡಲಿಲ್ಲ ಹಿಂದಿನವರು ಮಾಡಿದ್ದಂಥದ್ದು ರಂಗಕ್ಕೆ ತೊಂದರೆ ಆಗದಾಗಿ ಮಾಡಿದ್ದಾರೆ, ಯಕ್ಷಗಾನವನ್ನು ತೋರಿಸಿದ್ದಾರೆ. ಈಗ ನಮ್ಮ ತಂದೆಯವರು ಪದ ಹೇಳ್ತಿದ್ರು, ತಂದೆಯವರ ಪದ್ಯ ಉಂಟು. ಬಲಿಪ ಭಾಗವತರ ದೊಡ್ಡ ಬಲಿಪರು, ಈ ಬಲಿಪರಲ್ಲ, ಇವರು ರಾಜ್ಯ, ಅವರು ಸಮಕಾಲೀನರು. ಎಷ್ಟೋ ಕಡೆಯಲ್ಲಿ ಜೋಡಾಟ ಎಲ್ಲ ಮಾಡಿ ಸಹಿ ಎನಿಸಿದವರು, ಕಾಂಪಿಟೇಷನ್ ಎಲ್ಲ ಇತ್ತು. ಆಗ ಅವರವರ ಬುದ್ಧಿವಂತಿಕೆಯಲ್ಲಿ ಅವರವರ ಸಾಮರ್ಥ್ಯದಲ್ಲಿ ಅವರು ರಂಗವನ್ನು ಪ್ರದರ್ಶಿಸುತ್ತಿದ್ದರು, ರಂಗವನ್ನು ಒಳ್ಳೆ ಮಾಡ್ತಿದ್ರು. ಅವರ ಹಾಡುಗಾರಿಕೆಯನ್ನು ಕೇಳಿದರೆ ಅದನ್ನೇ ಹಾಗೇ ಹಾಡಬೇಕು ಅಂತ ಹೇಳಿದರೆ ಉಳಿದವರಿಂದ ಆಯ್ತಾ? ಅವರೊಂದು ಕೈಪಿಡಿ ತಯಾರು ಮಾಡಲಿಲ್ಲ, ಅವರ ಮೇಲೆ ಅಪವಾದ ಅಲ್ಲ. ಅವರು ಮಾಡದಿದ್ರು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ. ಅದು ಹೀಗೆ ಹೋದ ಕಾರಣ ಹೀಗೆ ಮಾಡಿತ್ತು, ಹಾಗಾದ್ರೆ ಹೀಗೆ ಹೋಗಬೇಕು. ರಂಗಸ್ಥಳದಲ್ಲಿ ಯುದ್ಧ ಮಾಡುವಾಗ ಹೀಗೆ ಯುದ್ಧ ಮಾಡಬೇಕು, ಅರ್ಥ ಮಾತಾಡುವಾಗ ಸ್ಪಂದನ ಇರಬೇಕು. ಈಗ ನೋಡಿ, ಸ್ಪಂದನ ಇಲ್ಲ. ನಾನು ಈ ಸ್ಪಂದನ ಅಂತ ಹೇಳುವ ಶಬ್ದ ಯಾಕೆ ಹೇಳಿದೆ ಅಂತ ಹೇಳಿದರೆ, ಈಗ 2 ವೇಷಗಳಿರ್ತದೆ. ಕೃಷ್ಣ ಮತ್ತು ಅರ್ಜುನ, ರಾಮ ಮತ್ತು ರಾವಣ. ರಾಮ ಮಾತಾಡುವ ರಾವಣ ಆತ್ಲಾಗಿ ನೋಡುದು, ರಾವಣ ಮಾತಾಡುವ ರಾಮ ಇತ್ಲಾಗಿ ನೋಡುದು.
ಆ ಸ್ಪಂದನ ಬೇಕು. ತಾನು ರಾಮ ನಾನು ರಾವಣ ಅಂತ ಅಂಥದ್ದಿಲ್ಲ. ಕರೆಕ್ಟ್. ಅದನ್ನು ಕಲಾವಿದ ಬೆಳೆಸಿಕೊಳ್ಬೇಕು. ಇದು ಈ ಮಟ್ಟಿನಲ್ಲಿ ಬರ್ತದೆ ನಾನು ಹೇಳುದು. ಹಾ, ಕರೆಕ್ಟ್. ಪರಂಪರೆಯ ಬಣ್ಣಗಾರಿಕೆ ಯಾವುದು, ರಾವಣನಿಗೆ ಬೇರೆ, ಶೂರಭದ್ಮನಿಗೆ ಬೇರೆ, ಕಾಲಜಂಗನಿಗೆ ಬೇರೆ. ಮತ್ತೆ ನೀವು ಆಗ ಹೇಳಿದ್ದು ಆ ನಾಟ್ಯಕ್ಕೆ ಅನುಕೂಲವಾಗುವ ಘಾತಗಳನ್ನ ಉಳಿಸಿಕೊಂಡು ಪದ್ಯ ಹೇಳುವಂತಹ ಕ್ರಮಗಳು, ಇದನ್ನೆಲ್ಲ ಹಿರಿಯರು ಬೆಳೆಸಿದ್ದಾರೆ. ನಾವು ಅದನ್ನು ಅನುಸರಿಸಿಕೊಂಡು ಅದರಲ್ಲಿ ಎಷ್ಟು ಬೇಕು ಅಷ್ಟನ್ನು ತಗೊಂಡು ನಮ್ಮ ಮನೋಧರ್ಮ ಪ್ರಕಾರ ನಮ್ಮ ಮನೋಸ್ಥಿತಿ ಹೇಗುಂಟು ಆ ಪ್ರಕಾರ ಹೋಗ್ಬೇಕು. ನಮ್ಮ ಬುದ್ಧಿಶಕ್ತಿ ನಾವು ಕಲ್ತಂಥ ವಿಷಯಗಳೆಷ್ಟು ಭಂಡಾರ ಎಷ್ಟು ಅಷ್ಟನ್ನು ಹೊರಪಡಿಸಬೇಕು. ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಬೇಕು. ಕರೆಕ್ಟ್. ನಾನು ಹೇಳಿದ್ದ ಹಾಗೆ ಎಲ್ಲ ಒಬ್ಬ ಹೇಳಿಕೊಟ್ಟು ಬರುವಂಥದ್ದಲ್ಲ. ಹೌದು, ಕರೆಕ್ಟ್. ಹೇಳಿಕೊಟ್ಟು ಯಾವುದು ಬರಲಿಕ್ಕಿಲ್ಲ. ನಾವು ಸ್ವಲ್ಪ ಅನುಭವಿಸಬೇಕು, ಕೇಳಬೇಕು, ನೋಡಬೇಕು, ಕಲಿಬೇಕು. ಇದು ಈ ಮಟ್ಟು ಅಂತ ನೀವು ಹೇಳಿದ್ರಲ್ಲ, ಪರಂಪರೆ ಯಾರ ಮಟ್ಟು, ಬಲಿಪರದ್ದು ಅಥವಾ ನಮ್ಮ ತಂದೆಯವರು ಜೋಯಿಸರದ್ದು ಅಥವಾ ಅಗರಿ ಭಾಗವತರದ್ದು, ಅವರೆಲ್ಲರೂ ಆಟವನ್ನು ಒಳ್ಳೆ ಮಾಡಿದ್ದಾರೆ. ಅವರ ಶೈಲಿ ಅವರದನ್ನು ಬೆಳೆಸಿ ಬಂದಿದ್ದಾರೆ. ಇದಕ್ಕೆ ಒಂದು ಕೈಪಿಡಿ ತಯಾರಾಗಿಲ್ಲ. ನಾನು ಒಂದು ಕೈಪಿಡಿ ತಯಾರು ಮಾಡಿ ನನಗೊಂದು ನಾನು ಭಾಗವತಿಗೆ ಸ್ಟಾರ್ಟ್ ಮಾಡಿದ ನಂತರ ನನ್ನನ್ನು ಅಬ್ಜೆಕ್ಷನ್ ಮಾಡಿದರು. ಸಂಗೀತ ಕಚೇರಿ ಆಗ್ತದೆ, ರಂಗಸ್ಥಳದಲ್ಲಿ ಇದಾಗ್ತದೆ ಅದಾಗ್ತದೆ ಅಂತ. ನಾನು ಹೇಳಿದೆ ಯಕ್ಷಗಾನ ಪರಂಪರೆ ಹಾಡುಗಾರಿಕೆ ಅಂತ ಹೇಳಿದರೆ ಹೇಗೆ ಅಂತ ಒಂದು ಮಟ್ಟು ತೋರಿಸಿ ಅಂತ ಹೇಳಿದೆ. ನಾನು ತೋರಿಸಿದರು. ಇಲ್ಲ, ಅದು ನೀವು ಹಾಡಿದ್ದು ಬಲಿಪರ ಹಾಗೆ ಹೇಳಿತ್ತು ಅಂತ ಹೇಳಿದೆ. ಬಲಿಪರ ಹಾಡು ಹಾಗೆ ಹೇಳಿತ್ತು. ಅಗರಿ ಅವ್ರದ್ದು ಪರಂಪರೆ ಅಲ್ವಾ ಅಂತ ಹೇಳಿದೆ. ಇಲ್ಲ, ನಿನ್ನಲ್ಲಿ ಮಾತಿಲ್ಲ ಹೇಳಿದರು. ಆಮೇಲೆ ಅವರೇ ಹೇಳಿದರು, ಹೀಗೆ ಸಂಗತಿ, ಆ ಯಕ್ಷಗಾನದ ಚೌಕಟ್ಟನ್ನು ಬಿಡದೆ, ಯಕ್ಷಗಾನ ಏನುಂಟು ಅದರ ಚೌಕಟ್ಟನ್ನು ಬಿಡದೆ ಹಾಡಿದರೆ, ಆಡಿಸಿದರೆ, ಆಡಿದರೆ ಅದೊಂದು ಪರಂಪರೆ ಆಗ್ತದೆ. ಇದಕ್ಕೆ ನಿರ್ದಿಷ್ಟವಾಗಿ ಯಾವುದನ್ನು ಒಂದು ಕೈಪಿಡಿ ಅಂತ ತಯಾರು ಮಾಡದ ಕಾರಣ ಹಾಗೆಲ್ಲ ಆದ್ದು. ಆದರೆ ನಾನು ತಿಳ್ಕೊಂಡದ್ದೇನೆಂದರೆ ನನ್ನಿಂದ ಆಗುವಷ್ಟು ಯಕ್ಷಗಾನಕ್ಕೆ ಕೊಡುವುದು, ನನ್ನದು ಹೀಗೆ. ಕರೆಕ್ಟ್. ಅದನ್ನು ಇನ್ನೊಬ್ಬರು ಕೇಳಲಿ, ಬಿಡಲಿ, ಅನುಸರಿಸಲಿ, ಏನು ಬೇಕಾದ್ರೂ ಮಾಡಲಿ, ನಾನು ರಂಗದಲ್ಲಿ ಹೀಗೆ. ಹಾಗಾಗಿ ಈವರೆಗೆ ಹೀಗೆ ಬೆಳೆಸಿಕೊಂಡು ಬಂದಿದ್ದೇನೆ. ಮತ್ತು ಪರಂಪರೆಯನ್ನು ದೂರುವುದಿಲ್ಲ. ಹಳೆಯ ಮಟ್ಟಿನಲ್ಲಿ ಹೇಳಿ ಅಂತ ಹೇಳಿದರೆ, ನಾನು ನನ್ನ ಪದ್ಯ ಕೇಳಿದೆ ಒಳ್ಳೆ ಅಗರಿ ಶೈಲಿಯಲ್ಲಿ ಒಳ್ಳೆ ಹೇಳಿದ್ರು. ಅದು ಹೇಗೆ ಹೇಳುವುದು, ಬಲಿಪರಾಗಿ ಹೇಳಿದ್ರು. ನಮ್ಮ ತಂದೆಯವರ ಶೈಲಿಯಲ್ಲಿ ಹೇಳುವುದಾಗೆ ಅವರು ನನ್ನ ತಂದೆಯವರ ಶೈಲಿಯಲ್ಲಿ ಸುಮಾರು ಪದ್ಯ ಹೇಳಿದ್ದಾರೆ. ಇದು ತಂದೆಯವರ ಶೈಲಿ. ಯಾಕಂದ್ರೆ ಅದು ಕೇಳಿದವರು ಯಾರು ಇಲ್ಲ. ಕರೆಕ್ಟ್. ಆಗ ರೆಕಾರ್ಡ್ಸ್ ಇಲ್ಲ. ಇದು ಬಲಿಪರ್ಲಕ್ಕೆ ಬಾರಲಾಯ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಅಗರಿ ಸನ್ಮಾನ ಎಲ್ಲ ಆಯಿತು. ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಸಮಯ ಇರಲಿಲ್ಲ. ಅಗರಿ ಭಾಗವತರು ನಮ್ಮ ತಂದೆಯವರ ಶಿಷ್ಯ, ಅದು ಎಲ್ರಿಗೂ ಗೊತ್ತುಂಟದು. ಹಾಗೆ ತಂದೆಯವರಾಗಿ ಹಾಡುವುದಿಲ್ಲ ಅವರು. ಕರೆಕ್ಟ್. ಈಗ ಒಂದು ಉದಾಹರಣೆ ಕೊಡ್ತೇನೆ. ಪದ್ಯಗಳು ನೆನಪು ಮಾಡ್ತೇನೆ, ಒಂದು ನಿಮಿಷ. ದಕ್ಷ ಯಜ್ಞದ ಪದ್ಯ ಉದಾಹರಣೆಗೆ ಒಂದು ಕೊಡ್ತೇನೆ. ಒಂದು ದಿವಸ ತಾನು ಕುಳಿತಿರ್ಪ ಸಭೆಗೆ, ಇದು ನಮ್ಮ ತಂದೆಯವರು ಹೇಳ್ತಿದ್ದ ಶೈಲಿ. ಅವ್ರದ್ದು ಉಂಗೆ ಅಂತೆಲ್ಲ ಇತ್ತು, ಅದನ್ನು ಹೇಳಲಿಲ್ಲ ನಾನು. ಅದನ್ನೇ ಅಗರಿ ಭಾಗವತರು ಹೇಗೆ, ಒಂದು ದಿವಸ ತಾನು ಕುಳಿತಿರ್ಪ ಸಭೆಗೆ, ಭಜನಾ ಶೈಲಿ. ಹೌದು, ಆ ಮಟ್ಟನ್ನು ಬಿಡ್ಲಿಲ್ಲ ನೋಡಿ ಅವರು. ಇದು ಸಣ್ಣ ಉದಾಹರಣೆ ಕೊಟ್ಟದ್ದು, ವಿಮರ್ಶೆ ಮಾಡಿದ್ದಲ್ಲ, ಟೀಕೆ ಮಾಡಿದ್ದಲ್ಲ, ಹೇಳಿದ್ದ. ಅದನ್ನು ನಾವು ಬೆಳೆಸಬೇಕು ಅಂತ ಹೇಳಿದ್ದ. ಆ ಛಂದಸ್ಸು ಬಿಡದೆ ಇದು ಕಲಾವಿದ ಪ್ರತಿಯೊಬ್ಬನೂ ಅರ್ಥ ಮಾಡಿಕೊಳ್ಬೇಕು. ಚೆಂಡೆಯವನಾಗಲಿ, ಮದ್ಲೆಯವನಾಗಲಿ, ವೇಷಧಾರಿಯಾಗಲಿ, ಕರೆಕ್ಟ್. ಆ ಛಂದಸ್ಸು ಪ್ರತಿಯೊಬ್ಬನಿಗೆ ಗೊತ್ತಿರಬೇಕು. ಈಗಿನವರು ನಾನು ದೂರದಿಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಕರೆಕ್ಟ್ ಉಂಟು ಅಂತ ಹೇಳಿ ಹೇಳ್ತೇವೆ. ಯಾಕಂದ್ರೆ ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಒಂದು ಶಾಲೆ ನಿರ್ಣಯ ಮಾಡಬೇಕು. ಸರ್, ಈಗ ನೋಡಿ ಸರ್, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಈ ಸೋದರ ಕಲೆಗಳು ಅಂದರೆ ಭರತನಾಟ್ಯ, ಕರ್ನಾಟಕ ಸಂಗೀತ ಅಥವಾ ಮೋಹಿನಿಯಟ್ಟಂ ಇವುಗಳಿಂದೆಲ್ಲ ನಾವು ಎರವಲು ಪಡೆಯುವುದು
ಎಷ್ಟು ಸಮಂಜಸ ಅಥವಾ ಎಷ್ಟು ಸೂಕ್ತ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎರವಲು ಪಡಿಬಹುದು, ಅದೇ ಮೋಹಿನಿ ಆಟವೇ ಮಾಡಬಾರ್ದು, ಭರತನಾಟ್ಯವನ್ನೇ ಮಾಡಬಾರ್ದು. ಕರೆಕ್ಟ್. ಎಷ್ಟು ಬೇಕೋ ಅಷ್ಟೇ ತಗೊಳ್ಬಹುದು. ಈಗ ಯಾವುದನ್ನು ಬೇಡ ಅಂತ ಎಲ್ಲ ಕಲೆಯಲ್ಲ, ಹಾಗಂತ ಯಕ್ಷಗಾನಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬಹುದು. ಉದಾಹರಣೆಗೆ ನಾನು ಹೇಳ್ತೇನೆ, ಕಥಕ್ಕಳಿಯಲ್ಲಿ ಈಗ ನಾನು ಕಂಡದ್ದನ್ನು ಹೇಳುದು, ಸಮುದ್ರ ಮಥನದ ವಿವರಣೆ ಕೊಡ್ತಾನೆ ವಾಲಿ. ಹೌದು, ಸಮುದ್ರ ಮಥನವಾಯಿತು ಆ ಪದ್ಯದಲ್ಲಿ ಹೇಳುವಾಗ ಇಡೀ ಸಮುದ್ರ ಮಥನ ಆದಾಗ ಕಾಣ್ತದೆ ನನಗೆ. ಅವ ಮಾಡಿದ ಆ್ಯಕ್ಟ್ ಇಲ್ಲ. ಈಗ ಅವರು ತೀರಿಯೋದ್ರವರು, ಅವರ ಹೆಸರು ನೆನಪಾಗೋದಿಲ್ಲ ನನಗೆ ಈಗಲೂ ರೋಮ ಗೊತ್ತಾಗಿದೆ ನನಗೆ, ಅಷ್ಟು ಚುಂಗಿರಿಸಿದ್ದು ಹೇಳಿದರೆ ಅಷ್ಟು ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಸಮುದ್ರ ಮಥನದಲ್ಲಿ ತಾರೆ ಸಿಕ್ಕಿದಳು ಅಂತ ಹೇಳುವ ಒಂದು ವಿಷಯವನ್ನು ಹೇಳುದು ಅವನು. ದೇವಾಸುರರು ಮಥಿಸಿದರು ಆ ಅಭಿನಯಲ್ಲಿ. ಅಂಥದ್ದನ್ನು ನಾವು ತಗೊಳ್ಬೇಕು, ಅದರಲ್ಲಿ ಸಮಯ ಹಾಳು ಮಾಡಬಾರ್ದು. ಯಕ್ಷಗಾನಕ್ಕೆ ಸೀಮಿತ ಸಮಯ ಉಂಟು. ಕರೆಕ್ಟ್. ವಾಲಿ ಹಾಗೆ ಮಾಡಿದಂತ ತಗೊಳ್ಬಾರ್ದು. ನಾನು ವಾಲಿ ಅಂತ ಹೇಳುವುದನ್ನು ತೋರಿಸಿದ್ದಾನೆ ಅವ. ಅದನ್ನು ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಬೇಕು. ನಾನು ವಾಲಿ ಪ್ರಭಾವಶಾಲಿ ಹೇಗೆ ಅಂಥದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಾವು ತಗೊಂಡ್ರೆ ಯಕ್ಷಗಾನದ ಕಲೆಯ ಬೆಳವಣಿಗೆ ಆದೀತು, ರಂಗ ಒಳ್ಳೆದಾದೀತು, ಪ್ರದರ್ಶನ ಒಳ್ಳೆದಾದೀತು. ನಾನು ಅದನ್ನು ಹೇಳುದು. ಈಗ ನೋಡಿ ಸರ್, ಪ್ರಸಂಗದ ಆಶಯ ಅಂತ ಇರ್ತದೆ. ಯಾವುದೇ ಒಂದು ಪ್ರಸಂಗಕ್ಕೆ ಆ ಕಥೆಯ ಮೂಲಕ ಅವರು ಯಾವುದೋ ಒಂದು ಸಂದೇಶವನ್ನು ಹೇಳುವಂಥದ್ದು ಆಶಯ ಅಂತ ಇರ್ತದೆ. ಈ ಆಶಯವನ್ನು ಈಡೇರಿಸುವ ಹೊಣೆಗಾರಿಕೆ ಕವಿಯದ್ದ ಅಥವಾ ಯಕ್ಷಗಾನ ಪ್ರದರ್ಶನದಲ್ಲಿ ಕಲಾವಿದರದ್ದ, ಭಾಗವತರದ್ದ, ಯಾರ್ದು ಸರ್? ಕವಿ ಪ್ರಸಂಗ ಬರೆದಿರ್ತಾನೆ, ಹೌದು. ಅದನ್ನು ಕಲಾವಿದ ಆ ಆಶಯವನ್ನು ತೋರಿಸಬೇಕು. ಆಶಯ ಕೊಡ್ಲಿಕ್ಕೆ ಭಾಗವತ ಹಿಂದಿಂದ ಹಿಂಟು ಕೊಡ್ಬೇಕಾಗ್ತದೆ. ಕರೆಕ್ಟ್. ಇಲ್ಲದ್ರೆ ನಮ್ಮ ಆಶಯ ತೋರಿಸುವುದು ಹೇಗೆ? ಪ್ರತಿಯೊಂದು ಪಾತ್ರಗಳಲ್ಲಿ ಆಶಯ ತೋರಿಸಲಿಕ್ಕೆ ಆಗ್ತದೆ. ಉದಾಹರಣೆಗೆ ಈಗ ನಮ್ಮ ಮೇಳವನ್ನು ನಾನು ಹೊಗಳುದಲ್ಲ, ನಮ್ಮ ಮೇಳದಲ್ಲಿ ನಾವು ಅದನ್ನು ಆಶಯ ತೋರಿಸ್ತೇವೆ. ಏನು ಆಶಯ ಅಂತ ನೋಡಿ. ಶ್ರೀನಿವಾಸ ಕಲ್ಯಾಣ ಆಯಿತು ಮೊನ್ನೆ. ಕೊನೆಗೆ ಶ್ರೀನಿವಾಸ ಕಲ್ಯಾಣ ಆದ ಮೇಲೆ ಒಂದು ಪ್ರೇತ ಕೂಗುತ್ತದೆ ಅಂತ ನೋಡುವಾಗ, ಪಾಕದತ್ತ ಅಂತ ಹೇಳುವ ಚೋಳರಾಜ ಇವನೇ ಶಾಪಗ್ರಸ್ತನಾದವ. ಇವನ ಕಲ್ಯಾಣೋತ್ಸವವನ್ನು ನೋಡಿ ಅವನ ಶಾಪ ವಿಮೋಚನೆ ಆಯಿತು. ಅದನ್ನು ಅವ ಕಲಾವಿದ ಹೇಳಿದ. ಎಂಥದ್ದು ನೋಡಿ, ಯಾರು ಶ್ರೀನಿವಾಸ ಕಲ್ಯಾಣವನ್ನು ನೋಡ್ತಾರೋ ಪ್ರೇತ ಬಾಧೆಗಳು, ಪಿಶಾಚ ಬಾಧೆಗಳು ಇರುವುದಿಲ್ಲ. ಆ ಆಶೆಯನ್ನು ತೋರಿಸಬೇಕು, ಅದು ಪ್ರೇಕ್ಷಕರಿಗೆ ಮುಟ್ಟುತ್ತದೆ. ಇದು ಸಣ್ಣ ಉದಾಹರಣೆ ಕೊಟ್ಟಿರ್ತಾನೆ. ಕರೆಕ್ಟ್, ಗೊತ್ತಾಯ್ತು. ಇಂಥ ಆಶಯಗಳು ಕೊಡತಕ್ಕದ್ದು, ಅದಕ್ಕೆ ಭಾಗವತ ಸ್ಪಂದಿಸಬೇಕು, ಆಶಯ ಕೊಡಬೇಕು. ಆ ಆಶಯ ಕೊಟ್ಟರೆ ಮಾತ್ರ. ಈಗ ನೋಡಿ, ಶಂತನು ಗಂಗೆಯ ಇದರಲ್ಲಿ ಗಂಗೆ 7 ಮಗುವನ್ನು ಬಿಸಾಡಿದಾಗ 8ನೇ ಮಗು ಬಿಸಾಡುವಾಗ ತೊಡೆದು ಮಾಡಿ ಕೇಳ್ತಾಳದು, ಯಾಕೆ ನೀನು ಈಗ ಮಾಡಿದ್ದೀನಿ ಅಂತ. ಆಮೇಲೆಲ್ಲ ಹೇಳಿ ದೇವಸ್ಥಾನ ಕರ್ಕೊಂಡು ಹೋಗ್ತಾಳೆ. ಕರೆಕ್ಟ್. ಕೊನೆಗೆ ಅವ ಹೇಳಬೇಕು, ಶಂತನು, ಭೂಲೋಕ ನರನಾಗಿ ಹುಟ್ಟಿದವ ನಾನು, ಶಾಪಗ್ರಸ್ತನಾಗಿ ಹುಟ್ಟಿದವ. ಹೀಗೆ ಗಂಗೆಯಿಂದ ಅದು ಶಾಪ ವಿಮೋಚನೆ ಆಗಲಿಕ್ಕೋಸ್ಕರ ಹೀಗಾಯಿತು. ಇದರಿಂದ ಈ ಮಗು ಹುಟ್ಟಿದರಿಂದ ಹೆಚ್ಚು ಬ್ರಹ್ಮಲೋಕದಲ್ಲಿ ತಪ್ಪು ಮಾಡಿದವನೇ, ವಸಿಷ್ಠಾಶ್ರಮದಲ್ಲಿ ತಪ್ಪು ಮಾಡಿದ ವಸ್ತುಗಳಿಗೆ ಇಲ್ಲಿ ಮೋಕ್ಷ ಆಯಿತು ಈ ರೀತಿಯಿಂದ. ಹಾಗೆ ನಾವು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು, ಯಾವ ಲೋಕದಲ್ಲಿ ತಪ್ಪು ಮಾಡಿದ್ರು ನಮಗೆ ಮೋಕ್ಷ ಸಿಗುತ್ತದೆ. ಕರೆಕ್ಟ್. ಇನ್ನೊಬ್ಬನಿಂದ ಅದು ಬೆಳಗುತ್ತದೆ. ತಪ್ಪು ಮಾಡಿದವ ಹೇಗೆ ಒಳ್ಳೇದಾಗ್ತಾನೆ ಅಂತ ಹೇಳಿದ್ರೆ ಆ ಆಶೆಯನ್ನು ತೋರಿಸ್ಬೇಕು ಅವಂತ ಹೇಳಬೇಕು. ಹೇಳಿ ಅದರ ಮನದಟ್ಟು ಮಾಡಬೇಕು. ಪ್ರತಿ ಪ್ರಸಂಗದಲ್ಲಿ ಮನದಟ್ಟು ಮಾಡೋದು ಕಲಾವಿದನೇ. ಕವಿ ಬರೆದಿರ್ತಾನೆ ಮಾತ್ರ. ಈಗ ನೋಡಿ ಸರ್, ಪುರಾಣೇತರ ಪ್ರಸಂಗಗಳು ಇದು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಹೇಗೆ ಇದನ್ನು ನಾವು ನಿರ್ಧಾರ ಮಾಡುವುದು? ಹೌದು, ಪುರಾಣ ಅಲ್ಲದ್ದು, ಕಾಲ್ಪನಿಕ, ಸಾಮಾಜಿಕ, ಇಂಥವೆಲ್ಲ ಯಕ್ಷಗಾನ ಶೈಲಿಯಲ್ಲೇ ಆಡಿದರೆ ತೊಂದರೆ ಇಲ್ಲ. ಯಕ್ಷಗಾನ ಶೈಲಿ ಬೇಕು. ಪುರಾಣೇತರ ಪ್ರಸಂಗಗಳನ್ನು ಆಡಬಹುದು.
ಯಕ್ಷಗಾನ ಶೈಲಿ ಇಲ್ಲ ಅಂತಂದ್ರೆ ಅದು ನನಗೆ ಮನಸ್ಸಿಗೆ ಹಿಡಿಸುವುದಿಲ್ಲ. ಯಕ್ಷಗಾನ ಶೈಲಿ ಅಂತಂದ್ರೆ ನೀವು ಯಾವುದನ್ನ ಹೇಳುವಂಥದ್ದು? ಯಕ್ಷಗಾನದ ವೇಷ, ಯಕ್ಷಗಾನದ correct. ಮಾತುಗಳು, ಆ ಶೈಲಿ ಬೇಕು. ಸರ್, ಈ ಒಡ್ಡೋಲಗ ಕ್ರಮಗಳು, ಈ ಪೂರ್ವರಂಗ ಇವೆಲ್ಲ ಮಾಯವಾಗುತ್ತಾ ಇರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮತ್ತೆ ಇದನ್ನು ಉಳಿಸಬೇಕು ಅಂತಾದ್ರೆ ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು? ಪೂರ್ವರಂಗ ಒಡ್ಡೋಲಗೆಲ್ಲ ಉಳಿಸಬೇಕಾದ್ರೆ ಒಂದನೇ ಸಮಯದ ಅವಕಾಶ ಬೇಕು, ಸಮಯ ಬೇಕು. ಕರೆಕ್ಟ್. ಸಮಯ ಇದ್ರೆ ಅದನ್ನೆಲ್ಲ ಮಾಡ್ಬೋದು. ಇಲ್ಲದ್ರೆ 7 ಗಂಟೆಗೆ 8 ಗಂಟೆಗೆ ಪೂರ್ವರಂಗದ ಪ್ರಸಂಗಗಳು ಶುರುವಾಗುವ ಯಾರು ಇರುವುದಿಲ್ಲ ಅಲ್ಲಿ. ಎಲ್ಲ ಆಟ ನೋಡ್ಲಿಕ್ಕೆ ಬರುವುದು ಹೊರತು ಕಥೆಯನ್ನು ನೋಡ್ಲಿಕ್ಕೆ ಬರುವುದು, ಪೂರ್ವರಂಗವನ್ನು ನೋಡ್ಲಿಕ್ಕೆ ಬರುವುದಿಲ್ಲ. ಅದು ಕೆಲವೇ ಮಂದಿ ಇರ್ತಾರೆ, ಅವರೇನೋ ಹರಟೆ ಕೊಚ್ಚಿಕೊಂಡಿರ್ತಾರೆ. ಅವರು ಅದನ್ನು ಬಿಡಬಾರ್ದು ಮಾತ್ರ. ಅದಕ್ಕೆ ಬದಲಾವಣೆ ತರಲಿಕ್ಕೆ ಸಾಧ್ಯವಿಲ್ಲ. ಒಡ್ಡೋಲಗವನ್ನು ತರಿಸಲೇಬೇಕು. ಒಂದು 2 ಪದ್ಯ ಆದ್ರೆ ಹೇಳಿ, ದೇವೇಂದ್ರನ ಒಡ್ಡೋಲಗ, ಕೃಷ್ಣನ ಒಡ್ಡೋಲಗ, ಅದನ್ನು ಮಾಡಲೇಬೇಕು. ಅದಕ್ಕೆ ಒಂದನೇ ಸಮಯ ಬೇಕು. ಕರೆಕ್ಟ್. ಸಮಯದ ಮಿತಿ ಬೇಕು, ಕಥೆಯ ಮಿತಿ ಬೇಕು. ಹಾಗಾದ್ರೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಸಾಧ್ಯ ಇಲ್ಲ. ಈಗ ನೋಡಿ ಸರ್, ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಉಂಟಾ? ಅಂದ್ರೆ ಅಭಿಮನ್ಯುವಿನ ಸಾರಥಿ ಇಬ್ರು ಪುಂಡುವೇಷವೇ. ಆ ಪ್ರವೇಶ ಕ್ರಮದಲ್ಲಿ ಭಿನ್ನತೆ ಏನಾದರೂ ಉಂಟಾ? ಉಂಟು. ಅದನ್ನು ತೋರಿಸಿಕೊಡುವುದು ಹೇಗೆ? ಅದು ಮೊದಲೆಗಾರನ ಕೈಯಲ್ಲಿರುವುದು. ಅದು ಮೊದಲೆಗಾರನ ಕೈಯಲ್ಲಿರುವುದು, ಭಾಗವತನ ಜಾಗಟೆ ಪೆಟ್ಟಿನಲ್ಲಿರುವುದು. ಕರೆಕ್ಟ್. ಈಗ ಪುಂಡುವೇಷ, ಅಭಿಮನ್ಯು ಪುಂಡುವೇಷ, ಬಬ್ರುವಾಹನ ಪುಂಡುವೇಷ. ಅಭಿಮನ್ಯುವಿಗೆ ಕೊಟ್ಟಾಗಿ ಬಬ್ರುವಾಹನಿಗೆ ಕೊಡ್ಲಿಕ್ಕಿಲ್ಲ. ಆ ತಾಳದ ಸ್ಪೀಡು ಆ ಪ್ರವೇಶದಲ್ಲಿ ಇರುತ್ತೆ. ಆ ಭಾಗವತ ಜಾಗಟೆ ಯಾವ ಇದರಲ್ಲಿ ಕೊಡಬೇಕು ಕೊಡಬೇಕು. ಹಾಗೆ ಅಭಿಮನ್ಯುವಿನ ಸಾರಥಿಗೆ ಯುದ್ಧಕ್ಕೆ ಹೊರಡುದು, ಹೊರಟಾಗ ಕರೆಯುವುದು, ಆಗ ಅವನಿಂದ ಡಬ್ಬಲ್ ಆಗಬೇಕವ, ಹಿಮ್ಮಡಿಯಾಗಿ ಅಂತ ಸ್ಪಿರಿಟ್ ನಲ್ಲಿ ಬರ್ಬೇಕವ. ಈಗ ನೋಡಿ ಸರ್, ಬೆಳಗಿನ ಜಾವ ಅಂದ್ರೆ ಈಗ ನಾವು 4ನೇ ಕಾಲ ಅಂತ ಏನು ಹೇಳ್ತೇವೆ, ಆ ಕಾಲದಲ್ಲಿ 4ನೇ ಕಾಲ ಅಂತಂದ್ರೆ ಒಂದು ರೀತಿ ಸ್ಪೀಡ್ ಅಲ್ವಾ? ಆ ಸ್ಪೀಡಿನಲ್ಲಿ ಈ ಬಣ್ಣದ ವೇಷಗಳನ್ನು ಕುಣಿಸುವ ಕ್ರಮ ಹೇಗೆ? ಬಣ್ಣದ ವೇಷ ಅಂತಂದ್ರೆ ನಿಧಾನ ನೋಡಿ, ಅದನ್ನು ಕಾಣಿಸುವ ಕ್ರಮ ಹೇಗೆ ಅಂತ. ಹೌದು ಹೌದು. ಈಗ ಅದನ್ನು ಕ್ರಮ ಅಂತ ಹೇಳಿದ್ರೆ ವೇಷ ಇದ್ರೆ ಕಾಣಿಸ್ಬೋದು, ಇಲ್ಲ ಇದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೆಳಗಿನ ಜಾವದಲ್ಲಿ ಮಾರವ ಏಕತಾಳದ ಪದ್ಯ ಉಂಟು. ಮಾರವ ಏಕತಾಳದ ಪದ್ಯ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಇಮ್ಮಡಿ ತಾಳ ಉಂಟು, ಡಬ್ಬಲ್ ಏಕತಾಳ ಅಂತ, ಅದರಲ್ಲಿ ಕೊಡ್ಬೇಕು. ಅಷ್ಟಾಗ ಒಂದು ಸಿಂಗಲ್ ಹಾರ್ಲಿಕ್ಕೆ ಆಗ್ತದೆ. ಹೇಗೆ ಅದು ಅಂದ್ರೆ ಒಂದು ಉದಾಹರಣೆಗೆ, ಇನಿತೆಂದ ನುಡಿ ಕೇಳಿ ಅಂತ ಹೇಳುವಾಗ ಏಕತಾಳ ಆಯ್ತು, ಬಣ್ಣದ ವೇಷಕ್ಕೆ ಆಗಿಲ್ಲ. ಬೆಳಗಿನ ಜಾವ ಇನಿತೆಂದ ನುಡಿ ಕೇಳಿ ನನ್ನ ಈ ಒಟ್ಟರೆ ಅವನಿಗೆ ಹೆಜ್ಜೆ ಹಾಕಲಿಕ್ಕೆ ಆಗ್ತದೆ. ಒಂದು ಉದಾಹರಣೆ. ಅಕಸ್ಮಾತ್ ತ್ವರಿತ ಜಂಪೆ ಬಂತು ಅಂತಾದ್ರೆ ತ್ವರಿತ ಜಂಪೆ ನಿಧಾನ ಕೊಡ್ಬೋದು. ತ್ವರಿತ ಜಂಪೆ ಕವಿ ಬರೆದಿರುವುದಿಲ್ಲ. ರಂಗದ ಮಾಹಿತಿ ಇರುವ ಕವಿಗಳು ಬೆಳಗಿನ ಜಾವದಲ್ಲಿ ಬಣ್ಣದ ವೇಷಗಳಿಗೆ ತ್ವರಿತ ಜಂಪೆ ಬರೆಯುವುದಿಲ್ಲ. ಕೆಲವರು ಛಂದಸ್ಕರ ಅವರ ಮೆರೆಸಲಿಕ್ಕೋಸ್ಕರ ಬರಲಿಕ್ಕೂ ಸಾಕು. ಬೆಳಗಿನ ಜಾವದಲ್ಲಿ ಅಷ್ಟತಾಳ ಅಥವಾ ಮಟ್ಟತಾಳ ಅಥವಾ ಏಕತಾಳ ಇರ್ತದೆ, ಭೈರವ ಏಕತಾಳ. ಈಗ ನೋಡಿ, ಕೆಲವು ಸೂತನ ಮಗನೇ ನೀ ಕಾದು ಲಚಿಸ, ಇದು ಡಬ್ಬಲ್. ಅದನ್ನು ಎಲ್ಲವೋ ಸೂತನ ಮಗನೇ ಹೀಗೂ ಕೊಡ್ಬೋದು ಮರ ಏಕತಾಳ, ಅಥವಾ ಎಲ್ಲವೋ ಸೂತನ ಮಗನೇ ಅಷ್ಟತಾಳದಲ್ಲಿ ಕೊಡ್ಬೋದು. ಕರೆಕ್ಟ್. ಅದು ಕಲಾವಿದನ ಭಾಗವತನ ಕೈಯಲ್ಲಿರುವುದು, ಅದು ಹೇಗೆ ಕೊಡಬೇಕು ಅಂತ. ಬಣ್ಣದ ವೇಷಗಳಿಗೆ ಸ್ಪೀಡ್ ಕೊಡುವ ಕ್ರಮ ಇಲ್ಲ, ಚಂದ ಅಲ್ಲ. ಕರೆಕ್ಟ್. ಈಗ ನೋಡಿ ಸರ್, ಯಾವೆಲ್ಲ ಸನ್ನಿವೇಶಗಳಲ್ಲಿ ಈ ಬಿಡ್ತಿಗೆಯ ಅವಶ್ಯಕತೆ ಇಲ್ಲ? ಬಿಡ್ತಿಗೆ ಯಾವುದೆಲ್ಲ ಸನ್ನಿವೇಶಗಳಿಲ್ಲ ಅಂತ ಹೇಳಿ. ಹೌದು. ಅದು ಆ ದಿವಸದ ರಂಗದ ವಾತಾವರಣ ಹೊಂದಿಕೊಂಡು ಉಂಟು. ಅದು ಬಿಡ್ತಿಗೆ ಕೊಡುದಂತದಕ್ಕೆ ಈಗ ತಾಳದಲ್ಲಿ ಬಿಡ್ತಿಗೆ ಯಾಕೆ ಕೊಡ್ತಾರೆ? ಒಂದು ಪ್ರಶ್ನೆ. ಅವನ ನಾಟ್ಯವನ್ನು ತೋರಿಸುವಂಥದ್ದು, ಮೊದಲೆಗಾರನ ಮೊದಲೇ ಪೆಟ್ಟುಗಳನ್ನು ತೋರಿಸಲಿಕ್ಕೆ, ಅದನ್ನು ಕಾಣಿಸ್ಲಿಕ್ಕೆ. ಯಕ್ಷಗಾನದ ಮಾತ್ರ, ನಿಮ್ಮ ಸಂಗೀತದ ನಿಮ್ಮ ಡೋಲಕ ಅಥವಾ ಮೃದಂಗದ ಪೆಟ್ಟಲ್ಲ ನಾನು ಹೇಳುದು, ಮದ್ದಳೆಯ ಪೆಟ್ಟನ್ನು ಬಿಡ್ತಿಗೆ ಕೊಡ್ತಾರೆ. ಈಗ ಯಾವುದೆಲ್ಲ ವೇಷಗಳಿಗೆ ಕೊಡ್ಬೋದು ಅಂತ ಹೇಳುದು, ಎಲ್ಲ ವೇಷಗಳಿಗೆ ಕೊಡ್ಬೋದು. ಹೆಜ್ಜೆಗಾರಿಕೆ ಉಂಟು.
ಉಂಟು ಅಂತ ಹೇಳಿ ನೀವು ಹೇಗೆ ಉಂಟು ಅಂತ ಹೇಳಿದ್ರೆ ನಾನು ಹೆಜ್ಜೆಗಾರಿಕೆ ಕಲಿಯಲಿಲ್ಲ. ಕರೆಕ್ಟ್. ಆದರೆ ಹೆಜ್ಜೆಗಾರಿಕೆ ಉಂಟು, ಮೊದಲವರು ಕುಣಿತಿರ್ಲಿಲ್ವಾ? ಹಾಗಿರುವಾಗ ಬಿಡ್ತಿಗೆ ಮುಕ್ತಾಯ ಬಾರಿಸಲೇಬೇಕು. ಈಗ ಏನಾಗಿದೆ, ಎಲ್ಲ ಕಾಲಮಿತಿಯಾಗಿದೆ. ಕೆಲವು ವೇಷಗಳಿಗೆ ಬಿಡ್ತಿಗೆ ಇಲ್ಲ. ಪ್ರಸಂಗ ಓಡಿಸುವಾಗ, ಚುರುಕು ಮಾಡುವಾಗ ಕೆಲವರು ಬಿಡ್ತಿಗೆ ಕೊಡುವುದಿಲ್ಲ. ಅದಕ್ಕಿಂತ ತ್ವರಿತದಲ್ಲೇ ಹೇಳಿದ ರಗಳಿಲ್ಲ ನೋಡಿ. ಕರೆಕ್ಟ್. ಈಗ ಉದಾಹರಣೆ ನೆನಪಾಗುದಿಲ್ಲ ನನಗೆ. ಈಗ ಯಾವುದು, ಬಂಧು ಹರಿವು ಕಪಟ ವೇಷದಿಂದ ಬೆಳಿಗ್ಗೆ ಮಂಗಳ ಆಗಲೇಬೇಕು ನೋಡಿ. ಬಂಧು ಹರಿಯು ಕಪಟ ವೇಷದಿಂದ ಸೂರ್ಯ, ಹಾಗೆ ಹೇಳಿದ್ರೆ ಚಂದ, ಆ ಮುದುಕ ಬರ್ಲಿಕ್ಕೂ ಚಂದ. ವಿಪ್ರನಲ್ಲಿ ಸಾಕ್ಷಾತ್ ಸುಪ್ರಸನ್ನನೆಂದು ಒಂದೇ ಸಲ ಹೇಳ್ಬೇಕವ, 3 ಸಲ ಹೇಳ್ಬಾರ್ದು. ಅದನ್ನು ಒಳ್ಳೇದು ಮಾಡ್ಲಿಕ್ಕೆ 3 ಸಲ ಹೇಳಿದ್ರೆ ಚಂದವೇ, ಅದು ಕೇಳಲಿಕ್ಕೆ ಚಂದ ಆಗ್ತದೆ, ರಂಗಕ್ಕೆ ಚಂದ. ಕರೆಕ್ಟ್. ವಿಪ್ರನಲ್ಲಿ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು ಕ್ಷಿಪ್ರದಿಂದ ಕುಂಡಲಂಗಳ ನಿತ್ತನು ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಇವ ಬ್ರಾಹ್ಮಣ ಅಲ್ಲ, ಆಟ ಚುರುಕಾಯ್ತು, ಕರೆಕ್ಟ್, ಕಾಣ್ತದೆ, ಅರ್ಥ ಆಗ್ತದೆ. ಅದನ್ನು ಕಲಾವಿದ ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳಿದ್ದನ್ನು ಕರೆಕ್ಟ್, ಕಲಾವಿದ ಅರ್ಥ ಮಾಡಿಕೊಂಡು ಹೇಳಿದರೆ ಅದು ಪರಿಪೂರ್ಣ ಆಗ್ತದೆ. ಸರ್, ಈ ಧೀಂಗಿಣ ಮತ್ತೆ ಧೀಂಗಿಣದ ನಂತರದ ಇದುಂಟಲ್ಲ ಎಂತ ಗಿರಕಿ, ಅದಕ್ಕೇನಾದ್ರೂ ಸಂಖ್ಯೆ ನಿರ್ಣಯ ಉಂಟಾ? ಉಂಟು. ಹೇಗೆ ಅದು? ಧೀಂಗಣದಲ್ಲಿ ಈಗ ಬೇರೆ ಬೇರೆ ವೇಷಗಳಿಗೆ ಬೇರೆ ಬೇರೆ ತರದ ಧೀಂಗಣ ಉಂಟು. ಕಿರೀಟ ವೇಷಕ್ಕೆ ಬೇರೆ, ಪುಂಡು ವೇಷಕ್ಕೆ ಬೇರೆ, ಬಣ್ಣದ ವೇಷಕ್ಕೆ ಬೇರೆ ಧೀಂಗಣ. ಕಚ್ಚೆ ಶ್ರೀ ವೇಷಕ್ಕೆ ಬೇರೆ. ಅದು ನಾಟ್ಯ ಗುರುಗಳ ಹತ್ರವೇ ಕೇಳಬೇಕಷ್ಟೇ, ಯಾಕಂದ್ರೆ ನನಗೆ ಅದಕ್ಕೆ ಬೇರೆ ಬೇರೆ ಕ್ರಮಗಳುಂಟು. ಪ್ರವೇಶದಲ್ಲಿ ಧೀಂಗಣದಲ್ಲಿ ಪ್ರವೇಶ ಬಂದಗಳೇ 3 ಹಾರ ಬೇಕು. ಇದು 25 ಹಾರಿದರೆ ಮತ್ತೆ ಅದರ 50 ಹಾರಬೇಡ. ಕರೆಕ್ಟ್. ಈಗ ನೋಡಿ ಸರ್, ಅತಿಯಾಗಿ ಕುಣಿಯಬಾರದು ಅನ್ನುವಂಥ ನಿರ್ಣಯ ಏನಾದರೂ ಯಾವುದಾದ್ರೂ ವೇಷಕ್ಕೆ ಉಂಟಾ? ಯಾವುದು? ಅತಿಯಾಗಿ ಕುಣಿಯಬಾರದು ಎನ್ನುವಂಥ ನಿರ್ಣಯ ಯಾವುದಾದ್ರೂ ವೇಷಕ್ಕೆ ಉಂಟಾ? ಇರ್ಬೋದು. ಅದೇ ಅದು ನಾನು ಹೇಳಿದ ರಂಗದ ಆ ಕಥೆಯ ವಾತಾವರಣ ಹೊಂದಿಕೊಂಡು ಉಂಟದು. ಈಗ ನೋಡಿ ಸರ್, ಈ ದೊಂದಿರಾಳ ಇವೆಲ್ಲ ಯಾವ ವೇಷಗಳಿಗೆ ಅನಿವಾರ್ಯ? ಹೆಚ್ಚಾಗಿ ಬಣ್ಣದ ವೇಷಗಳಿಗೆ ಹಿಂದಿನ ಕಾಲದಲ್ಲಿ ವೇಷ ಕಾಣ್ತಿರ್ಲಿಲ್ಲ, ಸುಮಾರು ವರ್ಷಗಳ ಹಿಂದೆ. ಆಗ ದೊಂದಿ ಬೆಳಕಿನಲ್ಲಿ ಆಟ ಇದ್ದದ್ದು. ಹಾಗಾಗಿ ಈಗ ಉದಾಹರಣೆಗೆ ಮಹಿಷಾಸುರ ಬರುದು ಅಂತ ಹೇಳುವಾಗ ಕಾಣಬೇಕಲ್ಲ ಅವ, ಅಂದ್ರೆ ನಿಜವಾಗಿ ಸಣ್ಣ ಕೂಡು ಇದ್ದದ್ದು ಮಾತ್ರ ಅವನಿಗೆ. ಇಷ್ಟು ದೊಡ್ಡ ಕೂಡು ಏನಿಲ್ಲ, ಕೋಣ ಅಲ್ಲ. ಹೌದು, ಕರೆಕ್ಟ್. ಬುದ್ಧಿವಂತ ಆದ್ರೆ ಅವ ಬ್ರಹ್ಮನ ಹತ್ರ ವರ ಬರೀಲಿಕ್ಕೆ ಹೋಗ್ತಾನ. ಅದಲ್ಲ, ಪ್ರೇಕ್ಷಕರಿಗೆ ಮುಟ್ಲಿಕ್ಕೋಸ್ಕರ ಸಭೆಯಿಂದ ಬರುದು, ಅವನು ತಮ್ಮನ ಹತ್ರ ಬರುದು. ಅಥವಾ ಇವ ವೀರಾವೇಶವನ್ನು ತೋರಿಸಲಿಕ್ಕೋಸ್ಕರ ಒಂಥರ ಇದು ದೊಂದಿಯನ್ನು ಹಿಡಿಯುವುದು. ಹಿಂದಿನ ಕಾಲದಲ್ಲಿ ನೀರಿನಲ್ಲಿ ಮುಳುಗಿದಂತಹ ಕೌರವ ಏಳುವಾಗ ದೊಂದಿ ಹೇಳಿದ. ಹೌದು ಹೌದು, ಕರೆಕ್ಟ್. ಯಾಕೆ? ಅವಷ್ಟು ಸಿಟ್ಟಿನಲ್ಲಿ ಕುದಿರ್ತದೆ, ನೀರೇ ಬಿಸಿಯಾಗಿರ್ತದೆ. ಅದನ್ನು ತೋರಿಸುವುದು. ದೊಂದಿ ಹೊಡೆಯುವುದು, ಇಲ್ಲಿ ದೊಂದಿ ಉಂಟು ಅಂತ ಹೊಡೆಯುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ತೋರಿಸುವುದು. ಇವ ನೀರಿಗೆ ಬಡಿಯುವಾಗಲೂ ದೊಂದಿ ಹೊಡಿಬೇಕು, ಏಳುವಾಗಲೂ ಅಷ್ಟು ಸಿಟ್ಟಿನಲ್ಲಿ ಅಷ್ಟು ಕುದಿದಿರ್ತಾನವ. ಹಾಗಾಗಿ ಹಾಗಿದ್ದಕ್ಕೆಲ್ಲ ದೊಂದಿ ಪ್ರಯೋಗ ಮಾಡ್ಬೋದು. ಈಗ ನೋಡಿ, ಈ ಸಭಾ ಈ ಸಭಾ ಕ್ಲಾಸ್ ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇದೆ. ಅಂದರೆ ನಾನೇ ಗಮನಿಸಿದ ಹಾಗೆ ಒಂದು 3 ರೀತಿಯ ಸಭಾ ಕ್ಲಾಸನ್ನು ನಾನು ಗುರುತಿಸಿದ್ದೇನೆ ಇದುವರೆಗೆ. ಇದಕ್ಕೆ ಹಿಂದಿನದ್ದು ಗೊತ್ತಿಲ್ಲ, ನಾನು ನೋಡಿದ್ರಲ್ಲಿ 3 ವಿಭಿನ್ನತೆಯನ್ನು ನಾನು ಗಮನಿಸಿದ್ದೇನೆ. ಇದಕ್ಕೆ ಕಾರಣ ಏನು? ಮತ್ತು ಇದಕ್ಕೆ ಹೀಗೆ ಒಂದೇ ರೀತಿ ಯಾಕೆ ಇಲ್ಲ? ಅದು ಅವರವರ ಅನುಕೂಲಕ್ಕೆ ತಕ್ಕ ಮಾಡಿರಲಿಕ್ಕೂ ಸಾಕು. ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕಿಲ್ಲ. ಸಭಾ ಕ್ಲಾಸ್ ಹೀಗೇನು ಮೊದಲೊಂದು ಮಾಡಿ ಇಟ್ಟಿದ್ದಾರಲ್ಲ, ಅದು ಕರೆಕ್ಟು. ಅವರವರ ಅನುಕೂಲತೆಗೆ ವ್ಯತ್ಯಾಸ ಮಾಡಿರ್ಬೋದು. ನೋಡಿ ಸರ್, ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ವೇಷಧಾರಿಯ ಹೆಜ್ಜೆ ನೋಡಿಕೊಂಡು ಹಿಮ್ಮೇಳದವರು ಬಡಿಯುವುದಾ ಸರ್? ಮುಖ್ಯ ಹಿಮ್ಮೇಳ, ಮುಖ್ಯ ಭಾಗವತ ತೋರಿಸಿದ ಹೇಳಿದ ಇದಕ್ಕೆ ಮಾತ್ರ ಚಂಡೆ ಬದಲೆ ಅದಕ್ಕೆ ಸರಿಯಾಗಿ ಕೊಡಬೇಕು.
ಸರ್, ಈ ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಯಾರಿಗೆ? ಭಾಗವತರಿಗೋ, ಕವಿಗೋ, ಅಥವಾ ವ್ಯವಸ್ಥಾಪಕರಿಗೋ? ಭಾಗವತರಿಗೆ. ಈಗ ನೋಡಿ, ಹೆಚ್ಚಿನವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಯಕ್ಷಗಾನಕ್ಕೆ ಹೊರಗಿನಿಂದ ಒಬ್ಬರು ನಿರ್ದೇಶಕ ಇದ್ದರೆ ಒಳ್ಳೆಯದು ಅಂತ ಹೇಳಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೊರಗಿಂದ ನಿರ್ದೇಶನ ಅವೈತ ಇದ್ದ ಮಾಡೋದವ, ರಂಗಸ್ಥಳದಲ್ಲಿ ಕೂತ್ಕೊಳ್ಳೋದು ಭಾಗವತನೇ ಅಲ್ವ? ಕರೆಕ್ಟ್. ಅವನ ನಿರ್ದೇಶನದಲ್ಲೇ ಹೋಗ್ಬೇಕು, ಅವನಿಂದ ಅಭಿಪ್ರಾಯ ತಗೊಳ್ಬೋದು, ವ್ಯವಸ್ಥಾಪಕರಿಂದಲೋ ಅಥವಾ ಯಾರಿಂದಲೋ ಅನುಭವಸ್ಥರಿಂದ ಅಭಿಪ್ರಾಯ ತಗೊಳ್ಬೋದು. ಅಥವಾ ರಂಗದಲ್ಲಿ ನಿರ್ದೇಶನ ಕೊಡೋದು ಭಾಗವತನೇ. ಈಗ ನೋಡಿ ಸರ್, ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಪಟ್ಟಿದೆ. ಒಂದು ಹೊಸ ಆಯಾಮದೊಂದಿಗೆ ಅವರು ಯಕ್ಷಗಾನದತ್ತ ಆಕರ್ಷಿತರಾಗಿದ್ದಾರೆ. ಇದರ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನಕ್ಕೆ ಬಂದದ್ದು, ಯುವ ಪೀಳಿಗೆ ಬಂದದ್ದು ಸಂತೋಷವೇ. ಆದರೆ ಯಕ್ಷಗಾನದ ಮಟ್ಟನ್ನು ಮಾತ್ರ ಬಿಡಬಾರದು, ಅಷ್ಟೇ ಹೇಳುದು ನಾನು. ಈಗ ನೋಡಿ ಸರ್, ಈ ಬಯಲಾಟಗಳಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಅಷ್ಟೊಂದು ಅದರ ಹಾವಳಿ ಇರಲಿಕ್ಕಿಲ್ಲ. ಆದರೆ ಬೇರೆ ಅನೇಕ ಬಯಲಾಟ ಮೇಳಗಳಲ್ಲಿ ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳಕ್ಕೆ ಅತಿಯಾಗಿ ಹೂವಿನ ಅಲಂಕಾರ ಇಂಥದ್ದೆಲ್ಲ ಮಾಡ್ತಾರೆ. ಇದರಿಂದ ಏನು ಯಕ್ಷಗಾನಕ್ಕೆ ಅಥವಾ ಕಲಾವಿದರಿಗೆ ಇದರಿಂದ ಒಳ್ಳೆಯದ ಅಥವಾ ಇದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ? ಏನು ಹೇಳ್ತೀರಿ ಸರ್? ಅದು ಯಕ್ಷಗಾನ ಮಾಡಿಸ್ತಾನಲ್ಲ, ಅವನ ಹೆಚ್ಚುಗಾರಿಕೆಯನ್ನು ತೋರಿಸುವುದವ, ಅದು ಅಗತ್ಯ ಇಲ್ಲ ನಿಜವಾಗಿ. ಈಗ ನೋಡಿ ಸರ್, ಈ ಯಕ್ಷಗಾನ ವೈಭವ, ಆಮೇಲೆ ಯಕ್ಷಗಾನ ನಾಟ್ಯ ವೈಭವ, ಈ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ಹೊಟ್ಟೆ ಬಾಡಿಗಿರುವುದು. ಅಚ್ಚಾ, ನಾನೇ ಹೇಳುವುದಷ್ಟೇ. ಈಗ ಯಕ್ಷಗಾನ ವೈಭವ, ನಾಟ್ಯ ವೈಭವ ಎಲ್ಲ ಉಂಟಲ್ಲ, ಮೊದಲು ಆಗ್ತಿತ್ತು, ಮೊದಲು ಹೀಗೆ ಆಗ್ತಿರ್ಲಿಲ್ಲ. ಇಲ್ಲಿಯಾದರೂ ದೊಡ್ಡ ಮನೆಯ ಸಮಾರಂಭದಲ್ಲಿ ತಾಳಮತಾಳಗಳು ಊಟ ಮಾಡ್ತಾರೆ ನೋಡಿ. ಈ ನಮ್ಮ ಊರಲ್ಲೆಲ್ಲ ತ್ರಿಕಾಲ ಪೂಜೆ ಮುಗಿಯುವಾಗ 10-11 ಗಂಟೆ ಆಗ್ತದೆ. ಆಮೇಲೆ ಊಟ ಆಗಿ ಬೆಳಗಿನವರೆಗೆ ಮಲಗಲಿಕ್ಕೆ ಚಾಪೆ ಕೊಡಬೇಕಲ್ಲ, ಬೆಳಗ್ಗೆ ಆದಮೇಲೆ ಹೋಗೋದು ನೋಡಿ, ವಾಹನ ಸೌಕರ್ಯ ಇರೋದಿಲ್ಲ. ಆ ಸಮಯದಲ್ಲಿ ಯಕ್ಷಗಾನ ಕೂಟ ಅಂತ ಮಾಡ್ತಿದ್ರು. ಹಾಗೆ ಯಕ್ಷಗಾನ ಕೂಟದಾಗೆ ಅದು. ಹಾಗೆ ಮೊದಲು ನಾಟ್ಯ, ಯಾವುದು ಭರತನಾಟ್ಯವೋ ನೃತ್ಯ ಏನಾದರೂ ಮಾಡ್ತಾಯಿದ್ರು, ಹಾಡೋರು ಹಾಡ್ತಾಯಿದ್ರು, ಅದು ಇತ್ತು. ಅದಕ್ಕೊಂದು ಸೀಮಿತ ಅವಧಿ ಇತ್ತು. ಯಾರ್ಯಾರು ಏನೇನು ಎಷ್ಟೆಷ್ಟು ಕಲಿತಿದ್ದಾರೆ ಅಂತ ಮನೆಯಲ್ಲಿ ಸಂತೋಷಕ್ಕಷ್ಟೇ. ನಮ್ಮ ಮಕ್ಕಳು ಎಷ್ಟು ಮಾಡ್ತಾರೆ, ಬಂದವರು ಏನು ಮಾಡ್ತಾರೆ, ಬಂದವರು ಎಷ್ಟು ಕಲಿತವರಿದ್ದಾರೆ, ಅವರು ಎಷ್ಟು ಮಾಡ್ತಾರೆ, ಅದೊಂದು ಮಾಡ್ತಾ ಇತ್ತು. ಈಗ ಏನಂದರೆ, ನಾನು ಹೇಳುವುದಾದ್ರೆ ಒಂದೇ ಉತ್ತರ, ಹೊಟ್ಟೆ ಬಾಡಿಗೆ ಮಾಡೋದು. ಈಗ ನೋಡಿ, ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನ ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ತೆಗೆದುಕೊಂಡವರು ಅನೇಕ ಜನ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಕ್ಕಳ ಯಕ್ಷಗಾನ, ಮಕ್ಕಳು ದೊಡ್ಡದಾದ ಮೇಲೆ ಯಕ್ಷಗಾನ ಉಂಟು ಅಂತ ಗೊತ್ತಾಗ್ತದೆ, ಅದು ಒಳ್ಳೆಯದೇ. ಅದು ಹೆಣ್ಣು ಮಕ್ಕಳ ಅವರಿಗೂ ಒಂದು ಆಸಕ್ತಿ ಮೂಡಿದ್ದು ಒಳ್ಳೆಯದೇ. ಆದರೆ ಹೆಣ್ಣು ಮಕ್ಕಳ ಇದನ್ನು ನಾನು ಟೀಕಿಸುವುದಲ್ಲ, ಯಾವುದೇ ರಾಜವೇಷಗಳು, ಪುರುಷ ವೇಷಗಳು ಅವರ ಸ್ವರ ಅದಕ್ಕೆ ಹೊಂದಿಕೊಂಡು ಬರುವುದಿಲ್ಲ. ಕರೆಕ್ಟ್. ಅದು ಮಾತ್ರ ನಿಜವಾಗಿ ಪುರುಷರಿಂದಲೂ ಸ್ತ್ರೀಯರು ಬಹಳ ಚುರುಕಾಗಿ ಮಾಡ್ತಾರೆ, ಚಂದ ಮಾಡ್ತಾರೆ. ಕರೆಕ್ಟ್. ನಾನು ಅದನ್ನು ನೋಡಿದ್ದೇನೆ, ಹಾಡಿದ್ದೇನೆ. ಹಾಗೆ ಅಂತೇಳಿ ಅದು ಒಂದೇ ಒಂದು ಕೊರತೆ, ಸ್ವರದಲ್ಲಿ ಮಾತ್ರ ಹೆಣ್ಣು ಅಂತ ಗೊತ್ತಾಗ್ತದೆ. ಮತ್ತೆ ಈ ಉಪವೃತ್ತಿಯಾಗಿ ಸ್ವೀಕರಿಸಿರುವವರು ರಾತ್ರಿ ಅವರು ಮೇಳಕ್ಕೆ ಆಟಕ್ಕೆ ಬರುವುದು, ಬೆಳಿಗ್ಗೆ ಕೆಲಸಕ್ಕೆ ಹೋಗುದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರವರೇ ಜವಾಬ್ದಾರಿ ತಗೊಳ್ಬೇಕು. ಯಾಕೆಂದ್ರೆ ರಾತ್ರಿಯಿಂದ ಬೆಳಗಿನವರೆಗೆ ಆಟದಲ್ಲಿ ಯಕ್ಷಗಾನದಲ್ಲಿ ದುಡಿದು ಬೆಳಗ್ಗೆ ಬೇರೆ ಕೆಲಸಕ್ಕೆ ಹೋಗುವವರು ಜಾಗೃತಿ ಮಾಡಿಕೊಳ್ಬೇಕು. ಯಾಕೆಂದರೆ ನಿದ್ರೆ ಬಿಟ್ಟ ಕೆಲಸ ನೋಡಿ ಅದು ಯಕ್ಷಗಾನ. ಅಲ್ಲಿ ಹೋಗಿ ಅವ ನಿದ್ರೆ ಬಿಟ್ಟು ಕೆಲಸ ಮಾಡಬೇಡ. ಕರೆಕ್ಟ್. ಅವರ ವಿಶ್ರಾಂತಿಗೆ ತೊಂದರೆ ಆಗ್ತದೆ, ದೈಹಿಕ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮಗೆ ಅನ್ನಿಸ್ತದೆ ಸರ್? ಅಂದರೆ ವಿಶಾಲವಾಗಿ ದೃಷ್ಟಿಕೋನದಿಂದ ನಾನು ಹೇಳುದು, ಕೇವಲ ಆಟಗಳ ಸಂಖ್ಯೆಯ ದೃಷ್ಟಿಕೋನದಿಂದ ಅಲ್ಲ. ಅದು ಯಕ್ಷಗಾನಕ್ಕೆ ಪೂರಕವೇ. ಈಗ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ ಸರ್?
ಇದ್ದಾರೆ. ಹಾಂ, ಇದ್ದಾರೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು ಸರ್? ಇದರ ಸಾಧಕ ಬಾಧಕಗಳು ಅದು ಹೇಳಲಿಕ್ಕೆ ಹೋದರೆ ಸುಮಾರು ಉಂಟು. ಹಾಂ, ಆದರೆ ಕಾಲಮಿತಿ ಈಗಿನ ವಾತಾವರಣಕ್ಕೆ ಕಾಲಮಿತಿ ಒಳ್ಳೆಯದು. ಹಾಂ, ಯಕ್ಷಗಾನ ನೋಡುವವರಿಗೆ, ನಾವು ಯಕ್ಷಗಾನ ಆಡುವಾಗ ಕೇಳುವ ನೋಡುವ ಪ್ರೇಕ್ಷಕರು ಇಲ್ಲದಿದ್ದರೆ ಒಂದು ಔದಾಸೀನ್ಯ ಬರ್ತದೆ ಕಲಾವಿದ. ಕರೆಕ್ಟ್. ಆ ಲೆಕ್ಕದಲ್ಲಿ ಕಾಲಮಿತಿ ಆದ ಕೂಡಲೇ ಅಷ್ಟೊಂದು ಚಂದನ ನೋಡ್ತಾರೆ, ಚಂದನ ನಮಗೆ ಪ್ರದರ್ಶಿಸಲಿಕ್ಕೆ ಆಗ್ತದೆ. ಆ ಲೆಕ್ಕದಲ್ಲಿ ಒಳ್ಳೆಯದು. ಮತ್ತು ಕಲಾವಿದನ ಆರೋಗ್ಯದ ಮಟ್ಟಿಗೆ ಒಳ್ಳೆಯದು. 12 ಗಂಟೆ ಮೇಲಿನ ನಿದ್ರೆ ಸಿಕ್ಕಿದರೆ ಕಲಾವಿದನ ಆರೋಗ್ಯ ಉಳಿತದೆ. ಬೆಳಗ್ಗಿನವರೆಗೆ ನಿದ್ರೆ ಬಿಟ್ಟರೆ ಹಗಲವ ನಿದ್ರೆ ಮಾಡಿದರೆ ಆಯಿತು, ಮಾಡದಿದ್ರೆ ಅವನಿಗೆ ಅವನ ಆರೋಗ್ಯ ಪೂರ್ತಿ ಕೆಡ್ತದೆ. ಕರೆಕ್ಟ್. ಅವಾಗ ಆರೋಗ್ಯ ಕೆಡ್ತದೆ ಅಂತ ಹೇಳಿದ್ರೆ ಅವನಿಗೆ ಬೇರೆ ಬೇರೆ ಚಟಗಳು ಪ್ರಾರಂಭ ಆಗ್ತದೆ ಅಲ್ಲ. ಅದನ್ನ ಬಗ್ಗೆ ಇದು ಹೇಳಿದ್ದಲ್ಲ, ಅದು ಮಾಮೂಲಿ. ಅದು ಈಗ ನಾನು ಬೀಳ್ಳೆ ಹಾಕುವುದಿಲ್ಲ ಹಾಗೆ ಅದು ಯಾವಾಗ ಶುರುವಾದ್ದು ಅಂತ ಹೇಳಿದ್ರೆ ನನಗೆ ಮೊದಲೇ ಇತ್ತು. ನಮ್ಮ ಮನೆಯಲ್ಲೆಲ್ಲ ತೋಟಕ್ಕೆ ಹೋಗಿ ಬೀಳ್ಳೆ ಆಗ್ತಿತ್ತು. ಯಕ್ಷಗಾನಕ್ಕೆ ಬಂದ ಮೇಲೆ ಜಾಸ್ತಿ ಆಯ್ತು ನನಗೆ. ರಾತ್ರಿಯಿಂದ ಬೆಳಗಿನವರೆಗೆ ನಿದ್ದೆ ಬರಬಾರ್ದು, ಚುರುಕಾಗಲಿಕ್ಕೋಸ್ಕರ ಬೀಳ್ಳೆ ಆಗ್ತಾ ಇದ್ದೆ. ಆಗ ಕೆಲವರು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಹವ್ಯಾಸಗಳು ಇರ್ತದೆ. ಈ ಹವ್ಯಾಸಗಳೆಲ್ಲ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಈ ಕಾಲಮಿತಿ ಮಾಡಿದರೆ ಒಳ್ಳೆಯದು. ಹೇಳಿ ಹೇಳಿ. ಅದೇ ಅಷ್ಟೇ ವಿಷಯ. ಯಕ್ಷಗಾನದ ಬೆಳವಣಿಗೆಗಳನ್ನು ಯಾವ ಮಾನದಂಡದಿಂದ ಅಳೆಯಬಹುದು ಸರ್? ಅಂದ್ರೆ ಯಕ್ಷಗಾನಕ್ಕೆ ಈಗ ಹೆಚ್ಚು ಏನು ಪ್ರೋತ್ಸಾಹ ಇದೆ ಅಂತ ಯಕ್ಷಗಾನ ಬೆಳವಣಿಗೆ ಆಯಿತು ಅಂತ ಹೇಳುದಾ, ಅಥವಾ ಕಂಡಾಬಟ್ಟೆ ಪ್ರದರ್ಶನ ಆಗ್ತದೆ ಅಂತ ಹೇಳುದಾ? ಯಾವ ಒಂದು ಮಾನದಂಡ ಏನು? ಮಾನದಂಡ ಎಲ್ಲ ಯಕ್ಷಗಾನದ ಮೇಲೆ ಪ್ರೀತಿಯೇ. ಪ್ರೀತಿ, ಅಭಿಮಾನ. ಈ ಯಕ್ಷಗಾನ ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದರೆ ಹೇಗೆ ಬೆಳೆಯಬೇಕು ಅಂತ ನೀವು ಆಶಿಸ್ತೀರಿ? ಮತ್ತು ಏನಾದರೂ ಇನ್ನೂ ಹೆಚ್ಚಿನ ಮಾರ್ಪಾಟುಗಳು ಯಕ್ಷಗಾನದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಿಮ್ಗೆ ಅನ್ನಿಸ್ತಾ ಉಂಟಾ? ಯಕ್ಷಗಾನದ ಬೆಳವಣಿಗೆ ಆಗುತ್ತಾ ಉಂಟು, ಇನ್ನು ಬೆಳೀತಾ ಇರ್ತದೆ. ಅದಕ್ಕೆ ಎಲ್ಲರೂ ಸೇರಿಯೇ ಒಟ್ಟಾಗಿ ಒಂದೇ ಮನೋಭಿಪ್ರಾಯದಲ್ಲಿ ಇದ್ದರೆ ಮಾತ್ರ ಇನ್ನೂ ಅದರ ಬೆಳವಣಿಗೆ ಮುಂದುವರಿಸಬಹುದು. ಅಷ್ಟೇ ಹೇಳ್ಬೋದು. ಅಷ್ಟೇ. ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಸರ್? ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ವ್ಯವಸ್ಥಾಪಕರದ್ದ, ಅಥವಾ ಪ್ರೇಕ್ಷಕರದ್ದ? ಸರ್ವರದ್ದು. ಅದು ಪ್ರತ್ಯೇಕವಾಗಿ ಹೇಳಲಿಕ್ಕಿಲ್ಲ. ಸರ್ವರೂ ಪ್ರೋತ್ಸಾಹಿಸಬೇಕು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನು ಸರ್? ಮುಂದಿನ ಬೆಳವಣಿಗೆ ಬಗ್ಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಹೇಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಚಂದದಲ್ಲಿ ಮುಂದುವರಿದೀತು ಅಂತ ಹೇಳೋದು ನನ್ನ ವಿಶ್ವಾಸ. ಈಗ ನೋಡಿ ಸರ್, ಯಕ್ಷಗಾನ ಪ್ರದರ್ಶನಗಳು ಅಥವಾ ಯಾವುದೇ ಕಲಾ ಪ್ರದರ್ಶನಗಳಿಗೆ ವಿಮರ್ಶೆ ಅಂತ ಹೇಳಿ ಮಾಡ್ತಾರೆ. ಈ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆ ಇದ್ರೆ ಒಳ್ಳೇದು. ಇದ್ರೆ ಯಾರು ಮಾಡಬೇಕು ವಿಮರ್ಶೆಯನ್ನು? ಸ್ವಲ್ಪ ತಿಳಿದವ ಮಾಡಿರ್ಬೇಕು. ತಿಳಿದವ ಅಂತ ಹೇಳಿದ್ರೆ ಹಿಮ್ಮೇಳದ ಬಗ್ಗೆ ವಿಮರ್ಶೆ ಮಾಡುವಾಗ ಹಿಮ್ಮೇಳದ ತಿಳಿದವ ಗೊತ್ತಿರಬೇಕು. ವೇಷದ ಬಗ್ಗೆ ಹೇಳುವಾಗ ಅವನಿಗೆ ಅದು ಕಥಾಜ್ಞಾನ, ವೇಷದ ಬಗ್ಗೆ ಗೊತ್ತಿರಬೇಕು. ಏನೂ ಗೊತ್ತಿಲ್ಲದ ಅಷ್ಟು ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಒಳ್ಳೇದಾಗಲಿಲ್ಲ, ಹೇಗೆ ಒಳ್ಳೇದಾಗಲಿಲ್ಲ, ಅದು ಯಾಕೆ ಹಾಗೆ ಹೇಳಿದರೆ ಹೇಗಾದೀತು, ಪದ್ಯ ತಪ್ಪಿದ್ದಲ್ಲಿ ಅದು ಹೇಗೆ ಹೇಳಬೇಕಾದ್ದು, ಅದು ಹೇಳಲಿಕ್ಕೆ ಗೊತ್ತಿರಬೇಕು ವಿಮರ್ಶೆ ಮಾಡುವವನಿಗೆ. ಹಾಗಿದ್ದವ ಮಾತ್ರ ವಿಮರ್ಶೆ ಮಾಡಿದರೆ ಒಳ್ಳೇದು. ಕರೆಕ್ಟ್. ವಿಮರ್ಶೆ ಒಳ್ಳೇದು, ಕಲೆಯ ಪ್ರೋತ್ಸಾಹ ಅದು. ಕರೆಕ್ಟ್. ಈಗ ನಿಮ್ಮ ಇಷ್ಟು ವರ್ಷದ ಒಂದು ಏನು ಈ ಎಲ್ಲ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನ್ನ ಕುಟುಂಬ ವರ್ಗದಲ್ಲಿ ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸ್ತಾರೆ. ಎಲ್ಲರೂ ಸಂತೋಷ ಪಡ್ತಾರೆ, ತೃಪ್ತಿ ಹೊಂದಿದ್ದಾರೆ, ಅಷ್ಟೇ ಹೇಳಬಲ್ಲೆ. ಈಗ ನೀವು ಇಷ್ಟು ವರ್ಷ ಒಂದು 40-45 ವರ್ಷ ಟೋಟಲ್ ಯಕ್ಷಗಾನದ ಒಂದು ಮೇಳ ತಿರುಗಾಟ ಮಾಡಿ ಈಗಲೂ ಮೇಳ ತಿರುಗಾಟದಲ್ಲಿ ಇದ್ದೀರಿ. ನಿಮಗೆ ಈಗ ಒಮ್ಮೆ ಹಿಂದೆ ನೋಡಿ, ಈಗ ಮತ್ತೆ ಈಗಿನ ಒಂದು ವರ್ತಮಾನವನ್ನು ನೋಡಿ, ಇನ್ನು ಮುಂದಕ್ಕೆ ನೋಡುವಾಗ ನಿಮಗೆ ಏನು ಅನ್ನಿಸ್ತದೆ ಸರ್? ಈ ಯಕ್ಷಗಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರ ಬಗ್ಗೆ ನಿಮಗೆ ತೃಪ್ತಿ ಉಂಟಾ? ಯಾವ ರೀತಿಯ ಒಂದು ಭಾವನೆ ಉಂಟು ಮನಸ್ಸಿನಲ್ಲಿ ಈಗ? ನನಗೆ ತೃಪ್ತಿ ಉಂಟು, ಸಂತೋಷ ಉಂಟು. ರಘುರಾಮ ಅಭಿವಂದನಂ ಅಂತ ಒಂದು ಕೆಲವು ವರ್ಷದ ಹಿಂದೆ ನಡೆಯಿತು. ನಿಮಗೆ
ಒಂದು ಅಭಿನಂದನೆಯ ಸ್ವರೂಪದಲ್ಲಿ. ಆ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಮಟ್ಟಿನಲ್ಲಿ ಸ್ವಲ್ಪ ಹೇಳಿ ಸರ್. ಆ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದ್ರೆ ನನ್ನ ಇಡೀ ಜೀವಮಾನದಲ್ಲಿ ಅದೊಂದು ಒಳ್ಳೆಯ ಘಟ್ಟ ಅಂತ ಹೇಳ್ಬೋದು. ನಾನು ಇಂಥದ್ದು ಆಗ್ತದೆ ಅಂತ ಗ್ರಹಿಸಲಿಲ್ಲ. ಒಂದೊಂದು ಲಾಟ್ರಿ ಹೊಡೆದಾಗೆ ಎಲ್ಲರೂ ಸೇರಿ ಮಾಡಿದ್ರೆ ಏನಾಗ್ತದೆ ಹೇಗಾಗ್ತದೆ ಗೊತ್ತಿಲ್ಲ. ಕೆಲವರು ಹೇಳಿದ್ರು ನ ಭೂತೋ ನ ಭವಿಷ್ಯತಿ ಅಂತ. ಅಲ್ಲ, ಭವಿಷ್ಯದಲ್ಲಿ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದೆ ಆಗಲಿಲ್ಲ. ಇದು ನಮ್ಮ ತಂದೆಯವರಿಗೆ ಆಗಬೇಕಿತ್ತು. ತಂದೆಯವರು ಮಾಡಿದ ಸಾಧನೆಗೆ ಅವರಿಗೆ ಆಗಬೇಕು. ಆದರೆ ತಂದೆಯವರು ತೃಪ್ತಿ ಪಟ್ಟಿದ್ದಾರೆ, ನನಗಾಗದು ನನ್ನ ಮಗನಿಗೆ ಆಯಿತು ಅಂತ. ಹಾಗಾಗಿ ನನಗೆ ಸಂತೋಷ ಏನಂದ್ರೆ ಇದು ನಮ್ಮ ಹಿರಿಯರಿಗೆ ಸಂದಿತು, ಅದೇ ತೃಪ್ತಿ. ಇದು ಹಿರಿಯರಿಗೆ ಸಂದದ್ದು ಮಾತ್ರವಲ್ಲ, ಹಿರಿಯ ಕಲಾವಿದರುಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಸಂದಿತು ಅಂತ. ಗತಿಸಿ ಹೋದ ಯಕ್ಷಗಾನಕ್ಕೆ ವ್ಯಯಿಸಿದ ಜೀವನ ವ್ಯಯಿಸಿದ ಆ ಮಹಾತ್ಮರಿಗೆ ಸಂದಿತು ಅಂತ ನಾನು ತಿಳ್ಕೊಳ್ತೇನೆ. ಅಷ್ಟೇ ನಾನು ಹೇಳುದು. ಇದು ಒಳ್ಳೆಯ ಘಟ್ಟ, ನನ್ನ ಜೀವಮಾನದಲ್ಲಿ ಘಟ್ಟ. ಇದು ಪ್ರತಿಯೊಬ್ಬನಿಗೆ ಆಗಬೇಕು. ಅವನವನ ಸಾಧನೆಯನ್ನು ಗುರುತಿಸಿ, ನಾನು ಎಷ್ಟು ಸಾಧನೆ ಮಾಡಿದ್ದೇನೆ ಗೊತ್ತಿಲ್ಲ, ಈಗಲೂ ಸಾಧನೆ ಮಾಡ್ತಾ ಇದ್ದೇನೆ. ಇವತ್ತಿಗೆ ಧರ್ಮಸ್ಥಳ ಕ್ಷೇತ್ರ ಪ್ರಸಂಗ ಆದರೂ ಇವತ್ತು ಏನು ಮಾಡ್ಬೋದು ಅಂತ ನಾನು ಹೋಗುವಾಗ ಆಲೋಚನೆ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ರಂಗಕ್ಕೆ ಹೋದ ಕೂಡಲೇ ರಂಗದಲ್ಲಿ ಏನು ವ್ಯತ್ಯಾಸ ಮಾಡಬೇಕು ಅಂತ ಅಂದರೆ ಆ ಭಾವನೆ ಈಗಲೂ ಉಂಟು ನನಗೆ. ಇನ್ನೂ ಕಲಿಯುವ ವಿದ್ಯಾರ್ಥಿ ಜೀವನದಲ್ಲೇ ಇದ್ದೆ ನಾನು ಕಲಿತು ಪೂರ್ತಿ ಆಗಲಿಲ್ಲ. ಯಾರೂ ಕಲಿತು ಪೂರ್ತಿ ಆಗುವುದಿಲ್ಲ. ಅದರಲ್ಲಿ ಎಡರು ದೊಡ್ಡರುಗಳು ಬಹಳಷ್ಟು ಇರುತ್ತದೆ. ಆದರೆ ಇನ್ನೂ ನಾನು ಕಲಿತಾ ಇದ್ದೇನೆ, ಅಷ್ಟೇ ಹೇಳಬಹುದು. ಸರ್, ಇಷ್ಟು ಹೊತ್ತು ಯಕ್ಷಗಾನದ ವಿಚಾರವಾಗಿ, ತೆಂಗುತಿಟ್ಟು ಯಕ್ಷಗಾನದ ವಿಚಾರವಾಗಿ ತಮ್ಮ ಒಂದು ಅನುಭವವನ್ನು, ತಾವು ಸಾಗಿ ಬಂದ ಮಾರ್ಗವನ್ನು ಮತ್ತು ಅನೇಕ ಕೆಲವು ವಿಚಾರಗಳನ್ನು ಬಹಳ ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಕರಾವಳಿ ಕರ್ನಾಟಕದ ಶ್ರೀಮಂತ ಜಾನಪದ ಕಲೆ ಅದು ಯಕ್ಷಗಾನ. ಶತಮಾನದ ಇತಿಹಾಸ ಯಕ್ಷಗಾನಕ್ಕುಂಟು. ಇವತ್ತದು ಬರೀ ಜಾನಪದ ಕಲೆಯಾಗಿ ಉಳಿದಿಲ್ಲ, ಶಾಸ್ತ್ರೀಯ ಕಲೆಯ ಮಟ್ಟಕ್ಕೆ ಎತ್ತರಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣರಾದವರು ಅನೇಕ ಹಿರಿಯ ಕಲಾವಿದರು. ತೆಂಕುತಿಟ್ಟು ಇರಲಿ, ಬಡಗುತಿಟ್ಟು ಇರಲಿ, ಬಡಗು ಇರಲಿ, ಈ ಎಲ್ಲ ಶೈಲಿಗಳಲ್ಲಿಯೂ ಕೂಡ ಯಕ್ಷಗಾನಕ್ಕೆ ಅದರದ್ದೇ ಆದಂಥ ಛಾಪನ್ನು ಕೊಟ್ಟವರು ಕಣ್ಮರೆಯಾದಂಥ ಹಲವು ಹಿರಿಯ ಕಲಾವಿದರು. ಆ ಕಲಾವಿದರ ನೆನಪನ್ನು ಮಾಡಿಕೊಳ್ಳುವಾಗ ಅವರ ಪಾತ್ರ ನಿರ್ವಹಣೆಯ ಆ ಶೈಲಿ, ಅವರ ಅದ್ಭುತವಾದಂಥ ಕಲಾವಂತಿಕೆ, ಅದನ್ನು ನೋಡುವ ಅವಕಾಶ ನಮಗಿಲ್ಲ. ಬಹುಶಃ ವಿದ್ಯುನ್ಮಾನ ಉಪಕರಣಗಳ ಸವಲತ್ತುಗಳು ಆ ಕಾಲಕ್ಕೆ ಇರ್ತಾ ಇದ್ದರೆ ನಾವು ನೋಡಬಹುದಿತ್ತೇನು. ಈಗ ಇದೆಲ್ಲ ಇರುವಾಗಲೂ ಕೂಡ ಶ್ರೇಷ್ಠ ಕಲಾವಿದರ ದಾಖಲಾತಿ ಆಗುವುದು ಬಹಳ ಕಮ್ಮಿ. ಅಂತಹ ಸಂದರ್ಭದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಡೆಯುತ್ತಾ ಇದೆ, ವಿಡಿಯೋ ದಾಖಲಾತಿಯ ಮುಖಾಂತರ. ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರಾದಂತಹ ಖ್ಯಾತ ಸ್ತ್ರೀವೇಷಧಾರಿ ಕೋಳ್ಯೂರು ರಾಮಚಂದ್ರ ರಾವ್ ಅವರ ಕುರಿತಾದ ಬೇರೆ ಬೇರೆ ಪೌರಾಣಿಕ ಪಾತ್ರಗಳ ನಿರ್ವಹಣೆ ಮತ್ತು ಪ್ರಸಂಗಾಭಿವ್ಯಕ್ತಿಯ ಒಂದು ದಾಖಲೀಕರಣವನ್ನು ಇಲ್ಲಿ ಮಾಡಲಾಗಿದೆ. ಕೋಳ್ಯೂರು ಅವರ ಮಕ್ಕಳು ಈ ಸಾಹಸದ ಕೆಲಸವನ್ನು ಮಾಡಿದ್ದಾರೆ. ಇದು ಬಹುಶಃ ಮುಂದಿನ ತಲೆಮಾರಿಗೆ ಮತ್ತು ಸಂಶೋಧಕರಿಗೆ ಸಹಾಯಕವಾಗಬೇಕಾದಂಥ ಒಂದು ಆಕರವಾಗಿ ಉಳಿಬೇಕು ಎನ್ನುವುದು ಅವರ ಆಶಯ. ಕೋಳ್ಯೂರು ರಾಮಚಂದ್ರ ರಾವ್ ಅವರು ಕೋಳ್ಯೂರಿನಲ್ಲಿ ಬೆಳೆದವರು. 1932ರಲ್ಲಿ ಅವರ ಹುಟ್ಟಾಯಿತು. 1945ರಲ್ಲಿ ಪ್ರಪ್ರಥಮವಾಗಿ ಬಾಲಕಲಾವಿದರಾಗಿ ಧರ್ಮಸ್ಥಳ ಮೇಳದಲ್ಲಿ ಅವರು ಪದಾರ್ಪಣೆ ಮಾಡಿದರು. ಅವರ ಗುರುಗಳು ಕುರಿಯ ವಿಠಲಶಾಸ್ತ್ರಿಗಳು ಧರ್ಮಸ್ಥಳ ಮೇಳವನ್ನು ಆಗ ನಡೆಸ್ತಾ ಇದ್ದರು. ಆಮೇಲೆ ಕೋಳ್ಯೂರು ರಾಮಚಂದ್ರ ರಾವ್ ಅವರು ಕಲಾರಂಗದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು. ತಿರುಗಿ ನೋಡಲಿಲ್ಲ. ಅವರು ಪುರುಷ ವೇಷವನ್ನು ಮಾಡಿದ್ದಾರೆ, ಪುಂಡು ವೇಷವನ್ನು ಮಾಡಿದ್ದಾರೆ, ಸ್ತ್ರೀ ವೇಷವನ್ನು ಅದ್ಭುತವಾಗಿ ಅವರು ನಿರ್ವಹಿಸಿದ್ದಾರೆ. ಧರ್ಮಸ್ಥಳ, ಕೂಡ್ಲು, ಕರ್ನಾಟಕ, ಕಟೀಲು, ಸುರತ್ಕಲ್ಲು, ಹೀಗೆ ತೆಂಕುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿಯೂ ಕೂಡ ಅವರು ದುಡಿದಿದ್ದಾರೆ. ಕರ್ನಾಟಕ ಮೇಳದಲ್ಲಿ ಸುಮಾರು 20 ವರ್ಷ ಇನ್ನಿಲ್ಲವೆನ್ನುವ ಹಾಗೆ ಸ್ತ್ರೀ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆಗ ಅವರ ಜೊತೆಗೆ ಅನೇಕ ಪ್ರಸಿದ್ಧ ಕಲಾವಿದರು ಕೂಡ ಇದ್ದರು. ಹಿರಿಯ ಬಲಿಪ ನಾರಾಯಣ ಭಾಗವತರು, ಅಗರಿ ಶ್ರೀನಿವಾಸ ಭಾಗವತರು, ದಾಮೋದರ ಮಂಡೆಚ್ಚರು. ಈ ಹಿಮ್ಮೇಳದಲ್ಲಿ ಅದ್ಭುತವಾದಂಥ ಕಲಾವಂತಿಕೆ ಕೋಳ್ಯೂರಿಗೆ ಸಿದ್ಧಿಸಿತ್ತು. ಅವರ ಜೊತೆಯ ಕಲಾವಿದರಾದಂಥ ಅಳಿಕೆ ರಾಮಯ್ಯರೇಗಳು, ಬೋಳಾರ ನಾರಾಯಣ ಶೆಟ್ಟರು, ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು, ಮಂಕುಡೆ ಸಂಜೀವ ಶೆಟ್ಟರು,
ಮಿಜಾರು ಅಣ್ಣಪ್ಪನವರು, ಮಲ್ಪೆ ರಾಮದಾಸ್ ಸಾಮಗರು, ಬಹಳ ಮುಖ್ಯವಾಗಿ ಕೋಳಿಯೂರು ಮತ್ತು ಸಾಮಗರ ಜೋಡಿ ಅದು ಇವತ್ತಿಗೂ ಕೂಡ ಜನ ಕಂಡರಿಸುವಂಥದ್ದು. ಅದರ ಜೊತೆಗೆ ಹರಿದಾಸ ಶ್ರೇಣಿ ಗೋಪಾಲಕೃಷ್ಣ ಭಟ್ಟ ಅವರ ಜೊತೆಯಲ್ಲಿಯೂ ಪಾತ್ರ ನಿರ್ವಹಣೆಯನ್ನು ಮಾಡಿ ತಾಳಮದಲೆಯಲ್ಲಿಯೂ ಅರ್ಥ ಹೇಳಿ ಈ ಪಾತ್ರಗಾರಿಕೆಯ ಅಂದರೆ ಯಕ್ಷಗಾನದ ವೇಷದಲ್ಲಿ ಅರ್ಥ ಎಷ್ಟು ಪ್ರಾಮುಖ್ಯ ಎನ್ನುವುದನ್ನು ಕೂಡ ಕೋಳಿಯೂರವರು ತೋರಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಪಾತ್ರಗಳು, ಗರತಿಯ ಪಾತ್ರ ಇರಲಿ, ವೀರರಸದ ಕಸೆಸ್ತ್ರೀ ವೇಷ ಇರಲಿ, ಅಥವಾ ಸಾಧ್ವಿಯ ಪಾತ್ರ ಇರಲಿ, ಅಥವಾ ಒಬ್ಬ ಸೇವಕಿಯ ಪಾತ್ರ ಇರಲಿ, ರಾಣಿಯ ಪಾತ್ರ ಇರಲಿ, ಶ್ರೀದೇವಿಯ ಪಾತ್ರ ಇರಲಿ, ಇದೆಲ್ಲವನ್ನು ಕೂಡ ಅವುಗಳ ಅಂತರಂಗವನ್ನು ಹೊಕ್ಕು ಮನನ ಮಾಡಿಕೊಂಡು ಅಭಿವ್ಯಕ್ತಿಯ ಸಾಮರ್ಥ್ಯ ಅದು ಕೋಳಿಯೂರು ರಾಮಚಂದ್ರರಿಗೆ ವಿಶೇಷವಾಗಿ ಸಿದ್ಧಿಸಿತ್ತು. ಆದ್ದರಿಂದಲೇ ಅವರ ಪ್ರಾತಿನಿಧಿಕವಾದಂತಹ ಸ್ತ್ರೀವೇಷಗಳು ದಾಖಲಾತಿಗೊಂಡು ಮುಂದಿನವರಿಗೆ ಒಂದು ಮಾರ್ಗದರ್ಶಕವಾಗಿ ಉಳಿಯಬೇಕು ಎನ್ನುವುದು ಒಂದು ಉದ್ದೇಶ ಕೂಡ ಕಲಾಭಿಮಾನಿಗಳದ್ದು. ಆ ದೃಷ್ಟಿಯಿಂದ ಈ ದಾಖಲೀಕರಣದ ವ್ಯವಸ್ಥೆ ಆಗಿದೆ. ಇದು ಕೇವಲ ಪಾತ್ರಗಳ ದಾಖಲೀಕರಣ ಅಲ್ಲ, ಇಡೀ ಪ್ರಸಂಗ. ಒಂದು ಪ್ರಸಂಗ ಆಗಬೇಕು ಅಂತ ಇದ್ದರೆ ಒಬ್ಬ ಕಲಾವಿದ ಸಾಕಾಗುವುದಿಲ್ಲ. ಅವರ ಜೊತೆಗೆ ಅವರ ಕಾಲದಲ್ಲಿ ಪ್ರಸಿದ್ಧರಾಗಿ ಯಾರಿದ್ದಾರೆ ಅವರನ್ನು ಕೂಡ ಸೇರಿಸಿಕೊಂಡು, ಹೊಸ ಕಲಾವಿದರನ್ನು ಸೇರಿಸಿಕೊಂಡು ಇಡೀ ಪ್ರಸಂಗ ಪಠ್ಯವಾಗಿ ಈ ವಿಡಿಯೋ ದಾಖಲಾತಿಯನ್ನು ಮಾಡಲಾಗಿದೆ. ಇದು ಕೋಳಿಯೂರು ರಾಮಚಂದ್ರ ರಾವ್ ಅವರ ಸ್ತ್ರೀವೇಷ ವೈಭವದ ಸರಣಿ. ಈ ಸರಣಿಗಳನ್ನು ನಮ್ಮ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾಗಿ ಮತ್ತು ಸಂತೋಷದಿಂದ ಅರ್ಪಿಸುತ್ತಿದ್ದೇವೆ. ಶ್ರೀ ಕೋಳಿಯೂರು ರಾಮಚಂದ್ರ ರಾವ್ ಅವರ ಸ್ತ್ರೀವೇಷ ವೈಭವ ಈ ಸರಣಿಯಲ್ಲಿ ಈ ಸಿಡಿಯಲ್ಲಿ ನೀವು ನೋಡಲಿಕ್ಕಿರುವುದು ಭೀಷ್ಮ ವಿಜಯ. ಭೀಷ್ಮ ವಿಜಯ ಪ್ರಸಂಗದಲ್ಲಿ ಬಹಳ ಮಾರ್ಮಿಕವಾದಂಥ ಭಾಗ ಅಂಬೆ ಮತ್ತು ಸಾಲ್ವ ಸಮಾಗಮ, ಆಮೇಲೆ ಭೀಷ್ಮ ಮತ್ತು ಅಂಬೆಯ ಸಂವಾದ. ದಿವಂಗತ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ಪ್ರಸಂಗ ಪಠ್ಯದಲ್ಲಿ ಬಹಳ ಹೃದಯಂಗಮವಾಗಿ ಇದು ಬಿಂಬಿತ ಆಗಿದೆ. ಕಲಾವಿದರು ಇದನ್ನು ಚೆನ್ನಾಗಿ ಅಭಿವ್ಯಕ್ತಿಗೊಳಿಸಿದ ಮಾತ್ರ ಆ ಕವಿಯ ಒಂದು ಮನೋಧರ್ಮಕ್ಕೆ ಅನುವಾಗ್ತದೆ. ಕೋಳಿಯೂರು ರಾಮಚಂದ್ರ ರಾವ್ ಅವರು ಇಲ್ಲಿ ಅಂಬೆಯ ಪಾತ್ರವನ್ನು ವಹಿಸಿದ್ದಾರೆ. ಉದಯೋನ್ಮುಖ ಕಲಾವಿದರು ಪ್ರಸಿದ್ಧ ಅರ್ಥಧಾರಿಗಳಾದಂತಹ ಜಬ್ಬಾರ್ ಸಮೋ ಸಂಪಾಜೆ ಪ್ರಪ್ರಥಮವಾಗಿ ವಿಡಿಯೋ ಸಿಡಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಭೀಷ್ಮನಾಗಿ. ಹಾಗೆ ನೆಡ್ಲೆ ಗೋವಿಂದ ಭಟ್ರು ಇಲ್ಲಿ ಸಾಲ್ವನಾಗಿ ಕಾಣಿಸಿಕೊಳ್ತಾರೆ. ಮಿಜಾರು ತಿಮ್ಮಪ್ಪ ಅವರ ಬ್ರಾಹ್ಮಣನ ಪಾತ್ರ ಇದೆ. ಇಲ್ಲಿ ಅಂಬೆ ಮತ್ತು ಸಾಲ್ವ ಅವರ ಸಮಾಗಮ, ಪ್ರತಾಪಸೇನನ ಸ್ವಯಂವರ ಮಂಟಪಕ್ಕೆ ಕರೆಯದೇ ಬರುವಂತಹ ಭೀಷ್ಮನ ಸಂದರ್ಭ ಬಿಟ್ಟು ಬಳಿಕ ಭೀಷ್ಮ ಮತ್ತು ಅಂಬೆಯರ ಸಂವಾದ, ಆಮೇಲೆ ಸಾಲ್ವನಲ್ಲಿಗೆ ಬ್ರಾಹ್ಮಣನ ಜೊತೆಯಲ್ಲಿ ಅಂಬೆ ಹೋಗುವಂಥದ್ದು, ಅಲ್ಲಿಂದ ಪರಿತ್ಯಕ್ತಳಾದಂಥ ಅಂಬೆ ಬಂದು ಭೀಷ್ಮನನ್ನು ಉದ್ದೇಶಿಸಿ ಪ್ರತಿಜ್ಞಾಬದ್ಧಳಾಗುವಂಥದ್ದು. ಸಹಸಾಂಬ ಈ ಪ್ರಕರಣದ ಭಾಗವನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಕಾಣಲಿದ್ದೀರಿ. ಇದರ ಬಗ್ಗೆ ಸರಿಯಾದಂತಹ ಒಂದು ನಿರ್ದೇಶನವನ್ನು, ಮಾರ್ಗದರ್ಶನವನ್ನು ಕೋಳಿಯೂರವರೇ ಮಾಡಿದ್ದಾರೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುದಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಇನಿತು ಬಹುಪರಿ ಮಾತನಾಡುತ್ತ ವನಿತೆಯರು ನಗುತ್ತಿರುವ ಕಾಲದಿ ಜನಪನಾತ್ಮಜೆಯೊಂದು ನಿಶ್ಚಯಿಸುತ್ತ ಖಳಪತಿಯ ಪುಣ್ಯಕ್ಷೇತ್ರವಾದಂತಹ ಕಾಶಿ ಇದು. ಸಖಿಯರ ಜೊತೆಯಿಂದ ವನವಿಹಾರಕ್ಕಾಗಿ ಜಲಕ್ರೀಡೆಗಾಗಿ ಈ ಗಂಗಾ ತೀರಕ್ಕೆ ಬಂದಿದ್ದೇನೆ. ಜಲಕ್ರೀಡೆಯನ್ನು ಪೂರೈಸಿದ್ದಾಗಿದೆ. ಹಾಗೆಯೇ
ವನ ವಿಹಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ಬಳಿಯಲ್ಲಿದ್ದಂತಹ ಸಖಿಯರು ಹೂಗಳನ್ನೆಲ್ಲ ಆರಿಸಿಕೊಳ್ಳುವುದಕ್ಕಾಗಿ ಅತ್ತ ಇತ್ತ ಸರಿದಿದ್ದಾರೆ. ಅವರು ಬಂದ ಬಳಿಕ ಅರಮನೆಯ ಕಡೆಗೆ ನಡೆಯೋಣ. ಸಂಚರಿಸ್ತಾ ಇರ್ತೇನೆ. ಮಧು ದರ್ಶನವು ಮಂಗಲವೆನುತ ಮಾತನಾಡಿದುವೆ ಏಕೆಯ ಮಾತನಾಡಿದುವೆ ಏಕೆಯ ಮಧುರ ವಚನದಲ್ಲಿ ಇದಂತಹ ಭಾಗ್ಯವಯ್ಯ. ಕಾಶಿಯ ನಡೆಯುವಂತಹ ಸ್ವಯಂವರಕ್ಕಾಗಿ ಸೌಭಾಗ್ಯದಿಂದ ನನ್ನವರನ್ನು ಕೂಡಿಕೊಂಡು ನಾನು ಹೊರಟವ. ಈ ಕಡೆ ನೋಡಿದ ಈ ಉದ್ಯಾನವನದಲ್ಲಿ ಸಖಿಯರ ಜೊತೆಯಲ್ಲಿ ಮಾತಾಡೋಳು ಈ ತರುಣ ಯಾರು ಎಂದು ಊಹಿಸಿದರೆ ಸಖಿಯರೇ ಹೇಳುವಾಗ ಅರ್ಥವಾಯಿತು. ಇವಳೇ ಕಾಶಿಯ ರಸನ ಮಗಳು ಎಂಬ ಹಾಗೆ. ಹಾಗಾದ್ರೆ ಇವಳು ಮದುಮಗಳಲ್ಲವೇ? ಇದಕ್ಕೆ ಭಾಗ್ಯ ಯೋಗ ಎನ್ನೋದು ವಧು ದರ್ಶನವಾದರೂ ಬಹಳ ಒಳ್ಳೆಯದಾಯಿತು. ಸ್ವಲ್ಪ ಇವಳನ್ನು ಮಾತನಾಡಿಸಿ ನೋಡೋಣ. ಓ ಮಾರಿ ಮಡಿ, ಪರಮ ಸುಂದರಿ ನೀಯಾರೆ ಕಂಡಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಸಖಿಯರ ಮಧ್ಯದಲ್ಲಿ ನೀನು ಈ ವನವಿಹಾರವನ್ನು ಮಾಡುತ್ತಿರುವಾಗ ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ನಿನ್ನನ್ನು ಮಾತನಾಡಿಸಿ ಪರಿಚಯ ತಿಳ್ಕೊಳ್ಳೋಣ ಎಂಬಂತ ಆಶೆಯಿಂದ ಮಾತನಾಡುತ್ತಿದ್ದೇನೆ. ನೀನು ಯಾರೇ? ನಿನ್ನ ತಂದೆ ಯಾರು? ಯಾವ ಊರಿನ ಅರಸನಾದ? ಈ ಕಡೆಗೆ ವಿಹಾರಾರ್ಥವಾಗಿ ನೀನು ಬಂದೆಯೋ ಅಲ್ಲ ಬೇರೆ ಏನಾದರೂ ಕಾರಣದಿಂದ ಬಂದೆಯೋ? ಹೇಳೆ, ಯಾರೇ ನೀನು? ಧರಣಿ ಪದ್ಮಜೇ ಧನುಜೇಂದ್ರನ ಕಾಣುತ್ತ ಸ್ಮರಹತಿಯೊಳು ಬಳಲಿ ಪದ್ಮಜೇ ಧನುಜೇಂದ್ರನ ಕಾಣುತ್ತ ಸ್ಮರಹತಿಯೊಳು ಬಳಲಿ ಸ್ಮರಹತಿಯೊಳು ಬಳಲಿ ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆ ಎನ್ನುತ್ತ
ಮಚ್ಚ. ಅಯ್ಯ, ಓ, ಪರಿಚಯವಿಲ್ಲ. ಹ್ಮ್, ಆದರೆ ನನ್ನ ಪರಿಚಯಕ್ಕಾಗಿ ಪ್ರಶ್ನಿಸಿದೆಯಲ್ಲ, ಹೌದು. ತಪ್ಪೇನು? ಹ, ಕುತೂಹಲದಿಂದ ಯಾರಾದರೂ ಪರಿಚಯಕ್ಕಾಗಿ ಪ್ರಶ್ನಿಸಿದರೆ, ಹ, ಉತ್ತರಿಸಿದರೆ ಅಲ್ಲಿ ಗೌರವಕ್ಕೆ ಶೀಲಕ್ಕೇನು ಕೊರತೆ ಬರುವ ಹಾಗಿಲ್ಲ. ಇಲ್ವಾ? ನನ್ನನ್ನು ಮಾತಾಡಿಸಿದವನು ಯಾರು, ಹ, ಪ್ರಶ್ನಿಸಿದವನು ಯಾರು, ಹ, ಹೀಗೆ ನಾನು ತಲೆ ಎತ್ತಿ ಹ, ನೋಡಿದೆ. ಹ, ಹ. ನೋಡಿದೆ. ನೋಡಿದಾಗ ಏನ್ ಅನ್ನಿಸಿತು ನಿನಗೆ? ಏನಿಲ್ಲ, ಮತ್ತೆ ಮಾತಾಡಬಹುದು, ಓ, ಅಲ್ಲ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಾತಾಡಿ, ನನಗೂ ದಿನ ಮಾತನ್ನು ಕೇಳುವ ಆಚೆ. ಒಳ್ಳಿತು. ಯಾರೇ ನೀನು? ಇದು ಹ. ಪುಣ್ಯಕ್ಷೇತ್ರವಾದಂತಹ ಕಾಶಿ. ಓಹೋ, ಕಾಶಿ ಉಪವನವೇ ಇದು? ನಿಜ. ಹ, ಹ, ಹ. ಈ ಕಾಶಿ ದೇಶಕ್ಕೆ ಹ್ಮ್, ಒಬ್ಬ ಅಧಿಕಾರಿ ಇದ್ದಾನೆ, ಮಹಾರಾಜ. ಆ, ಪ್ರತಾಪಸೇನಲ್ವೇ? ಆತನೇ. ಹೆಸರು ಕೇಳಿದ್ದೇನೆ ನಾನು. ಹಾ ಹಾ, ಹ, ಪ್ರತಾಪಸೇನ ಅಂತ ಅವನ ಹೆಸರು. ಹೌದು. ಆ ಪ್ರತಾಪಸೇನನ ಹ, ಮಗಳು ನಾನು. ಪ್ರತಾಪಸೇನ ಮಗಳು ಅಂದ್ರೆ ಪ್ರತಾಪಸೇನಿಗೆ 3 ಮಂದಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಹಾ ಹಾ, ನೀನು ಅವರ ಪೈಕಲ್ಲಿ ಯಾರು? ಎಷ್ಟನೇ ಅವಳು? ನಿನ್ನ ಹೆಸರೇನು? ಅದರಲ್ಲಿ ಹಿರಿಯವಳಾದಂತಹ ಆ, ಅಂಬೆ ಅಂದ್ರೆ ನಾನು. ಹಿರಿಯವಳು ನೀನೇ? ಅಂಬೆ ಅಂತ ನನ್ನ ಹೆಸರು. ಏನು ಈ ಕಡೆಗೆ? ಏನೋ ಅರಮನೆಯೊಳಗೆ ಬೇಸರ ಬಂತು. ಹ, ಹ, ಆ ಬೇಸರದ ಪರಿಹಾರಕ್ಕಾಗಿ ಹ, ಸಖಿಯರನ್ನೆಲ್ಲ ಕೂಡಿಕೊಂಡು ಹ. ವನ ವಿಹಾರಕ್ಕೆ ಹ, ಹಾಗೂ ಜಲಕ್ರೀಡೆ ಆಡೋಣ ಎಂಬ ಆಸೆಯಿಂದ ಹ. ಈ ಉದ್ಯಾನಕ್ಕೆ ಬಂದವಳು ನಾನು. ಅಂಬೆ, ಕಾಶಿಯ ಬಗ್ಗೆ ನಾವು ಕೆಲವು ವಿಚಾರವನ್ನು ಕೇಳಿ ತಿಳಿದಿದ್ದೇವೆ. ಹಾ ಬಹಳ ಸಂಭ್ರಮದಲ್ಲಿ ಹಾ ವಿವಾಹದ ಸಿದ್ಧತೆ ಆಗುತ್ತಾ ಇದೆ ಎಂದು. ಹಾ, ಆ ಮದುಮಕ್ಕಳ ಪೈಕಿಯಲ್ಲಿ ನೀನು ಸೇರಿದವಳು ತಾನೆ? ಅದೇ 3 ಮಂದಿಗಳಲ್ಲಿ ಹಿರಿಯವಳಾದ ಅಂಬೆ ನಾನೇ ಅಂದೆನಲ್ಲ. ಬಹಳ ಸಂತೋಷವಾಯಿತು. ಇಷ್ಟೇ. ಹಾಗಾದ್ರೆ ಆದ್ರೆ ಹಾ. ಕೇಳುವಂತಹ ನಿಮ್ಮ ಪರಿಚಯ ಆಗ್ಲಿಲ್ವಲ್ಲ. ನನ್ನ ಪರಿಚಯ ನಿನಗಿರುವುದು ಹೇಗೆ ಹೇಳು? ಹಾ ಹಾ, ನಿನ್ನ ಮಾತನ್ನು ಕೇಳಿದಾಗ ಪರಿಚಯವನ್ನು ಸ್ಪಷ್ಟವಾಗಿ ಹೇಳಬಹುದು ಎಂದು ನನಗೂ ಅನ್ನಿಸ್ತಾ ಇದೆ. ಕೇಳೋಣ. ನಾನು ಯಾರು ಗೊತ್ತೇ? ಯಾರು? ಸೌಭದೇಶ. ಸುರನರಗರಿಗಿಂತ ಅಧಿಕಾರ ಶೌರ್ಯದಿ ಕರುಣದಿ ಒಲಿಸೆನ್ನ ಸ್ವರಗೇಳಿಯಾವೆ ನಿನ್ನ ಹರುಷಗೊಳಿಪೆ ಸುಂದರಿಗೆ ಕರುಣಾದಿ ಒಲಿಸೆನ್ನ ಸ್ವರಗೇಳಿಯಲಿ ನಿನ್ನ ಹರುಷಗೊಳಿಪೆ ಸುಂದರಿಯೇ ಬಹಳಷ್ಟು ಸಂತೋಷವಾಯಿತು ನಿನ್ನ ಪರಿಚಯವನ್ನು ಕೇಳಿ. ನಾನು ನಿಮ್ಮ ಕಾಶಿಯಲ್ಲಿ ನಡೆಯುವಂತಹ ಸಂಭ್ರಮದಲ್ಲಿ ಭಾಗಿಯಾಗೋಣ ಎಂಬ ಉದ್ದೇಶದಲ್ಲಿ ಹೊರಟವ. ಓ, ಮದುವೆಗೆ ಬಂದವನೇ? ಹೌದೇ? ಯಾರು? ಆದ್ರೆ ಹೆಣ್ಣು ಮಕ್ಕಳ ನಿಮಗೆ ಪರಿಚಯ ಇರುವುದು ಹೇಗೆ ಸಾಧ್ಯ ಹೇಳು? ನಮಗೇನು ಗೊತ್ತು? ನಾನು ಸಾಮಾನ್ಯನಲ್ಲ. ಸೌಭದೇಶ ವಿಚಾರ ನೀನು ಕೇಳಿ ತಿಳಿದಿದ್ದೀಯಾ? ಏನು? ವರ್ತಮಾನ ಕಾಲದಲ್ಲಿ ಸೌಭದ ಯಜಮಾನನಾಗಿ ಸಾಲ್ವರಂಬ ವಿಧಾನದಿಂದ ಎಷ್ಟು ಅಂತ ಹೇಳಿದ್ರೆ ನನ್ನ ವಿಷಯ ಕೇವಲ ಈ ಭೂಲೋಕದಲ್ಲಿ ಅಲ್ಲ, ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೂ ತಿಳಿದೆ. ಸುರರು, ಊರಗರು, ನರರು ಇವರೆಲ್ಲರೂ ನನ್ನ ವಿಷಯವನ್ನು ಕೇಳಿದ್ರೆ ಒಂದೊಮ್ಮೆಗೆ ಹೆದರುತ್ತಾರೆ. ಯಾಕಂದ್ರೆ ರಾಕ್ಷಸ ಕುಲದಲ್ಲಿ ನನ್ನಷ್ಟು ಪರಾಕ್ರಮವಂತರು ವರ್ತಮಾನದ ಕಾಲದಲ್ಲಿ ಯಾರೂ ಇಲ್ಲ.
ಅಂತಹ ಒಬ್ಬ ವೀರವಂತ ಪುರುಷವಂತ ನಾನಾಗಿದ್ದೇನೆ. ಹಾ ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬ ಆಶೆಯಲ್ಲಿ ನಾನು ಹೊರಟಾಗ ಹಾ ಈ ಉಪವನದಲ್ಲಿ ನಿನ್ನ ಸಂದರ್ಶನವಾಯಿತು ನೋಡು. ಹ್ಮ್ ಬಹಳ ಆನಂದವಾಯಿತು. ನನಗೂ ನಿನ್ನನ್ನು ಕಂಡು ಮನಸ್ಸಿನ ಅಂತವರು ಹೇಳಿಕೊಳ್ಳೋಣ ಎಂಬ ಭಾವನೆ ಉದ್ಭವ ಆಗುತ್ತಾ ಇದೆ. ನೀನು ತಪ್ಪು ತಿಳ್ಕೊಳ್ಳಬೇಡ. ಹೇಗೋ ಮದುವೆಗೆ ನೀನು ಸಿದ್ಧವಳಾದವಳು. ಈಗ ನನ್ನ ಬಗ್ಗೆ ವಿಚಾರ ನನಗೆ ತಿಳಿಯಿತು. ನಾನು ಬಹಳಷ್ಟು ಶ್ರೀಮಂತ, ಅಧಿಕಾರವಂತ. ನೀನು ಹೂ ಅಂತ ಹೇಳಿಬಿಟ್ಟೆ. ನನ್ನ ನಿನ್ನ ಸಂಬಂಧ ಆದರೆ ನಾವು ಜೊತೆಯಾಗಿ ಬಹಳಷ್ಟು ಸುಖ ಸಂತೋಷದಲ್ಲಿ ಜೀವನವನ್ನು ಕಳೆಯಬಹುದು. ನನ್ನನ್ನು ವರಿಸುವೆಯಾ? ಸಾಲ್ವ ಭೂಪತಿ, ನಾನೇ ಸೌಭದೇಶಾಧಿಪತಿ. ಹೌದು. ಪರಮ ವಿಕ್ರಮದೋಳು ಸಕಲರ ಕೇಳಿದರೆ ನನ್ನನ್ನು ವರಿಸುವಂತಹ ಮನ ಮಾಡಿದೆನಿ. ಹೌದು. ನಿನ್ನ ಯೋಗ್ಯತೆ ಗೌರವ ಏನೆಂಬುದು ಸ್ಪಷ್ಟವಾಗಿ ತಿಳಿ. ಸಾಮಾನ್ಯನಲ್ಲ ನೀನು, ಘನ ವ್ಯಕ್ತಿಯೇ ಹೌದು. ಹೌದು. ಸುರ ನರೋರಗರನ್ನು ಗೆದ್ದವ ಸಾಲೋ ಭೂಪತಿ ಸೌಭದೇಶಾಧಿಪತಿ. ಪರಿಚಯ ಕೇಳಿ ಸಂತೋಷವಾಯಿತು. ಹೇಗೆ ನಿನಗೆ ಮನಸ್ಸಿದೆ? ಮನಸ್ಸಿದ್ದರೂ ಮಾರ್ಗವಿಲ್ಲ ಅಂತಾಗಿದೆ. ಅದೇನು ಹಾಗೆ? ಏನು ಮಾಡೋಣ? ಏನಾಗಿದೆ ಹೇಳು. ನಮ್ಮ ತಂದೆ ಪ್ರತಾಪಸೇನ ಮಹಾರಾಜ ಹೌದು ನಮ್ಮ ವಿವಾಹಕ್ಕೆ ವಿಶೇಷವಾದಂತಹ ಒಂದು ಪಣವನ್ನಿಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಪಣವೂ ಇದೆ? ಪಣವಿದೆ. ಅದೇನು ಪಣ? ಅದು ವಿಶಿಷ್ಟವಾದ ವಿಶೇಷವಾದ. ಕೇಳೋಣ. ಸಕಲ ಧರಿತ್ರಿ ಬಾಲಕರನ್ನು ಕರೆಸು, ಆ ರಾಜಾದಿರಾಜರನ್ನೆಲ್ಲ ಬರಿಸಿ ಅವರೊಳಗೆ ಯುದ್ಧವನ್ನು ನಡೆಸುವುದು. ಆ ಯುದ್ಧದಲ್ಲಿ ಎಲ್ಲರನ್ನು ಗೆದ್ದು ಏಕವೀರನಾಗಿ ಯಾವನು ಮೆರೀತಾನೆ ಅಂತವನಿಗೆ 3 ಮಂದಿಗಳಾದ ನಮ್ಮನ್ನು ಕೊಡುವುದು, ಅಂದ್ರೆ ಮದುವೆ ಮಾಡಿ ಕೊಡುವುದು. ಹಾಗಾದ್ರೆ ನಿಮಗೆ ಸ್ವತಂತ್ರ ಇಲ್ಲ? ಸ್ವಾತಂತ್ರ್ಯವು ನಮಗಿಲ್ಲ. ಹೀಗೆ ನಿರ್ಣಯಿಸಿದ್ದಾನೆ ನಮ್ಮಪ್ಪ ಪ್ರತಾಪಸೇನ ಮಹಾರಾಜ. ಈ ರಾಜಾದಿರಾಜರು ಹೋಗುತ್ತಾ ಇರುವುದು ಇದಕ್ಕಾಗಿ? ಅದಕ್ಕಾಗಿ ಬರ್ತಾ ಇದ್ದಾರೆ, ಬಂದಿದ್ದಾರೆ. ನನಗೆ ಮದುವೆ ವಿಷಯ ಅಂತ ಅಷ್ಟೇ ಗೊತ್ತಾಗಿದೆ, ಈ ಪಣ ಹುಟ್ಟುತ್ತ ಗೊತ್ತಿಲ್ಲ ನೋಡು. ಪಣವಿದೆ. ವಿವಾಹಕ್ಕೆ ವಿಕ್ರಮವೇ ಪಣ. ಅದಕ್ಕಾಗಿ ಎಷ್ಟೋ ಮಂದಿ ವೀರಾದಿವೀರರು, ಕ್ಷತ್ರಿಯರು, ರಾಜರು, ಯುವರಾಯರು, ಕ್ಷತ್ರಿಯರೆಲ್ಲ ಬಂದು ಸೇರ್ತಾ ಇದ್ದಾರೆ, ಬಂದಿದ್ದಾರೆ. ನನಗೆ ಪಣ ಅಂತ ಗೊತ್ತಿರ್ಲಿಲ್ಲ. ಮದುವೆ ಸಂಭ್ರಮ ಅಂತ ಕೇಳಿ ನಾನು ಹೊರಟದ್ದು ಯಾಕೆ ಗೊತ್ತುಂಟು? ರಾಜಾದಿರಾಜರೆಲ್ಲ ಸೇರ್ತಾರಲ್ಲ, ಅಲ್ಲಿ ನಾವು ಒಮ್ಮೆ ಸೇರಿಕೊಳ್ಳೋಣ, ನಮಗೆ ಏನು ಬೆಲೆ ಸಿಗುತ್ತದೆ ನೋಡೋಣ ಅಂತ ಉದ್ದೇಶ ನಾನು ಹೊರಟವ. ಈಗ ನೀನು ಹೇಳ್ತಿ ಪಣ ಉಂಟು ಅಂತ. ಪಣವಿದೆ, ನಾಳೆ ಅದರ ನಿರ್ಣಯ. ಹಾಗೆ ರಾಜಾದಿರಾಜರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ನೀನೇನೋ ವಿಕ್ರಮಿ ಅಂತ ಹೇಳಿದೆ. ಹೌದು, ನೋಡಿದ್ರೆ ಅರ್ಥವಾಗ್ತದೆ. ನಿನಗೆ ನನ್ನಲ್ಲಿ ಮನಸ್ಸಿದೆಯಾ? ಮನಸ್ಸಿದ್ರೆ ಏನು ಮಾಡೋಣ? ಏನು ಈ ಪಣ ಅಡ್ಡವಾಗಿದೆಯಲ್ಲ, ನಿನಗೆ ಅನುಮಾನ ಇದೆಯೇನೆ? ಹೌದು.
ಪಣವನ್ನು ನಿರ್ಣಯಿಸಿದ್ದಾನೆ. ಹೌದೌದು. ನಿನ್ನ ಅಂತರ್ಯ ಕೇಳಿದಾಗ ಹಾ. ನಿನಗೆ ನನ್ನಲ್ಲಿ ಒಲವಿದೆ ಎಂಬುದು ಅರ್ಥವಾಯಿತು. ಆ. ನೀನ್ ಯಾಕೆ ಅದಕ್ಕೆ ಸಂಕೋಚ ಪಟ್ಟುಕೊಳ್ಳೋದು ಹೇಳು? ಏನ್ ನನ್ನ ಪರಾಕ್ರಮಕ್ಕೆ ನಿನಗೆ ಅನುಮಾನ ಇದೆಯೇನೆ? ಹಾ, ಹಾ, ಅನುಮಾನ ಪಡಬೇಡವೇ? ಹಾ, ನಾನಂತಹ ಪರಾಕ್ರಮವಂತ ಎಂಬುದನ್ನು ಹಾ, ಅಲ್ಲೇ ಸೇರಿದರಡೆ ಪಾದಗಳಲ್ಲಿ ಅವರ ದರ್ಪವನ್ನು ಮುರಿದು ಹಾ, ಅವರೆಲ್ಲರಿಂದಲೂ ನಾನು ಹೆಚ್ಚು ಅಂತ ಹೇಳಿಸಲಿದ್ರೆ ಹಾ, ನಾನು ಸೌಪದೇಶ ಅರಸಲ್ಲ ಅಂತ ತಿಳ್ಕೊ. ಹಾ, ನಿನ್ನನ್ನು ಮದುವೆ ಆಗೋ ವಿಷಯದಲ್ಲಿ ಹಾ, ಯಾವ ಕಷ್ಟವನ್ನ ಬೇಕಾದ್ರೂ ಹಾ, ನಾನು ಅನುಭವಿಸೇನು, ನಿನಗೆ ಯಾವ ಬಗ್ಗೆ ನಾನು ಸುಖವನ್ನು ಕೊಟ್ಟೇನು ಎಂಬಂತ ಮನಸ್ಸಿನ ಭರವಸೆ ನನಗಿದೆ. ನಾನು ಹಾಗೆಂತ ಎಲ್ಲ ಹೆಣ್ಣುಗಳನ್ನು ನೋಡಿ ಹುಚ್ಚುಗಟ್ಟೋ ವ್ಯಕ್ತಿ ಅಲ್ಲ. ನಿನ್ನನ್ನು ಕಂಡ ಏನೋ ಒಂಥರ ಮನಸ್ಸಾಯಿತು. ಆದ ಕಾರಣ ಹೆಣ್ಣುಗಳ ಬಗ್ಗೆ ತನ್ನ ಹೆಗ್ಗಳಿಕೆ ಹೇಳಿಕೊಳ್ತಾಳೆ ಅಂತ ನೀನು ಗ್ರಹಿಸಿಕೊಳ್ಳಬೇಡ. ನಿನ್ನನ್ನು ಬಿಡುವ ಮನಸ್ಸಿಲ್ಲದ ಕಾರಣವೇ ನಾನು ಈ ಶಪಥವನ್ನು ಇದರಲ್ಲಿ ಹೇಳಿದ್ದು. ಆದ ಕಾರಣ ನೀನೇನು ಅನುಮಾನ ಪಟ್ಟುಕೊಳ್ಳಬೇಕಾದಿಲ್ಲ. ನಿನಗೂ ಮನಸ್ಸಿದೆ, ನನಗೂ ಮನಸ್ಸಿದೆ. ಉಳಿದ ವಿಷಯ ಬಿಟ್ಟು ಬಿಡ. ಅವರನ್ನೆಲ್ಲ ಅಚ್ಚು ನಾನು ಒಲಿಸ್ತೇನೆ. ನಿನಗೆ ಬೇಕಾದ ಸುಖವನ್ನು ಕೊಡ್ತೇನೆ. ಒಪ್ಪುವೆಯಾ? ಪಣವನ್ನು ಗೆಲ್ಲುವೆಯೋ? ಓಹೋ, ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಖಂಡಿತ ಇದೆ. ನಾಳೆ ನಾಳೆ ಯಾವಾಗ? ಅದು ನಾಳೆ ಅಲ್ವಾ? ಒಳ್ಳೆಯದು. ಕೇಳಯ್ಯ ಸಾಲ್ವ ರಾಜೇಂದ್ರ, ಕೇಳಯ್ಯ ಸಾಲ್ವ ರಾಜೇಂದ್ರ. ಆ ಆ ಕೇಳಯ್ಯ ಸಾಲ್ವ ರಾಜೇಂದ್ರ, ಎನ್ನಯ ಪಿತ ನಾಳೆ ಎನ್ನನು ಜಯರ, ಎನ್ನಯ ಪಿತ ನಾಳೆ ಎನ್ನನು ಜಯರ, ಕೂಲಲ ಮರಿಗೆ ಯಾರಿಗಿತ್ತರು ಈಯಲಿ, ಕೂಲಲ ಮರಿಗೆ ಯಾರಿಗೂ ಈಯಲಿ ನಾನಿನ್ನೋ ಓಲೈಸಿ ವರಿಸುವೆನು. ನಾ ನಿನ್ನೋಳು ಓಲೈಸಿ ವರಿಸುವೆನು, ಓಲೈಸಿ ವರಿಸುವೆನು. ಕೇಳಯ್ಯ ಸರ್ವರಾಜೇಂದ್ರ, ಎನ್ನಯ ಪಿತ ನಾಳೆ ಎನ್ನನು ಜಯರಾಯ, ಕೂಲಲ ಮರಿಗೆ ಯಾರಿಗಿತ್ತ ಈಯಲಿ ನಾ ನಿನ್ನೋಳ್ ಓಲೈಸಿ ವರಿಸುವೆನು. ಕೇಳಯ್ಯ ಸಾಲು ಭೂಪತಿ. ಅಂಬೆ ಒಳ್ಳಿತು. ಹ. ನಾಳೆ ಬಂದು ಹ್ಮ್, ಸಕಲ ಧರಿತ್ರಿ ಬಾಲಕರನ್ನೆಲ್ಲ ಗೆದ್ದು ಗೆಲ್ದು ನಿನ್ನನ್ನು ವರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಖಂಡಿತ. ಎಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ಹ. ನಿನ್ನಲ್ಲಿದೆ ಎಂಬುದು ನೋಡುವಾಗಲೇ ಅರ್ಥವಾಗ್ತಾ ಇದೆ. ನೋಡು, ಎಲ್ಲರಿಗೂ ಅದು ಅರ್ಥವಾಗಲಾರದು. ಆಗಲಿ, ನೀನು ಬುದ್ಧಿವಂತ ಎಂಬುದು ಇದರಿಂದ ತಿಳಿಯಿತು. ನಮ್ಮ ಅಪ್ಪ ಏನೋ ಒಂದು ಪಣವನ್ನು ಇಟ್ಟಿದ್ದಾರೆ. ಹ. ಎಂತ ಪಣ ಅದು? ಹ, ಅರ್ಥಶೂನ್ಯವಾದ ಪಣ. ಹ, ಹ, ಹ. ವಿವಾಹಕ್ಕೆ ವಿಕ್ರಮವೇ ಪಣವಂತೆ. ಹ. ವ್ಯಕ್ತಿಯೊಬ್ಬನಲ್ಲಿ ದೇಹ ಶಕ್ತಿ ಇದ್ದರೆ ಸಾಕೆ, ಸಾಕಾದೀತು. ಅದು ಮನುಷ್ಯತ್ವವು. ಹ, ಹ. ಒಂದು ಆನೆಗಿದೆ ಶಕ್ತಿ, ಹ. ಆನೆಗಿರುವಂತಹ ಶಕ್ತಿ ಮನುಷ್ಯನಿಗುಂಟ. ಇಲ್ಲ. ಹಾಗಾದ್ರೆ ಹ. ಆ ಶಕ್ತಿ ಪರಾಕ್ರಮವೇ ಪಣ. ಹ್ಮ್. ಇದಕ್ಕೆ ಅರ್ಥವೇ ಇಲ್ಲ. ಹ. ಇದು ಅರ್ಥಶೂನ್ಯವಾದಂತಹ ಪಣವಾಗಿದೆ. ಯಾಕೆ ಇದಕ್ಕೆ ಮನಸ್ಸು ಮಾಡಿದ್ರು ನಿನ್ನ ಅಪ್ಪ? ಯಾರೇ ಗೊತ್ತು? ಹ. ತಂದೆಯಲ್ಲಿ ಕೇಳುವ ಅಧಿಕಾರ ನಮಗುಂಟು. ನಿಮಗಿಲ್ಲ. ಅಲ್ಲದೆ ಹ. ಮಕ್ಕಳಾದಂತಹ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಿಲ್ಲ. ಹ. ಹೀಗೆ ಮಾಡೋಣವೇ? ಹ. ಇಲ್ಲ. ಹ. ಆ ಸ್ವಾತಂತ್ರ್ಯ ನಮಗಿಲ್ಲ. ಹ್ಮ್. ಮಾತ್ರವೋ ಹ. 3 ಮಂದಿಗಳನ್ನು ಒಬ್ಬನಿಗೆ ಕೊಡುವುದಂತೆ. ಅಲ್ಲ, ಇದಕ್ಕೆ ಅರ್ಥ ಇದೆಯೋ ಹೇಳು. ಅವನಿಗೆ ಇಷ್ಟ ಇದೆಯೋ ಇಲ್ಲವೋ, ಹ. ಬೇಕೋ ಬೇಡವೋ, ಹ. ಯಾರಿಗೂ ಗೊತ್ತು. ನಾವಂತೂ ಅವನ ಹಿಂದೆ ಹ. ಯಾಂತ್ರಿಕವಾಗಿ ಹೋಗಿ ಅವನೊಂದಿಗೆ ಜೀವನವನ್ನು ನಡೆಸಬೇಕು. ಹ್ಮ್, ಹ್ಮ್.
ಹಾಗಾದ್ರೆ ಹೆಣ್ಣಿನ ಬೆಲೆ ಏನು, ಹ. ಹೆಣ್ಣಿನ ಗೌರವ ಏನು, ಹ. ಹೆಣ್ಣು ಜನ್ಮದ ಯೋಗ್ಯತೆ ಏನು, ಹ. ಇದನ್ನ ಅಪ್ಪ ತಿಳಿದಿಲ್ಲ ಅಂದ್ರೆ ತಪ್ಪಾದೀತು. ಈ ಹೆಣ್ಣು ಅಂದ್ರೆ ಕೇವಲ ದೇಹ ಸುಖಕ್ಕೆ ಇರುವುದು ಹೇಳು. ಅಲ್ಲವೇ? ಅಷ್ಟನ್ನು ಅರ್ಥ ಮಾಡಿಕೊಳ್ಳದೆ ಹ. ಇಂತಹ ಒಂದು ಪಣವನ್ನು ನಮ್ಮ ಅಪ್ಪ ಇಟ್ಟಿದ್ದಾರೆ. ಆಕ್ಷೇಪಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ನನಗಂತೂ ಈ ವಿವಾಹದಲ್ಲಿ ಮೊದಲೇ ಸ್ವಲ್ಪ ಉದಾಸೀನ ಬೇಸರ ಬಂದಿದೆ. ಆದ್ದರಿಂದಲೇ ನಾನು ಅರಮನೆಯನ್ನು ಬಿಟ್ಟು ಈ ಉದ್ಯಾನಕ್ಕೆ ವಿಹರಿಸುವುದಕ್ಕಾಗಿ ಬಂದವಳು. ಆಗಲಿ ಹೆಣ್ಣು ಗಂಡುಗಳ ಸಂಬಂಧ ಎಂಬುದು ಅದು ಋಣಾನುಬಂಧ, ಅದಕ್ಕೆ ಯೋಗ ಅಂತ ಹೇಳೋದು ಬೇಕೇ ಬೇಕು. ಯಾರು ಪ್ರಯತ್ನ ಮಾಡಿದ್ರೆ ಯಾರಿಗೂ ಯಾರು ಸಿಗುವಂತಿಲ್ಲ. ನಮ್ಮಲ್ಲಿ ಯೋಗ ಇದೆಯೋ ಏನೋ, ಅಂತೂ ನಾನು ಮನಸ್ಸಿನಿಂದ ಒಪ್ಪಿದ್ದೇನೆ. ಇನ್ನೇನಂತೆ, ಸಂಬಂಧದಲ್ಲಿ ಕಾಯೇನ ವಾಚ ಮನಸ, ಹೌದು, ಮನಸ್ಸು ಮಾತು ಆಮೇಲೆ ದೇಹ, ಹೀಗೆ ತ್ರಿಕರಣಗಳು. ಈ ತ್ರಿಕರಣಗಳಿಂದ ಹೆಣ್ಣು ಗಂಡುಗಳು ಒಂದಾಗಬೇಕು. ಹೌದು, ಅದರಲ್ಲಿ ತ್ರಿಕರಣಗಳಲ್ಲಿಯೂ ಪ್ರಧಾನವಾದ ಮನಸ್ಸು. ಮನಸ್ಸು ನಾನು ಮನಸಾರೆ ಮನಸ್ಸಿನಿಂದ ಒಪ್ಪಿದ್ದೇನೆ. ಹೌದೇ? ನಿಜವಾಗಿ ನಿನ್ನನ್ನು ಮೆಚ್ಚಿದ್ದೇನೆ. ಆದ್ರೆ ಏನು ಮಾಡೋದು ಹೇಳು? ಇಲ್ಲಿ ಒಂದು ತೊಡಕುಂಟಲ್ಲ, ಅದೇ ನಿನ್ನ ಅಪ್ಪನ ಪಾಣ. ಆದ್ರಿಂದ ಪರಸ್ಪರ ಮೆಚ್ಚಿಕೊಂಡಂತಹ ನಾವು ಇಲ್ಲಿಂದಲೇ ಹೊರಟು ಹೋಗಬಹುದು. ಆದ್ರೆ ಸರಿಯಲ್ಲ, ವಿರೋಧ ಮಾಡಿದ ಹಾಗಾಗುತ್ತದೆ. ರಾಜಕುಮಾರಿಯಾದ ನಾನು ನನ್ನ ತಂದೆಯ ಮರ್ಯಾದೆಯನ್ನು, ಮನೆತನದ ಗೌರವವನ್ನು ಕೆಡಿಸುವುದು ಸರಿಯಲ್ಲ. ಎಲ್ಲರ ಮುಂದೆ ನಾವು ಗೌರವದಿಂದ ಹೊರಟು ಹೋಗುವುದೇ ಒಳ್ಳೆಯದು. ನೂರಾರು ಮಂದಿ, ಸಾವಿರಾರು ಮಂದಿ ರಾಜಾದಿರಾಜರು ಬಂದು ಸೇರಿದ್ದಾರೆ. ನಾಳೆ ಯುದ್ಧ. ನಾನು ಅವರನ್ನು ಗೆದ್ದರ ಮುಗಿಯಿತಲ್ಲ ಅಷ್ಟೇ. ಮತ್ತೆ ಹಣವನ್ನು ಗೆದ್ದ ಹಾಗಾಯ್ತು, ಆಮೇಲೆ ನಮ್ಮನ್ನು ವರಿಸಿದ ಹಾಗಾಯ್ತು. ಹೌದು. ಒಂದು ವೇಳೆ ಹಣವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೆ ಇದು ಹೋದರು, ಏನು ಶಂಕೆಯೋ ನಿನಗೆ? ಶಂಕೆ ಇಲ್ಲ, ಅಲ್ಲಿ ಹೇಳಿದ್ದೆ ನಾನು. ಏನು ಮಾಡೋಣ, ಗೆದ್ದರಾಯ್ತಷ್ಟೇ. ಯಾರು ಆಕ್ಷೇಪಿಸುವ ಹಾಗಿಲ್ಲ. ಒಂದು ವೇಳೆ ಏನೇ ಹೆಚ್ಚು ಕಡಿಮೆ ಆದರೂ, ಅವ್ಯವಸ್ಥೆ ಉಂಟಾದರು, ನನ್ನ ತಂಗಿಯರಿಬ್ಬರಿದ್ದಾರೆ, ಅಂಬಿಕೆ ಅಂಬಾಲಿಕೆ. ಗೆದ್ದಂತಹ ವೀರನಿಗೆ, ಆ ಪರಾಕ್ರಮಿಗೆ ನಮ್ಮ ಅಪ್ಪ ಅವರಿಬ್ಬರನ್ನು ಮದುವೆ ಮಾಡಿಕೊಳ್ಳಲಿ. ನಾನು ಅದನ್ನು ಒಪ್ಪುವುದಿಲ್ಲ. ನಾನು ಏನಿದ್ದರು ನಾನು ನಿನಗೆ, ನಿನ್ನನ್ನು ಮೆಚ್ಚಿದ್ದೇನೆ. ಆದ್ರೆ ಇಲ್ಲಿಯೇ ಹೊರಟು ಹೋಗುವುದಲ್ಲ, ಇಲ್ಲಿಂದಲೇ ಹೊರಡುವುದು ಸರಿಯಲ್ಲ. ನಾಳೆ ದಿನ ವಾ ಯುದ್ಧವನ್ನು ಮಾಡು, ಎಲ್ಲರನ್ನು ಗೆದ್ದು ಆಮೇಲೆ ವರಿಸಿಕೊಂಡರೆ ಒಳ್ಳೆಯದು. ಎಂತಹ ಭಾಗ್ಯನೋಳು. ನಿನ್ನ ಅಪ್ಪನ ಮಾತ್ರ ನೀನು ಹುಸಿ ಮಾಡಿದ ಹಾಗೂ ಆಗುವುದಿಲ್ಲ. ಅಪ್ಪನ ಶಪಥದಂತೆ ಸರಿ ಆ ಪರಾಕ್ರಮವಂತರಿಗೆ ತಂಗಿಯನ್ನು ಕೊಡುವುದು ಆಯಿತು. ನೀನು ನಾನು ಮನಸಾರೆ ಒಪ್ಪಿಕೊಂಡಿದ್ದೇವೆ. ಈ ಸಂಬಂಧವು ಕುದುರಿದ ಹಾಗಾಗುತ್ತದೆ. ಒಳ್ಳೆಯದು, ನೀನು ಅರಮನೆಯನ್ನು ಸೇರಿಕೊಂಡು. ನಾನು ಹೇಳಿದನಲ್ಲ, ಏನು ತ್ರಿಕರಣಗಳು ಅಂತ. ಹೌದು, ಮನಸ್ಸಿನಿಂದ ಒಪ್ಪಿದರೆ ಸಾಲದು. ಆಮೇಲೆ ಮಾತು ಅಂತ ಒಂದಿದೆ. ಹೌದು, ಆಮೇಲೆ ದೇಹ ಅಲ್ಲವೇ? ಹೌದು. ದೇಹದ ವಿಚಾರ ಬಿಡೋಣ. ದೇಹವನ್ನು ಒಪ್ಪಿಸುವುದಕ್ಕೆ, ದೇಹ ಸ್ಪರ್ಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ನಾನು ಒಪ್ಪಿದ್ದೇನೆ ಎಂಬುದಕ್ಕೆ ಪ್ರಮಾಣವಾಗಿ ಮಾತಿಂದ ಹೇಳ್ತಾ ಇದ್ದೇನೆ. ಏನು ಇದೇನು ಒಣ ಮಾತಲ್ಲ, ಸರಿ, ಔಪಚಾರಿಕದ ಮಾತಲ್ಲ, ಹೃತ್ಪೂರ್ವಕವಾಗಿ ಮನಸ್ಸಿನಿಂದಲೇ ಹುಟ್ಟಿ ಬಂದಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಮನಸ್ಸಿನಿಂದ ವರಿಸಿದ್ದೇನೆ, ಮಾತಿಂದಲೂ ವರಿಸಿದ್ದೇನೆ. ಒಳ್ಳೆಯದು. ಇನ್ನೇನು, ಕೈ ತಟ್ಟುವುದಕ್ಕೆ ನೀನು ಪರಪುರುಷ, ಹೌದು, ಹಾಗೆ ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ, ನಾಚಿಕೆ ಆಗ್ತಾ ಇದೆ, ಭಯವಾಗ್ತಾ ಇದೆ. ಆದ್ದರಿಂದ ಮುಟ್ಟಿದ ಹಾಗೆ, ಕೈ ತಟ್ಟಿದ ಹಾಗೆ. ಸರಿ. ಆದ್ದರಿಂದ ಮನ ವಚನ ಕಾಯ ತ್ರಿಕರಣ ಶುದ್ಧವಾಗಿ ಇದನ್ನು ಒಪ್ಪಿದ್ದೇನೆ. ಇದೋ ನಿನ್ನನ್ನು ನಾನು ನಾಳೆ ಮದುವೆ ಆಗ್ತೇನೆ. ಒಳ್ಳೆಯದು. ನಾನು ಇಂತಹ ಮಾತೇಳಿ ಸಂಕೋಚ ಪಟ್ಟುಗಳು, ಅನುಮಾನ ಪಟ್ಟುಕೊಳ್ಳುವುದಲ್ಲ. ನಾನು ಬರ್ತೇನೆ, ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಯತ್ನಿಸ್ತೇನೆ. ಹಾಗಾದ್ರೆ ನಾನು ಅರಮನೆಯನ್ನು ಸೇರಲೇ? ಬರುವೆಯಲ್ಲ? ಬರ್ತೇನೆ. ಎಲ್ಲರನ್ನು ಗೆಲ್ತೀಯಲ್ಲ? ನಿನ್ನನ್ನೇ ವರಿಸ್ತೇನೆ. ಸರಿ ಅಷ್ಟೇ. ಎಂತಹ ಯೋಗ ಕೂಡಿ ಬಂತು ಹೇಳಿ ನೋಡಿ. ನಾನು ಏನೋ ಯೋಚಿಸಿಕೊಂಡು ಬಂದಿದೆ. ಕ್ಷತ್ರಿಯರ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸಬೇಕು, ನಾನೊಬ್ಬ ಶುದ್ಧ ಕ್ಷತ್ರಿಯನಾಗಿ ಮೆರೆಯಬೇಕು ಅಂತೇಳಿ. ಒಂದು ವೇಳೆ ಪರಾಕ್ರಮದ ಗೆಲ್ಲುವುದಕ್ಕಾಗದೇ ಇದ್ರು ಕ್ಷತ್ರಿಯರ ಹುಡುಗಿಯು ನನಗೆ ಸಿಕ್ಕಿದ ಹಾಗಾಯಿತೋ ಇಲ್ಲೋ. ಇನ್ನು ನಮ್ಮ ಜಾತಿಯ ಬಗ್ಗೆ ಯಾರು ಪ್ರಶ್ನಿಸ್ತಾರೆ ಅಂತ ನೋಡೋಣ. ಕಾಶಿಗೆ ಸರಸಿ ಜಾಂಬಗೆಯರೆ ಕೇಳಿ ಸರಸಿ ಜಾಂಬಗೆಯರೆ ಕೇಳಿ
ಗೌರವಪೂರ್ಣವಾಗಿ ಭೀಷ್ಮನಿರುವ ಎಡೆಗೆ ನಿಮ್ಮನ್ನು ಕರೆತರೋಣವಾಗಲಿ ಹೀಗೆಂದು ಸೂಚಿಸಿದ ಕ್ಷಣ ನನ್ನ ಆಜ್ಞೆಯನ್ನು ಲಕ್ಷಿಸಿ ನಮ್ಮ ಪರಿಚಾರಕ ವೃಂದದವರು ನಿಮ್ಮನ್ನು ನನ್ನೆಡೆಗೆ ಕರೆತಂದಿದ್ದಾರೆ. ಬಂದಿದ್ದೇವೆ. ಸರಸಿಜಾಂಬಕಿಯರೇ ಅಂತ ನಿಮ್ಮನ್ನು ನಾನು ಈ ಹೊತ್ತಿನಲ್ಲಿ ಸಂಬೋಧಿಸುತ್ತಿದ್ದೇನೆ. ಈ ಸಂಬೋಧನೆ ಅರ್ಥಪೂರ್ಣವೂ ಔಚಿತ್ಯಪೂರ್ಣವೂ ಆಗಿರುತ್ತದೆ ಅಂತ ನನ್ನ ಎಣಿಕೆ. ಏನು? ಯಾಕೆಂದರೆ ಹೆಣ್ಣು ಮಕ್ಕಳಾದವಳನ್ನು ಹೆದರಿಗೆ ಕರೆಯಿಸಿಕೊಂಡು ಅವರನ್ನು ಪ್ರಾರಂಭಿಕವಾದಂತಹ ಮಾತುಗಳಿಂದ ತೊಡಗಿ ಮಾತಿಗೆ ಎಳೆಯುವಲ್ಲಿ ಇದೊಂದು ಪೂರಕವಾದ ಸಂಬೋಧನೆ ಅಂತ ನನ್ನ ಅನಿಸಿಕೆ. ಬಾನಂಗಣದಲ್ಲಿ ಉದಿಸಿ ಬರುವ ಭಾಸ್ಕರನ ಬಾಲರಶ್ಮಿಗಳ ಸ್ಪರ್ಶಕ್ಕಾಗಿ ಹಾತೊರೆಯುತ್ತದೆ ಕಮಲ. ಯಾವಾಗ ಸೂರ್ಯಕಿರಣಗಳು ಅದನ್ನು ಸ್ಪರ್ಶಿಸುತ್ತದೋ ಆಗ ಮುದುಡಿದಂತಹ ದಳಗಳನ್ನು ತೆರೆದು ಸೂರ್ಯನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತದೆ. ಈ ಹೊತ್ತಿನಲ್ಲಿ ನೀವು ಸರಸಿಜಾಂಬಕಿಯರೇ ಆಗಿದ್ದೀರಿ. ನಿಮ್ಮ ದಾಂಪತ್ಯವೆಂಬ ಬಾನಂಗಣದಲ್ಲಿ ಉದಿಸಿ ಬರುವ ಈನನ ಪ್ರವೇಶದ ಸಂಭ್ರಮದ ಕ್ಷಣವನ್ನು ನೀವು ಹಾರ್ದಿಕವಾಗಿ ನಿರೀಕ್ಷಿಸುತ್ತಿದ್ದೀರಿ. ಯಾರಲ್ಲಿ ಬೇಕಾದರೂ ಕೇಳಿ, ಶಶಿ ಪರಂಪರೆಯಳು ರಾಜ್ಯವಾಳಿ ಕೀರ್ತಿಶೇಷರಾದಂತಹ ಪ್ರಭೃತಿಗಳ ವಿಚಾರವನ್ನು ಮನಂಬುಗುವಂತೆ ನಮ್ಮ ಚರಿತ್ರೆಯ ಪುಟಗಳನ್ನು ಅವರು ನಿಮ್ಮ ಎದುರಿನಲ್ಲಿ ತೆರೆದಿಡುವುದಕ್ಕೆ ಶಕ್ತರೇ ಇದ್ದಾರೆ. ವರ್ತಮಾನ ಕಾಲದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಕುರು ದೊರೆಗಳು ಏರಿ ಆಳಿದ ಮಹಾಸಿಂಹವಿಷ್ಟರವನ್ನು ನನ್ನ ಕಿರಿಯ ತಮ್ಮನಾದಂತಹ ವಿಚಿತ್ರ ವೀರ್ಯನು ಏರಿ ಆಳುತ್ತಿದ್ದಾನೆ. ಕುರು ಧರೆಯನ್ನಾತ ವೈಭವೋಪೇತವಾಗಿ ಆಳುತ್ತಿದ್ದಾನೆ. ಸಾಧುವಾಗಿದ್ದಾನೆ, ಪರಮ ಸುಂದರನಾಗಿದ್ದಾನೆ, ರೂಪಾನ್ವಿತನಾಗಿದ್ದಾನೆ. ಅವನು ಈ ಹೊತ್ತಿನಲ್ಲಿ ಪ್ರಾಯ ಪ್ರಬುದ್ಧನಾಗಿ ತನ್ನ ವಾಮ ಭಾಗವನ್ನು ಅಲಂಕರಿಸುವ ಸ್ತ್ರೀರತ್ನಕ್ಕಾಗಿ ಕಾತರಿಸುತ್ತಿದ್ದಾನೆ. ಉತ್ಸಾಹ, ಧೈರ್ಯ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ ಈ 6 ಪ್ರಯತ್ನಗಳು ಮನುಷ್ಯಾಧೀನ ಅಂತ ನಮ್ಮ ಎಣಿಕೆ. 6ನೆಯದ್ದನ್ನು ಮೀರಿ 7ನೆಯದ್ದು ಸಪ್ತಮಂ ದೈವಚಿಂತನಂ ಎಂಬ ಅರ್ಥದಲ್ಲಿ ಕಾಣದ ಕೈವಾಡವನ್ನು ಎಸಗುವ ದೈವಕ್ಕೆ ಸಮರ್ಪಿತವಾದುದು ಅಂತ ಆರ್ಷ ಸಂಸ್ಕೃತಿಯ ನಂಬುಗೆ. 6 ವಿಧದ ಪ್ರಯತ್ನಗಳಲ್ಲಿ ಉತ್ತಮ ವರಸೆಯನ್ನು ಹೊಂದಿರುವ ನನ್ನ ತಮ್ಮನಿಗೀಗ ಪ್ರಾಯ ಪ್ರಬುದ್ಧರಾದ ಸುಕೋಮಲವಾದ ಕಾಯಗಳುಳ್ಳ, ಅಷ್ಟು ಮಾತ್ರವಲ್ಲ ಕುಲೀನವಾದಂತಹ ಮನೆತನಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು ಅತ್ಯಗತ್ಯವಾಗಿ ಬೇಕು ಎಂಬ ಕಾರಣದಿಂದ ನಿಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದಿದ್ದೇನೆ. ಶಶಿಕುಲದ ಅಭ್ಯುದಯಗಳು ನೀವು ಆತನನ್ನು ಒರಿಸುವ ಮೂಲಕ ಸಾಧಿತವಾಗುವ ಆ ಉಲ್ಲಾಸದ ಸಂಭ್ರಮದ ದಿನಗಳನ್ನು ಕಾಣುವುದಕ್ಕಾಗಿ ಭೀಷ್ಮನ ಕಂಗಳು ಕಾತರಿಸುತ್ತಿವೆ. ನೀವು 3 ಕೂಡಿ ಕುಶಲದಿಂದ ಈ ವೈವಾಹಿಕ ಮಹೋತ್ಸವಕ್ಕೆ ಒಪ್ಪಿದಿರಿ ಅಂತಾದರೆ ಅದು ಕುರುಕುಲದ ಸೌಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಹಾಗೆಂದು ಒತ್ತಾಯಪೂರ್ವಕವಾಗಿ ನನ್ನ ಅಭಿಮತವನ್ನು ನಿಮ್ಮ ಮೇಲೆ ಹೇರುವ ಉದ್ದೇಶವಲ್ಲ. ವಿನಯದಲ್ಲಿ ಕುಶಲದಲ್ಲಿ ಸಮ್ಮತಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೋರುತ್ತಿದ್ದೇನೆ. ಆಗದೆ ಹೆಣ್ಣು ಮಕ್ಕಳೇ, ನಿಮ್ಮ ತಮ್ಮನನ್ನು ವರಿಸಬೇಕೇ? ಹೌದು. ಈ ವಿಚಾರದಲ್ಲಿ ಒಂದೆರಡು ಮಾತನಾಡುವುದಕ್ಕೆ ಅವಕಾಶವಿದೆಯೇ? ಧಾರಾಳವಾಗಿ ವಿಜ್ಞಾಪಿಸಿಕೊಳ್ತೇನೆ. ಆದೀತು. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೀಳುವೆ ನಿನ್ನ ಮನದೊಲವ ಎನ್ನ ಮನದೊಲವ
ಕ್ಷೇತ್ರವಾದ ಕಾಶಿಯಲ್ಲಿ ಹುಟ್ಟಿದವರು ನಾವು. ಹಾ ಪ್ರತಾಪಸೇನನ ಮಕ್ಕಳು, ಅಕ್ಕ ತಂಗಿಯರಾದ ಅರ್ಥಾತ್ ಅಂಬಿಕೆ ಅಂಬಾಲಿಕೆಯರಾದಂತಹ ನಮಗೆ ಒಂದೇ ದಿನದಲ್ಲಿ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡಬೇಕು ಅಂತ ನಮ್ಮಪ್ಪ ನಿರ್ಧರಿಸಿದರು. ಹೌದು. ಪ್ರತಾಪಸೇನ ಮಹಾರಾಜರು ಹಾ ಅದಕ್ಕೆ ವಿಶೇಷವಾದಂತಹ ಒಂದು ಪಣವನ್ನು ಇಟ್ಟಿದ್ದರು. ರಾಜಾದಿರಾಜರನ್ನೆಲ್ಲ ಕರೆಸುವುದು, ಅವರಲ್ಲಿ ಹೋರಾಟವನ್ನು ನಡೆಸುವುದು, ಯುದ್ಧದಲ್ಲಿ ಎಲ್ಲರನ್ನು ಗೆದ್ದಂತಹ ಏಕವೀರನಿಗೆ 3 ಮಂದಿಗಳನ್ನು ಧಾರಾದತ್ತವಾಗಿ ಕೊಡುವುದು. ನಾವು ತಿಳಿದುಕೊಂಡ ಪ್ರಕಾರ ಇದು ಸತ್ಯವೇ ಆಗಿದೆ. ಹಾಗೆ ಕ್ಷತ್ರಿಯರಲ್ಲಿ ಯುದ್ಧ ನಡೆಯುತ್ತಾ ಇತ್ತು. ಆಕಸ್ಮಿಕವಾಗಿ ಅಲ್ಲಿಗೆ ತಮ್ಮ ಆಗಮನವಾಯಿತು. ಅಯಾಚಿತವಾಗಿ ನಾನು ಪ್ರವೇಶವನ್ನು ಕಲ್ಪಿಸಿಕೊಂಡೆ. ನಿಮ್ಮನ್ನು ಕಂಡಾಕ್ಷಣ ಕ್ಷತ್ರಿಯರೆಲ್ಲ ಗಡಗುಟ್ಟಿ ನಡುಗಿ ಹೌದು ಆಯುಧಾದಿಗಳನ್ನು ನಿಮ್ಮ ಕಾಲುಬುಡದಲ್ಲಿಟ್ಟು ಶರಣಾದರು, ಸೋಲನ್ನು ಒಪ್ಪಿಕೊಂಡರು. ಆ ಬಳಿಕ ಎಲ್ಲರನ್ನು ಗೆದ್ದು ರಥವನ್ನೇರಿಸಿ 3 ಮಂದಿಗಳಾದಂತಹ ನಮ್ಮನ್ನು ಕಾಶಿಯಿಂದ ಈ ಹಸ್ತಿನಾವತಿಗೆ ಕರೆದುಕೊಂಡು ಬಂದಿರ. ಹೌದು. ನಿನ್ನೆ ಮೊನ್ನೆ ನಾವು ಬಂದೆವು, ಅರಮನೆಯೊಳಗೆ ಸುಖವಾಗಿದ್ದೆವು. ವಿವಾಹದ ಸಿದ್ಧತೆ ಎಲ್ಲ ನಡೆಯುತ್ತಾ ಇದೆ ಅಲ್ವೇ? ಅಷ್ಟರಲ್ಲಿ ಬಳಿಗೆ ಕರೆದು ನಾನು ತಂದುದು ನನಗಾಗಿ ಅಲ್ಲ, ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯ ಹಸ್ತಿನಾವತಿಯ ಚಕ್ರವರ್ತಿ ಆಗಿದ್ದಾನೆ, ಅವನನ್ನು ವಿವಾಹವಾಗಬೇಕು ಅಂತ ತಿಳಿಸ್ತಾ ಇದ್ದೀರಿ. ನನ್ನ ಮೂಲ ಉದ್ದೇಶವನ್ನು ಆಶಯವನ್ನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ನಿಮ್ಮ ಮುಂದಿಟ್ಟಿದ್ದೇನೆ. ಇದು ಈ ಕ್ಷಣದವರೆಗೆ ನಮಗೆ ತಿಳಿದಿರಲಿಲ್ಲ. ಹೌದು, ಈಗ ತಿಳಿಯಿತು. ತಿಳಿಯಬೇಕೆನ್ನುವುದೇ ನನ್ನ ಉದ್ದೇಶವೂ ಆಗಿತ್ತು. ಈ ವಿಷಯದಲ್ಲಿ ಆಶ್ಚರ್ಯವಾಗ್ತಾ ಇದೆ, ಯೋಚಿಸುವುದಕ್ಕೂ ಅವಕಾಶವಾಗಿದೆ. ಯಾಕೆ ಆಶ್ಚರ್ಯ, ಯಾಕೆ ಯೋಚನೆ? ಸ್ವಾಮಿಯೇ, ನಮ್ಮ ಅಪ್ಪನ ಪಣ ಏನು? ಏನು? ಎಲ್ಲರನ್ನು ಗೆದ್ದಂತಹ ಏಕವೀರನಿಗೆ 3 ಮಂದಿಗಳನ್ನು ಕೊಡುವುದು. ಹೌದಷ್ಟೇ. ಅವನು ವಿವಾಹವಾಗಬೇಕೆಂಬ ನಿರ್ಣಯ. ಎಲ್ಲರನ್ನು ಗೆದ್ದವರು ನೀವು, ರಥವನ್ನೇರಿಸಿ ತಂದವರು ನೀವು. ಹೌದು. ಹಾಗಾದ್ರೆ ಗೆದ್ದಂತಹ ನೀವೇ ನಮ್ಮನ್ನು ಮದುವೆಯಾಗಬೇಕಾಗಿತ್ತು. ಇಲ್ಲಿ ಹಾಗಲ್ಲ, ತಮ್ಮನಾದ ವಿಚಿತ್ರ ವೀರ ಇದ್ದಾನೆ, ಅವನನ್ನು ವರಿಸಿರಿ. ಹೀಗೆ ಇದು ಆಜ್ಞೆ ಅಂತ ಹೇಳುವುದಕ್ಕಿಲ್ಲ, ನಿಮ್ಮ ಮನಸ್ಸೇನು ಅಂತ ಕೇಳ್ತಾ ಇದ್ದೀನಿ. ವಿನಯದೊಳು ಹೇಳಿದ್ದೇನೆ, ಕುಶಲದೊಳು ಸಮ್ಮತಿಸಬೇಕು ಅಂತ ಕೋರಿದ್ದೇನೆ. ಹೌದು. ಹಾಗಾದ್ರೆ ಈ ಮದುವೆ ವಿಷಯದಲ್ಲಿ ಮನಸ್ಸೊಪ್ಪಬೇಕು. ವಂಚನೆಯಿಂದ ಮನಸ್ಸನ್ನು ಮುಚ್ಚಿಕೊಂಡು ಮದುವೆ ಆದ್ರೆ ಅದು ದಾಂಪತ್ಯವೆನಿಸುವುದಿಲ್ಲ. ಬಲಾತ್ಕಾರದಿಂದ ಹೆಣ್ಣೊಬ್ಬಾಕೆಯನ್ನು ತಂದು ಸಪ್ತಪದಿಯ ಮೂಲಕವಾಗಿ ಹೆಂಡತಿ ಅಂತ ಅಂಗೀಕರಿಸುವ ಪೂರ್ವದಲ್ಲಿ ಮೈ ಮನಗಳು ಕೂಡಿ ಅಂತಃಪುರವನ್ನು ಸೇರುವುದಕ್ಕೆ ಸಜ್ಜಾಗಿದ್ದಾವೆ ಎನ್ನುವುದರ ಕುರಿತಾಗಿ ಧಾರ್ಮಿಕ ಪ್ರಜ್ಞೆಯುಳ್ಳ ಹಿರಿಯರು ಅವಲೋಕಿಸಬೇಕಾದುದು ಕರ್ತವ್ಯ. ಸರಿಯೇ ಅಲ್ವೇ? ಸತ್ಯ. ನಿಮ್ಮ ಈ ಮಾತಿಗೆ ನನ್ನ ತಂಗಿಯರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆಯರು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಚಕ್ರವರ್ತಿ ಪೀಠಕ್ಕೆ ಸೊಸೆಯಂದಿರಾಗುವುದು ಭಾಗ್ಯವೆಂದು ಪರಿಗಣಿಸಿ ಮೌನದ ಮೂಲಕ ಸಮ್ಮತಿಯನ್ನು ಕೊಟ್ಟು ಲಜ್ಜೆಯನ್ನು ಪ್ರಕಟೀಕರಿಸುತ್ತಾ ಮುಂದಿಟ್ಟ ಹೆಜ್ಜೆಗಳನ್ನು ಹಿಂದಿಟ್ಟು ಅಂತಃಪುರದೆಡೆಗೆ ಮುಖ ಮಾಡಿದ್ದಾರೆ. ಅವರು ಮಾತಾಡದೆ ಮೌನ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಹೌದು, ಅವರು ವರಿಸ್ತಾರೆ ಎಂಬುದು ಸ್ಪಷ್ಟ. ಆದ್ರೆ ಆ ತಂಗಿಯರಿಬ್ಬರು ಒಪ್ಪಿದರು, ಹಿರಿಯವಳಾದಂತಹ ನಾನು ಮಾತ್ರ ಇದನ್ನು ಒಪ್ಪುವುದಿಲ್ಲ. ಯಾಕೆ ನಿರಾಕರಿಸುತ್ತಿ? ಕಾರಣಗಳು ಬೇಡವೆ? ಸ್ವಾಮಿಯೇ, ನನ್ನ ಮನಸ್ಸು ಅಂದ್ರೆ ನಮ್ಮ ಆಶೆ ಆತುರಗಳು ಏನಿತ್ತು, ಎಲ್ಲರನ್ನು ಗೆದ್ದವನಿಗೆ ನಾವು ಹೆಂಡತಿಯರಾಗ್ತೇವೆ. ಆ ಗೆದ್ದಂತಹ ವೀರ ಎಲ್ಲರನ್ನು ಗೆದ್ದಂತಹ ಪರಾಕ್ರಮದ ಆ ಬಲಿಷ್ಠವಾದಂತಹ ತೋಳುಗಳಿಂದ ನಮ್ಮನ್ನು ಆಲಿಂಗಿಸಿಕೊಂಡು ಸರಸ ಸಲ್ಲಾಪವನ್ನಾಡಿ ಪ್ರೇಮವನ್ನು ಪ್ರಕಟಿಸಿ ಹಾಗೆ ಸುಖವನ್ನು ಕೊಟ್ಟು ನಮ್ಮಿಂದ ಸುಖವನ್ನು ಪಡೆದು ಸಂತಾನದ ಸೌಭಾಗ್ಯವನ್ನಿತ್ತು ನಮ್ಮ ಜನ್ಮ ಸಾರ್ಥಕ ಮಾಡ್ತಾನೆ, ಹಾಗೆ ನಮ್ಮ ವಂಶೋದ್ಧಾರವಾಗ್ತದೆ. ಇಂತಹ ಕನಸನ್ನೆಲ್ಲ ಕಾಣುತ್ತಾ ಇದ್ದವಳು ನಾನು. ಈಗ ಆ ಕನಸರ ಅರಮನೆಯೆಲ್ಲ ಕುಸಿಯಿತು. ತಂಗಿಯರಿಬ್ಬರು ಒಪ್ಪಿದರು, ನಾನಿದನ್ನು ಒಪ್ಪುವುದಿಲ್ಲ. ನ್ಯಾಯದಂತೆ, ನಮ್ಮ ಅಪ್ಪನ ಪಣದಂತೆ ಗೆದ್ದ ನೀವೇ ವರಿಸಬೇಕಾಗಿತ್ತು. ನೀವು ಹೀಗೆ ತಿರಸ್ಕರಿಸಬೇಕಾಗಿದ್ದರೆ ಅಥವಾ ತಮ್ಮನಿಗೆ ಒಪ್ಪಿಸಬೇಕಾಗಿದ್ದರೆ ಮತ್ತು ನಾನೇ ಮದುವೆ ಆಗದೆ ಇರುವುದಕ್ಕಾದರೆ ಆದರೆ ಹೀಗೆಲ್ಲ ನಾನಾ ರೀತಿಯ ಪ್ರಶ್ನೆಗಳಲ್ಲಿ ಸಹಜವಾಗಿ ಮೂಡುತ್ತಾ ಇದ್ದಾರೆ. ಅದಕ್ಕೊಂದು ಪ್ರಧಾನವಾದಂತಹ ಕಾರಣ ಇರಬೇಕಷ್ಟೇ. ಸತ್ಕೀರ್ತಿ ಸಂಪನ್ನರು ನೀವು, ಹೌದು, ಧರ್ಮಜ್ಞರು, ಶಾಸ್ತ್ರಜ್ಞರು, ಯಾವುದೇ ವ್ಯವಹಾರದಲ್ಲಿ ಎಳ್ಳಷ್ಟು ತಪ್ಪಿ ನಡೆಯುವವರಲ್ಲ, ಶಾಸ್ತ್ರ ಪ್ರಮಾಣದಂತೆ ಹೆಜ್ಜೆ ನೀಡುವವರು. ಹಾಗಾದ್ರೆ ತಿಳಿದವರಾದ ನೀವು ಹೀಗೆ ವರ್ತಿಸುವಾಗ ಇದಕ್ಕೆ ಕಾರಣ ಏನು ಅಂತ ಕೇಳುವುದಕ್ಕೆ ಅಧಿಕಾರ ಅರ್ಹತೆ ನಮಗಿಲ್ಲವಾದರೂ ಇಲ್ಲೀಗ ಅನಿವಾರ್ಯವಾಗಿ ಕೇಳಬೇಕಾಗ್ತದೆ. ಅಧಿಕಾರ ಅರ್ಹತೆ ಎನ್ನುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತದೆಯೋ
ಎನ್ನುವ ಪ್ರಶ್ನೆಗೆ ಭೀಷ್ಮನಲ್ಲಿ ಎಡೆ ಇಲ್ಲ. ಇಲ್ಲವಲ್ಲ? ಆಂತರಂಗಿಕವಾದ ಅಭೀಪ್ಸೆಯನ್ನು ಮುಕ್ತವಾದಂತಹ ಭಾವದಿಂದ ನನ್ನ ಮುಂದೆ ತೋಡಿಕೊಳ್ಳುವುದಕ್ಕೆ ಅವಕಾಶ ಇದ್ದದ್ದೇ. ಓ ಸರಸಿಜಾನನೇ, ಕೇಳೋಣ. ಸರಸಿ ಜಾನನೇ ಕೇಳು ಪೇಳುವೆನು, ಸರಸಿ ಜಾನನೇ ಕೇಳು ಪೇಳುವೆನು. ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು. ತರುವ ಕಾಲದೊಳಬಳ ಪಿತಕಂಧರನ ಬಳಿಯೊಳು ಗೈದೆ ಶಪಥವ, ಸತ್ಯವತಿಯೊಳನು ತರುವ ಕಾಲದೊಳ್ ಅವಳ ಪಿತ ಕಂಧರನ ಬಳಿಯೊಳು ಗೈದೆ ಶಪಥವ. ಮರಣ ಪರ್ಯಂತರವ ಸತಿಯರ ಹೊರತೆ ರಾಜವಾಳೆ ಎನ್ನುತ್ತ ಕೇಳು ಬೇಳುವೆನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು. ಅಂಬ ಪೂಜ್ಯರೇ, ಸಮುಚಿತವಾಗಿ ಸಕಾಲಿಕವಾಗಿ ನಿನ್ನ ಇಂಗಿತವನ್ನು ನನ್ನ ಮುಂದಿಟ್ಟಿದ್ದಿ. ಅದೇ ಯಾವುದೇ ಒಂದು ಕಾರಣದಿಂದ ಹಾ ದೂಷ್ಯವಾದುದನ್ನು ದೂಷ್ಯವೆಂದು ಹೇಳುವುದಕ್ಕೋ ಶ್ಲಾಘಿಸಬೇಕಾದುದನ್ನು ಶ್ಲಾಘಿಸುವುದಕ್ಕೋ ಅಡೆತಡೆಗಳು ಒದಗಕೂಡದು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದರಿಂದ ವರ್ತಮಾನದಲ್ಲಿ ಸುಖ ಲಭ್ಯವಾಗುತ್ತದೆ, ಭವಿಷ್ಯದಲ್ಲಿ ಒದಗುವಂತ ಸಂಕಷ್ಟಗಳ ಹೊರೆಯೂ ಕಡಿಮೆಯಾಗುತ್ತದೆ. ಸರಿ. ಕೆಲವೆಲ್ಲ ಸಂದರ್ಭಗಳಲ್ಲಿ ಹಾ ನಮ್ಮ ಭಾವನೆಗಳನ್ನು ಒತ್ತಡಗಳ ಮೂಲಕವಾಗಿ ನಿಯಂತ್ರಿಸುವುದಕ್ಕೆ ಹೊರಟಾಗ ಎಲ್ಲೋ ಹೊರಮುಖವಾಗಬೇಕಾದ ಭಾವಗಳು ಅಸ್ಥಾನದಲ್ಲಿ ಪ್ರಕಟವಾಗುವ ಹೊತ್ತಿಗಾಗುವಾಗ ದುರಂತಗಳೇ ಸಂಭವಿಸಿ ಬಿಡುತ್ತವೆ. ನೀನು ನಿನ್ನ ಮನದ ಅಭೀಪ್ಸೆಯನ್ನು ನೇರವಾಗಿ ಸುತ್ತು ಬಳಸಿಲ್ಲದೆ ಸರಳ ಸುಂದರವಾಗಿ ನನ್ನ ಮುಂದಿಟ್ಟಿದ್ದಿ. ಕೇಳುವ ಕುತೂಹಲ. ಹೆಣ್ಣಾದವಳಿಗೆ ಯಾವ ಕಾಲದಲ್ಲೂ ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ಳುವುದಕ್ಕೆ ತೊಡಕನ್ನುಂಟು ಮಾಡುವ ಪರಂಪರೆ ನಮ್ಮದಲ್ಲ. ಅಲ್ಲವಲ್ಲ? ಈ ಹೊತ್ತಿನ ನಿನ್ನ ಪ್ರಶ್ನೆ, ತಮ್ಮನಾದಂತ ವಿಚಿತ್ರ ವೀರ್ಯನಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವುದಕ್ಕೆ ಹೊರಟಿರುವ ತಾನು ಮದುವೆ ಆಗುವುದಕ್ಕೆ ಇರುವ ಅಡ್ಡಿಗಳೇನು? ಗೆದ್ದ ನೀವು ವರಿಸದೆ ತಮ್ಮನಿಗೆ ಒಪ್ಪಿಸಬೇಕಾಗಿದ್ದರೆ ಇಲ್ಲಿ ಕಾರಣವೊಂದು ಬೇಕಲ್ಲ? ನಿನ್ನ ಸಂದೇಹ ಸಮುಚಿತವಾದುದೇ. ಭೀಷ್ಮನಾದಂತಹ ನಾನು ಎಳೆ ಹರೆಯದಲ್ಲಿ ದೇವವ್ರತನೆಂದೋ ಗಾಂಗೇಯನೆಂದೋ ಪ್ರಸಿದ್ಧನಾದವನು. ಭಗೀರಥನ ಭಾಗ್ಯದಿಂದ ಭುವಿಗಿಳಿದು ಸಗರ ವಂಶವನ್ನು ಉದ್ಧರಿಸಿದ್ದು ಮಾತ್ರವಲ್ಲ, ಲೋಕ ಪಾವನೆ ಎಂಬ ಹಾಗೆ ಕರೆಯಲ್ಪಟ್ಟ ಗಂಗಾ ಮಾತೆ ಒಂದು ಕಾಲದಲ್ಲಿ ತನ್ನನ್ನು ಶಾಂತನು ಭೂಪನಿಗೆ ಅರ್ಪಿಸಿಕೊಂಡ ನಿಮಿತ್ತದಿಂದ ಭೀಷ್ಮನಾಮಕನಾದಂತಹ ನಾನು ಹಸ್ತಿನೆಯ ರಾಜವ್ಯವಹಾರದ ಒಳಗೆ ಪ್ರವೇಶ ಮಾಡುವಂತಾಯಿತು. ಆ ಕಾಲದಲ್ಲಿ ನನ್ನ ತಂದೆ ಅತ್ಯಂತ ಸಂಭ್ರಮದ ಕ್ಷಣಗಳನ್ನು ಅನುಭವಿಸಿದರು. ಹೇಳಿ ಕೇಳಿ ಹರಿಹರರ ಪಾದಶಿರಗಳನ್ನು ತೊಳೆದು ಭುವಿಗೆ ಇಳಿದಿರುವಂತಹ ಗಂಗೆಗೆ ವಲ್ಲಭನಾಗುವಂತಹ ಭಾಗ್ಯ ಅನೇಕರ ಪಾಲಿಗೆ ದುರ್ಲಭವೇ ಆಗಿರುವಾಗ ತಾನು ಮಾತ್ರ ಕೀರ್ತಿಗೋ ಹೆಮ್ಮೆಗೋ ಭಾಜನನಾದುದಕ್ಕೆ ಆರ್ಯಾವರ್ತದ ಅರಸನೊಬ್ಬ ಸಂಭ್ರಮ ಪಡುವುದರಲ್ಲಿ ಅಸಹಜತೆಯೋ ಅತಿಶಯೋಕ್ತಿಯೋ ಇಲ್ಲವಷ್ಟೇ. ಪುಣ್ಯವೇ. ಆ ಕಾರಣದಿಂದ ನಮ್ಮಪ್ಪ ದಾಂಪತ್ಯ ಜೀವನದಲ್ಲಿ ಸದಾ ಸಂತೃಪ್ತಿಯನ್ನು ಹೊಂದಿದವನೇ. ಶಾಂತನು ಚಕ್ರವರ್ತಿಗಳು ಆದರೂ ಗಂಗಾದೇವಿಗೆ ಪತಿಯಾದರು. ಪ್ರಶಾಂತವಾದಂತ ನದಿ ಮಧ್ಯದಲ್ಲಿ ಬೀಸುವಂತಹ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದಾಗ ತನ್ನ ಓಗವನ್ನು ವೇಗವನ್ನು
ತಪ್ಪಿಸಿಕೊಳ್ಳುವುದೋ ಹೆಚ್ಚಿಸಿಕೊಳ್ಳುವುದೋ ಸಹಜ ಹೇಗೋ, ಜೀವನದ ಮಹಾನದಿಯ ಯಾನದಲ್ಲಿ ನಮ್ಮ ಅಪ್ಪ ಏರಿದ ಬದುಕಿನ ನೌಕೆಗೂ ಗಾಳಿಯ ಹೊಡೆತ ಸಿಕ್ಕಿದಾಗ ಅದೊಮ್ಮೆ ಏರುಪೇರಾದದ್ದು ಸತ್ಯ. ಗಂಗೆಯನ್ನು ಕಳಕೊಳ್ಳಬೇಕಾದ ಸ್ಥಿತಿ ಬಂತು. ಬಹುಕಾಲ ಹೆಣ್ಣಿನ ಸಂಪರ್ಕವಿಲ್ಲದೆ ಒಂಟಿಯಾಗಿ ನನ್ನ ಉತ್ಕರ್ಷ ಎನ್ನುವ ಉದ್ಧಾರವನ್ನು ಕಂಡು ಸಂಭ್ರಮ ಪಡುವ ಭಾಗ್ಯ ನಮ್ಮ ಅಪ್ಪಯ್ಯನದಾಯಿತು. ಒಂದು ದಿನ ಕಾರ್ಯಾರ್ಥಿಯಾಗಿ ಹೊರಹೋದ ನಾನು ನನ್ನ ಊರನ್ನು ಪ್ರವೇಶ ಮಾಡಿದಾಗ ಕಳಾಹೀನವಾದ ವಾತಾವರಣವನ್ನು ನಿರೂಪಿಸಿದೆ. ಮಂತ್ರಿ ಜನರಲ್ಲಿ ಬೆಸಗೊಂಡೆ, ಕಾರಣವನ್ನು ಕೇಳಿದೆ. ಅಪ್ಪ ವಿರಹಿಯಾಗಿ ಅಂತಃಪುರವನ್ನು ಸೇರಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಸಂಗ್ರಹಿಸಿದೆ. ಕಾಳಿಂದಿ ನದಿಯ ತಟಾಕದಲ್ಲಿ ವಿಹರಿಸಿದವರು ಒಮ್ಮಿಂದೊಮ್ಮೆಗೆ ಆಘಾತಕ್ಕೆ ಒಳಪಡಬೇಕು ಅಂತಾದರೆ ಅಲ್ಲೇ ಏನೋ ಘಟಿಸಿರಬೇಕು ಅಂತ ತರ್ಕಿಸಿ ಮಂತ್ರಿಗಣದ ಜೊತೆಗೆ ಅಲ್ಲಿಗೆ ಹೋದೆ. ದಾಸರಿಗೆಲ್ಲ ಪತಿಯಾದಂತ ಕಂದರ ನಾಮಕನಿಗೆ ಮತ್ಸ್ಯಗಂಧಿನಿ ಎಂಬ ಹೆಸರುಳ್ಳಂತಹ ಮಗಳಿದ್ದು ಅವಳಿಂದಲೇ ನಮ್ಮಪ್ಪ ಆಕರ್ಷಿತನಾದ. ಯಾವುದೋ ಒಂದು ಕಾರಣದಿಂದ ಆಕೆಯ ಜೊತೆಗೆ ಸೇರಿ ಬದುಕುವುದಕ್ಕೆ ಆಸ್ಪದವಿಲ್ಲದೆ ಹೋದಾಗ ದುಃಖಿತನಾದ ಎಂಬ ವಾರ್ತೆಯನ್ನು ಸಂಗ್ರಹಿಸಿ ದಾಸರಾಜನಲ್ಲಿ ಚರ್ಚಿಸಿದೆ. ಅವನು ಷರತ್ತುಗಳನ್ನು ಮುಂದಿಟ್ಟ. ಕುಟುಂಬ ವತ್ಸಲಿಯಾಗಿ ತನ್ನ ಮಗಳ ಉತ್ಕರ್ಷೆಯನ್ನು ಬಯಸುವ ತಂದೆಯಾಗಿ ನೇರವಾಗಿ ಹೇಳಿಬಿಟ್ಟ, ನನ್ನ ಮಗಳ ಹೊಟ್ಟೆಯಲ್ಲಿ ಸಂಚರಿಸುವ ಗಂಡು ಮಕ್ಕಳಿಗೆ ಉತ್ತರಾಧಿಕಾರಿ ಪೀಠ ದೊರೆಯತಕ್ಕದ್ದು ಎಂಬ ಹಾಗೆ ತಂದೆಯಾದವನ ಸುಖಕ್ಕಾಗಿ, ಅವನ ಆಜ್ಞೆ ಇಲ್ಲದೆ ಅವನ ಸಂಪ್ರೀತಿಗಾಗಿ ತನ್ನೆಲ್ಲವನ್ನು ತ್ಯಾಗ ಮಾಡಬಲ್ಲವನೇ ನಿಜವಾದ ಸುಪುತ್ರ ಎಂಬುದನ್ನು ತಿಳಿದ ನಾನು ಹಿಂದೂ ಮುಂದು ನೋಡದೆ ಭಾಷೆಯನ್ನು ಕೊಟ್ಟೆ. ಆ ಮೂಲಕವಾಗಿ ಅವನನ್ನು ಸಂತೃಪ್ತರನ್ನಾಗಿಸುವ ಪ್ರಯತ್ನ ಮಾಡಿದೆ. ಅದಕ್ಕೂ ಒಡಂಬಡದ ದೂರದರ್ಶಿತ್ವ ಇದ್ದ ದಾಸರಾಜ, ನೀನೇನೋ ಒಪ್ಪುತ್ತಿ, ರಾಜ್ಯವನ್ನು ತಿರಸ್ಕರಿಸುತ್ತಿ, ನಾಳೆ ಸಂಸಾರವಂದಿಗನಾದಾಗ ನಿನ್ನ ದಾಂಪತ್ಯದಲ್ಲಿ ಹುಟ್ಟಿಕೊಳ್ಳುವ ಗಂಡು ಸಂತಾನ ನಮ್ಮ ಪರಂಪರೆಗೆ ಉತ್ತರಾಧಿಕಾರದ ಪೀಠವನ್ನು ಕೊಡದೆ ಜಗಳಕ್ಕೆ ಇಳಿಯಬಾರದಲ್ವೇ ಅಂತ ಹೇಳಿದಾಗ ಮತ್ತೂ ಯೋಚಿಸಿದ ನಾನು ಖಂಡಿತವಾಗಿಯೂ ಅಪ್ಪಯ್ಯನ ಕ್ಷೇಮವೇ ನನಗೆ ಕರ್ತವ್ಯ ಅಂತ ಭಾವಿಸಿ ಎಲ್ಲಿಯವರೆಗೆ ಈ ದೇಹದಲ್ಲಿ ಉಸಿರನ್ನಿಟ್ಟುಕೊಂಡು ಬದುಕುತ್ತೇನೆಯೋ ಅಲ್ಲಿಯವರೆಗೆ ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಹೀಗೆನ್ನುವ ಧೀರ ವಾಕ್ಯದ ಪ್ರತಿಜ್ಞೆಯನ್ನು ಮಾಡಿದೆ. ಆ ಕಾರಣಕ್ಕೆ ಆಕಾಶದಲ್ಲಿ ನೆರೆದಿದ್ದಂತಹ ಸುರರ್ಗಳು ಸುಮವೃಷ್ಟಿಯನ್ನು ಗೈದರು ಮಾತ್ರವಲ್ಲ, ದೇವವ್ರತನಾದ ಗಾಂಗೆಯನಾದ ನೀನು ಮುಂದೆ ಭೀಷ್ಮನಾಗಿ ಹೋಗು ಎಂಬ ಹಾಗೆ ನನ್ನನ್ನು ಮನವಾರೆ ಹರಸಿದರು ಕೂಡ. ಆ ಕಾರಣದಿಂದ ಎಂತಹದೇ ಸಂಕಷ್ಟದ ಬಿರುಗಾಳಿಗೂ ಮೈಗೊಟ್ಟು ನಿಲ್ಲಬಲ್ಲಂತಹ ಕಾಠಿಣ್ಯ ನನ್ನ ಪಾಲಿಗೆ ಬಂದಿದೆ. ಯಾರೇ ಹೇಳಲಿ, ಆಡಿದ ಮಾತನ್ನು ಬಂಜೆಯಾಗಿಸದೆ ಅದನ್ನು ಜೀವನದ ಕೊನೆಯವರೆಗೂ ಪಾಲಿಸುವುದಕ್ಕೆ ಕಂಕಣಬದ್ಧನಾಗಿ ಕರ್ತವ್ಯಬದ್ಧನಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡಿರುವ ಈ ಘಳಿಗೆಯಲ್ಲಿ ನಾನಂತೂ ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಶಲದಲ್ಲಿ ಮತ್ತೂ ಹೇಳುತ್ತೇನೆ ಅಂಬೆ, ನಿನ್ನ ಸಹೋದರಿಯರು ನಿನ್ನ ಜೊತೆಗೆ ಹುಟ್ಟಿದವರು ಹೇಗೆ ಮನ ಮಾಡಿದ್ರೋ ಹಾಗೆ ನೀನು ವಿಚಿತ್ರ ವೀರ್ಯನ ಕರಗ್ರಹಣವನ್ನು ಮಾಡಿ ನಮ್ಮ ಆನಂದದ ಹೊಯ್ಲಿನಲ್ಲಿ ಉಬ್ಬರ ಉಂಟಾಗುವ ಹಾಗೆ ಮಾಡಬೇಕು ಅಂತ ನನ್ನ ಕೋರಿಕೆ. ಇದು ಆಜ್ಞೆ ಅಲ್ಲವಲ್ಲ? ಸವಿನಯ ಪೂರ್ವಕವಾದ ಕೋರಿಕೆ ಅಂತ ಮೊದಲೇ ಹೇಳಿದ್ದೇನೆ, ವಿನಯದೊಳಿಂತೆಂದ. ಹಾಗಾದ್ರೆ ಈ ವಿವಾಹದ ವಿಚಾರದಲ್ಲಿ ನಾನು ಮನವಿಚ್ಚಿ ಮಾತನಾಡಬಹುದಲ್ಲ? ಧಾರಾಳವಾಗಿ. ಸ್ವಾಮಿ ಪೂಜ್ಯರೇ, ಏನಮ್ಮ ಆಲಿಸಬೇಕು. ಕರುಣಾ ನಿಧಿ ಅವಧರಿದು ಸರ್ವ
ಧರಣಿಪತಿ ಸಾಲ್ವನು ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವನು ಪೂರ್ವದಲ್ಲಿ ನಾನು ಹರಿತಮನ ವಿಟ್ಟವನ ಮೆಚ್ಚಿ ಒಲಿದೇನು ಹರಿತಮನ ವಿಟ್ಟವನ ಮೆಚ್ಚಿ ಒಲಿದೆಯನು ಧರಣಿಪತಿ ಸಾಲ್ವನುಳು ಪೂರ್ವದಲ್ಲಿ ನಾನು ಹರಿತಮನ ವಿಟ್ಟವನ ಮೆಚ್ಚಿ ಒಲಿದೆಯನು ಕರುಣನಿಧಿ ಅವಧರಿಸುವಾಯ್ ಸರ್ವಜ್ಞನಿಯೇನು ಚರಣ ಚಿತ್ತಂಗಳಂ ಕೈಯೋ ಪ್ರಾರ್ಥಿಪೆನು ಪೂಜ್ಯರೇ, ನಾರೀಮಣಿ ನಿಮ್ಮ ಜೀವನದ ವಿಚಾರವನ್ನು ಕಳೆದಂತಹ ಘಟನೆಯನ್ನು ಸವಿಸ್ತಾರವಾಗಿ ವಿವರಿಸಿದ. ಹೌದಷ್ಟೇ. ಕೇಳಿದಾಗ ಒಂದು ರೀತಿಯ ಸಮಾಧಾನವೂ ಆಯಿತು, ಆ, ಸಂತೋಷವೂ ಆಯಿತು. ತಂದೆಗಾಗಿ ಸರ್ವವನ್ನು ತ್ಯಾಗ ಮಾಡಿದವರು ನೀವು, ಹಾಗೆ ತಂದೆಗೆ ಮದುವೆಯನ್ನು ಮಾಡಿದವರು. ಹಾ ಸಿಂಹಾಸನವನ್ನು ಏರುವುದಿಲ್ಲ, ಮರಣ ಪರ್ಯಂತರ ಮದುವೆಯಾಗುವುದಿಲ್ಲ, ಹಾ ಇದೆರಡು ನಿಮ್ಮ ಪ್ರತಿಜ್ಞೆಗಳು. ಭೀಷಣವಾದ ಪ್ರತಿಜ್ಞೆಗಳು. ಆದ್ದರಿಂದಲೇ ಆ, ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲದೆ ತಂದಂತಹ ನಮ್ಮನ್ನು ತಮ್ಮನಿಗೆ ಒಪ್ಪಿಸ್ತಾ ಇದ್ದೀರಿ. ಹೌದು. ಇದು ಇವರಿಗೆ ತಿಳಿದಿರಲಿಲ್ಲ, ನಮಗೆ ಈಗ ತಿಳಿಯಿತು. ಹ್ಮ್ ಸ್ವಾಮಿಯೇ, ಹ್ಮ್ ಇದರಿಂದ ನಿಮ್ಮ ಯೋಗ್ಯತೆ ಏನು, ವ್ಯಕ್ತಿತ್ವ ಏನೆಂಬುದು ಹ್ಮ್ ಅರ್ಥವಾಗ್ತಾ ಇದೆ. ಓಹೋ. ಜೀವನವನ್ನೇ ತಂದೆಗಾಗಿ ಅರ್ಪಿಸಿದವರು, ಹಾ ಸಂಪೂರ್ಣ ತಂದೆಗಾಗಿ ತ್ಯಾಗ ಮಾಡಿದವರು. ಹ್ಮ್ ಸರ್ವಜ್ಞನೇ ಹೌದು ನೀವು. ಹ್ಮ್ ನಿಮ್ಮಂತಹ ಧರ್ಮಜ್ಞರು ಸರ್ವಜ್ಞರು ಮತ್ತೊಬ್ಬರಿಲ್ಲ ಅಂದ್ರೆ ಅತಿಶಯದ ಮಾತಾಗಲಿಕ್ಕಿಲ್ಲ. ಹಾ ನಿಮ್ಮಂತಹ ತಿಳಿದವರ ಮುಂದೆ ಹ್ಮ್ ಭಯವಿಲ್ಲದೆ ಸಂಕೋಚವಿಲ್ಲದೆ ಹ್ಮ್ ಯಾರು ಏನನ್ನೂ ಹೇಳಬಹುದು. ಅದಕ್ಕೆ ಮುಕ್ತವಾದಂತ ಅವಕಾಶ ನಮ್ಮ ಕಡೆಯಿಂದ. ಯಾಕಾದ್ರೆ ಹಾ, ಯಾಕೆಂದ್ರೆ ಹಾ. ಸಾಮಾನ್ಯರಾದವರು ಹ್ಮ್ ತಪ್ಪು ಒಪ್ಪು ಎಂಬುದನ್ನು ಯೋಚಿಸದೆ ಹ್ಮ್ ಕೋಪಿಸಿಕೊಳ್ಳುವುದಕ್ಕೆ ಅವಕಾಶವಿದೆ. ವಿಮರ್ಶೆ ವಿನಾ ಏನನ್ನೂ ಒಪ್ಪಕೂಡದು ಎಂಬ ಧೋರಣೆಯವನು ನಾನು. ಹೌದು. ಹಾ. ವಿಶಾಲ ಹೃದಯಗಳಾದ ಹೌದು. ಜ್ಞಾನಿಗಳಾದಂತಹ ನಿಮ್ಮ ಮುಂದೆ ಹ್ಮ್ ಹೇಳುವುದಕ್ಕೆ ಭಯವಿಲ್ಲ. ಧಾರಾಳವಾಗಿ ಮುಕ್ತವಾಗಿ ಹೇಳಿಕೊ. ಆದ್ದರಿಂದ ಹಾ. ನನ್ನ ಅಂತರಂಗದ ರಹಸ್ಯವೊಂದನ್ನು. ರಹಸ್ಯ? ಅಂತರಂಗದ್ದು ನಿಜ. ಏನದು? ಈಗ ಹಾ ಅನಿವಾರ್ಯವಾಗಿ ಹಾ ಹೇಳಬೇಕಾಗಿದೆ. ಓಹೋ. ಇಲ್ಲವಾದರೆ ಹಾ ಹೆಣ್ಣಾದವಳು ಇಂತಹ ಗುಟ್ಟನ್ನೆಲ್ಲ ಹ್ಮ್ ಮತ್ತೊಬ್ಬರಲ್ಲಿ ಹೇಳುವಂತಿಲ್ಲ, ಹೇಳಬಾರದು. ಹ್ಮ್ ಹ್ಮ್ ಆದ್ರೆ ಏನು ಮಾಡೋಣ? ಹ್ಮ್ ನನ್ನ ಜೀವನದ ಮುಖ್ಯ ಪ್ರಶ್ನೆ ಅದು. ಹ್ಮ್ ನನ್ನ ಬಾಳ್ವೆಯ ಕುರಿತು ಹ್ಮ್ ನಾನು ಅದನ್ನು ಹೇಳಬೇಕಾಗ್ತದೆ. ಆಹಾ. ತಂಗಿಯರಿಬ್ಬರು ನಿಮ್ಮ ತಮ್ಮರಾದಂತಹ ವಿಚಿತ್ರ ವೀರ್ಯನ್ನು ಒಪ್ಪಿದರು. ಹೌದು. ನಾನು ಒಪ್ಪದೆ ಉಳಿದಿದ್ದೇನೆ. ಯಾಕೆ? ಯಾಕೋ? ನಾನು ಈ ಜನ್ಮದಲ್ಲಿ ಬೇರೆ ಯಾರನ್ನು ಮದುವೆಯಾಗುವಂತಿಲ್ಲ. ನನಗಾದರೂ ಒಂದು ಸಕಾರಣದಿಂದ ಆ ಶರ್ತ. ನಿಮ್ಮದು ಪ್ರತಿಜ್ಞೆ, ನಿನಗೆ? ನನ್ನದು ಪ್ರತಿಜ್ಞೆ ಅಲ್ಲವಾದರೂ ಹ ಅದು ಮನಸ್ಸೊಪ್ಪಿದಂತಹ ವಿಚಾರ, ಏನದು? ಆತ್ಮಸಾಕ್ಷಿ ವಿಚಾರ. ಹ ನಾವು ಮನಸ್ಸನ್ನು ವಂಚಿಸಬಾರದಲ್ಲ. ಹೌದು. ನನಗೆ ಈ ಮೊದಲೇ ಹ ಮನಸ್ಸಿನಿಂದ ಮದುವೆಯಾಗಿದೆ. ನಿನ್ನ ತಂಗಿಯಂದಿರ ಹಾಗೆ ಆ, ನೇರವಾಗಿ ವರನ ಮನಪ್ರವೇಶ ಮಾಡುವುದಕ್ಕೆ, ಹಾ, ಮನ ಸೇರಿಕೊಳ್ಳುವುದಕ್ಕೆ ಹಾ, ನಿನಗೆ ತೊಂದರೆ. ಕಾರಣ ಇದು ನೀನು ಈಗಾಗಲೇ ಬೇರೊಬ್ಬಾತನಿಗೆ ಮನಗೊಟ್ಟವಳು. ಯಾರೋ ಹೇಗೋ? ಹೆಣ್ಣಾದವಳು ಮನಸ್ಸನ್ನು ಒಪ್ಪಿಸಿದ ಬಳಿಕ ಹ ಆ ಪುರುಷನಿಗೆ ಸತಿ ತಾನೆ. ಹ ಆದ್ದರಿಂದ ಹ ಮನಸ್ಸಿನಿಂದ ಮದುವೆಯಾಗಿದೆ ಅಂತ ಹೇಳಿದೆ. ಹ ನಾನು ಮನಸಾ ಪ್ರೇಮಿಸಿ ಹ ಕಾಮಿಸಿ ಹ ವರಿಸಿದಂತವನು ಯಾರು? ಹ ಬೇರೆ ಯಾರು ಅಲ್ಲ. ಯಾರದು? ಕಾಶಿಯಲ್ಲಿ ಹ ರಾಜಾದಿರಾಜರೆಲ್ಲ ಹ ಯುದ್ಧ ಮಾಡಿದ್ರು ನಿಮ್ಮಲ್ಲಿ. ಹೌದು. ಯುದ್ಧ ಮಾಡಿ ಕೆಲವರು ಸೋತರು, ಕೆಲವರು ಪಲಾಯನ ಮಾಡಿದ್ರು, ಹಾ. ಕೆಲವರು ಶರಣಾದರು. ಹ ಆದರೆ ಹ ತಾನಿದ್ದೇನೆ, ಹ್ಮ್. ನನ್ನನ್ನು ಗೆಲ್ಲು, ಹ್ಮ್. ಮತ್ತೆ ಹುಡುಗಿಯರನ್ನು ಕೊಂಡು ಹೋಗು ಹ್ಮ್. ಹೇಳುತ್ತಾ ವೀರವಾಣಿಯನ್ನು ಹ್ಮ್. ಆಡಿ ಹ್ಮ್ ಎದ್ದಂತಹ ಒಬ್ಬ ವ್ಯಕ್ತಿ ಹ್ಮ್ ತಮಗೆ ಸ್ಮರಣೆಯಲ್ಲಿ ಇರಬಹುದಲ್ಲ. ಸೌಭಾವನೀಶನಾದಂತಹ ಸಾಲ್ವನಲ್ವೇ? ಸಾಲ್ವ ಭೂಪತಿ. ಆ ಸಾಲ್ವ ಭೂಪತಿಗೆ ಸ್ವಾಮಿ, ಹ ಅವನು ನಿಮ್ಮಲ್ಲಿ ಯುದ್ಧಕ್ಕೆ ನಿಂತಿದ್ದ. ಹ ಅವನಷ್ಟು ಧೈರ್ಯದಿಂದ ಹ ಯುದ್ಧ ಮಾಡುವುದಕ್ಕೆ ಕಾರಣ ಏನು? ನನ್ನ ಮೇಲಣ ಪ್ರೇಮ. ಓಹೋ. ಹೌದೌದು.
ಆದ್ರೆ ಏನೋ ಯುದ್ಧದಲ್ಲಿ ನಿಮ್ಮಲ್ಲಿ ಸೋತ, ಅವನು ಸೋತು ಹೋಗಬೇಕಾಯಿತು. ಅವನನ್ನು ಸೋಲಿಸಿ ನೀವು ನಮ್ಮನ್ನು ತಂದಿರ. ಅಂದ್ರೆ ನಮ್ಮೊಳಗೆ ಎಲ್ಲಿ ನಮಗೆ ಸಂಭಾಷಣೆ ಆದದ್ದು ಇದು ನಿಮಗೆ ಯಾರು ತಿಳಿದಿಲ್ಲ, ಯಾರಿಗೂ ತಿಳಿಸಿದವಳಲ್ಲ. ಒಂದರ್ಥದಲ್ಲಿ ಇದು ಗೌಪ್ಯವೇ, ಗೋಪ್ಯ ವಿಚಾರ, ನಿಗೂಢವೇ, ಸತ್ಯವೇ. ಆದರೂ ನೀನು ತೆರೆದು ಹೇಳಿದ್ದಿ ಭೀಷ್ಮನದನ್ನು ಒಪ್ಪುತ್ತಾನೆ ಎಂಬ ಕಾರಣದಿಂದ. ವಿವಾಹಕ್ಕೆ ಒಂದು ದಿನಕ್ಕೆ ಮೊದಲು ಮುನ್ನಾ ದಿನ ಸಖಿಯರ ಜೊತೆಯಿಂದ ವಿಹಾರಕ್ಕೆಂದು ಜಲಕ್ರೀಡೆಗೆಂದು ನಾನು ಗಂಗಾ ತೀರಕ್ಕೆ ತೆರಳಿದ್ದೆ. ಹಾಗೆ ಜಲಕ್ರೀಡೆಯನ್ನು ಪೂರೈಸಿ ವನದಲ್ಲಿ ವಿಹರಿಸುತ್ತಿರುವಾಗ ಆ ಮಾರ್ಗವಾಗಿ ಆ ಸಾಲ್ವನ ಆಗಮನವಾಗಿತ್ತು. ಅವನು ನನ್ನನ್ನು ನೋಡಿದ, ನಾನು ಅವನನ್ನು ನೋಡಿದೆ. ಹಾಗೆ ನಮ್ಮ ದೃಷ್ಟಿಯೊಂದಾಯಿತು. ಮಾತ್ರವಲ್ಲ, ನನ್ನ ಮನಸ್ಸು ಅವನ ಸೌಂದರ್ಯಕ್ಕೆ ಸೆರೆ ಸಿಕ್ಕಿತು. ಯಾಕೆ ನೋಡಿದೆನೋ ಗೊತ್ತಿಲ್ಲ. ನೋಡಿದ ಕ್ಷಣ ಆ ವ್ಯಕ್ತಿತ್ವಕ್ಕೆ, ಆ ಸೌಂದರ್ಯಕ್ಕೆ ನಾನು ಮನಸ್ಸ ಸೋತೆ. ಪ್ರೇಮಾಂಕುರವಾಯಿತು. ಅವನಾಡಿದ ಮಾತಷ್ಟೇ, ನೀನು ನಾನು ಪ್ರೇಮಿಸ್ತಾ ಇದ್ದೇನೆ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ. ಆಗ ಹಿಂದೆ ಮುಂದನ್ನು ನಾನು ಯೋಚಿಸದೆ ಉದ್ವಿಗ್ನಳಾಗಿ ಅವನಿಗೆ ಮಾತನ್ನು ಕೊಟ್ಟೆ. ನಾಳೆ ಬಾ, ವಿವಾಹ ನಡೆಯುವಂತಹ ವಿವಾಹ ಮಂಟಪಕ್ಕೆ. ಎಲ್ಲರೂ ತಾನು ಗೆಲ್ತೇನೆ ಅಂದ. ಗೆಲ್ಲದೇ ಇರು. ನನ್ನ ತಂಗಿಯರು ಯಾರನ್ನೇ ವರಿಸಲಿ, ನನ್ನ ತಂದೆಯವರನ್ನು ಯಾರಿಗೆ ಮದುವೆ ಮಾಡಿಕೊಡಲಿ, ನಾನಂತೂ ನಿನ್ನನ್ನೇ ವರಿಸ್ತೇನೆ. ಹೀಗೆಂದು ನೀನು ಆತನಿಗೆ ಭಾಷೆಯನ್ನು ಕೊಟ್ಟಿದ್ದೆ. ಹಾಗೆ ಮುಂದರಿಯಿತು. ಇದು ರಹಸ್ಯ ವಿಚಾರ. ಈವರೆಗೆ ನನ್ನ ತಂದೆ ತಾಯಂದಿರಲ್ಲಿಯೂ ಈ ವಿಷಯವನ್ನು ನಾನು ಹೇಳಿಲ್ಲ. ಆದ್ರೆ ಅವರಿಗಿಂತ ಹೆಚ್ಚಿನ ಗೌರವವನ್ನು ನಿಮ್ಮಲ್ಲಿ ನಾನು ಕಾಣುವುದರಿಂದ, ಮತ್ತೆ ಮುಂದಿನ ದಾರಿಯನ್ನು ನೀವು ತೋರಿಸಬೇಕಾದುದರಿಂದ ಈ ರಹಸ್ಯವನ್ನು ಮನಬಿಚ್ಚಿ ಸಂಕೋಚವಿಲ್ಲದೆ, ನಾಚುಗೆ ಇಲ್ಲದೆ ತಿಳಿಸಿದ್ದೇನೆ. ಮುಂದೇನು ಅಂತ ತಾವು ಯೋಚಿಸಬೇಕು. ನೀನೆಂದ ಮಾತನ್ನು ಕೇಳಿ ಎಂದ ನುಡಿಯಂ ಕೇಳ್ದು ಗಾಂಗೆಯ ನಸುನಗುತ ಎಂದ ನುಡಿಯಂ ಕೇಳ್ದು ಗಾಂಗೆಯ ನಸುನಗುತ ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪವು ಎನಗಂದು ತಿಳಿದಿರಿ ತರಿವು. ನಿನ್ನ ಮನದ ಸಂಕಲ್ಪವು ಎನಗಂದು ತಿಳಿದಿರೆ ತರಿನು. ನಡೆದ ಕಾರ್ಯಕ್ಕೆ ಇನ್ನು ಮುಂದೆ ಮಾಡ್ಬುದೆನಲು. ನಡೆದ ಕಾರ್ಯಕ್ಕಿನ್ನು ಮುಂದೆ ಮಾಡ್ಬುದೆನಲು. ಮುಂದೆ ಮಾಡ್ಬುದೆನಲು. ಎಂದ ನುಡಿಯಂ ಕೇಳ್ದು ಗಾಂಗೆಯ ನಸುನಗುತ ನೀನಾಡಿದ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯಚಕಿತನಾದೆ. ಇಲ್ಲಿಯವರೆಗೆ ಭೀಷ್ಮನಾಗಿ ಮಾತ್ರ ನಿನ್ನ ಮಾತುಗಳನ್ನು ನಾನು ಕೇಳಿದ್ದು. ಈಗ ಗಾಂಗೆಯನಾಗುತ್ತಿದ್ದೇನೆ. ಒಬ್ಬಾಕೆ ಹೆಣ್ಣಾಗಿ ತನ್ನ ಬಸಿರಲ್ಲಿ ಬೇನೆ ಸಹಿತವಾಗಿ ನನ್ನನ್ನಿಟ್ಟು ಪೋಷಿಸಿ ಭೂಮಿಯ ಬೆಳಕನ್ನು ಕಾಣಿಸಿದಳಲ್ಲ, ಅಂತಹ ತಾಯಿತನದ ಬಿಸಿ ಬಿಸಿ ಅನುಭವವನ್ನು
ನಾನೀಗ ಅನುಭವಿಸುತ್ತಾ ನಿನ್ನ ಆಲೋಚನೆಗಳನ್ನು, ನಿನ್ನ ನಿರ್ಧಾರಗಳನ್ನು ಆ ವಿವೇಕದ ಬೆಳಕಿನಲ್ಲಿ ಪರಿಶೀಲಿಸಬೇಕಾಗಿದೆ. ಕೇವಲ ಭೀಷ್ಮನಾದರೆ ಅದೇ ಒರಟುತನ, ಅದೇ ಪ್ರತಿಜ್ಞಾಬದ್ಧನಾದ ಮನಸ್ಸು. ಆದರೆ ನಿನ್ನ ಈಗಿನ ಇಂಗಿತವನ್ನು ಅರ್ಥ ಮಾಡಬೇಕು ಅಂತಾದರೆ ಅದಕ್ಕೊಂದು ಸ್ಫೂರ್ತಿ, ಅದಕ್ಕೊಂದು ಲವಲವಿಕೆ, ಹೆಣ್ಣಿಗೆ ಹೆಣ್ಣಾಗಿ ಪ್ರತಿಸ್ಪಂದಿಸುವ ತಾಯಿತನವೋ ಅನ್ಯ ಸ್ತ್ರೀತನವೋ ನನ್ನಲ್ಲಿ ಅಪೇಕ್ಷಣೀಯವೇ ಆಗಿಬಿಡುತ್ತದೆ. ಅಂಬೆ, ಪ್ರಪಂಚ ಎನ್ನುವುದು ಅತ್ಯಂತ ವಿಚಿತ್ರವಾದದ್ದು, ಪರಿವರ್ತನಾಶೀಲವಾದದ್ದು. ಯಾಕೆಂದರೆ ಕಾಲ ಚಲನಶೀಲವಾಗಿದೆ ನೋಡು. ನಾವೆಷ್ಟೇ ಎಣಿಕೆಗಳನ್ನು ಇಟ್ಟುಕೊಂಡರು, ಎಂತಹುದೇ ಧೀರ ಧೀಮಂತಿಕೆಯ ಭಾವಗಳನ್ನಿಟ್ಟುಕೊಂಡರು, ಕಾಣದ ಕೈಯೊಂದು ನಮ್ಮ ಬದುಕಿನಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಆ ಎಲ್ಲ ಆಶಯಗಳನ್ನು ಒರೆಸಿ ಹಾಕಿಬಿಡುತ್ತದೆ. ನಿನ್ನ ಬದುಕಿನಲ್ಲೂ ಹೀಗೇ ಆಯಿತು ಅಂತ ಆದರೆ ಅದನ್ನು ಆಕ್ಷೇಪಿಸುವುದಕ್ಕೋ ಉಪೇಕ್ಷಿಸುವುದಕ್ಕೋ ಭೀಷ್ಮರಾಗಿ ನನಗೇನು ಅಧಿಕಾರ? ಅದರ ಕುರಿತಾಗಿ ನಾನೊಂದರ ಗಳಿಗೆ ಯೋಚನೆ ಮಾಡಿದ್ದು. ನಗೆ ಬಂದದ್ದು ನೀನವನಿಗೆ ಮನಸ್ಸು ಕೊಟ್ಟುದುದಕ್ಕಾಗಿ ಅಲ್ಲ ಅಂಬೆ, ಹೆಣ್ಣಾಗಿ ಹುಚ್ಚಾಟವನ್ನು ಆಡಿಬಿಟ್ಟೆಯೋ ಎಂಬ ಕಾರಣದಿಂದ ಅಲ್ಲ. ನನ್ನ ತಂದೆ ಆ ಕಾಲದಲ್ಲಿ ಸುರಕನ್ನಿಕೆಯಾದಂತ ಗಂಗೆಯನ್ನು ತನ್ನವಳಾಗಬೇಕು ಅಂತ ಬಯಸುವಲ್ಲಿ ಎಷ್ಟೊಂದು ಅಂತರಗಳಿತ್ತು ನೋಡು. ಒಬ್ಬ ನರ, ಮತ್ತೊಂದು ಸುರ, ಅದುವೇ ಅಲಭ್ಯವಾದ, ಅದುವೇ ತನ್ನದಾಗಬೇಕು ಅಂತ ನರ ಬಯಸುತ್ತಾನೆ ಅಂತ ಆದರೆ, ನರರಿಂದಲೇ ತುಂಬಲ್ಪಟ್ಟ ಮರ್ತ್ಯದಲ್ಲಿ ಹೆಣ್ಣನ್ನು ಕಂಡಾಗ ಗಂಡು, ಗಂಡನ್ನು ಸಂಧಿಸಿದಾಗ ಹೆಣ್ಣು ಪರಸ್ಪರ ಮನಗೊಟ್ಟರೆ ಅದರಲ್ಲಿ ಅಪರಾಧೀಕರಣ ಕಾಣುವುದಕ್ಕುಂಟೆ. ಏನು ಮಾಡೋಣ ಹೇಳು? ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರುವುದರಿಂದ ಕೆಲವೊಮ್ಮೆ ವಿವೇಕ ಎನ್ನುವುದು ನಮಗೆ ಪ್ರಕಾಶವನ್ನು ಒದಗಿಸಿ ಕೊಡದೇ ಇರುವುದರಿಂದ ಬದುಕಿನಲ್ಲಿ ಏರಿಳಿತಗಳಾಗುತ್ತದೆ. ಈಗ ನೀನು ಸಾಲ್ವನಿಗೆ ಮಾತು ಕೊಟ್ಟದ್ದು ಸ್ವಯಂವರ ಮಂಟಪದಲ್ಲಿ ನನಗೆ ಸ್ಪಷ್ಟವಾಗಿ ತಿಳಿದಿತ್ತು ಅಂತ ಆಗಿದ್ದಿದ್ರೆ ಖಂಡಿತವಾಗಿಯೂ ನಿನ್ನನ್ನು ನಾನು ಈ ಹಸ್ತಿನಗೆ ಕರೆದುಕೊಂಡು ಬರುತ್ತಿರಲಿಲ್ಲ. ಹಾಗಾದರೆ ತಿಳಿಯುವಲ್ಲಿ, ನಿನ್ನ ಮನದ ಇಂಗಿತವನ್ನು ಅರಿಯುವಲ್ಲಿ ಯಾವುದು ದೋಷ, ಯಾವುದು ವೈಫಲ್ಯ, ಅದೆಲ್ಲವನ್ನು ಹೊರಗಲ್ಲಿಗೆ ಹಚ್ಚುವುದಕ್ಕೆ ಇದು ಕಾಲವೂ ಅಲ್ಲ. ಬಹಳ ದೂರ ಪ್ರಕರಣದ ಹಿಡಿತ ಮೀರಿ ನಾವು ಸಾಗಿ ಬಂದಿದ್ದೇವೆ. ಹಾಗಾದ್ರೆ ಮುಂದಕ್ಕೆ ಇನ್ನು ಇಲ್ಲಿಯವರೆಗೆ ಆದದ್ದು ಹೇಗೆ ಇರಲಿ, ಮುಂದಕ್ಕೆ ಆಗುವಂತಹದ್ದು ಕಲ್ಯಾಣಕಾರಕವು ನಿನ್ನ ವೃದ್ಧಿಗೂ ಪೂರಕವಾಗಿರಬೇಕು ಅಂತ ನನ್ನ ಅಭಿಮತ. ಆದರೂ ಒಂದುಂಟು, ಇಲ್ಲಿಯವರೆಗೆ ಪ್ರಕರಣ ಪೂರ್ತಿ ನನ್ನ ಕೈಯಲ್ಲಿತ್ತು. ನೀನೀಗ ಹೀಗೆ ಆಡಿದ ಮೇಲೆ ಅದು ನನ್ನ ಕೈಯ ಹಿಡಿತ ಮೀರಿತು ಅಂತ ನನಗನ್ನಿಸಿ ಬಿಡುವುದು. ಹಾಗಾಗಿ ಇಲ್ಲಿಯವರೆಗೆ ಯಾರ ಮುಂದೆಯೂ ಕೈಯನ್ನು ಹಿಚುಕಿಕೊಳ್ಳುತ್ತಾ ಒಂದು ವಿಧದಲ್ಲಿ ಆರ್ತ ಸ್ಥಿತಿಯನ್ನು ಹೊಂದುತ್ತಾ ಮುಂದೇನು ಅಂತ ಪ್ರಶ್ನೆ ಮಾಡದ ಭೀಷ್ಮನು ಕೈಯನ್ನು ಹಿಚುಕಿಕೊಳ್ಳುವ ಬೆರಳಿಗೆ ಬೆರಳು ಮಸೆದು ಹೊಸತೇನು ಅಂತ ಹುಡುಕುವ ಸ್ಥಿತಿಗೆ ಒಳಗಾದದ್ದು. ಮುಂದಕ್ಕಿನ್ನೇನ ಮಾಡ್ಬೋದು? ನಾನು ಹೇಳಬಹುದು. ಇದು ಪ್ರಶ್ನೆ ಅಲ್ಲ, ನನ್ನ ಯೋಚನೆ. ನೀನು ಹೇಳಬಹುದು ಧಾರಾಳವಾಗಿ. ಉತ್ತರಿಸಲೇ. ಚಂದಿರಾನ್ವಯ ದೀಪಕ್ಕೆ ಏಳು, ಚಂದಿರಾನ್ವಯ ದೀಪಕ್ಕೆ ಏಳು, ದಯದಿಂ ಕೇಳು, ಸತ್ಯಸಂಧಾನಿ ಎಂಬುದು ಅರಿತಿರ್ಬೇ, ಸತ್ಯಸಂಧ ನೀನೆಂಬುದಂ ಅರಿತಿರ್ಬೇ. ನೀನೆನ್ನ ಐತಹಳೋ ಎನ್ನುತ್ತ ಮಾರ್ಗವಂ ನೋಡುತ್ತೀಗ ಸಾಲ್ವನಲ್ಲಿಗೆ ಕಳುಹಿಸೋ. ನೀನೆನ್ನ
ಸಾಲ್ವನಲ್ಲಿಗೆ ಕಳುಹಿಸೋ ಚಂದಿರಾನ್ವಯ ದೀಪ ಕೇಳು ದಯದಿಂ ಸತ್ಯಸಂಧ ನೀನು ಸತ್ಯಸಂಧ ನೀನೆಂಬುದೋ ಅರಿತಿರ್ಬೇನು ಓ ಸತ್ಯಸಂಧ, ಶುಭಾಂಗಿ. ಇನ್ನೊಬ್ಬರಾಗುತ್ತಿದ್ರೆ ನನ್ನ ಈ ರಹಸ್ಯ ವಿಚಾರವನ್ನು, ಈ ಕಾಮ ಪ್ರೇಮ ಪ್ರಕರಣವನ್ನು ಕೇಳಿದಾಗ ಯಾವ ಭಾವನೆಗೆ ಒಳಗಾಗುತ್ತಿದ್ದರೋ ಏನು. ತಪ್ಪು ಮಾಡಿದೆ ನೀನು, ಬೇಡವಾದ್ದನ್ನು ಮಾಡಿದೆ, ಗೌರವ ಮರ್ಯಾದೆಯನ್ನು ಕಳೆದು ವ್ಯವಹರಿಸಿದೆ, ಹೀಗೆ ಏನೇನಾದರೂ ಹೇಳುತ್ತಿದ್ದರೋ ಏನು. ಯಾವುದನ್ನೂ ಹೇಳದೆ ಎಲ್ಲವೂ ಕಾಲದ ಮಹಿಮೆ, ಪ್ರಪಂಚ ಇದು, ಏನಾಗುವುದೋ ಯಾರು ಬಲ್ಲರು ಎಂಬ ಈ ತೀರ್ಮಾನಕ್ಕೆ ಬಂದು ವಿಶಾಲ ಹೃದಯಗಳಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಿರಲ್ಲ. ನಾನು ತಂದದ್ದು ತಪ್ಪಾಯಿತು, ನೀನು ಮತ್ತೊಬ್ಬರನ್ನು ಪ್ರೇಮಿಸಿದವಳು, ಇದನ್ನು ತಿಳಿಯುತ್ತಿದ್ರೆ ನಾನು ತರುತ್ತಿದ್ದಿಲ್ಲ. ಈ ಮಾತನ್ನು ಸಾಮಾನ್ಯರಾದ್ರೆ ಆಡುತ್ತಿದ್ದಿಲ್ಲ, ಆಡುವುದಕ್ಕೆ ಅವಕಾಶವಿಲ್ಲ. ತಾವು ಎಸಗಿದುದನ್ನು ಸಮರ್ಥಿಸಿಕೊಳ್ಳುತ್ತಿದ್ದರು, ಇನ್ನೊಬ್ಬರ ಭಾವಗಳನ್ನು ಹೊಸಕ್ಕೆ ಹಾಕಿ ಬಿಡುತ್ತಿದ್ದರು. ಹಾಗಾದ್ರೆ ನನ್ನ ಮನಸ್ಸದು ಅದಕ್ಕೆ ಸಮ್ಮತಿಸುವುದಿಲ್ಲ ಅಂಬೆ. ತಾನು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಳ್ಳುವುದು ಲೋಕದಲ್ಲಿ ದೊಡ್ಡ ಗುಣ. ಆ ಮೂಲಕವಾಗಿ ನೇರ್ಪು ದಾರಿ ಸಿದ್ಧವಾದರೆ ಆ ಕಾರ್ಯ ಎಸಗಿದವನಿಗೂ ಸಮಾಧಾನವಷ್ಟೇ. ಹೌದಷ್ಟೇ. ಆದ್ರಿಂದ ಮುಂದೇನು ಮಾಡಬೇಕು ನನಗೆ ತೋರುವುದಿಲ್ಲ, ನೀನೇ ಹೇಳಂಬ. ಹೀಗೆ ನನಗೆ ಒಪ್ಪಿಸಿದ್ದೀರಾ. ಹಾಗಾದ್ರೆ ಮುಂದಿನ ಮಾರ್ಗದರ್ಶನವನ್ನು, ಅಂದ್ರೆ ನನ್ನ ಜೀವನದ ವಿಚಾರವನ್ನು ನಾನೇ ನಿಮಗೆ ತಿಳಿಸಬೇಕಾಗ್ತದೆ, ಆ ದಾರಿಯನ್ನು ತೋರಬೇಕಾಗ್ತದೆ. ಮುಂದಕ್ಕೆ ಏನನ್ನು ನಾನು ವ್ಯವಹಾರವಾಗಿ ಕೈಗೊಳ್ಳಬಹುದು, ಇದಕ್ಕೆ ದಾರಿ ಅದನ್ನು ನಾನು ಯೋಚಿಸಬಲ್ಲೆ. ಆದರೆ ಏನು ಮಾಡ್ಪುದು ಎನ್ನುವುದಕ್ಕೆ ಉಭಯರು ಸೇರಿಯೇ ಉತ್ತರ ಕಂಡುಕೊಳ್ಳಬೇಕು. ಯಾಕೆಂದರೆ ಹೆಣ್ಣು ಎನ್ನುವುದೊಂದು ಬಹಳ ಸೂಕ್ಷ್ಮವಾದಂತಹ ಜೀವ. ಬಟ್ಟೆ ಮುಳ್ಳಿಗೆ ಬಿದ್ದರು, ಮುಳ್ಳು ಬಟ್ಟೆಗೆ ತಾಕಿದರು, ಹರಿದು ಹೋಗುವುದು ಬಟ್ಟೆ ಅಷ್ಟೇ. ಹಾಗಾಗಿ ಹೆಣ್ಣಿನ ಬದುಕಿನ ಜೊತೆಗೆ ಹಗುರವಾಗಿ ವರ್ತಿಸುವ ಹಾಗಿಲ್ಲ. ಈ ಕಾರಣದಿಂದ ತುಸು ಎತ್ತರದಲ್ಲಿ ಸ್ವಲ್ಪ ಗಂಭೀರವಾಗಿ ಮುಂದಕ್ಕಿನ್ನೇನ ಮಾಡ್ಬೋದು. ಇದಕ್ಕೆ ದಾರಿ ಇದೆ. ಚಂದಿರ ಅನ್ವಯ ದೀಪ. ಎಲ್ಲರೂ ಈ ಲೋಕದಲ್ಲಿ ಸತ್ಪುತ್ರರಲ್ಲ. ಹುಟ್ಟಿದಂತಹ ವಂಶವನ್ನು ಯಾರು ಬೆಳಗುತ್ತಾರೋ ಅಂತವರು ಮಾತ್ರ ಸತ್ಪುತ್ರರು. ತಂದೆಗೆ ಮದುವೆ ಮಾಡಿಸಿದ ಪುಣ್ಯಾತ್ಮ ನೀವು. ಮನೆಗೆ ದೀಪವನ್ನು ಬೆಳಗ್ತಾನೆ, ಬೆಳಕು ಕೊಡಬಹುದು, ಆದ್ರೆ ವಿಶಾಲವಾದ ಪ್ರಪಂಚಕ್ಕೆ ಬೆಳಕನ್ನು ಕೊಡುವನು ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ತಂಗದಿರ ಅಂತ ಕರೆಯಲ್ಪಟ್ಟ. ಹೌದಷ್ಟೇ. ಅಂತಹ ಪವಿತ್ರವಾದ ಚಂದ್ರವಂಶದಲ್ಲಿ ಹುಟ್ಟಿದ ಪುಣ್ಯಾತ್ಮ ನೀವು. ಚಂದ್ರ ವಂಶವನ್ನು ಬೆಳಗಿದವರು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ನನ್ನ ಕುಲವನ್ನು ಉದ್ಧರಿಸಬೇಕು, ಈ ಹೆಣ್ಣು ಜನ್ಮವನ್ನು ಹಾಗೆ ಬೆಳೆಸಬೇಕು, ಬೆಳಗುವಂತೆ ಮಾಡಬೇಕು ಅಂತ ವಿಜ್ಞಾಪಿಸಿಕೊಳ್ತೇನೆ. ಅದಕ್ಕಿರುವುದು ಒಂದೇ ದಾರಿ. ಏನದು? ನಿಮ್ಮಿಂದ ಸೋತು ಹೋಗಿದ್ದಾನೆ ಸಾಲ್ವ ಭೂಪತಿ. ಹೌದು, ಅವನು ಸೋತರು ಅವನ ಮನಸ್ಸಿನಿಂದ ನಾನು ದೂರವಾಗುವಂತಿಲ್ಲ. ನಿನಗಂದೇ ಆತ ಸೋತವನಷ್ಟೇ. ಸತ್ಯವಷ್ಟೇ. ಮೈ ಮೇಲೆ ಅವನಿಗೆ ಗಾಯಗಳಾಗಿರಬಹುದು, ಆದ್ರೆ ಮನಸ್ಸಿನಲ್ಲಿ ನಾನೇ ಇರ್ತೇನೆ ಎಂಬುದು ನನ್ನ ಆತ್ಮವಿಶ್ವಾಸ. ನಮ್ಮೊಳಗೆ ಅಂತಹ ಸಂಬಂಧ ನಡೆದು ಹೋಗಿದೆ, ಪ್ರೇಮಾನುಬಂಧ. ಸೋತು ಹೋದರು ಇಂದಲ್ಲ ನಾಳೆ ಯಾರೇ ಸೋಲಿಸಿದರು ಗೆದ್ದರು ಅಂತವರಲ್ಲಿ ಸತ್ಯವನ್ನು ಸ್ಫುಟಪಡಿಸಿ ನಾನು ಪ್ರೇಮಿಸಿದಂತಹ ಅಂಬೆ ನನ್ನ ಬಳಿಗೆ ಬಂದೇ ಬರ್ತಾಳೆ ಎಂಬಿ ಮಾರ್ಗದ ವಿಷಯಲ್ಲಿ ಆ ಸಾಲು ಭೂಪತಿ ಇದ್ದಿರಬಹುದು. ಆದ್ರಿಂದ ಹಾಗೆ ಕಾಯುತ್ತಿರುವ ನನ್ನನ್ನೇ ಪ್ರೇಮಿಸಿದ ಆ ಸಾಲ್ವ ಭೂಪತಿಯ ಬಳಿಗೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕಳುಹಿಸುತ್ತಿದ್ದರೆ ನನ್ನ ಜೀವನ ಸುಖಮಯವಾಗುತ್ತಿತ್ತು, ಸುಗಮವಾಗುತ್ತಿತ್ತು. ಇದೇ ನನ್ನ ಪ್ರಾರ್ಥನೆ. ಅಂಬೆ, ನಿನ್ನ ಮಿನುಗುವ ಕಣ್ಣುಗಳಲ್ಲಿ, ಕಂಪಿಸುವ ತುಟಿಗಳಲ್ಲಿ, ಅಗಲವಾಗುತ್ತಿರುವ ಮುಖದಲ್ಲಿ ಸಾಲ್ವನ ಕುರಿತಾದ ನಿನ್ನ ತುಡಿತ ಎಷ್ಟು ಅಂತ ಅರ್ಥ ಮಾಡಿಕೊಂಡೆ. ನಾನು ಪ್ರಾಮಾಣಿಕವಾಗಿ ಅವನನ್ನು ಪ್ರೇಮಿಸಿದೆ. ಆ ಸೆಳೆತದ ರಭಸಕ್ಕೆ ನಾನು ತಡೆಯೊಡ್ಡುವ ಹಾಗಿಲ್ಲ.
ಏರು ಜೌವನಿಕೆಯಿಂದ ಪರಮ ಸುಂದರಿಯಾಗಿ ಕಂಗೊಳಿಸುತ್ತಿರುವ ನಿನ್ನನ್ನು ಸಾಲ್ವನಲ್ಲಿಗೆ ಹೋಗು ಎಂಬ ಹಾಗೆ ಆಜ್ಞಾಪಿಸಿ ಕಳುಹಿಸುವುದಕ್ಕೆ ಬರುವುದಿಲ್ಲ. ಅದಕ್ಕೊಂದು ಸಮುಚಿತವಾದಂತಹ ವಿಧಾನ, ಸರಿಯಾದಂತಹವರ ಮಾರ್ಗದರ್ಶನ ಈ ಹೊತ್ತು ನಾನು ನಿರೀಕ್ಷಿಸುತ್ತೇನೆ. ಒಂದರೆಗಳಿಗೆ ನೀನು ನೇಪಥ್ಯದಲ್ಲಿರು. ಮುಂದೆ ಏನು ಮಾಡಬೇಕು ಎನ್ನುವುದನ್ನು ನಾನು ಯೋಚಿಸುತ್ತೇನೆ. ಎನ್ನುತ್ತ ಸುರಿದ ಮಾತಲಾಲಿಸಿ ಶಂತನ ತನಯನು ಯೋಚಿಸುತ್ತ ಜನಪ ಕುಮಾರಿಯು ಕೆಳಗೆ ಮೆಚ್ಚಿದಳೆಂದು ಹಣೆಯ ಲಿಪಿಯು ಬಲರೇ ಹಣೆಯ ಲಿಖಿತವೆನ್ನುವುದನ್ನು ಬರೆಯುವುದಕ್ಕೆ ವಿಧಾತ ಶಕ್ತ, ಅದನ್ನು ಅಳಿಸುವುದಕ್ಕೆ ಮನುಷ್ಯರಿಂದ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದರೆ ಅಸಾಧ್ಯ ಎನ್ನುವ ಉತ್ತರವನ್ನು ಸರಳವಾಗಿ ಕೊಟ್ಟು ಬಿಡುವುದಕ್ಕೆ ಬರುತ್ತದೆ. ಪವಿತ್ರವಾದಂತಹ ಕಾಶಿಯ ವಿದ್ಯಾಪೀಠದ ಹಿನ್ನೆಲೆಯಲ್ಲಿ ಮೂಡಿ ಬಂದಂತಹ ಅಂಬೆ ಕುಲೀನವಾದಂತಹ ಮನೆತನದ ಸಂಸರ್ಗದಿಂದ ಸಂಸ್ಕಾರಯುತವಾದಂತಹ ಬದುಕನ್ನಿಟ್ಟು ಬೆಳೆದಿದ್ದಾಳೆ ಅಂತ ಭಾವಿಸಿದರೆ ಖಳನಾದಂತಹ ಆ ಸಾಲ್ವನಿಗೆ ಹೇಗೆ ಮನಸ್ಸು ಕೊಟ್ಟಳೋ, ಹೇಗೆ ಪರಸ್ಪರ ಹೊಂದಾಣಿಕೆ ಕೂಡಿ ಬಂತೋ, ಪ್ರಪಂಚದ ವೈರುಧ್ಯಗಳಿಗೆಲ್ಲ ಭೀಷ್ಮರಂತವರಿಗೂ ಉತ್ತರ ಕೊಡುವುದಕ್ಕೆ ಕಷ್ಟವಾದೀತು. ಆದರೂ ಅಂಬಾಳ ಆಶೆಯನ್ನು ನಾನು ಪೂರೈಸಬೇಕು. ಸಾಲ್ವನಲ್ಲಿಗೆ ಅವಳನ್ನು ಕಳುಹಿಕೊಡಬೇಕು. ಏರು ಜೌವನಿಕೆ ಅಂತ ಮೊದಲೇ ಗುರುತಿಸಿದ್ದೇನೆ. ಇಂತಹ ಸುಕೋಮಲವಾದಂತಹ ಕಾಯವುಳ್ಳ ಇವಳನ್ನು ಒಂಟಿಯಾಗಿ ಕಳುಹಿಸಿ ನನ್ನ ಹೊಣೆಗಾರಿಕೆಯಿಂದ ಮುಕ್ತನಾದೆ ಅಂತ ಹೇಳಿಕೊಳ್ಳುವ ಹಾಗಿಲ್ಲ. ಆ ಸ್ವಯಂವರ ಮಂಟಪದಲ್ಲಿ ಕಾಶೀಶ ಪ್ರತ್ಯೇಕವಾಗಿ ಹೇಳಿದ್ದಾನೆ, ಎನ್ನ ಕನ್ನೆಯರ ಕರಪಿಡಿದು ಕುಲಕೋಟಿಯನ್ನು ಧನ್ಯರಾಗುವ ತೆರದಲ್ಲಿ ಮಾಲ್ಪುವುದು ಮನದಲ್ಲಿ. ಮುಂದಕ್ಕಿನ್ನೂ ತಮ್ಮಿಷ್ಟ ಬಂದ ಹಾಗೆ ಗೆಯ್ಯಿರಿ. ನನ್ನಿಷ್ಟ ಬಂದ ಹಾಗೆ ಗೆಯ್ಯುವುದು ಅಂತ ಹೇಳಿದರೆ ಹೆಣ್ಣೊಬ್ಬಳ ಬದುಕನ್ನು ಮೂರಬಟ್ಟೆಯನ್ನಾಗಿಸುವುದು ಅಂತ ಅರ್ಥ ಅಲ್ವಲ್ಲ. ಅದಕ್ಕಾಗಿ ಸಜ್ಜನರಾದ, ವಯೋವೃದ್ಧರಾದ, ಜ್ಞಾನವೃದ್ಧರಾದ, ನಮ್ಮ ಆಸ್ಥಾನಕ್ಕೆ ಸುಪರಿಚಿತರಾದ ಒಬ್ಬಾತ ಮಹಾಬ್ರಾಹ್ಮಣರನ್ನು ಈ ಕಾರ್ಯಕ್ಕಾಗಿ ನಾನು ನಿಯೋಗಿಸಿದ್ದೇನೆ. ಅವರನ್ನೇ ಇಲ್ಲಿಗೆ ಬರಮಾಡಿಕೊಳ್ಳುತ್ತೇನೆ. ಈ ಕಡೆಗೆ ಅವರಲ್ಲಿ ವಿಪ್ರೋತ್ತಮರೇ, ಎಂದಿನ ಹಾಗೆ ಇಂದೂ ಕೂಡ ಕಾರ್ಯ ಕೇಳಿದ ಕ್ಷಣ ಬಂದಿದ್ದೀರಿ. ಬಂದೆ. ನೀವು ನಡುಗುತ್ತೀರಿ. ಶಾರೀರಿಕ ಶಕ್ತಿ ಹುಡುಗಿದ ಪ್ರಾಯ ನಿಮ್ಮದು. ಆದರೂ ಭೀಷ್ಮ ಕರೆದರೆ ಎಲ್ಲಿಂದ ನಿಮಗೆ ಆವೇಶ ಹುಟ್ಟಿಕೊಳ್ಳುತ್ತದೋ, ಎಲ್ಲಿಂದ ನಿಮ್ಮ ನರನಾಡಿಗಳಲ್ಲಿ ಉತ್ಸಾಹದ ರಕ್ತ ಪ್ರವಹಿಸುತ್ತದೋ. ಏನು ಮಾಡೋಣ, ನನ್ನ ಭಾಗ್ಯ ಅದು. ಹೇಳಿದ ಕಾರ್ಯವನ್ನು ಅಶಕ್ತ ಸ್ಥಿತಿಯಲ್ಲಿದ್ದರೂ ಮಾಡಿ ಪೂರೈಸಬಲ್ಲ ಧೀಮಂತರ ಹಿಂಡೆ ಹಸ್ತಿನೆಯಲ್ಲಿ ಇರುವುದರಿಂದ ನಾನಂತೂ ಯಾವ ಆತಂಕಗಳಿಲ್ಲದೆ ನೆಮ್ಮದಿಯಾಗಿದ್ದೇನೆ. ಸ್ವಾಮಿನ್, ಈ ಹೊತ್ತು ನಿಮ್ಮನ್ನು ಕರೆಯಿಸಿಕೊಳ್ಳುವಲ್ಲಿ ನನಗೊಂದು ಪ್ರಧಾನವಾದ ಉದ್ದೇಶ. ಆ ಕಡೆಗೆ ನೋಡಿರಂತೆ ನೆಲ ನೋಟಕಿಯಾಗಿ ನಿಂತಿರುವ ಈ ಹೆಣ್ಣು ಮಗಳತ್ತ ಒಮ್ಮೆ ದೃಷ್ಟಿ ಹರಿಸಿರಂತೆ. ಅಯ್ಯ ಭೀಷ್ಮ, ಏನು ಈಗ ತೋರಿಸಿ ಪ್ರಯೋಜನ ಏನು? ಅಂದ್ರೆ 30 ವರ್ಷದ ಮೊದಲು ತೋರಿಸಿದ್ರೆ ವ್ಯವಸ್ಥೆ ಮಾಡಬಹುದಿತ್ತು. ಎಲ್ಲ ನಿಮ್ಮ ಇಂಗಿತ ಹೀಗೂ ಉಂಟೆ ಸ್ವಾಮಿ. ನಾನು ಹೇಳಿದ್ದು ಅಪರಿಚಿತೆಯಾದವಳು, ಇನ್ನೂ ನೀವು ನೋಡದವಳು, ಅವಳ ಸಂಬಂಧವಾಗಿಯೇ ನಾನು ಏನೋ ಹೇಳುವುದಕ್ಕೆ ಇರುವವನು. ಹಾಗಾಗಿ ಒಮ್ಮೆ ಪರಿಚಯಾತ್ಮಕವಾಗಿ ನೋಡಿ ಅಂತ ಹೇಳಿದ್ದು. ನೀವು ಹೇಳ್ತೀರಿ ಸ್ವಲ್ಪ ಹಿಂದೆ ಯೌವನಸ್ಥನಾಗಿದ್ದಾಗ ಹೇಳಿದ್ದಿದ್ರೆ ಅಂತ ನಿಲ್ಲಿಸಿದಿರಿ ಮಾತು. ಸ್ವಾಮಿ, ಆ ಉದ್ದೇಶಕ್ಕಾಗಿ ಅಲ್ಲ ಮತ್ತೆ. ಆವಾಗಾದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿತ್ತು. ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಬಹುದಿತ್ತು. ಎಲ್ಲ ನೀವು ಆಚೆಗೂ ಇದ್ದೀರಿ ಈಚೆಗೂ ಇದ್ದೀರಿ ಸ್ವಾಮಿ. ಹಾಗಾದ್ರೆ ಈಗ ನಿಮ್ಮ ಯೋಚನೆ ಇವಳಿಗೊಂದು ಸಂಬಂಧ ಕುದುರುವ ಹಾಗೆ ಮಾಡುವ ಹೊಣೆಗಾರಿಕೆ ಅಂತ ಆದ್ರೆ ಅದನ್ನಾದ್ರೂ ಅವಸರದಿಂದ ಮಾಡುತ್ತಿದ್ದೆ. ಈಗ ನಡೆದಾಡುವುದಕ್ಕೆ ಕಷ್ಟ ಅಂತ ಹೇಳ್ತೀವಿ ಸ್ವಾಮಿ. ಇದು ಎರಡಕ್ಕೂ ನಿಮ್ಮನ್ನು ಕರೆಯಿಸಿದ್ದಲ್ಲ, ಭೀಷ್ಮನ ಅಣತಿ, ಭೀಷ್ಮ ಕೊಡುವ ಸೂಚನೆ. ಇಬ್ಬರು ಹೆಣ್ಣು ಮಕ್ಕಳು, ಅರ್ಥಾತ್ ಇವಳ ತಂಗಿಯಂದಿರು ಅಂಬಿಕಾ, ಅಂಬಾಲಿಕಾ ಹೆಸರುಳ್ಳವರು ನನ್ನ ತಮ್ಮನನ್ನು ವರಿಸುವುದಕ್ಕೆ ಒಪ್ಪಿದ್ದಾರೆ. ಇವಳು
ಸ್ವಯಂವರಕ್ಕೆ ಪೂರ್ವದಲ್ಲಿ ಸೌಭಾವನೀಶನಾದಂತಹ ಸಾಲ್ವನಿಗೆ ಮನಸ್ಸು ಕೊಟ್ಟಳಂತೆ. ಹಾಗಾಗಿ ಅವನಿಗೆ ಮನಗೊಟ್ಟಿರುವ ನಾನು ಕೇವಲ ಮೈಯನ್ನು ಹೊತ್ತು ಅಂತಃಪುರಕ್ಕೆ ಬರಲೊಲ್ಲೆ ಎನ್ನುವ ಮಾತನ್ನು ಹೇಳಿದಾಗ ಅವಳ ಮಾತುಗಳನ್ನು ಪುರಸ್ಕರಿಸಿದ ನಾನು ಅವಳ ಅಭಿಮತದಂತೆ ಸೌಭಾವನಿಗೆ ಕಳುಹಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಸ್ವಾಮಿ, ಈ ಪ್ರಾಯದಲ್ಲಿ ಇವಳಿಗಿಂತ ಪ್ರಾಯ ದಾಟಿದವರು ಹೋದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಇವಳನ್ನು ಕಂಡ್ರೆ ಈ ಪ್ರಪಂಚದಲ್ಲಿ ದುರ್ಮಾರ್ಗಿಗಳು ಯಾವ ಸಾಹಸಕ್ಕೂ ಕೈ ಹಾಕಿಯಾರು. ಆದ ಕಾರಣದಿಂದ ನೀವೊಬ್ಬರೇ ಅಲ್ಲ, ಮಿತವಾದ ಪರಿವಾರ ಅರ್ಥಾತ್ ಬುಧ ಸಮೂಹ ಜೊತೆಗಿಟ್ಟುಕೊಂಡೇ ನಿಮ್ಮನ್ನು ಕಳುಹಿ ಕೊಡುವವನಿದ್ದೇನೆ. ಇವಳನ್ನು ಸುಕ್ಷೇಮದಿಂದ ಸೌಭಾವನೀಶನು ಇರುವ ಎಡೆಗೆ ಅರ್ಥಾತ್ ಸಾಲ್ವ ದೇಶಕ್ಕೆ ಕೊಂಡೊಯ್ದು ಮುಟ್ಟಿಸಿ ಎಲ್ಲ ವ್ಯವಹಾರಗಳು ಸುಗಮವಾಗುವ ಹಾಗೆ ಮಾಡಬೇಕು ಅಂತ ನನ್ನ ಕೋರಿಕೆ. ಹಾಗಾಗ್ಲಿಕ್ಕಿಲ್ವೇ ಸ್ವಾಮಿ? ಅಷ್ಟೇ ತಾನೆ. ಹೌದಪ್ಪ, ಆದಷ್ಟು ಬೇಗ ಅವಳನ್ನು ಅಲ್ಲಿಗೆ ತಲುಪಿಸಿ ಬರ್ತೇನೆ. ಆದೀತು, ನಿಮಗೆ ಶುಭವಾಗಲಿ. ಅಂತೂ ಅಂಬಾಳನ್ನು ಕರೆದು ಈ ವಯೋವೃದ್ಧರ ಸಾಮೀಪ್ಯವನ್ನು ಕಲ್ಪಿಸಿ ಸುಕ್ಷೇಮದಿಂದ ಅಲ್ಲಿಗೆ ಕಳುಹಿ ಕೊಡುವ ಹೊತ್ತು ಪ್ರಾಪ್ತಿಸಿದೆ. ಅಂಬಾ, ಪೂಜ್ಯರೇ, ಹೀಗೆ ಬರಬೇಕು. ಬಂದೆ. ಅದೋ ನೋಡಂತೆ, ಓ, ನಮ್ಮಿಂದ ಉನ್ನತವಾದಂತಹ ಸ್ಥಾನವನ್ನು ಸದಾಕಾಲ ಸ್ವೀಕರಿಸುವ ಮಂಗಳಮಯವಾದಂತಹ ತಮ್ಮ ವಾಕ್ಯಗಳಿಂದ ನಮ್ಮ ಹೃನ್ಮನಗಳನ್ನು ಸೂರ್ಯಗೊಳ್ಳುವ ವಯೋವೃದ್ಧರು, ಜ್ಞಾನವೃದ್ಧರು. ಅವರ ಕೆಮ್ಮು ರೋಗದ ಸಂಕೇತ ಅಲ್ಲ, ರಾಗವನ್ನು ಮೀರಿದ ಸಾಧನೆಯ ಸಂಕೇತ ಅದು. ಆದ ಕಾರಣದಿಂದ ಈ ವಯೋವೃದ್ಧರನ್ನು ಒಡಗೊಂಡು ನೀನು ಸೌಭಾವನೀಶನ ಬಳಿಗೆ ತೆರಳು, ಅವನನ್ನು ಒಡಂಬಡಿಸಿ ಮದುವೆಯಾಗು. ಆ ಬಳಿಕ ಸಪತ್ನೀಕನಾಗಿ ಇಲ್ಲಿಗೆ ಬರುವ ಹಾಗೆ ನಾನು ಕೋರಿಕೊಂಡಿದ್ದೇನೆ ಅಂತ ಅವನಿಗೆ ತಿಳಿಸು. ಒಟ್ಟುಗೂಡಿ ಬರುವ ನೂತನ ವಧುವರರನ್ನು ಸತ್ಕರಿಸುವುದಕ್ಕಾಗಿ ಹಸ್ತಿನೆಯಲ್ಲಿ ಇನ್ನೂ ಬಡತನ ಬರಲಿಲ್ಲ. ಹಾರ್ದಿಕವಾದ ಆ ಕ್ಷಣದ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಹೋಗಿ ಬಾ, ನಿನ್ನ ಬದುಕು ಸುಗಮವಾಗಲಿ. ಹೋಗಿ ಬನ್ನಿ. ಹೋಗಲ್ಲ, ಹೋಗ. ಏನಾಯ್ತು? ಕೂಡಲಿಲ್ಲ, ದಾರಿಯಲ್ಲೇ ಕುಳಿತುಕೊಂಡ್ರಲ್ಲ. ಉಪಾಯ ಇಲ್ಲ. ಹೌದು, ನಡೆಯಲಿಕ್ಕೆ ಆಗುದಿಲ್ಲ. ಅದೇನು? ಹೌದು, ಕೈ ಕಾಲು ನಡುಗುದು, ಗಡ 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 ಅಂತ. ಹೌದೌದು, ನಡೆಯಲಿಕ್ಕೆ ಆಗುದಿಲ್ಲ. ಹೌದು ಅಂಬೆ, ನೀನು ಹಾಗಲ್ಲ. ನನ್ನಾಗ ನೀನು ಚಿಕ್ಕ ಪ್ರಾಯದ ಬಾಲೆ ಚದುರೆ ವೇಗವಾಗಿ ಕುದುರೆ ಓಡಿದ ಹಾಗೆ ಓಡ್ತಿ. ಓಡಿದ ಹಾಗೆ ಚುರುಕು ಚುರುಕು ಚುರುಕು. ಹಾಗಾಗಿ ನನಗೆ ನಡೆಯಲಿಕ್ಕೆ ಕೊಡುದಿಲ್ಲ. ಉತ್ಸಾಹ ಇರ್ತದೆ. ಹೌದು, ಮತ್ತೆ ಉತ್ಸಾಹ ಇರುವುದಿಲ್ಲ. ಅದಕ್ಕೆ ಮಾಡೋಣ. ನನಗೆ ಮೊದಲು ಹಾಗೆ ಇತ್ತು, ಈಗ ಆಗುದಿಲ್ಲ. ಸಂಬಂಧ ಹಾಗಾಗಿ ಆಗುದಿಲ್ಲ. ಇದು ನೀನೊಂದು ಕೆಲಸ ಮಾಡು, ನೀನು ಒಬ್ಬಳು ಹೋಗು. ಆಗದ ಎಲ್ಲಿಗೆ? ಅಲ್ಲಿಗೆ, ಸಾಲ್ವ ಭೂಪನಲ್ಲಿಗೆ. ಹೌದು, ಸಾಲ್ವ ದೇಶ ಅಂದ್ರೆ ಎಷ್ಟು ದೂರ ಇದೆ? ಅಲ್ಲಿಗೆ ಒಬ್ಬಳೆ ಹೋಗುದು ಈ ಕಾಡು ದಾರಿಯಲ್ಲಿ? ಒಬ್ಬಳೆ ಹೋಗುದಾದ್ರೆ ಭೀಷ್ಮರು ಹಾಗೆ ಕಳಿಸುವುದಿಲ್ವ ನೀವು ನನ್ನನ್ನು? ನನಗೆ ನಡೆಯಲಿಕ್ಕೆ ಕೂಡುದಿಲ್ಲಲ್ಲ. ಮಾತಾಡೋದಕ್ಕಾಗುದಿಲ್ಲ ನಿಮ್ಗೆ. ಏನಾಗ್ತದೆ? ಕೆಮ್ಮು
ದಮ್ಮು ಮಾತ್ರ ಅಲ್ಲ, ಮತ್ತೆ ಉಪವಾಸ, ದಮ್ಮು ದಮ್ಮು. ಹಾ. ಹೌದು, ಒಮ್ಮೊಮ್ಮೆ ಕಫ ಗಟ್ಟಿ ಗಟ್ಟಿ ಕುತ್ತಿಗೆಯಲ್ಲಿ ಹೌದಪ್ಪ. ಹೌದು. ಹಾ. ನೋಡು ಕಾಲು ನೋಡು, ಹಾ. ಬಾತ್ ಹೋಗಿದೆ, ವಾತ. ಹಾ. ಹೌದು, ಅಯ್ಯಯ್ಯೋ. ರಾತ್ರಿ ನಿದ್ದೆ ಬರುದಿಲ್ಲ, ಹಾ. ಪಿತ್ತ ಪಿತ್ತ. ಎಲ್ಲ ಉಂಟು, ಆಗುದಿಲ್ಲ ನಡೀಲಿಕ್ಕೆ. ಎಲ್ಲರಿಗೂ ಈ ವಾತ ಪಿತ್ತ ಕಫ ಎಲ್ಲರಿಗೂ ಉಂಟು. ಆದ್ರೆ ಇದೀಗ ಇಲ್ಲಿ 3 ಒಟ್ಟಾಯ್ತು ಅಂತ ಲೆಕ್ಕಾಚಾರ ತಪ್ಪಿ ಹೋಗಿದೆ. ಹೌದೌದು. ಹಾಗಾಗಿ ಆಗುದಿಲ್ಲ. ಇದು ನಿಜವಾ? ಹೌದು. ಅಲ್ಲ, ಹಸ್ತಿನಾವತಿಯಿಂದ ಹೊರಡುವಾಗ ನಿಮಗೆ ಏನೂ ರೋಗ ಇರಲಿಲ್ಲ, ಹೌದು. ಆರೋಗ್ಯವಾಗಿದ್ದೀರಿ. ಈಗ ಇಲ್ಲಿ ಕಾಡು ದಾರಿಗೆ ಇಲ್ಲಿ ಅರ್ಧ ದಾರಿಗೆ ಮುಟ್ಟುವಾಗ ಹೀಗಾಯ್ತು ನಿಮಗೆ. ಹಾ? ಅಲ್ಲಿ ಹೇಳಿ ಬಂದಿದ್ದೀನಿ. ನೀರಲಾರೆನು ಭೀಷ್ಮನಾಜ್ಞೆಯ ನೀರಲಾರೆನು ಭೀಷ್ಮನಾಜ್ಞೆಯ ಸಾರಿ ಜೊತೆಯಲಿ ಬಂದೆ ನೀನು ತಾಯ್ ನಾರಿ ಕೈ ಬಿಡಿದೀಗ ನಡೆದಲು ಬರುವೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳು? ಮತ್ತೆ ನೀವು ಹೊರಡದೆ ಯಾಕೆ ಕೂಡದವರು? ಅಷ್ಟೊತ್ತು ಹೇಳಿದ್ದು ಭೀಷ್ಮ, ಗೊತ್ತು. ಉಪ್ಪು ಅನ್ನ ಕೊಡುವವ. ಹಾ. ಅವ ಹೇಳಿದ ಮಾತನ್ನು ಮೀರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿನ್ನ ಜೊತೆಯಲ್ಲಿ ಬಂದದ್ದಲ್ಲದೆ ಮತ್ತೇನಿಲ್ಲ. ಈಗಂತೂ ದಾರಿಯಲ್ಲಿ ಕೊಂಡು ಹೋಯ್ತಿರಲ್ಲ ನೀವು, ವಿಶ್ವಾಸಘಾತಕ. ಹೌದು, ಒಳ್ಳೆ ಆಯ್ತು. ಹಾ. ಇಲ್ಲಿ ಕೂತು ಇದು ಆಯ್ತು. ಹಿಂದೆ ಹೋಗುದಲ್ಲ ಮುಂದೆ ಹೋಗುದಲ್ಲ? ಹಾ. ಈಗ ನಾನು ಬರಲೇಬೇಕಾ? ಮತ್ತೆ ನೀವು ಬಾರ್ದ ನಾನು ಒಬ್ಬಳೇ ಹೋಗುದಾ? ಹಾಗಿದ್ರೆ ನೀನೊಂದು ಕೆಲಸ ಮಾಡು. ಏನು? ಅಂಬೆ, ಹಾ. ಅಂಬೆ, ಹಾ. ಈಗ ಎಂತದು? ನೀನು ನನ್ನ ಕೈ ಹಿಡಿದು ಸ್ವಲ್ಪ ಆಧರಿಸಿ ನಡೆಸ್ತಾ ಭೂದೂರ ಪರರ ಕೈಯನ್ನು ಪರಮ ಪತಿವ್ರತೆ ಹಿಡಿಯಲು ಮರಳೆ ಭೂದೂರ ಪರರ ಕೈಯನ್ನು ಪರಮ ಪತಿವ್ರತೆ ಪಿಡಿಯಲು ಧರಣಿಗಾಧಿಪತಿ ಸಾಲ ನಲ್ಲರೆ ಪರರ ನೋಡಿನು ನೇತ್ರದಿ ಕೈ ಹಿಡಿಬೇಕಾ? ಹೌದು, ಕೈ ಹಿಡಿಬೇಕಾ? ಸ್ವಲ್ಪ ಆಧಾರ ಕೊಟ್ರೆ ಸಾಕು. ಏ ಮರಳು ಬ್ರಾಹ್ಮಣ, ನಿಮಗೆ ಮರಳು ಅಂದ್ರೆ ತಲೆ ಕಟ್ಟಿದೆ, ಹುಚ್ಚು ಹಿಡಿದೆ ಅಂತ ಅರ್ಥವಲ್ಲ. ಮತ್ತೆ? ನಿಮ್ಮ ಮರಳು ಏನು ಅಂತ ನನಗೆ ಅರ್ಥವಾಯಿತು. ಏನು? ಅಬ್ಬಬ್ಬಾ, ನಿಮ್ಮ ದೇಹಕ್ಕೆ ವಯಸ್ಸಾಗಿದೆ, ಹೌದು. ಆದ್ರೆ ನಿಮ್ಮ ಮನಸ್ಸಿಗೆ ವಯಸ್ಸಾಗಲಿಲ್ಲ. ವಾ. ಮನಸ್ಸಿನಲ್ಲಿ ಇನ್ನೂ ಯೌವನವೇ ಇದೆ, ಅದರ ಗುಟ್ಟೆ ಇದು. ವಾ. ಕೈ ಹಿಡಿ. ಕೈ ಹಿಡಿದ್ರೆ ನಿಮಗೆ ಯೌವನ ಬರ್ತದ, ನಿಮಗೆ ಆರೋಗ್ಯ ಬರ್ತದ, ಆಯುಷ್ಯ ತುಂಬತದ? ಅದೇನು ಅಲ್ಲ, ಒಂದೇ ಗುಟ್ಟು. ಮನಸ್ಸಿನಲ್ಲಿರುವಂತಹ ಮರಳು. ಯೌವನವತಿ ನಾನು, ರೂಪವತಿ ನಾನು, ಇಂತ ಹೆಣ್ಣು ಏನಿಲ್ಲದಿದ್ರು ಅದು ಕೈ ಹಿಡಿದ್ರೆ ಅಷ್ಟ ಇದರ ಆಯ್ತಲ್ಲ. ನಿಮ್ಮ ಮರಳು ತಾನ, ಮರಳು ತಾನ. ಏ ಮುದುಕ ಬ್ರಾಹ್ಮಣ, ನಿಮಗೆ ಯಾವ ರೋಗವೂ ಇಲ್ಲ, ನನಗೆ ಗೊತ್ತಾಗ್ತದೆ. ಈ ನಟನೆ ಎಲ್ಲ ಬೇಡ. ನಿಮಗೆ ವಾತವೂ ಇಲ್ಲ, ಪಿತ್ತವೂ ಇಲ್ಲ, ಕಫವೂ ಇಲ್ಲ. ಮರ್ಯಾದೆಯಿಂದ ಈಶ್ವರ ಆಜ್ಞೆಯಂತೆ ಸಾಲು ದೇಶಕ್ಕೆ ಕರೆದುಕೊಂಡು ಹೋಗ್ತೀರಾ ಇಲ್ವೋ? ಕೈ ಹಿಡಿದ್ರೆ ಬಡಿವಾರ ಕಪ್ಪಿನ ಹುಡುಗಿ ಕಪ್ಪಿನ ಹುಡುಗಿ ಬಿಡು ಬಿಡಲ ಬಡಿವಾರ ಕಪ್ಪಿನ ಹುಡುಗಿ ಕರೆಬರ ಖ್ಯಾತಗೆ ಸಡಗರಲ್ಲಿ ಬಂದೆ ಕೈ ಬಿಡಿದೊಡನ ನಡೆದು ಬಿಡೆ ಬಿಡೆ, ಏನು ಬಿಡು? ನೀನು ಬಾರಿ ದೊಡ್ಡ ಪಾತಿವ್ರತೆ, ಬಾರಿ ತಿಳಿದವಳು, ಬಾರಿ ಓದಿದವಳಲ್ಲ. ನನ್ನ ಪಾತಿವ್ರತೆ ಎಲ್ಲಿ ಕಟ್ಟಿದೆ? ಎಲ್ಲಿ ಕಡ್ಲಿಕ್ಕೆ ಏನುಂಟು? ಪತಿವ್ರತೆಯಾದವಳು ಮನಸ್ಸನ್ನು, ಮಾತನ್ನು, ದೇಹವನ್ನು ಪತಿಗೆ ಅರ್ಪಿಸಬೇಕು. ನಾನು ಮನಸ್ಸಿನಿಂದ ಪ್ರೀತಿಸಿದ ಸಾಲ ಭೂಪತಿಯನ್ನು, ನನ್ನ ಮನಸ್ಸು ಅವನಿಗೆ, ನನ್ನ ಮಾತು ಅವನಲ್ಲಿ, ನನ್ನ ದೇಹವು ಅವನಿಗೆ. ಪತಿವ್ರತೆ ಆದಂತಹ ಸತಿ ಪರಪುರುಷರನ್ನು ಮುಟ್ಟುವುದಿಲ್ಲ, ಕೈ ಹಿಡಿಯುವುದಿಲ್ಲ. ಬಿಡೆ ನಿನ್ನ ಬಡಿವಾರದ ಮಾತು. ಬಡಿವಾರ ಏನು? ಅಲ್ಲಿ ಬರುವಾಗ ಸಾಲುವ ನಿನ್ನನ್ನು ನೋಡಿದ, ನೀವು ಮಾತಾಡಿದ್ರಿ. ಆಮೇಲೆ ಅಲ್ಲಿಗೆ ಬಂದ ಸೋತ, ನಾವು ಪ್ರೇಮಿಸಿದೆವು, ಪೆಟ್ಟು ತಿಂದು ಓಡಿ ಹೋದ. ನಿಮಗೆ ಸಂಕಟ ಅದರಲ್ಲಿ? ಸಂಕಟ ಏನು? ಮತ್ತೆ? ಆಮೇಲೆ ನೀನ್ ಭೀಷ್ಮರ ಜೊತೆಯಲ್ಲಿ ಬರ್ಲಿಲ್ವಾ? ಗೆದ್ದಿದ್ದಾರೆ, ಬಂದಿದ್ದೇವೆ. ಗಡ್ಡ ಇದ್ರು ಚಂದ ಇದ್ದಾನೆ ಅಂತ ಅವನ ಒಟ್ಟಿಗೆ ಬಂದೆ. ಇಲ್ಲಿ ಇವಳು ತಮ್ಮನಿಗೆ ಕೊಡುವುದಂತ ಹೇಳಿದ್ರೆ ಬೇಡ ಅಂತ ಅವಳನ್ನು ಒಮ್ಮೆ ಹೌದು, ಅದೇ ಪಾತಿವ್ರತ್ಯ ಅಂದ್ರೆ. ಯಾವನನ್ನು ಮನಸ್ಸ ಹೆಣ್ಣು ಪ್ರೀತಿಸಿದ್ದಾಳೋ ಅವನಿಗೆ ದೇಹವನ್ನು ಒಪ್ಪಿಸಬೇಕು. ಮನಸ್ಸೊಬ್ಬನಲ್ಲಿ, ಮಾತೊಬ್ಬನಲ್ಲಿ, ದೇಹ ಮತ್ತವರಲ್ಲಿ ಅಲ್ಲ. ಅಲ್ಲಿಂದ ಓಡಿ ಹೋಗುದು ಬಿಟ್ಟು ಇವನ ಜೊತೆ ಬಂದದ್ದು ಯಾಕೆ? ಓಡಿ ಹೋಗ್ಲಿಕ್ಕೆ ಮಾಡ ಬಿಟ್ಟವಳಲ್ಲ ನಾನು. ನಾನು ಬರ್ಬೇಕಂದ್ರೆ ಬರ್ಬೇಕಾ? ಬರ್ಬೇಕು. ನೀನು ಅದಿದೆ ಎಲ್ಲ ಬೇಡ, ಮತ್ತೆ? ಪಾಠ ಎಲ್ಲ ನಂದಿಲ್ಲ. ಕೈ ಹಿಡಿಯುವುದಿಲ್ಲ, ಕೈ ಹಿಡಿಯುವುದಿಲ್ಲ, ನಿಮ್ಮನ್ನು ಮುಟ್ಟುವುದಿಲ್ಲ. ಮುಟ್ಟಿದಿಲ್ಲ. ಇಲ್ಲ ಇಲ್ಲ. ಈಗ ಕೋಳು ಇಡಿ, ಇದೆಂತಕ್ಕೆ? ಇದ್ಯಾಕೆ? ಕೋಳು ಇಡಿ. ಯಾಕೆ ಗೋಲು? ಸ್ವಲ್ಪ ಆಧಾರ ಕೂಡುದಿಲ್ಲ ನಡೆಯಲಿಕ್ಕೆ, ಅದಕ್ಕಾಗಿ. ಗೋಲು ಹಿಡಿಯುವುದಾ? ಹೌದು. ಗೋಲು ಹಿಡಿಯಬಾರದು. ಅದಕ್ಕೆ ಗೋಲು ಹಿಡಿದ್ರು ಕೂಡ ಅಲ್ಲಿ ಪಾತಿವ್ರತ್ಯ ಕೆಟ್ಟೋಗ್ತದೆ. ಹೌದಾ? ಧರ್ಮ ಬಹಳ ಸೂಕ್ಷ್ಮ. ನೀವು ಬ್ರಾಹ್ಮಣರಿಗೆ ನಾವು ಹೇಳ್ಬೇಕಾ? ಅದೇನು? ಅಯ್ಯಯ್ಯೋ ನೋಡಿ,
ಈಗ ನಿಮ್ಮ ಕೋಲು ಮುಟ್ಟಿದ್ರೆ ಹೌದು. ನೀವು ಅಲ್ಲಿ ಹಿಡಿಯುವುದು, ಹೌದು. ನಾನು ಇಲ್ಲಿ ಹಿಡಿಯುವುದು. ಹೌದಾ? ಹೌದು. ವ್ಯವಹಾರದಲ್ಲಿ ಒಂದು ಮಾತು ಹೇಳ್ತೀವಿ ನಾವು, ಅದೇನು? ಎಲ್ಲಾದ್ರೂ ಅಶುದ್ಧವಾದ ಹೆಂಗಸರ ಮತ್ತೊಬ್ಬರ ಮುಟ್ಟಬೇಡಿ ಆ ವಸ್ತುವನ್ನು. ಒಬ್ಬರು ಒಂದು ವಸ್ತುವನ್ನು ಇಬ್ಬರು ಮುಟ್ಟಿದ್ರೆ ಅಲ್ಲಿ ಸಂದು ಮುಟ್ಟುವುದು ಅಂತ ಹೇಳ್ತಾರೆ ಅಲ್ಲ? ಅಲ್ಲಿ ಕಟ್ಟಬಹುದು, ಅಶುದ್ಧ ಆಯ್ತು. ಹಾಗೆ ಶುದ್ಧ ಕೆಡ್ತದೆ. ಈಗ ನೀವು ಒಂದು ತುದಿಯಿಂದ ನೀವು, ಒಂದು ತುದಿಯಿಂದ ನಾನು ಹೀಗೆ ಹಿಡಿದುಕೊಂಡ್ರೆ ಅಲ್ಲಿ ಸಂದು ಮುಟ್ಟಿದಾಗ ಆಗ್ತದೆ. ದೇಹ ಮುಟ್ಟಿದ್ರು ಸಂಧಿ ಮುಟ್ಟುವ ಅಲ್ಲಿಗೆ ಧರ್ಮ ಕೆಟ್ಟ ಹೋಗ್ತದೆ. ಧರ್ಮ ಬಹಳ ಸೂಕ್ಷ್ಮ ಅದು. ಅಷ್ಟೇ ಅಲ್ವಾ? ಹೌದು. ಆದ್ದರಿಂದ ನಾನು ನಿಮ್ಮ ಕೈ ಹಿಡಿಯುವುದು ಇಲ್ಲ, ಕಾಲು ಹಿಡಿಯುವುದು ಇಲ್ಲ. ಕೈ ಹಿಡಿದಿಲ್ಲ, ಕೋಲು ಹಿಡಿದಿಲ್ಲ. ಇಲ್ಲ. ಹಾಗಿದ್ರೆ ನಾನು ಬರುವುದು ಇಲ್ಲ. ಆಯ್ತಲ್ಲ? ನಿಂತೆ ಮಲಿಗೆ ಅಂಬೆಯೋ ಉಪಾಯ ಇದು, ನಟನೆ ಇದು. ಬರಿದೆ ಹೊತ್ತನು ಕಳೆಯಬೇಡಿ, ಬರಿದೆ ಹೊತ್ತನು ಕಳೆಯಬೇಡಿ, ಭರಿತ ದ್ರವ್ಯವ ಕೊಡುವೆ, ಭರಿತ ದ್ರವ್ಯವ ಕೊಡುವೆ, ಸಾಲ್ವನ ಬಳಿಗೆ ತೆರಳಿದರೆ ಜೋರಾಯ್ತು. ಇಲ್ಲಿ ಮುಗೀತದ ಅಂತ ಹೇಳಿದ್ದು. ಓಯ್ ಸ್ವಾಮಿ, ಮುಟ್ಟಬಾರದು ಸುಮ್ಮನೆ ಹೇಳಿದಲ್ವಾ? ಈಗ ಚಳಿ ಚಳಿ ಕೂಡ ಶುರುವಾಯ್ತು. ಚಳಿ ಜ್ವರ ನಿಮಗೆ ಅಲ್ವಾ? ಹೌದು. ಮುಟ್ಟದೆ ಏನು? ನಿಮ್ಮಂತ ಹಿರಿಯವ್ರದ್ದು ಮುಟ್ಟಿದ್ರೆ ದೋಷ ಬರ್ತದ? 85 ವರ್ಷ ನನಗೆ. 85 90 ಅದೆಲ್ಲ ಬೇಡ. ಕೈ ಹಿಡಿಬಹುದು, ಕಾಲು ಹಿಡಿಬಹುದು, ಮಾತಾಡಬಹುದು. ಯಾಕಂದ್ರೆ ಅಜ್ಜನನ್ನೋ ತಂದೆಯನ್ನೋ ಮಾವನನ್ನೋ ಅಣ್ಣ ತಮ್ಮಂದಿರನ್ನು ನಾವು ಕೈ ಹಿಡಿಯುವುದಿಲ್ಲ, ಮುಟ್ಟುವುದಿಲ್ಲ. ಅದರಿಂದ ಧರ್ಮ ಕೆಡ್ತದ? ಹಾಗಿದ್ರೆ ಹಿಡಿತ್ಯಾ? ಹಿಡಿಯುವುದಕ್ಕೆ ಹೇಳಿದಲ್ಲ. ಈಗ ನಾನು ಹಿಡಿದಲ್ಲ ನಮ್ಮ ಕಾಲನ್ನು, ಅದಕ್ಕೆ ಹೇಳಿದ್ದು. ಕೈ ಹಿಡಿದ್ರೆ ಕೆಟ್ಟು ಹೋಗುದಿಲ್ಲ, ಆ ವಿಚಾರ ಇರ್ಲಿ. ಈಗ ನಿಮಗೆ ಇದು ನಿಜವ ಈ ರೋಗ? ಹೌದು, ಹರ್ಕೊಳ್ಳಿಕ್ಕೆ ಹೇಳೋದಕ್ಕಾಗುದಿಲ್ಲ. ಓಯ್ ಮಾಡಿದ್ರೆ ಮತ್ತೆ ಬೇಡ, ಸುಮ್ಮನೆ ಸಮಯ ಕಳಿಬೇಡಿ. ಈಗ ಒಂದು ಉಪಾಯ ಮಾಡು. ನಿಮ್ಮ ರೋಗಕ್ಕೆಲ್ಲ ಎಷ್ಟೇ ಬಗೆಯ ರೋಗಗಳಿರಲಿ, ಆ ಎಲ್ಲಾ ರೋಗಗಳಿಗೆ ಒಂದೇ ಔಷಧಿ. ಅದಕ್ಕೆ ಏಕಮೂಲಿಕೆ ಅಂತ ಹೆಸರು. ಅದು ನನ್ನಲ್ಲಿ ಉಂಟು, ನನ್ನಲ್ಲಿ ಉಂಟು, ಕೊಡ್ತೇನೆ. ಈಗ ನಿಮ್ಮ ರೋಗ ಎಲ್ಲ ನಿವಾರಣೆ ಆಗ್ತದೆ. ಮತ್ತೆ ಸಾಯ್ತೀರಾ? ಸತ್ರೆ ಸುಡುವುದು, ಸತ್ರೆ ಮದ್ದು ಬೇಡ, ಬದುಕೋದು ಬೇಡ. ನೀವು ಮದ್ದು ಕೊಡ್ತೇನೆ, ನಾನು ಔಷಧಿ ಕೊಡ್ತೇನೆ. ಎಲ್ಲ ರೋಗಗಳಿಗೂ ಒಂದೇ ಔಷಧಿ. ಯಾವುದು? ಈ ಪ್ರಪಂಚದಲ್ಲಿ ಎಲ್ಲರೂ ಬಯಸುವಂತಹ ದೊಡ್ಡ ಔಷಧಿ ಅದು. ಅದೇ ಹಣ. ನೋಡಿ, ಹಣ ಕೊಳ್ಳಿಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದ್ದು ಇಲ್ಲ. ಶಬ್ದ ಮಾತ್ರ ಕೇಳಿದೆ ನಿಮಗೆ ಕಿವಿಗೆ. ಮಲಗಿದೆ ಅಷ್ಟು ಆಯುಷ ಬಂತು, ಯೌವನ ಬಂತು. ಹಣ ಕೊಡ್ತೇನೆ, ಹಣ ಕೊಡ್ತೇನೆ. ಹೌದಾ? ಹಣ ಕೊಡ್ತೀಯಾ? ಸಾಲ್ವನ ಅರಮನೆಗೆ ನನ್ನ ಕರೆದುಕೊಂಡು ಹೋದ್ರೆ ಹೋದಾಕ್ಷಣ ನಿಮಗೊಂದಿಷ್ಟು. ಒಂದಿಷ್ಟು ಅಂದ್ರೆ ಇಂತಿಷ್ಟು ಅಂತ ಲೆಕ್ಕ ಇಲ್ವಾ? ಹಣ. ಹೌದೌದು. ಭರಿತ ದ್ರವ್ಯವ ಕೊಡುವೆ. ಭರಿತ ಅಂದ್ರೆ ಲೆಕ್ಕಾಚಾರ ಹೇಳದಿದ್ರೆ ಎಲ್ಲಿದ್ರೆ ಮತ್ತೆ ತಕರಾರು ಬರಬಾರ್ದಲ್ಲ. ಹೌದೌದು. ಮತ್ತೆ ಯಾವ್ದಕ್ಕೂ ವ್ಯವಹಾರಕ್ಕೆ ಒಂದು ಲೆಕ್ಕಾಚಾರ ಬೇಕು. ಹಾಗಾದ್ರೆ ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ಬೇಕು? ನಾನು ಹೇಳುದಲ್ಲ, ನೀವ್ ಹೇಳಿ. ನನಗ 1 ಲಕ್ಷ ಕೊಡ್ಬೇಕು. 1 ಲಕ್ಷ. ಇದು ಬಹಳ ಹೆಚ್ಚಾಯ್ತು, ಸ್ವಲ್ಪ ಕಡಿಮೆ ಮಾಡಿ. ಇಲ್ಲ, ನಿಮಗೆ ಸಾಯ್ಲಿಕ್ಕಾದ ಮುದುಕನಿಗೆ 1 ಲಕ್ಷ ಎಲ್ಲ ಯಾಕೆ? ಇನ್ನು ಹೆಂಡತಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ನಾನು ಏನು ಮಾಡಿ ಗಂಟೆ ತಲೆಡಿಯಲ್ಲಿ ಇಟ್ಟು ಗಂಟೆ ಕಟ್ಟಿ ಸಾಯುದು. ಏನು 1 ಲಕ್ಷ ಕೊಡೋದಿದ್ರೆ ಬರುದಿಲ್ಲ. ಇಲ್ಲ, ಕಮ್ಮಿ ಮಾಡೋದಿದ್ರೆ ಕೊಡ್ತೇನೆ, ಕೊಡ್ತೇನೆ, ಕೊಡ್ತೀಯಲ್ಲ? ಪೀಠ ವಿತ್ತ
ದೇಹ ನೋಡಿದ್ರೆ ನಡುಗುತ್ತಾ ಇದೆ. ನಿಜ. ಊರುಗಾಲಿನ ಆಧಾರದಲ್ಲಿ ನಮ್ಮ ಸೌಭಾಗ್ಯದ ಸಭೆಯನ್ನು ನೀವು ಪ್ರವೇಶಿಸಿದ್ದೀರಿ. ಹೌದೌದು. ಸ್ವಾಮಿ, ನಾವು ಬ್ರಾಹ್ಮಣ ಬಗ್ಗೆ ಭಯ ಭಕ್ತಿ ಗೌರವವನ್ನು ಸೂಚಿಸುವರು. ಬೇಕು ಬೇಕು. ಆದ ಕಾರಣವೇ ವೃದ್ಧಾಪ್ಯದಲ್ಲಿದ್ದಂತಹ ನಿಮ್ಮನ್ನು ಕರೆತಂದ್ರು ಯಥೋಚಿತವಾಗಿ ಸತ್ಕರಿಸುವುದಕ್ಕೆ ಈ ಪೀಠವನ್ನು ಇರಿಸಿದ್ದೇನೆ. ಸಂತೋಷ. ಯಾಕಂದ್ರೆ ಬ್ರಾಹ್ಮಣರೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಒಬ್ಬೊಬ್ಬರೇ ಹೋಗೋದಿಲ್ಲವಂತೆ, ಪಂಚಾಗ್ನಿ ಸಮೇತ ಹೋಗುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿ ಅವರನ್ನು ಸಂತುಷ್ಟಪಡಿಸಬೇಕಾದ್ರೆ ಪಾದಕ್ಕೆ ಪಾದ್ಯವನ್ನು, ಪೃಷ್ಠಕ್ಕೆ ಪೀಠವನ್ನು, ಕೈಗೆ ಅರ್ಘ್ಯವನ್ನು, ಮುಖಕ್ಕೆ ಮಂಗಳಾರತಿಯನ್ನು, ಹೊಟ್ಟೆಗೆ ನೈವೇದ್ಯ, ಹೀಗೆ ಷೋಡಶೋಪಚಾರವಾಗಿ ಉಪಚರಿಸಬೇಕು ಎಂಬುದು ಶಾಸ್ತ್ರವಲ್ಲವೇ? ನಿಮ್ಮನ್ನು ಉಪಚರಿಸಿದ್ದೇನೆ. ಇವಳ ಪಳಾಕೆ ಹುಡುಕಿ ಬಹಳ ಚಂದ ಇದ್ದಾಳೆ ನೋಡುವುದಕ್ಕೆ. ಹದಿಹರೆಯದ ಹೆಣ್ಣು, ನೀವು ಮುದುಕರು, ನನ್ನಲ್ಲಿಗೆ ಬರುವ ಇವಳನ್ನು ಕಟ್ಟಿಕೊಂಡು ಬಂದಿರಲ್ಲ. ಇದು ಎಲ್ಲಿ ಸಿಕ್ಕಿದ್ದು ನಿಮಗೆ? ಏನು ಸಮಾಚಾರ? ಏನು ಬಂದ್ರೆ ಇವಳನ್ನು ಕರ್ಕೊಂಡು ಹೇಳಿ ನೋಡೋಣ. ಬಂದೆ. ಏನಾಗಬೇಕು? ಹೇಳು. ಖಳರಾಯ ಪೂರ್ವದಲ್ಲಿ ನಾನು ಕೋಳುಗೊಂಡುದು ಮನವು ವರಿಸೆನ್ನ ನೀನು, ಕೋಳುಗೊಂಡುದು ಮನವು ವರಿಸೆನ್ನ ನೀನು, ಕೇಳಿಕೊಂಬೆನು ನಿನ್ನ ಧೈರ್ಯದಲ್ಲಿ ನಾನು, ಕೇಳಿಕೊಂಬೆನು ನಿನ್ನ ಧೈರ್ಯದಲ್ಲಿ ನಾನು, ಕೇಳಯ್ಯ ಖಳರಾಯ. ಸಾಲ್ವ ಭೂಪತಿ, ಅಪರಿಚಿತಳಂತೆ ನನ್ನನ್ನು ನೀನು ಕಾಣುತ್ತಿರುವೆ, ಮಾತಾಡುತ್ತಿರುವೆ. ಮತ್ತೇನು ಪರಿಚಿತ ನಮ್ಮೊಳಗೆ? ನನಗೆ ಅರ್ಥವಾಗ್ತಾ ಇದೆ. ಏನರ್ಥವಾಯಿತು? ನನ್ನಿಂದಾಗಿ ನನ್ನ ಹೃದಯಕ್ಕೆ ನೋವಾಗಿದೆ. ಕಾಶಿಯಲ್ಲಿ ಭೀಷ್ಮಾಚಾರ್ಯರ ಯುದ್ಧದಲ್ಲಿ ಸೋತು ಮರಳಿದವನು ನೀನು, ಅದೆಲ್ಲವೂ ಸರಿ. ಆದ್ರೆ ಏನು ಮಾಡೋಣ? ಏನು ಇಷ್ಟು ಮಧ್ಯೆ ಏನೇನೋ ನಡೆದು ಹೋಯಿತು. ಆದರೂ ನಿನ್ನನ್ನು ಮರೆಯದೆ ನಿನಗೆ ನಾನು ಕೊಟ್ಟ ಮಾತಿನಂತೆ ನಿನ್ನ ಬಳಿಗೆ ಬಂದವಳಿದ್ದೇನೆ. ಯಾಕೆ ಬಂದುದಿಲ್ಲಿಗೆ? ಹಿಂದೆ ಕಾಶಿಯಲ್ಲಿ ಗಂಗಾ ತೀರದ ವನದಲ್ಲಿ ನಾನು ಸಂಚರಿಸುತ್ತಿದ್ದಾಗ ನೀನು ಆ ಮಾರ್ಗವಾಗಿ ಬಂದವನು. ಹೌದು. ನನ್ನನ್ನು ನೋಡಿದೆ, ಮಾತಾಡಿದೆ. ನಾನು ಹಾಗೆ ನಿನ್ನನ್ನು ನೋಡಿ ನಿನ್ನ ಮಾತಿಗೆ ಉತ್ತರವನ್ನು ಕೊಟ್ಟೆ. ಮಾತ್ರವಲ್ಲ, ಮತ್ತೇನು? ನಿನ್ನನ್ನು ಮನಸ ನಾನು ಪ್ರೇಮಿಸಿದವಳು. ಯಾರೇ ಪ್ರೇಮಿಸಿದವಳು? ಅಯ್ಯ, ಏನು? ಅದನ್ನು ಮರೆಯಲಿಲ್ಲ. ನನ್ನ ತಂಗಿಯರು ಯಾರನ್ನೇ ಮದುವೆ ಆಗಲಿ, ನನ್ನ ಅಪ್ಪ ಅವರನ್ನು ಯಾರಿಗೆ ಮದುವೆ ಮಾಡಿಕೊಳ್ಳಲಿ, ಆದ್ರೆ ನಾನು ನಿನ್ನನ್ನೇ ವರಿಸ್ತೇನೆ, ಹೀಗೆ ನಿನಗೆ ನಾನು ವಾಗ್ದಾನ ಮಾಡಿದವಳು. ಈಗ ಏನಾಯ್ತು ಅದರಲ್ಲಿ? ಆ ಮಾತನ್ನು ಮರೆಯದೆ ಅದನ್ನು ಉಳಿಸಿಕೊಂಡು ನಿನ್ನವಳಾಗಿ ಬಾಳುವುದಕ್ಕೆ ಇದೋ ಪ್ರೇಮಿಸಿ ನಿನ್ನ ಕಾಲುಬುಡಕ್ಕೆ ಬಂದಿದ್ದೇನೆ. ಸ್ವೀಕರಿಸಯ್ಯ ನನ್ನನ್ನು.
ಮನುಷ್ಯನಿಗೆ ಎಲ್ಲವಿಲ್ಲದದ್ದು ಹೇಗೂ ಮಗುಚುತ್ತದೆ ಎಂದು ಹೇಳುವುದಕ್ಕೆಲ್ಲ ಮಾತು ಎಂದು ಯಾರು ಹೇಳುವುದಿಲ್ಲ. ಮಾತು ಮಾತಿನ ಹಾಗೆ ಇರಬೇಕು. ಮನುಷ್ಯನಿಗೆ ಎರಡು ನಾಲಿಗೆ ಇರಬಾರದು. ನಿನ್ನ ವಿನಯ, ನಿನ್ನ ನಟನೆ, ನಿನ್ನ ಲಾಲಿತ್ಯ, ನಿನಗೆ ಪ್ರೇಮ ಕಥಾದಿಲ್ಲ ಹೇಳೋದಕ್ಕೆ ನನಗೆ ನಾಚೆ ಆಗುತ್ತದೆ ಇಲ್ವೇ ಹೇಳು. ಉಪವನದಲ್ಲಿ ನಿನ್ನನ್ನು ಕಂಡಾಗ ಎಷ್ಟು ಒಳ್ಳೆಯ ಮಾತುಗಳನ್ನು ನೀನು ನನ್ನಲ್ಲಿ ಆಡಿದಿ. ನನ್ನ ಮನಸ್ಸು ಹುಚ್ಚಾಗುವ ಹಾಗೆ ಮಾಡಿ ನನ್ನ ಅಪ್ಪ ನನ್ನ ತಂಗಿಯಂದ್ರು ಯಾರಿಗೆ ಕೊಟ್ಟರೂ ನಾನು ನಿನ್ನನ್ನು ಬಿಡಲಾರೆ. ನಾನು ನಿನ್ನನ್ನೇ ಮನಸಾರೆ ಒಪ್ಪಿದ್ದೇನೆ, ಮದುವೆ ಆಗುತ್ತೇನೆ ಅಂತೇಳಿ ಹೇಳಿದ್ದು ಇದೇ ನಾಳೆಗೆಲ್ಲಲ್ವೇನೆ ನೀನು. ಅಷ್ಟು ಹೇಳಿದವಳು, ನಾನು ಏನು ಮಾಡಿದೆ ಎಂಬುದನ್ನು ನೀನು ಕಣ್ಣಾರೆ ನೋಡಿದವಳು. ರಾಜಾಧಿರಾಜರೆಲ್ಲ ಎದ್ದು ನಿಂತಾಳು, ಅವರೊಳಗೆ ಹೋರಾಡಿ ಅವರ ದರ್ಪವನ್ನು ನಾನು ಮುರಿದವ. ಏನು ಮಾಡೋದು ಹೇಳು? ಗ್ರಹಚಾರ ದೋಷವ ಏನು? ಅವ ಬಂದ ಹಸ್ತಿನಿಂದ ಭೀಷ್ಮ ಎದುರಾಗಿ ನಿಂತ. ನಾನು ಉಳಿದವ ಹಾಗೆ ಹೇಳಿದಾಗ ಓಡಿ ಹೋದವನಲ್ಲವೇ? ನಾನೇನು ಮಾಡಿದೆ ಮೊದಲು ನೋಡಿದ್ದಲ್ಲ. ಅಷ್ಟು ಮಂದಿ ರಣ ಹೇಡಿಗಳಾಗಿ ಹೋದರೂ ಈ ಸಾಲ್ವ ಹಿಂಜರಿಲಿಲ್ಲ. ನನ್ನ ಪರಾಕ್ರಮವನ್ನು ತೋರಿಸುವುದರಲ್ಲಿ ನಾನೇನೋ ಹಿಂದುಳಿದಿದ್ದೇನೋ? ನನ್ನ ಜೀವದ ಹಂಗನ್ನು ತೊರೆದು ನಾನು ಭೀಷ್ಮರೊಳಗೆ ಹೋರಾಟ ಮಾಡಿದ್ದೆ. ಅಷ್ಟು ಪೆಟ್ಟು ಬಿದ್ದರು ನಾನು ಓಡಿ ಹೋಗಲಿಲ್ಲ. ಯಾಕೆ ಎಂಬುದನ್ನು ಸ್ವಲ್ಪ ಗ್ರಹಿಸಿಕೊ. ನಾನು ಕೊಟ್ಟ ಮಾತು, ಆ ಮಾತನ್ನು ಉಳಿಸುವುದಕ್ಕಾಗಿ ಎಷ್ಟು ಕಷ್ಟವಾದರೂ ಈ ಹೆಣ್ಣಿಗೆ ನನ್ನಿಂದ ಕಷ್ಟ ಒದಗಬಾರದು ಎಂಬ ಉದ್ದೇಶದಲ್ಲಿ ಭೀಷ್ಮರೊಳಗೆ ಹೋರಾಡಿ ಪೆಟ್ಟದಿದ್ದವರೇ ನಾನು ಪೆಟ್ಟದಿದ್ದವರು. ಆ ನೋವು ಎಂದಿಗೂ ಹೋಗಲಾರದು. ನಿನ್ನ ನಾಲಿಗೆ ಎಲ್ಲಿ ಹೋಗಿತ್ತೆ ಹೇಳು? ಕಣ್ಣಾರೆ ಕಂಡು ನಾನಷ್ಟು ಹೊಡೆದ ತಿನ್ನುವಾಗಲೂ ನಾಲಿಗೆ ಒಂದು ಮಾತನ್ನು ಉಚ್ಚರಿಸುವಂತ ಸ್ವಭಾವ ನಿನ್ನ ಹೃದಯದಲ್ಲಿ ಹುಟ್ಟಲಿಲ್ಲ. ಈಗ ಹೇಳ್ತೀನಿ, ನಾನು ನಿಮ್ಮನ್ನು ಮೆಚ್ಚಿ ಬಂದವಳು. ಭೀಷ್ಮರೊಳಗೆ ಹೋಗಂತಹ ನೀನು ಈ ಗಳಿಗೆಯಲ್ಲಿ ಬಂದು ನಾನು ಇನ್ನೂ ನಿಮ್ಮನ್ನು ವರಿಷ್ಠನಂತ ಹೇಳಿದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಿನ್ನ ಮಾತ್ರ ನಾನು ನಂಬೋದಿಲ್ಲ. ಎಚ್ಚರ, ಇನ್ನೊಂದು ಸಲ ಈ ಮಾತು ಹೇಳಿದ ಜಾಗ್ರತೆ. ಅದುರೇಜ ಕೇಳಯ್ಯ ಎನ್ನಯ ಜೊತೆಯೊಳು ಬಿಸಜ ಗಂಧಿಯ ನಿನ್ನ ಬಳಿಗೆ, ಬಿಸಜ ಗಂಧಿಯ ನಿನ್ನ ಬಳಿಗೆ ಕುಶಲದಿ ತೋಬಿಂದು ಕಳುಹಿ ಕಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳು. ಕುಶಲದಿ ಹೋಗಿಂದು ಕಳುಹಿ ಕಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳು. ಅದುರೇಜ ಕೇಳಯ್ಯ ಎನ್ನಯ ಜೊತೆಯೊಳು ಬಿಸಜ ಗಂಧಿಯ ನಿನ್ನ ಬಳಿಗೆ ಕುಶಲದಿ ಹೋಗೆಂದು ಕಳುಹಿ ಕೊಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳು. ಅಸುರೇಶ ಕೇಳಯ್ಯ. ಸುರೇಶ, ಸಾಲ್ವ ಮಹಾರಾಯ. ಏನು ಸ್ವಾಮಿ ನೀನಂತದ್ದು? ನೀವು ಮಾತಾಡುವುದನ್ನು ಕೇಳುತ್ತಾ ಇದ್ದೆ. ನಿನಗೆ ಕಿವಿ ದೂರ ಆಗಲಿಲ್ಲ ಹಾಗಾದ್ರೆ? ಇಲ್ಲ. ಭೀಷ್ಮ ಸ್ವಯಂವರ ಮಂಟಪದಿಂದ ನಮ್ಮ ಹಸಿನೆಗೆ ಕರ್ಕೊಂಡದ್ದು ಮಾತ್ರ. ಓ ಸ್ವಾಮಿ, ನೀವು ಏನು ಹೇಳ್ತೀರಿ? ಕಾಶಿಗೂ ಹಸ್ತಾವತಿಗೂ ದೂರ ಎಷ್ಟುಂಟು? ಅದೆಷ್ಟು? ಆ ರಥದಲ್ಲಿ ಬೇರೆ ಯಾರೂ ಇರಲಿಲ್ಲ. 3 ಮಂದಿ ಹುಡುಗಿಯರು ಮತ್ತು ಭೀಷ್ಮ ತಪ್ಪಿದ್ದ ಸಾರಥಿ ಮಾತ್ರ ಇದ್ದುದು. ನನ್ನ ಹೆಚ್ಚು ಮಾತಾಡಿಸಬೇಡಿ. ಅಷ್ಟು ದೂರ ಕರ್ಕೊಂಡು ಹೋಗಾಗ ಏನಾಗಿತ್ತು ನೋಡಿ. ಕರ್ಕೊಂಡು ಬಂದದ್ದು ಮಾತ್ರ ಮೈ ಮುಟ್ಲಿಲ್ಲ. ನೀವೇನು ಹೇಳುದು? ಇವಳ ಅಭಿಪ್ರಾಯ ತಿಳಿದು ನನ್ನ ಜೊತೆಯಲ್ಲಿ ಕುಶಲದಲ್ಲಿ ಕೊಟ್ಟು ಕಳಿಸಿದ್ದಾರೆ. ಇರ್ಲಿ, ಈಗ ಇವಳ ಬಗ್ಗೆ ನೀವೇನಾದ್ರೂ ಹೇಳಲಿಕ್ಕುಂಟ? ಅಲ್ಲ, ನಿಮ್ಮ ಇಬ್ಬರ ಬಗ್ಗೆ ಹೇಳುವ ಅನಿಸ್ತಾ ಉಂಟು. ಹೌದು, ಇಬ್ಬರ ಬಗ್ಗೆ ಹೇಳೋದು? ಇಬ್ಬರ ಮುಖ ನೋಡುವಾಗ, ಜೊತೆ ಕಾಣುವಾಗ ನೀವು ವಧುವರರು ಆಗುವುದಕ್ಕೆ ಯೋಗ್ಯತಾವಂತರು. ಸ್ವಲ್ಪ ತಡೀರಿ. ನಿಮಗೆ ಜ್ಯೋತಿಷ್ಯ ಗೊತ್ತುಂಟ? ಹೌದು. ಜಾತಕ ನೋಡ್ತೀರಾ? ನೋಡ್ತೇನೆ. ಲಕ್ಷಣ ಹೇಳ್ತೀರಾ? ಹೇಳ್ತೇನೆ. ಯಾರ ಲಕ್ಷಣ ಎಲ್ಲ ಹೇಳ್ತೀರಿ? ಹೇಗೆ ಲಕ್ಷಣ ಹೇಳೋದು? ಕೈ ನೋಡಿ, ಈಗ ರಾಶಿ ನೋಡಿ ಲಕ್ಷಣ ಹೇಳುವ ಒಂದು ವಿಧ ಉಂಟು. ಇನ್ನವರ ಹುಟ್ಟು ಜಾತಕ ಏನು ಅಂತ ಗ್ರಹಚಾರಕ್ಕೆ ಸಂಬಂಧಪಟ್ಟು ನಕ್ಷತ್ರವನ್ನು ರಾಶಿಯನ್ನು ನೋಡಿ ಹಾಗೂ ಹೇಳ್ತಾರೆ. ನೀವು ಯಾವ ಲಕ್ಷಣ ಹೇಳೋದು? ಈಗ ನಿಮ್ಮ ಮುಖ ಲಕ್ಷಣ. ಮುಖ ಲಕ್ಷಣ? ಮುಖ ಲಕ್ಷಣದಲ್ಲಿ ಏನು ನಿಮಗೆ ಗೊತ್ತಾಗುತ್ತದೆ? ನಿಮ್ಮ ಕೂಟ ಗಣಗಳು ಕೂಡಿ ಬರ್ತವೆ. ಗಂಡ ಹೆಂಡತಿ ಆಗುವುದಕ್ಕೆ, ಮುಂದಿನ ಬಾಳಿಗೆ ಏಳಿಗೆ ಕಾಣುವುದಕ್ಕೆ ಒಳ್ಳೆಯದು. ಹಾಗಾಗಿ ಸತಿಪತಿಗಳಾಗಿ ದಾಂಪತ್ಯ ಜೀವನ
ಅರೆಯು ಹೆಚ್ಚು ಮಾತಾಡಿದ್ರೆ ಜಾಗ್ರತೆ. ನೀವು ಬ್ರಾಹ್ಮಣರಾದ ಕಾರಣ ನಾನು ಇಷ್ಟಕ್ಕೆ ನಿಲ್ಲಿಸಿದೆ. ಬೇರೆ ಒಬ್ಬ ಏನಾದ್ರೂ ಈ ಮಾತನ್ನು ಹೇಳ್ತಿದ್ರೆ ನನ್ನ ಕೈ ಕಪಾಲ ಕಬತ್ತಿದ್ದು ಗೊತ್ತೇ ನಿಮಗೆ? ನಿಮಗೆಲ್ಲ ಯಾಕಯ್ಯ ಈ ಅಧಿಕ ಪ್ರಸಂಗ? ನೀವು ಹೇಳ್ತೀರಿ ಲಕ್ಷಣ ಬಹಳ ಒಳ್ಳೇದುಂಟು. ನಿಮ್ಮ ಮುಖದ ರೇಖೆ ನೋಡಿದ್ರೆ ಏನು ಗಂಡ ಹೆಂಡತಿಯಾಗಿ ಬದುಕುವಂತ ಯೋಗ ನಮಗುಂಟ. ಎಷ್ಟು ಮಂದಿಗೆ ಯೋಗ ನೀವು ಕುಡಿಸಿಬಿಟ್ಟಿದ್ದೀರಿ. ನಿಮಗೆ ಕೆಲಸ ಒಪ್ಪಿದ್ರೆ ಒಪ್ಪುತ್ತೇವೆ, ಬಿಟ್ಟರೆ ಬೀಳ್ತೇವೆ. ನಾನೊಂದು ಮಾತು ಹೇಳ್ತೇನೆ, ನನಗೆ ಇಂಥವಳನ್ನು ಕುಡುವುದಕ್ಕೆ ಖಂಡಿತ ಮನಸ್ಸಲ್ಲ. ಒಮ್ಮೆ ಹಾಗೆ ಒಮ್ಮೆ ಹೀಗೆ, ಅಲ್ಲಿ ಹೋಗೆ ಇಲ್ಲಿ ಬಂದೆ. ಓ ಸ್ವಾಮಿ, ನೀವು ನನ್ನ ಇವಳ ಬಗ್ಗೆ ಯಾವುದೇ ವಿಷಯದಲ್ಲಿ ಒತ್ತಾಯ ಮಾಡೋದು ಬೇಡ. ನೀವು ಎಷ್ಟು ಹೇಳಿದ್ರು ಇವಳನ್ನು ಕೂಡ ಮನಸ್ಸು ಮಾಡಲಾರೆ. ತರುಣಿಯಳ ಕೇಳುತ್ತಾ ಎಂದಳು, ತರುಣಿಯಳ ಕೇಳುತ್ತಾ ಎಂದಳು, ಪರರ ಸ್ಪರ್ಶವ ಗೈಯಲಿಲ್ಲ. ಪರರ ಸ್ಪರ್ಶ ಗೈಯಲಿಲ್ಲೆಂದು ಗುರುತರದ ನಂಬಿಕೆ ವಿರಜಿಸುವೆನು. ಗುರುತರದ ನಂಬಿಕೆ ಪ್ರಮಾಣವ ವಿರಜಿಸುವೆನು. ಕರುಣಿಯಳ ಕೇಳುತ್ತಾ ಎಂದಳು, ಪರರ ಸ್ಪರ್ಶವ ಗೈಯ ಲಿಲ್ಲೆನುದ. ಸಾಲು ಭೂಪತಿ, ಯಾರು ನಿನಗೆ ನಮ್ಮ ಮೇಲೆ ವಿಶ್ವಾಸವಿಲ್ಲ. ನಂಬಲಾರೆ ನಂಬಲಾರೆ ಅಂತ ನಾನು ಅಯ್ಯ, ನಿಮ್ಮ ಮುಂದೆ ಎಲ್ಲರನ್ನು ಗೆದ್ದು ರಥವನ್ನೇರಿಸಿ ಕಾಶಿಯಿಂದ ಭೀಷ್ಮಾಚಾರ್ಯರು ಹಸ್ತಿನಾವತಿಗೆ ನಮ್ಮನ್ನು ಕರೆದುಕೊಂಡು ಹೋಗುವುದು ನಿಜ. ಆದ್ರೆ ಭೀಷ್ಮಾಚಾರ್ಯ ಬ್ರಹ್ಮಚಾರಿ ಎಂಬುದು ಪ್ರಪಂಚಕ್ಕೆ ಗೊತ್ತಿದ್ರೆ ಕೊಂಡು ಹೋದಲ್ಲದೆ ನಿಜವಾಗಿಯೂ ಅವರು ನಮ್ಮನ್ನು ಕೆಡಿಸಿದ್ದಿಲ್ಲ, ಕೆಡಿಸುವವನಲ್ಲ. ಜೊತೆಯಿಂದ ಹೋಗಿದ್ದೇವೆ ನಿಜ. ಗೆದ್ದವನಾದ್ದರಿಂದ ಪಣನ್ಯಾಯದಂತೆ ಹೋಗಬೇಕಾಯಿತು. ಅವ ಬ್ರಹ್ಮಚಾರಿ ಅಂತ ಪ್ರಪಂಚಕ್ಕೆ ಗೊತ್ತಿದ್ರೆ ನಿನಗೆ ಗೊತ್ತಿರ್ಲಿಲ್ವಾ? ಅದಕ್ಕೆ ನಾ ಕರ್ಮಕವನ ಕೆಟ್ಟ ನೀನು ಹೋದದ್ದು. ಹೋದ ಬಳಿಕ ಇಲ್ಲ, ನಾಳೆಗಾರು ಸತ್ತಿದ್ದೆ. ಅಯ್ಯ, ಏನು ಹೋದ ಬಳಿಕ ಹೇಳಿದ, ನಾನು ಬ್ರಹ್ಮಚಾರಿ, ಈ ಬ್ರಹ್ಮಚರ್ಯವನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮದುವೆ ಆಗುವ ಉದ್ದೇಶದಿಂದ ತಂದವನೂ ಅಲ್ಲ. ನಾನು ತಂದುದು ನನ್ನ ತಮ್ಮನಿಗಾಗಿ. ಆದ್ದರಿಂದ ತಮ್ಮ ವಿಚಿತ್ರ ವೀರ್ಯನು ಮದುವೆಯಾಗಿ ಅಂತ ಆಗಬೇಕಿತ್ತು. ತಂಗಿಯರಿಬ್ಬರು ಒಪ್ಪಿದರು. ಆದ್ರೆ ನಾನು ಒಪ್ಪಲಿಲ್ಲ. ಯಾಕೆ? ಅವನ ಐಶ್ವರ್ಯ, ಅವನ ಅಧಿಕಾರ ನನಗೆ ಬೇಕಾಗಿಲ್ಲ. ವಿಚಿತ್ರ ವೀರ್ಯ ಸಾಮಾನ್ಯ ವ್ಯಕ್ತಿಯಲ್ಲ. ಚಂದ್ರವಂಶದ ಸಿಂಹಾಸನವನ್ನೇರಿದ ಹಸ್ತಿನಾವತಿಯ ಚಕ್ರವರ್ತಿ. ಏನಾಯ್ತು ಅದಕ್ಕೆ? ಅಂತವನ ಅಧಿಕಾರವನ್ನು, ಐಶ್ವರ್ಯವನ್ನು ತಿರಸ್ಕರಿಸಿ ಧಿಕ್ಕರಿಸಿ ನಿನ್ನ ಬಳಿಗೆ ನಾನು ಬಂದಿದ್ದೇನೆ ಅಂದ್ರೆ ಕೊಟ್ಟಂತಹ ಮಾತನ್ನು ಮರೆತಿಲ್ಲ. ಮಾತ್ರವಲ್ಲ, ನಿಜವಾಗಿ ನಿನ್ನನ್ನು ನಾನು ಪ್ರೇಮಿಸಿದವಳು, ಪ್ರೀತಿಸಿದವಳು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಅದಕ್ಕೆ ಆದ್ದರಿಂದ ಮತ್ತೊಬ್ಬರು ನಾನು ಮುಟ್ಟಿದವಳಲ್ಲ, ಕೆಟ್ಟವಳಲ್ಲ. ಬೇಕಿದ್ರೆ ಮಾತು ಬಿಡೋಣ. ಮಾತಿಗಿಂತಲೂ ಪ್ರಧಾನವಾದ್ದು ಏನು? ಪ್ರಮಾಣ ಅಂತ ಒಂದಿದೆ. ನಾನು ನಿನ್ನ ಮುಂದೆ ಪ್ರಮಾಣ ಮಾಡಬಲ್ಲೆ. ಏನು ಪ್ರಮಾಣ? ಆತ್ಮ ಸಾಕ್ಷಿಯಾಗಿ ಒಂದು ಕೈಯನ್ನಿದವ ನನ್ನ ಎದೆ ಮೇಲೆ ಇಟ್ಟುಕೊಂಡು ಮತ್ತೊಂದು ಕೈಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಪ್ರಮಾಣ ಮಾಡುತ್ತಿದ್ದೇನೆ. ನಿಜವಾಗಿಯೂ ನಾನು ಭೀಷ್ಮಾಚಾರ್ಯರನ್ನು ಮುಟ್ಟಿದವಳಲ್ಲ, ನಾನು ಕೆಟ್ಟವಳಲ್ಲ, ಪರಿಶುದ್ಧಳಾಗಿದ್ದೇನೆ.
ಶಪಥ ದೊರೆಯುವುದು. ಬಾಯಿ ಹೆಚ್ಚು ಮಾತಾಡಿದ ಜಾಗ್ರತೆ. ಇದು ಸಾಲ್ವನ ಆಸ್ಥಾನ. ಇಲ್ಲಿರುವವರು ನನ್ನವರು. ನಿನ್ನಂತ ಹುಚ್ಚರು ಎಂದು ತಿಳಿಯಬೇಡ. ನೀನೇನು ಮಾಡುದು ಪ್ರಮಾಣವ. ಯಾರಿಗೆ ಬೇಕು ಹೇಳು ನಿನ್ನ ಪ್ರಮಾಣ. ನಿನ್ನ ನಾಲಿಗೆ ಎಷ್ಟು ಶುದ್ಧವಾಗಿದೆ ಎಂಬುದನ್ನು ನಾನು ಈ ಮೊದಲೇ ತಿಳಿದಾಗಿ ಹೋಗಿದೆ. ನಿನ್ನ ಹೂವನದಲ್ಲಿ ಏನು ಹೇಳಿದ್ದು? ಕೈ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲದೆ ಇದ್ರು ಮುಟ್ಟಿದ ಹಾಗೆ ನಾನು ನಿಮ್ಮನ್ನೇ ಮದುವೆ. ನಿನ್ನ ಲಾಲಿತ್ಯವ. ನಿನ್ನ ಈ ಮಾತುಗಳಿಗೆ ಹುಚ್ಚಾಗಿ ಪ್ರಮಾಣವನ್ನು ನಂಬುತ್ತೇನೆ ಎಂದು ಸರ್ವ ತಿಳ್ಕೊಳ್ಳಬೇಡ. ಲೋಕದಲ್ಲಿ ಗಾದೆ ಇದೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಕಾಣಬಹುದು, ಕಪ್ಪು ಕಾಗೆಯನ್ನಾದರೂ ಕಾಣಬಹುದು, ಅತ್ಯ ಹೂವನ್ನಾದರೂ ಹುಡುಕಿದ್ದೇ ತಿಳಿಯಬಹುದು ಎಂಬ ಹಾಗೆ. ಆದರೆ ಹೆಂಗಸರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಾಮ ಪಿಪಾಸಕ್ಕಾಗಿ, ನಿನ್ನ ದೇಹದ ಸ್ವತ್ತಕ್ಕಾಗಿ ನನ್ನನ್ನು ಕಂಡು ಮೋಹಿಸಿದೆ. ಆಮೇಲೆ ಭೀಷ್ಮರ ಜೊತೆ ಹೋದೆ. ಎಲೆಗೆ ವ್ಯಭಿಚಾರಿ. ಬಾಯಿಗೆ ಬಂದಂತೆ ಒದರಬೇಡ, ಒದರಬೇಡ. ಏನೇ ನಿನ್ನ ಆಸ್ಥಾನ ಕೇಳುವರು ನಿನ್ನ ಮಂದಿಗಳು ಎಂಬ ಹಾಗೆ ಸಭಾ ಮಧ್ಯದಲ್ಲಿ ಏನಾಡಿದೆ, ಏನಾಡಿದೆ? ಮಾನವತಿ ಆದಂತಹ ನನ್ನ ವ್ಯಭಿಚಾರಿ ಅಂತೇಳೋ, ವ್ಯಭಿಚಾರಿ ಅಂತೇಳೋ, ವ್ಯಭಿಚಾರಿ. ನಾನು ಎಷ್ಟು ಮಂದಿಗಳ ಜೊತೆಲಿ ಹೋಗಿದ್ದೇನೆ, ಹೇಳ ಮಾತಲ್ಲೂ ಕರ್ಮಕ್ಕೆ ಹೋದ ನೀನು. ಹಾಗಾದ್ರೆ ನಾನು ವ್ಯಭಿಚಾರಿ ಅಲ್ಲ, ನೀನು ಜಾರ, ನೀನು ಜಾರ. ನಿನ್ನ ಮಾತಿಗೆ ಸಾಲು ಹುಚ್ಚಾಗಿ ನಿನ್ನನ್ನು ಸೇರಿ ಅಂತ ಗ್ರಹಿಸಬೇಡ. ಕಾಯ ವಾಟ ಮನಸ್ಸು ಎಂಬಂತ 3 ಪ್ರಕಾರಗಳನ್ನು ನೀನು ನನಗೆ ಎತ್ತಿ ತೋರಿಸೋಳು. ಅದು ನಿನ್ನಲ್ಲಿ ಎಳ್ಳಿನಷ್ಟು ಇಲ್ಲ. ಎಳ್ಳಿನಷ್ಟು ನಿನ್ನ ಮನಸ್ಸು ಇಲ್ಲದು. ಹೇ ವ್ಯಭಿಚಾರಿಣಿ, ನನ್ನ ಈ ಸಭೆ ಇದು. ಹೆಚ್ಚು ನೀನು ಜಾರ ಎಂಬುದಕ್ಕೆ ಸರಿಯಾದಂತಹ ಆಧಾರವನ್ನು ಕೊಡ್ತೇನೆ. ಏನು ಆಧಾರ ನಿನ್ನದು? ನಾವು ಕಾಶಿಯಲ್ಲಿ ಗಂಗಾ ತೀರದಲ್ಲಿ ಜಲಕ್ರೀಡೆ ಆಡುತ್ತಿದ್ದೆವು. ನೀನು ಮೊದಲೇ ಬಂದವನು. ಆ ವನದಲ್ಲಿ ಮರದ ಮರೆಯಲ್ಲಿ ನಿಂತು ನಾವು ಜಲಕ್ರೀಡೆ ಆಡುವಾಗ ಕದ್ದು ನೋಡಿದಂತಹ ಕಳ್ಳ ನೀನು, ಜಾರ ನೀನು, ಕಾಮುಕ ನೀನು. ಆಮೇಲೆ ಕಾಣುವುದಕ್ಕೆ ಸಿಕ್ಕಿದೆ, ಮುಂದೆ ಒಂದು ಮಾತಾಡಿದೆ. ಏನೋ ನಾವು ಗಂಡಸರು ಗಂಡಸರು ಹೆಂಗಸರು ನೋಡ್ತಾರೆ ಅಥವಾ ಯಾವುದೇ ಸುಂದರ ದೃಶ್ಯವನ್ನು ಕಾಣುತ್ತಾರೆ. ಅದು ನಗ್ನ ಅವಸ್ಥೆಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ನೋಡುವವರು ಕಾಮುಕರು, ಜಾರರು, ಜಾರರು. ಸುತ್ತಾಡುವಂತ ಉಪವನದಲ್ಲಿ ನಗ್ಗದಾಗಿ ಇಡಲಿಕ್ಕೆ ನಿಮ್ಮಲ್ಲಿ ಯಾರು ನಿನ್ನ ಅಪ್ಪ ಹೇಳಿದ್ದಾನ? ನನ್ನ ಊರು ನಮ್ಮ ಊರಿನಲ್ಲಿ ಬೇಕಾದ್ರೆ ಕೇಳುವರು. ನೀನು ಯಾರು? ನಿನ್ನ ಊರು ಅಂತ ಹೇಳಿ ನೀನು ವಸ್ತ್ರರಿಚ್ಚಿ ಓಡಾಡೋದ? ಅದು ಹುಚ್ಚರ ಸ್ವಭಾವ. ಆದ ಕಾರಣ ಹೇಳ್ತೇನೆ, ಅದರ ಬಗ್ಗೆ ನೀನೇನಾದ್ರೂ ನನ್ನ ವಿವರಣೆ ಮಾಡುವುದಕ್ಕೆ ಬಂದ್ರೆ ನನ್ನ ಕೈಯಲ್ಲಿ ಏನು ಗೊತ್ತಾ? ಇದು ಏನದು? ಇದು ಹರಿತವಾದ ಕತ್ತಿ. ನನಗೆ ವಿರೋಧವಾಗಿ ಯಾರು ವರ್ತಿಸ್ತಾರೋ ಅವರನ್ನು ಕೊಚ್ಚಿ ಕೊಚ್ಚಿ ಹೆದರಿಸ್ತೀಯಾ? ಹೋಗಬಾರಿ. ನಡೆಯುವುದಿಲ್ಲ, ಮತ್ತೆ ನಡೆಯುವುದಿಲ್ಲ. ಕೊಚ್ಚುತ್ತೇನೆ, ಕೊಲ್ತೇನೆ. ಹೌದಾ? ಕತ್ತಿದೆ, ದೊಡ್ಡ ಕತ್ತಿ ಕೈಯಲ್ಲಿ. 3 ತುಂಡು ಮಾಡಿ ತೋರಣ ಹಾಕಿ. ಈಗ ಕಡಿ ಕಡಿಯ ಇದೇನಿ ಧೈರ್ಯ ಇದ್ದರೆ ಕಡಿಯ. ನಿನಗೆ ಗೊತ್ತುಂಟು ಹೀಗೆ ಮಾಡೋದಿಲ್ಲ ಅಂತೇಳಿ. ನಾನು ಸ್ತ್ರೀ ಹತ್ಯೆ ಮಾಡಿ ಕತ್ತಿಯನ್ನು ಜಳ ಬಿಸಿ ಎಲ್ಲ ಕೊಲ್ತೇನೆ, ಕತ್ತರಿಸ್ತೇನೆ ಅಂತ. ನೋಡು, ಇಷ್ಟು ಜನ ಇದ್ದಾರೆ, ನಾನು ಕಡಿಬೇಕು ಅಂತಿಲ್ಲ. ನನ್ನ ಅಪ್ಪಣೆ ಸಿಕ್ಕಿದ್ರೆ ನಿನ್ನ ಕುತ್ತಿಗೆ ಹಗ್ಗ ಹಾಕಿ ಹೇಳ್ಕೊಂಡು ಹೊರಗೆ ದೂಡಿ. ಯಾರು ನಿನ್ನವರು? ಬರಲಿ. ನನ್ನ ಮೈ ಮುಟ್ಟುವಂತ ಎದೆಗಾರಿಕೆ ಧೈರ್ಯ ಇದ್ರೆ ಬರ್ಲಿ. ಮುಟ್ಟುವುದಿಲ್ಲ. ನಿನ್ನ ಕಡೆಯವರು ಬೇಡ. ಧೈರ್ಯ ಇದ್ರೆ ನನ್ನ ಕೊಳ್ಳಿಗೆ ಕೈ ಹಾಕಿ ನೀನೇ ದೂಡು. ನಾನು ದೂಡುವುದಿಲ್ಲ. ಯಾಕೆ ಗೊತ್ತುಂಟ? ನನ್ನವರು ಮುಟ್ಟೋದಿಲ್ಲ. ಯಾಕೆ? ಇದು ಕೆಟ್ಟದ್ದು. ಈ ಕೆಸರಿಯ ಕಲ್ಲು ಬಿಸಾಡಿ ಮುಖಕ್ಕೆ ಹೊರಗೆ ಹೆದರಿಸಿರ್ ನಾನು ಹೆದರವಾಳಲ್ಲ. ಪ್ರಾಣ ಮಾನ ಅಂತ ಇರುವುದು ಹೆಂಗುಸರಿಗೆ. ಅದರಲ್ಲಿ ಪ್ರಾಣ ಹೋದರೂ ಚಿಂತಿಲ್ಲ, ಮಾನ ಉಳಿಸಿಕೊಳ್ಳಬೇಕು. ಆದ್ದರಿಂದ ಸಾಯುವುದಕ್ಕೆ ನಾನು ಸಿದ್ಧಳಿದ್ದೇನೆ. ನೀನು ಕೊಲ್ಲುವುದರದಿಂದ ಕಾಲ್ಬುಡದಲ್ಲಿಯೇ ಬಿದ್ದು ಸಾಯ್ತೇನೆ. ಕೊಲ್ಲುವುದಲ್ಲ, ಕೊಚ್ಚಿ ಕೊಚ್ಚಿ ತಿನ್ನು ತಿನ್ನು. ನೀನು ನಿನ್ನ ಮಾನವ ಪ್ರಾಣವ ಪೂರ್ತಿ ಮುಳುಗಿದವನಿಗೆ ಮತ್ತೆ ಏನು ಚಳಿ? ಈಗ ಹಾಗಾಗಿದೆ. ನನಗೆ ಗೊತ್ತಾಯ್ತು. ಎಲ್ಲ ಬಿಟ್ಟಾಗಿ ಮತ್ತೆ ನಿನಗೆ ಯಾರು ಹೇಳಿದ್ರೇನು? ನೀನು ರಾಕ್ಷಸ, ತಿಳಿದಲ್ಲ? ಹೌದು. ರಾಕ್ಷಸರ ಹೃದಯದಲ್ಲಿ ಪ್ರೇಮ ಎಂಬುದು ಉಂಟಾ?
ಅವರಿಗೆ ಪ್ರೀತಿ ಪ್ರೇಮದ ಅರ್ಥ ಗೊತ್ತಿದೆಯಾ? ಅವರ ಹೃದಯದಲ್ಲಿ ಇರುವುದು ಶುದ್ಧ ಕಾಮ. ಇದು ಕಾಮಾತುರರ ವ್ಯವಹಾರ. ಇದು ಯೌವನವತಿ ಸುಂದರಿಯಾದಂತಹ ಹೆಣ್ಣನ್ನು ಕಂಡಾಕ್ಷಣ ಕಾಮಿಸುವುದು, ಬಾಬಾರೆಂದು ಕರೆಯುವುದಷ್ಟೇ. ಆದ್ದರಿಂದ ನೀನು ನನ್ನನ್ನು ಪ್ರೇಮಿಸಿದಲ್ಲ, ನೀನು ಕಾಮಿಸಿದ್ದು, ನಾನು ನಿನ್ನನ್ನು ಪ್ರೇಮಿಸಿದ್ದು. ದಾರಿ ಹೋಗೋ ಹುಡುಗರೆಲ್ಲ ಹುಡುಗಿಯರನ್ನು ಕಣ್ಣು ಹಾಯಿಸ್ತಾರೆ, ನಿನ್ನ ಮದುವೆ ಆಗುವಂತ ಹೇಳ್ತಾರೆ. ಮಾನವತೆ ಹೆಂಗಸ ಹೌದಾಗಿದ್ದೆ ಆ ಹುಡುಗರನ್ನು ನೋಡಿದ್ಯಾಕೆ? ಮಾತಾಡಿದ್ಯಾಕೆ ನೀನು ಮಾತಾಡಿದ್ಯಾಕೆ? ತಪ್ಪಾಯ್ತು. ಮಾತಾಡಿದ್ಯಾಕೆ? ನಿನ್ನ ಕಾಮವನ್ನು ತಿಳಿಯದೆ ಪ್ರೇಮ ಅಂತ ಎಣಿಸಿ ನಾನು ಮರಳಾಗಿ ಸೋತೆ. ನೀನು ಮಾಂಸ ತಿನ್ನುವ, ಕಳ್ಳು ಕುಡಿಯುವ ರಾಕ್ಷಸ. ನಿನ್ನಲ್ಲಿ ಪ್ರೇಮವನ್ನು ಹುಡುಕಿದನಲ್ಲ ನಾನು, ನನ್ನ ಪ್ರಾರಬ್ಧ, ನನ್ನ ಗ್ರಹಚಾರ. ಈಗ ಏನು ನನ್ನನ್ನು ಹಾಳು ಮಾಡಿದ್ದೆ ನೀನು. ನೀನು ನನಗೆ ಮಾತು ಕೊಡುವುದು ಅಲ್ಲದಿದ್ರೆ, ಈಗ ನಾನು ಮಾತು ಕೊಡುವುದಲ್ಲ ಇದ್ರೆ, ನೀನು ನನ್ನನ್ನು ಒಪ್ಪುವುದಲ್ಲದಿದ್ರೆ ನಾನು ಭೀಷ್ಮರನ್ನು ಯುದ್ಧ ಮಾಡ್ತಿರಲಿಲ್ಲ, ಗೊತ್ತುಂಟ? ನಾನು ನಿನಗೆ ಬೇಕಾ ಅವನ ಕೈಲಿ ಪೆಟ್ಟಿರುವುದು. ನನ್ನ ಪ್ರಣಯ ಭಂಗವಾಯಿತು, ಹೋಗಲಿ ಮಣ್ಣಾಗಿದ್ದ ಪ್ರೇಮ. ಸಾಯಿ ಎಲ್ಲಿಯಾದ್ರೂ ಹೋಗಿ. ಈ ಜನ್ಮದಲ್ಲಿ ಅಲ್ಲ, ಯಾವ ಜನ್ಮದಲ್ಲಿಯೂ ನಿನ್ನಂತವರ ಸಹವಾಸ ಮಾಡುವಳಲ್ಲ. ಎಲ್ಲಿಯಾದ್ರೂ ಹೊಂಡ ಕರೆದು ಸತ್ತು ಹೋಗಿ. ಕೆಮ್ಮು ಮುಗಿಲಿಲ್ಲ. ನೀವಿಲ್ಲಿ ಕೂತೇನು ನಾಟಕ ನೋಡುವುದಾ? ಕೇಳ್ತದ ಕಿವಿ ನಿಮಗೆ? ಹೇಳಿದ್ದೇನು ಅಂತ ಅರ್ಥವಾಯ್ತು? ಮರ್ಯಾದೆ ಹೋಯ್ತು. ಹೇಳಿ ಹೋಗುವ, ಇವನ ಆಸ್ಥಾನದಲ್ಲಿ ನಿಲ್ಲುವುದಲ್ಲ. ನನಗೆ ಕೊಡ್ತೇನೆ ಅಂತ ಹೇಳಿದ್ದು 1 ಲಕ್ಷ ಹಣ. ಓಹೋ, ನಿಮ್ಮ ವ್ಯವಹಾರ ಇದು? ಏ ಮುದಿಯ, ಏ ಬ್ರಾಹ್ಮಣ, ನಿನಗ್ಯಾಕೋ ಈ ಹುಡುಗಿಯನ್ನು ಕಟ್ಟಿಕೊಳ್ಳಿ ಎಲ್ಲ ತಿರುಗಾಡುವ ಹುಚ್ಚು? ನಿಮ್ಮನ್ನು ಬಹುವಚನ ನಾನು ಕದಲಿ ತಪ್ಪಾಗಿ ಹೋಯ್ತು. ಇವಳು ಹೀಗೆ ವಿಶ್ವನ ಬಳಿಯಲ್ಲಿ ಹೋದ್ರು, ಅಮತಿರಸ್ಕರಿಸಿದ. ಇದಕ್ಕೆ ಗತಿ ಇಲ್ಲ ಅಂತ ಆಯ್ತು. ಹೇಗಾದ್ರೂ ಮಾಡಿ ಸಾವರನ್ನು ಕೊಡುವಂತ ಆಸೆ ಆಯ್ತಾ? ಎಷ್ಟು ಕೊಡ್ತೇನೆ ಅಂತ ಹೇಳಿದಾಳೆ ಇವಳು. ಇವಳ ಹಣದ ಆಶೆಗೆ ಹುಚ್ಚರಾಗಿ ಇವಳನ್ನು ಕರಕೊಂಡು ಹೆಚ್ಚು ಮಾತಾಡಿದೆ. ಈಗ ಅರೆಗಳಿಗೆ ಅವಕಾಶ, ಮರ್ಯಾದೆ ಹೋದಲೇಸು. ಇಲ್ಲದ ಇಬ್ಬರನ್ನು ಕತ್ತರಿಸಿ ಹಾಕಲು ಎಚ್ಚರ. ಸಿಕ್ಕಿದ 1 ಲಕ್ಷ? 1 ಲಕ್ಷ ಸಿಕ್ಕಿತ? ಮಾನ ಮರ್ಯಾದೆಯ ಸಂತಾನ ಇಲ್ಲ. ವಯಸ್ಸು ಇಷ್ಟ ಆಯ್ತು, ಹಣದ ಆಸೆ. ಮಾನ ಹೋದ್ರೊಡ್ಡಿಲ್ಲ, ಮರ್ಯಾದೆ ಹೋದ್ರೊಡ್ಡಿಲ್ಲ. ಹಣ ಹಣ ಬೇಕು. ಅವರ ಮುಂದೆ ಕೇಳುದು ಅದನ್ನು? ಮತ್ತೆ ಕೇಳದೆ ನೀನು ಇಲ್ಲಿ ಬಂದ ನನಗೆ ಮರ್ಯಾದೆ ಮಾಡಿದ. ಆ ಹಣ ಗಳಿಸಕ್ಕೆ ನಿಮಗೆ ಮರ್ಯಾದೆ ಕೊಟ್ಟ ನೋಡಿ. ಬ್ರಾಹ್ಮಣ ಅಂತ ಪೀಠದ ಮೇಲೆ ಕೂತೊಳಿಸಿ ಪೂಜೆ ಮಾಡಿದ, ಕಡೆಗೆ ಎಳೆದು ಕೆಳಗೆ ಹಾಕಿದ. ಬಂದ ಕೂಡಲೇ ಕೊಡ್ತೇನೆ ಅಂತ ಹೇಳಿದ್ದೀನಿ. ಮುಚ್ಚ ಬಾಯಿ, ಗ್ರಾಚಾರ. ಹಣ ಅಂದ್ರೆ ಹಣ ಇಲ್ಲ, ಮತ್ತೆ ನನ್ನ ಬದಲಿಗೆ ಆಭರಣ, ಈ ಒಡೆಯನ್ನು ಕೊಡ್ತೇನೆ, ತಗೊಂಡು ಹೋಗಿ ಹೆಂಡತಿ ಮಕ್ಕಳ ಹೊಟ್ಟೆಗೆ ಹಾಕಿ. ಇದು ಅಪ್ಪಟಲ್ಲ, ಕಾಶಿ ದೇಶದ ಆಭರಣ ಅದು, ತುಂಬಾ ಬೆಲೆ ಉಳ್ಳದ್ದು. ಹೋಗಿ ಮುಗಿದಲ್ಲ ನಿಮ್ಮ ಋಣ. ಬರುದಿಲ್ಲಲ್ಲ ಅಲ್ಲಿ, ನಿಮ್ಮದೇ ಬರುದಿಲ್ಲ. ಅದ್ರ ಬರ್ತೇನೆ. ಮರುಳೆ ನಾನಾಗಿರ್ಬೇ, ಮರುಳೆ ನಾನಾಗಿರ್ಬೇ, ಮತ್ಪಿತ ಪರಮ ಪಾತಗಿ, ಮತ್ಪಿತ ಪರಮ ಪಾತಗಿ, ಸಾಲ್ವ ಮೂರ್ಖನು, ಸಾಲ್ವ ಮೂರ್ಖನು, ಸುರನದಿ ಸುತ ಬುದ್ಧಿ ಹೀನನು,
ನದಿಸುತ ಬುದ್ಧಿಹೀನನು ಸೃಜಿಸಿದ ಸರಸಿಜಾದನ ದುಷ್ಟನು ಇದರುಳ್ಳು ಸರ್ವಕಾರಣ ಮೂಲ ಭೀಷ್ಮನೇ ಇದರುಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳತನವೇನೆಂಬೆ ಎನ್ನ ತರಳತನವೇನೆಂಬೆ ಹೋಗುವೆ 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 ಅವನ ಬಳಿಗೆನು ತಾಯ ಮರುಳೇ ನಾನಾಗಿರ್ಪೇ ಮರುಳೇ ನಾನಾಗಿರ್ಪೆ ಮರುಳೇ ಮರುಳೇ ನಾನಾಗಿರ್ಪೆ ಆ ಆ ಅಯ್ಯೋ, ನನಗೆ ಹುಚ್ಚು ಹಿಡಿಯಿತೆ, ನನ್ನ ಬುದ್ಧಿ ಕೆಟ್ಟಿತು, ನಾನು ಮರುಳಾದೆ. ಮರುಳು ಅಂದ್ರೆ ಏನು? ಬುದ್ಧಿ ಕೆಟ್ಟಂತಹ ಹುಚ್ಚಾಳಲ್ಲ, ಹಿಂದೇನು ಮುಂದೇನೆಂಬುದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ನನಗೆ ಹುಚ್ಚನ್ನು ಹಿಡಿಸಿದವರು ಯಾರು? ನನ್ನ ತಲೆ ಕೆಡಿಸಿದವರು ಯಾರು? ನನ್ನ ಜೀವನವನ್ನು ಹೀಗೆ ಈ ಕೆಟ್ಟ ದಾರಿಗೆ ಎಳೆದವರು ಯಾರು? ಬೇರೆ ಯಾರು ಅಲ್ಲ, ಯಾವನು ನನ್ನ ಉದ್ಧಾರ ಮಾಡಬೇಕಾಗಿತ್ತೋ ಅಂಥವನೇ ನನಗೆ ಶತ್ರುವಾದ. ನನ್ನ ತಂದೆ ಪ್ರತಾಪಸೇನ, ನನ್ನ ತಂದೆ ಮದುವೆಗಾಗಿ ಕೆಟ್ಟ ಪಣವನ್ನಿಟ್ಟ. ಅದು ಶಾಸ್ತ್ರ ಸಮ್ಮತವಾದ ಪಣವಲ್ಲ, ಲೋಕದಲ್ಲಿದ್ದಂತಹ ಪಣವಲ್ಲ. ಸ್ವತಂತ್ರನಾಗಿ ಸ್ವಬುದ್ಧಿಯಿಂದ ಇದೊಂದು ಕೆಟ್ಟ ಪಣವನ್ನಿಟ್ಟ. ಎಲ್ಲರನ್ನು ಗೆದ್ದಂತಹ ವೀರನಿಗೆ 3 ಮಂದಿಗಳನ್ನು ಕೊಡ್ತೇನೆ. ಏನು ನಮ್ಮಲ್ಲಿ ವಿಚಾರಿಸಿದನೆ, ನಮ್ಮ ಮನಸ್ಸನ್ನು ತಿಳಿದನೆ, 3 ಮಂದಿಗಳನ್ನು ಒಬ್ಬನಿಗೆ ಕೊಟ್ಟು ಬಿಡುದಂತೆ. ಗೆದ್ದವನೊಬ್ಬ ವೀರ. ಮನುಷ್ಯನ ವ್ಯಕ್ತಿತ್ವಕ್ಕೆ ಶಕ್ತಿ ಆಧಾರವೇ. ಹಾಗಾದರೆ ಏನನ್ನು ಹಿಂದೆ ಯೋಚಿಸದೆ ಹೆಣ್ಮಕ್ಕಳಾದಂತಹ ನಮ್ಮನ್ನು ಬಾಳೆಯ ಹಣ್ಣುಗಳ ಗೊನೆಗಳು ಅಂತ ಭಾವಿಸಿ ಮಾರಾಟಕ್ಕೆ ವಿಕ್ರಯಕ್ಕೆ ಆರಂಭಿಸಿದ ನಮ್ಮ ಅಪ್ಪ ಪ್ರತಾಪಸೇನ. ನನ್ನ ಈ ದುಸ್ಥಿತಿಗೆ ಅವನೇ ಕಾರಣ. ಪಾತಕಿ ಪಾತಕಿ ಪ್ರತಾಪಸೇನ. ಇಲ್ಲ, ನಾನು ಬಾಯಿ ಮುಚ್ಚಿಕೊಳ್ಳಬೇಕು. ಎಷ್ಟಾದರೂ ನನಗೆ ಜನ್ಮ ಕೊಟ್ಟ ತಂದೆ. ಅಯ್ಯೋ, ಆ ತಂದೆಯನ್ನು ನಾನು ನಿಂದಿಸಿದನಲ್ಲ. ಯಾವ ತಂದೆಯೂ ಯಾವ ತಾಯಿಯೂ ಮಕ್ಕಳಿಗೆ ಶತ್ರುಗಳಾಗುವುದಿಲ್ಲ. ಹಾಗಾದರೆ ಯಾವುದೋ ಒಂದು ಉದ್ದೇಶದಿಂದಲೇ ಆ ಪಣವನ್ನು ಅಪ್ಪ ಇಟ್ಟಿರಬಹುದು. ಅಪ್ಪನನ್ನು ಯಾಕೆ ನಾನು ನಿಂದಿಸಬೇಕು? ತಂದೆಯ ತಪ್ಪಲ್ಲ. ಹಾಗಾದ್ರೆ ನನಗೆ ಹುಚ್ಚಡಿಸಿದವರು ಯಾರು? ನನ್ನ ತಲೆ ಕೆಡಿಸಿದವರು ಯಾರು? ನನ್ನ ಜೀವನ ಹಾಳು ಮಾಡಿದವರು ಯಾರು? ಅವನೇ, ಆ ಮೂರ್ಖ ಸಾಲ್ವ. ಬಂದನಲ್ಲ ಕಾಶಿಗೆ. ಕಾಶಿ ಮಾರ್ಗವಾಗಿ ಬರುತ್ತಿರುವಾಗ ಜಲಕೇಳಿ ಆಡುತ್ತಿದ್ದಂತಹ ನನ್ನನ್ನು ನೋಡಿದ, ಮಾತಾಡಿಸಿದ, ಕಂಡ ಕಾಮಿಸಿದ. ಮದುವೆ ಆಗ್ತೇನೆ ಅಂತ ಹೇಳಿದಾಗ ನಾನು ಒಪ್ಪಿದೆ. ಈಗ ಮಾತು ಕೊಟ್ಟಂತೆ ಬಂದು ಕೈ ಹಿಡಿ ಕಾಪಾಡು ಅಂತ ಕಾಲಿಗೆ ಬಿದ್ದರೆ ತಿರಸ್ಕರಿಸ್ತಾನೆ. ಆಮೇಲೆ ಆಡಿದ ಮಾತು ವ್ಯಭಿಚಾರಿ, ನಾನು ವ್ಯಭಿಚಾರಿಯೇ, ಆಡಬಾರದಂತ ಅವಾಚ್ಯವನ್ನು ಆಡಿದ. ಅವನ ಕಾಲು ಬಿಡಕ್ಕೆ ನಾನು ಬಂದುದೇ ತಪ್ಪಾಯಿತು. ಇಂತಹ ಮಾತನ್ನು ಆ ಮೂರ್ಖ ಹೇಳುವುದಕ್ಕೆ ನಾನೇ ಕಾರಣಳು. ನಾನು ಗೌರವದಿಂದ ಮರ್ಯಾದೆಯಿಂದ ಅರಮನೆಯೊಳಗಿರುತ್ತಿದ್ದರೆ ನನ್ನನ್ನು ಕಾಣಬೇಕಿದ್ದರೆ ನನ್ನ ಮನೆ ಬಾಗಿಲಿಗೆ 3 ದಿವಸ ಕಾದು ಕುಳಿತುಕೊಳ್ಳಬೇಕಾಗಿತ್ತು. ಅಂತ ರಾಕ್ಷಸನ ಕಾಲ್ಬುಡದಲ್ಲಿ ಬಿದ್ದುಕೊಂಡೆ. ಅಯ್ಯೋ, ಲೋಕದಲ್ಲಿ ಮೂಢರು ಮೂರ್ಖರು ಅಂತ 2 ವರ್ಗದವರಿದ್ದಾರೆ. ಮೂಢರಾಗಬಹುದು, ಅವರು ತಿಳಿಯದವರು. ಮೂರ್ಖರ ಸಹವಾಸವಲ್ಲ. ಮೂರ್ಖರು ಅಂದರೆ ತಿಳಿದೇ ಅನ್ಯಾಯ ಮಾಡುವವರು. ಅನ್ಯಾಯ ಮಾಡ್ತೇನೆ ಏನಾಗ್ತದೆ ಅಂತಹ ಮೂರ್ಖ ಈ ಸಾಲ್ವ ನನ್ನ ಜೀವನವನ್ನೇ ಹಾಳು ಮಾಡಿದನಲ್ಲ. ಅಯ್ಯೋ, ಇವನ ಕಾಲುಬುಡಕ್ಕೆ ಬಂದು ನಾನು ಬಿದ್ದು ಕೆಟ್ಟನಲ್ಲ. ಬೈಬಾರದು. ಯೋಚಿಸಿದರೆ ಅವನೇನು ತಪ್ಪು ಮಾಡಿದ್ದಾನೆ? ರಾಕ್ಷಸನಾದರೆ ಅವನಿಗೆ ಗೌರವ ಇದೆ, ಮರ್ಯಾದೆ ಇದೆ. ಯಾಕೆ
ಅವನ ಕಣ್ಣ ಮುಂದೆ ಆ ಭೀಷ್ಮನ ರಥವನ್ನೇರಿ ನಾವು ಹೋಗಿದ್ದೇವೆ. ಅವನನ್ನಂತೆ ಯುದ್ಧ ಮಾಡಿ ಸೋತು ಬಿದ್ದಿದ್ದ. ನಾನು ಆ ಕಡೆಗೆ ದೃಷ್ಟಿ ಹರಿಸಲಿಲ್ಲ. ನನಗಾಗಿ ಯುದ್ಧವನ್ನು ಮಾಡಿ ಸೋತ, ನೋವನ್ನು ಅಪಮಾನವನ್ನು ಅನುಭವಿಸಿದ ಅಂಥವನು ಮತ್ತೊಮ್ಮೆ ಇನ್ನೊಬ್ಬರ ಜೊತೆಯಲ್ಲಿ ಹೋದಂತಹ ಹೆಣ್ಣನ್ನು ಕೂಡಿಕೊಳ್ಳುವುದಕ್ಕೆ ಅಷ್ಟೇನೊಬ್ಬ ಅವಿವೇಕಿಯಲ್ಲ ಆ ಸಾಲ್ವ. ಅವನಿಗೂ ವಿವೇಕ ಇದೆ, ಗೌರವ ಇದೆ. ಅವನ ದೂರಬಾರದು, ಅವನದು ತಪ್ಪಲ್ಲ. ಅವನ ಕಣ್ಣ ಮುಂದೆಯೇ ಭೀಷ್ಮನ ರಥವನ್ನೇರಿ ಹೋದವಳು ನಾನು, ಅದೇ ತಪ್ಪಾಗಿದೆ. ಹಾಗಾದರೆ ಯಾರ ತಪ್ಪು? ಯಾರನ್ನೇಕೆ ಹೇಳಬೇಕು? ಇದ್ದಾನಲ್ಲ ಬ್ರಹ್ಮ, ಸೃಷ್ಟಿಸಿದವ, ಅವನದೇ ತಪ್ಪು. ನನಗೆ ಈ ಜನ್ಮದಲ್ಲಿ ಮದುವೆ ಇಲ್ಲ, ಗಂಡ ಇಲ್ಲ ಅಂತ ಸೃಷ್ಟಿಸಿರಬೇಕು. ಅವನು ನನ್ನ ಹಣೆಯಲ್ಲಿ ಬರೆದಿರಬೇಕು ಆ ವಿಧಿ. ಎಷ್ಟಾದರೂ ಬ್ರಹ್ಮ ಮೂರ್ಖ ಮೂರ್ಖ. ಹೆತ್ತ ಮಗಳನ್ನು ಮದುವೆಯಾದವ, ಅವನಲ್ಲದೆ ಬೇರೆ ಯಾರಿದ್ದಾರೆ? ಅವನಿಗೆ 4 ಮುಖಗಳಿದ್ದರೆ ಏನು ಪ್ರಯೋಜನ? ಇಲ್ಲ. ಅವನಂತಹ ಮೂರ್ಖರು ಪಾಪಿಗಳು ಬೇರೆ ಯಾರೂ ಇಲ್ಲ. ದುಷ್ಟ ಬ್ರಹ್ಮ, ಏನು ಬರದೆಯೋ ನನ್ನ ಹಣೆಯಲ್ಲಿ. ಆಗದು ದುಡುಕಿ ಏನನ್ನೋ ಹೇಳಬಾರದು. ಬ್ರಹ್ಮದೇವ, ಬ್ರಹ್ಮನನ್ನು ಆಕ್ಷೇಪಿಸುವುದಕ್ಕೆ ನಾನು ಯಾರು? ಅವನು ಅನ್ಯಾಯ ಮಾಡುವನಲ್ಲ. ಅವನಿಗೂ ಸೃಷ್ಟಿಸುವುದಕ್ಕೆ, ಹಣೆಯಲ್ಲಿ ಬರೆಯುವುದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲವಂತೆ. ಪ್ರತಿಯೊಂದು ಜೀವಿಗಳ ಹಿಂದಿನ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿಯೇ ಸುಖವನ್ನೋ ದುಃಖವನ್ನೋ ಎಲ್ಲವನ್ನೂ ಹಣೆಯಲ್ಲಿ ಅವನು ಬರೆಯುತ್ತಾನಂತೆ. ಹಾಗಾದರೆ ಬ್ರಹ್ಮನ ತಪ್ಪಲ್ಲ. ನಾನೇ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿರಬೇಕು, ಅದಕ್ಕೆ ಈ ಶಿಕ್ಷೆ ಆಗಿರಬೇಕು. ನನ್ನ ಹಿಂದಿನ ಜನ್ಮದಲ್ಲಿ ಯಾವ ಹೆಣ್ಣಿಗೆ ನಾನು ಗಂಡನಿಲ್ಲದಂತೆ ಮಾಡಿದ್ದೇನೋ, ಯಾವ ಹೆಣ್ಣಿನ ಜೀವನವನ್ನು ಹಾಳು ಮಾಡಿದ್ದೇನೋ, ನಿಜ ಆ ಪಾಪದ ಫಲ ಇದು. ನನ್ನ ಪಾಪದ ಫಲ, ನನ್ನ ವಿಧಿ ಇದು, ನನ್ನ ಪ್ರಾರಬ್ಧವಿದು. ಮತ್ತೊಬ್ಬರಲ್ಲಿ ಹೇಳಿ ಏನು ಪ್ರಯೋಜನ? ಯಾರ ತಪ್ಪು ಅಲ್ಲ, ನನ್ನದೇ ತಪ್ಪು, ನನ್ನದೇ ತಪ್ಪು. ಅಲ್ಲ, ಯೋಚಿಸರಿ, ನನ್ನ ತಪ್ಪಲ್ಲ. ನನ್ನನ್ನು ತಪ್ಪು ದಾರಿಯಲ್ಲಿ ಸೆಳೆದುಕೊಂಡು ಹೋದವನು ಈ ಭೀಷ್ಮ ಬಂದನಲ್ಲ ವಿವಾಹ ಮಂಟಪಕ್ಕೆ. ಹೇಳ್ತಾನೆ ತಾನು ಬ್ರಹ್ಮಚಾರಿ, ಸಾಯುವ ತನಕ ಮದುವೆ ಆಗುವುದಿಲ್ಲ ಇವ ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಪ್ರತಿಜ್ಞೆ ಮಾಡಿದವನು ಆಮಂತ್ರಣ ಇಲ್ಲದೆ ವಿವಾಹ ಮಂಟಪಕ್ಕೆ ಯಾಕೆ ಬರಬೇಕಾಗಿತ್ತು? ಅಹಂಕಾರಿಯಾಗಿ ಬಂದು ಅಧಿಕಾರದಿಂದ ತಂದು ನಮ್ಮ ಬಾಳುವೆಯನ್ನೇ ಕೆಡಿಸಿದ. ನನಗೆ ಬೇಕಾಗಿಲ್ಲ ತಮ್ಮನನ್ನು ಮದುವೆಯಾಗಿ. ಇಲ್ಲವಾದರೆ ನಿಜವಾಗಿಯೂ ನನ್ನ ಸ್ವಾಲ ಭೂಪತಿ ಕೂಡಿಕೊಳ್ಳುತ್ತಿದ್ದ. ಸಾಲ್ವನ್ನು ನನ್ನ ಕೂಡಿಕೊಳ್ಳದಂತೆ, ಹಾಗೆ ನನಗೆ ಇತ್ತ ಗತಿ ಇಲ್ಲದಂತೆ ಈ ಸ್ಥಿತಿಗೆ ಇಳಿಸಿದವ ಭೀಷ್ಮ. ಮಕ್ಕಳಾಟೆಗೆ ವ್ಯವಹಾರ, ಈ ಹೆಣ್ಣುಗಳೆಂದ್ರೆ ಏನು, ಆಡುವಂಥ ಆಟದ ವಸ್ತುಗಳು ಅಂತ ಎಣಿಸಿದನೋ ಭೀಷ್ಮ. ಇದೆಲ್ಲಕ್ಕೂ ಮೂಲ ಕಾರಣ ಅವನೇ, ಬೇರಾರು ಅಲ್ಲ ಅವನೇ. ಆದ್ದರಿಂದ ಎಲ್ಲಿಗೆ ಹೋಗ್ತೇನೆ, ಅವನನ್ನೇ ನೋಡ್ತೇನೆ, ಮತ್ತೊಮ್ಮೆ ಮಾತಾಡ್ತೇನೆ. ಎಂದು ನಿಶ್ಚಯಗೈಯುತ ಕ್ಷಣದಿ ಗಾಂಗೆಯನಲ್ಲಿಗೆ ಬಂದು ಕೇಳಿದಳಾಗ ಆತುರದಿಯೇ ಹಿಂದೆ ರಥದೊಳಗಿರಿದು ಎನ್ನನು ತಂದುದಗೆ ಪರಪುರುಷ ಸ್ಪರ್ಶನ ಎಂದು ಸಾಲ್ವನು ಬಿಟ್ಟು ಕಳುಹಿದ ಎಂದು ನೀನೇ ವರೆದು ಎಂದು ನಿಶ್ಚಯಗೈಯುತ ಕ್ಷಣದಿ ಗಾಂಗೆಯನಲ್ಲಿಗೆ ಬಂದು ಕೇಳಿದಳಾಗ ಆತುರದಿಯೇ ನಿಮ್ಮ ಅಪ್ಪಣೆಯಂತೆ ಬ್ರಾಹ್ಮಣ ಉತ್ತಮರ ಜೊತೆಯಲ್ಲಿ ಸಾಲ್ವ ದೇಶಕ್ಕೆ ಹೋದೆ. ಸಾಲ್ವನ ಕಾಲಿಗೆ ಎರಗಿದೆ. ಆದರೆ ಅವನು ತಿರಸ್ಕರಿಸಿದ. ನನ್ನ ಕಣ್ಣ ಮುಂದೆಯೇ ನಿನ್ನನ್ನು ಭೀಷ್ಮ ಕೊಂಡು ಹೋಗಿದ್ದಾನೆ. ಅಲ್ಲಿಗೆ ನಮ್ಮ ಸಂಬಂಧ ತಪ್ಪಿ ಹೋಗಿದೆ. ನೀನು ಮತ್ತೊಬ್ಬರ ಜೊತೆಯಲ್ಲಿ ಹೋದವಳು. ಮತ್ತೊಬ್ಬರ ಜೊತೆಯಲ್ಲಿ ಹೋದಂತಹ ಹೆಣ್ಣನ್ನು ಕೂಡಿಕೊಳ್ಳುವುದಕ್ಕೆ ನಾನೇನು ಅಂತಹ ಚಾರನಲ್ಲ. ನಡೆ ಇಲ್ಲಿಂದ. ಹೀಗೆ ತಿರಸ್ಕರಿಸಿದ್ದಾನೆ. ಹಾಗೆ ಬಂದಿದ್ದೇನೆ. ಮೊದಲು ರಥವನ್ನೇರಿಸಿ ತಂದವರು ನೀವು, ನಾನೇ. ಪಣವನ್ನು ಗೆದ್ದವರು ನೀವು. ತಮ್ಮನನ್ನು ಮದುವೆಯಾಗುವಂತ ಸೂಚಿಸಿದವನು ನಾನೇ. ನನಗೆ ಯಾರು ಬೇಕಾಗಿಲ್ಲ. ಮತ್ತೆ ಗೆದ್ದಂತಹ ನೀವೇ ಮದುವೆಯಾಗಿ ಬಳಿಕ ನೀ ಬಂದಿಲ್ಲಿ ಇನ್ನೇನೋ ಒಲಿದು ಬ್ರಹ್ಮ
ನಾಚಿಕೆ ಪಡುವ ಹಾಗೆ, ಪ್ರಕೃತಿಯೇ ನಿನ್ನ ಮುಂದೆ ನಾಚಿಕೊಳ್ಳುವ ಹಾಗೆ ಹೆಣ್ಣುತನದ ವ್ಯಕ್ತಿತ್ವಕ್ಕೆ ನೀನು ಮಾರಕಪ್ರಾಯವಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡೆ. ಛೀ ಕೆಟ್ಟ ಹೆಣ್ಣೆ, ಮನಸ್ಸು ಮಧುಕರ, ಮತ್ಸ್ಯ, ಮರ್ಕಟ, ಮೇಘ, ಮಾರುತ, ಮಾ ಎಂದು ಕರೆಯಲ್ಪಡುವಂತಹ ಲಕ್ಷ್ಮಿ, ಹೀಗೆ 10 ಮಕಾರಗಳು ಚಂಚಲವಾದವುಗಳು ಅಂತ ಪ್ರಪಂಚದಲ್ಲಿ ಪ್ರತೀತಿ. ಅದರಲ್ಲಿ ಪ್ರಧಾನ ಹೆಸರುಳ್ಳವಳು ಮಾನಿನಿ. ಛೀ, ಅರ್ಥ ಮಾಡಿಕೊಳ್ಳದೆ ಅನರ್ಥಕಾರಿಯಾದಂತಹ ಪರಂಪರೆಗೆ ಮೆಟ್ಟಿಲಾಗಿ ಪರಿಣಮಿಸಲ್ಪಟ್ಟೆ ಅಲ್ಲ ನೀನು. ಸೌಭಾಗ್ಯದ ನಿಧಿ ಕಾಲಬುಡಕ್ಕೆ ಬರುವಾಗ ಅದನ್ನು ಕಾಲಿನಿಂದ ದೂರೀಕರಿಸಿ ಹೆಣ್ಣಾಗಿ ಹೇಡಿತನದ ಕೆಲಸವನ್ನು ಅಥವಾ ಹುಂಬತನದ ಕೆಲಸವನ್ನು ಮಾಡಿಬಿಟ್ಟೆ. ಒಮ್ಮೆ ಚೆನ್ನಾಗಿ ಯೋಚಿಸಿ ನೋಡು. ಏರಿರನ್ನಯ ರಥವನ್ನು ತೊರೆಯಲಿ ಎಂದು ಆಜ್ಞೆ ಕೊಟ್ಟ ತಕ್ಷಣ ನನ್ನ ಚರಣಕ್ಕೆ ನಮಿಸಿ ಲವಲವಿಕೆಯಿಂದ ರಥವನ್ನು ಏರಿಕೊಂಡೆ. ಇಲ್ಲಿಯವರೆಗೆ ಕರೆತರುವಾಗಲೂ ನೀನು ಸಾಲ್ವನಿಗೆ ಮನ ಕೊಟ್ಟದ್ದನ್ನು ಹೇಳಲಿಲ್ಲ. ಹಾಗಾದರೆ ಅಷ್ಟು ದಿವಸಗಳ ಕಾಲ ರಾಜಮಾತೆಯ ಅಂತಃಪುರದಲ್ಲಿ ಉಳಿಸಿದಾಗಲೂ ನೀನು ರಾಜಮಾತೆಗೆ ಹೆಣ್ಣಿಗೆ ಮುಟ್ಟಿಸಬಹುದಾಗಿತ್ತು ನಿನ್ನ ಮನದಳಲನ್ನು. ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲಿಲ್ಲ ನೀನು. ಸರ್ವರ ಸಮಕ್ಷಕ್ಕೆ ನಿನ್ನನ್ನು ಕರೆಯಿಸಿಕೊಂಡು ಸರಸಿಜಾಂಬಕಿಯರ ಕೇಳಿ ಎಂದು ನಾನು ಪ್ರಲಾಪಿಸಿದನಲ್ಲ. ನನ್ನ ಆ ಹೆಬಗತನವನ್ನು ಅಥವಾ ಷಂಡತನವನ್ನು ನಾನೇ ಆಕ್ಷೇಪಿಸಿಕೊಳ್ಳಬೇಕಾಯಿತು. ನಿಮ್ಮನ್ನು ಬಲಾತ್ಕಾರವಾಗಿಯೇ ಮದುವೆ ಮಾಡಿಸಿದ್ದಿದ್ರೆ ಪ್ರಕರಣ ಪ್ರಸಂಗ ಇಷ್ಟು ಮುಂದಕ್ಕೆ ಬರುತ್ತಿರಲಿಲ್ಲ. ನಾನು ಕೊಟ್ಟ ಕೊಡುಗೆಯನ್ನು ತಿರಸ್ಕರಿಸಿ ಸಾಲ್ವರ ಮೇಲೆ ಅಪ್ಪಟವಾದ ಪ್ರೀತಿ ಉಂಟು ಅಂತ ನಟಿಸಿ ಬ್ರಾಹ್ಮಣರ ಮೂಲಕವಾಗಿ ಅಲ್ಲಿಗೆ ಹೋದೆ. ನಿನಗಿತ್ತು ಹೊಣೆಗಾರಿಕೆ. ಸಾಲ್ವನನ್ನು ಹೇಗಾದರೂ ಒಡಂಬಡಿಸಿ ಅವನನ್ನೇ ಪತಿಯನ್ನಾಗಿ ಸ್ವೀಕರಿಸಿ ಆಮೇಲೆ ಸಖ ಸಪ್ತಪದಿ ಭವ ಎನ್ನುವ ಉದ್ಘೋಷದ ನಡುವೆ ಅವನಿಂದ ಮಾಂಗಲ್ಯ ಧಾರಣೆ ಮಾಡಿಸಿಕೊಳ್ಳಬೇಕಾದ ಸುಮಂಗಲ ನೀನಾಗಿದ್ದೆ. ಆದರೇನು ಮಾಡೋಣ? ಹಸ್ತಿನೆಗೆ ತಂದ ಮಾಟವೋ ನೀನು ಮಾಡಿದ ವಿಚಿತ್ರಕಾರಿ ಕೃತ್ಯವೋ ನಮ್ಮ ಪಾಲಿಗೆ ಕಳಂಕಪ್ರಾಯಳಾದೆಯಲ್ಲ. ಈಗಲೂ ಹೇಳ್ತೇನೆ, ಅರಿತು ಮಾಡಿದ ತಪ್ಪು, ಆ ಮೂಲಕವಾಗಿ ಸಾಧಿಸಲಾಗದ ಒಪ್ಪು, ಇದನ್ನು ಯಾರು ಮಾಡ್ತಾರೋ ಅವರನ್ನು ಮೂರ್ಖರು ಅಂತ ಕರೆಯಲಾಗುತ್ತದೆ. ಆಗ ಒಳ್ಳೆಯ ಅವಕಾಶ ಇತ್ತು ನಿನಗೆ. ತಮ್ಮನ ಜೊತೆಗೂಡಿ 3 ರಾಣಿಯಂದಿರ ಜೊತೆಗೆ ಅವನೊಬ್ಬ ಮಹಾರಾಜನಾಗಿ ಮೆರೆಯುವ ಅವಕಾಶವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಅದನ್ನು ಬಿಟ್ಟುಕೊಟ್ಟಿದ್ದಿ. ಆಗ ತಮ್ಮನಿಗಾದರೂ ಆಗುತ್ತಿತ್ತು, ನಾನಂತೂ ವರಿಸುವುದಿಲ್ಲ ಅಂತ ಜನಜನಿತ. ಈಗ ನೀನು ತಮ್ಮನಿಗೂ ಆಗದು ತೆರಳಾಚೆ. ಎನ್ನ ಪತಿ ಶೂನ್ಯಂ ಕೈದೆ, ಎನ್ನ ಪತಿ ಶೂನ್ಯಂ ಕೈದೆ ಚಲಿಸಿ ಘೋರ ರಣ್ಯದು ತಪವನಾಚರದೆ ನಿನಗೆ ಶಾಪವನೀಯದಿರೆ ಅಲ್ಲದಿರೆ ದುರಪರ ಒಲಿಸಿ ನಿನ್ನಯ ಶಿರವ ಚೆಂಡಾಡಿಸದಿರಲು ಮೊಲೆ ಎಲ್ಲ ಪತ್ತಿಯುವುದು ಕಾಶೀಶ ಸುತ ಎಲ್ಲ ಛಲವ ಕಾಂಬುವ ಎನ್ನುತ್ತ ವಿದ್ಯಾವನ ತನಗಾಗಿ ನಡೆದಳತಿ ಶೋಕಿಸುತ್ತ ನೀನು ಹೆಣ್ಣಮ್ಮ ಹೃದಯ ಶೂನ್ಯ. ನಿನ್ನ ಹೃದಯ ಪಾಷಾಣಕ್ಕಿಂತ ಕಠಿಣವಾಗಿದೆ. ಈ ಜನ್ಮದಲ್ಲಿ ನನಗೆ ಮದುವೆಯೇ ಇಲ್ಲದ ಹಾಗೆ ಮಾಡಿದೆಯಲ್ಲ. ಆದರೆ ಬಿಡುವಳಲ್ಲ ತಕ್ಕ ಪ್ರತೀಕಾರ ಮಾಡಿದೆ. ನಾನೇನು ವರ್ಣದಲ್ಲಿ ಜಾತಿಯಲ್ಲಿ ಬ್ರಾಹ್ಮಣಿಯಲ್ಲ. ನಿನ್ನ ಹಾಗೆ ಕ್ಷತ್ರಿಯಾಣಿ ನನ್ನ ಮೈ ಇರುವುದು ಕ್ಷತ್ರಿಯ ನೆತ್ತರು. ಪ್ರತಿಜ್ಞೆಯನ್ನು ಕೇಳು. ನೀನೊಬ್ಬನೇ ಪರಾಕ್ರಮಿ ಎಂಬಾಗೆ ಭಾವಿಸಿಕೊಳ್ಳಬೇಡ. ನಿನಗಿಂತ ಪರಾಕ್ರಮಿಗಳು ಪ್ರಪಂಚದಲ್ಲಿ ಎಷ್ಟೋ ಮಂದಿಗಳಿರಬಹುದು. ಅಂತವರ ಬಳಿಗೆ ಹೋಗಿ ಕಾಲ ಮೇಲೆ ಬಿದ್ದು ಅವರನ್ನು ಕರೆ ತಂದು ಯುದ್ಧ ಮಾಡಿಸಿ ಅಂತವರಿಂದ ನಿನ್ನ ತಲೆಯನ್ನು ಎಂದಾಡ್ತೇನೆ. 3 ಲೋಕದಲ್ಲಿ ಭೀಷ್ಮನಿಗೆ ಸಮಾನರಿಲ್ಲ ಎಂಬ ದೇವೇಂದ್ರನ ಮಾತು ಬಂದೇ ಆದೀತೆ ಹೊರತು ಭೀಷ್ಮನಿಗೆ ಅನುವಾದದು ಏನು ಗೆಲ್ಲುವವರು ಕೊಲ್ಲುವರಿಲ್ಲ ಅಂತಾದ್ರೆ ಮತ್ತೂ ಅಸಂಭವ. ಕಾಡಿಗೆ ಹೋಗಿ ಉಪವಾಸ ಬಿದ್ದು ದೇಹವನ್ನು ದಂಡಿಸಿ ತಪಸ್ಸನ್ನು ಮಾಡಿ ಆ ತಪಾ ಪ್ರಭಾವದಿಂದ ನಿನ್ನನ್ನು ಶಾಪ ಕೊಟ್ಟು ಸುಟ್ಟೇನೆ. ಸುಟ್ಟು ಆ ಭಸ್ಮವನ್ನು ಹಣಿಗೆ ಪಟ್ಟು
ನಮ್ಮ ತಾಯಿ ಎಂಬ ಕಾರಣದಿಂದ ನದಿಯಲ್ಲಿ ಸ್ನಾನ ಮಾಡಬೇಡ. ನೀನೇನು ಮುನಿದು ಮುಳಿದು ಬರುವ ಮಾರಿ ದೇವತೆ ಆದರೆ ನಿನಗದೋ ಹೊರಗೆ ಗುಡಿ ಕಟ್ಟಿ ಆರಾಧನೆಗೆ ವ್ಯವಸ್ಥೆ ಮಾಡಿಯೇನು, ಸಾಲ್ವನನ್ನು ಅರ್ಚಕನನ್ನಾಗಿ ಮಾಡಿಯೇನು ನಿರೀಕ್ಷೆ ಮಾಡ್ತೇನೆ. ಮಂಗಳ ಯದು ಕುಲ ತಿಲಕನಿಗೆ ಮಂಗಳೋ ಮುದದಿಯ ಶಯನನಿಗೆ ಮಂಗಳ ನಿಗಮವ ತಂಬಿಯ ಮಾಸ್ಯಗೆ ಮಂಗಳ ಕೂರ್ಮ ಮಂಗಳಂ ಜಯ ಮಂಗಳೋ ಮಂಗಳೋ ಗಜರಿ
ಅವನ ಧ್ವನಿ ನನ್ನ ಕಿವಿಗಳನ್ನಪ್ಪಳಿಸುತ್ತಿದೆ. ವಾಯುದೇವನು ಸಹಕಾರಿ, ಮಗನ ಮಾತುಗಳು ಕೌರವನ ಹೃದಯ ಬೇಲಕವಾಗಲಿ. ಆಗುವುದರಿಂದ ಆ ಕಡೆಯಿಂದ ಬೀಸಿ ವಾಯುಯಾತನೆಯಲ್ಲಿ ಮುಖಾಮುಖಿಯಾಗಿ ಹೋರಾಡುತ್ತಿದ್ದವನು ಅವನ ಕಣ್ ತಪ್ಪಿಸಿ ಈ ಕಡೆಗೆ ಏಕಾಂಗಿಯಾದ ಪೂರ್ವ ದಿಶಾಮುಖನ ಯುದ್ಧ ಭೂಮಿಯಲ್ಲಿ ನಾನು ಮುಂದೆ ಸರಿಯುತ್ತಿದ್ದ ಯಾರೂ ಇಲ್ಲ.
ನನ್ನ ಕಾಲಿಗೆ ನೋವಾದ ಕೂಡದೆ ರಕ್ತಗಂಬಳಿಯನ್ನು ಏಕಾಂಗಿಯಾಗಿ ಬಿದ್ದಿರುವ ಕೆಳಗಳ ರಾಶಿ ಏರಿ ಹಿಡಿದು ಮುಂದೆ ಯುದ್ಧ ಭೂಮಿಯ ಭೀಕರ ದೃಶ್ಯ ಮೈ ನವಿರೇಳುವಂತೆ ದೂರದ ಹಾಹಾಕಾರ ಮಡಿಯದ ಪ್ರಾಣಕ್ರಮಣ ಸ್ಥಿತಿಯಲ್ಲಿರುವ ಆ ಕಟನ ಮೈಯ ಚರ್ಮವನ್ನು ಮಾಂಸವನ್ನು ನುಣ್ಣುವ ಆಸೆಯನ್ನು ನರಿ ನಾಯಿಗಳು ನಾನಾ ರಸೋತ್ಪಾದಕವಾದ ಯುದ್ಧ ಭೂಮಿಯ ಭೀಕರ ಎಂತನ ಹೃದಯವನ್ನಾಗಿ ನಡುಗಿಸಬಹುದು. ಇದಕ್ಕೆಲ್ಲ ನಾನೇ ಕಾರಣ. ಎನಿತು ಬಲವಿರಲು ಮತ್ತೆ ನೀತು ಸಂಪದವಿರಲು ಎನಿದು ಭಟವಿರಲು ಮೊದಲಿಲ್ಲ ಎನಿದು ಬಲವಿರಲು ಮತ್ತೆ ನೀತು ಸಂಪದವಿರಲು ಎನಿದು ಭಟವಿರಲು ಮೊದಲಿಲ್ಲ ಎನ್ನುವುದೇನೈ ದೈವ ಬಲವಿಲ್ಲದುದರಿಂದ ಇನಿತಾದುದರ ಸಗೆ ಇಳಿದ ಎನ್ನುವುದೇನೈ ದೈವ ಬಲವಿಲ್ಲದುದರಿಂದ ಇನಿತಾದುದರ ಸಗೆ ಇಳಿದ ಬಲವಿರಲು ಮತ್ತೆನಿತು ಸಂಪದವಿರಲು ಎನಿತು ಬಟವಿರ ಮುದದಿಂದ ಎನ್ನುವುದೇನೇ ದೈವ ಬಲವಿಲ್ಲದುದರಿಂದ ಇನಿತಾದುದರ ಸಗೆಯಿಂದ ಇನಿತಾದುದರ ಸಗೆಯಿಂದ ಷಡತತ್ವದಲ್ಲಿ ಪವಡಿಸಿದ ಇಚ್ಛಾಮಣಿಗಳಾದ ಭೀಷ್ಮರನ್ನು ರಣರಂಗದಲ್ಲಿ ದೃಷ್ಟದ್ಯುಮ್ನ ಖಡ್ಗನಿಂದ ಛಿದ್ರ ಛಿದ್ರವಾಗಿ ದ್ರೋಣಾಚಾರ್ಯದ ಗಳೆಯವರ ಪಾರ್ಥನ ಶರಾಘಾತದಿಂದ ಭೂಮಿಯನ್ನು ಕನ್ನಡನು ನೇರವಾದ ಮಾತ್ರೇಶ್ವರ ಅಮೂಲ್ಯವಾದ ಅತ್ಯುತ್ತಮವಾದ ದಿವ್ಯ ರತ್ನಗಳನ್ನು ಕಳೆದುಕೊಂಡ ಹತಭಾಗ್ಯನ 18 ಕ್ಷೋಭಿಣಿ ಬಲದೊಂದಿಗೆ ಪಾಂಡವರು ಕೌರವರು ಯುದ್ಧ ಭೂಮಿಯನ್ನು ಸೇರಿದ್ದೆವು. ನನ್ನ 11 ಕ್ಷೋಭಿಣಿ ಸೇರಿ ಉಳಿದವರು 4
ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ, ನಮ್ಮ ಸೇನೆ ಹೇಳ ಹೆಸರಿಲ್ಲದಂತೆ ಯಾಕೆ ಯಾರನ್ನೆಲ್ಲ ಕಳೆದುಕೊಂಡೆ ಅವರನ್ನು ಎಣಿಸುತ್ತಂತೆ ನನ್ನ ಒಡಲು ನಡುಗಲಾರ, ನನ್ನಲ್ಲಿ ಸಂಪತ್ತಿ ದೇಹ ಬಲವಿತ್ತು, ಸೇನಾ ಬಲವಿತ್ತು, ಸಂಘಟನಾ ಚಾತುರ್ಯವಿತ್ತು, ಸಂಯೋಜನಾ ಸಾಮರ್ಥ್ಯ. ಆದರೆ ಪರಿಣಾಮ ಈ ರೀತಿಯ ದಯನೀಯ ಸ್ಥಿತಿ. ದೈವಾನುಗ್ರಹವನ್ನು ದೇವರ ದಯ ಇಲ್ಲದವನಿಗೆ ಯಾವುದಿದ್ದರೂ ಪರಿಣಾಮದಲ್ಲಿ ಸುಖವನ್ನು ಈ ಸತ್ಯಾನುಭವ ನನಗಾಗಲಾರ. ತಂದೆಯ ಮಾತನ್ನು ಕೇಳಲು, ತಾಯಿಯ ನುಡಿಗಳನ್ನು ತಿರಸ್ಕರಿಸಿದ, ಗುರುಗಳನ್ನು ಉಪೇಕ್ಷಿಸಿದ, ಹಿರಿಯರನ್ನು ಅಗೌರವಿಸಿದ ಯಾರಿಗಾದರೂ ದೇವರ ದಯೆ ದೊರಕಿ ನಾನಷ್ಟನ್ನು ನನಗೆ ಸಹಾಯಕರಾಗಿ ಯಾರು ಯಾರೂ ಇಲ್ಲ. ಕಲದ ಗದಿಯನು ಪೆಗರುಳ್ಳ ರಣಧಾರ
ಅಂಧನೃಪನಾದಂತಹ ಧೃತರಾಷ್ಟ್ರನಿಗೆ ಯುದ್ಧ ವರ್ಣನೆಯನ್ನು ಸತ್ಯ ದರ್ಶನವನ್ನು ಮಾಡಿಕೊಡಬೇಕು ಮಗನೇ. ಆ ಉಪಾಘಾತದಲ್ಲಿ ನನಗೆ ಲವಲವಿಕೆ ಇತ್ತು. 18ನೇ ದಿವಸದ ಸಾಯಂ ಸಂಧಿ ಈಗಲೂ ನನಗೆ ಲವಲವಿಕೆ ಇದೆ. ಗುರುಕುಲಾತ್ಮಯ ತಿಲಕರನ್ನು ಕಾಣುವ ಲವಲವಿಕೆ. ಕಳೆದ 18 ದಿವಸ ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನು ಎಣಿಸಿದರೆ ನನಗೆ ನಿಜಕ್ಕೂ ಲವಲವಿಕೆ ಇಲ್ಲ. 10 ದಿವಸ ಹೋರಾಟ ಮಾಡಿದ ಭೀಷ್ಮರು ಶಿಖಂಡಿಯ ನೆಲದಿಂದ ಹೊರಗಿದ್ರು. ದ್ರೋಣರ ಹತ್ಯೆ ಬರ್ಬರ ರೀತಿಯಲ್ಲಿ ನಡೆದು ಹೋಯಿತು. ಚಿರಂಜೀವಿಯಾದಂತಹ ಮಗ ಮಡಿದನೆಂಬ ಸುಳ್ಳನ್ನು ಸತ್ಯವಾಗಿ ಹೇಳಿದವನು ಧರ್ಮನಂದನ ಅಥವಾ ಧರ್ಮರಾಯರಿಂದ ಹೇಳಿಸಲ್ಪಟ್ಟರು. ಸಾರಥಿಯನ್ನು ರಥವನ್ನು ಕಳಕೊಂಡ ಕರ್ಣನ ಸಾವು ದಾರುಣ ರೀತಿಯಲ್ಲಿ ನಡೆದು ಹೋಯಿತು. ಭಾರತ ರತ್ನನೆನಿಸಿದ ಅಭಿಮನ್ಯು ಷಡುರಥರು ಕಗ್ಗಲೆ ಮಾಡಿದರು. ಇದನ್ನು ನಾನು ದೃಗೀಂದ್ರಿಯದಿಂದ ಕೇವಲ ಮೂಕನಾಗಿ ಕಂಡೆ. ಧರ್ಮಕ್ಷೇತ್ರದಲ್ಲಿ ಧರ್ಮಯುದ್ಧ ನಡೆಯಿತೆ. ಕ್ಷೇತ್ರ ಧರ್ಮದಂತೆ ಹೋರಾಟ ಮಾಡಿದರೆ ಇಲ್ಲ. ಯಾರು ವಿಧಿ ನಿಷೇಧವನ್ನು ವಿಧಿಸಿದ್ರು ಅವರೇ ವಿಧಿ ನಿಷೇಧವನ್ನು ಮುರಿದ್ರು. ಇದು ಧರ್ಮಕ್ಷೇತ್ರವೇ? ಇದು ಧರ್ಮಯುದ್ಧವೇ? ಯುದ್ಧದ ನೇತೃತ್ವವನ್ನು ಭಗವಂತ ನಿರ್ದೇಶಿಸುತ್ತಾನೆ ಎನ್ನುವುದರಿಂದ ನಾವು ಒಪ್ಪಲೇಬೇಕು. ಪ್ರತ್ಯವಿಷ್ಟವಿಲ್ಲದ ಅಸ್ತ್ರಗಳು ಪ್ರಯೋಗಿಸಲ್ಪಟ್ಟಿತು. 11, 7, 18 ಅಕ್ಷೋಹಿಣಿ ಸೇನೆ ಮಾರಣ ಹೋಮವಾಗಿ ಹೋಯಿತಲ್ಲ. ಇದನ್ನು ಕಾಣುವುದಕ್ಕೆ ಬೇಕಾಗಿ ನನಗೆ ದಿವ್ಯ ದೃಷ್ಟಿಯೇ ಅಲ್ಲ. ಅಂಧನೃಪತಿಗೆ ಜ್ಞಾನದ ಕಣ್ಣಾಗಿ ನಾನಿದ್ದೆ. ನೋಡುತ್ತಾ 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 18ನೇ ದಿವಸದ ಈ ಸಾಯಂ ಸಂಧಿ ನನ್ನ ದಿವ್ಯ ದೃಷ್ಟಿಯ ಪರಿಧಿಯಿಂದಲೇ ಸುಯೋಧನ ಮರೆಯಾಗಿ ಹೋದ. ಆ ಕಾಲಕ್ಕೆ ಸಂಜಯ ನನ್ನ ಮಗನೆಲ್ಲಿ ಹೋದ? ಯಾವ ಕಡೆಗೆ ಹೋಗುತ್ತಿದ್ದಾನೆ? ಧೃತರಾಷ್ಟ್ರ ಭೂಪತಿಗಳ ರೋದನವನ್ನು ಕರೆಗ ನಾನು ಉತ್ತರಿಸದೆ ಅಸಹಾಯಕನಾದೆ, ಮೂಕನಾದೆ. ಸುಯೋಧನಲ್ಲಿ ನನಗಿಲ್ಲಿರುವಂತಹ ಮೋಹ ಮಿಶ್ರಿತವಾದ ವಾತ್ಸಲ್ಯ. ಹಾಗೆಂದು ನಾನು ಪಾಂಡವ ದ್ವೇಷಿ ಎನ್ನುವಲ್ಲ, ಕೌರವನಲ್ಲಿ ಮೋಹವೋ ವಾತ್ಸಲ್ಯವೋ ಇರುವುದು ಸತ್ಯ. ಅಂದ ನೃಪತಿಯಿಂದ ಬೀಳ್ಕೊಂಡು ದೊರೆ ಸುಯೋಧನನ್ನು ಅರಸುತ್ತ ಕುರುಕ್ಷೇತ್ರಕ್ಕೆ ಬಂದ್ರೆ ಸುಯೋಧನ ಕಾಣುತ್ತಾ ಇಲ್ಲ. ಅವನನ್ನು ಉದ್ದೇಶಿಸಿ ಸಂಬೋಧಿಸುತ್ತಾ ಮುನ್ನಡೆಯುತ್ತೇನೆ. ದೊರೆಯೇ, ಸುಯೋಧನ ಸುಯೋಧನ ಸುಯೋಧನ. ಧಾತು ಕೆಡದೆ ಸುಯೋಧನ ಐದರುವ ಸುಯೋಧನ ಧಾತು ಕೆಡದೈ ಸುಯೋಧನ. ದೊರೆ ಕುರುಕುಲನ ಧನರು ಕಾಡುತ್ತ ದೊರೆ ಸಂಜಯ ದೊರೆ ಸಂಗಯನೋದು ಮನದುಳು ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಂಡ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದೆಲ್ಲಿಗೆ ನಡಿವಿ ಮೆಲ್ಲನೆ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಿಲ್ಲಿಗೆ ನಡಿವೆ ಮೆಲ್ಲನೆ
ಹೀಗಾಗಿದೆ ಬಡಿಲೆ ರಿಪುಗಳ ಬಿಂಬ ಛಲಗಳ ನುಡಿ ಆಡಗಿ ಹೀಗಾಗಿದೆ ಪುಣ್ಯ ಫಲವೇ ಪುಣ್ಯ ಫಲವೇ ಕೊಡವಿ ಕೊಡವಿಪಾಲಕ ಸಮ್ರಾಟ ಸುಯಾಸನನ ಕುರಿತಾಗಿ ನಾವು ಅಂತರಂಗದಲ್ಲೇ ಆಮೋದವನ್ನು ಕಂಡುಕೊಂಡವರು. ಪ್ರಭು, ಇಂದಲ್ಲ ನಾಳೆಯಲ್ಲ ಇನ್ನೊಂದು ದಿವಸ ಪಟ್ಟಾಭಿಷೇಕದ ಸುಮುಹೂರ್ತದ ಪ್ರತೀಕ್ಷೆಯಲ್ಲೇ ನಾವಿದ್ದೆವು. ಯಾವಾತನು ಅನಭಿಷಿಕ್ತನೋ ಅವನು ಸಿಂಹಾಸನಾರೋಹಣ ಮಾಡುವ ದಿವ್ಯವೂ ಭವ್ಯವೂ ಆದಂತಹ ದೃಶ್ಯವನ್ನು ದಿವ್ಯೇಂದ್ರಿಯದಲ್ಲಿ ಕಾಣಬೇಕು ಅಂತ ಇದ್ದವರನ್ವೇ ಪ್ರಭು. ವ್ಯಾಸ ಸಂಕಲ್ಪ ಚಂದ್ರವಂಶ ಕವರಿ ಹೋಗಿತ್ತು, ಕರಟಿ ಹೋಗಿತ್ತು. ಭೀಷ್ಮರು ವ್ಯಾಸರನ್ನು ಬರಮಾಡಿಸಿಕೊಂಡು ಅವರು ಮಂತ್ರಪಿಂಡವನ್ನು ಗಾಂಧಾರಿ ದೇವಿಗೆ ಅಭಿಮಂತ್ರಿಸಿ ಅನುಗ್ರಹಿಸಿದ್ರಂತೆ. ಒಂದಾಗಿ ಕುಡಿಯೊಡಿಬೇಕಾದ್ದು ನೂರಾಗಿ ಹೋಯಿತು, ಚಿತ್ತಿಲ್ಲ. ಅದೇ ವ್ಯಾಸರು ಘೃತಭಾಂಡದಲ್ಲಿ ಬೆಳೆಸಿದರು. ಭೀಷ್ಮರ ಮಡಿಲಲ್ಲಿ ಅದನ್ನೇ ಆಡಂಬರವಾಗಿ ಬೆಳೆದ ಮಕ್ಕಳು ನೀವು. 100ರಲ್ಲಿ ಒಬ್ಬನಾಗಿ ಸ್ವಯಮೇವ ಮೃದೇಂದ್ರತ ಅನಭಿಷಿಕ್ತ ಸಮ್ರಾಟನೆಂದೇ ಉದ್ಘಾಟಿಸಿಕೊಂಡು ಸ್ವಯಂ ಭೂವೆನಿಸಿ ತೊಡವಿ ಪಾಲಕರೆಂಬಂತಹ ಸತ್ಯವನ್ನು ನಿನ್ನ ನಡೆಯಲ್ಲಿ ನಿನ್ನ ನುಡಿಯಲ್ಲಿ ಬಹುತೇಕ ನಾವು ಗುರುತಿಸಿದವರನ್ನೇ ಪ್ರಭು. ಹೆಣ್ಣು ಕೊಂಡು ಹೋದ, ಹೆಣ್ಣು ಕೊಟ್ಟ ರಕ್ತ ಸಂಬಂಧಿಗಳೆಲ್ಲ ಭಾಗ್ಯದ ಬಾಗಿಲು ತೆರೆದದ್ದು ನಿನ್ನ ಅನುಗ್ರಹದಿಂದ, ನಿನ್ನ ಆಡಳಿತದಿಂದ. ವಿಳಾಸ ಇಲ್ಲದ ಕರ್ಣಾದಿತ್ಯ ಮೊಗೆದು ಕೊಟ್ಟದೆಷ್ಟು. ಇಲ್ಲಿ ಬಂದ ಶಕುನಿ ಎತ್ತಿ ದಾನ ಹಂಚಿದ್ದೆಷ್ಟು. ಭಾಗ್ಯದಾಯಕನಲ್ಲವೇ ಸ್ವಾಮಿ? ಅಂತರಂಗದ ಅಂತಃಪುರಕ್ಕೆ ಕರ್ಣನಿಗೂ ಭವ್ಯ ಸ್ವಾಗತ ಇರುವ ನಿನ್ನ ಹೃದಯ ಶ್ರೀಮಂತಿಕೆಯ ಮುಂದೆ ಪ್ರಪಂಚದಲ್ಲಿ ಶ್ರೀಮನ್ನಾರಾಯಣನೂ ಅಲ್ಲ. ಆದರೆ ಹೋಗುವ ಹೊತ್ತಿಗೆ, ಸಾಗುವ ಹೊತ್ತಿಗೆ, ನಡೆದಾಡುವ ಹೊತ್ತಿಗೆ 10 ಹಲವರನ್ನು ಜೊತೆ ಸೇರಿಸಿಕೊಂಡು ಸಮಷ್ಟಿಯ ಪ್ರಜ್ಞೆ, ಸಮೂಹ ಪ್ರಜ್ಞೆ, ವಸುದೈವ ಕುಟುಂಬ ಪ್ರಜ್ಞೆ ನಿನ್ನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಬ್ಬನಿಗೆ ನುಡಿಯದೆ, ಯಾರಲ್ಲಿಯೂ ಏನನ್ನು ಆಡದೆ ಮೆಲ್ಲ ಮೆಲ್ಲಗೆ ಹೆಜ್ಜೆಯನ್ನಿಡುತ್ತ ಎದೆಯನ್ನೇ ಎತ್ತಿ ತೋರಿಸುವ ನೀನು ಬೆನ್ನು ಹಾಕುತ್ತಿರುವುದನ್ನು ಕಂಡೆ ಪ್ರಭು. ನೆಲಕ್ಕಾಗಿ ಅಲ್ಲ, ನಾನು ಛಲಕ್ಕಾಗಿ. ನಿಷ್ಪಾಂಡವ ಪೃಥ್ವಿ ಸುಚಕ್ರದ ದಾರುಣಿಯನ್ನು ಕೊಡೆ, ಛಲವೇ ಬಲ. ಹೆಜ್ಜೆ ಹೆಜ್ಜೆಗೂ ಹೇಳುತ್ತಿದ್ದವರಲ್ವೇ ಬಡಿವೆ ರಿಪುಗಳದೆಂಬ ಛಲಗಳ ನುಡಿ ಅಡಗಿ. ಹೀಗಾದರೆ ಅಲ್ಲದೇ ಇದ್ರೆ ಯಾವ ಪ್ರಾರಬ್ಧ ಸ್ವಾಮಿ ಹೀಗಾದದ್ದು? ಯಾವ ಪ್ರಾರಬ್ಧ ಇದು? ಬಿಡದೆ ಬಾಗುತ್ತ ನೃಪರು ಮಕುಟ ಬನಿಡು ಕೋಮಲ ಚರಣವು ಇದನುಡು ನಡೆವೆ ನೀನೆಂತ ಗಡ ಬಿಡದೆ ಬಾಗುತ್ತ ನೃಪರು ಮಕುಟವ ನೀಡುವ
ಮಡುವಿನಂತಿಹ ರಕ್ತವೇ ನೀ ನಡೆವೆ ಮಡುವಿನಂತಿಹ ರಕ್ತವೇ ನೀ ನಡೆವೆ ರಣಗೆ ಬೆದರಿ ನೀ ನಡೆವೆ ರಣಗೆ ಬೆದರಿ ನೀ ನಡೆವೆ ಪೊಡವಿ ಭಾಗ್ಯದಾಯಕ ನುಡಿಯಾದೆಲ್ಲಿಗೆ ನಡೆವೆ ಮೆಲ್ಲನೆಗೆ ಸಜ್ಜನರು ಮಾತ್ಸರ್ಯವನ್ನು ಕಾಣಬಹುದಾದಂತಹ ಶ್ರೀಮಂತಿಕೆಯನ್ನು ಧೀಮಂತಿಕೆಯೋ ಹಸ್ತಿನಾವತಿಯಲ್ಲಿ ಇತ್ತು ಸ್ವಾಮಿ. ಸಪ್ತ ದ್ವೀಪದ ಸಾಮಂತರು ಕಪ್ಪವನ್ನು ಹೊತ್ತು ನಿನ್ನ ಪದಮೂಲದಲ್ಲಿಟ್ಟು ನಿನ್ನ ಅನುಗ್ರಹ ವಿಶೇಷದ ಪ್ರಾಪ್ತಿಗಾಗಿ ತಾಮೊಂದು ಅಂತ ಅವಸರಿಸುವ ಹೊತ್ತಿಗೆ ಅವರ ಕಿರೀಟಮಣಿಗಳು ತಾಗಿ ಆ ಬೆಳಕಿನಿಂದ ಬೆಳಗುತ್ತಿದ್ದ ಪಲ್ಲವಗಳನ್ನು ಬೇಕಿದ್ದದ್ದು ಪ್ರಭು. ಹುಣ್ಣಿಮೆಯ ಮಧ್ಯರಾತ್ರಿ ನಿನಗೆ ಬೆವರಿತೋ ಎಂಬ ಭ್ರಮೆಯಿಂದ ಶ್ವೇತಚಂದ್ರವನ್ನು ಹಿಡಿದು ಹಿಂದೆ ನಡೆದಾಡುತ್ತಿದ್ದವರಲ್ಲಿ ಹಿತವಾದ ಮಂದಮಾರುತ ಬೀಸುತ್ತಿದ್ದ ಹೊತ್ತಿಗೂ ನಿನಗೆ ಗಾಳಿ ಬೀಸುತ್ತಿದ್ದ ಸೇವಕರೆಟ್ಟು ಹಸ್ತಿಗೆ ನಡೆದಾಡುವುದಕ್ಕೆ ರತ್ನ ಕಪ್ಪಡಿ, ತ್ರಿಗೀಂದ್ರಿಯಕ್ಕೆ ಸಂತೋಷವನ್ನುಂಟು ಮಾಡುವುದಕ್ಕೆ ಶಾಸ್ತ್ರೀಯವಾದಂತಹ ನೃತ್ಯ ವೈವಿಧ್ಯಗಳೇ ಅಂತಹ ಕಣ್ಣುಗಳು ಈ ಪ್ರೇತ ನರ್ತನವನ್ನು ಕಾಣುತ್ತಿದೆಯಲ್ಲ ಪ್ರಭು. ಹಾಲಿಗೆ ಕೇಸರಿಯನ್ನೇ ಹಾಕಿ ನಿನಗೆ ಕೊಡುತ್ತಿದ್ದು, ಮಧುವಿನ ಜೊತೆಗೆ ಮಧುಬಂಧವನ್ನೇ ಸ್ವೀಕರಿಸುತ್ತಿದ್ದ ರುಚಿಶುದ್ಧಿ ನಿನ್ನ ನಿತ್ಯ ಸಂಗೀತದ ಸುಧೆಯನ್ನು ಆಲಿಸುತ್ತಿದ್ದಂತಹ ನಿನ್ನ ಕಿವಿಗಳು ಕಾಗೆಯೋ ಕೂಗೆಯೋ ಅಥವಾ ಈ ರಣ ದೇವತೆಯ ಕರ್ಕಶವನ್ನು ಎಂದು ಸಹಿಸಿತು ಸ್ವಾಮಿ. ಶೃಂಗಾರ ಧ್ವನಿಯು ನಿನಗೆ ಸೊಗಸಿದೆ. ಈ ಕೊಳೆತು ನಾರುವ ಬಸಿದು ಹರಿಯುವ ರಕ್ತದೋಕುಳಿಯನ್ನು ಹೇಗೆ ಸಹಿಸುತ್ತದೆ ಸ್ವಾಮಿ ನಿನಗೆ? ಪ್ರಭು, ಓರ್ವನೇ ನಡೆದಾಡುತ್ತಾ ಇದ್ದೆ ಸ್ವಾಮಿ, ಯಾರೂ ಕಾಣುತ್ತಾ ಇಲ್ಲ. ನನಗನ್ನಿಸ್ತಾ ಇದೆ ಧೈರ್ಯ ಬೇರು, ಧೈರ್ಯ ಸರ್ವತ್ರ ಸಾಧನೆ. ಬಹುಶಃ ಸದ್ದಿದಾದ ಯುದ್ಧಕ್ಕೆ ಭಯಪಟ್ಟಿಯೋ ಹೇಗೆ ಎಂದು ನನಗನ್ನಿತು. ಕಳೆದ 17 ದಿವಸದ ಯುದ್ಧದಲ್ಲಿ ಎಂತಹ ವಿಕ್ರಮಿಗಳನ್ನೇ ಕಳಕೊಂಡ್ರು ನೀನು ಧೃತಿಗೆಟ್ಟವನಲ್ಲ. ಇವತ್ತು ಧೃತಿಗೆಟ್ಟವನಂತೆ ಭಾಸವಾಗುತ್ತಾ ಇದೆ. ಗದೆಯನ್ನು ಹೆಗಲಿಗೇರಿಸಿ ಇಂದ್ರ ದಿಶಕ್ಕೆ ಮುಖ ಮಾಡಿಕೊಂಡು ಅಧೋವದನಾಗಿ ನೀನು ಸಾಗುತ್ತಿರುವ ನಿನ್ನ ನಡೆಯನ್ನು ಕಂಡ್ರೆ, ಈ ವಿಳಂಬಿತ ಲಯವನ್ನು ಕಂಡ್ರೆ ಎಲ್ಲವೂ ಲಯವಾಯಿತು ಅಂತ ತರ್ಕಿಸಿದೆಯೋ ಸ್ವಾಮಿ ಹೇಗೆ? ಅಲ್ಲದೆ ಇದ್ರೆ ಈ ಫಲಾತ್ಮಕವಾದಂತಹ ನಿನ್ನ ಯೋಚನೆ ಏನು ಅಂತ ನನಗೆ ಅರ್ಥವಾಗುತ್ತಾ ಇಲ್ಲ. ಇಷ್ಟು ಹೇಳಬಲ್ಲೆ ಪ್ರಭೋ, ಕ್ಷಮಿಸಬೇಕು. ಹೇಳದೆ ನಿರ್ವಾಹ ಇಲ್ಲ ಸ್ವಾಮಿ, ನಿರ್ವಾಹ ಇಲ್ಲ. ಎಂದು ನಿನ್ನಯ ಮಂದ ಮತಿಯೋಳು ಸಂಗರೆಲ್ಲರೂ ಉಳಿದೆ ಒಬ್ಬನೇ. ಇಂದು ನಿನ್ನಯ ಮಂದ ಮತಿಯೋಳು ಸಂದರೆಲ್ಲರೂ ಉಳಿದೆ ಒಬ್ಬನೇ.
ನಿನ್ನ ಅಧಿಕಾರದ ಸೋಗಿಗೆ ಮಾರು ಹೋಗಿ ಬಂದವರು. ಹಸ್ತಿನಾವತಿಯಲ್ಲಿ ಬರಗಾಲ ಇಲ್ಲ, ಹಸ್ತಿನೆಯಲ್ಲಿ ಬಡತನವಿಲ್ಲ, ಹಸ್ತಿನೆಯಲ್ಲಿ ದೈನ್ಯತೆ ಇಲ್ಲ, ಹಸ್ತಿನೆಯಲ್ಲಿ ರೋಗ ರುಜಿನವಿಲ್ಲ. ಹಸ್ತಿನಾವತಿ ಯಾಕೆ? ಅರಣ್ಯವಾಸಿಗಳಾಗಿದ್ದ ಪಾಂಡವರ ಕಾಲದಲ್ಲಿ ಇಂದ್ರಪ್ರಸ್ಥ ಸಂಪತ್ತಿನಿಂದ ತುಂಬಿ ತುಳುಕುತ್ತಿತ್ತು ನಿನ್ನ ಆಡಳಿತದಲ್ಲಿ. ರೋಗ ರುಜಿನಗಳಿಂದ ಬಾಧಿಸದ ಸಮಗ್ರ ಆರ್ಯಾವೃತ್ತದ ವೈಭವದ ದರ್ಶನ ಇದು ನಿನ್ನ ಆಡಳಿತದಲ್ಲಿ ಕಂಡವರು ನಾವು. ಸಕಾಲಕ್ಕೆ ಮಳೆ, ಇಳೆಯಲ್ಲಿ ಬೆಳೆ, ಕಳೆಯೇ ಇಲ್ಲ. ಪ್ರಭು, ಇವತ್ತು ಏನಂತ ಹೇಳಿ? ಎಲ್ಲ ಬರಡಾಗಿ ಹೋಗಿದೆ, ಎಲ್ಲ ಕರಕಲಾಗಿ ಹೋಗಿದೆ. 800 ವರ್ಷದ ಧೀಮಂತ ನಾಯಕತ್ವದಿಂದ ವಿಜೃಂಭಿಸಿದ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿ ಹೋದರು. ಸ್ವಾಮಿ, ಯಾವ ಭಾಗ್ಯ ಅಂತ ಕೇಳುತ್ತೇನೆ ನಾನು. ತಲೆಯಡಿಗೆ ಇರುವುದಕ್ಕೆ ಪಿತ್ತ ಅವರಿಗೆ ತಿಂಬಿಲ್ಲದೆ ಹೋಯಿತು. ಸ್ವಾಮಿ, ಅರ್ಜುನನ ಬಾಣವನ್ನು ಆಶ್ರಯಿಸಬೇಕಾಗಿ ಬಂತು. ಹಾಲಿನ ಹೊಳೆ ಹರಿದಿದ್ದು ಹಸ್ತಿನಾವತಿಯಲ್ಲಿ. ಭೀಷ್ಮರ ಬಾಯಾರಿಕೆಯನ್ನು ತಣಿಸುವುದಕ್ಕೆ ನಮ್ಮಲ್ಲಿ ಗಂಗಾದ ಕೈಯಿಲ್ಲದೆ ಹೋಯಿತು. ಅರ್ಜುನನ ಬಾಣದಿಂದ ನಾವು ಮೂಲಗಂಗೆಯನ್ನು ಭರಿಸಬೇಕಾಯಿತು. ಪ್ರಪಂಚ ಶಾಪಾದಪಿ ಶರಾದಪಿಗಳಾದ ದ್ರೋಣರು ಯುದ್ಧಕ್ಕೆ ಮಾರ್ಪರೆತು ನಿಂತರೆ ಅವರು ರುದ್ರಾಂಶ ಸಂಪೂತರು. ಅವರ ಹತ್ಯೆಯನ್ನು ಕಂಡಿದ್ದೇವೆ. ಅವರ ದೇಹಕ್ಕೆ ರಕ್ಷಣೆ ಇಲ್ಲದೆ ಹೋಯಿತು. ದುಷ್ಟ ಗದ್ದೆಯ ಬದುವನ್ನು ಕಡಿಯುವಂತೆ ಕಡಿದಾಡಿದ. ಆಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ, ಷಡ್ರಸ ದೂಟ ಕರ್ಣನ ಕೂಡೆ, ವಿನೋದ ವಿಹಾರ ಕರ್ಣನ ಕೂಡೆ. ಒದಗಿಸಿದ ಸಾರಥಿ ಅವನು ನಿರುದ್ಯೋಗಿಯಾದ ರಥದಲ್ಲಿ. ವಸುಂಧರೆ ಅವನ ಚಕ್ರವನ್ನು ಕಟ್ಟಿ ಹಿಡಿದಿರುವುದು. ಪ್ರಭು, ನಮಗೆ ವಿಮುಖರಾಗಿದ್ದಾಳೆ ಜಯನನೇ ಕರ್ಣನ ಪ್ರಕರಣದಲ್ಲಿ. ಇವತ್ತು ಕೌರವನಿಗೆ ಬೆಂಬಲ ಸೂಚಿಸಿ ಹೋರಾಡಿದ ನವಕೋಟಿ ದೈತ್ಯರು ಒಬ್ಬ ಮಾರುತಿಯ ಗದಾಘಾತದಿಂದ ನಿಶ್ಚೇಷ್ಟಿತರಾಗಿ ಹೋದರು. ಯಾರು ಉಳಿದ್ರು ಇಲ್ಲ. ಕೌರವರನ್ನು ಬೆಂಬಲಿಸುತ್ತೇವೆ ಹೇಳಿದ ಪರಬ್ರಹ್ಮವು ವಿಮುಖವಾಗಿದೆ ಯುದ್ಧದಲ್ಲಿ. ಪ್ರಭೋ, ನಾವು ಕಾಣದೇ ಇರುವ, ನಾವು ಅರಿಯದೇ ಇರುವ ಹಾಗೆ ನಮ್ಮನ್ನು ಕಂಡರಿಯುವ ವಿಧಿ ಇದೇ ಪ್ರಭು ಅಂತ ನಾವು ಒಬ್ಬನೇ ಬೇಕುತ್ತಾನೆ. ಮನೆ ಅಂಗಳಕ್ಕೆ ಬಂದ ಭಾಗ್ಯ ದೇವತೆಯನ್ನು ಎಡಗಾಲಿನಿಂದ ಉದ್ದವನಲ್ಲವೇ ಆಕ್ಷೇಪಿಸಿದಂತೆ ಸಂವಿಧಾನ ತಪ್ಪಿಸಲಿಕ್ಕಾಗ. ಸ್ವಾಮಿ, ಕೃಷ್ಣನ ಏಕಾಂತಕ್ಕೆ ಹೋಗಿದ್ದೆ ನೀನು. ಉಂಡು ಮಲಗಿ ಹಾಯಾಗಿದ್ದರಂತೆ ಭಗವಂತ. ಯುದ್ಧ ಬೇಡ ಅಂತ ಹೇಳಿದ್ರಂತೆ. ಹರಿಯೇ ನೀ ಪಾಂಡವ ಪಕ್ಷವೇ ಹೊರತು ನಮ್ಮೊಳಗಾಗುವೆ ಅಂತ ಶ್ರೀಮುಖದಿಂದ ಕೃಷ್ಣನಿಗೆ ತಿರಸ್ಕಾರವೇ ಬಂದದ್ದು. ಸಂಧಾನಕ್ಕಾಗಿ ಬಂದ ಕೃಷ್ಣ ಮಾತು ಹೇಳಿದ. ಬೇಡ, ಕೊಡವಿಗೋಸುರ ಬಳಗ ಸಹಿತಲಿ ನಡೆಯಬೇಡ. ಕೃತಾರ್ಥದೊಂದಿಗೆ ಕೊಡುಕು ಚತ್ತಲವ, ವರವು ಕತ್ತಲವ, ವಾರಣಾವತವ, ಬಿಡು ಬಿಡಲೆವು ಆವತ್ತಿಯ. ಸ್ವಾಮಿ, ಕರ್ಣನಿಗೆ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿದ್ದಿ. ದ್ರೋಣನಿಗೆ ನಿಲ್ಲುವುದಕ್ಕೆ ನೆಲೆಯನ್ನು ಕೊಟ್ಟಿದ್ದಿ. ಬಂದ ಸೈನ್ಯವನ್ನು ಹೋಗುವುದು ಯಾವಾಗ ಅಂತ ಕೇಳಲಿಲ್ಲ. ಶಕುನಿ ಮಾವನಿಗೆ ಆಶ್ರಯ ಉಂಟು. ರಕ್ತವನ್ನು ಹಚ್ಚಿಕೊಂಡ ಪಾಂಡವರಿಗೆ ಕೊಡುವುದಕ್ಕೆ ಗ್ರಾಮ ಇಲ್ಲದೆ ಹೋಯ್ತಲ್ಲ, ಹತ್ತಿನೆಯಲ್ಲಿ ಇಲ್ಲದೆ ಹೋಯ್ತಲ್ಲ. ಮನೆಯ ಮಕ್ಕಳನ್ನು ಕೊಲ್ಲುವುದಕ್ಕೆ ವಿಷ ಹಾಕಿದ್ದೇವೆ, ಮನೆಗೆ ಬೆಂಕಿ ಇಟ್ಟಿದ್ದೇವೆ. ರಾಜಸೂಯದ ಅವಕೃತದಿಂದ ಪರಿಪೂರ್ಣವಾದಂತಹ ದ್ರೌಪದಿಯ ಸೀರೆಗೆ ತೆರಗಿಗೆ ಕೈ ಕೊಟ್ಟಿದ್ದೇವೆ. ಸ್ವಾಮಿ, ನಮ್ಮ ನುಡಿಸುವುದಕ್ಕೆ ಪ್ರಪಂಚದಲ್ಲಿ ಯಾವ ವಿಧಿ ಉಂಟು ಅಂತ ಕೇಳುತ್ತೇವೆ ನಾನು. ಹಾಗಾದ್ರೆ ಯಾಕಾಯಿತು, ಹೇಗಾಯಿತು? ಪ್ರಭು, 2 ತಲೆಮಾರು ಹಿಂದೆ ಭೀಷ್ಮರಿಂದ ತೊಡಗಿ 2 ತಲೆಮಾರು ಮುಂದೆ ಲಕ್ಷಣ ಕುಮಾರನವರೆಗೆ ಈ ಭಾಗ್ಯ ಹಸ್ತಿನೆಯಲ್ಲಿ ಇದಕ್ಕಿಂತ ಹಿಂದೆ ಹುಟ್ಟಿ ಬಂದವರಿಗೆ ಮುಂದೆ ಹುಟ್ಟುವವರಿಗಿಂತ ಎಂಬ ಪ್ರಶ್ನೆಗೆ ಉತ್ತರಿಲ್ಲ. ನಾ ಭೂತೋ. ಇವತ್ತು ಯಾರ ಹೆಗಲಲ್ಲಿ ನಮ್ಮ ಹೆಣ ಹೋಗಬೇಕಾಗಿತ್ತು ಅವರ ಹೆಣ ನಮ್ಮ ಪದಮೂಲದಲ್ಲಿ ಬಿದ್ದು ಕುತ್ತಾಡುತ್ತಾ ಇದೆ. ಹೆಣ ಎತ್ತುವುದಕ್ಕೆ ನಮಗೆ ಆಳುಗಳಿಲ್ಲ, ಹೆಗಲು ಕೊಡುವುದಕ್ಕೆ ನಮ್ಮ
ನಮ್ಮಲ್ಲಿ ಹೆಗಲುಗಳಿಲ್ಲ ಪ್ರಭು. ಯಾಕೆ ಇಂದು ನಿನ್ನಯ ಮಂದ ಮತಿಗಳು ಸತ್ತರೆಲ್ಲರೂ ನಮಗೆ ಬಿಟ್ಟ ಬಿಡ್ಲಿಕ್ಕೆ ಒಬ್ಬ ಮಗು ಇಲ್ಲ ಸ್ವಾಮಿ. ಅನಾಥೆಯರಾದ ಮಕ್ಕಳೆಷ್ಟು, ವಿಧವೆಯರಾದ ತಾಯಂದಿರೆಷ್ಟು, ಮಹಾಲಯದಲ್ಲಿ ತಿರೋಧಕ ಬಿಡ್ಲಿಕ್ಕೆ ಒಬ್ಬ ಇದ್ದಾನ ಕುಟುಂಬದ ಮೇಲೆ. ಯಾಕಾಯ್ತು? ಇಂದು ನಿನ್ನಯ ಮಂದ ಮತಿಯಳು ಕೃಷ್ಣ ಬೇಡಿದ, ಕೃಷ್ಣ ಕಾಡಿದ, ತೊನ್ನೆಯಲ್ಲಿ ಹಿಡಿ ಮಣ್ಣು ಕೊಟ್ಟರು ಕೃಷ್ಣ ಹೋಗ್ತಿದ್ದ ಸ್ವಾಮಿ. ಇವತ್ತು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದೇವೆ. ಒಬ್ರು ಉಳಿಲಿಲ್ಲ ಸುಯೋಧನ. ಅಂತರಂಗ ನೋವಿನಿಂದ ಹೇಳುತ್ತೇನೆ, ಪಾಂಡವರಲ್ಲಿ ಪ್ರೀತಿ ಇದೆ, ಆದರೆ ನಿನ್ನಲ್ಲಿರುವ ವಾತ್ಸಲ್ಯ, ನಿನ್ನಲ್ಲಿರುವ ಮೋಹ ಕಡಿಯುವುದಕ್ಕಾಗುವುದಿಲ್ಲ ಸ್ವಾಮಿ. ನಮಗೆ ನಮ್ಮ ಜಗ್ಗೆಯಲ್ಲಿ ಬೆಳೆದಿದ್ದೀವಿ, ನಮ್ಮ ಸೆಲವಿನದಿಂದ ಸಿಂಬಳವನ್ನು ಒರೆಸಿದ್ದೇವೆ, ನಿಮಗೆ ಜೋಗುಳ ಹಾಡಿದ್ದೇವೆ ಸ್ವಾಮಿ. ನಿನ್ನನ್ನು ಬಿಟ್ಟು ಒಬ್ಬ ಸಂಜಯ, ಒಬ್ಬ ಮಿಥುನ, ಹಸ್ತಿನೆಯಿಂದ ನಾವು ಹೋಗುವುದಕ್ಕುಂಟ. ಹೋದರೆ ನೀನು ಹೋಗಬಹುದು, ನಾವು ಸ್ಮಶಾನಕ್ಕೆ ಹೋಗಬೇಕಾದದ್ದು, ಬೇರೆ ಎಲ್ಲಿಗೂ ನಾವು ಹೋಗಕೂಡದು. ಇಂದು ನಿನ್ನಯ ಮಂದ ಮತಿಯಳು ಸಂದರೆಂದರು. ಆ ಭಾನುಮತಿ ತನ್ನ ಸೆರಗನ್ನೊಟ್ಟಿ ಕೇಳಿದ್ದು ಪುರುಷರತ್ವವೇ ನಾನಿದ್ದು ಕೃಷ್ಣನಿಗೆ ಹಿಡಿ ಮಣ್ಣು ಕೊಡು ಸ್ವಾಮಿ, ನಾವು ಉಳಿಯುತ್ತೇವೆ. ಮಕ್ಕಳ ಮುಖ ನೋಡಿ ಹೇಳಿದ್ರು ಇಲ್ಲ. ಭೀಷ್ಮರು ಬಾಯಿಗೆ ಅಕ್ಕಿ ಹಾಕಿ ಹೇಳಿದ್ರು ಬೇಡ ಮಗು. ಸರಸ್ಸು ಹೇಳಿದ್ರು, ದ್ರೋಣರು ಹೇಳಿದ್ರು, ಕೃಪರು ಹೇಳಿದ್ರು, ಕೆಲವು ಬಾತಕಿ ಬರಿದೆ ಸಾಯಲಿದು ಒಲಿದು ಪಾಂಡವರ ಕುಡಿಕೋ. ಭಗವಂತ, ಕೃಷ್ಣನ ಕೊಡುಗೆ ನಮಗಾಗದೆ ಹೋಯಿತಲ್ಲ. ಮಗುಳೆನ್ನ ದೂರದಿರಿ, ಮರಣವ ಬಯಸಲ್ಪನೇ ಕಳಂ. ಸಂಧಾನದ ಬಾಗಿಲು ಮುಕ್ತವಾಗಿದೆ. ದುರಬೀಜವನ್ನು ಹಿಡಿದ ಕೃಷ್ಣ ಹೇಳಿದ್ದು, ಈಗಲೂ ಸಂಧಾನಕ್ಕೆ ಬಂದಲಿದ್ದೇನೆ. ಭೀಷ್ಮರ ಮನೆಗೆ ರಾತ್ರಿ ಹೋದರೆ ಅವರ ಉಪದೇಶ ನಿನಗೆ ಪಥ್ಯವಾಗದೆ ಹೋಯಿತು, ಸುಯೋಧನ ಪಥ್ಯವಾಗದೆ ಹೋಯಿತು. ಆದರೆ ಯಾಕೆ? ಕೃಪರಿಂದ ಅಕ್ಷರಾಭ್ಯಾಸ ಮಾಡಿಸಿಕೊಂಡ, ದ್ರೋಣರಿಂದ ಶಸ್ತ್ರವನ್ನು ಕಲಿತ, ಭೀಷ್ಮರ ತೊಡೆಯ ಬಿಸುಪಿನಲ್ಲಿ ಬೆಳೆದ, ಚಂದ್ರಾನ್ವಯದ ಕುಲತಿಲಕ ವ್ಯಾಸ ಸಂಕಲ್ಪನಾದ, ಋಷಿ ಕಲ್ಪನಾದ ಸುಯೋಧನನನ್ನು ಹೆಡ್ಡ ಅಂತ ಹೇಳೋಣವೇ, ಅಸತ್ಯ ಅಂತ ಹೇಳೋಣವೇ? ಇಲ್ಲ ಸ್ವಾಮಿ, ನಿನ್ನಲ್ಲಿರುವ ಸಂಘಟನಾ ಶಕ್ತಿ, ನಿನ್ನಲ್ಲಿರುವ ನಾಯಕತ್ವದ ಗುಣ, ನಿನ್ನಲ್ಲಿರುವ ಸಮಷ್ಟಿ ಪ್ರಜ್ಞೆ ಪ್ರಪಂಚದಲ್ಲಿ ಧರ್ಮರಾಯನಲ್ಲಿ ಇರಲಿಕ್ಕಿಲ್ಲ. ಒಬ್ಬ ಆಡಳಿತಗಾರನಾಗಿ, ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ, ಒಬ್ಬ ಮಹಾನಾಯಕನಾಗಿ ನೀನು ಸರ್ವಮಾನ್ಯ ಆವೃತ್ತ, ಆಯಾ ವೃತ್ತದಲ್ಲಿ ಸರ್ವಮಾನ್ಯ ಸ್ವಾಮಿ. ಇದು ಕೃಷ್ಣನ ಮಾತೆ. ಹಾಗಾದರೆ ನನಗನ್ನಿಸ್ತದೆ ನಿನ್ನ ತಪ್ಪಿಲ್ಲ, ನಿನ್ನ ತಪ್ಪಿಲ್ಲ ಸ್ವಾಮಿ. ಹಕ್ಕವೇ ಹಾವಾಗಿ ಕಡಿಯುತ್ತದೆ ಅಂತಾದರೆ, ಹರಿಯುವ ನೀರೇ ಬಿಸಿ ನೀರಿನ ಬುಗ್ಗೆಯಾಗಿ ಮೈ ಸುಡುತ್ತದೆ ಅಂತಾದರೆ, ತಪ್ಪೆಲ್ಲರನ್ನು ಕೊಡಬೇಕಾದಂತಹ ಗಾಳಿ ಉಷ್ಣವನ್ನೇ ಮಾಡುತ್ತದೆ ಅಂತಾದರೆ, ಹಾಲು ವಿಷವಾಗಿ ಪರಿಣಮಿಸುತ್ತದೆ ಅಂತಾದರೆ ಮತ್ತೇನು ಪ್ರಭೋ? ಇದು ವಿಧಿ ನಮಗೆ ಮಾಡಿದ ವಂಚನೆ. ನಮಗೆ ಭಾಗ್ಯ ಇಲ್ಲ ಸ್ವಾಮಿ, ನಮಗೆ ಭಾಗ್ಯ ಇಲ್ಲ ಪ್ರಭೋ. ನಿನ್ನನ್ನು ದೂರುವುದಿಲ್ಲ ಸ್ವಾಮಿ, ನಿನ್ನನ್ನು ದೂರುವುದಿಲ್ಲ. ನಿನ್ನಂತಹ ಮಹಾನಾಯಕರನ್ನು ಉಳಿಸಿಕೊಳ್ಳುವ ಯೋಧ ನಮಗಿಲ್ಲ ಸ್ವಾಮಿ. ನಿನ್ನ ತಪ್ಪಿಲ್ಲ ಪ್ರಭೋ, ಕ್ಷಮಿಸಬೇಕು. ನಮಗೆ ಭಗವಂತನ ಅನುಗ್ರಹ ನಮಗಿಲ್ಲ ಸ್ವಾಮಿ. ನಮಗೆ ಯೋಗ ಇಲ್ಲ, ಹೇಳು, ಯೋಗ ಇಲ್ಲ ನಮಗೆ. ಮೌನಾಗಿ ನಿನ್ನ ಎಲ್ಲ ಮಾತುಗಳನ್ನು ನಾನು ಸಾಮಂತರಾಜರ ಕಿರೀಟದ ಮಣಿಗಳಿಂದ ಅಲಂಕೃತವಾಗಿದ್ದ ಚರಣಗಳನ್ನು ಕಂಡು ನಿನ್ನ ಕಣ್ಣುಗಳಲ್ಲಿ ಆನಂದ ಮತ್ತು ಉದುರುತ್ತಿದ್ದುವರು. ಈಗ ಆ ಕಣ್ಣುಗಳಲ್ಲಿ ಕೆಳಗಿಳಿಯುತ್ತಿರುವುದು ದುಃಖದ ಕನಸು. ಆದಡಿಲೆ ಸಂಜಯನೆ ನೀಗೆ ಆದಡಿಲೆ ಸಂಜಯನೆ ನೀ ಕೇಳು. ಆದಿ ಸುಕೃತ ವಿಷಾದ
ಜಂಗುಳವ ಜಾರಿದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವವರಾರು ವಿಧಿ ಬರೆದ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ಏನುತ ಕಂಬನಿ ತುಂಬುತ್ತ ಉಸುರಿದನು ಆದಡೇಲಿ ಸಂಜಯನೇ ನೀ ಕೇಳು ಸಂಜಯ ಪ್ರಭೋ, ವ್ಯಾಸಾನುಗ್ರಹದಿಂದ ಅಂಗೈಯನ್ನು ನೋಡುತ್ತ ಅಂಥ ಕೃಪಾಲನಿಗೆ ಯುದ್ಧ ಭೂಮಿಯ ವಿದ್ಯಮಾನಗಳನ್ನು ತಿಳಿಸುತ್ತಿದ್ದವರು ಆ ದಿವ್ಯವಾದ ದೃಷ್ಟಿಗಳಿಂದಲೇ ನನ್ನನ್ನು ನೋಡಿದರೆ ನಮ್ಮ ವ್ಯವಹಾರಗಳತ್ತ ಲಕ್ಷ್ಯವನ್ನು ಹರಿಸು. ನನ್ನಲ್ಲಿ ಮತಿ ಮಾಂದ್ಯ ನಿನಗೆ ಕಾಣಿಸುತ್ತಿದೆ. ಸಂಜಯ ಪ್ರಭು, ಸಂಜಯ, ಸುಯೋಧನ, ಯಾವನು ಸುಕೃತಿಯ ಅವನು ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ, ಯಾವನು ಪಾಪಿಯ ಅವನು ದಟ್ಟ ದರಿದ್ರರ ಮನೆಯಲ್ಲಿ ಹುಟ್ಟಿ ಬೆಳೆಯುತ್ತಾನೆ. ಶಾಸ್ತ್ರಜ್ಞರಿಂದ ನಾವು ಆವನವಾದ ಚಂದ್ರವಂಶದ ಮನೆಯಲ್ಲಿ ಹುಟ್ಟಿಕೊಂಡಿದೆ. ನಾನೇನಾದರೂ ಹೇಳಿದರೆ ನನ್ನನ್ನು ಶುಷ್ಕ ಹೃದಯ ದೋಷಪೂರ್ಣ ವ್ಯಕ್ತಿತ್ವ ಉಳ್ಳವ ಶ್ರೀಕೃಷ್ಣನನ್ನು ಅವಗಣಿಸಿದ ನೀವೆಲ್ಲ ನಿಂದಿಸುತ್ತೆ. ನಮ್ಮ ಮೂಲ ಪುರುಷ ಚಂದ್ರದೇವ ಗುರುಪತ್ನಿಯಾದ ತಾರಾದೇವಿಯನ್ನು ಸೇರಿ ಸಂತಾನವನ್ನು ಪಡೆದರು. ಈ ಲೋಕದ ಯಾವ ಶಾಸ್ತ್ರಜ್ಞನನ್ನಾದರೂ ಕೇಳಿ ಗುರು ಪತ್ನಿಯನ್ನು ತಾಯಿಯೆಂದು ಗೌರವಿಸಬೇಕಾದ ಪ್ರತಿಯೊಬ್ಬನಿಗೂ ಕರ್ತವ್ಯವು. ಆದರೆ ನಮ್ಮ ಮೂಲ ಪುರುಷ ಏನು ಮಾಡಿದನೋ ಅದು ಗಮನಕ್ಕೆ ಬರುವುದಿಲ್ಲ. ಹಾಗೇ ಬೆಳೆದಂತಹ ಸಂತಾನ ಒಂದಲ್ಲ ಒಂದು ವಿಧದಿಂದ ಶಾಪಕ್ಕೊಳಗಾಗಿ ಹುಟ್ಟಿಕೊಂಡಿರುವ ಈ ಚಂದ್ರ ವಂಶದ ಪುಣ್ಯಮಯವಾದ ಸುಕೃತ ವಿಶೇಷದ ವನವನ್ನು ತಮ್ಮ ಪಾಪಲೇಖವನ್ನು ತೊಳೆಯುತ್ತಾ ಅದೇ ಬೆಂಕಿಯಾಗಿ ವಿಶಾಲವಾದ ಸುಕೃತವನ ಉರಿದು ಹೋಗುವಂತೆ ಅನಿಷ್ಟಕ್ಕೆ ಅಂಗಾರಕರಿಂದ ನಾನು ನನ್ನನ್ನು ನಾನಾ ರೀತಿಯಿಂದ ನೀವೆಲ್ಲ ಕುಸಿತ ಬುದ್ಧಿಯುಳ್ಳವನಿಂದ ಮೂರ್ಖನಿಂದ ನಿಂದಿಸುವುದಕ್ಕೆ ಆರಂಭಿಸಿ
ತಾಯಿಯ ಹೊಟ್ಟೆಯಲ್ಲಿ ಪೂರ್ಣಾವಧಿಯವರೆಗೆ ಇರುವ ಭಾಗ್ಯ ನನಗಿದ್ದೇ. ಕಾಡಿನಲ್ಲಿ ಕುಂತಿದೇವಿ ಎದ್ದಿದ್ದಾಳೆ. ಸುದ್ದಿಯನ್ನು ಹಸ್ತಿನಾವತಿಯ ಮನೆಯ ಮೂಲೆಯಲ್ಲಿ ನಮ್ಮ ತಾಯಿ ಕೇಳಿದವಳು ಹೊಟ್ಟೆಯನ್ನು ಪಡೆದು ವಚನಗೊಂಡ ಪಿಂಡ ಒಂದಾಗಿರಬೇಕಾಗಿತ್ತು, 101 ತಾಯಿಯ ಮಾಂಸದಲ್ಲಿ ಆ ಪಿಂಡದಲ್ಲಿ ಇಲ್ಲದಿರುವುದಕ್ಕೆ ಸಾಧ್ಯವೇ? ಯಾವುದು ರಕ್ತಗತವಾಗಿ ನನಗೆ ಬಂದಿದೆಯೋ ಅದನ್ನು ಬಿಡು ಬಿಡು. ಯಾರು ಏನು ಹೇಳಿದರು, ಯಾಕೆ ದೇವರು ಹೇಳಿ ಬಿಟ್ಟು ಬಿಡುವುದಕ್ಕಾಗಿ ನಾನೊಬ್ಬ ಮನುಷ್ಯ. ನನ್ನಲ್ಲಿ ರಾಗದ್ವೇಷಾದಿ ವಿಕಾರಗಳಿವೆ, ನನ್ನಲ್ಲಿ ದೋಷ ರೋಷಾದಿ ಭಾವಗಳಿವೆ. ಎಲ್ಲವನ್ನು ಬಿಟ್ಟು ಬದಲಿಗೆ ಹೊರಟಂತಹ ಜ್ಞಾನಿ ನಾನೇನು ಅಲ್ಲ. ನನಗೆ ಸಂತೋಷವಾದರೆ ನಗು ಬರ್ತದೆ, ದುಃಖವಾದರೆ ಕಣ್ಣೀರು. ಈ ಮನುಷ್ಯ ಸಹಜವಾದಂತಹ ಭಾವಗಳನ್ನು ಬಿಟ್ಟು ಬಿಡುವುದಕ್ಕೆ ಸಾಧ್ಯ. ಹಸ್ತಿನಾವತಿಯಲ್ಲಿ ಪಾಂಡವರು ಬರುವವರಿಗೆ ಬೆಳೆಯುತ್ತಿರುವಂತಹ ನನ್ನನ್ನು ನೀನು ಹಸ್ತಿನಾವತಿಯ ಸಂಸಾರ, ನೀನು ಪಟ್ಟಣೇ ಇರುವುದಕ್ಕಿರುವ ನೀನು ಸಾಮಾನ್ಯನಲ್ಲ. ಮೊದಲೇ ಕೇಳುತ್ತಿದ್ದವರೆಲ್ಲ ಪಾಂಡವರು ಬಂದ ಮೇಲೆ ನನ್ನನ್ನು ಹೇಗೆ ಕಂಡರು, ನೀನು ಕೂಡ ಹೇಗೆ ಕಂಡೆಯೋ ನಾನಿರುತ್ತ ರಾಜಕುಮಾರ ನೀನು ಎಂದು ಹೇಳುತ್ತಿದ್ದ ಭೀಷ್ಮರು ಹಸ್ತಿನಾವತಿಯ ಉತ್ತರಾಧಿಕಾರಿಯಾಗಿಯೇ ಹುಟ್ಟಿದಂತ ನಾನಿರುವ ನನ್ನ ಕಣ್ಣಿದಿರಿನಲ್ಲೇ ಧರ್ಮರಾಜನಿಗೆ ಯುವರಾಜ್ಯಾಭಿಷೇಕವನ್ನು ಯಾವ ಮನುಷ್ಯ ನಮ್ಮ ತಾಯಿಗೆ ಸಹಿಸುವುದಕ್ಕೆ ಸಾಧ್ಯವಾಗಿದೆ. ಪಾಂಡವರನ್ನು ವಿರೋಧಿಸಿದರೆ ನನ್ನನ್ನು ಮತ್ಸ್ಯ, ನನ್ನನ್ನು ಅಯೋಗ್ಯ, ನನ್ನನ್ನು ಅಸಭ್ಯ ನೀವೆಲ್ಲ ತಿರಸ್ಕರಿಸ. ನೀನು ಒಬ್ಬ ಮನುಷ್ಯರಾಗಿ ಹೇಳಿ ನನ್ನನ್ನು ಏನು ತಪ್ಪಿದೆ? ಯುದ್ಧ ಭೂಮಿಯಲ್ಲಿ ಏನು ನಡೆಯಿತು ಎಂಬುದನ್ನು ನಾವು ಕಾಣದಷ್ಟು ಕಂಡವರಿಲ್ಲ. ನಾನೇನಾದರೂ ದೈವದ್ರೋಹದ, ಧರ್ಮದ್ರೋಹದ, ನ್ಯಾಯಕ್ಕೆ ವಿಮುಖನಾದ ವ್ಯವಹಾರಗಳನ್ನು ಕೈಬಿಟ್ಟ ಪಾಂಡವರಿಗಿಂತ ಕೌರವನಾಗಬಹುದು ಎಂಬುದನ್ನು ಯಥಾರ್ಥ ದರ್ಶನ ಮಾಡಿದ ನೀನು ಹೇಳಲಾಗ. ನಮ್ಮ ಕುಲದಲ್ಲಿ ಪುಣ್ಯ ಉತ್ತಮವಾದ ಬೆಳೆ ಬರ್ತದೆ, ಭೂಮಿ ಹಸನಾಗಿದೆ, ಉತ್ತು ಬಿತ್ತಿ ಬೀಜಾರೋಪಣ ಮಾಡಿದಂತಹ ಕೃಷಿಕ ಶಾಲಿವನದ ತೆರೆಗಳು ತೂಗುತ್ತಿದ್ದಾವೆ, ಸಂತೋಷ. ಮಳೆ ಬಂದು ಭೂಮಿ ಬೆಳೆಯಿತು, ಕುಡಿಯುವುದಕ್ಕೆ ನೀರಿಲ್ಲ. ವಿಶಾಲವಾದಂತಹ ಶಾಲಿವನ ಒಣಗಿ ಹೋಯಿತು. ಯಾರಿಗೆ ಅದಕ್ಕೆ ಕಾರಣ ಬೆಳೆಸಿದವನಲ್ಲ, ಅದನ್ನೇ ನಾವು ವಿಧಿ, ಅದೃಷ್ಟ, ದೇವರು ಇತ್ಯಾದಿಯಾಗಿ ವಿವರಣೆಯನ್ನು ನೀಡುತ್ತೇವೆ. ಜಯಾಂಗನೆಯ ಒಲಿದು ಬರುವನೆಂದು ನಮ್ಮ ನಿರಿದಾದ ತೋಳುಬಡಿ ಆಕೆಯನ್ನು ಬಿಗಿ ಹಿಡಿದಿದ್ದೇವೆ. ಆಕರಿ ಪ್ರಭು ಯಾವನು ವಿಧಾಯಕನು, ಯಾರನ್ನು ನಾವು ವಿಧಿ ಅದೃಷ್ಟ ದೇವರೇ
ಎನ್ನುತ್ತೇನೆ. ಅವನೇ ನಮಗೆ ಮುಖನಾದರೆ ನಮಗೆ ಶುಭವದಬಹುದು. ವಿಧಿ ಬರೆದಾದಿ ಎಕ್ಕರಕ್ಕಿಂತ ಪ್ರತಿಕೂಲಾದಿ ಸಂಜಯ ಸುಯೋಧನ ನಿರಾಶೆಯಿಂದ ಬದುಕುವುದಕ್ಕಾಗಿ ನಾನಿತ್ತಲೋ ಹೋಗುತ್ತಿದ್ದೇನೆ ಎಂದು ಭಾವಿಸಿದೆ. ಮತ್ತೆ ನಿನ್ನನ್ನು ಹೇಗೆ ಸಮಾಧಾನಪಡಿಸಲಿ? ಜಯ ಕಣ್ಣಿ ಮತ್ತೇನು ಸ್ವಾಮಿಯು ಎಲ್ಲವೋ ಸಂಜಯ ಕೇಳು ಏನ ಬೇಡನೆ ನಿನಗೆ ಆ ಪ್ರಭು ಹೇಗೆ ಸಮಾಧಾನ ಪಡಿಸುವಲ್ಲಿ ನಾನು ಕೇವಲ ಭಾವಜೀವಿಯಾಗಿ ಇನ್ನೇನನ್ನೂ ಹೇಳಲಿಲ್ಲ. ನಾಳೆ ಯುದ್ಧದಲ್ಲಿ ಪಾಂಡವರ ಶಿರವರಿ ಯಮಾಲಯಕ್ಕೆ ಕಳುಹಿಸುತ್ತೇವೆ. ನರನನ್ನು ಕೊಲ್ಲದೆ ಇದ್ದರೆ ಆತ್ಮೀಯನಾದ ಕರ್ಣನ ಆತ್ಮಕ್ಕೆ ಶಾಂತಿಯುಂಟು. ಆ ಕೆಲಸ ನಾರಾಯಣನಿಂದ ಆಗ್ತದೆ. ಆ ವಿಶ್ವಾಸ ನನಗುಂಟು ಸುಯೋಧನ. ನನಗದು ಮುಖ್ಯ ಅಲ್ಲ. ತನ್ನ ಗದಾದಂಡದಿಂದಲೇ ನಿನ್ನ 99 ಸೋದರರನ್ನು ಮಡುಗಿದ ಭೀಮ ಅಲ್ಲಿಂದ ನನ್ನ ತಮ್ಮಂದಿರನ್ನು ತೆಗೆದು ತೋರಿಸ್ತೇನೆ. ಮಿಕ್ಕ ಭಟರನ್ನು ಶಾಕಿನಿ ಗಣಗಳ ಬಳಗಕ್ಕೆ ಔತಣ ನೀಡದೇ ಇದ್ದರೆ
ಗಾಂಧಾರಿ ದೇವಿಯ 100 ಮಕ್ಕಳಲ್ಲಿ ನಾನಲ್ಲ. ನಾಳೆ ಅಲ್ಲೋ ಇವತ್ತೇನು ಅಂತ ಬೇಕು. ಇದೇ ಸರೋವರವೊಂದು ಇಲ್ಲಿಗೆ ಸಮೀಪದಲ್ಲಿ ಇದೆ. ಸರೋವರವೊಂದು ಇಲ್ಲಿಗೆ ಸಮೀಪದಲ್ಲಿ ಇದೆ. ಹುದುಗಿರುವೆನೈ ಹೊಗೆಗಳ ಅರಿಯದಂದದಲ್ಲಿ ಹುದುಗಿರುವೆನೈ ಹೊಗೆಗಳ ಅರಿಯದಂದದಲ್ಲಿ ಹುದುಗಿರುವೆನೈ ಹೊಗೆಗಳ ಅರಿಯದಂದದಲ್ಲಿ ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದೃಢದೊಳು ಇನಿತೆಲ್ಲ ತಿಳುವು. ಇಂದು ಜನನಿಗೆ ದೃಢದೊಳು ಇನಿತೆಲ್ಲ ತಿಳುವು. ಕರುಣಿಗತಿ ಧೈರ್ಯವನ್ನು ಕರುಣಿಗತಿ ಧೈರ್ಯವನ್ನು ತಳುವುದು ಬಿರೈ ನೀನು. ಕರುಣಿಗತಿ ಧೈರ್ಯವನ್ನು ತಳುವುದು ಸಿರೈ ನೀನು. ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನು. ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನು. ಸಂಜಯ ಸುಯೋಧನ ಬಲದೇವನ ಸಹಾಯ ಬೇಕೆಂದು ಬಯಸಿದವು. ತೀರ್ಥಯಾತ್ರೆಗೆ ಹೋದ ಉರುದಾಂಗುಲದ ತನಕ ಬಂದಿರುವಂತೆ ನಾಡಿಗಾದರೂ ಆತನ ಸಹಾಯ ಸಂಪತ್ತು ನನಗೆ ಬೇಕಿದೆ. ಭೀಷ್ಮರಲ್ಲಿ ಬೇಡಿದೆ. ಮಗನೇ, ಜಲಸ್ತಂಭ ವಿದ್ಯೆಯನ್ನು ಇದು ಉಪದೇಶಿಸುತ್ತಿದ್ದೇನೆ. ದ್ವೈಪಾಯನ ಸರೋವರದಲ್ಲಿ ಬಲದೇವನು ಬರುವ ತನಕ ನನ್ನನ್ನು ಎಚ್ಚರಿಸಿದೆ. ಸಂಜಯ, ಆವಾಗಿಂದಲೇ ಭರವಸೆಯುಳ್ಳವನಾಗಿ ಆ ಕಡೆಗೆ ಸಾಗುತ್ತಿದ್ದೇನೆ. ಪ್ರಭು, ಹೇಳು. ಅಪ್ಪನಿಗೆ ಅದನ್ನು ಕೇಳಿ ನಾನು ಹಿಂದೆ ಹೋಗುವಾಗಿಲ್ಲ. ತಿರುಗಾಲಲ್ಲಿ ನಿಂತ ಅಯ್ಯ ಅವ್ವೆ ಮಡದಿ ಭಾನುಮತಿ ಎಲ್ಲರಲ್ಲಿಯೂ ಹೇಳು. ತಂದೆಗೆ ಧೈರ್ಯವನ್ನು ಹೇಳು. ತಾಯಿಯನ್ನು ಸಮಾಧಾನಪಡಿಸ. ಭಾನುಮತಿಯಲ್ಲಿ ನಿನಗೆ ಸವತಿಯನ್ನು ಕರೆತರುವುದಕ್ಕಾಗಿ ಹೋಗುತ್ತಿದ್ದಾರೆ. ವಿಜಯ ವಧು ವಲ್ಲಭನಾಗಿ ಬರುವ ಕೌರವನನ್ನು ಎದುರ್ಕೊಳ್ಳುವುದಕ್ಕೆ ಸಿದ್ಧನಾದ ಅರಮನೆಯ ಎಲ್ಲರೂ ನನ್ನೀ ಬಾಜಾ ಬದ್ಧತೆಯನ್ನು ತಿಳಿಸಿದೆಯ. ಅಪ್ಪಣೆ. ದೊರೆ ದೊರೆ ಹೃದಯಾಡುವಾಗ ನಿನ್ನ ಬಗ್ಗೆ ನಾನು ತಪ್ಪು ತಿಳುವಳಿಕೆಯನ್ನು ಎಲ್ಲಿ ಯಾವ ನನ್ನ ಕೈ ಹಿಡಿದು ನಡೆಸುತ್ತೇನೆ. ನಿನ್ನ ತೊಡೆಯನ್ನೇರಿ ನಿನ್ನ ಮುಖಕ್ಕೆ ಬಡಿದವರು. ಆದರೆ ಒಂದೇ ಒಂದು ಕೆಡು ನುಡಿಯನ್ನಾಖ್ಯ ನನ್ನ ಶ್ರೇಯಸ್ಸನ್ನು ಬಯಸಿದರೆ ಉಪಪ್ಲಾವ್ಯದಿಂದ ಮರಳಿ ಬಂದಾಗ ಪಾಂಡವರ ವಿಚಾರವನ್ನು ಹೇಳಿದಾಗ
ಜಯ, ನನ್ನನ್ನು ಮೂರ್ಖನೆನ್ನುವುದರಲ್ಲಿ ಉದ್ದೇಶ ನಿನ್ನನ್ನು ಸಭೆ ನನ್ನನ್ನು ಕ್ಷಮಿಸಿದ್ದೇನೆ. ಬದುಕಿ ಉಳಿದರೆ ಹಸ್ತಿನಾವತಿಯ ಚಕ್ರವರ್ತಿಯಾದ ನಿನ್ನನ್ನು ನಾನು ನಿನ್ನನ್ನು ನೋಡುತ್ತಿರೋದು ಕೊನೆಯ ಬಾರಿ. ನಿನ್ನ ಬರುವಿಕೆಯ ಪ್ರತೀಕ್ಷೆಯಲ್ಲೇ ಇದ್ದೇನೆ ನೋಡಿ. ವೈಶಂಪಾಯನ ಸರೋವರ ನಾನಡಗಿರುವುದು ಯಾರಿಗೂ ಇಲ್ಲಿಗೆ ಬಂದರೆ ಮೇಲೆತ್ತು ಹೋದಂತೆ
ಒಮ್ಮೆ ದಿಗ್ಭ್ರಾಂತನಾದೆ. ಯೋಚನೆ ಮಾಡುತ್ತಾ ಮಾಡುತ್ತಾ ವೈಮಾಯನ ಸರೋವರದ ತಟಪ್ರದೇಶಕ್ಕೆ ಬಂದವನಿದ್ದೇನೆ. ಅವನನ್ನು ಕರೆದು ಮೇಲೆಬ್ಬಿಸುವ ಪ್ರಯತ್ನ ಮಾಡುತ್ತೇನೆ. ರಾಯ ಕೊರಲಾಯ ಕೇಳೆ ಮಾತ ಈಗ ಪರಿಧಿ ನೀರೊಳಗಿರಲೇಕೆ ವಿಖ್ಯಾತ ಈಗ ಪರಿಧಿ ನೀರೊಳಗಿರಲೇಕೆ ವಿಖ್ಯಾತ ದುರುಳ ಭೀಮಾರ್ಜುನರುಗಳ ದುರುಳ ಭೀಮಾರ್ಜುನರುಗಳ ಶಿರ ತರಿದು ಕೊಡುವೆ ಬೀಗ ಹಿಡಿ ನಂಬುಗೆಗಳ ಗರ್ಭವಿಹರೆ ಜಲದೊಳಗೆ ಏಳು ಏಳಂತುರಯಲು ಕೇಳುತ್ತ ಬೇಡ ನೀರೊಳಗೆ ಭಯ ಕೇಳಿ ಮಮ್ಮ ಈಗ ಬರದೆ ನೀರೊಳಗಿರಲೇಕೆ ವಿಖ್ಯಾತ ಯಾಕಯ್ಯ ನೀನು ಈ ಹೊತ್ತು ನೀರು ಒಳಗಿನವನಿದ್ದೀಯ? ಹತ್ತಿರಾವತಿ ಅನುಮಸಿದ್ದ ಸಂಭ್ರಾಟ ನೀನು. ಎಷ್ಟೋ ಮಂದಿ ನಿನ್ನ ಬಳಿಗೆ ಹತ್ತಿದು ಬಂದಾಗ ಶರವೊಂದಿಕ್ಕಿದವ ನೀವು. ಇಂದಿನ ಪರಿಸ್ಥಿತಿಯಲ್ಲಿ ರಣಗಾಡಿಯಾಗಿ ಜಲವನ್ನು ಸೇರಿದೆ. ಇದು ನ್ಯಾಯವೇ ಹೇಳು. ಶ್ರೇಷ್ಠವಾಗಿರುವಂತಹ ಚತುರ್ವಂಶದಲ್ಲಿ ನೀನು ಜನ್ಮಕ್ಕೆ ಬಂದವ ಕ್ಷಾತ್ರೇಯ ನಿತ್ಯ. ಕ್ಷಾತ್ರೇಯನಾದವ ಯುದ್ಧಕ್ಕೆ ಹಿಮ್ಮುಖರಾದ ಅರ್ಥಂತೆ ಹೇಳು. ನಿನ್ನ ಮಟ್ಟದ್ವೇಷಗಳು ನೀನು ಮಾಡುತ್ತಿರಲು ಆ ಭೀಮಾರ್ಜುನರಿಗೆ ಹೆದರಿ ಸ್ಥಳವನ್ನು ನೀನು ಸೇರಿದೆಯ. ನೀನು ಹೆದರುವಂತಾಗತ್ತೇ ಇಲ್ಲ. ಮಾಡುತ್ತೇನೆ ಭರವಸೆ ಮಾತನ್ನು ಹೇಳ್ತೇನೆ. ನಿನ್ನ ಶತ್ರುಗಳೇ ನಮ್ಮ ಶತ್ರುಗಳು. ಆದ್ದರಿಂದ ಹೆದರಬೇಕಾಗಿಲ್ಲ. ಕೇಳು. ಕದನ ಕಲೆಗಳು ನೀಬಹುದು ಕೆಳಗದೆ ಭೀಮಾದ್ಯರ ಕೊಲ್ಲುರೆಂದು ತೋರುವುದು ಸದನಕ್ಕೆ ಹೋಗಿರಿ ಬೆಂದು ಎಲ್ಲರದ ಕೇಳ್ದು ಗುರುದೂತ ಬರೆದನ್ನೆಂದು ಕದನ ಕಲೆಗ ನೀಬಹುದು ಗೌರವೇಂದ್ರ, ನೀವು ಕದನಕರಿಗಳು, ನನಗೂ ಗೊತ್ತಿಲ್ಲ. ನಿಮ್ಮ ಕೈಕಲಕವ ಅಸಾಧಾರಣವಾದ. ಎಲ್ಲಿ ಬಾಳೆ ಎಲೆಯ ಮುಂದೆ ಕುಳಿತಾಗ ಮಾತ್ರ. ದಯವಿಟ್ಟು ನನ್ನನ್ನು ಮಾತನಾಡಿದ್ದೀರಿ. ಆದಷ್ಟು ಬೇಗ ವಿರದಿಯನ್ನು ಸೇರಿಕೊಳ್ಳಿ. ಊಟಕ್ಕೂ ತೊಂದರೆ ಇಲ್ಲ, ಮಲಗೂಲಕ್ಕೆ ಕಂಪನಿಗೂ ಅಡ್ಡಿ. ಎಲ್ಲಿ ಹೇಗೆ ಬೇಕಾದರೂ ಇರುವುದು. ಏನಿದ್ದರೂ ನಾಳೆ ನೋಡಿಕೊಳ್ಳೋಣ. ನಿಮ್ಮ ಭೀಮಾರ್ಜುನರನ್ನು ಕೊಲ್ಲುವ ಕಥೆ ಗಮನಿರಿ. ಗೌರವೇಂದ್ರ, ನಮ್ಮೊಳಿನಿತು ಮುನಿಸೇಕೆ ನಮ್ಮಲ್ಲಿ ಮುನಿಸಿದ ನಿನಗೆ ಜೀಯ
ಎಲ್ಲಿ ಬರುವುದಕ್ಕೆ ಸಾಧ್ಯ ಹೇಳು? ಕಾಡಾಡಿಗಳಾಗಿರುವಂತಹ ಇಲ್ಲ, ನನ್ನ ವಿಕ್ರಮದಲ್ಲಿ ಅವರ ತಲೆ ಚೆಂಡಾಟನೆ ಸಿದ್ಧ. ನಂಬಿದೆ ಭೀಷ್ಮನಂತೆ ಹಬ್ಬಲಿಸಿದೆ ದ್ರೋಣನ ನಿಮ್ಮೋದೇನೋ ಕರ್ಣಾನಿಹ ನಿಂಬು ಮಾಡಿದೆ ಬೆಂಬಿಡದಿಹ ವಿಧಿಯುತನ ಕರ್ಮ ತೋರಿಸಿನ್ನೇನದರ ಬೆಂಬು ಬೇಗ ನಷ್ಟಕ್ಕಿಲ್ಲಿ ಎಂಬುಕೊಂಡಿರ್ಬೇಕೆ ನಂಬಿದೆ ಭೀಮನಂತೆ ಹಬ್ಬಲಿಸಿದೆ ದ್ರೋಣನ ಭೀಷ್ಮರನ್ನು ನಂಬಿ, ದ್ರೋಣರನ್ನು ನಂಬಿ, ಕರ್ಣನನ್ನು ನಂಬಿ, ಎಲ್ಲರನ್ನೂ ನಂಬಿದೆ. ನಿಮ್ಮನ್ನೆಲ್ಲ ನಂಬಿ ನಂಬಿ ನಾನಂತೂ ಮುಳುಗಿ, ಮತ್ತೆ ನಿಮ್ಮನ್ನು ನಂಬಿದೆ ಮುಳುಗುವುದಲ್ಲದೆ ಸೇರುವುದಕ್ಕೆ ಏನು ಈ ಜಲ ನನಗೆ ಆಶ್ರಯವನ್ನು ನೀಡಿದೆ. ಇದನ್ನು ಮರೆತು ನಾನು ಮೇಲೆ ಬರುವುದಿಲ್ಲ. ವೈರಿಗಳು ನಾನಿರುವುದನ್ನು ತಿಳಿಯಬಹುದು. ಮಿಗಿಲಾಗಿ ಸಂಗ್ರಹಗಳಿಂದು ಮೃಗಧರ ಅಟ್ಟೈಸಿದರು ಬಗೆಕೊಳ್ಳಬೇಗ ಮೃಗರಾಟಿಸಿದರು ಬಗೆಗಳು ಆ ಬಿಂಬಾಸೆಯನ್ನು ಬಿಂಬಾದರು ಏನು ಮಾಡಿದ್ದಾರೆ? 10,000 ಮಂದಿ ಬಹುಟಾಧಿಕಾರಿಗಳನ್ನು ಪಡೆದರು. ಒಬ್ಬ ಪಾಂಡವರ ಮಕ್ಕಳನ್ನು 5 ಮಂದಿ ಪಾಂಡವರನ್ನು ಒಬ್ಬರತ್ತಲೆ ಮಾಡಿದ್ದಕ್ಕೆ ಅವರಿಗೆ ಆಗಲಿಲ್ಲ ಎಂದಾಗಿದ್ರೆ ಪಕ್ಷ ಪಾಂಡವರಲ್ಲಿ ಊಟದಿಂದವರಲ್ಲಿ ಎಂಬುದು ಕೃತಿಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಭರವಸೆ ಕೊಡ್ತಾ ಇದ್ದೇನೆ. ಹೇಳುವೇನೆ ದುರಸಮರ್ಥರವುದು ನೀವು ಹೊರೆಯಲಿನ್ನೇನದರ ನಿಲ್ಲುವೆ ಹೊತ್ತಿನಲ್ಲಿ ನೀವು ತೆರಳುವುದೆಲ್ಲ ಮರುದ ಸುತನ ಬೇವಿನಗ ಅರಸುತ್ತ ಬರುವರಿನ್ನು ಇಲ್ಲಿ ಇರೋದೀಗ ನೀವು ತೆರಳಿರಿ. ಓ ಗೌರವಿತ್ತು ಹೊರಬರುತ್ತರ ನಿಮ್ಮನ್ನು ಸರಿಯಾಗಿ ಬಳಸಿಕೊಳ್ಳುವುದಕ್ಕಾಗಿ ಸಂದರ್ಭ ಸಿಕ್ಕಿದ ಅವಕಾಶ. ಆದರೆ ನಾನು ಮೇಲೆ ಬಂದು ಈಗಲೇ ನಿಮಗೆ ಸೇನಾಪತಿತ್ವವನ್ನು ಕೊಡುವುದು. ವೈರಿಗಳು ತಿಳಿಯದಂತೆ ನಾವಿಲ್ಲಿ ಹೊರಗಿದ್ದೇವೆ. ಪಾಂಡವರ ಬೇಗಿನ ಕೃತ್ಯರು ಅದರಲ್ಲಿ ಸಂಚರಿಸುತ್ತಿದ್ದಾರೆ. ನಾನಿಲ್ಲಿರುವುದು ಯಾರಿಗೂ ತಿಳಿಯಕೂಡದು. ಏನಿದ್ದರೂ ನಾಳೆ ನೋಡಿಕೊಳ್ಳೋಣ. ನೀವು ಮಾತಾಡಿದರೂ ನಮಗೆ ಉತ್ತರ ಇಲ್ಲ. ಸರಿ, ಏನು ನಕ್ಕವರೇ ಗುರುವಿನಿ ಅಂತ ಹೇಳು. ಆನೆಯನ್ನು ಮಾಡುವರು ಆರಿಂದಲೇ ಎನ್ನಬಹುದು. ಪೂರ್ವ ಜನ್ಮದ ಕರ್ಮ ಅದು ಬೆನ್ನು ಬಿಡುವುದಕ್ಕೆ ಸಾಧ್ಯವೇ ಹೇಳಿ? ಅದಾವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಶೇಷವನ್ನು ಈ ಯುಗದಲ್ಲಿ ಈ ಜನ್ಮದಲ್ಲ ಅನುಭವಿಸ್ತಾ ಇದ್ದಾನೆಂಬುದು ಸತ್ಯವೇ ಹೌದು. ಒಡಂಬಡಿಸಿಯೇ ಬೇರೆ ಬಳಸುವಂತೆ ನಾವು ಯತ್ನ ಮಾಡಿದೆ. ಬರುವುದಕ್ಕೆ ಒಪ್ಪುವುದಿಲ್ಲ ಎಂದಾಗಿದ್ರೆ ಜಲದಲ್ಲಿಯೇ ಇವನಿಗೆ ಮರಣ ಉಂಟಾಗಿ ತಪ್ಪಿಸುವುದಕ್ಕೆ ನಾವೆಷ್ಟರವರು ಹೇಳಿ ಮುಂದೇನಾಗುತ್ತದೆ ಎಂಬುದನ್ನು ಸ್ವಲ್ಪ ದೂರದಲ್ಲೇ ಇದ್ದು ವೀಕ್ಷಿಸಬೇಕಾಗಿದೆ. ಸ್ವಲ್ಪ ದೂರ ಸರಿಯಿದ್ದೇನೆ. ಇಂದ್ರನ ಧರ್ಮರಸದಿಂದ ಇರೋದರ ಭಯದಿಂದ ಸಂತಾನೆ ಮಾರುಹಿತ ಎಡೆಗಂ ತಲವರೆ ಬಂದು ಬೀಟರಿ ವಾರ್ತೆಗಳ
ಮಿಗ ಮೊಲನ ಹಿಂಡ ಮಿಗ ಮೊಲನ ಹಿಂಡ ಕಾಟಿ ಕಾಟೋಣಗಳ ಧುಮುಕಿದೆವು ಕಾಟಿ ಕಾಟೋಣಗಳ ಧುಮುಕಿದೆವು ಬಹುಪರಾಗು ದೊರೆಯೇ ಬಹುಪರಾಗು 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 ಪರಾಗು 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 ನಾನು ನೀನು ಕವರನ್ನು ಹುಡುಕೊಂಡು ಹೋದ ಸಿಕ್ಕಿದ್ದ ಸುದ್ದಿ ಸುದ್ದಿ ಸಿಕ್ಕು ಅದು ಕೌರವ, ನಿಮ್ಮ ವಿರೋಧಿ. ಹೌದು ಕೌರವ. ಹೀಗೆ ಹೋದ್ರೆ ಅವನನ್ನು ಹುಡುಕೋದಕ್ಕೆ ಕಷ್ಟ. ಅವ ಎಲ್ಲಿಯಾದ್ರು ನಮ್ಮನ್ನು ನೋಡಿದ್ರೆ ತಪ್ಪಿಸ್ಕೊಂಡು ಬಿಟ್ಟ ಅಂತ ವೇಷ ಮಾಡ್ಕೊಂಡು ಹೋದೆವು. ನೀನು ನಮ್ಮ ಜನ ಅಂತ ಗೊತ್ತಾಗಬಾರ್ದು ಯಾರು. ಹಾಗೆ ಕಿರಾತ್ರ ವೇಷ ಮಾಡಿದ್ವಿ. ಕಿರಾತ್ರ ವೇಷ ಅಂದ್ರೆ ಒಬ್ಬನೇ ಸಾಕ, ಪಡೆಯಬೇಕು. ಹಾಗಾಗಿ ಈಟ್ ಮಂದಿಯನ್ನು ಕೂಡಿಕೊಂಡು ನಾವು ಓಟೋಟಾಗಿ ಹೊಲದ ಕಡೆಗೆ ಹೋಗ್ಬಿಟ್ಟೆವು. ಹೋಗಿ ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಬಲೆ ಬೀಸಿ ಒಗೆದಾಗ ಮೊಲದ ಹಿಂಡು ಸಿಕ್ಕು. ಬಲೆಗೆ ಮೊಲ ಬಿತ್ತು. ಒಂದೆರಡು ಮತ್ತೆ ಅಯ್ಯೋ ಒಂದೊಂದು ಬಲೆಗೆ 20-21 ಮೊಲ. ಓಹೋ, ಆ ಮೊಲಗಳ ಚರ್ಮ ಎಲ್ಲ ಸುಲಿದು ಮಾಂಸ ಎಲ್ಲ ಕಟ್ ಮಾಡಿ
ಸ್ವಾಮಿ ಲಾಲಿಪು ಹೊಸ ವಿಖ್ಯಾತ ಸ್ವಾಮಿ ಲಾಲಿಪುರು ಸ್ವಾಮಿ ನನ್ನ ಮಾತನ್ನು ಆಲಿಸಬೇಕು. ಸುಯೋಧನನಿಗೂ ಭೀಮಸೇನನಿಗೂ ಯುದ್ಧ ನಡೆಯುತ್ತಾ ಇತ್ತು. ಇದ್ದಕ್ಕಿದ್ದಂತೆ ಆತ ಯುದ್ಧ ಕ್ಷೇತ್ರದಲ್ಲಿ ಮರೆಯಾಗಿ ಹೋದ. ಆತ ಎಲ್ಲಿ ಹೋಗಿದ್ದಾನೆ ಎನ್ನುವುದು ನಮಗೆ ಸಮಸ್ಯೆಯಾಗಿತ್ತು. ಆ ಸಮಸ್ಯೆಗೆ ಸರಿಯಾದಂತಹ ಉತ್ತರ ಸಿಕ್ಕಿದೆ. ಭೀಮಸೇನನ ಬೇಹಿನ ವೃದ್ಧರು ವಿಷಯವನ್ನು ಬಂದು ಅರುತ್ತಿದ್ದಾರೆ. ಬದುಕುವಂತಹ ಉದ್ದೇಶದಿಂದ ಜಲಸ್ತಂಭನ ವಿದ್ಯೆಯ ಪಠಿಸುವುದರ ಮೂಲಕವಾಗಿ ದ್ವೈಪಾಯನ ಸರೋವರದಲ್ಲಿ ಆತ ಮರೆಯಾಗಿದ್ದಾನಂತೆ. ಸ್ವಾಮಿ, ನನಗೊಂದು ಧರ್ಮ ಜಿಜ್ಞಾಸೆ. ಜಲವ ಹೊಕ್ಕನ ತೃಣವ ಕಡಿದನ ಬಳಿಕ ತರುಗಿರಿ ಎಡರಿದನ ವಲ್ಮೀಕ ಸಂಗತನ ಇರಿದು ಕೊಲ್ಲುವುದು ಧರ್ಮವೇ, ಶಾಸ್ತ್ರವೇ ಇದು ಸ್ವಾಮಿ. ಕೇಳೋ ಧರ್ಮದ ಮಾತ ನಾ ಬೇಳುವೆರೈ ಯಮಜ ಕ್ಷಾತ್ರರಾದಂತಹ ನಿಮಗೆ ಮೇಳವಿಸಿದಂತಹ ಬಿರುದುಂಬಿದೆ. ಕೂಡಲನ್ನು ವಿಮತಿಸಿ ಸುಶೀಲನನ್ನು ಕಾಯಬೇಕು ಎನ್ನುವ ಹಾಗೆ ಹಲವು ಉದಾಹರಣೆಗಳಿಂದ ಸ್ಪಷ್ಟಪಡಿಸಬಹುದಾಗ್ತದೆ. ತಾನು ಸಹಾಯ ಕೊಡದು ಎನ್ನುವಂತೆ ಹೊರವನ್ನು ಬೇಡಿದಂತಹ ಹಿರಣ್ಯಕಶ್ಯಪನೆಂಬುವನಿದ್ದ. ಧರ್ಮ ವಿರೋಧವನ್ನೇ ಮಾಡಿದಾಗ ನರಹರಿಯ ರೂಪದಿಂದ ಹರಿಯಾತನನ್ನು ಕೊಂದಿದ್ದಾರೆ. ಈತನಷ್ಟು ತಪ್ಪುಗಳನ್ನು ಮಾಡಿದ್ದಾನೆ ಎನ್ನುವುದನ್ನು ಲೆಕ್ಕ ಮಾಡಿ ನೋಡಿ. ಕಪಟದ ಜೀವನವನ್ನು ಮಾಡಿದ್ದಾನೆ. ತ್ರಿಪದಿಯ ಸೀರೆಯನ್ನು ಸೆಳೆಯಿದ್ದಾನೆ. ಇಂತಹ ಕೋಡಿ ವಿದ್ಯೆಯನ್ನು ಮಾಡಿದ ಆತನಿಗೆ ಶಿಕ್ಷೆಯಲ್ಲದೆ ಮತ್ತೇನೂ ಇಲ್ಲ. ಮತ್ತೆ ನೀನು ಯಾಕೆ ಯೋಚನೆ ಮಾಡು? ಸ್ವಾಮಿ, ನೀನು ಹೇಳಿದ್ದೆಲ್ಲ ಹೌದು. ಆದ್ರೆ ಅವ ಎಷ್ಟಾದ್ರೂ ನನ್ನ ಬಂಧುವಲ್ವೇ? ಓ, ಬಾಂಧವನನ್ನು ಕೊಲ್ಲುವುದು ಹೇಗೆ? ನಿನ್ನಂತವರಿಗೆ ಧರ್ಮ ಸಂಬಂಧವಿರಬೇಕೇ ಹೊರತು ಭೌತಿಕವಾದಂತಹ ಸಂಬಂಧವಷ್ಟು ಮುಖ್ಯವಲ್ಲ. ಅದಲ್ಲದೆ ಅದಕ್ಕೆ ಭೌತಿಕ ಸಂಬಂಧವಲ್ಲಾದರೂ ಧರ್ಮ ವಿರೋಧಿಯನ್ನು ಕೊಲ್ಲಬಹುದು ಅನ್ನೋದಕ್ಕೆ ನನಗೆ ನಾನು ಆದರ್ಶ. ಮಾತೆಯಣ್ಣನಾದಂತಹ ಕಂಸನು ಬಂಧುದ್ರೋಹಿಯಾಗಿ, ಪಿತೃದ್ರೋಹಿಯಾಗಿ, ಧರ್ಮದ್ರೋಹಿಯಾಗಿರುವಾಗ ಬೆಲ್ಲ ಹಬ್ಬದಲ್ಲಿ ಆತನನ್ನೇ ಚೆಲ್ಲ ಬಡಿದವನು ನಾನು ಎನ್ನುವಲ್ಲಿ ಅದೊಂದು ಆದರ್ಶ ನಿನಗೆ ಸಾಕು. ಅಷ್ಟಕ್ಕೂ ನೀರಿನಲ್ಲಿ ಮುಳುಗಿದ್ದಾನೆ ಎನ್ನುವಂತಹ ಒಂದು ಯೋಚನೆ ನಿನಗಿದ್ರೆ ಜಲದಿಯಲ್ಲಿ ಪಣಿ ವದನದಲ್ಲಿ ರಿಪುಗಳ ಹೊಯ್ಲಿನಲ್ಲಿ ಕಾಯುವುದು ಪೂರ್ವಾದತ್ತ ಪುಣ್ಯ ಬಲವೇ ಹೊರತು ಇನ್ನೇನು ಅಲ್ಲ. ಜಲದಲ್ಲಿದ್ರೆ ಎಬ್ಬಿಸಿ ಹೊಡೆಯೋಣ ಎನ್ನುವುದರಿಂದ ಅವರನ್ನು ಏನು ಮಾಡೋಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಆಯ್ತಲ್ಲ. ತಡ ಮಾಡುವುದು ಬೇಡ, ಶೀಘ್ರವಾಗಿ ಆಗಬೇಕು. ಏನು, ನಾವು ಬರುವಷ್ಟರಲ್ಲೇ ಆ ಸರೋವರದಿಂದ ಮೇಲೆದ್ದು ಹೋಗಿದ್ದಾನೆ. ಹೇಗೆ ಹೇಳ್ತೀಯ? ಹೆಜ್ಜೆಯ ಗುರುತು ಸ್ಪಷ್ಟವಾಗಿಯೇ ನಮಗೆ ಕಾಣುತ್ತಿದೆ. ಎದ್ದು ಹೋದಂತಹ ಗುರುತು ಹೌದಾಗಿದ್ದರೆ ಒದ್ದೆಯಾಗಿರಲು ಬೇಕಲ್ಲ. ಒದ್ದೆಯಾಗಿಲ್ಲ ಎನ್ನುವಾಗ ವಂಚಿಸುವುದಕ್ಕಾಗಿ ಏನೋ ನಡೆಯನ್ನು ಕಾಣಿಸಿದ್ದಾನೆ ಎನ್ನುವುದು ಸ್ಪಷ್ಟ. ಕುಮತಿ ಕೌರವನ ಅಲ್ಲೂ ಇಲ್ಲೇ ಇದ್ದಾರೆ ಎನ್ನುವ ದೃಢತೆಯೊಂದಿಗೆ ನೋಡವನ್ನು ಮೇಲೆಬ್ಬಿಸುವುದಕ್ಕಾಗಿ ಸರಿಯಾಗಿ ನಾವು ಮಾತನ್ನು ಹೇಳಬಹುದು. ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಲವಾನಿಗೆ ಸಂಗಮೇ ಬೀಳಾಲುಬಹುದೇ ನೀನೇ ಸರೋವರ ಏಳಿದ ಮೊರೆಯ ಮುಲದೆ
ಮಾಡಿದ್ದೀಯಲ್ವೇ? ಇಂತಹ ನೀನು ಚಂದ್ರವಂಶಕ್ಕೆ ಕಳಂಕವನ್ನು ತರುವಂತಹ ವ್ಯವಹಾರವನ್ನು ಮಾಡ್ತಾ ಇದ್ದೀಯಲ್ಲ. ನಿನ್ನ ಯುದ್ಧದಾಹದ ಕಾರಣದಿಂದ ಮಕ್ಕಳನ್ನು, ಮಿತ್ರರನ್ನು, ಪುತ್ರರನ್ನು, ಸಮಸ್ತವನ್ನು ನೀನು ಕಳೆದುಕೊಂಡಿದ್ದಿ. ನಿನ್ನವರು ಯಾರು ಇಲ್ಲ. ಇದಕ್ಕೆ ಕಾರಣ ಏನು? ನಿನಗೆ ಮಣ್ಣಿನ ಮೇಲಿರುವಂತಹ ಅತಿಯಾದಂತಹ ವ್ಯಾಮೋಹ ಸರಿಯಲ್ಲ. ಹೆಸರನ್ನು ಉಳಿಸಿಕೋ, ಮೇಲೆ ಬಾ, ಯುದ್ಧ ಮಾಡು. ಯುಧಿಷ್ಠಿರ, ನಿನ್ನ ಮಾತುಗಳನ್ನು ಕೇಳಿಸಿಕೊಂಡ ಹಾಗೆ ಕಾಣುವುದಿಲ್ಲ. ಪ್ರಾಯಶಃ ನಿನ್ನ ನಿಧಾನವಾದಂತಹ ಮಾತುಗಳು ಅವರಿಗೆ ಪಥ್ಯ ಆಗುವುದಿಲ್ಲ. ಏರಿಸ್ತಾನೆ
ಸುಯೋಧನ, ಓ ಕುರುಕುಲಾಧೀಶ, ಸಂತಸದಿಂದಲೇ ನನ್ನ ಮಾತನ್ನು ಕೇಳು. ನಾನು ಹೇಳುವ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿ. ಐವರು ಯುದ್ಧಕ್ಕೆ ಬನ್ನಿ ಅಂತ ಒಬ್ಬನೇ ಇವು. ನಾವು ಯಾವತ್ತೂ ಧರ್ಮ ರೀತಿಯ ಯುದ್ಧವನ್ನು ಮಾಡಬೇಕೇ ವಿನಃ 5 ಮಂದಿಗಳು ನಿನ್ನೊಡನೆ ಯುದ್ಧಕ್ಕೆ ಮುಗಿಬೀಳುವಂತಹ ಹೀನ ಧೋರಣೆ. ಆದ್ರಿಂದ ನೀನಲ್ಲಿ ಹೇಳ್ತೇನೆ, 5 ಮಂದಿಗಳಲ್ಲಿ ನೀನು ಒಬ್ಬನನ್ನು ಯುದ್ಧಕ್ಕೆ ಆಯ್ಕೆ ಮಾಡಿಕೊ. ನಮ್ಮನ್ನು ಸೋಲಿಸಿದೆ ಅಂತ ಆದ್ರೆ ಭೂಮಿಯ ಮೇಲಿನ ವ್ಯಾಮೋಹವನ್ನು ಬಿಡ್ತೇವೆ, ನಿನ್ನ ಸೇವಕರಾಗಿ ಇರ್ತೇವೆ, ಹೇಳಿದ ಮಾತನ್ನು ಉಳಿಸ್ತೇವೆ. ಯುದ್ಧಕ್ಕೆ
ರಘು, ನಿನ್ನ ಯುದ್ಧ ನನ್ನಲ್ಲಿ ಅಲ್ಲ, ನಿನ್ನ ಬಲುಹು ನನಗೆ ಗೊತ್ತಿದೆ. ಅರ್ಜುನ ಇದ್ದಾನೆ. ನೆಲದ ಯುದ್ಧ ಮಾಡಿ ಸೈನ್ಯ ಧನುರ್ವೇಗದಲ್ಲಿ ನಿಷ್ಣಾತ. ನಾನು ಬಯಸಿದ್ದು ಗದಾಯುದ್ಧವನ್ನು. ಆದ್ದರಿಂದ ಎಳೆಯಲಾದಂತಹ ಅರ್ಜುನನಲ್ಲಿ ಇಲ್ಲ, ಮಾತೃನಂದನು ಯಮನ ಉಳಿದವನು ಇವನಿಗೆ ವಾತ ಜಾತ ನೋಡು, ಇವನಿಗೆ ವಾತ ಪ್ರಭಾವ ಏನುಂಟು ಅಂತ ನೋಡ್ತೇನೆ. ನಿನಗೂ ಹಿಡಿಸ್ತೇನೆ. ಗಾಳಿಗೆ ಹುಟ್ಟಿದವನೇ ಅವನನ್ನೇ ಯಾಕೆ ಆರಿಸಿಕೊಂಡೆ? ಆ ಪ್ರತಿಜ್ಞಾ ಪೂರಣಕ್ಕೆ ಈವರೆಗೆ ಸಾಧ್ಯವಾಗಿಲ್ಲ. ಈಗೊಂದು ಅವಕಾಶವನ್ನು ಕೊಡು. ನಾನು ಮರೆತವನಲ್ಲ. ಇವನ ಉಲ್ಲಾಸ, ಇವನ ಉತ್ಸಾಹ, ಇವನ ಉನ್ಮಾದವು ಅಲ್ಲ ಪಟ್ಟಾಂತರವು
ಯುದ್ಧದಲ್ಲಿ ನಡೆಯಲಿ. ಆ ರೀತಿ ಒಂದು ಸೊಂಟದಿಂದ ಕೆಳಗೆ ಕಂಠದಿಂದ ಮೇಲೆ ಭೀಮ ಗದಾಪಾಠದಲ್ಲಿ ಹೇಳಿಲ್ಲ ಕಂಠದಿಂದ ಕೆಳಗೆ ಹೊಡಿಬಾರ್ದು.
ಉತ್ಸಾಹದಿಂದ ಯುದ್ಧಕ್ಕೆ ಕರೆದ ಧರ್ಮರಾಜ. ನೋಡಿರಿ ಧರ್ಮರಾಜ ಫಲಗುಣಾದಿಗಳು ನೋಡಿರಿ ಇನ್ನೂ ಸ್ವಲ್ಪ ಮೇಲೆ ಹೋಗು. ಅಷ್ಟು ಮೇಲೆ ಇದ್ದೆ ನಾನೀಗ. ಮಾಡಿ, ಮಾಡಿ. ಧರ್ಮಜ ಫಲಗುಣಾದಿಗಳು ನೋಡಿ ಧರ್ಮಜ ಫಲಗುಣಾದಿಗಳು ನೋಡಿರಿ ಧರ್ಮಜ ಫಲಗುಣಾದಿಗಳು ನೋಡಿರಿ ನೋಡಿರಿ ಧರ್ಮಜ ಫಲಗುಣಾದಿಗಳು ಚಂದಗಳು ನೋಡಿ ತನ್ನ ಮನೆಗೆ ತನ್ನ ಇದ್ದ ಮುನ್ನಿನ ಭಾಷೆ ವ್ಯರ್ಥ ತನ್ನ ಮನಿಗಿದ್ದ ಮುನ್ನಿನ ಭಾಷೆ ವ್ಯರ್ಥ ಕನ್ನಡಿಗಂಟಾಯ್ತು ಕನ್ನಡಿಗಂಟಾಯ್ತು ಕೈ ತಪ್ಪಿ ಹೋಯ್ತು ಕೈ ತಪ್ಪಿ ಹೋಯ್ತು ಕೈ ತಪ್ಪಿ ಹೋಯ್ತು ಕೈ ತಪ್ಪಿ ಹೋಯಿತು ತನ್ನ ಮಗನಿಗಿದ್ದ ಮುಂದಿನ ಭಾಷೆ ವ್ಯರ್ಥ ಕನ್ನಡಿಗಂಟಾಯ್ತು ಕೈ ತಪ್ಪಿ ನೋಡಿರಿ ಧರ್ಮಜ ಫಲಗುಣಾದಿಗಳು ನುಡಿಯೊಳ್ ಅನಿಲದ ಚಂದಗಳು ಚಂದಗಳು ಒಂದೇ ಪ್ರಯೋಗ ನಿನ್ನೆ ಇರಲಿಲ್ಲ, ನಾಳೆ ಕಾರಣ ಸಿಕ್ಕುವುದಿಲ್ಲ. ಒಂದೇ ಪ್ರದರ್ಶನ, ಅದ್ಭುತ ನೋಟ, ರಮ್ಯ ದೃಶ್ಯ. ಬನ್ನಿ ಬನ್ನಿ ನೋಡಿ ಇವನ ಅವಸ್ಥೆ ಏನಾಗಿದೆ.
ನಿನಗೆ ಇಲ್ಲಿಗೆ ಬರುವುದಕ್ಕೆ ಸರಿ ದಾರಿ ನೋಡಿ ಏನೆಲ್ಲ ಅದ್ಭುತವಾದ ಹೆಸರುಗಳು. ತಂಡಲ ಮಂಡಲಾಧಿಪರ ಅಸವತ್ತು ಗಂಟು ತಲಿಗಳ ಗಂಡು ಗಾಂಡೀವ ಕೋದಂಡ ಒಂದಷ್ಟು ಗುಂಡ ಹಾಡಿದ ಹೊಂಡ ನೀನು ತನುಚ್ಚ ನವನಿ ಮಾತೃನಂದನರು ನೋಡುವುದಕ್ಕೆ ಅಭ್ಯಾಸ ಆಗದಿದ್ದರೆ ಇವತ್ತಿನಿಂದ ಆರಂಭ ಮಾಡ್ತಾರೆ. ಎಲ್ಲಿ ನೋಡ್ಬೇಕು, ಯಾರನ್ನು ನೋಡ್ಬೇಕು, ಹೇಗೆ ತೋರಿಸಬೇಕು ನೋಡೋಣ, ಪ್ರಯತ್ನ ಮಾಡು. ಉಳಿದವರಿಗೆ ಉಪನ್ಯಾಸಗಳು ಗೊತ್ತಾಗಬೇಕು ನಿನ್ನ. ಅಯ್ಯೋ ಭೂಮಿಯಲ್ಲಿ ಹೆಮ್ಮರಾಮುಗಿದು ಇದ್ದಂತೆ ಇಟ್ಟಿದ್ದಾನೆ. ಹೆಂಡತಿಗೆ ಮಾತು ಕೊಟ್ಟ, ಅವರನ್ನು ತಡೆಬಡಿಯುತ್ತೇನೆ. ಏನಿಲ್ಲ ಅಬ್ಬರದ ಮಾತುವೆ ಈಗ ಬಿಟ್ಟಿದ್ದಾರೆ. ಕನ್ನಡಿಯೊಳಗಿನ ಗಂಟನ್ನು ಪಡೆಯುವುದಕ್ಕೆ ಹೆಟ್ಟನು ಪ್ರಯತ್ನಿಸುವಂತೆ ಇವ ಭಾಷೆ ಕೊಟ್ಟು ಸೋತನಲ್ಲ, ಇವರು ಯಾಕೆ ನೋಡಿ ಏನಾದರೂ ಫಲ ಪಡೆಯುವುದಿದ್ದರೆ ಒಬ್ಬ ಇದ್ದಾರೆ. ಯಾರು? ನಮ್ಮ ಕುಟುಂಬದಲ್ಲೇ ಇರುವ ಒಬ್ಬನೇ ರಂಗ.
ಕಪಟ ನಾಟಕ ರಂಗ ಇವನ ಕಡೆಗೆ ಯಾರೂ ಲಕ್ಷ್ಯ ಹರಿಸಲಿಲ್ಲ. ಒಂದು ಬಿದಿರಿನ ತುಂಡು 7 ತೂತುಗಳನ್ನು ಪಡೆದ. ಸಪ್ತಸ್ವರೋತ್ಪಾದನೆ ವೇಣುಗೋಪಾಲ ಎಷ್ಟು ಓಡಿ ಸಂಚಾರ ಮಾಡಿದೆಯೋ ಯಾರೇ ಗಂಡಸರು ಇದಕ್ಕೆ ಬಂದ್ರ ಇವನ ಕೊಡಲು ಹೀಗೆ ಹೆಣ್ಣುಗಳು ಬಂದ್ರು ವಯಸ್ಸಿನ ಭೇದ ಇಲ್ಲ ಹೀಗಿದ್ದ ಕೊಡಲು ಹೀಗ ಸಪ್ತಸ್ವರೋತ್ಪಾದನೆ ಆರಂಭ ನಿಷಾದದಿಂದ ಹೇಗೆ ಒಡನೆ ತೆಗೆಯುವುದಲ್ಲ ನೀಗ ಅಲ್ಲಿಂದ ಶಬ್ದ ನೀ ದಾರಿ ಮಮ ದಾರಿ ಆದಾಗಿ ಬೆಳವಣಿಗೆ ಬಂದಿರುವುದು ಏನೆಲ್ಲ ಪ್ರವೃತ್ತಿಗಳು ಆ ರಂಗ ಕಪಟ ನಾಟಕ ಈ ಪ್ರಸಿದ್ಧಿ ಹಾಗೆ ಕೇಳಿದರೆ ನಾನಾ ಅವತಾರಗಳಿಂದ ಭೂಭಾರವನ್ನು ಪರಿಹರಿಸಿದೆಯಂತೆ. ಮೀನಾದೆ, ಆಮೆಯಾದೆ, ಹಂದಿಯಾದೆ, ನೃಸಿಂಹನಾದೆ, ವಾಮನನಾದೆ, ಭಾರ್ಗವರಾಮನಾದೆ, ರಾಮನಾದೆ. ಈಗ ನಿನ್ನದು 8ನೇ ಅವತಾರ. 8ನೇ ಅವತಾರ ಕುಂಟ ಕುಂಟ. ಅಯ್ಯೋ ನಿನ್ನ ಹೇಳಿಬಿಡ. ಮಾತನಾಡ, ಚಪಲತ್ವದಿಂದ ಮಾತನಾಡ. ಕೃತ್ಯತವೇನೆಂಬುದನ್ನು ಆರೇಳೇ ಹೇಳಿದ್ದೆ. ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲನೆಗೆ ಗದೆಯನ್ನು ಬೀಸುತ್ತಿದ್ದಾಗ ನಿಪುಣನಾದ ಭೀಮ ಬೇಕೆಂದೇ ತಲೆಗೊತ್ತು ಬಿದ್ದಿದ್ದಾನೆ. ನಾನು ಬಡಿದುದಲ್ಲ, ಅವನ ತಲೆಗೆ ಬೀಳುವ ಹಾಗೆ ತಿರುಗಾಟ ಮಾಡಿದ್ದ. ಮತ್ತೆ ತಿರುಗಾಟ ಸರಿ ಮಾಡದೇ ತಲೆಗೆ ಬಿಟ್ಟು ಬೀಳಲಿಲ್ಲ. ಅಯ್ಯೋ
ನೋಡು ನೋಡು ಮಾತಾಡು. ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನ ಉಸಿರು ಎಂದು ಕಸರಿದು ಬಂದ ತೋರಿಸು ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನ ಉಸಿರು ಎಂದು ಕಸರಿದು ಬಂದ ತೋರಿಸು ಮುನೀಂದ್ರ ವರದು ಸುರೇಂದ್ರ ಬಂಧ ಖಗೇಂದ್ರ ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನೇ ಉಸಿರು ಎಂದು ಬದಲಿಸು ಬಂದ ತೋರಿಸು ಓ ಇಂದಿರೇಶ, ಯಮನಂದನ ಪಾಂಡವರು ನನ್ನ ಪಂಚಪ್ರಾಣಗಳು ಎಂದು ಹೇಳಿದೆಯಲ್ಲ, ನೋಡಿದೆಯಾ ಸ್ವಾಮಿ? ಈ ಭೀಮಸೇನ ನೆಲದ ಮೇಲೆ ಬಿದ್ದುಕೊಂಡಿದ್ದಾನೆ. ಅವನ ಉಸಿರಡಗಿದೆಯೋ ಎಂದು ನನಗೆ ಭಾಸವಾಗುತ್ತಾ ಇದೆ. ಕೊನೆಗೆ ಅವನ ಹೆಸರು ಹೇಳಿ ಒಂದು ತುಳಸಿ ಕುಡಿ ತಂದು ನಿರುಳು. ನೋಡಿದೆಯಾ, ಸಂತೋಷದಿಂದಿದ್ದಾನೆ. ಅಟ್ಟಹಾಸ ಮೇರ ಬೀರುತ್ತಾ ಇದೆ. ಹೀಗಾದ್ರೆ ಯುದ್ಧ ಮುಂದುವರಿಯುವ ಬಗೆ ಹೇಗೆ ಸ್ವಾಮಿ? ಮುಂದೇನು ಮಾಡಲಿ? ಪ್ರಾಣವಾಯುವೇ ಹೊರಟು ಹೋಗಿದೆ ಎನ್ನುವಂತ ಒಂದು ಭೀತಿಯು ಚಿಂತೆಯು ನಿನಗೆ. ನಾನು ನೋಡುತ್ತೇನೆ ಅವರ ಸಂಚಾರ. ಕಡೆಯ ಕಾಲದ ರುದ್ರರಾಗಿ ಹಾರಿದ್ರೆ ಏನು ಸುಖ ಉಂಟು ಹೇಳು? ಯಾರು
ರೀತಿಯಾಗಿ ಮುರಿದು ಹೋಯಿತು. ಅವನ ತಂತ್ರ ಅವನಿಗೆ ಏನು ಮಾಡೋಣ ಹೇಳು. ಯಾರನ್ನು ಯಾರು ಕೊಲ್ಲುವುದಿಲ್ಲ. ಅವರವರು ಮಾಡಿದ ಪಾಪವೇ ಅವರನ್ನು ಕೊಲ್ಲುತ್ತದೆ, ತಿನ್ನುತ್ತದೆ. ಅವನು ಆದ್ರ ತಾಯಿ ದೋಷಿ ಇದ್ದಾನೆ. ಅಗ್ನಿದೋ ಗರಸ್ತ್ರೀವ ಶಸ್ತ್ರಪಾಣಿ ತರಾಪ ಕ್ಷೇತ್ರದ ಅನಾಪಹತ್ಯೇತ ಷಡೇತ ಘಾತ ತಾಯಿ ಆನನ್ನು ಮಾಡಿದ್ದಾರೆ. ಅವನ ಕರ್ಮ ಅವನು ತಿಳಿಯುತ್ತಿಲ್ಲ. ವಿಷಲಡ್ಡುಕ ಪ್ರಕರಣ ಚತುರ್ಗೇಹ ಬಂಧನ ಅಪರತ್ಯುತ ಪ್ರಹಸನ ತ್ರಿಪದರ ಕೇಶಾಂಬರ ಕೃಷ್ಣ ಇಷ್ಟೆಲ್ಲ ತಪ್ಪುಗಳಾಗಿದೆ. ಈಗ ಅರ್ಥ ಆಯಿತು. ಮಾಡುವಾಗ ಯಾರಿಂದಲೇನು ಅಲ್ಲ, ಇದು ಈ ಜನ್ಮದ ಕರ್ಮವೇ. ಈ ಜನ್ಮಕ್ಕೆ ನಾವು ಯಾಕೆ ನೀನು ಯಾಕೆ ಬೇಡದ ಭಾಗವನ್ನು ಕಟ್ಟಿಕೊಡ್ತೀವಿ? ನೀನು ತೀರ್ಥಯಾತ್ರೆಗೆ ಹೊತ್ತು ಪುಣ್ಯ ಸಂಗ್ರಹ. ನಾನು ನೀನು ಹೇಳಿದ ಹಾಗೆ ಸುರಂದಿ ಹೊತ್ತ ಪಾತಕವು ಭೂಮಿಯ ಚರಿತ ಭೂತೀರ್ಥಗಳ ಸ್ನಾನ. ಇನ್ನು ಕೂಡ ಯಾವ ಹತ್ಯೆ ಪಾತಕ ನೀನು ಬರುತ್ತೆ? ಯಾವುದೇ ಯಾರು ಹತ್ಯೆ ಮಾಡುವ ಬೇಡ. ನೀನು ನೇರವಾಗಿ ಮನೆಗೆ ಹೋಗು. ನಾನೆಲ್ಲ ಮುಗಿಸಿ ಬರ್ತೇನೆ. ನನ್ನ ಹೆಂಡತಿಯನ್ನು ಅಲ್ಲ, ಎಲ್ಲರೂ ಮಗನ ಹೆಂಡತಿಯನ್ನು ಅದೇ ಹಾಗೆ ಅಲ್ವೋ ನಾನು ಬೆಂದಿನಿಂದ ಬರ್ತೇನೆ. ಯುಧಿಷ್ಠಿರ ಪುರುಷ ಮುರಿದವನು ಸರ್ವ ಪ್ರಕರಣ ರಾಜಸೂಯಾಸ್ಪದ ಪಿತೃವಿಗೆ ಸಭ್ಯತೆ ಮಾತ್ರವಲ್ಲ, ಅದನ್ನು ಕೈಗೊಂಡಂತ ಕರ್ತನಿಗೆ ಸಾರ್ವಭೌಮತ್ವ ಎನ್ನುವುದು ವೃತ್ತಿ. ಆದ್ದರಿಂದಲೇ ಅದರಲ್ಲಿ ಸ್ಥಾಪನೆ ಮಾಡಿದವನಾನಂದ. ಅಲ್ಲೇ ಒಂದು ಪ್ರಶ್ನೆಯಾಗಿ ಉತ್ತರ ಕೊಟ್ಟರೂ ಬಲ್ಲಿದರನ್ನು ಕಂಡು ಆ ಕಾಲಕ್ಕೆ ಕೊಡಲಿಲ್ಲ. ಅನುಭವದ ಕಮ್ಮಟದಲ್ಲಿ ತಿದ್ದಿ ಉದ್ಧಾರಗೊಂಡಂತಹ ನಿನಗೆ ಈ ಕಾಲಕ್ಕೆ ದುಷ್ಟನ ಹತಿಯೊಂದಿಗೆ ಹಸ್ತಿನಿಯ ಸಿಂಹಾಸನ ಸ್ಥಾಪನೆಯಾಗಿದೆ. ಆದ್ದರಿಂದಲೇ ಮುಂದಕ್ಕೆ ಹಸ್ತಿನಿಯ ಸಿಂಹಾಸನವನ್ನು ಏರಿ ಸಮಸ್ತ ಆರ್ಯಾವರ್ತವನ್ನು ಪಾಲಿಸುವಲ್ಲಿ ನೀವು ಮುಂದಾಗಬೇಕು. ನೆನಪಿಟ್ಟುಕೋ, ಅಜ್ಜ ವಿಷ್ಣುವಲ್ಲಿದ್ದರೆ ಹೋಗಿ ಬೇಕಾದನ್ನು ಕೇಳು. ಧರ್ಮವು ರಕ್ಷತೆ ರಕ್ಷಿತ ಎನ್ನುವಂತಹ ಮೂಲಮಂತ್ರವನ್ನು ಆಧಾರವನ್ನಾಡಿಕೊಂಡು ವ್ಯವಹರಿಸಿದಾಗ ಧರ್ಮಾಧ್ಯಕ್ಷನಾಗಿ ನಾನು ಪ್ರಣವಾಕ್ಷರಧ್ಯಕ್ಷೆಯಾದಂತಹ ದುರ್ಗೆಯು ಸರ್ವದಾ ಕೈತಾಳೆ. ಲೋಕಕ್ಕೆ ಮಂಗಳ. ಮಂಗಳಂ ಜಯ ಮಂಗಳಂ ಶಿವ ಮಂಗಳಂ ಶ್ರೀ ಮಂಜುನಾಥಗೆ ಮಂಗಳಂ ಮಾರಾಯ ಗಣಪತಿಗೆ ಮಂಗಳಂ ಉತ್ತಮೇಶ್ವರಂಗೆ ಮಂಗಳಂ ಭ್ರಮರಾಂಬಿಕೆಗೆ ಮೂಕಾಂಬಿಕೆಗೆ ಶ್ರೀ ಗುರು ನರಸಿಂಹನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀ ಮಂಜುನಾಥಗೆ ಮಂಗಳ. ಅವ್ರು ಏನು ಹೇಳ್ತಾರೆ ಅವರು? ಒಮ್ಮೆ 7 ಅಂದ್ರು, ಒಮ್ಮೆ 3 ಅಂದ್ರು. 10 ಯೋಜನೆ ಅಲ್ಲ, 21 ಯೋಜನೆ ಹಾರಿಸಿದ ನನಗೆ ಗೊತ್ತು 10 ಯೋಜನೆ. ಅವರು ಏನು ಹೇಳ್ತಾರೆ, 3 7 3 7 10 ಯೋಜನೆ ದೂರಕ್ಕೆ ಬಿಸುಟಿದ್ದೇನೆ. ಹೌದು. ಇನ್ನು ಸಪ್ತಸಾಲ ವೃಕ್ಷಗಳು ವೃತ್ತಾಕೃತಿಯಲ್ಲಿರುವಂತಹದ್ದು. ಹೌದು. ವಾಲಿಯ ಶರಕೌಶಲಕ್ಕೆ ದೃಷ್ಟಾಂತವಾಗಿರುವಂತಹದ್ದು. ಇದೋ ನೋಡು, ಲಕ್ಷ್ಮಣನಿಂದ ಪಡೆದುಕೊಂಡಂತಹ ಧನುಷರಗಳನ್ನು ಪಡೆದುಕೊಂಡು ಕಾಲ ಅಂಗುಷ್ಟದಿಂದಲೇ ನೆಲವನ್ನು ಅಮುಕಿದಾಕ್ಷಣ ನೇರವಾಗಿ ಸರಳ ರೇಖೆಗೆ ಬಂದು ನಿಂತಹ ಸಪ್ತಸಾಲ ವೃಕ್ಷಗಳನ್ನು ಒಂದೇ ಬಾಣದಿಂದ ಸಮೂಲವಾಗಿ ಅವನು ಕತ್ತರಿಸಿದರೆ ಮತ್ತದು ಹುಟ್ಟಿಕೊಳ್ಳುತ್ತಿತ್ತು, ವೃತ್ತಾಕಾರದಲ್ಲೇ ಇರುತ್ತಿತ್ತು. ಈಗ ಹಾಗೇನಾಗಲಿಲ್ಲ, ಮೂಲೋತ್ಪಾಟನವಾಗಿದೆ. ಬೇರು ಸಮೇತ ಕತ್ತರಿಸಿದ್ದಿರಬೇಕು. ರಾಮ ನಾಶ ಮಾಡುವುದಕ್ಕೆ ಹೊರಟ್ರೆ ಹಾಗಲ್ಲ ಆಗುತ್ತದೆ. ಉಳಿಬೇಕಾದ್ದನ್ನು ನಶಿಸುವುದಿಲ್ಲ, ನಶಿಸಬೇಕಾದ್ದನ್ನು ಉಳಿಸುವುದಿಲ್ಲ. ಹಾಗಿದ್ರೆ ಇನ್ನು ಸಂದೇಹ ಏನೂ ಇಲ್ಲ. ಯುದ್ಧಕ್ಕೆ ಕರೆಯುವುದೇ ಕನ್ನಡ ಕರೆಯಲಗಣ
ಕರೆ ಕೇಳಿಸಿದಾಗ ಒಮ್ಮೆ ಮೈ ರೋಮಾಂಚನ ಆಗಿ ಹೋಯಿತು ನನಗೆ. ಬಹು ಹಿಂದೆ ಹಲವಾರು ವರ್ಷಗಳಿಂದ ಕೇಳಿ ಅಭ್ಯಾಸವಿದ್ದಂತಹ ಅನುಭವ ಅದು. ಆದರೆ ಅದರ ಮುಂದಿನದ್ದಾದಂತಹ ಉದ್ದೇಶವನ್ನು ಕೇಳಿದಾಗ ಮಾತ್ರ ಉಂಟಾದಂತಹ ಉತ್ಸಾಹವೆಲ್ಲ ಭಂಗವಾಗಿ ಹೋಯಿತು. ಅಣ್ಣಾವಾಲಿ ಬಾ ಯುದ್ಧಕ್ಕೆ ಅಂದನಲ್ಲ, ಕರೆದಮ ಯಾರು ಅಂತ ಯಾರಲ್ಲಿಯೂ ಪ್ರಶ್ನಿಸಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ಆಗಾಗ ಕೆಲವು ವರ್ಷಗಳಿಗೊಮ್ಮೆ ಆದರೂ ನನ್ನನ್ನೊಂದು ಯುದ್ಧಕ್ಕೆ ಕರೆಯುವಂತಹ ಅವಕಾಶವನ್ನು ಉಳಿಸಿಕೊಂಡವ. ಅವಕಾಶಕ್ಕಾಗಿ ನಾನು ಉಳಿಸಿಬಿಟ್ಟವ ಒಬ್ಬನೇ ಇರುವುದು ಈ ಪ್ರಪಂಚದಲ್ಲಿ, ಸುಗ್ರೀವ. ಏನು ಮಾಡುವ, ಯಾವತ್ತೋ ಮುಗಿಬೇಕಾದ ಪ್ರಸಂಗ ಇದು. ಏನೋ ಒಂದು ತಡೆ ನನ್ನನ್ನು ಆವರಿಸ್ತದೆ. ಈ ಮೊದಲೆಲ್ಲ ಯುದ್ಧಕ್ಕೆ ಕರೆದಾಗಲೂ ಹೋದದ್ದು ಕ್ರೋಧದಿಂದಲೇ, ಅನುಗ್ರಹ ಬುದ್ಧಿಯಿಂದ ಅಲ್ಲ. ಆದರೆ ಸೋತು ಬಿದ್ದಂತಹ ಸುಗ್ರೀವನನ್ನು ನೋಡುವಾಗ, ಎಳವೆಯಲ್ಲಿ ನಾವು ಆಟವಾಡುವಾಗ ಬಿದ್ದ ಸುಗ್ರೀವನೇ ನನ್ನ ಕಣ್ಣಿಗೆ ಕಾಣಿಸುವುದು. ಅಲ್ಲದೆ ಹೋದರೆ ಸಂಬಂಧ ಏನು ನಮ್ಮಲ್ಲಿ? ಸಹೋದರಿಯ ಸಂಬಂಧ ಅಲ್ಲ, ಒಂದೇ ದೇಹದ ವಿಭಿನ್ನ ಭಾಗಗಳಲ್ಲಿ ಹುಟ್ಟಿಕೊಂಡವರಷ್ಟೇ. ಮೊದಲು ಹುಟ್ಟಿದವನಾದ್ದರಿಂದ ನಾನು ಅಗ್ರಜ, ತದನಂತರ ಹುಟ್ಟಿದವನಾದ್ದರಿಂದ ಅನುಜ. ಸಂಬಂಧ ಅನ್ನುವುದು ಕೇವಲ ಹುಟ್ಟುವಿಕೆಯಿಂದ ನಮಗೆ ಬಂದುದಲ್ಲದೆ ಹೋದರೂ ಬಳಸುವಿಕೆಯ ಮೂಲಕವಾಗಿ ದೃಢವಾದದ್ದು. ಏಕೋದರರೆಲ್ಲ ಒಂದೇ ಬುದ್ಧಿಯವರಿರಬೇಕು ಅನ್ನುವ ನಿಲುಮೆ ಇಲ್ವಲ್ಲ ಈ ಪ್ರಪಂಚದಲ್ಲಿ. ಹುಟ್ಟಿದಂತಹ ಸ್ಥಾನ ಬೇರೆಯಾದರೂ ಏಕ ಮತದಿಂದ ಬದುಕಕೂಡದು ಅನ್ನುವಂತಹ ಶಾಸ್ತ್ರವೂ ಇಲ್ಲವಲ್ಲ. ಆದ್ದರಿಂದಲೇ ಶಾಸ್ತ್ರಾಚಾರಕ್ಕೆ ಮೀರಿದಂತಹ ಮಾನಸಿಕವಾದಂತಹ ಸಂಬಂಧ ನಮ್ಮಲ್ಲಿ ಬೆಳೆದು ಬಂದದ್ದು. ಒಂದು ಹಗರಣವಾಗಿ ಬದಲಾಗಿ ಹೋಯಿತು. ಲೋಕದವರ ಕಣ್ಣಿಗೆ ಬಹುದೊಡ್ಡ ಸಮಸ್ಯೆ ಅಲ್ಲ. ಪ್ರೀತಿ ಪಾತ್ರರಾದವರು ಸ್ವಲ್ಪ ತಪ್ಪಿದರೂ ಸಾಕು, ಬಹಳ ನೋವಾಗುತ್ತದೆ. ಪ್ರೀತಿಸಿದವನಿಗಲ್ಲದೆ ಪ್ರೀತಿಸುವ ನಾಟಕ ಮಾಡಿದವನಿಗೆ ಇದು ಅರ್ಥ ಆಗುವುದಿಲ್ಲ. ಪ್ರಾಯ ಸುಗ್ರೀವನಿಗೆ ಈಗಲೂ ಮನಸ್ಸಿಗೆ ನೋವಿಲ್ಲ. ನೋವನುಭವಿಸುತ್ತಿರುವವನು ನಾನು ಮಾತ್ರ. ವಿರೋಧಿಸುವುದು ಯಾವ ಉದ್ದೇಶಕ್ಕೆ? ಹಾಗಿದ್ರೆ ಮನ್ನಿಸಿ ಬಿಡಬಹುದಲ್ಲ. ಆಗ ಪ್ರಕರಣ ನೆನಪಾಗುತ್ತದೆ. ಹೇಗೆ ಮನ್ನಿಸುವುದಕ್ಕೆ ಸಾಧ್ಯ? ಅವ ಮಾಡಿದಂತಹ ಕೃತಜ್ಞತೆಯನ್ನು ತಮ್ಮನೆಂದು ಒಪ್ಪಿಕೊಳ್ಳೋಣವೇ? ಗೋಲಾಂಗೂಲ ಸಾಮ್ರಾಜ್ಯವನ್ನೇ ಮುನ್ನಡೆಸಬೇಕಾದ ಹೊಣೆಯನ್ನು ಹೊಂದಿದ ನಾನು ಕೇವಲ ತಮ್ಮನನ್ನುವಂತಹ ದಾಕ್ಷಿಣ್ಯದಿಂದ ಕಟ್ಟು ಒಡೆದು ವ್ಯವಹರಿಸಿದೆ ಅಂತ ನಾಳೆ ಪ್ರಪಂಚ ಆಡಿಕೊಳ್ಳಕೂಡದು. ಮಾತ್ರ ಅಲ್ಲ, ಅವನಿಗೆ ಅವನ ತಪ್ಪಿನ ಅರ್ಥವಾಗಬೇಕು. ಈ ಉದ್ದೇಶದಿಂದಲೇ ಅವನನ್ನು ದಂಡಿಸುತ್ತಾ ಬಂದದ್ದು. ಇಲ್ಲದಿದ್ದರೆ ಇದಕ್ಕಿಂತ ಮೊದಲು ವಾಲಿಯನ್ನು ಎದುರಿಸಿದವರು ಬದುಕಿ ಹಿಂದೆ ಹೋದವರುಂಟು. ಬದುಕುವ ಹಾಗೆ ಬದುಕುವುದಕ್ಕೆ ಅವನಿಗೆ ಒಂದು ಅವಕಾಶವನ್ನು ಕೊಡೋಣ, ಅವ ತಿದ್ದಿಕೊಳ್ಳುವುದಿದ್ರೆ ತಿದ್ದಿಕೊಳ್ಳಿ ಅನ್ನುವಂತಹ ಉದ್ದೇಶಕ್ಕೆ. ಕಿವಿ ಒಂದು ಯಾವಾಗಲೂ ಋಷ್ಯಮುಖದ ಕಡೆಗೆ ನನ್ನದ್ದು. ಯಾವಾಗ ಕರೆ ಕೇಳಿಸ್ತದೆ ಅಣ್ಣಾ ವಾಲಿ. ಆದರೆ ನಾನು ನಿರೀಕ್ಷಿಸಿದ ಸ್ವರ ಇನ್ನೂ ಬರಲಿಲ್ಲ. ಪಂಥಾಹ್ವಾನದ ಸ್ವರವನ್ನೇ ಅವ ಕೊಡ್ತಾ ಇರುವುದು. ಹಾಗಿದ್ದರೆ ಅರ್ಥ ಏನು? ಜಗಳ ಕಣ್ಣನೇ ಆಗಿ ಹೋಗಿದ್ದಾನೆ ಅವ. ಪ್ರಪಂಚದಲ್ಲಿ ಒಂದು ನ್ಯಾಯ ಉಂಟು, ದೃಷ್ಟಿಯಂತೆಯೇ ಸೃಷ್ಟಿ ಅಂತ. ಕೇವಲ ಅಣ್ಣನನ್ನುವಂತಹ ವಾತ್ಸಲ್ಯವನ್ನು ಹೊರತುಪಡಿಸಿ, ಭಕ್ತಿಯನ್ನು ಹೊರತುಪಡಿಸಿ ನನ್ನನ್ನು ವಿರೋಧಿಯ ಸ್ಥಾನದಲ್ಲಿ ಮಾತ್ರ ಕಾಣುವ ಬುದ್ಧಿ ಆ ಸುಗ್ರೀವನಲ್ಲಿ ಇಂದಿಗೂ ಜೀವಂತವಾಗಿ ಉಂಟು. ಆದ್ದರಿಂದಲೇ ಜಗಳದನ್ನೇ ದೃಷ್ಟಿಯಲ್ಲಿರಿಸಿಕೊಂಡು ನನ್ನನ್ನು ಕರೆಯುತ್ತಾ ಇದ್ದಾನೆ. ಅಣ್ಣ ತಮ್ಮಂದಿರ ನ್ಯಾಯವನ್ನು ಬಗೆಹರಿಸಿಕೊಳ್ಳಿಕ್ಕೆ ಇಷ್ಟೆಲ್ಲ ಕಷ್ಟ ಉಂಟು. ನಿಜವಾದಂತಹ ಒಬ್ಬ ತಮ್ಮನಾಗಿ ಸುಗ್ರೀವನಾದರೆ ಸಾಕು, ನ್ಯಾಯಕ್ಕಂದೇ ಮುಕ್ತಾಯವಾಗಿ ಹೋಗ್ತಿತ್ತು. ತಮ್ಮನಾದರೂ ಪ್ರತಿಸ್ಪರ್ಧಿಯಾಗಿ ಹೋದ.
ನನ್ನನ್ನು ಸ್ಪರ್ಧಾಳು ಅಂತ ಸ್ವೀಕರಿಸಿದ. ಅವನ ಈ ಮನೋಭಾವದಿಂದಲಾಗಿಯೇ ಪ್ರಕರಣ ಹಗರಣವಾಗಿ ಪರಿಣಮಿಸಿ ಆಗಾಗ ಮತ್ತೆ ಗರಿಗೆದರುವುದಕ್ಕೆ ಪ್ರಾರಂಭ ಆದದ್ದು. ಅವನಿಗೆ ಅಣ್ಣ ಅನ್ನುವ ಭಕ್ತಿ ಹುಟ್ಟಬೇಕು ಅಂತ ನನ್ನ ಉದ್ದೇಶ. ಅಣ್ಣನ ಶಕ್ತಿ ಪರೀಕ್ಷೆ ಅವನ ಉದ್ದೇಶ. ನೋಡೋಣ, ಈ ಸಲವೂ ನೋಡಿಬಿಡುವ. ತಮ್ಮನಾದಂತಹ ಸುಗ್ರೀವನನ್ನು ಕಿಷ್ಕಿಂಧೆಯಿಂದ ಹೊರಗಟ್ಟಿದ್ದೇನೆ ನಿಜ. ಹಾಗೆಂದು ಅವನ ಕರೆಗೆ ನಾನು ಸ್ಪಂದಿಸದೇ ಉಳಿಯುತ್ತೇನೆ ಅಂತ ಅದಕ್ಕೆ ಅರ್ಥ ಅಲ್ಲ. ಸಾಹಸಿ ವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ನಾನು ಯಾರು ಜಗಳಕ್ಕೆ ಕರೆದರೂ ತಾನಾಗಿಯೇ ಮುಂದುವರಿಯುವಂತಹ ಪ್ರವೃತ್ತಿ ಇದ್ದವ. ಆದರೆ ಕಿಷ್ಕಿಂಧೆಯಲ್ಲಿ ಇದ್ದವರಿಗೆಲ್ಲ ಗೊತ್ತುಂಟು, ಒಂದೇ ಒಂದು ಸಲವಾದರೂ ಸುಗ್ರೀವನನ್ನು ನಾನು ಯುದ್ಧಕ್ಕೆ ಕರೆದನು ಇಲ್ವೇ ಇಲ್ಲ. ಅವನಲ್ಲಿ ವಿರೋಧ ಪ್ರವೃತ್ತಿಯ ನನ್ನಲ್ಲಿ ಜಾಗೃತವಾಗಿ ಉಂಟು ಅಂತಾದರೆ ಏನವನನ್ನು ಯುದ್ಧಕ್ಕೆ ಕರೆಯುವುದಕ್ಕೆ ನನಗೆ ಸಾಧ್ಯ ಆಗುವುದಿಲ್ವ? ಅಂದೊಂದು ಸಲ ಪ್ರಪಂಚ ಪರ್ಯಟನೆ ಆಗುವಂತೆ ಅವನನ್ನು ಅಟ್ಟಿಸಿಕೊಂಡು ಹೋಗಿದ್ದೇನೆ ಬಿಟ್ಟರೆ, ಆಮೇಲೆ ಸುಗ್ರೀವನ ಮೇಲೆ ನಾನಾಗಿ ಕೈ ಮಾಡಲಿಲ್ಲ. ಪೆಟ್ಟು ತಿನ್ನುವುದೇ ಅವನ ಹಠ ಆದರೆ ನನಗೆ ತಪ್ಪಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಮೂರ್ಖ. ಒಂದು ಕೈಯಲ್ಲಿ ವೃಕ್ಷ, ಒಂದು ಕೈಯಲ್ಲಿ ಪರ್ವತ, ಎರಡನ್ನು ಹಿಡಿದಿದ್ದೇನೆ. ಹೋಗಿ ಅವನ ಮುಂದೆ ನಿಲ್ಲುತ್ತೇನೆ. ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡು ನಿನ್ನನ್ನೊಮ್ಮೆ ಸರಿಯಾಗಿ ಅವಲೋಕಿಸಿದ್ದು ನಾನು. ಓಹೋ, ಸೂರ್ಯನ ಮಗನ ಬದಲಾಗಿ ಬೇರೇನಾದ್ರಾಗಿ ಬಂದ್ಯೋ ಈ ಸಲ ಅಂತ ನಿನಗೆ ಹಾಗೆ ಅನಿಸಿತ? ಇಲ್ಲ, ಸೂರ್ಯನ ಮಗನೇ ಆಗಿ ಇದ್ದಿ. ಭಾನುತನುಜನಾದಂತಹ ನೀನು ಪ್ರಳಯ ಕಾಲದಲ್ಲಿ ಲೋಕವನ್ನೇ ಸುಟ್ಟುರುಗಬಲ್ಲಂತಹ ಪ್ರಳಯಾಂತಕವಾದಂತಹ ಪ್ರತಿಭಾನುವಾಗಿಯೇ ಬಂದಿರಬೇಕು ಅಂತ ಅನ್ನಿಸಿತ್ತು ನನಗೆ ನಿನ್ನ ಕರೆ ಕೇಳುವಾಗ. ಸುಗ್ರೀವ ಅನ್ನುವ ಹೆಸರು ಸಾರ್ಥಕ ಮಾಡಿದೆ. ನಿನಗೆ ಸರಿಯಾಗಿ ಕೇಳ್ತದಲ್ಲ? ನನಗೆ ಹೇಗೂ ಕೇಳ್ತದೆ. ಕೇಳಿಸದೇ ಇದ್ದವರ ಕಿವಿಯೂ ಕೇಳುವ ಹಾಗೆ ಆಗಿದೆ ನಿನ್ನ ಕರೆ ಅಂದ್ರೆ. ಜ್ಯೋತಿಗೆ ಒಳಗಾಗಿಸಿದ್ದಾನೆ ಸುಗ್ರೀವ. ನಾವು ಧಾರ್ಮಿಕವಾಗಿ ನಡೆಯುವುದಕ್ಕೆ ನನಗೆ ಅವಕಾಶವನ್ನೇ ಒದಗಿಸಿಕೊಡ್ಲಿಲ್ಲ. ಹೆಂಡತಿಯನ್ನು ರಕ್ಷಿಸ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆಯಾಗಿಯೇ ಉಳಿಯಿತಲ್ಲದೆ ಅದಕ್ಕೆ ಅನುಕೂಲವಾಗಿ ನಡೆಯುವುದಕ್ಕೆ ಅಣ್ಣನಾದಂತಹ ವಾಲಿ ದೆಸೆಯಿಂದ ಸಾಧ್ಯವಾಗದೆಯೇ ಹೋಯಿತು. ಅಂತಹ ಬಲಿಷ್ಠನನ್ನು ವಿರೋಧಿಸುವುದಾದರೂ ಹೇಗೆ? ಈಗ ಬಲಿಷ್ಠತೆ ಅಂತ ಅಂದ್ರೆ ವಾನರ ಸಾಮ್ರಾಜ್ಯದಲ್ಲಿ ಅಪ್ರತಿಮ ವೀರನಿರಬಹುದು ವಾಲಿ, ಆದರೆ ಈ ಲೋಕದಲ್ಲೆಲ್ಲೂ ಅವನನ್ನು ಎದುರಿಸುವವನಿಲ್ಲ ಅಂತ ನೀನು ತೀರ್ಮಾನಕ್ಕೆ ಬರಬೇಕಾದ್ರೆ ಅವನ ಬಲಿಷ್ಠತೆ ಎಲ್ಲಂತಹ ವಿಶೇಷತೆ ಇರಬೇಕು. ಏನಂತಹ ವಿಶೇಷತೆ? ವಾಲಿಯ ಕಥೆ ಹೌದು, ಸಾಮಾನ್ಯನ ದೇವತೆಗಳು ಟಿವಿ ಪರಾಕ್ರಮಗೆ
ಅಣ್ಣನ ಟಿವಿ ಪರಾಕ್ರಮಗೆ ರಾಮ ದೇವ ನಾವಿಬ್ಬರು ಜೋಡಾಯ ದೇವೋ ರಾಮ ದೇವ ನಾವಿಬ್ಬರು ಜೋಡಾದೇವಿ ವಾಲಿ ರಾವಣರಿಂದ ಹೀಗೆ ದೇವತೆಗಳು ಅಂಜುವರಣ್ಣನ ಟಿವಿ ಪರಾಕ್ರಮಗೆ ಸದಾಚಾರ ಸಂಪನ್ನರನ್ನು ಪರೋಕ್ಷ ಪ್ರಿಯರಾದ ದೇವತೆಗಳು ಸದಾ ಅನುಗ್ರಹಿಸುತ್ತಿರುತ್ತಾರೆ. ಈ ಭರವಸೆ ಉಳ್ಳವ ನಾನು, ಜಗಕ್ಕೆ ಹಿತವನು ಶಕ್ತ ಅಲ್ಲವೇ? ಆದರೆ ಸ್ವಾಮಿ, ದೇವತೆಗಳು ಕಷ್ಟ ಕಾಲದಲ್ಲಿ ಒಳ್ಳೆಯವರಿದ್ದರೂ ಸಹಕಾರವನ್ನು ನೀಡುವ ಹಾಗಿಲ್ಲ. ಯಾಕಿಲ್ಲ? ವಾಲಿಯ ಹೆಸರು ಕೇಳಿದರೆ ಅವರು ಹೆದರುತ್ತಾರೆ. ಅಂತಹ ಅದ್ಭುತ ಕರ್ಮವನ್ನು ನಡೆಸಿದವನು. ಹೌದೇ? ಸಮುದ್ರ ಮಥನದ ಕತೆ ಕೇಳಿರಬಹುದು ನೀವು. ದೇವಾಸುರರು ಒಂದಾಗಿ ಮಂದರಾದ್ರಿಯನ್ನು ತಂದು ಸಮುದ್ರದಲ್ಲಿಟ್ಟು ವಾಸುಕಿಯನ್ನು ಸುತ್ತಿ ಕಡಲನ್ನು ಕಡಿಯುವುದಕ್ಕಾರಂಭಿಸಿದರು. ವಿಷ ಹುಟ್ಟಿದಾಗ ವಾಸುಕಿ ವಿಷವನ್ನು ವಮನ ಮಾಡಿದಾಗ ಅವರೆಲ್ಲ ದಿಕ್ಕೆಟ್ಟು ಹೋಗಿ ಸಮುದ್ರ ಮಂಥನದ ಮಹಾಕರ್ಮದಲ್ಲಿ ಆಸಕ್ತರಾಗಿದ್ದೇವೆ, ಆಯಾಸವಾಯಿತು. ದೇವದಾನವರು ನಿಶ್ಚೇಷ್ಟಿತರಂತೆ ಕುಳಿತಿದ್ರಂತೆ. ಆಗ ನೋಡಿ ಹೋದ ಜೊತೆಯಲ್ಲಿ ನಾನು ಇದ್ದೆ. ನೇರಾಗಿ ಅಲ್ಲಿಗೆ ಹೋದಂತಹ ವಾಲಿ ತಾನೊಬ್ಬನೇ ಇಂದ್ರದೇವ ನೋಡುತ್ತಿರುವಂತೆ ಸರ್ಪದ ಬಾಲವನ್ನು ತಲೆಯನ್ನು ಹಿಡಿದು ಗರ 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 ತಿರುಗಿಸಿದನು. ಆಗ ಹುಟ್ಟಿ ಬಂದವಳು ನಮ್ಮಣ್ಣನ ಹೆಂಡತಿ ತಾರಾಗಿ. ಅವಳು ಬಂದೊಡನೆ ಸುಗ್ರೀವ ಊರಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ. ನನ್ನ ಮೇಲೆ ಅಷ್ಟು ವಿಶ್ವಾಸ. ಹೌದಪ್ಪ. ನಾನು ಕರೆದು ತಂದಿದ್ದೆ. ಆಮೇಲೆ ಅವನ ಅದ್ಭುತ ಕರ್ಮವನ್ನು ಕಂಡು ಬೆರಗಾದಂತಹ ದೇವೇಂದ್ರಾದಿಗಳೆಲ್ಲ ಅವನಿದ್ದಲ್ಲಿ ನಮ್ಮ ಸುದ್ದಿ ಇಲ್ಲ ಅಂತ ಹೇಳಿ ದೇವತೆಗಳಿಗೂ ಹೆದರಿಕೆಯಾಗುವಂತಹ ಕೆಲಸವನ್ನು ಮಾಡ್ತಾನೆ. ಎಂದರೆ ರಾವಣನಂತವನನ್ನೇ ಯುದ್ಧದಲ್ಲಿ ಸೋಲಿಸುವಷ್ಟು ಬಲಿಷ್ಠ ಇವ. ಆದ ಕಾರಣವಲ್ಲ ರಾವಣ ಮೈತ್ರಿಯನ್ನು ಸಾಧಿಸಿದ. ರಾವಣ ಮಿತ್ರ ಈತ. ರಾವಣನಿಗೆ ವಾಲಿಯಲ್ಲಿ ವಿರೋಧ ಇಲ್ಲ ಈಗ. ಅವರಿಬ್ಬರು ಪರಸ್ಪರ ಸ್ನೇಹಿತರು. ನಮ್ಮಣ್ಣ ಸರಿಯಾಗಿ ನಿಂತರೆ ಸಾಕು, ನಿಂತರೆ ನೋಡಿದವರೆಲ್ಲ ಬೆರಗಾಗಿ ಹೋಗ್ತಾರೆ. ಅಂತಹ ಟಿವಿ ಸ್ವಾಮಿ ಅವ ನಿಲ್ಲೋ ಒಂದು ಜಾಪ್ ಉಂಟಲ್ಲ, ಅದನ್ನು ನೋಡಿದ್ರೆ ಬಿಡಿ ಯಾರಾದರೂ ಹೆದರಲೇಬೇಕು. ಅವ ಕೆಲವೊಮ್ಮೆ ಒಂದು ಕಾಲಿನಲ್ಲಿ ನಿಲ್ತಾನೆ, ಕೆಲವೊಮ್ಮೆ ಕೈ ಎತ್ತಿ ನಿಲ್ತಾನೆ. ಯಾವ ಹೊತ್ತಿಗೆ ಹೇಗೆ ನಿಲ್ತಾನೆ ಅಂತ ಗೊತ್ತಾಗೋದಿಲ್ಲ. ಅದ್ಭುತ ಸಾಮರ್ಥ್ಯವುಳ್ಳ. ಹೀಗಿರುವಾಗ ವಾಲಿಯ ವಿಚಾರ ವಿವರಿಸುವುದಾದರೂ ಹೇಗೆ? ವಾಲಿಯಂತೂ ಬಲಾತ್ಕಾರವಾಗಿ ನನ್ನ ಹೆಂಡತಿಯನ್ನು ಇರಿಸಿಕೊಂಡು, ನನಗೀಗ ಹೆಂಡತಿ ಇಲ್ಲ ಅಂತ ಹೇಳೋದು ಸರಿಯಪ್ಪ. ಅವನ ಪರಮ ಸ್ನೇಹಿತ ರಾವಣ, ಅವ ನಿನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋದ. ಅಂತೂ ಈಗ ನಿನಗೂ ಹೆಂಡತಿ ಇಲ್ಲ, ನನಗೂ ಹೆಂಡತಿ ಇಲ್ಲ. ನಾವಿಬ್ಬರು ಒಂದಾದ್ದು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಸರ್. ಇಬ್ಬರಿಗೂ ಹೆಂಡತಿ ಇಲ್ಲ, ಇಬ್ರು ಹೆಂಡತಿಗಾಗೇ ಪ್ರಯತ್ನ ಮಾಡುವುದು. ಅಲ್ಲಿಗೆ ನಿಲ್ಲಿಸುವುದು ಬೇಡ, ಅದನ್ನು ಮುಂದುವರಿಸಿದ್ರೆ ನಾವಿಬ್ಬರು ಒಂದಾದೇವಲ್ಲ. ಒಂದಾದ್ದು ಒಳ್ಳೇದಾಯಿತು, ಹೀಗೆ ಒಂದಾದ್ದು ಒಳ್ಳೇದಾಯಿತು. ಒಂದದ್ದು ಯಾಕೆ ಸರ್? ಬಿಡುಬೇರೆ ಎಂತ ಮನೋಪ್ರೀತಿಯ ನಿನ್ನ ಅಣ್ಣನ ಪಾಡಿಯನ್ನು ಮಾರಿಯ ತಂದೆಗಾಯಿ
ಮಾಡಿಕೊಂಡಂತಹ ವಾಲಿರಾವಣರಿಂದಾಗಿ ನಾವಿಬ್ಬರು ನಮ್ಮ ನಮ್ಮ ಭಾರ್ಯೆಯರಿಂದ ವಂಚಿತರಾದೆವು ಅಂತ ಅಂದೆ ನೀನು. ಅವರಿಬ್ಬರು ಪರಮ ಸ್ನೇಹಿತರು. ಹೌದಪ್ಪ, ಅಂಗೀಕರಿಸ್ತೇನೆ. ಅವರ ಸ್ನೇಹ ಅದು ಯಾವ ಮಟ್ಟದ್ದು ಅಂತಲೂ ಈ ಪ್ರಕರಣಗಳ ಮೂಲಕ ವೇದ್ಯವಾಗುತ್ತದೆ. ನಾವು ಪರಸ್ಪರ ಜೊತೆಯಾಗುವುದಕ್ಕೆ ಹೇತುವಾದ್ದರಿಂದ ನಮ್ಮ ಮಟ್ಟ ಯಾವುದು ಅಂತಲೂ ಈ ಪ್ರಕರಣಗಳಿಂದ ನಿರ್ಧಾರವಾಗುತ್ತದೆ. ಸ್ಪಷ್ಟವಾಗಿ ನಾನು ಒಂದು ವೇಳೆ ರಾವಣ ಕೊಂಡು ಹೋಗುವುದಕ್ಕೆ ಪ್ರಯತ್ನಿಸ್ತಾ ಇದ್ದದ್ದನ್ನು ಅಥವಾ ಪ್ರಯತ್ನದ ಸುಳುಹಾದ್ರೂ ನನಗೆ ಸಿಗುತ್ತಿದ್ರೆ ಆ ಕ್ಷಣದಲ್ಲೇ ಧನುರ್ಧಾರಿಯಾಗಿ ಅವನನ್ನು ನಿಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೆ. ಮಾತ್ರವಲ್ಲ, ನಿಗ್ರಹಿಸಲೂ ಇದ್ದೆ. ನಿನ್ನ ಸ್ಥಿತಿ ಅದಕ್ಕಿಂತಲೂ ಚಿಂತಾಜನಕ ಸುಗ್ರೀವ. ನನಗಾದರೂ ಕಣ್ಣಾರೆ ಕಂಡ್ರೆ ಅವನನ್ನು ನಿಗ್ರಹಿಸುವ ಸಾಮರ್ಥ್ಯ ಉಂಟು. ಆ ಸಾಮರ್ಥ್ಯದಲ್ಲಿ ಪರಿಪೂರ್ಣವಾದ ವಿಶ್ವಾಸ ಉಂಟು. ನಿನಗೆ ಅದೇ ಹುಡುಗಿ ಹೋಗಿದೆ. ನನಗೆ ಸಾಮರ್ಥ್ಯ ಇಲ್ಲ. ನಿನಗೆ ಕಣ್ಣಾರೆ ಕಂಡ್ರೂ ಪ್ರತಿಭಟಿಸಲಿಕ್ಕಾಗದಂತಹ, ಪ್ರತಿಭಟಿಸಿದರೂ ಕೂಡ ಅದು ಉಪಯೋಗಕ್ಕೆ ಬಾರದಂತಹ ನಿಸ್ಸಹಾಯಕತೆ ಇದೆ. ಆ ದಯನೀಯ ಅವಸ್ಥೆ ಉಂಟು. ನೀನೇ ಹೇಳಿದ ಹಾಗೆ ನಿನ್ನ ಕಣ್ಣ ಮುಂದೆಯೇ ನಿನ್ನ ಮಡದಿಯ ಜೊತೆ ರಮಿಸ್ತಾ ಇರುವ ಶತ್ರುವನ್ನು ಕಂಡ್ರೂ ಅಸಹಾಯಕನಾಗಿ ಕೈ ಚೆಲ್ಲುವುದರ ಹೊರತಾಗಿ ಉಳಿದ ಯಾವ ಉಪಾಯವೂ ನಿನಗೆ ಉಳಿದಿಲ್ಲ. ನಾನು ಪರ್ವತದಿಂದ ಯಾವಾಗ ಕೆಳಗಿಳಿಯುತ್ತಾನೆ ಅಂತ ಕಾಯ್ತಾನೆ. ನ್ಯಾಯವಾಗಿ ಹೇಳಿದರೆ ಸುಗ್ರೀವ, ನನಗೆ ಅಪ್ರತ್ಯಕ್ಷದಲ್ಲಿ ನಡೆದಂತಹ ಘಟನೆ ಸೀತಾಪಹರಣ ಎಂಬುದು, ನಿನ್ನ ಪ್ರತ್ಯಕ್ಷದಲ್ಲಿ ನಡೆದಂತಹ ಘಟನೆ ರುಮೆಯ ಅಪಹರಣ ಎಂಬುದು. ನಾನು ನೋಡುತ್ತಿದ್ದಂತೆ ಒಂದು ವೇಳೆ ನನ್ನ ಸೀತೆಯನ್ನು ನಾನು ಪಡೆಯುವುದು ತಡವಾದರೂ ಆದೀತು. ನಿನ್ನ ರುಮೆ ನಿನಗೆ ಶೀಘ್ರಾತಿ ಶೀಘ್ರಳಾಗಿ ದೊರಕಬೇಕು. ಯಾಕೆ ಅಂದರೆ ಪತ್ನಿಯನ್ನು ಕಳೆದುಕೊಳ್ಳುವುದೇ ಎಷ್ಟು ಅಸಹನೀಯವಾದಂತಹ ವೇದನೆಯನ್ನುಂಟು ಮಾಡ್ತದೆ ಅಂತ ನನಗೆ ಗೊತ್ತು. ಕಳೆದುಕೊಂಡ ಪತ್ನಿ ಕಣ್ಣೆದುರಿದ್ದರೂ ಪಡೆಯಲಿಕ್ಕಾಗದಿದ್ದರೆ ಅದು ಇನ್ನಷ್ಟು ಭರಿಸಲಿಕ್ಕಾಗದ ದುಃಖವನ್ನುಂಟು ಮಾಡ್ತದೆ ಅಂತ ನಾನು ಕಲ್ಪಿಸಬಲ್ಲೆ. ನೀನು ಹೇಳಿದ ನೆಲೆಯಿಂದ ನಾವಿಬ್ಬರು ಮಡದಿಯರನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳಿದೆಯಲ್ಲ, ಆ ನೆಲೆಯಿಂದ ಹೇಳುವುದು ನಾನು. ಆ ಕಾರಣದಿಂದ ರಾವಣ ವಧೆಯೋ ಅಥವಾ ರಾವಣನಿಂದ ಸೀತೆಯನ್ನು ಮರಳಿ ಹೊಂದುವುದೋ ಇದಕ್ಕಿಂತ ಪೂರ್ವದಲ್ಲಿ ನಿಗ್ರಹಿಸಲ್ಪಡಬೇಕಾದವನು ವಾಲಿ ಎಂಬ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದ ನೀನು ಜಾಣ ಹೌದು ಅಂತಾದರೆ ಸ್ಪಷ್ಟವಾಗಿ ಹೇಳುತ್ತೇನೆ, ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಈ ಮಾತನ್ನು ಸತ್ಯವಾಗಿ ನಂಬು. ನಿನ್ನ ಹೆಂಡತಿಯನ್ನು ಅಪಹರಿಸಿದಂತಹ ವಾಲಿಯನ್ನು ಕೊಂದೇ ತೀರುತ್ತೇನೆ. ನೀನು ಅಷ್ಟು ಪ್ರಾಜ್ಞ ಅಂತ ನನಗೆ ಗೊತ್ತು. ನನ್ನ ಕೈಯಲ್ಲಿರುವಂತಹ ಬಾಣಗಳ ವಿಶೇಷತೆ ಏನು ಅಂತ ಅರಿಯದವನಲ್ಲ ನೀನು. ಇದು ಸಜೀವವಾದಂತಹ ಬಾಣಗಳು. ಅಸ್ತ್ರರೂಪಿ ದೇವತೆಗಳು ನನ್ನ ವಶವರ್ತಿಗಳಾಗಿಯೇ ಇದ್ದಾರೆ. ಆ ಕಾರಣದಿಂದಲೇ ನನ್ನ ಇಚ್ಛೆಗನುಗುಣವಾಗಿ ಕಾರ್ಯವನ್ನು ಸಾಧಿಸಿ ನನ್ನ ಸಂಕಲ್ಪಾನುಸಾರಿಯಾಗಿಯೇ ಹಿಂದಿರುಗಬಲ್ಲಂತಹ ಈ ಬಾಣಗಳ ಸಹಾಯದಿಂದ ಲೋಕಲೋಕಾಂತರವನ್ನು ತನ್ನ ಸಾಹಸದಿಂದ ನಡುಗಿಸಿರಬಲ್ಲಂತಹ ವಾಲಿಯನ್ನು ಕ್ಷಣಾರ್ಧದಲ್ಲಿ ಮಣ್ಣುಗೂಡಿಸಿ ನಿನ್ನ ರುಮೆಯನ್ನು ನಿನಗೆ ನಾನು ದೊರಕಿಸಿಕೊಡುತ್ತೇನೆ. ನನ್ನನ್ನು ನಂಬು. ಈ ದೃಢವಾಕ್ಯಗಳನ್ನು ಕೇಳಿಯೇ ನನಗೆ ಸಮಾಧಾನವಾಯಿತು. ವಾಲಿಯ ರಾಮ ಕೊಂದರೆ ಸತಿರುಮೆಯ ಬಿಡಿಸಿ ನೀನು ತಂದರೆ
ಪಾದ ಕಮಲ ಸೇವೆ ಮಾಡುವೆ ನಿಂದು ಅಮ್ಮ ಬಾಲಿಯ ರಾಮ ಕೊಂದರೆ ಸತಿ ತುಮೆಯ ಬಿಡಿಸಿ ನೀನು ತಂದರೆ ಈ ಧೀರ ವಾಕ್ಯಗಳನ್ನು ಕೇಳಿದಾಗಲೇ ಇಂತಹ ಉದ್ಗಾರಗಳು ಬರುವುದು. ವಾಲಿಯನ್ನು ಇದಿರಿಸುತ್ತೇನೆ ಎನ್ನುವರೇ ಈ ಪ್ರಪಂಚದಲ್ಲಿ ಇಲ್ಲ. ನಿಶಿತ ಮಾರ್ಕಣಗಳಿಂದ ಅವನನ್ನು ಭೂಮಿಗೊರಗಿಸ್ತೇನೆ. ನಿನ್ನ ಮಡದಿಯಾದ ರುಮೆಯನ್ನು ನಿನ್ನ ಜೊತೆಯಾಗಿರುವಂತೆ ಮಾಡ್ತೇನೆ. ನಂಬಿದೆ ಸ್ವಾಮಿ. ರಾಮ ವಾಲಿಯನ್ನು ಕೊಂದರೆ, ರುಮೆಯನ್ನು ಬಿಡಿಸಿ ತಂದರೆ, ಆಮೇಲೆ ನಾನೇ ಕಪಿಗಳ ಯಜಮಾನ. ಹೌದಲ್ಲ? ಕಿಷ್ಕಿಂಧಾಧಿಪತಿಯಾಗಿ ಅಲ್ಲಲ್ಲಿ ಸಂಚರಿಸುತ್ತಿರುವ ಕಪಿ ಭಲ್ಲೂಕಾದಿಗಳನ್ನೆಲ್ಲ ಕರೆಯುತ್ತೇನೆ. ನಾನು ಕಿಷ್ಕಿಂಧೆಗೆ ಅರಸನಾಗಿ ನಿಯುಕ್ತನಾದರೆ ಸಾಕು, ಎಲ್ಲರೂ ಬರ್ತಾರೆ. ಆ ಕಪಿಸೇನೆ ಬಂದರೆ ಸೀತಾದೇವಿ ಎಲ್ಲಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ ಎಲ್ಲವನ್ನೂ ತಿಳಿದುಕೊಂಡು ಅವಳ ಇರವನ್ನು ನಿಮಗೆ ತಿಳಿಸುವ ಹೊಣೆ ನಮ್ಮದು. ಶ್ರೀರಾಮ ಸೇವಾ ದುರಂಧರರು ನಮ್ಮ ಕಪಿಗಳೆಲ್ಲ ಆಗಬೇಕೆಂಬುದಾಗಿ ನನ್ನ ಇಚ್ಛೆಯೂ ಇದೆ. ಕಪಿ ಸೇನೆ ಸಹ ಬಂದು ಸೇವೆಗೆ ನಾವು ಸಿದ್ಧರಾಗ್ತೇವೆ. ನೀವು ನನಗೆ ಮಾಡಿದಂತಹ ಉಪಕಾರ ಅಂತಲ್ಲ, ನೀವು ನಡೆಸಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಜಾಗೃತವಾದಾಗ ಧರ್ಮರಕ್ಷಣೆಯ ಮಹಾಕಾರ್ಯದಲ್ಲಿ ಸಿದ್ಧನಾದ ಶ್ರೀರಾಮಚಂದ್ರನ ಸೇವಾಬದ್ಧರು ನಾವು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಡ್ತೇವೆ. ಸುಗ್ರೀವ, ನಿನ್ನಿಂದ ಲಭ್ಯವಾಗಬಹುದಾದಂತಹ ಸಹಾಯವನ್ನು ನಿರೀಕ್ಷಿಸಿ ಈ ಮಾತುಗಳನ್ನು ನಾನು ಆಡಿದ್ದಲ್ಲ. ಅದರ ಅರ್ಥ ನಿನ್ನ ಸಹಾಯಾಪೇಕ್ಷೆ ನಾನು ಅಲ್ಲ ಅಂತಲ್ಲ. ಹಾಗೆ ಅಂತ ವಾಲಿವಧೆಯ ಕಾರ್ಯದಲ್ಲಿ ನಿನ್ನ ಸಹಾಯದ ಅಪೇಕ್ಷೆ ನನಗಿಲ್ಲ. ಆದರೆ ಒಂದುಂಟು, ನಾನು ಆ ಮಾತನ್ನು ಹೇಳಿದಾಗ ಆಶ್ಚರ್ಯದ ಉದ್ಗಾರ ನಿನ್ನ ಬಾಯಿಂದ ಹೊರಟರು. ಬಂದರೆ, ತಂದರೆ, ಕೊಂದರೆ ಅಂತ ಎಲ್ಲ ಸಂದೇಹಾಸ್ಪದವಾದಂತಹ ಪ್ರತ್ಯಯಗಳನ್ನೇ ವಿನಿಯೋಗಿಸಿ ವಾಕ್ಯವನ್ನು ಕಟ್ಟಿದೆ. ಹೌದು ಸ್ವಾಮಿ. ಅದನ್ನು ನಿವಾರಿಸುವುದಕ್ಕೆ ಇದೋ ಸತ್ಯವಾಕ್ ಸತ್ಯಸಂಕಲ್ಪರೆನಿಸಿದಂತಹ ಸೂರ್ಯವಂಶದಲ್ಲಿ ಸಂಜನಿಸಿದ ದಶರಥನಂದನ ರಾಮ ಇದೋ ಸ್ನೇಹ ಹಸ್ತವನ್ನು ಚಾಚುತ್ತಾ ಇದ್ದಾನೆ. ಕೈ ತಟ್ಟಿ ಪರಸ್ಪರ ನಾವು ಭಾಷಾಬದ್ಧರಾಗೋಣ. ಶಾಸ್ತ್ರಜ್ಞನಾದಂತಹ ನಿನ್ನ ಅನುಚರ ಹನುಮಂತ ಕಾಷ್ಠಗಳನ್ನುಜ್ಜಿ ಅಗ್ನಿಯನ್ನು ಉತ್ಪಾದಿಸಿ ಪುಷ್ಪಗಳಿಂದ ಸಮರ್ಚಿಸಿ ಮಧ್ಯ ತಂದು ದಿಟ್ಟಿದ್ದಾನೆ. ಅಂದ್ರೆ ಸ್ನೇಹವಾಗಲಿ ವಿರೋಧವಾಗಲಿ ಏನಿದ್ದರೂ ಅಗ್ನಿ ಸಾಕ್ಷಿಕವಾಗಿ ನಡೆಯಲಿ ಎಂಬುದು ಆತನ ಉದ್ದೇಶ. ನಾನು ಕಾಮರೂಪಿಯಾದ್ದರಿಂದ ಮನುಷ್ಯರಂತೆಯೇ ಆಕೃತಿಯನ್ನು ಧರಿಸಿ ನಿನ್ನೊಂದಿಗೆ ವ್ಯವಹರಿಸುವಾಗ ಇದೇ ರೀತಿ ಇರ್ತೇನೆ ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಅಗ್ನಿಗೆ ಬಲವನ್ನು ಕೈ ತಟ್ಟಿ ನಂಬುಗೆಯನ್ನು ನೀಡಿದ ಮೇಲೆ ನಮ್ಮಲ್ಲಿ ಪರಸ್ಪರ ವಿರೋಧ ಭಾವಗಳಿರುವುದಕ್ಕೆ ಸಾಧ್ಯವೂ ಇಲ್ಲ. ಇನ್ನು ಮುಂದೆ ನಮ್ಮ ಸುಖ ದುಃಖಗಳು ನಮಗೆ ಇರುವರಿಗೂ ಸಂಬಂಧಿಸಿದ್ದು. ನನಗೆ ಯಾರು ಸ್ನೇಹಿತನೋ ಅವನು ನಿನಗೂ ಸ್ನೇಹಿತ, ಸರಿಯೇ ಸರಿ. ನಿನಗೆ ಯಾರು ವಿರೋಧಿಯೋ ಅವನು ನನಗೂ ವಿರೋಧಿ. ಆದ ಕಾರಣವೇ ತುಲ್ಯಾರಿ ಮಿತ್ರತ್ವ ಎಂಬುದನ್ನು ಒಪ್ಪಿಕೊಂಡ ಮೇಲೆ ನಾವು ಮುಂದಿನ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಹೌದಲ್ವೇ? ಹೇಳುವುದು, ಕೇಳುವುದು, ಕೊಡುವುದು, ಪಡೆಯುವುದು, ಉಣ್ಣುವುದು, ಉಣ್ಣಿಸುವುದು, ಎಲ್ಲಿ ಸ್ನೇಹ ಧರ್ಮ ಇದೆಯೋ ಅಲ್ಲಿ ನಡೆಯಲೇಬೇಕು. ಹೌದು. ಉಳಿದೆಡೆಯಲ್ಲಿ ಅದು ನಡೆಯಬಾರದೆಂದೇನೂ ಅಲ್ಲ. ಪರಸ್ಪರ ಸ್ನೇಹಿತರು ಎಂದು ನಿಶ್ಚಯಿಸಿಕೊಂಡ ಮೇಲೆ ಎಂತಹ ಗುಟ್ಟುಗಳಿರಲಿ, ಎಂತಹ ಕೆಡುಕಿರಲಿ, ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕಾದ್ದು ಅಗತ್ಯ. ಈಗ ಹೇಳದೇ ಇದ್ದರೆ ನಾನು ಸ್ನೇಹ ಧರ್ಮವನ್ನು ಮೀರಿದ ಹಾಗಾಗ್ತದೆ.
ವಾಲಿ ಪರಾಕ್ರಮಿ ಎಂಬುದು ಕೇವಲ ಔಪಚಾರಿಕವಾಗಿ ಅಲ್ಲ. ನಾನು ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞಾಬದ್ಧ. ನೀನು ಆದೀತೋ ಅಂತ ಈಗ ಆಲೋಚನೆ ಮಾಡೋದು. ನಾನು ಆ ಆಲೋಚನೆ ಹುಟ್ಟುವುದಕ್ಕೆ ಕಾರಣವಾದ್ದೇನು? ಇದು ಸ್ನೇಹ ಧರ್ಮ. ಆದೀತು, ಈಗ ಸ್ನೇಹಕ್ಕೆ ನೀನು ಅಪಚಾರ ಮಾಡುವುದು ಬೇಡ. ಹೇಳದಿದ್ದರೆ ಸ್ನೇಹ ಧರ್ಮಕ್ಕೆ ಅಪಚಾರವಾಗುತ್ತದೆ ಅಂತ ಆದ್ರೆ ಹೇಳಿಬಿಡು. ಎಲ್ಲಿಂಟದು? ಯಾವುದು? ಕಟ್ಟಿಟ್ಟ ಗಂಟೆಯಲ್ಲಿ ಉಂಟು. ನಮ್ಮ ಅನುಚರರು ಆಕಾಶ ಮಾರ್ಗದಲ್ಲಿ ವಿಮಾನವೊಂದು ಹೋಗುತ್ತಿರುವಾಗ ಒಂದು ಗಂಟು ಕೆಳಗೆ ಬಿಟ್ಟು ಅದನ್ನು ಭದ್ರವಾಗಿ ತೆಗೆದಿಟ್ಟಿದ್ದಾರೆ. ಪ್ರಾಯಶಃ ಯಾರೋ ಹೆಣ್ಮಗಳು ಎಸೆದದ್ದಿರಬೇಕು. ಈಗ ಸೀತಾಪಹಾರವಾಗಿದೆ ಎಂಬುದನ್ನು ಕೇಳಿದ ಮೇಲೆ ಇದು ಸೀತಾದೇವಿಯೇ ಕೆಳಗೆ ಹಾಕಿದ್ದಿರಬಹುದು ಅಂತ ನನಗೆ ಸಂದೇಹ ಬರುವುದು. ಆದ ಕಾರಣ ಈ ಗಂಟನ್ನು ಬಿಚ್ಚಿ ನೀವು ಒಮ್ಮೆ ನೋಡಬೇಕು, ಇದು ನಿಮ್ಮ ಹೆಂಡತಿಯದು ಹೌದೋ ಅಲ್ಲೋ. ಹೇಗೆ ಸ್ವಾಮಿ, ಹೌದೋ ಅಲ್ಲೋ? ಸೀತೆಯ ವೃತ್ತಾಂತವನ್ನು ಮತ್ತೆ ಜ್ಞಾಪಿಸಿದಾಗ ಸುಗ್ರೀವ ಕಣ್ಣಾಲಿಗಳು ತುಂಬಿ ಬಂದವು ಅಲ್ಲ. ಅದನ್ನು ಬಿಚ್ಚಿ ನೋಡಿದರೆ ಸ್ಪರ್ಶದಿಂದಲೇ ಸುಖವನ್ನು ಅನುಭವಿಸ್ತಾ ಇದ್ದೇನೆ. ಪೂರ್ಣ ನೋಡಬೇಕು ಅಂತ ಇದೆ, ನೋಡಿಯೂ ನೋಡದವನಂತಿದ್ದೇನೆ. ಲಕ್ಷ್ಮಣನಲ್ಲಿ ನೀನು ನೋಡು ತಮ್ಮ, ದೃಢೀಕರಿಸಿದ್ದು ಸೀತೆಯದ್ದೇ ಹೌದು ತಾನೆ ಅಂತ ಅಂದಾಗ ಕೇಯೂರಗಳನ್ನು ಕುಂಡಲಗಳನ್ನು ನಾನು ಅರಿಯೇ. ಆದರೆ ನಿತ್ಯವೂ ಪಾದಾಭಿವಂದನೆ ಮಾಡುವುದರಿಂದ ಈ ಕಾಲ ಗೆಜ್ಜೆ ಕಾಲ ಉಂಗುರ ಇದು ಆಕೆಯದ್ದೇ ಅಂತ ಸ್ಪಷ್ಟವಿದೆ ಅಂತ ಅಂದ. ಒಳ್ಳೆಯದಮ್ಮ. ಮಾತ್ರವಲ್ಲ, ನನಗೆ ಸಹಾಯಿಯೂ ಆದ ತಮ್ಮ. ಆ ಕಾರಣದಿಂದಲೇ ಇವುಗಳನ್ನು ನೋಡುತ್ತಾ ಇದ್ದ ಹಾಗೆ ಆಕೆಯ ಜೊತೆಗಿನ ಮಧುರ ಸ್ಮೃತಿಗಳೆಲ್ಲ ಮತ್ತೆ ಮರುಕಳಿಸುವುದಕ್ಕೆ ತೊಡಗಿದೆ. ಅದರಲ್ಲೇ ನಾನು ತನ್ಮಯನಾದೆ, ಲೀನನಾದೆ ಅಂತಾದರೆ ಕರ್ತವ್ಯಚ್ಯುತನಾದ ಹಾಗಾಗುತ್ತದೆ. ಆ ಕಾರಣಕ್ಕೆ ಹೆಂಡತಿಯ ಆಭರಣಗಳನ್ನು ನೋಡಿಯೇ ಹೀಗಾಯ್ತಲ್ಲ. ಆಗುತ್ತದೆ. ಕಣ್ಣಿನಲ್ಲಿ ನೀರು ತುಂಬಿತು, ಮತ್ತೆ ಮತ್ತೆ ನೆನಪಾಯಿತು. ಕಣ್ಣಿಗೆ ಕಾಣದಂತೆ ಹೆಂಡತಿ ಇರುವಾಗ ಆಭರಣಗಳನ್ನು ನೋಡಿದ್ರು ಹೀಗಾಗುತ್ತದೆ ಸುಗ್ರೀವ. ಇನ್ನೀಗ ಕಣ್ಣಾರೆ ಕಂಡ್ರೆ ಏನೆಲ್ಲ ಆಗ್ತದೋ ಗೊತ್ತಿಲ್ಲ. ಹೇಳಿದನಲ್ಲ, ಈಗ ತಮ್ಮನಲ್ಲಿ ನೋಡುವುದಕ್ಕೆ ಹೇಳಿದ್ದು ಯಾಕೆ ಅಂತ ನನಗೆ ಅರ್ಥ ಆಗ್ತದೆ. ಯಾಕೆ? ನನ್ನ ಅಣ್ಣನ ಹೆಂಡತಿ ನನ್ನ ಜೊತೆಯಲ್ಲಿದ್ಲಲ್ಲ, ನನ್ನ ಜೊತೆಯಲ್ಲೇ ಕುಳಿತುಕೊಂಡವಳು. ಅಣ್ಣನ ಹೆಂಡತಿಯ ಕಾಲನ್ನು ಮಾತ್ರ ನೋಡಬೇಕು ಅಂತ ಇವನಿಗೆ ಗೊತ್ತಾಗಲಿ ಅಂತ ನೀವು ನನ್ನನ್ನೆಲ್ಲಾದರೂ ಅಣಕವಾಡಿದ್ದೋ ಅಂತ. ಸುಗ್ರೀವನಿಗೆ ಸ್ವಲ್ಪ ತಾಗಲಿ ಅಂತ ಅಲ್ಲ. ಈಗ ಸುಗ್ರೀವನಿಗೆ ಸ್ವಲ್ಪ ತಾಗಲಿ ಅಂತ ನಾನು ಆಡಬೇಕಾದ್ರೆ ಸುಗ್ರೀವ ತಪ್ಪಿರಬೇಕು. ಸುಗ್ರೀವ ತಪ್ಪಿದ್ದಾನೋ? ಅಲ್ಲ, ಇಲ್ಲದಿದ್ರೆ ಇಲ್ಲದಿದ್ರೆ ನಿನಗೆ ಯಾಕೆ ತಾಗಬೇಕು? ಹೆಂಡತಿಯ ನೀನು ತಪ್ಪಲಿಲ್ಲ. ಹೆಂಡತಿಯ ಆಭರಣದ ಪರಿಚಯ ನಿಮ್ಮಷ್ಟು ನಿಮ್ಮ ತಮ್ಮನಿಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಉತ್ತರವಾಗಿ ಅವರು ಹೇಳಿದ್ದು ಹಾಗೆ ಪಾದ ಮಾತ್ರ ನೋಡಿದ್ದು ನಾನು. ನಿತ್ಯವೂ ಪಾದವನ್ನು ನೋಡುವುದರಿಂದ ಅದನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲೆ ಅಂದಪ್ಪ. ಈಗ ಹೆಂಡತಿಯ ನೆನಪಾದೊಡನೆ ಆಭರಣಗಳನ್ನು ನೋಡಿಯೇ ಆಗಲಿ ರಾಮನಿಷ್ಟು ಅಧೀರನಾಗುತ್ತಾನೆ ಅಂತ ನನಗೆ ಗೊತ್ತಾಯ್ತು. ಹೇಗೆ ವಾಲಿಯನ್ನು ಕೊಲ್ಲುವೆನೆಂದು ಹೇಳಿದಂತಹ ರಾಮಚಂದ್ರ ಹೆಂಡತಿಯ ಸುದ್ದಿ ಕೇಳಿದರೆ ಹೀಗಾಗುತ್ತಾನೆ ಅಂತಾದರೆ ಸುಗ್ರೀವ ಒಂದು ಮಾತಿದೆ, ಅಧೀರನಾಗುತ್ತಾನೆ ಅಂತ ಅಷ್ಟು ಪಕ್ಕನೆ ನಿರ್ಣಯಕ್ಕೆ ಬರಬೇಡ. ಅದನ್ನು ನೋಡಿ ಮಧುರ ಸ್ಮೃತಿಗಳು ಮರುಕಳಿಸಿದ್ದು ಹೌದಾದರೂ ಮತ್ತೆ ಅದನ್ನು ಗಂಟು ಕಟ್ಟಿ ನಿನ್ನ ಕೈಗೆ ಇಟ್ಟಿದ್ದೇನೆ. ಇದು ಅವಳಿಗೆ ಮರಳಿ ಇರಿಸಿಕೊಳ್ಳುವ ಯೋಗ ಉಂಟು ಅಂತ ಆದರೆ ಆ ಕಾಲದಲ್ಲಿ ನಿನ್ನಿಂದ ಪಡೆದೇನು ಅದಾದೀತಪ್ಪ. ಅಲ್ಲಿಯ ತನಕ ನಿನ್ನ ಕಾರ್ಯವೇ ನನಗೆ ಪ್ರಮುಖ. ನಾವೇನು ಇದನ್ನು ಉಪಯೋಗಿಸುವುದಾಗಿದ್ದರೆ ಇದಕ್ಕೆ ಮೊದಲೇ ಉಪಯೋಗಿಸುತ್ತಿದ್ದೆವು. ಅಲ್ಲ, ಉಪಯೋಗಿಸುವುದೇ ಹೌದಾದ್ರೆ ನೀನು ಕೊಡ್ತಲೇ ಇರಲಿಲ್ವಲ್ಲ. ಆದ ಕಾರಣ ನನ್ನ ಬಳಿಯಲ್ಲಿದ್ರೇನು ಅದು ಒಂದು ತೊಂದರೆ.
ನೀನು ಆಗಾಗ ಎಲ್ಲಾದರೂ ನಮ್ಮ ಗಂಟೆಯಲ್ಲಿ ಉಂಟು ಅಂತ ಕೇಳಿದರೆ ನಾನು ತೋರಿಸಬೇಕಾಗ್ತದೆ. ಅಲ್ಲ, ತೋರಿಸಿದರೆ ನಿನಗೆ ಹೆಂಡತಿಯ ಹೆಸರು ನೆನಪು ಜೋರಾಗ್ತದೆ. ಹೇಗೆ ಇವತ್ತು ಒಂದು ಒಳ್ಳೆ ಊಟ ಮಾಡಿ ಇದಕ್ಕೆ ನಮ್ಮ ಹನುಮಂತನಲ್ಲಿ ಹೇಳಿದರೆ ಸಾಕು, ನಿನಗೆ ಯಾವುದು ತೃಪ್ತಿದಾಯಕವಾದಂತಹ ಗೆಡ್ಡೆ ಗೆಣಸು ಅದನ್ನು ಅವ ಸಂಗ್ರಹಿಸಿಕೊಟ್ಟಾನ. ಮತ್ತು ಬೇಕಾಗಿದ್ರೆ ಅಪ್ಪೆ ಮಿಡಿ ಉಪ್ಪಿನಕಾಯಿ ಮಾಡುವ. ಅದನ್ನು ಯಾಕೆಂದರೆ ಈ ಸ್ಥಿತಿಯಲ್ಲಿ ವಿರೋಧಿಯಾಗಿರುವಂತಹ ಆ ವಾಲಿಯನ್ನು ಕೊಲ್ಲುವುದಕ್ಕೆ ಹೋಗಬೇಕು ಅಂತ ಹೇಳುವಷ್ಟು ಧೈರ್ಯ ನನಗಿಲ್ಲ. ಸುಗ್ರೀವ ಹನುಮಂತನ ಮಾತುಗಳಿಂದ ಉತ್ತೇಜಿತನಾಗಿ ರಾಮಹರೆ ಅಂತ ತೊಡಗಿದಾಗ ಇದ್ದ ಸುಗ್ರೀವ ಅಲ್ಲ ಈಗ. ಅಲ್ಲ, ಈಗ ಕಪಿಸಹಜವಾದ ಚಾಪಲ್ಯಗಳುಳ್ಳಂತಹ ಸುಗ್ರೀವನಾಗಿ ಪ್ರಕಟನಾಗುತ್ತಾ ಇದ್ದಿ. ಹೌದು. ಯಾಕೆ ಈ ಚಾಂಚಲ್ಯಕ್ಕೆ ಕಾರಣ ಏನು? ಅಧೀರತೆ ನಿನಗೆ? ಸ್ವಾಮಿ ರಾಘವ ಮಹಾವೀರ ಕೇಳು ಸುವಿಚಾರ ರಾಘವ ಮಹಾವೀರ ಕೇಳು ಸುವಿಚಾರ ಈಗೆನ್ನ ಸಂಜಯವ ಪರಿಹಾರಿದು ಪೂರ ಈಗೆನ್ನ ಸಂಶಯವ ಪರಿಹಾರಿದು ಪೂರ ದುಂದುಭಿಯ ಒಡಲಧರ ಇಂದಲ ಮರೇಂದ್ರ ಸುಧಾ ಒಂದು ಮೊಳವನು ಸಹದಿಂದ ನೆತ್ತುವನು ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಮೊಳೆ ತೊಂದೆ ಮತದಿಂದಲೇ ಎಂದು ಬೇಡಿದನು. ರಾಘವ ಮಹಾವೀರ ಕೇಳುವುದು ವಿಚಾರ ಆಂಜನೇಯನು ಹೇಳಿದ ಮಾತುಗಳನ್ನು ಕೇಳಿದ ನಾನು ರಾಮನಲ್ಲಿ ಕಂಡುದು ದಿವ್ಯತೆಯನ್ನು, ರಾಮನಲ್ಲಿ ಕಂಡುದು ಉದಾತ್ತ ಭಾವಗಳನ್ನು, ಮೋಹಾದಿ ವಿಕಾರವಶನಾಗುವಂತಹ ರಾಮನನ್ನು ಕಂಡುದಲ್ಲ. ಹಾಗಿದ್ದ ರಾಮನು ನನ್ನೊಳಗಿದ್ದಾನೆ ಎಂಬುದಕ್ಕಾಗಿಯೇ ನಾನು ದಶರಥಾತ್ಮಜ ಅಂತ ಆಗಲೇ ಆದುದರಿಂದಲೇ ಧಾರ್ಮಿಕ ಪ್ರಜ್ಞೆಯುಳ್ಳ ಸತ್ಯಸಂಧನಾದಂತಹ ರಘುವರನ ಪಾದಗಳಿಗೆ ಎರಗಿ ನನ್ನ ದುಸ್ಥಿತಿ ಏನೋ ಅದನ್ನೆಲ್ಲ ನಿವೇದಿಸಿಕೊಂಡಿದ್ದೆ. ನ್ಯಾಯಪಕ್ಷಪಾತಿಯಾಗಿ ನ್ಯಾಯಾನ್ಯಾಯಗಳನ್ನು ವಿಮರ್ಶಿಸಿ ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಪ್ರಾರ್ಥಿಸಿದ್ದೆ. ನಾನೀಗ ಕಾಣುತ್ತಿರುವುದು ಸೀತೆಯಲ್ಲಿ ಮೋಹವುಳ್ಳ, ಸೀತೆಗಾಗಿ ಮರುಗುತ್ತಿರುವ ರಾಮನನ್ನು. ನ್ಯಾಯದಿಂದಲೇ ಸಂದೇಹ ವ್ಯಕ್ತೀಕರಿಸಿದೆ. ನ್ಯಾಯ ನಿರ್ಣಯಕ್ಕೆ ಬದ್ಧನಾದವನು ಭಾವಪರವಶನಾಗಬಾರದು ಅಂತಿಲ್ಲ, ಆದರೆ ಎಲ್ಲಿ ಎಂಬುದು ಮುಖ್ಯವಾಗುತ್ತದೆ. ಈಗ ಶತ್ರು ಸಮ್ಮುಖದಲ್ಲಿ ಮಡದಿಗಾಗಿ ನಾನು ಶೋಕಿಸಿದರೆ ಅದು ಅಪರಾಧ. ಮಡದಿಯ ಆಭರಣವನ್ನು ಕಂಡಾಗ ಆಕೆಯ ನೆನಪು ಬಂದರೆ ಅದು ಅಪರಾಧವಾಗುವುದಿಲ್ಲ. ಮಾತ್ರವಲ್ಲ, ಆ ಆಭರಣದ ಜೊತೆಯಲ್ಲೇ ನಾನು ಕಳೆದು ಹೋಗಲಿಲ್ಲ, ನೆನಪಿಸಿಕೊ ನೀನು. ಅದನ್ನೇ ನಾನು ಯೋಚಿಸುವುದು. ಪರಾಕ್ರಮಿಯಾದಂತಹ ರಾಮನನ್ನು ಕಂಡ ನನಗೆ ಕಣ್ಣೂರು ಮಿಡಿಯುವಂತಹ ರಾಮನನ್ನು ಕಾಣುವಂತಾಯ್ತಲ್ಲ. ನಮ್ಮ ಉದ್ದೇಶ ಸಾಧನೆಗೆ ರಾಮ ಹೇಗಿರಬೇಕು ಎಂಬುದನ್ನು ನಾನು ಕಲ್ಪಿಸಿಕೊಂಡಿದ್ದೆ. ಆದ್ದರಿಂದಲೇ ನಾಳೆ ನೋಡಿಕೊಳ್ಳುವ ಅಂತ ಹೇಳಿದ್ದೆ ನಾನು. ಇವತ್ತು ಯಾಕೆ ಆಗದು ಅಂತ ನಿನ್ನ ಸಂದೇಹವನ್ನು ಗಮನಿಸಿಯೇ ನಾನು ಕೇಳಿದ್ದು. ಅಲ್ಲಿ ನೋಡಿ ಏನನ್ನು? ರಾಘವ ಮಹಾವೀರನೇ ಹೌದು ಎಂಬುದನ್ನು ಈಗಾಗಲೇ ನಾನು ನಿಶ್ಚಯಿಸಿಕೊಂಡಿದ್ದೇನೆ. ಆ ಮಹತ್ವ ಉಳಿಯಬೇಕಾಗಿದ್ದರೆ ದುರ್ಬಲನಲ್ಲದ
ಪರಾಕ್ರಮಿಯಾದಂತಹ ವಾಲಿಯನ್ನು ಎದುರಿಸಬೇಕು. ಸಿಟ್ಟಾಗಬಾರ್ದು ಅಲ್ಲ, ನೀವು ಕಡಿಮೆ ಅಂತ ಹೇಳುವುದಲ್ಲ. ಸ್ನೇಹ ಬಂಧ ಆದ ಬಳಿಕ ಸಿಟ್ಟಿಗೆ ಪ್ರಸಕ್ತಿಯಲ್ಲಿ ಉಂಟು ಸುಗ್ರೀವ. ಸ್ನೇಹಿತರಾದ್ರಿಂದಲೇ ಮಾತನಾಡುವುದು, ಆದ್ದರಿಂದಲೇ ಧೈರ್ಯವಾಗಿ ಹೇಳು. ಅಲ್ಲೊಂದು ಎಲುಬಿನ ಗೂಡು ಕಾಣಿಸ್ತದೆಯಲ್ಲ, ಬೆಟ್ಟದ ಹಾಗೆ. ಅದು ಎಲುಬಿನ ಗೂಡು. ದುಂದುಬಿಯ ಎಲುಬಿನ ಹಂದರವು. ದುಂದುಬಿ. ಆಗ ಅವನ ಮಗನ ವಾರ್ತೆಯನ್ನಲ್ವ ಹೇಳಿದ್ದು. ಆಗ ಒಬ್ಬ ಕೋಣನ ಹಾಗೆ ಬಂದವನನ್ನು ತಿರುಗಿಸಿ ಬೀಸಾಡಿದ ಅಂತ ಹೇಳಿದ್ದಲ್ಲ, ಬೀಳುವಾಗ ಹೀಗಾಗಿದ್ದರು. ಅವನೇ ಎಷ್ಟೋ ವರ್ಷಗಳ ಮೊದಲು ಎಸೆದ ಕಾರಣ ಈಗ ಎಲುಬು ಮಾತ್ರ ಉಳಿದದ್ದು, ರಕ್ತ ಮಾಂಸ ಏನಿಲ್ಲ, ಬರೀ ಅಸ್ಥಿ ಪಂಜರ. ನಮ್ಮ ಅಣ್ಣನಿಗೆ ಆದಾಗ ಉತ್ಸಾಹ ಬರುವುದು. ಅವನಿಗೆ ಉತ್ಸಾಹ ಎಷ್ಟು ಹೊತ್ತಿಗೆ ಬರ್ತದೆ, ಹೇಗೆ ಬರ್ತದೆ ಅಂತ ಹೇಳುವುದಕ್ಕಾಗೋದಿಲ್ಲ. ಉತ್ಸಾಹ ಅಲ್ವಾ? ಬರ್ತಾನೆ, ನನ್ನನ್ನು ನೋಡ್ತಾನೆ, ಪ್ರಯತ್ನದಿಂದ ಈ ಎಲುಬಿನ ಗೂಡನ್ನು ಮೊಣಕಾಲಿನವರೆಗೆ ಮೇಲೆತ್ತುತ್ತಾನೆ. ಉದ್ದೇಶ ಏನಾದ್ರೂ ಉಂಟೋ? ಉದ್ದೇಶ ಮತ್ತೇನೂ ಅಲ್ಲ. ನಾನು ಋಷ್ಯಮೂಕದ ತುದಿಯಲ್ಲಿ ಇರುವಾಗಲೂ ನನ್ನನ್ನೊಮ್ಮೆ ಬಡಿದೊರಗಿಸಬೇಕು ಅಂತ ಇತ್ತವನಿಗೆ. ಆದ್ದರಿಂದಲೇ ಕಿಷ್ಕಿಂಧೆಯಿಂದ ಇಲ್ಲಿ ತುಳಿದ್ರೆ ಅವನ ತಲೆ 1000 ಓಡಾಗ್ತದೆ. ನೇರಾಗಿ ಹಾರಿ ಬರುವುದವ. ನನ್ನ ತಲೆಗೆ ತುಳಿಯುವುದು, ಕಾಲಿಯಿಂದ ಒಂದು ಮೆಟ್ಟು ಭೂಮಿಗೆ ಮೆಟ್ಟುವುದಿಲ್ಲ. ಆ ತುಳಿತವೇ ನನಗೆ ಸಾಕಾಗ್ತದೆ. ಮತ್ತೆ ಕೆಲವು ವರ್ಷಗಳವರೆಗೆ ಅಣ್ಣನ ನೆನಪಾಗುವುದಿಲ್ಲ. ನಾನೊಮ್ಮೆ ಆಂಜನೇಯನಿಗೂ ನೋಡಿಕೊಳ್ಳಪ್ಪ, ಅವನ ಕಾಲು ನೆಲಕ್ಕೆ ಮುಟ್ಟುವ ಹಾಗೆ ನೀನು ಮಾಡಬೇಕು. ಅಲ್ಲಿಗೆ ಕೆಲಸ ಸುಲಭ. ಅಲ್ಲಿಗೆ ಅವನ ಇತಿಶ್ರೀ ಆಗ್ತದೆ. ಕಾದುಕೊಂಡಿದ್ದ ಯಾವಾಗ ಇವ ಮೇಲಿಂದ ಹಾರಿ ಬರ್ತಾನೆ, ಮತ್ತೆ ಬರಲೇ ಇಲ್ವೋ? ಹಾರಿ ಬಂದ ಒಮ್ಮೆ ನಾನು ತಪ್ಪಿಸಿಕೊಂಡೆ. ನಮ್ಮ ಆಂಜನೇಯ ಕಾಲಿಟ್ಕೊಂಡ, ಬಿಡ್ಲಿಲ್ಲ. ಕೆಳಗೆ ನೋಡಿದ ವಾಲಿಗೆ ಇದು ಆಂಜನೇಯ ಅಂತ ಗೊತ್ತಾಯ್ತೋ ಇಲ್ವೋ, ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡಿದ. ಅವ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು, ಆಂಜನೇಯ ಕಾಲನ್ನು ಗಟ್ಟಿಯಾಗಿ ಇಟ್ಕೊಂಡು ಅಂತೂ ಇಂತೂ ತಪ್ಪಿಸಿಕೊಂಡ. ಅಲ್ಲ, ಕಪಿಮುಷ್ಟಿಯೇ ಬಿಗಿಯಾದದ್ದು ಅಂತ ಪ್ರತೀತಿ, ಅದರಲ್ಲೂ ಆಂಜನೇಯನ ಮುಷ್ಟಿಯಿಂದಲೂ ತಪ್ಪಿಸಿಕೊಂಡ ಅಲ್ವ? ಒಂದು ಕಾಲನ್ನವ ಎಲ್ಲಿ ತಪ್ಪಿಸಿಕೊಂಡು ನಾವು ಮತ್ತೊಂದು ಕಾಲಿನಿಂದ ತುಳಿದ ಆಂಜನೇಯನ ತಲೆ. ಆಂಜನೇಯನಿಗೂ ತುಳಿದನೆ, ತುಳಿದುದು ಮಾತ್ರ ಅಲ್ಲ, ಅವನಂತೂ ತಪ್ಪಿಸಿಕೊಂಡ. ಆಮೇಲೆ ಈ ಕಡೆಗೆ ಬರಲಿಲ್ಲ. ಕಾರಣ ಏನು? ಆಂಜನೇಯನಿಗೆ ತುಳಿದ ಕಾಲುಂಟಲ್ಲ, ಹೌದು, ಅದು ಬೀಗಿ ಹೋಗಿತ್ತಂತೆ. ಅದಕ್ಕೆ ಎಷ್ಟು ದಿನ ಎಣ್ಣೆ ಹಚ್ಚಿದ್ದಾನೆ ಅಂತ ಅವನಲ್ಲಿಯೇ ಕೇಳಬೇಕಂತೆ. ಯಾಕೆಂದ್ರೆ ಆಂಜನೇಯ ವಜ್ರಕಾಯ. ಆಮೇಲೆ ನಮ್ಮಣ್ಣನ ತಂಟೆ ನನಗೆ ಸ್ವಲ್ಪ ಕಡಿಮೆ ಆಯಿತು. ಆದ್ದರಿಂದ ಅವ ಈ ಬೆಟ್ಟದ ಆಕೃತಿಯಲ್ಲಿ ಇರೋ ಎಲುಬನ್ನೆತ್ತುವುದಕ್ಕೆ ಬರುವುದು. ಸಾಹಸ ಪ್ರದರ್ಶನ. ನಾನು ಕಾಲು ನೋವಾಗಿ ಹೋದರೂ ನನ್ನ ಶಕ್ತಿಯೇನು ಕಡಿಮೆ ಆಗಲಿಲ್ಲ. ನೋಡು ಮಗನೇ, ಪ್ರಯತ್ನದಿಂದ ಔಡುಗಚ್ಚಿ ಮೇಲೆ ಮೊಣಕಾಲಿನವರೆಗೆ ಮೇಲೆತ್ತುತ್ತಾನೆ. ಹನುಮಂತ ತನ್ನ ತಲೆಯನ್ನು ನೇರವಾಗಿ ಒಡ್ಡಿದ ಕಾರಣ ತುಳಿದ ಕಾಲು ಪೂರ್ತಿ ಇನ್ನೂ ಗುಣ ಆಗಲಿಲ್ಲ. ಇಲ್ಲದಿದ್ದರೆ ಈ ತಿರುಗಿಸಿ ಬೀಸಾಡಿದವನಿಗೆ ಮೊಣಕಾಲಿನವರೆಗೆ ಎತ್ತುವ ಕೆಲಸ ಅಲ್ಲ. ನನಗಷ್ಟಾದರೂ ಸಾಕಾಗ್ತದೆ. ಆ ಬೃಹದ್ಗಾತ್ರದ ಎಲುಬಿನ ಹಂದರವನ್ನು ಮೊಣಕಾಲಿನವರೆಗೆ ಎತ್ತುವುದು ಮಾತ್ರ. ವೃತ್ತಾಕಾರದಲ್ಲಿರುವ ತಾಳವೃಕ್ಷವನ್ನು ನೋಡಬೇಕು. ಅವನು ಧನುಷ್ಪಾಣಿಯಾಗಿ ಶರವನ್ನು ಪ್ರಯೋಗಿಸಿದರೆ ವೃತ್ತಾಕಾರದಲ್ಲಿರುವಂತಹ ತಾಳವೃಕ್ಷಗಳ ಗೆಲ್ಲುಗಳನ್ನು ಕತ್ತರಿಸಿತು. ಮತ್ತೆ ಚಿಗುರ್ತಾಯಿತು ಅಂತ ಮಾಡಿ ಅಂದ್ರೆ ಚಾಪವಿದ್ಯೆ ನೈಪುಣ್ಯ ಹಾಗುಂಟು ಅಂತ. ಬಿಲ್ವಿದ್ಯೆಯಲ್ಲಿಯೂ ಸಮರ್ಥ, ದೈಹಿಕವಾದ ಸತ್ವದಲ್ಲಿಯೂ ಸಮರ್ಥ. ಆದುದರಿಂದ ಇದ್ದ ವಿಷಯ ಹೇಳಿದ್ದೆ ನಾನು, ನೀನದು ಮಾಡಬೇಕು ಅಂತಲ್ಲ. ಅವ ಇದನ್ನು ಎತ್ತುತ್ತಾನೆ, ಕೊಂಬೆಗಳನ್ನು ಕತ್ತರಿಸ್ತಾನೆ. ಬಾಣ ಉಂಟು, ಶಕ್ತಿ ಉಂಟು ಅಂತ ಹೇಳಿದ್ದು ಹೌದು, ನನಗೂ ನಂಬಿಕೆ ಬರಬೇಕು.
ಸುಗ್ರೀವ, ಸ್ನೇಹಿತನನ್ನು ಯುದ್ಧಕ್ಕೆ ಕಳುಹಿಸಿ ಜಾತಿಯಿಂದ ನೀನು ಕಪಿ ಆಗುವುದಕ್ಕೆ ಸೂರ್ಯನ ಮಗ, ಮತ್ತೆ ಇಷ್ಟು ಬುದ್ಧಿವಂತಿಕೆ ಇಲ್ಲದಿದ್ರೆ ಹೇಗೆ? ಆದರೆ ನಾನು ಸೂರ್ಯವಂಶದವ, ಆದ್ದರಿಂದಲೇ ನೋಡು ಶರಣೆಂದು ಕಾಲಿಗೆ ರವಿಜ ಗೋಲಿಯನ್ನು ರಣಕ್ಕೆ ಬರ ಹೇಳಿಂದ ರಾಮ. ಸುಗ್ರೀವ, ನಾನು ಆಭರಣಗಳನ್ನು ನೋಡಿ ದುಃಖಿಸಿದ್ದೋ ಮೋಹವಶನಾದದ್ದೋ ಇದ್ಯಾವುದೂ ಕಾರಣ ಅಲ್ಲ ಅಂತ ಈಗ ಸ್ಪಷ್ಟವಾಯಿತು. ನಿನಗೊಂದು ಪರೀಕ್ಷೆಗೆ ನನ್ನನ್ನು ಒಡ್ಡಬೇಕಾಗಿತ್ತು, ಅದಕ್ಕೆ ಅದನ್ನೆಲ್ಲ ನಿಮಿತ್ತವಾಗಿಸಿಕೊಂಡೆ. ಅದು ಹೇಳಿದ್ದು ನಾನು. ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಉಂಟ ಅಲ್ಲ, ಬೇಡಪ್ಪ. ಹಾಗೆ ಪರೀಕ್ಷೆ ಮಾಡಿದ್ರಿಂದ ಸ್ನೇಹಕ್ಕೆ ಅಪಚಾರವೂ ಆಗಬಾರದು. ಅದಕ್ಕೆ ಯುಕ್ತಿಯುಕ್ತವಾದ ಮಾರ್ಗದಲ್ಲಿ ಸಂದೇಹಗಳನ್ನು ಮುಂದಿರಿಸಿದ್ದು. ಹೇಗಾದರೂ ಇದು ಪರೀಕ್ಷೆಯೇ, ಅಂಗೀಕರಿಸಿದ್ದೇನೆ. ಮೇಲೆ ಗುಟ್ಟನ್ನು ಹೇಳದಿರುವುದು ಸರಿಯಲ್ಲ. ಈಗ ನೀನು ಹೇಳಿದ್ದರಲ್ಲಿ ಅನುಚಿತವಾದದ್ದು ಯಾವುದೂ ಇಲ್ಲ. ವಾಲಿಯ ಸಾಹಸವನ್ನು ಮೊದಲಾಗಿ ನನಗೆ ಸ್ಪಷ್ಟಪಡಿಸಿದ್ದು ಸರಿಯೇ ಇದೆ. ನಿನ್ನ ಮನದ ಸಂಶಯ ಸಮೂಲವಾಗಿ ನಾಶವಾಗುವುದಕ್ಕೋ ಎಂಬಂತೆ ಇದೋ ಅವನು ಸರ್ವಬಲವನ್ನು ಕ್ರೋಢೀಕರಿಸಿ ಮೊಣಕಾಲ ಪರ್ಯಂತ ಎತ್ತುತ್ತಾ ಇದ್ದ ದುಂದುಭಿಯ ಅಟ್ಟೆಯನ್ನು ಕಾಲ ತುದಿಯಿಂದ ಹಾರಿಸಿದ್ದೇನೆ. ಎಷ್ಟು ದೂರ ಮನೆಯಲ್ಲೇ ಅಷ್ಟು ಗಟ್ಟಿನ. ನೀನು ಒಂದು ಸಲ ಕರೆದ್ರೆ ನನಗೆ 2 ಸಲ ಕರೆಯಾಗುತ್ತದೆ. ಅರ್ಥ ಆಯ್ತಾ? ಓಹೋ, ಕರೆ ಆಗ್ತದೆ ಹೇಳುದು ನಾನು. ಪ್ರತಿಧ್ವನಿ ಆಗ್ತದೆ ಅಂತಲ್ಲ. ಪ್ರತಿಧ್ವನಿ ಆದ್ರೆ ನಿನಗೆ ಕೇಳಿಸಿಬಿಡುವವನು. ಯಾಕೆಂದ್ರೆ ಸುತ್ತು ಬೆಟ್ಟ ಗುಡ್ಡೆ ಎಲ್ಲ ಉಂಟು. ಹೌದಾ? ಈ ಧ್ವನಿ ಅಲ್ಲಿಗೆ ಅಪ್ಪಳಿಸಿದಾಗ ನಿನಗೂ ಕರೆಯಾಗಿ ಕೇಳಿತಲ್ಲ. ಅಲ್ಲ, ಅಲ್ಲಿಗೆ ಧ್ವನಿ ಅಪ್ಪಳಿಸಿದ್ರೆ ನಿನಗಲ್ವಾ ಬರಬೇಕಾದ? ಅಲ್ಲ, ನಿನಗೂ ಕರೆ ಆಗ್ತದಲ್ಲ. ಮತ್ತೆ ನಿನಗೆ ಮಾತ್ರ ಆಗುದು ಅಂತ ಲೆಕ್ಕ. ನನಗೆ ಯಾವಾಗಲೂ ಕರೆ. ನೀನು ಅದನ್ನೇ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೊರಟದಿರಬೇಕು. ಈಗ ನಿನಗೂ ಆಯ್ತು ಅಂತ ಆಗದೆ ಮತ್ತೇನು? ಆಯ್ತಾ? ಯುದ್ಧಕ್ಕೆ ಕರೆ ಕೊಟ್ಟೆ ಅಲ್ವಾ? ಹೌದು. ಆಹಾ, ಎಲ್ಲ ನಿನ್ನದ್ದಾದಂತಹ ಬುದ್ಧಿಯ ಸಾಮರ್ಥ್ಯ ಎಷ್ಟು ಅಂತ ಆಲೋಚನೆ ಮಾಡುವುದು ನಾನು. ಒಳ್ಳೆದಕ್ಕೆ ವಿನಿಯೋಗ ಮಾಡಿದ್ಯೋ ಅಂತಲ್ಲ, ಅಂತೂ ಲೋಕದವರ ಕಣ್ಣಿಗೆ ಮಣ್ಣು ಹಾಕುವಲ್ಲಿ ಎಷ್ಟೊಂದು ಸೌಜನ್ಯ ಮೂರ್ತಿಯಾಗಿ ಸ್ಥಾಪಿತನಾಗುವುದಕ್ಕೆ ಯತ್ನಿಸ್ತಿ ಅನ್ನುವುದು ಇದರಿಂದ. ನನ್ನ ಬೌದ್ಧಿಕ ಸಾಮರ್ಥ್ಯದಲ್ಲಿ ದೋಷ ಕಂಡೆ. ದೋಷ ಅಲ್ಲ, ಅದರಲ್ಲಿರುವ ಪ್ರಗಲ್ಭತೆಯನ್ನು ಹೇಳುವುದು ನಾನು. ಗೋಲಾಂಗೂಲ ಸಾಮ್ರಾಜ್ಯದಲ್ಲಿರುವವರೆಲ್ಲ ವಾಲಿ ಸುಗ್ರೀವರೊಳಗಿನ ಸಂಬಂಧವನ್ನು ಮೊದಲಿನಿಂದಲೂ ಬಲ್ಲರು. ಈಗ ಬದಲಾಗಿರುವಂತಹ ನಮ್ಮಿರುವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು. ಆದರೂ ವೃಥಾಶ್ರಮವನ್ನು ಮಾಡ್ತಾ ಇದೆಯಲ್ಲ. ಯಾಕೆ? ನನ್ನನ್ನು ವಿರೋಧಿಸುವಂತಹ ಪ್ರಬಲ ಬುದ್ಧಿಯೇ ನಿನ್ನಲ್ಲಿರುವುದು ಹೌದು ಅಂತಾದ್ರೆ, ತೀವ್ರ ಹೋರಾಟವೇ ನಿನಗೆ ಉದ್ದೇಶ ಅಂತಾದ್ರೆ, ನನ್ನನ್ನು ಅಣ್ಣ ಅಂತ ಸಂಬೋಧಿಸಬೇಕಾದ ಅವಶ್ಯಕತೆ ಏನು ಇಲ್ಲ. ಯುದ್ಧಕ್ಕೆ ಕರೆಯುವವನಿಗೆ ಸಂಬಂಧ ಯಾಕೆ? ಅಗತ್ಯವೇ ಇಲ್ಲ. ಆದರೂ ಕೂಗಿದೆಯಲ್ಲ. ಹೌದು. ಯಾಕದು ನನಗರ್ಥ ಆಗುತ್ತದೆ. ನಿನಗೆ ಅವರ ಅನುಕಂಪ ಸಂಪಾದಿಸಬೇಕಾಗಿದೆ. ಸುಗ್ರೀವ ಪಾಪ ಒಳ್ಳೆಯವನು, ಈಗಲೂ ವಾಲಿಯನ್ನು ಅಣ್ಣ ಅಂತಲೇ ಕರೆಯುತ್ತಾನೆ. ಇವ ಮಾತ್ರ ಕೈಯಲ್ಲಿ ಪರ್ವತ ಹಿಡ್ಕೊಂಡು ಹೋಗ್ತಾನೆ ಅವನನ್ನು ಹೊಡೆಯುವುದಕ್ಕೆ. ಹೀಗೊಂದು ತಪ್ಪು ಗ್ರಹಿಕೆ ನನ್ನ ಮೇಲಾಗಲಿ ಅನ್ನುವ ಉದ್ದೇಶವನ್ನು ನೀನು ಹೊಂದಿದ್ದಿ ಅನ್ನುವುದು ನನಗೆ ಅರ್ಥ ಆಗುತ್ತದೆ. ನನ್ನಿಂದ ಮತ್ತೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಸುಗ್ರೀವ, ಏನು ಯುದ್ಧಕ್ಕೆ ಕರೆದೆ ಅಲ್ವೋ? ಅಲ್ಲ, ತಯಾರಾಗಿ ಬಾ ಅಂತ. ಕರೆಯುವುದು ದೊಡ್ಡ ವಿಷಯ ಅಲ್ಲ. ಪಂಥಾಹ್ವಾನವನ್ನು ಯಾವನಿಗೂ ಕೊಡ್ಲಿಕ್ಕಾಗುತ್ತದೆ. ಕೊಟ್ಟಂತಹ ಪಂಥಾಹ್ವಾನದಲ್ಲಿ
ಪರಿಣಾಮವೇನಾದೀತು ಅನ್ನುವಂತಹ ಲಕ್ಷ್ಯವಿದ್ದಾಗ ಮಾತ್ರ ಅಲ್ಲೂ ಆಲೋಚಿಸುವಂತಹ ಅವಶ್ಯಕತೆ ಬರುವುದು. ಎರಡೂ ದೃಷ್ಟಿಯಿಂದ ನಿರ್ಭಯವಾಗಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬಹುದು. ಒಂದು, ಎದುರಾಳಿಯನ್ನು ತಾನು ಹೊಡೆದುರುಳಿಸಬಲ್ಲೆ ಅನ್ನುವಂತಹ ತನ್ನ ಸಾಮರ್ಥ್ಯದ ಕುರಿತಾದಂತಹ ಪೂರ್ಣ ವಿಶ್ವಾಸ. ಇನ್ನೊಂದು, ಹೇಗಿದ್ರು ನಾನು ಸೋಲ್ಲಿಕ್ಕಿದ್ದವ ಯಾವತ್ತಿದ್ರು, ಮತ್ತೆ ಯಾವಾಗ ಕರೆದರೇನು, ಈ ದೃಷ್ಟಿಕೋನ. ಬಹುಶಃ ನಿನಗೆ ಧೈರ್ಯ ಕೊಡುವುದು ಎರಡನೆಯದ್ದು ಅಂತಲೇ ಕಾಣುತ್ತದೆ. ಹೇಗೂ ಅಣ್ಣನ ಮುಂದೆ ಯುದ್ಧಕ್ಕೆ ನಿಂತರೆ ತಾನು ಸೋಲುವುದಕ್ಕೆ ಇರುವವ. ಹಾಗಿದ್ರೆ ಇಂದು ಸೋತರೇನು, ನಾಳೆ ಸೋತರೇನು, ಈ ಉದ್ದೇಶವನ್ನು ಇರಿಸಿಕೊಂಡಿದ್ದಿಂತಾದರೆ ಕರೆಯುವುದಕ್ಕೆ ದೊಡ್ಡ ವಿಷಯ ಅಲ್ಲ. ಆದರೂ ಒಂದು, ಎಂದಿನ ಹಾಗಲ್ಲ ನಿನ್ನ ಸ್ಥಿತಿ ಇವತ್ತು ನೋಡಿದರೆ. ಈ ಮೊದಲು ಯುದ್ಧಕ್ಕಾಗಿ ಕರೆದವನೇ ನೀನು, ನಾನು ನಿನ್ನ ಮುಂದೆ ಕಾಣಿಸಿಕೊಂಡವನೇ. ನಾನು ಯುದ್ಧಕ್ಕೆ ಬಂದು ನಿತ್ತಾಕ್ಷಣವೇ ನಿತ್ತಲ್ಲಿಗೆ ನಿನಗೆ ಶರೀರದಲ್ಲಿ ಕಂಪನ ಉಂಟಾಗುತ್ತಿತ್ತು. ಮೃತ್ಯುವೇ ಬಾಯಿ ತೆರೆದು ನಿಂದಾಗ ಯಾವ ಸ್ಥಿತಿ ಬರಬಹುದ ಒಬ್ಬ ಮರ್ತ್ಯನಾದವನಿಗೆ, ಆ ಚಿತ್ರಣವನ್ನು ನಿನ್ನಲ್ಲಿ ನಾನು ಗುರುತಿಸುತ್ತಿದ್ದೆ. ಆದರೆ ಇಂದು ಹಾಗಲ್ಲ, ಸ್ವಲ್ಪ ವ್ಯತ್ಯಾಸ ಉಂಟು. ಯುದ್ಧಕ್ಕಾಗಿ ನಿನ್ನ ಮುಂಭಾಗದಲ್ಲಿ ನಾನು ಸಿಂಹನಾದವನ್ನು ಮಾಡಿ ನಿತ್ತರು ಅಂಜದೆ ಅಳುಕದೆ ಎದೆಯುಬ್ಬಿಸಿ ನನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿರುವೆ ಅಲ್ಲ. ಹಾಗಿದ್ರೆ ಯಾವುದೋ ಒಂದು ಹೊಸತಾದಂತಹ ಧೈರ್ಯ ನಿನ್ನನ್ನು ಆವರಿಸಿಕೊಂಡಿದೆ ಅನ್ನುವುದು ನನಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ಎಂಥದ್ದು ನಿನಗೆ ಬಂದ ಹೊಸ ಧೈರ್ಯ? ಸೋಲು ಸೋಲಲ್ಲ, ಗೆಲುವಿನ ಮೊದಲ ಮೆಟ್ಟಲು. ಹೀಗೆ ನಿಶ್ಚಯಿಸಿಕೊಂಡವನ. ನಿನ್ನ ಗೆಲುವು ಬಹಳ ಎತ್ತರದಲ್ಲಿರ್ಬೇಕಲ್ವೋ, ಅದಕ್ಕೆ ಕೆಲವು ಮೆಟ್ಟಲು ಬೇಕಾಗುತ್ತೆ. ನಾನು ಧೈರ್ಯಹೀನನಾಗಿದ್ದೇನೆ ಎಂದು ತಿಳ್ಕೊಂಡಿಯ? ನನ್ನ ಧೈರ್ಯ ನಿನ್ನಲ್ಲಿದೆ ಎಂಬುದು ನೆನಪುಂಟ ನಿನಗೆ? ನನ್ನಲ್ಲಿದೆ ಅಂದ್ರೆ ಎರಡು ಧ್ವನಿ ಅದಕ್ಕೆ. ಒಂದು, ನಾನೇ ನಿನಗೆ ಕೊಟ್ಟಾಗಬೇಕು ಅಂತ. ಇನ್ನೊಂದು, ನನ್ನ ಮೇಲೆ ನಿನಗೆ ವಿಶ್ವಾಸ ಉಂಟು ಅಂತ. ನೀನೇ ಕೊಟ್ಟಾಗಬೇಕಷ್ಟೇ. ಏನನ್ನು? ನಿನಗೆ ಮನಸ್ಸಿಲ್ಲದೆ ಹೋಯ್ತಲ್ಲ. ಬಿಡುವುದಕ್ಕೆ ಅಣ್ಣ, ಏನು ವಾಲಿ? ಮತ್ತೆ ನಿನ್ನ ಅಣ್ಣ ಇಲ್ಲಿ ಬೇರೆ ಯಾರು? ಬೇರೆ ಯಾರನ್ನು ಕರೆದಿದ್ದಾನೆ ಎಂದು ನೀನು ತಿಳಿಯಬಾರದು ಎಂಬುದಕ್ಕಾಗಿ ವಾಲಿ ಎಂದು ನಾನು. ಕರೆದವ ನೀನೇ ಅಲ್ವೋ? ನಾನೇ. ಅಣ್ಣ ಅನ್ನುವಾಗ ಓ ಅನ್ಲಿಲ್ವ ನಾನು? ಮತ್ತೆ ವಾಲಿ ಅಂತ ಯಾಕೆ? ವಾಲಿ ಅಂತ ಕರೆಯದೆ ಉಪಾಯ ಇಲ್ಲ. ವಾಲಿ ಅಂತಲೇ ಕರೀಬಹುದಲ್ಲ? ನಿನ್ನ ದುರ್ಬುದ್ಧಿಗಾಗಿ. ದುರ್ಬುದ್ಧಿಯ? ಹೌದು. ಏನಪ್ಪ ಅದು? ಸುಗ್ರೀವ ನನಗೆ ಮದುವೆ ಮಾಡಿಸಿದವ ಯಾರು? ಹಾ, ಅರ್ಥ ಆಯ್ತು. ಈಗ ನಿನಗೆ ಮದುವೆ ಮಾಡಿಸಿದ್ದು ನನ್ನದು ದೊಡ್ಡ ದುರ್ಬುದ್ಧಿಯಾಗಿ ಹೋಯ್ತಲ್ಲ? ನೀನೇ. ಹಾ, ಮದುವೆ ಮಾಡಿಸಿ ನೀವು ಜೊತೆಯಾಗಿರಬೇಕು ಮಕ್ಕಳೇ ಎಂದು ಹರಸಿದವ ಯಾರು? ನಾನೇ. ಆ ರುಮೆಯನ್ನು ಮಾನಾತ್ಮಗಳು ಎಂದು ನಿಶ್ಚಯಿಸಿದವ ಯಾರು? ನಾನೇ. ಹೌದಾ? ಹೌದು. ಮಾನಾತ್ಮಗಳಾದ್ದರಿಂದಲೇ ಆಕೆ ಮಾನಿನಿ ಎಂಬುದನ್ನು ನೀನು ಒಪ್ಪಿಕೊಂಡ. ನಾನಂತೂ ಮೊದಲೇ ಒಪ್ಪಿಕೊಂಡ. ಬಿಡುವುದಕ್ಕೆ ನಿನಗೆ ಮನಸ್ಸು ಬಂತ? ಅಲ್ಲ, ಅವಳು ಮಾನಾತ್ಮಗಳಾಗಿ ಉಳಿಬೇಕು ಅಂತ ನೀನು ತಿಳ್ಕೊಂಡ್ಯ? ಹಾಗೆ ನಾನು ನೀನು ಕೇಳುವಾಗ ನನಗೆ ಇದು ಅರ್ಥ ಆಗಲಿಲ್ಲ ಅಂತ. ಮಾನಿನಿ ಅಂತ ನೀನು ಒಪ್ಪಿಯಾಗಿದೆ, ಬಿಡ್ಲಿಕ್ಕೆ ಮನಸ್ಸು ಬಂತು ಅಂದ್ರೆ ಅವಳು ಮನಗೆಟ್ಟವಳು ಅಂತ ಹೇಳಬೇಕು ಅಂತಲ್ಲ? ಹಾಗೆ ಉಳಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯ ಆಯ್ತಾ? ನನ್ನಿಂದ? ನಿನ್ನ ಹೆಂಡತಿ ಅವಳ ಮಾನಹಾನಿಗೆ ನೀನೇ ಕಾರಣನಾದೆ. ನನ್ನ ಹೆಂಡತಿಯನ್ನು ಬಲಾತ್ಕಾರವಾಗಿ ನಿನ್ನ ಬಳಿಯಲ್ಲಿಟ್ಟುಕೊಂಡು ಏನು ನಿನ್ನ ಶಕ್ತಿ ಏನು? ನನ್ನ ಹೆಂಡತಿ ನಿನ್ನ ಬಳಿಯಲ್ಲಿರುವವರೆಗೆ ಶಕ್ತಿಯೇ ನನಗೆ. ಅವಳನ್ನು ಬಿಡುವುದಕ್ಕೆ ನಿನಗೆ ಮನಸ್ಸಿಲ್ಲ, ಕೇಳಿದರೂ ನೀನು ಒಪ್ಪಿಕೊಳ್ಳುವುದಿಲ್ಲ. ಅಣ್ಣ, ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಹಾಳಾಗಿ ಹೋಗ್ತಿ. ಯಾರು? ನಿನಗೆ ಮಣ್ಣಿನ ವಾಸನೆ ಆರಂಭ ಆಗಿದೆ.
ನೀನು ಉಪ್ಪು ತಿಂದದ್ದು ಹೆಚ್ಚಾಯ್ತು, ನೀರು ಕುಡಿಯಬೇಕಾದೀತು. ಜಾಗ್ರತೆ ಮಾಡು. ನೀನು ಕೆಟ್ಟು ಹೋಗ್ತಿ. ಮಾನಿನಿಯನ್ನು ಬಿಡದೇ ಇದ್ದರೆ ನನಗೆ ಅಪಘಾತ ಕಾದಿದೆ. ಎಚ್ಚರಿಕೆ. ಬಿಡೋ. ಈಗ ನಾನು ಒಳ್ಳೇದಾಗ್ಲಿಕ್ಕೆ ಏನು ಮಾಡಬೇಕು? ಅವಳನ್ನು ಬಿಡು. ನೀನು ಹಿಂದೆ ಪಡೆದ ಭಂಗ ಎಲ್ಲ ಮರೆತೆನ, ನೀನು ಹಿಂದೆ ಪಡೆದ ಭಂಗವೆಲ್ಲ ಮರೆತೆನ. ಸುಗ್ರೀವ, ವಾಲಿ, ಪ್ರಕರಣ ಎಲ್ಲ ನೆನಪುಂಟಲ್ವೋ ನಿನಗೆ? ನೆನಪಿಲ್ಲದೆ ಏನೋ ನನಗೆ. ರುಮೆಯನ್ನು ತಂದು ನಿನಗೆ ಮದುವೆ ಮಾಡಿಸಿದವ ಯಾರು? ನೀನು. ನೀವು ಚೆನ್ನಾಗಿ ಬಾಳಿ ಅಂತ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದವ ಯಾರು? ನೀನು. ಮತ್ತೆ ಬೇರೊಬ್ಬರೊಟ್ಟಿಗೆ ಬಾಳ್ಲಿಕ್ಕೆ ಆಲೋಚನೆ ಮಾಡಿದ್ಯಾಕೆ ಮೂರ್ಖ? ನಿನಗೆ ನೆನಪು ಬೇಕೋ ಬೇಡವಾ ಅದು? ಈಗ ನೀನವಳನ್ನು ಇಟ್ಟುಕೊಂಡಿದ್ಯಲ್ಲ. ಹೌದು. ಅವಳನ್ನು ಬಿಡು. ಅದು ಇಟ್ಟುಕೊಂಡವನಿಗೆ ಗೊತ್ತಿಲ್ಲ ಬಿಡಬೇಕೋ ಬೇಡವಾ. ಹಾಳಾಗಿ ಹೋಗ್ತಿ. ಯಾರು? ಬಿಡದೇ ಇದ್ರೆ. ಅದೀಗ ರುಮೇನ್ ಇಟ್ಟುಕೊಂಡದ್ರಿಂದ ಹಾಳಾಗುತ್ತಿದ್ದು ನಿನಗೆ ಅಷ್ಟು ವಿಶ್ವಾಸ ಹೇಗೆ ಅಂತ ಕೇಳೋದು. ಮೊದಲೇ ಹಾಳಾಗಿದ್ಯಾ? ಅಲ್ಲ, ರುಮೆಯನ್ನು ಇಟ್ಟುಕೊಂಡದ್ದರಿಂದ ನಾನು ಹಾಳಾಗುತ್ತೇನೆ ಅಂತ ನಿನಗೆ ಹೇಗೆ ಗೊತ್ತಾದ? ಅವಳು ಮಾನಿನಿಯ ಇರ್ಲಿಯೋ? ಆದ್ದರಿಂದಲೇ ನೀನು ಕೆಟ್ಟ ಹೋಗ್ತಿ ಅನ್ನೋದು ನಾನು. ಮಾನಿನಿಯೇ ಹೌದಾದ್ರೆ ಕೆಟ್ಟ ಹೋಗುದು ಹೇಗೆ? ಅವಳಲ್ಲ, ನೀನು ಕೆಟ್ಟ ಹೋಗ್ತಿ ಅಂತ. ಹೌದಾ ಹೇಗೆ ಅಂತ ಕೇಳುದು ನಾನು. ನಮ್ಮ ಹೆಂಡತಿಯನ್ನು ಬಲಾತ್ಕಾರವಾಗಿ ಇರಿಸಿಕೊಂಡಿರುವೆಯಲ್ಲ. ಹೇಳ ಪಾಪಿ, ನಿನಗೆ ಮಣ್ಣು ವಾಸನೆ ಬಂದದ್ದೇ? ನಿನಗೆ ಹೋಗುವ ಕಾಲಕ್ಕೆ ಬಂದ ದುರ್ಬುದ್ಧಿಯೇ? ಬಿಡೋ. ಒಳ್ಳೆಯದು. ಒಂದು 2 ದಿನ ಆದ್ರೂ ಭೂಮಿಯಲ್ಲಿ ಬದುಕಬೇಕು ಅಂತ ಆಸೆ ಇದ್ರೆ ಬಿಡು. ಒಳ್ಳೆಯದಪ್ಪ. ನೀನು ನನ್ನನ್ನು ಮುಗಿಸುವ ಉದ್ದೇಶದಲ್ಲೇ ಬಂದಿದ್ದಿ ಅಂತ ನನಗೆ ಅರ್ಥ ಆಗ್ತದೆ. ಅದೆಲ್ಲ ಪ್ರಶ್ನೆ. ಹೇಗೆ ಬಿಟ್ಟು ಕೊಡ್ತೀಯಾ? ಓ, ಬಿಟ್ಟು ಕೊಡ್ತೀಯ. ಅಲ್ಲ, ಅದು ಕೊಡುವುದಾದ್ರೆ ನಿನಗೆ ಕಾಣ್ತದಲ್ಲ, ತಕೊಂಡು ಹೋಗಬಹುದಲ್ಲ. ಆಗ ಅಲ್ಲ, ನೀನು ಬಿಟ್ಟು ಕೊಡದೆ ನಾನು ಕರ್ಕೊಂಡು ಹೋಗೋದು ಹೇಗೆ? ಅದೇ ನನ್ನ ಒಟ್ಟಿಗೆ ಬರುವುದಕ್ಕೆ ತಯಾರಾದವಳನ್ನು ನೀನು ಜುಟ್ಟು ಹಿಡಿದು ಎಳ್ಕೊಂಡು ಹೋದಿಯಲ್ಲ. ಹೌದು. ಈಗ ಮಂಗ ಬಿಟ್ಟು ಕೊಟ್ರೆ ನಿನಗೆ ಗೊತ್ತಾಗುವುದಿಲ್ವೋ? ಬಿಟ್ಟು ಕೊಟ್ರೆ ಗೊತ್ತಾಗುವುದಿಲ್ವೋ ಕೇಳುದು ನಾನು. ಸುಗ್ರೀವ, ಏನ? ರುಮೆಯನ್ನು ನಿನಗೆ ಮದುವೆ ಮಾಡಿಸಿದವ ನಾನು. ಹೌದು. ನೀವು ಸುಖವಾಗಿ ಜೀವನವನ್ನು ನಡೆಸಿ ಅನ್ನುವ ಹಾಗೆ ಆಶೀರ್ವಾದಿಸಿದವ ನಾನು. ಮತ್ತೆ ನಿನಗೆ ಯಾಕೆ ಪಕ್ಕದ ಕೋಣೆಗೆ ಇಣಿಕಿ ನೋಡುವ ಬುದ್ಧಿ? ಕೆಟ್ಟವನೇ ನಾನು. ರುಮೆಯೊಂದಿಗೆ ಅಲ್ವಾ ಜೀವನ ಮಾಡಬೇಕಾದ್ದು? ಸಮಯ ಸಾಧಕ ನಾನು. ನನ್ನನ್ನು ಗುಹೆಯೊಳಗೆ ಬಂಧಿಸಿ ಊರಿನಲ್ಲಿ ಬಂದು ಅಪಪ್ರಚಾರ ಮಾಡಿ ನನಗೆ ಪಿಂಡ ಹಾಕಿ ನನ್ನ ಹೆಂಡತಿಯೊಟ್ಟಿಗೆ ಜೀವನ ಮಾಡಬಹುದು ಅಂತ ಆಲೋಚನೆ ಮಾಡಿದ್ಯಾ? ನಿನಗೆ ಪಿಂಡ ಹಾಕಿದ್ದ ಹೌದಾ? ಹೇಳಿದ್ರು ಊರಿನಲ್ಲಿ. ಹೌದಂತ ನಾನು ನೋಡಿದ್ದೇನೆ. ಈ ಪಿಂಡ ಹಾಕಿದ ಮೇಲೆ ಒಬ್ಬ ಬದುಕಿ ಬಂದರೆ ಪ್ರಾಯಶ್ಚಿತ್ತ ಏನಾದ್ರೂ ಮಾಡಿಕೊಂಡಿದ್ದೇನೆ? ಯಾರು ಮಾಡಬೇಕಾದದ್ದು? ನೀನೇ ಮಾಡಿಕೊಳ್ಬೇಕು. ಯಾಕೆ ಮಾಡಬೇಕು? ಬದುಕಿ ಬಂದ ಕಾರಣ. ನೀನು ಪಿಂಡ ಹಾಕಿದ್ದ ಯಾರಿಗೆ? ಪಿಂಡ ಹಾಕಿದ್ದು ನಿನ್ನ ಹೆಸರಿನಲ್ಲಿ ನಾನು. ಹೌದು. ಬದುಕಿರುವಾಗ ಹಾಕುದಾ ಸತ್ತಿರುವಾಗ ಹಾಕುದಾ? ಬದುಕಿರುವಾಗಲೇ ಗೊತ್ತಿಲ್ಲದೆ ಹಾಕಿದ್ದು ಪ್ರಮಾದ ಅದು. ಹೌದು, ಗೊತ್ತಿಲ್ಲದೆ ನೀನಲ್ಲೋ ತಪ್ಪು ಮಾಡಿದ್ದು. ಅದಕ್ಕೆ ನಾನೆಂತದ್ದು ಪ್ರಾಯಶ್ಚಿತ್ತ? ಈಗ ನಾನು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾದ ಯಾರು? ನೀನು ತಪ್ಪು ಮಾಡಿದ್ರೆ ನಾನು ಪ್ರಾಯಶ್ಚಿತ್ತ ಮಾಡಬೇಕು. ನೀನು ಮಾಡಿಕೊಳ್ಬೇಕು. ಮೂರ್ಖ, ನಿನಗೆ ಶಾಸ್ತ್ರ ಹೇಳಿಕೊಟ್ಟದ್ದು ಯಾಕೆ ಗೊತ್ತುಂಟ? ನೀನು ಮಾಡಿದ ತಪ್ಪಲ್ವೇನೋ ಅದು? ನಾನು ಬದುಕಿರುವಾಗ ಪಿಂಡ ಹಾಕ್ಲಿಕ್ಕೆ ಹೇಳಿದ್ಯಾರು ನಿನಗೆ? ಈಗ ನಾನು ತಪ್ಪು ತಿಳಿಯದೆ ಪಿಂಡ ಹಾಕಿದೆ ಅಂತ ಮಾಡು. ನಿನ್ನ ತಪ್ಪ ಹೌದಾ? ಪ್ರಾಯಶ್ಚಿತ್ತ ಯಾರು ಮಾಡಬೇಕು? ನೀನು ಮಾಡಬೇಕು ಅಂತ. ಯಾಕೆ? ನೀನು ಅಣ್ಣನಾದ ಕಾರಣ. ಸರಿ, ನೀನು ಹೀಗೆ ಹೇಳ್ತಿದ್ದ ಗೊತ್ತೇ ನಾನು ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಹೊರಟದ್ದು. ನೀನು ತಿಳಿಯದೆ ಮಾಡಿದ ತಪ್ಪೇನುಂಟು? ಈಗ ನೀನು ಹೇಳ್ತಿಲ್ಲ ತಿಳಿಯದೆ ಆದದ್ದು ಅಂತ. ಪ್ರಮಾದವಶಾತ್ ಅದಕ್ಕೆ ತಿಳಿದೀಗ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಹೊರಟದ್ದು. ಈಗ ನೀನು ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡದ್ದು ಯಾಕೆ ಗೊತ್ತುಂಟ? ಯಾಕೆ? ನೀನು ತಿಳಿಯದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ರೂಪವಾಗಿ. ಪ್ರಾಯಶ್ಚಿತ್ತ ಆಯ್ತಾ? ನೀನು ನನ್ನ ಹೆಂಡತಿಯನ್ನು ಒಡಗೂಡಿದೆಯಲ್ಲ, ತಾರೆಯನ್ನು. ನಿನಗೆ ಕೇಳಿದ್ರೆ ಉತ್ತರ ಉಂಟು. ತಿಳಿಯದೆ ಆದದ್ದು, ಪ್ರಮಾದವಶಾತ್, ನೀನು ಸತ್ತಿದ್ದಿಂದ ನಾನು ತರ್ಕಿಸಿದ್ದೇನೆ. ಸತ್ತಿದ್ದೇನೆ ಅಂತ ತಿಳಿದು ಸಾಯದವನ ಹೆಂಡತಿಯನ್ನು ಅನುಭವಿಸಿದರೆ ಏನಾಗುತ್ತದೆ? ನಿನಗೆ ಮಾತ್ರ ಅಲ್ಲ, ಲೋಕಕ್ಕೂ ಪಾಠ ಆಗಬೇಕದು. ಬದುಕಿಯು ಸತ್ತಂತೆ ಜೀವನವನ್ನು ನಡೆಸಬೇಕಾದಂತಹ ಸ್ಥಿತಿ ನಿನಗೆ ಒದಗುತ್ತದೆ. ನಾನು ತಾರಾದೇವಿಯನ್ನು ಬಳಿಗೆ ಬಾ ಅಂತ ಕರೆದಿದ್ದೇನಂತೆ ನಿನಗೆ ಯಾರಾದ್ರೂ ಹೇಳಿರ? ಮತ್ತೆ ಕರೆಯದೆ ಬಂದದ್ದು ಅವಳು. ಅವಳಾಗಿ ಬಂದವಳನ್ನು ನಾನು ಬಿಡುವುದಕ್ಕಾಗ್ತದ?
ಈಗ ಅವಳಾಗಿ ಬಂದ್ರು ಹೇಳ್ಬೋದಿತ್ತಲ್ಲ ನಿನಗೆ ಬೇಡ ಅಂತ. ಬಂದು ಪೀಠದಲ್ಲಿ ಕುಳಿತುಕೊಂಡ್ಲು. ಪೀಠದಲ್ಲಿ ಕುಳಿತುಕೊಳ್ಳಿ, ಅವಳು ನನ್ನ ಹೆಂಡತಿ ಅಲ್ವಾ? ನಿನ್ನ ನೀನು ಪೀಠದಿಂದ ಕೆಳಗಲ್ವ ಕೂತುಕೊಳ್ಬೇಕಾದ್ದು? ನಾನು ಕೂತುಕೊಳ್ಳಬೇಡ ಅಂತ ಹೇಳಿದ್ರೆ ಏನಾಗ್ತದೆ? ಏನಾಗ್ತದೆ? ಅಣ್ಣನ ಹೆಂಡತಿಯಲ್ಲಿ ಗೌರವ ಇಲ್ಲ ಈ ಮಂಗನಿಗೆ ಅಂತ ಹೇಳ್ತಾರೆ. ಹೌದಾ? ಅಣ್ಣನ ಹೆಂಡತಿಯಲ್ಲಿ ಗೌರವ ಅಂತ ಹೇಳಿದ್ರೆ ಅವಳನ್ನು ಹೆಂಡತಿಯ ಸ್ಥಾನಕ್ಕೆ ಸೇರಿಸುವುದು ಗೌರವ? ಸೇರಿಸಲಿಲ್ಲಪ್ಪ. ಅಣ್ಣನ ಹೆಂಡತಿ ಅನ್ನುವ ಗೌರವ ಇದ್ರೆ ನಿನ್ನ ಹೆಂಡತಿ ಅಂತ ಹೇಗೆ ಒಪ್ಪಿಕೊಳ್ಳಿಕ್ಕೆ ಆಗ್ತದೆ ನಿನಗೆ? ಅವಳು ಎಡಗಡೆಯಲ್ಲಿದ್ಲು, ಇವಳು ಬಲಗಡೆಯಲ್ಲಿದ್ಲು. ಹಾ, ಎಡಗೈ ಇವಳ ಹೆಗಲ ಮೇಲಿಗೆ ಹೋಗುವಾಗ ಬಲಗೈ ತಾನಾಗಿ ಅವಳ ಹೆಗಲ ಮೇಲೆ. ಸರಿ ಸರಿ ಸರಿ. ಆದ ಕಾರಣ ನಾನು ದುರಭಿಪ್ರಾಯದಿಂದ ಆಕೆ ಜೊತೆಯಲ್ಲಿದ್ದೆ ಅಂತ ನೀನು ತಿಳ್ಕೊಂಡಿಯಲ್ಲ. ನೀನು ಎಷ್ಟು ದೊಡ್ಡ ಮಂಗ ಹೇಳು. ಹೌದಪ್ಪ, ದೊಡ್ಡ ಮಂಗ ಅಂದ್ರೆ ಮಂಗನಲ್ಲಿಯೂ ನೀನು ಸಣ್ಣವ ಅಂತ ಅರ್ಥ, ಬೇರೆ ಎಂತದ್ವಲ್ಲ ಅದಕ್ಕೆ ಅರ್ಥ. ಹೌದು, ಮಂಗನಲ್ಲಿಯೂ ದೊಡ್ಡವನಾಗ್ಲಿಕ್ಕೆ ಆಗ್ಲಿಲ್ಲ ನಿನ್ನಿಂದ ಅಂತ ಅರ್ಥ. ನಿನಗಿಂತ ಮೊದಲು ಹುಟ್ಟಿದ್ದರಿಂದ, ಸಾಹಸದಿಂದ, ಎಲ್ಲದರಿಂದಲೂ ನಿನ್ನಿಂದ ದೊಡ್ಡ ಮಂಗನೇ ನಾನು, ಅನುಮಾನ ಇಲ್ಲ ಅದರ. ನೀನು ದೊಡ್ಡವನಾಗಿ ಸಣ್ಣ ತಪ್ಪನ್ನಾದ್ರೂ ಮಾಡಿದೆಯಲ್ಲ. ತಿಳಿಯದೆಯೇ ತಾರೆಯ ಹೆಗಲ ಮೇಲೆ ಕೈ ಹಾಕುವ ಬುದ್ಧಿ ನಿನಗುಂಟು. ಹತ್ತಿರಕ್ಕೆ ಬಂದು ಕುಳಿತರೆ ಕೈ ಹಾಕಬಹುದೋ ಹಾಕಬಾರದು ಅಂತ ಯೋಚನೆ ಇಲ್ಲದಷ್ಟು ನಿನ್ನಲ್ಲಿ ಮೌಢ್ಯ ಉಂಟು. ನಾನು ಹೇಳಿದ್ದೆ, ಆದ್ದರಿಂದಲೇ ನೀನು ಕೈ ಹಿಡಿದಂತಹ ಹೆಂಡತಿ ನಿನ್ನೊಂದಿಗಿರಕೂಡದು. ಪ್ರಮಾದ. ಈ ಉದ್ದೇಶದಿಂದಲೇ ಶಾಸನ ಮಾಡುವುದಕ್ಕೆ ಹೊರಟದ್ದು. ಯಾಕೆ? ನಿನಗೆ ತಮ್ಮನ ಹೆಂಡತಿ ಜೊತೆಯಲ್ಲಿ ಇರಬಾರದು ಅಂತುಂಟು. ಉಂಟು. ತಮ್ಮನ ಜೊತೆಯಲ್ಲ, ತನ್ನ ಜೊತೆಯಲ್ಲಿ ಇರಬೇಕು ಅಂತುಂಟು. ಹಾಗಲ್ಲ. ಮತ್ತೆ ತಾನು ಬದುಕಿರುವಾಗಲೇ ತನ್ನ ಹೆಂಡತಿಯನ್ನು ಇನ್ನೊಬ್ಬ ಅನುಭವಿಸಿದರೆ ಅವಳ ನಿಜವಾದ ಗಂಡನಾದವನಿಗೆ ಎಷ್ಟು ನೋವಾಗುತ್ತದೆ. ಇದರ ಅನುಭವ ನಿನಗಾಗಬೇಕು ಅಂತ ಆದ್ರೆ ನಿನ್ನ ಮುಂದೆ ನಿನ್ನ ಹೆಂಡತಿಯನ್ನು ನಾನು ಅನುಭವಿಸಬೇಕಾಗ ಅರ್ಥ ಆಗ್ತದೆ ನನಗೆ. ಆಯ್ತಲ್ಲ, ನಮ್ಮ ವಾನರ ಸಮುದಾಯದ ಶಾಸನ ಪದ್ಧತಿಯೇ ಹಾಗೆ. ಇಷ್ಟರವರೆಗೆ ದಯಾದಾಕ್ಷಿಣ್ಯದ ಪ್ರಶ್ನೆ ಇಲ್ಲ. ಆಲೋಚನೆ ಮಾಡು. ಈಗ ನಾವು ಕದ್ದವರ ಕೈ ಬೆರಳು ಕತ್ತರಿಸುವ ಜಾತಿ. ಈಗ ಆಲೋಚನೆ ಸಮಯಕ್ಕೆ ಸರಿಯಾಗಿ ಬಂದು ಹೇಳದೆ ಇದ್ರೆ ಬಾಲ ಕತ್ತರಿಸುವ ಜಾತಿ. ಆಯ್ತು, ನಮಗೆ ಯಾವ ದಾಕ್ಷಿಣ್ಯ ಇಲ್ಲ. ನಿನ್ನಲ್ಲಿ ದಾಕ್ಷಿಣ್ಯ ಅಂತದ್ದು. ಇಷ್ಟರವರೆಗೆ ದಾಕ್ಷಿಣ್ಯ ಇಲ್ಲ. ಏನು ಮಾಡಬೇಕು ಅದನ್ನೆಲ್ಲ ನೀನು ಮಾಡಿದ್ದಾಯ್ತು, ನಾನು ಮಾಡಬೇಕದ್ದನ್ನು ಮಾಡಿದ್ದಾಯ್ತು. ಈಗ ನನ್ನ ಹೆಂಡತಿಯನ್ನು ಕೊಡು. ಸುಗ್ರೀವ, ಮುಂದಿನ ಯೋಚನೆಯೇ ಎಲ್ಲ ಹೇಳ್ತೇನೆ. ನಿನಗೆ ಮದುವೆ ಮಾಡಿಸಿದವ ಯಾರು? ನೀನು. ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡವ ಯಾರು? ನೀನು. ನಿನಗೆ ಕೊಡುವುದಿಲ್ಲ ಅಂತ ಹೇಳುವವ ಯಾರು? ನೀನು. ಕೇಳಲಿಕ್ಕೆ ನೀನು ಯಾರು ಮತ್ತೆ? ಹೋಗಲಿಲ್ಲ. ಈಗ ಹಾಗಿದ್ರೆ ನನ್ನ ಹೆಂಡತಿಯಾಗಿದ್ದಂತಹ ರುಮೆ ನಿನ್ನ ವಶವರ್ತಿ. ನಾನು ಸತಿಯ ಕೊಡೆನು ಜವದಿ. ಬೇಡ, ನಿನ್ನ ಹೆಂಡತಿಯನ್ನು ಕೊಡು. ಅಲ್ಲ, ಇದೊಂದು ಕೇಳುವುದು ಹೊಸತಲ್ಲ ಬಿಡು. ಅಲ್ಲ, ಈಗ ನನ್ನ ಹೆಂಡತಿಯಾಗಿದ್ದವಳು ನಾನು ನಿನ್ನ ಹೆಂಡತಿಯಾಗಿದ್ದಾಳಲ್ಲ, ಆದ ಕಾರಣ ಆ ಹೆಂಡತಿಯನ್ನು ಕೊಡು. ನಾನು ನಿನ್ನನ್ನು ಊರಿಂದ ಹೊರ ಹಾಕಿದ್ದು ಯಾಕೆ ಗೊತ್ತುಂಟ? ಯಾಕೆ? ನಿನ್ನ ಮನಸ್ಸಿನಲ್ಲಿ ಈ ಭಾವನೆ ಉಂಟು ಅಂತ ಗೊತ್ತಾಗಿ. ನನ್ನ ಹೆಂಡತಿ ಅಲ್ಲದಿದ್ರೆ ಅವನ ಹೆಂಡತಿಯು ಆದೀತು ಅನ್ನುವ ನಿರ್ಣಯಕ್ಕೆ ನೀನು ಬಂದಿದ್ದಿ ಅನ್ನುವುದು ಅರ್ಥ ಆದ ಮೇಲೆ ನಿನ್ನನ್ನು ಊರಿಂದ ಹೊರಗೆ ಹಾಕಿದ್ದು. ಯಾಕೆಂದ್ರೆ ನಿನ್ನನ್ನು ಮನೆಯೊಳಗಿಟ್ಟುಕೊಂಡ್ರೆ ಯಾವತ್ತಾದ್ರೂ ಅಪಾಯವೇ ಇದು. ನಿನ್ನ ಹೆಂಡತಿ ನಿನ್ನ ಕೋಣೆಗೆ ಬಾರದ ದಿವಸ ನಿನ್ನ ಅಣ್ಣನ ಕೋಣೆಗೆ ಬರ್ಲಿಕ್ಕೆ ಹಿಂದೆ ನಿಲ್ಲುವ ಜನ ಅಲ್ಲ ಅಂತ ಅರ್ಥ ಆಗಿದೆ ನನಗೆ. ಅದಕ್ಕೆ ಬೇಕಾಗಿ ನಿನ್ನನ್ನು ಊರಿಂದ ಹೊರಗಟ್ಟಿದ್ದು. ಯಾಕೆ? ಆಲೋಚನೆ ಮಾಡು. ಮಾಯಾವಿಯೊಂದಿಗೆ ಹೋರಾಟಕ್ಕಾಗಿ ನಾನು ಗುಹಾವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ನಿನ್ನಲ್ಲಿ ಏನು ಹೇಳಿ ಹೋಗಿದ್ದೆ? ಏನು? ನನ್ನ ಪಾದದಾಣೆಯಾಗಿ ನಾನು ಬರುವ ತನಕ ಇಲ್ಲಿಂದ ಕದಲ ಕೂಡದು ಅಂತ ಹೇಳಿದ್ದೇನೋ ಇಲ್ವೋ? ಹೇಳಿದ್ದಿ. ಯಾಕಲ್ಲಿಂದ ಹೊರಟ ಬಂದೆ? ಸತ್ರೆ ಪ್ರಶ್ನೆ ಹುಟ್ಲಿಲ್ಲ ಅಲ್ಲಿ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ನಾನು ಬರುವ ತನಕ ಅಲ್ಲಿಂದ ಕದಲ ಕೂಡದು ಅಂತ ನನ್ನ ಪಾದದ ಮೇಲೆ ಆಣೆ ಹಾಕಿದ್ದ ಹೌದಲ್ವಾ? ನೀನು ನಿನಗೆ ಅಣ್ಣ ಅನ್ನುವ ಗೌರವ ಇದ್ರೆ ನಾನು ಬರುವಲ್ಲಿವರೆಗೆ ಕಾಯಬೇಕಾ ಬೇಡವಾ? ಅಯ್ಯೋ ಸುಗ್ರೀವ, ಸತ್ತೇ ಅಂತ ಹೇಳುವುದರೊಂದಿಗೆ ರಕ್ತವೂ ಉಂಟು. ಹಾಗೊಂದು ಪ್ರಚಾರ ಮಾಡಿದ್ಯಾ ಈಗ? ನೀನು ಸತ್ತೇ ಹೋದಿ. ಹಾಯ್, ಸುಗ್ರೀವ ಸತ್ತ ಅಂತ ಸುದ್ದಿ ಬಂತು ಅಂತ ಒಂದು ವರ್ತಮಾನ ಹುಟ್ಟಿಸಿದ್ ನನಗೆ ಅರ್ಥ ಆಗಿದೆ. ಅದು ಇಂಥದ್ದೆಲ್ಲ ಕೆಲವು ಸುಳ್ಳು ವದಂತಿಗಳನ್ನೆಲ್ಲ ನೀನು ಕಿಷ್ಕಿಂದೆಯಲ್ಲಿ ಹಬ್ಬಿಸಿ ಯಾರ್ಯಾರ ತಲೆ ಹಾಳು ಮಾಡಿ ಹಾಕಿದ್ದಿ ಅಂತ. ಯಾರು ಹೇಳಿದ್ದದು ಸುಗ್ರೀವ ಸತ್ತ ಅಂತ ನಿನಗೆ? ನನಗೆ ಕೇಳಿದ್ದಯ್ಯ. ಕೇಳಲಿಕ್ಕೆ ಕಾರಣ ಉಂಟು. ಅಣ್ಣ ಯಾವಾಗ ಸಾಯ್ತಾನೆ, ಅವನ ಮರಣ ವಾರ್ತೆಯನ್ನು ಯಾವಾಗ ಕೇಳ್ತೇನೆ ಅನ್ನೋ ನಿರೀಕ್ಷೆಯಿಂದಲೇ ನೀನು ಕಾದಿದ್ದಿ. ಆದ್ದರಿಂದ ನಿನಗೆ ಬೇರೇನೋ ಕೇಳಿಸಿದ್ದು ಸುಗ್ರೀವ ತಾನು ಸತ್ತೆ ಅಂತ ಹೇಳಿದಾಗ ಅನ್ನಿಸಿದ್ದು ಮಾತ್ರ ನಿನಗೆ. ನಾನು ಸತ್ತೇ ಆದೀತು, ನಾನು ಸತ್ತೆ ಅಂತಲೇ ಇಟ್ಟುಕೋ. ಕಿಷ್ಕಿಂದೆಗೆ ಬಂದವ ಏನು ಮಾಡಿದಿ? ಮೊದಲು ನಿನಗೆ ಬೊಜ್ಜ ಮಾಡಬೇಕು, ನನಗೆ ಉತ್ತರ ಕ್ರಿಯೆ ಮಾಡಿದಿ. ಆಮೇಲೆ ಏನು ಮಾಡಿ? ಕಿಷ್ಕಿಂದ ಸಿಂಹಾಸನವನ್ನೇರಿದಿ. ಜಾಂಬವರೇ ಮೊದಲಾದವರೆಲ್ಲ ಹೇಳಿದಂತೆ ನಮ್ಮ ಹಿರಿಯರು, ಹಿರಿಯ ತಲೆಮಾರಿನವರು, ನಾನು ಸಿಂಹಾಸನದಲ್ಲಿ ಕುಳಿತೆ. ಸಿಂಹಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಯಾರೂ ಇಲ್ಲ, ಅದರಲ್ಲಿ ಧೂಳು ತುಂಬುತ್ತದೆ ಅಂತ ಕುಳಿತದ್ದೋ ಅಲ್ಲ ಅದರ ಹೊಣೆ ಅರಿತು ವ್ಯವಹರಿಸಲಿಕ್ಕೆ ಕುಳಿತದ್ದೋ? ಹೊಣೆ ಅರಿತು ನೀನೇ ಇರಬೇಕು ಅಂತ ಹೇಳಿದ್ದು. ಇರ್ಲಿ, ಈಗ ನಿನ್ನನ್ನು ಕೂತುಗೊಳಿಸಿದ್ದು ಯಾಕೆ ಕೇಳುದು? ನಾನು ಯುವರಾಜ ಹೌದಾ ನೀನು ಕಿಷ್ಕಿಂದೆಗೆ? ನಾನು ಅಧಿರಾಜನಾದವ ಇಲ್ಲದೇ ಇದ್ದ ಕಾಲಕ್ಕೆ, ನಾನು ಸತ್ತು ಹೋಗಿದ್ದೇನೆ ಅಂತ ತಿಳ್ಕೊಂಡ ಕಾಲಕ್ಕೆ ನೀನು ಸಿಂಹಾಸನಾರೋಹಣ ಮಾಡಬೇಕಾದವನೇ. ಆ ಬಗ್ಗೆ ಅಲ್ಲ ನನ್ನ ಪ್ರಶ್ನೆ.
ನಿನಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಹೇಳಿದ್ಯಾಕೆ? ಕಾಣ್ಲಿಕ್ಕೆ ಒಂದು ಜನ ಬೇಕು ಅನ್ನುವ ಕಾರಣಕ್ಕೋ ಸಿಂಹಾಸನದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವ ಯೋಗ್ಯತೆಯ ವ್ಯಕ್ತಿ ಆಗಬೇಕನ್ನೋ ನಿರೀಕ್ಷೆಯಿಂದಲೋ? ತಿಳಿದಿರ್ಲಿಲ್ಲ ಅಂತ ಭಾವಿಸಿದ್ಯಾ? ತಿಳಿದಿದ್ದಿಂತಾದ್ರೆ ಮಾಯಾವಿಯ ವಧೆಗಾಗಿ ಏನು ನೀನು ಸಾಧನೆಯನ್ನು ಮಾಡಿದಿ? ಮುಂದೇನು ಮಾಡಬೇಕು? ಕಿಷ್ಕಿಂಧೆಯ ಸಂಬಂಧದಿಂದ ನಿನಗೆ ಅಣ್ಣನಾದ, ಕಿಷ್ಕಿಂಧೆಯ ಅರಸನಾದ, ನನ್ನನ್ನೇ ಮಡುಗಿದಂತಹ ಮಾಯಾವಿಯ ನಾಶಕ್ಕಾಗಿ ನೀನು ಏನು ಪ್ರಕರಣ ಕೈಗೊಂಡು ಏನು ಕಾರ್ಯದಲ್ಲಿ ಆಸಕ್ತನಾದಿ? ನಾನು ಕುಳಿತು ಮುಂದೇನು ಎಂದು ಸಮಾಲೋಚನೆ ನಡೆಸಬೇಕಾಗಿದ್ದರೆ ಭೂತರಾಗೆ ಒಂದೇ ಅಲ್ಲ. ಸಮಾಲೋಚನೆ ಎಂತದ್ದು ಸಮಾಲೋಚನೆ? ನಮ್ಮವರಲ್ಲಿ ನಿನಗೆ ಕುಳಿತುಕೊಳ್ಳುವುದಕ್ಕಿಂತ ಮೊದಲೇ ತಾರೇನು ಒಟ್ಟಿಗಿಡಬೇಕು ಅನ್ನುವುದಕ್ಕೆ ಸಮಾಲೋಚನೆ ಮಾಡಬೇಕಾಗಿ ಬರಲಿಲ್ಲ. ಮಾಯಾವಿಯ ಪ್ರಕರಣಕ್ಕೆ ಏನು ಅನ್ನುವುದನ್ನು ಆಲೋಚನೆ ಸಮಾಲೋಚನೆ ಯಾರು ಸುಳ್ಳು ಹೇಳುವುದು ನೀನಿದು? ಈಗ ಪರಾಕ್ರಮಿಯಾದ ವಾಲಿಯನ್ನೇ ಕೊಂದಂತಹ ಮೂರ್ಖನಿದ್ದಾನೆ. ಆದ ಕಾರಣ ಅವನನ್ನು ವಿರೋಧಿಸುವಲ್ಲಿ ನಾವೇನು ಮಾಡಬಹುದು ಅಂತ ಆಲೋಚನೆ ಮಾಡುವುದಕ್ಕಾಗಿ ಕೂಡಿದ ಸಭೆ. ಆ ಸಭೆಗೆ ನೀನು ಭೂತ ಪ್ರವೇಶ ಮಾಡಿದ ಹಾಗೆ ಮಾಡಿ ಏನು ಮಾಡುವುದೇ? ನೀನು ಆ ರೀತಿ ಬಾರದೇ ಇರುತ್ತಿದ್ದರೆ ಆ ಗುಹೆಗೆ ನಾನು ಬೀದ ಕಲ್ಲುಂಟಲ್ಲ ಅದನ್ನು ತೆಗೆಯುವುದಕ್ಕೆ ನಾನೇ ಬರ್ತಿದ್ದೆ. ಕಲ್ಲು ತೆಗೆದು ಒಳಗೆ ಬರುವುದು ಏನಾಗಿದೆ ಅಂತ ನೋಡು. ವಾಲಿಯನ್ನು ಕೊಂದ ಮೂರ್ಖನೇ, ನಿನ್ನ ತಲೆ ಪುಡಿ ಮಾಡುತ್ತೇನೆ ಅಂತ ತಯಾರಾಗುತ್ತಿದ್ದವನ ನೀನು ಅದಕ್ಕೆ ಮೊದಲೇ ಬಂದೆ. ಮಾಡುವುದೇನು? ಮಾಯಾವಿಯೊಂದಿಗೆ ಹೋರಾಟಕ್ಕಾಗಿ ಗುಹೆಗೆ ನಾನು ಹೋಗುವ ಕಾಲದಲ್ಲಿ ನೀನೇ ಒಂದು ಅಪ್ಪಣೆಯನ್ನು ಕೇಳಿದ್ದೆ ನನ್ನಲ್ಲಿ. ಅಣ್ಣ ನೀನೆಲ್ಲ ಗುಹೆಗೆ ಹೋಗುವುದು, ನಾನು ಹೋಗ್ತೇನೆ. ಹೌದಾ? ಬಿಟ್ಟಿಯ ನೀನು? ಅಲ್ಲ ಬಿಟ್ಟಿಯಲ್ಲ, ನಾನೇ ಹೋಗುತ್ತೇನೆ ಅನ್ನುವ ಭಾವನೆ ಅಷ್ಟು ಧೈರ್ಯ ನಿನಗಿದ್ರೆ ನೀನು ಗುಹೆಗೆ ಕಲ್ಲಿಡ್ಲಿಕ್ಕೆ ಹೊರಟದ್ಯಾಕೆ? ಒಳಗೆ ಬರಬೇಡುವ ನೀನು? ನಾನೇ ಹೋಗುತ್ತೇನೆ ಅಂತ ಹೇಳಿದ್ರು ನೀನು ಹೋದೆ. ಈಗ ನಾನು ಸತ್ತೆ ಅಂತ ನಿನಗೆ ಅನುಭವಕ್ಕೆ ಬಂತು. ಮಾಯಾವಿಯಲ್ಲಿ ಹೋರಾಡಿ ಗೆಲ್ಲುವ ಸಾಮರ್ಥ್ಯ ಉಂಟು ಅಂತ ತಿಳಿದವಲ್ವ ನೀನು? ನಾನೇ ಹೋಗ್ತೇನೆ ಎಂಬುದು ಯಾಕೆ? ಹಿಂದಿನಿಂದ ನೀನಿದ್ದೀನಿ. ನನಗೆ ಗೊತ್ತುಂಟು ನೀನು ಹೇಗಾದ್ರೂ ಬೆಳಕಿಗೆ ಬರಲಿಕ್ಕೆ ಪ್ರಯತ್ನ ಮಾಡುವುದು ಅಂತ. ಮೂರ್ಖ, ಲೋಕದಲ್ಲಿ ಸುಗ್ರೀವನು ಒಬ್ಬ ಹೋರಾಡುವ ಸಾಮರ್ಥ್ಯ ಇದ್ದವ, ರಕ್ಕಸರನ್ನು ನಾಶ ಮಾಡುವಂತಹ ಕಾಯಕದಲ್ಲಿ ಅವನು ಆಸಕ್ತಿ ಇದ್ದವ ಅಂತ ಪ್ರಚಾರ ಆಗ್ಲಿತ್ತಲ್ವೋ? ಸುಳ್ಳು ಸುಳ್ಳು ಹೇಳಿದ್ದು. ಹಿಂದಿನಿಂದ ವಾಲಿ ಬರ್ತಾನೆ, ಅಲ್ಲದಿದ್ರೆ ನನ್ನನ್ನು ಹೋಗ್ಲಿಕ್ಕೆ ಅವ ಬಿಡುವುದಿಲ್ಲ, ವಾಲಿಯೇ ಹೋಗುತ್ತಾನೆ. ಈ ಪೂರ್ವ ನಿರ್ಣಯದಿಂದಲ್ವೋ? ಕೇವಲ ತೋರಿಕೆಗಾಗಿ ನಾನು ಹೋಗ್ತೇನೆ ಅಣ್ಣ ಅಂತ ಹೇಳಿದ್ದು ಅಧಿಕ ಪ್ರಸಂಗಿ. ಏನೆಲ್ಲ ಕಾಣಿಸ್ತದೆ. ಅಲ್ಲದಿದ್ರೆ ಮತ್ತೆ ಬರಬೇಡುವ ನೀನು. ಈಗ ಅಣ್ಣನ ಮೇಲೆ ನಿನಗೆ ಗೌರವ ಇದ್ರೆ, ಅಣ್ಣನ ಮೇಲೆ ಪ್ರೀತಿ ಇದ್ರೆ, ಮಾಯಾವಿಯಲ್ಲಿ ಹೋರಾಡುವ ಸಾಮರ್ಥ್ಯವನ್ನು ಪ್ರಾಮಾಣಿಕವಾಗಿ ನೀನು ಮನಸ್ವಿಯಾಗಿ ಒಪ್ಪಿ ಹೇಳಿದ್ದ ಹೌದು ಅಂತಾದ್ರೆ ಅಣ್ಣನನ್ನು ಕೊಂದವನ ಮೇಲೆ ಸೇಡು ತೀರಿಸಲಿಕ್ಕಾಗಿ ಬರಬೇಡುವ. ಬಿಡ್ಬೇಕಲ್ಲ, ಸತ್ತವ ಅಣ್ಣ ಹೌದು. ನನ್ನ ಮೇಲೆ ಇಷ್ಟರ ತನಕ ತಮ್ಮನನ್ನುವಂತಹ ಪ್ರೀತಿಯನ್ನು ಪ್ರೇಮವನ್ನು ಹರಿಯಗೊಟ್ಟವನು. ಅವನ ಮರಣವಾದ ಮೇಲೆ ತಾನು ಬದುಕುಳಿದೇನು ಪ್ರಯೋಜನ? ಆದ್ದರಿಂದ ಬದುಕಿರುವಷ್ಟು ಕಾಲವಾದ್ರೂ ಮಾಯಾವಿಯನ್ನು ವಿರೋಧಿಸ್ತೇನೆ ಈ ಭಾವ ವಿರೋಧಿಸಬೇಕು ಅಂತ ನಿಶ್ಚಯಿಸಿದ್ದೆ. ವಾಲಿಯನ್ನು ಮುಹೂರ್ತ ಸಿಗಲಿಲ್ವ? ಮತ್ತೆ ವಾಲಿಯನ್ನು ಕೊಂದುದೆಂದರೆ ಕಿಷ್ಕಿಂಧೆಯ ಸಮ್ರಾಟನನ್ನು ಕೊಂದ ಹಾಗೆ. ಆದ ಕಾರಣ ಕಿಷ್ಕಿಂಧೆಯವರಾದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮಾಯಾವಿಯನ್ನು ಕೊಲ್ಲುವುದಕ್ಕೆ ಸಿದ್ಧರಾಗಬೇಕು. ಇದನ್ನು ಘೋಷಿಸುವುದಕ್ಕಾಗಿ ಸಭೆ ಸೇರಿಸಿದರೆ ಪಿಶಾಚಿ ಹಾಗೆ ಬಂದೇ ಅಲ್ಲ ನೀನು. ಎಲ್ಲ ಮೂರ್ಖ, ಮಾಯಾವಿಯನ್ನು ಕೊಂದ ಮೇಲೆ ಕೆಲವು ಸಮಯ ಆಗಿದೆ ನನಗೆ ಗುಹೆಯಿಂದ ಹೊರಗೆ ಬರ್ಲಿಕ್ಕೆ. ಇಷ್ಟು ಸಮಯ ಏನು ಮಾಡ್ತಿದ್ದೆ ಕೇಳುದು ನಾನು? ಅಷ್ಟು ಸಮಯವೂ ನಿನ್ನ ಬೊಜ್ಜ ಮಾಡಿ ಅಷ್ಟು ಸಮಯ ಆಯ್ತು. ಅಯ್ಯ, ನೀನು ಸತ್ತದರ ಮೇಲೆ ಎಷ್ಟರಲ್ಲಿ ಬೊಜ್ಜ ಮಾಡಿದ್ದು? ನಿನಗೆ ನೆನಪಾದಾಗಲ್ಲ ಬೊಜ್ಜ ಮಾಡುವುದಾ? 16 ದಿವಸ ಕಳೀಬೇಕೋ ಬೇಡವಾ? ಗುಹೆಯಿಂದ ಹೊರಗೆ ಬರ್ಲಿಕ್ಕೆ ಅದಕ್ಕಿಂತ ಹೆಚ್ಚು ದಿನ ಹಿಡಿದಿದೆ ಹೇಳುದು ನಾನು. 1 ತಿಂಗಳಾಗಲಿ ಇಂತಲೇ ಕಾದದ್ದು ನಾನು. ಹಾಗಿದ್ರೆ ನಿನಗೆ ಬೇಕಾದ ದಿವಸ ಬೊಜ್ಜ ಮಾಡುವುದು ಅಲ್ಲ, ನಿನಗೆ ಬೇಕಾದ ದಿವಸ ಮದುವೆ ಮಾಡುವುದಲ್ವಾ? ನಿನ್ನ ವಾರ್ಷಿಕವಾದಂತಹ ಶ್ರದ್ಧಾ ಕರ್ಮಗಳನ್ನು ನಡೆಸುವುದಕ್ಕಿದೆಯಲ್ಲ, ವರ್ಷಾಬ್ದಿಕ ಮುಗಿಲಿ ಅಂತ ಆದ ಕಾರಣ 30 ದಿನದ್ದಾಗಲಿ ಇಂತ ಕಾದುಕೊಂಡಿದ್ದ. 30 ದಿನ ಹೋಗ್ಲಿ ಅಂತ ಕಾದದ್ದು. ಇನ್ನು ಪ್ರತಿಯೊಂದಕ್ಕೂ ಕಾರಣ ಕೇಳ್ತೇನೆ ಮೂರ್ಖ. ನಾನು ಹೇಳ್ತೇನೆ ನಿನಗೆ ಹೆಂಡತಿಯನ್ನು ಸಾಕುವಷ್ಟು ಸಾಮರ್ಥ್ಯ ಬಂದಿದೆ ಅಂತ ಗೊತ್ತಾಗ್ಲಿ ಅಂತ ನಾನು ಕಾದದ್ದು. ಹೌದಾ? ಮತ್ತೆ ಗಂಡ ಹೆಂಡತಿ ಹೇಗಿರಬೇಕು ಜೀವನದಲ್ಲಿ ಅನ್ನುವ ಪಾಠ ರುಮೆಗೂ ಆಗ್ಲಿ, ಆಮೇಲೆ ನಿನ್ನೊಂದಿಗೆ ಕಳುಹಿಸುವಂತ ಕಾದದ್ದು. ಈಗ ನಿನಗೆ ಧೈರ್ಯ ಬಂತ ಇಲ್ವೋ? ಬಂದ್ರೆ ಕೊಡುವುದಿಲ್ವ ನಾನು? ಆದ್ದರಿಂದಲೇ ನಾನು ಸತಿಯ ಕೊಡೆನು ಜವದಿ, ಬೇಗನೆ ನಿನಗೆ ಸಿಗ್ತದೆ ಅಂತ ನಿರೀಕ್ಷೆ ಬೇಡ. ಈಗ ಕೊಡುವುದೇ ಇಲ್ಲ ಅಂತ ಹಠ ಅಲ್ಲ. ನಿನಗೆ ಇನ್ನು ಹೆಂಡತಿಯನ್ನು ಕೊಡಬಹುದು ಅಂತ ನನಗೆ ಯಾವಾಗ ಕಾಣುತ್ತದೆ. ಒಬ್ಬಾಕೆ ಹೆಣ್ಣನ್ನು ಸಂರಕ್ಷಿಸುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತ ನೀನು ಯಾವಾಗ ನನಗೆ ಮನದಟ್ಟು ಮಾಡಿ ಕೊಡ್ತೀನಿ. ಮನದಟ್ಟಾಗಬೇಕಿದ್ರೆ ನಿನಗೆ 4 ಬೀಳಬೇಕು ಅಲ್ವಾ? ನಿನಗೆ ನಾನು ಹೆಂಡತಿಯನ್ನು ರಕ್ಷಿಸುವ ಸಾಮರ್ಥ್ಯವುಳ್ಳವ ಎಂದು ಗೊತ್ತಾಗಬೇಕಾಗಿದ್ದರೆ ನಿನ್ನ ಬೆನ್ನಿಗೆ 4 ಗುದ್ದು ಬೀಳಬೇಕು.
ಬೆನ್ನಿಗೆ ಅವರಿಗೆ ಗೊತ್ತಾಗುದಿಲ್ಲ ಅಲ್ಲ. ಏನು ಕವಚಿ ಮಲಗಿದಾಗ ಹೊಡೆಯುವಂತ ಆಲೋಚನೆ ಏನು ಅಂತ ತಿಳ್ಕೊಂಡ್ಯಾ? ಏನು ಆಕಾಶ ಮೊದಲೇನಂತ ಏನು ಸ್ವರ ಏರಿಸುವುದು? ಅಂತರಂಗದಲ್ಲಿ ಮಂಥನವನ್ನು ನಡೆಸು. ಪೂರ್ವಾಪರಗಳನ್ನು ವಿವೇಚಿಸದೆ ಕಾರ್ಯತತ್ಪರನಾಗದಿರು ಎಚ್ಚರಿಸುತ್ತಿದ್ದೇನೆ. ನೀನು ಇವತ್ತು ಯುದ್ಧಕ್ಕೆ ಬರುವಾಗ ಯಾವ ದಾರಿಯಲ್ಲಿ ಬಂದದ್ದು? ನಾನು ಮೊದಲು ಯಾವುದೋ ಸೊಪ್ಪುತಾಗಿದೆ ಇವನಿಗೆ. ನಿನ್ನ ಎದುರಿನಲ್ಲಿ ಯುದ್ಧವನ್ನು ಮಾಡಿ ಸೋತು ಹೋದೆ ಅಂತ ತಿಳ್ಕೊಂಡ್ಯ. ಅದೆಲ್ಲ ಅಣಕ. ಯಾವುದು? ಕೇವಲ ಅಣಕ ಯುದ್ಧ. ಅಣಕ ಯುದ್ಧವು? ಅದ್ಯಾಕೆ ಮಾಡಿದ್ದು? ನಾನು ನಿನ್ನಿಂದ ಸೋತ ಹಾಗೆ ನಟಿಸಿದ್ದು. ನಿಜವಾಗಿ ನನ್ನ ಸೋಲಾಗುತ್ತಿದ್ದರೆ ಮತ್ತೊಮ್ಮೆ ನಾನು ಬರುತ್ತಿದ್ದೇನೆ. ಅದು ಹೌದಲ್ಲ, ಚಿಂತನೆಗೆ ವಿಷಯ ಯಾವುದಿದು? ಆದುದರಿಂದಲೇ ಮೊದಲಿನಂತೆ ನಿಜವಾಗಿ ನೀನು ಸೋತಿದ್ದಿ ಅನ್ನುವುದು ನಿನಗೆ ಗೊತ್ತಾಗುತ್ತಿದ್ದರೆ ಮತ್ತೆ ನೀನು ಬರ್ಲಿಕ್ಕಿತ್ತೆ. ನಾನು ಸೋತವನೇ ಅಲ್ಲ. ನೀನು ಸೋತಿದ್ದಿ ಅಂತ ನೀನು ತಿಳ್ಕೊಂಡಿದ್ದಿ ಅಂತ ನಾನು ತಿಳ್ಕೊಂಡು ನಾನು ಸೋತೆ ಅಂತ ನನಗೀಗ ಅರ್ಥ ಆಗ್ತದೆ. ವಾಲಿ ಇದನ್ನಾದರೂ ಅರ್ಥ ಮಾಡಿಕೊಳ್ಳಲಿ. ಹೆಂಡತಿಯನ್ನವ ಬಿಟ್ಟು ಹೋಗುವ ಅಲ್ಲ, ವಿರೋಧಿಸಿಯಾದರೂ ಕೊಂಡು ಹೋಗುವುದಕ್ಕೆ ಸಮರ್ಥನಿದ್ದಾನೆ. ಆ ಅಣಕ ಯುದ್ಧವನ್ನೆಲ್ಲ ಯಥಾರ್ಥ ಎಂದೇ ತಿಳಿದು ನನ್ನನ್ನು ಗದರಿಸುತ್ತಿರುವೆಯ ವಾಲಿ? ದೇವೇಂದ್ರನ ಮಗನೇ, ನಿನಗೆ ಭೂಮಿಯ ಋಣ ಮುಗಿಯಿತು. ಎಚ್ಚರಿಕೆ! ನನ್ನ ಮಡದಿಯಾದ ರುಮೆಯನ್ನು ನೀನು ನ್ಯಾಯವಾಗಿ ಬಿಟ್ಟು ಕೊಡದೇ ಇದ್ದರೆ ನಿನ್ನನ್ನು ಪಡೆದು ಉರುಳಿಸಿ ಕರಕೊಂಡು ಹೋಗ್ತೇನೆ. ಸುಗ್ರೀವ, ನೀನು ಸೂರ್ಯನ ಮಗ ಹೌದು, ಹಾಗೆಂತ ಯಮ ಅಲ್ಲ. ನನ್ನ ಆಯುಷ್ಯ ಭೂಮಿಯ ಋಣ ಮುಗಿಯಿತು ಅಂತ ಹೇಳಲಿಕ್ಕೆ ಯಮ ಯಾರು ಗೊತ್ತುಂಟ? ಯಾರು? ನನ್ನ ಅಪ್ಪನ ಮಗ. ನಿನ್ನ ಅಪ್ಪನ ಮಗ? ಹೌದು. ಏನಾಯ್ತು? ನಾನು ಕರೆದಾಗ ಬಂದಾಗ ಆ ಮಟ್ಟಿಗೆ ನಾನು ಬದುಕಿದೆ. ನಿನ್ನ ಉಸಿರು ನಿತ್ರ ನಾನು ಹೊಣೆಯಲ್ಲ ಅಂತ ನನಗೆ ಈಗಲೇ ಪ್ರಶಸ್ತಿ ಸಿಕ್ಕಿದಾಗ ಆಯ್ತು. ನೀನು ಕರೆದಾಗ ಬಂದಾನ? ನೀನು ಬಂದದ್ದು ಯಾಕೆ? ಯಾಕೆ? ನನ್ನ ಮತ್ತೊಬ್ಬ ಅಣ್ಣ ನಿನ್ನನ್ನು ಪೀಡಿಸಿದ್ದು. ನಿನ್ನ ಮತ್ತೊಬ್ಬ ಅಣ್ಣ ಯಾರ? ಶನಿ. ಅವನನ್ನು ಹೇಗೆ ಪೀಡಿಸಿ? ಈಗ ನಿನಗೆ ಶನಿ ಹಿಡಿದಿದೆ, ಆದ್ರಿಂದಲೇ ಬಂದೆ. ನೀನು ಸಾಯಬೇಕಾಗಿದ್ದರೆ ಶನಿಯನ್ನು ನಿನ್ನನ್ನು ಬಿಟ್ಟು ಹೋಗಬೇಕು. ಯಾಕೆಂದ್ರೆ ಶನಿ ದಶೆಯಲ್ಲಿ ಯಾರೂ ಸಾಯುವುದಿಲ್ಲ ಅಲ್ಲ. 7ವರೆ ಶನಿ ಆದರೂ ಸಾಯುವುದಿಲ್ಲ. ಈಗ ನನಗೆ ಶನಿ ಉಂಟು ಹೇಳೋದು ಬಿಟ್ಟಿದೆ ಅಂತ ಹೇಳುದು. ಈಗ ಬಿಡುವಂತೆ ಮಾಡ್ತೇನೆ. ಶನಿಯನ್ನು ಬೇಕಾದಾಗ ಬಿಡಿಸಲಿಕ್ಕೂ ಬರ್ತದೆ ನಿನಗೆ. ನಾನು ಅವನ ತಮ್ಮನಲ್ವೇನೋ ಅಣ್ಣನಲ್ವೇನೋ. ಆದ್ರೆ ಒಂದುಂಟು, ಈಗ ವಾನರರ ಮುಖ್ಯರನ್ನಿಸಿಕೊಂಡವರು ನಾವಿಬ್ಬರು ಇರುವುದಿಲ್ಲ. ಈಗ ವಾನರನಿಗೆ ಶನಿ ಹಿಡಿಬೇಕು ಅಂತ ಬಂದವ ಅವಧಿ ಮುಗಿಯುವುದಕ್ಕಿಂತ ಮೊದಲೇ ಅವನನ್ನು ಹೊರತುಪಡಿಸಿದ್ರೆ ಅವ ಎಲ್ಲಿಗೆ ಹೋಗುದಪ್ಪ? ಹೊರತುಪಡಿಸಿದ್ರೆ ಬೇರೆ ಯಾರನ್ನಾದ್ರೂ ಹಿಡಿಲಿ. ನಿನ್ನನ್ನೇ ಹಿಡಿಬೇಕಷ್ಟೇ, ಬೇರೆ ಯಾರನ್ನು? ನನ್ನನ್ನು ಯಾಕೆ ಹಿಡಿತಾನೆ? ಅಲ್ವೋ, ನಾನಲ್ಲದಿದ್ರೆ ನೀನಲ್ವೋ ಇಲ್ಲಿ ಜನ? ನನ್ನನ್ನು ಹಿಡಿದರೂ ಅಡ್ಡಿ ಇಲ್ಲ. 11ನೇ ಮನೆಯಲ್ಲಿ ಹಿಡಿತಾನೆ. ಅಲ್ಲ, ಯಾವ ಮನೆಯಲ್ಲಿ ಹಿಡೀಲಿ ಅವ? 11ನೇ ಮನೆಯೋ 12ನೇ ಮನೆಯೋ ಬರಲಿ, ನನಗೇನು? 11ನೆಯ ಮನೆಯಲ್ಲಿ ಶನಿ ಕುಳಿತರೆ ಆ ಜಾತಕನಿಗೆ ಬಹಳ ಒಳ್ಳೆಯದು. ಸುಮ್ಮನೆ ಎಲ್ಲ ಹೇಳಿದ್ರೆ. ಈಗ ಇಷ್ಟರವರೆಗೆ ನಿನಗೆ ಹೆಂಡತಿ ಇಲ್ಲದೆ ಆದದ್ದು ಎಷ್ಟನೇ ಮನೆಯಲ್ಲಿ ಶನಿ ಕೂತದ್ದರಿಂದ? ಕನ್ಯಾ ರಾಶಿ. ಹಾಗಿದ್ರೆ 11ರಲ್ಲಿ ರಾಶಿಯಲ್ಲಿ ಶನಿ ಕೂತದೆ. ಹಾಗಾದ್ರೆ 11ರಲ್ಲೇ ಕೂತುಕೊಳ್ತಾನೆ ಅಂತ ವಿಶ್ವಾಸ ಇಲ್ಲ ನಿನಗೆ? ಈಗ ಕುಳಿತುಕೊಳ್ತಾನೆ. ಕೂತ್ರೆ ಎಷ್ಟು ಸಮಯ ಕೂತಾನು? ನೀನು ಸಾಯುವವರೆಗೆ. ಅಲ್ವೋ, ಈಗ ನಿನ್ನ 11ರ ಮನೆಯಲ್ಲಿ ಶನಿ ಎಷ್ಟು ಸಮಯ ಕೂತಾನು ಕೇಳುದು ನಾನು. ನೀನು ಸಾಯುವವರೆಗೆ ಅಂತ ಅಲ್ಲ, ಶನಿಗೆ ಇಚ್ಛಿಸಿದ್ರು ಅವನ ಅವಧಿಗಿಂತ ಹೆಚ್ಚು ಕೂತುಕೊಳ್ಳಿಕ್ಕೆ ಆಗುದಿಲ್ಲ, ನಿನ್ನಿಂದ ಆಗ್ತದ ಕೇಳೋದು. ಹೆಚ್ಚು ಸಮಯ ಬೇಡ ಅದಕ್ಕೆ. ಶನಿ ಒಂದು ಗೃಹಚಕ್ರವನ್ನು ಸುತ್ತುವಾಗ 30 ವರ್ಷ ಬೇಕಾಗುವುದು. ಈಗ ಆರಂಭ ಅಂತಾದ್ರೆ ನಿನ್ನ ಹಿಂದೆ ಮುಂದೆ ಹೋಗುವಾಗ 7ವರೆಯಾಗಿ ಕಾಡ್ತಾನೆ. ಮರ್ಯಾದೆಯಾಗಿ ನನ್ನ ಹೆಂಡತಿ ಮರ್ಯಾದೆ ಇಲ್ಲ ಅಂತ ಮಾಡ. ಈಗ ನನ್ನ ಹೆಂಡತಿಯನ್ನು ಕೊಡ್ತೀಯ, ಪೆಟ್ಟು ನಿಂತು ಸಾಯ್ತೀಯ.
ಮಾತಿಲ್ಲ ನಿನ್ನಲ್ಲಿ ಇನ್ನು. ಎರಡೇ ದಾರಿ ಇರುವುದು. ಎರಡೇ ದಾರಿ ನಿನಗೆ ಬದುಕುವುದಕ್ಕೆ. ಒಂದೋ ಹೆಂಡತಿಯನ್ನು ಕೊಡುವುದು, ಇಲ್ಲದ್ರೆ ಸಾಯು. ಹೆಂಡತಿ ಕೊಟ್ರೆ ಸಾಯ್ಲಿಕ್ಕಿಲ್ಲ. ಇಲ್ಲ, ನಿನ್ನ ಈ ಸಲ ಕೊಲ್ಲುವುದಿಲ್ಲ ಮೂರ್ಖ. ಯಾಕೆಂದ್ರೆ ಹೆಂಡತಿ ಕೊಟ್ಟಿದ್ಯಲ್ಲ. ಅನುಗ್ರಹ ದೃಷ್ಟಿಯಿಂದ ಕಾಣ್ತೇನೆ. ಹೆಂಡತಿ ಕೊಟ್ಟದರಿಂದ ಬದುಕಲಿಕ್ಕೆ ಬಿಟ್ಟಿದ್ದೇನೆ ಇಷ್ಟರವರೆಗೆ. ಹೆಂಡತಿಯ ಸುದ್ದಿ ತೆಗೆದ್ರೆ ಬಡೀತೇನೆ. ಮಾತಾಡಿದ್ರೆ ಬಡೀತೇನೆ. ಉತ್ಸಾಹದಿಂದ ಇವನಿಗೊಂದು ನನ್ನ ವಜ್ರ ಮುಷ್ಟಿಯ ಘಾತವನ್ನು ಒದಗಿಸಬೇಕು. ಈ ಯೋಚನೆಯಲ್ಲಿರುವಾಗಲೇ ಸಮರ ಕ್ಷೇತ್ರದಲ್ಲಿ ಮುಖ ಕೆಳಗಾಗಿ ಬಿದ್ದು ಹೋಗಿದ್ದಾನೆ. ಇದು ಕಿಷ್ಕಿಂಧೆಯಲ್ಲಿ ಒಂದು ವಿಶೇಷ. ವಾಲಿ ಸುಗ್ರೀವರ ಕಾಳಗ ಹಿಂದೆ ಏನು ಪ್ರಥಮ ಅಲ್ಲ. ಎಷ್ಟು ಸಲ ಆಗಿದೆ ವಾಲಿ ಸುಗ್ರೀವರ ಕಾಳಗ ಈ ಮೊದಲು. ಆದರೂ ಕಿಷ್ಕಿಂಧೆಯಲ್ಲಿ ಇವರಿಗೊಂದು ಕುತೂಹಲ. ಫಲಿತಾಂಶ ಸರಿಯಾಗಿ ಮೊದಲು ಗೊತ್ತಿದ್ದೇ ಕೂತವರು ಇರುವುದು. ಸೋಲುವ ಸುಗ್ರೀವ, ಬೀಳಲ ಅನುಜ, ನಿಲ್ಲಲ ಅಗ್ರಜ ಅಂತ. ಇದು ಮೊದಲೇ ತೀರ್ಮಾನ ಗೊತ್ತುಂಟು ಅವರಿಗೆ. ವಾಲಿ ಸುಗ್ರೀವರ ಕಾಳಗದಲ್ಲಿ ಬೀಳಲ ಅನುಜ, ಅವ ಅನುಜ ಇರುವುದು ಬೀಳ್ಲಿಕ್ಕೆ ಅಂತಲೇ ಗೊತ್ತು. ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ಹೋಗುವುದಕ್ಕಿದ್ದವ ಅಗ್ರಜ ಅನ್ನುವುದನ್ನು ನಮ್ಮ ವಾನರರು ತಿಳಿದವರೇ. ಆದರೂ ಕೌತುಕದಿಂದ ಕಾಣ್ತಾ ನಿಂತಿದ್ರು. ಈ ಸಲ ಏನಾದರೂ ಬದಲಾವಣೆ ಆಗ್ತದ ನೋಡೋಣ ಅಂತ. ಇಲ್ಲ, ಈ ತನಕದ ಅವನದ್ದಾದಂತಹ ಸೋಲಿನ ಗೆಲುವೇನಿತ್ತೋ ಅದನ್ನು ಈ ಸಲವೂ ಉಳಿಸಿಕೊಂಡಿದ್ದಾನೆ. ಬಹಳ ಜಾಣತನ ಉಂಟು ಈಗ. ಮೊದಲೆಲ್ಲ ಎರಡೇಟು ಬೀಳುವಲ್ಲಿ ನಿಲ್ತಿದ್ದ ಸರಿಯಾಗಿ. ಈಗ ಹೊಡೆಯುತ್ತೇನೆ ಅಂತ ಕೈ ಎತ್ತುವಾಗಲೇ ಬಿದ್ದು ಬಿಡ್ತಾನೆ. ಯಾಕೆಂದ್ರೆ ನನ್ನ ಅಣ್ಣನ ಗುಣವನ್ನು ಚೆನ್ನಾಗಿ ಬಲ್ಲ ಮಾಮ, ನನ್ನಲ್ಲಿರುವ ಅಣ್ಣತನದ ಗುಣವನ್ನು. ತಮ್ಮ ಸಮರ ಕ್ಷೇತ್ರದಲ್ಲಿ ಬಿದ್ದನ ಆಮೇಲೆ ಕೈ ಎತ್ತುವುದಿಲ್ಲ ಅನ್ನುವಂತಹ ವಿಶ್ವಾಸ ಉಂಟು. ಮತ್ತೆ ಯುದ್ಧ ಧರ್ಮ ಅಲ್ಲ, ನಮಗೆ ಅನುಸರಣೀಯವೂ ಅಲ್ಲ, ಅನುಷ್ಠಾನದಲ್ಲಿಯೂ ಇಲ್ಲ. ಯುದ್ಧ ಕ್ಷೇತ್ರದಲ್ಲಿ ಬಿದ್ದವರನ್ನು ಹೊಡೆಯಕೂಡದು ಅದೆಲ್ಲ ಇಲ್ಲ ನಮಗೆ. ಬಿದ್ದವರನ್ನು ಹೊಡೆಯಕೂಡದು ಅಂತಿದ್ರೆ ಯುದ್ಧ ಕ್ಷೇತ್ರದಿಂದ ಓಡಿದವರನ್ನು ಹೊಡೆಯಕೂಡದು ಅಂತ ಉಂಟು. ನಾವು ಓಡಿದವರನ್ನು ಓಡಿಸಿಕೊಂಡು ಹೋಗಿ ಹೊಡೆಯುವ ಜಾತಿ. ಮತ್ತೆ ನಮಗೆ ಬಿದ್ದವರನ್ನು ಹೊಡಿಲಿಕ್ಕೆ ದಾಕ್ಷಿಣ್ಯ ಅಂತ. ಕೇವಲ ತಮ್ಮನನ್ನುವಂತಹ ಕನಿಕರದಿಂದ ಇಷ್ಟರ ತನಕ ಇವನನ್ನು ಬಿಟ್ಟದ್ದು. ಈ ಸಲ ಹಾಗಲ್ಲ. ಇನ್ನು ಮುಂದೆ ಅಣ್ಣ ತನ್ನ ಕುರಿತಾದಂತಹ ದಾಕ್ಷಿಣ್ಯದಿಂದ ವರ್ತಿಸ್ತಾನೆ ಅನ್ನುವಂತಹ ಅವನ ಯೋಚನೆ ಏನು ಉಂಟು, ಅದು ನಾಶವಾಗಿ ಹೋಗಬೇಕು. ಅದಕ್ಕಾಗಿ ಹೊಡೆಯುವುದಲ್ಲ ಇವನಿಗೆ. ಯಾಕೆಂದ್ರೆ ಅದು ಒಂದು ಹೆಗ್ಗಳಿಕೆ ಆದೀತು ಅವನಿಗೆ. ನಾನು ಬಿದ್ದಲ್ಲಿಗಲ್ವ ಅಣ್ಣ ಹೊಡೆದದ್ದು, ಹೊಡೆಯುವಾಗಲಾದರೂ ಅಣ್ಣ ನನ್ನ ಮುಂದೆ ಬಾಗಿದನೋ ಇಲ್ವೋ, ಈ ಸಲ ಅಣ್ಣನನ್ನು ಬಗ್ಗಿಸಿದ್ದೇನೆ ಅಂತ ನಾಳೆ ಹೇಳಿಕೊಂಡು ಬಂದ. ಹಾಗಾಗಿ ಹೊಡಿಲಿಕ್ಕಿಲ್ಲ. ಕಾಲಿನಲ್ಲಿ ಎತ್ತಿ ತುಳಿಯು ಸಾಲದು. ಇದು ಒಂದಾಯಿತು. ಇದು ರುಮೆಯನ್ನು ಕೇಳಿದಂತಹ ಅಪರಾಧದ ಪ್ರಾಯಶ್ಚಿತ್ತ. ತಾರೆಯನ್ನು ಇಟ್ಟುಕೊಂಡದ್ದಕ್ಕಾಗಬೇಕಲ್ಲ. ಮತ್ತೊಂದು ಈಗ ತಾರೆಯನ್ನು ಇಟ್ಟುಕೊಂಡದ್ದಕ್ಕೂ ರುಮೆಯನ್ನು ಕೇಳಿದ್ದಕ್ಕೂ ಎರಡಕ್ಕೂ ಪ್ರಾಯಶ್ಚಿತ್ತ ಆಯಿತು. ಆದ್ರೆ ಸಮಾಧಾನ ಆಗಲಿಲ್ಲ ನನಗೆ. ವಿನಾಕಾರಣ ನನ್ನ ನಿದ್ದೆ ಹಾಳು ಮಾಡಿ ಕರೆದನಲ್ಲ ಯುದ್ಧಕ್ಕೆ. ನಾನು ನನ್ನಷ್ಟಕ್ಕೆ ಇರ್ತಿದ್ದೆ. ಆ ದೋಷ ಪರಿಹಾರಕ್ಕೆ ಅಂತ ಎರಡೂ ಕಾಲಿನಲ್ಲಿ ಒಟ್ಟಿಗೆ ಪಾಪಿ. ಎಲ್ಲಾದ್ರೂ ಹೋಗಿ ವಾಲಿಯ ಹೆಸರೇಳಿ ಬೇಡಿ ತಿನ್ನು, ಹಾಳಾಗಿ ಹೋಗತ್ಲಾಗಿ. ಅಲ್ಲ, ನಮಗೆ ಬೇರೆ ಕೆಲಸ ಇಲ್ವಾ? ಹೋಗುವ ಕಿಷ್ಕಿಂಧೆಗೆ ಹೋದನೆಂದು ತಿಳಿಯುವುದ
ಸಲಿಸಿದನು ವಿಶ್ವನಾಯಕ ನಿನ್ನ ಭಾಗ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ವಿಶ್ವನಾಯಕ ನಿನ್ನ ಭಾಗ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ಸೂರ್ಯವಂಶದ ರಾಯರಾಡಿದ ಕಾರ್ಯದ ಬದುಕ ಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯ ಬದುಕ ಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪಲು ಕಪಟವಲ್ಲಿದು ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ಸೂರ್ಯವಂಶದ ರಾಯರಾಡಿದ ಕಾರ್ಯದ ಪದು ಕಪಟವಲ್ಲಿದು ಎನ್ನ ವೈರಿಯ ಮುಂದೆ ನಿಲ್ಲಿದೆ ಕಣ್ಣಲೆ ಕಂಡೆ ಚೆನ್ನಾಗಿಯೇ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲೆ ಕಂಡೆ ಚೆನ್ನಾಗಿಯೇ ಇನ್ನು ಸಾಕಯ್ಯ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮಾನವಾಧಿಪ ಚೆನ್ನಾಗಿ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮಾನವಾಧಿಪ ಚೆನ್ನಾಗಿ ವಿಶ್ವನಾಯಕ ನಿನ್ನ ಭಾಗ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ವಿಶ್ವನಾಯಕ ರಾಮಚಂದ್ರ ರಾಮಭದ್ರ ಸುಗ್ರೀವ ನೀನು ವಿಶ್ವನಾಯಕ. ನಿಮ್ಮ ಮಾತುಗಳಲ್ಲಿ ನನಗೆ ಪೂರ್ಣ ವಿಶ್ವಾಸವಿತ್ತು. ಸತ್ಯವಾಕ್ಯೋಚ್ಚಾರಣೆಯ ಸತ್ಪಥದಲ್ಲಿ ನಡೆದು ಅಜರಾಮರವಾದ ಕೀರ್ತಿಯನ್ನು ಗಳಿಸಿದ ಮಹಾನುಭಾವರ ಪರಂಪರೆಯುಳ್ಳವ ನೀನು. ಆದ್ದರಿಂದಲೇ ನಂಬಿ ರಾಮೇ, ಏನಾಯಿತು? ನೀನು ನನ್ನನ್ನು ಹೀಗೆ ಮಾಡಬಹುದು ಎಂಬ ಕಲ್ಪನೆಯೂ ನನಗಿರಲಿಲ್ಲ. ಏನು ಮಾಡಿದೆ ನಾನು? ನನ್ನ ವೈರಿಯ ಮುಂದೆ ನಿಲ್ಲುವಂತೆ ಮಾಡಿ ಅವನ ಹೊಡೆತಗಳಿಂದ ನಾನು ಜರ್ಜರಿತನಾಗಬೇಕು ಎಂದು ನೀನೇನಾದರೂ ಸಂಕಲ್ಪ ಮಾಡಿದ್ದೀಯ? ವಾಲಿಯ ವಿಚಾರವನ್ನು ಮೊದಲೇ ನಿನ್ನಲ್ಲಿ ನಾನು ಹೇಳಿದ್ದೆ. ಎಲ್ಲವನ್ನೂ ಕೇಳಿದ ನೀನು ನನ್ನನ್ನು ಯುದ್ಧಕ್ಕೆ ಕಳುಹಿಸಿದೆ. ಏನು ಮಂಗಗಳ ಕಾದಾಟವನ್ನು ನೋಡಬೇಕು ಅಂತ ನಿನಗೆ ಮನಸ್ಸಾಯಿತು.
ಟಗರುಗಳ ಕಾಳಗವನ್ನು ಮನುಷ್ಯರು ನೋಡ್ತಾರೆ, ಗೂಳಿ ಕಾಳಗವನ್ನು ನೋಡ್ತಾರೆ, ಕುಕ್ಕುಟ ಕಾಳಗವನ್ನು ನೋಡ್ತಾರೆ. ನಿನಗೆ ಮಂಗಗಳ ಕಾಳಗವನ್ನು ನೋಡಬೇಕು ಅಂತ ಖಂಡಿತಲ್ಲ. ಹಾಗೇನಾದರೂ ನಿನಗೆ ಆಸೆ ಇದ್ದರೆ ನಾನು ಹನುಮಂತನಲ್ಲಿ ಹೇಳಿ ನಾವೇ ಏನಾದರೂ ಮಾಡಿ ನಿನಗೆ ಸಂತೋಷವಾಗುವಂತೆ ಮಾಡುತ್ತಿದ್ದೆ. ನನ್ನನ್ನು ವಾಲಿಯ ಮುಂದೆ ನಿಲ್ಲುವಂತೆ ಪ್ರೇರೇಪಿಸಿ ನಾನು ಅವನ ಹೊಡೆತವನ್ನು ತಿನ್ನಬೇಕು ಅಂತ ನಿನಗೇನಾದರೂ ಆಸೆ ಇತ್ತೆ. ಸ್ವಾಮಿ ನಮಸ್ಕಾರ. ಇಲ್ಲಿಯವರೆಗೆ ದಯಮಾಡಿ ನಮಗೆ ಉಪಕಾರ ಮಾಡಿದ್ದೀರಿ. ವೈರಿಯ ಮುಂದೆ ನಾನು ನಿಲ್ಲುವಂತೆ ಮಾಡಿ ಪೆಟ್ಟು ಬೀಳುವಂತೆ ಮಾಡಿದ್ದೀರಿ. ಇನ್ನು ನನಗೂ ನಿಮಗೂ ಮಾತೇ ಬೇಡ. ದಯವಿಟ್ಟು ತಾವು ಇಲ್ಲಿಂದ ನಿಮಗೆ ಹೋಗುವುದಕ್ಕೆ ಕಷ್ಟವಾಗುವುದಿದ್ದರೆ ಹನುಮಂತನಲ್ಲಿ ಹೇಳ್ತೇನೆ, ನಿಮ್ಮನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದಾನೆ ಅಲ್ಲಿಗೆ ಬಿಟ್ಟು ಬರುವುದಕ್ಕೆ ಹೇಳ್ತೇನೆ. ಅವನಿಗೆ ನೀವೇನು ಕೊಡುವುದು ಬೇಡ. ಕರೆತರುವುದಕ್ಕೆ ಮಾತ್ರ ಅಲ್ಲ, ಬಿಡುವುದಕ್ಕೂ ವ್ಯವಸ್ಥೆ ಉಂಟು. ಆದ ಕಾರಣ ನಮಸ್ಕಾರ. ನನಗೂ ನಿಮಗೂ ನೀವು ಹೋಗುವ ಮೊದಲು ಏನಾದರೂ ಫಲಹಾರ ಮಾಡಿಕೊಳ್ಳುವುದಿದ್ದರೆ ಈಗ ಹೇಳ್ತೇನೆ, ಸಿದ್ಧಪಡಿಸಿ. ಇನ್ನು ಮುಂದೆ ನಮ್ಮ ಸುದ್ದಿ ಬೇಡ. ಸೂರ್ಯನಂದನ ಧೈರ್ಯ ತಾಳಯ್ಯ ಸೂರ್ಯನಂದನ ಧೈರ್ಯ ತಾಳಯ್ಯ ಸೂರ್ಯನಂದನ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು, ಕಾರ್ಯವೆಸಗಲು ಮೋಸವಾಯಿತು. ಯಾಕೆ ವಾಲಿಯ ನಿನ್ನ ಕಾಣಲಿರ್ವರ ಆಳಭೇದವೇ ಹಿಡಿಯದಾಯದು. ವಾಲಿಯ ನಿನ್ನ ಕಾಣಲಿರ್ವರ ಆಳಭೇದವೇ ಹಿಡಿಯದಾಯದು. ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು. ಒಲಿಯ ನಿನ್ನ ಕನಲಿರ್ವರ ಅಣುಭೇದವೇ ತಿಳಿಯದಾಯಿತು. ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು. ಧೈರ್ಯದಳಯ್ಯ ಸೂರ್ಯನಂದನ, ಸ್ವಲ್ಪ ಧೈರ್ಯ ತಾಳು. ನೀನು ಆಡಿದ ಮಾತುಗಳನ್ನು ಯಾವುದೇ ಆಗ್ರಹವಿಲ್ಲದೆ ಆಲಿಸಿದ್ದೇನೆ. ಅದರ ಬಗ್ಗೆ ನನಗೆ ಕ್ಲೇಶವಿಲ್ಲ. ಆದರೆ ಕಾರ್ಯವನ್ನೆಸಗುವಲ್ಲಿ ಮೋಸವಾದದ್ದಕ್ಕೆ ಪ್ರಾಮಾಣಿಕವಾಗಿ ವಿಷಾದಿಸ್ತೇನೆ. ಮೋಸವಾಯಿತೆ? ನೀನು ಕ್ಷಮಿಸಬೇಕು ನನ್ನನ್ನು. ಯಾವ ರೀತಿಯಿಂದ ಮೋಸವಾಯಿತು ಗೊತ್ತಾಗಲಿಲ್ವಪ್ಪ. ನೀವಿರುವರು ಅತಿ ಭೀಕರವಾದಂತಹ ಹೋರಾಟದಲ್ಲಿ ಪರಸ್ಪರ ನಿರತರಾದ ಸಂದರ್ಭದಲ್ಲಿ
ವಾಲಿಯನ್ನೇ ಲಕ್ಷ್ಯವಾಗಿಸಿ ನಾನು ನನ್ನ ಕಾರ್ಯವನ್ನು ಸಾಧಿಸುವಲ್ಲಿ ಮೋಸವಾಯಿತು. ಯಾಕೆಂತಂದರೆ ವಾಲಿಯ ಗುಣವಿಶೇಷಗಳನ್ನು ಪರಾಕ್ರಮಾತಿಶಯತೆಯನ್ನು ನೀನು ಹೊಗಳುವ ಸಂದರ್ಭದಲ್ಲಿ ರೂಪ ಸಾದೃಶ್ಯವನ್ನು ಮಾತ್ರವಲ್ಲ, ನಿಮ್ಮ ಆಳ್ತನದಲ್ಲಿದ್ದಂತಹ ಸಾದೃಶ್ಯವನ್ನು ವಿವರಿಸುವಲ್ಲಿ ನೀನು ಮರೆತೆ, ಪ್ರಶ್ನಿಸುವಲ್ಲಿ ನಾನೂ ಮರೆತೆ. ಮೇಲ್ನೋಟಕ್ಕೆ ನಾವಿಬ್ಬರು ಒಂದೇ ರೀತಿಯಲ್ಲಿದ್ದೇವೆ. ನಾನಂತೂ ಈ ಪ್ರದೇಶಕ್ಕೂ ನಿಮ್ಮ ಜನಾಂಗಕ್ಕೂ ಅಪರಿಚಿತನೇ ಇದ್ದೇನೆ. ಆದ್ದರಿಂದಲೇ ಇರುವರು ಮೇಲೆ ಕೆಳಗಾಗುವ ಸನ್ನಿವೇಶದಲ್ಲಿ ಯಾರು ಸುಗ್ರೀವ ಯಾರು ವಾಲಿ ಅಂತ ನಾನು ತಿಳಿಯಲಿಕ್ಕೆ ಆಗದೆ ಹೋತು. ಸುಮ್ಮನೆ ಹೇಳೋದು. ನಾನು ಪೆಟ್ಟು ತಿಂದು ಬೀಳೋ ಅಂತ ಮೊದಲೇ ಹೇಳಿದ್ದೇನೆ. ಹೋಗುವ ವಾಲಿಯನ್ನು ನೋಡಿಯೂ ನೀವು ಗೊತ್ತಾಗಲಿ, ಗೆಲ್ಲುವ ವಾಲಿ ಅಲ್ಲ, ಪೆಟ್ಟು ತಿಂದು ಬೀಳುವವ ಅಂತ ಈ ಹಿಂದಿನ ಪ್ರಕರಣಗಳನ್ನು ನೀನು ಉಲ್ಲೇಖಿಸಿದ್ರು. ನೀನು ಹೊರಟದ್ದು ಯುದ್ಧಕ್ಕೆ ತಾನೆ. ಯುದ್ಧಕ್ಕೆ ಹೋದವರಲ್ಲಿ ಇರುವುದೆಲ್ಲ ವಿಜಿಗೀಷು ಪ್ರವೃತ್ತಿಯೇ ತಾನೆ, ತಾನೇ ಗೆಲ್ಲಬೇಕು ಅಂತಲೇ ತಾನೆ. ಈ ಹಿಂದಿನ ನಿರ್ಣಯಗಳೆಲ್ಲ ಇನ್ನು ಮುಂದೆಯೂ ಹಾಗೆಯೇ ಪುನರಾವರ್ತಿತ ಆಗಬೇಕು ಅಂತ ನಿಯಮವೂ ಇಲ್ಲ ತಾನೆ. ನೀನು ಯಾಕೆ ಗೆಲ್ಲಬಾರದು ಹೇಳು? ನಾನು ಗೆಲ್ಲುವುದಕ್ಕಿರುವಲ್ಲಪ್ಪ, ಪೆಟ್ಟು ತಿನ್ನುವುದಕ್ಕೆ. ಅದು ಈ ಅನುಭವದ ನಂತರ ನೀನು ಬಂದ ನಿರ್ಧಾರ ಅಲ್ಲ. ನಿನ್ನ ಸಹಾಯ ಇದೆ ಎಂಬ ಧೈರ್ಯದಿಂದ ಗೆದ್ದಿದ್ರೆ ಯಾಕೆ ಗೆಲ್ಲಬಾರದು ಅಂತ. ಆ ಕಾರಣದಿಂದಲೇ ಗೆದ್ದವನೇ ಸುಗ್ರೀವನಾಗಿದ್ದರೆ ಈಗ ಸಹಾಯ ಮಾಡುವುದಕ್ಕಿಂತಲೂ ಮಾಡದಿರುವುದಕ್ಕಿಂತಲೂ ಮಿತ್ರಘಾತಕತನ ಅತ್ಯಂತ ಪ್ರಬಲವಾದದ್ದು. ಆ ಪಾಪಕ್ಕೆ ನಾನು ಗುರಿಯಾದೆ ಅಂತ ಆದರೆ ಜನ್ಮ ಜನ್ಮಾಂತರದಲ್ಲೂ ನನಗೆ ಮುಕ್ತಿ ಇರಲಿಕ್ಕಿಲ್ಲ. ಈಗ ಆಯ್ತಲ್ಲ, ನನ್ನ ಅವಸ್ಥೆ ಏನು ಅಂತ ನೋಡು, ತಮ್ಮನಂತೆ ನಿನ್ನನ್ನು ಗ್ರಹಿಸಿದ್ದೇನೆ. ನನ್ನ ಕಾರ್ಯದ ಮರ್ಮವನ್ನು ಗ್ರಹಿಸಿದ ತಮ್ಮ ಏನು ಮಾಡ್ತಾ ಇದ್ದಾನೆ ನೋಡು. ಅದೇನು ನೋಡು, ಗಜಪುಷ್ಪದ ಹಾರವನ್ನು ತಾನೇ ರಚಿಸಿ ತಂದಿದ್ದಾನೆ. ಅದ್ಯಾಕೆ? ಈ ನಾಗಪುಷ್ಪೀಲತೆಯನ್ನು ನಿನ್ನ ಕೊರಳಿಗೊಮ್ಮೆ ಹಾಕುವ ಅಂತ. ಬಲಿ ಕೊಡುವುದಕ್ಕೆ ಕೊಂಡು ಹೋಗುವ ಕುರಿಯ ಕೊರಳಿಗೆ ಮಾಲೆ ಹಾಕಿದ. ಇದು ಬಲಿ ಕೊಡುವುದಕ್ಕೆ? ಹೌದು, ಬಲಿ ಕೊಡುವ ಆಲೋಚನೆ ಮಾಡಿ ಆಯ್ತು ನೀವು. ಅಲ್ಲ ಅಲ್ಲ ಅಲ್ಲ, ಅದಲ್ಲ. ಬಲಿ ಕೊಡುವುದ ಪ್ರಾಣಿಗೇ ಹಾಕಬೇಕು ಅಂತಿಲ್ಲ. ಯಾರ ಮೂಲಕವಾಗಿ ಬಲಿ ಕೊಡ್ತೇವೋ ಅವನಿಗೂ ಹಾಕಬಹುದು ಮಾಲೆ. ಹೌದು, ನೀನು ಈ ಮಾಲೆ ಹಾಕಿ ಹೋದೆ ಅಂತಾದರೆ ಈ ಸಲ ವಾಲಿ ಬಲಿಯಾಗುತ್ತಾನೆ ಎಂಬುದರಲ್ಲಿ ಸಂದೇಹವೇ ಬೇಡ. ಈ ಮಾಲೆಯನ್ನು ಹಾಕಿಕೊಂಡಾಗ ಮೈ ಮನಸ್ಸುಗಳ ನೋವು ನಿವಾರಣೆಯಾಗಿ ಹಾಗಾಗಬೇಕೆಂಬ ಸದಾಶಯದಿಂದಲೇ ಲಕ್ಷ್ಮಣ ಅದೇ ಪುಷ್ಪಗಳನ್ನು ಆಯ್ದದ್ದು. ಈಗ ನಾನು ಇನ್ನೇನು ಮಾಡಬೇಕು? ಮತ್ತೆ ಕರೆಯಬೇಕು ಯುದ್ಧಕ್ಕೆ. ಹೌದು, ಈಗ ಸ್ಪಷ್ಟವಾಗಿ ಆಳಭೇದವನ್ನು ಅರಿಯುವಲ್ಲೇ ಈ ಮಾಲಿಕೆ ನನ್ನ ಕೊರಳಿನಲ್ಲಿದೆ ಇರುವ ಕಾರಣದಿಂದಲೇ ಹೇಗೆ ನಕ್ಷತ್ರ ಹಾರವನ್ನು ಧರಿಸಿದಂತಹ ಸೂರ್ಯ ಶೋಭಿಸ್ತಾನೋ ಹಾಗೆಯೇ ನಾಗಪುಷ್ಪೀಲತೆಯನ್ನು ಆ ಪುಷ್ಪಗಳನ್ನು ಧರಿಸಿದಂತಹ ನೀನು ಈ ಹೊತ್ತು ಶೋಭಿಸ್ತಾ ಇದ್ದಿ. ಕಿಷ್ಕಿಂಧೆಯ ಮಹಾದ್ವಾರದಲ್ಲಿ ನಿಂತು ಮೊದಲು ಯುದ್ಧಕ್ಕೆ ಕರೆದವನ ಈಗ ಎಲ್ಲಿ ಇಂಥ ಸ್ಥಳ ನಿರ್ಣಯ? ಈಗ ಅಲ್ಲಿಂದ ಬರಬೇಕಾದರೆ ಯಾವ ಸ್ಥಳ ಹತ್ತಿರ? ನಾವು ಅಲ್ಲಿಗೆ ಹೋಗಬೇಕು. ಆದೀತು, ನೀನು ಕರೆದುಕೊಂಡು ಹೋದ್ರೆ ಆಯ್ತು. ನಮಸ್ಕಾರ. ಯಾಕೆ? ನನಗೆ ಆ ದಾರಿಯಲ್ಲಿ ಹೋಗುವಷ್ಟು ಧೈರ್ಯ ಇಲ್ಲ. ಯಾಕೆ? ಆ ದಾರಿಗೆ ಏನಾಗಿದೆ? ಅದು ಅಲ್ಲಿ ಏನು ಸಪ್ತ ಜನಾಶ್ರಮ, ಆ ದಿವ್ಯ ಚೇತನ ಉಂಟು ಹಾಗೆಲ್ಲ ಹೇಳ್ತಾರೆ. ಆಶ್ರಮ ಅಲ್ವಾ? ಯಾರಾದರೂ ಸಂದೇಹಾತ್ಮಕವಾದ ಹೃದಯವುಳ್ಳವರು, ಪಾಪಿಗಳು, ಧರ್ಮಾತ್ಮರಲ್ಲದೇ ಇದ್ದವರು ಅಲ್ಲಿ ಹೋದರೆ ಅವರ ತಲೆ ಬೋಳಾಗಿ ಹೋಗ್ತದಂತೆ. ನೀನು ಹೇಳಿದ ದುರ್ಲಕ್ಷಣಗಳನ್ನು ಹೊಂದಿ ಬದುಕಬೇಕು ಅಂತ ನನಗೂ ಇಲ್ಲ, ನಿನ್ನಲ್ಲೂ ಅದು ಇಲ್ಲ ಅಂತ ಇದು ತನಕ ನೀನು ಹೇಳುತ್ತಾ ಬಂದವ. ಹೌದಲ್ಲ? ಹಾಗಾದ್ರೆ ಅದರ ದೃಢೀಕರಣ ಆ ಮಾರ್ಗದ ಮೂಲಕವೇ ಆಗಲಿ. ಅಲ್ಲಾಗಿಯೇ ಹೋಗುದಾ? ಧಾರಾಳ. ಆ ದಾರಿಯಾಗಿ ಕಿಷ್ಕಿಂಧೆಯ ದ್ವಾರದ ಸರಿ ಪಶ್ಚಿಮಕ್ಕೆ ಬಂದಿದ್ದೆ. ಸರಿ, ಮೇಲೆ ನಮ್ಮ ಅಣ್ಣನ ಅಂತಃಪುರ ಮಲಗಿರಬಹುದು. ನಿನಗೆ ಯಾಕೆ ಚಿಂತೆ? ಅದೆಷ್ಟೇ. ಅವ ನನಗೆ ಚಿಂತೆ ಒಂದೇ, ಏನು? ಅವ ಎಲ್ಲಿ ಮಲಗಬೇಕು ಅಲ್ಲಿ ಮಲಗಿದ್ದಾನೋ ಇಲ್ಲೋ ಅಂತ ಅಷ್ಟೇ. ಆದ್ದರಿಂದ ಈಗ ಎಲ್ಲೆಲ್ಲೋ ಮಲಗಿರುವುದಕ್ಕಿಂತ ನಿನ್ನೊಟ್ಟಿಗೆ ಹೋರಾಡುವುದಲ್ಲೋ. ಆದ್ದರಿಂದ ಈ ಕ್ಷಣವೇ ಈಗ ಅಣ್ಣ ಅಂತ ಹೇಳೋದು, ಎಲ್ಲಾ ಪಾಪಿ ವಾಲಿ ಬಾಯುದ್ದಕ್ಕೆ ಬಾಯು ಹಿಂದೆ ಹೇಳಲು
ಈ ಸಲದ ಕ್ರಮ ಬೇರಾಗಿ ಹೋಗಿದೆ. ಎಂಥದ್ದು ಎಲ್ಲ ಪಾಪಿ ವಾಲಿಯ. ಒಂದು ಸಮಾಧಾನ ಆಯ್ತು ನನಗೆ. ಕಿಷ್ಕಿಂದೆಯಲ್ಲಿ ನಾನೊಬ್ಬನೇ ಪಾಪಿ ಅಲ್ಲ ಅಂತ ಒಪ್ಪಿಕೊಂಡ ಪಾಪಿ. ಇಲ್ಲದಿದ್ರೆ ಪಾಪಿ ವಾಲಿ ಅಂತ ಯಾಕೆ? ಪಾಪಿ ಅಂತ ಕರೆದರೆ ಸಾಕಾಗುವುದಿಲ್ಲ. ಹಾಗಿದ್ರೆ ಬೇರೊಬ್ಬ ಪಾಪಿಯು ಇದ್ದಾನೆ ಅನ್ನುವುದನ್ನು ಒಪ್ಪಿಯೇ ಕರೆದಿದ್ದಾನೆ ಪಾಪಿ ಅಂತ ಆದ ಮೇಲೆ ಉಳಿಸುವುದು ಯಾಕೆ ಈ ಸಲ? ಇಲ್ಲ, ನಿತ್ಯ ತಲೆನೋವಾಗುವುದಕ್ಕಿಂತ ಒಂದೇ ಸಲ ಮುಗಿಸಿ ಬಿಡುವುದು ಒಳ್ಳೆಯದು. ಯಾವ ಶಕ್ತಿಯ ತಡೆಯಲಿ ಈ ಸಲ ಪರಿಪೂರ್ಣವಾದಂತಹ ಒಂದು ನಿರ್ಣಯ ವಾಲಿ ಸುಗ್ರೀವರ ಯುದ್ಧಕ್ಕಾಗಲೇಬೇಕು. ಈ ನಿರ್ಣಯಾತ್ಮಕವಾದಂತಹ ಧೋರಣೆಯಿಂದಲೇ ಭೀಕರದಿಂದಲೇ ಹೊರಟು ದಾಪುಗಾಲ ನಿಕ್ಕುತ್ತಾ ಕಿಷ್ಕಿಂದೆಯ ಅರಮನೆಯೇ ಧಾವಂತದಿಂದ ಡವಗುಡುವ ಹಾಗೆ ಹೊರಡುತ್ತಾನೆ ಸುಗ್ರೀವನಲ್ಲಿ ಯುದ್ಧಕ್ಕೆ. ತಾರಾದೇವಿ ವಿವೇಕದಿಂದ ತಡೆದು ಆ ಪ್ರಾಣೇಶಗಿಂತೆಂದಳು. ಕಾಂತ, ಯಾರು ತಾರ? ನೀತಿಯಲ್ಲ ಬೋಗುದಿಂದು ನೀಗೆ ಹೇಳು ಮದ್ರಾಯಣ ಕಾಂತ ನೀತಿಯ ನೀತಿಯಲ್ಲ ನೀಗೆ ಹೇಳು ಮದ್ರಾಯಣ ಜಾದಂಗದ ಬೇಡಿದೊಂದು ಮಾತ ಕೇಳಿದೆ ನಾನೆಂದು. ಜಾದಂಗದ ಬೇಡಿದೊಂದು ಒಂದು ಮಾತಗೆ ಹೇಳಿದೆ ನಾನಿಂದು. ಜಾದಂಗದ ಬೇಡಿದೊಂದು ಮಾತ ಕೇಳಿದೆ ನಾನೆಂದು. ಪುಂಡರೀಕನೇ ಮಾತಂಡ ಜಾರದೈತು ಗ್ರೀವರು ಕಂಡು ತಮ್ಮೋಳಂತ ರಂಗ ಏಕಾಂತರಿ ನೀತಿಯಲ್ಲ ಹೋಗುವುದಿಂದು ಕೇಳು ಮದ್ರಾನಕ ಅಂತ ಕಾಂತ, ತಾರಾ ಕೈಯಲ್ಲಿರುವಂತಹ ಆಯುಧವನ್ನೇ ಝಣತ್ಕರಿಸುತ್ತ ವಿಲಕ್ಷಣಾಡಂಬರದ ವಿಳಂಬಿತ ಚಲನೆಯೊಂದಿಗೆ ಕಣ್ಣುಗಳಲ್ಲಿ ರುದ್ರವನ್ನೇ ತುಂಬಿಸುತ್ತಾ ಈ ಹೊತ್ತು ಹೊರಟು ನಿಂತಿದ್ದೀರಲ್ಲ. ಅಸ್ತವ್ಯಸ್ತವಾದಂತಹ ಕೂದಲುಗಳು, ಯಾವುದೋ ನಿಲುಮೆಗೆ ಬದ್ಧರಾದಂತೆ ತೋರುತ್ತಿರುವಂತಹ ನಿಮ್ಮ ಮುಖ, ಪುಡಿ ಮಾಡುತ್ತೇನೆ ಎನ್ನುವಂತಹ ಕೋಪದಲ್ಲಿರುವಂತಹ ನಿಮ್ಮ ನಡಿಗೆ, ಯಾವತ್ತಿನ ದೃಢತೆಗಿಂತಲೂ ಹೆಚ್ಚಾಗಿ
ನಡಿಗೆಯಲ್ಲಿ ನೀವು ತೋರುತ್ತಿರುವಂತಹ ರಭಸ ಇದನ್ನೆಲ್ಲ ಕಂಡು ನಿಮ್ಮಲ್ಲಿ ಮಾತಾಡಬೇಕು ಎನ್ನುವ ಹಾಗೆ ಹೊತ್ತು ನಿಲ್ಲಿಸಿದ್ದೆ. ನಿತ್ಯವೂ ನನ್ನೊತ್ತಿಗಿರುವವಳು ನೀನು, ಆದ್ದರಿಂದಲೇ ಸ್ವಲ್ಪ ಮಾತ್ರ ವ್ಯತ್ಯಾಸವಾದರೂ ಗುರುತಿಸಿಕೊಳ್ಳಬಲ್ಲಂತಹ ನಿನ್ನ ಸಾಮರ್ಥ್ಯದಿಂದ ನನಗೆ ಅಚ್ಚರಿ ಏನೂ ಆಗುವುದಿಲ್ಲ. ಹೊಸತಾಗಿ ನೋಡುವವರಿಗೆ ಬದಲಾವಣೆ ಗೊತ್ತಾಗದೆ ಹೋಗಬಹುದು, ಆದರೆ ನನ್ನ ಮನಸ್ಸಿಗೊಪ್ಪಿದ ನನ್ನ ಅತಿ ಸನಿಹದಲ್ಲಿರುವ ನಿನಗೆ ನನ್ನ ವ್ಯತ್ಯಾಸಗಳೋ ಬದಲಾವಣೆಗಳೋ ಸ್ಪಷ್ಟವಾಗಿ ಮೊದಲಾಗಿ ಗೊತ್ತಾಗಲೇಬೇಕು. ಕರೆ ನಿನಗೂ ಕೇಳಿಸಿರಬೇಕಲ್ಲ. ಹೌದೇ ಹೌದು. ಆದ್ದರಿಂದಲೇ ಮುಗಿಸಿ ಬಿಡೋಣ, ಈ ಉದ್ದೇಶದಿಂದಲೇ ಹೊರಟು ನಿಂತದ್ದು. ನಿಮ್ಮೊಳಗಿರುವ ನಿಮ್ಮನ್ನು ನೀವು ಕಂಡುಕೊಳ್ಳಬಹುದಾದಂತಹ ಕನ್ನಡಿ ನಾನಾದ್ದರಿಂದಲೇ ಪ್ರತಿಫಲನವು ಚೆನ್ನಾಗಿ ಹೊತ್ತು ನನಗೆ ಕಾಣುವುದರಿಂದಲೇ ನಿಮ್ಮನ್ನು ನಿಲ್ಲಿಸಿದ್ದೇನೆ. ವೀರನಾಥವನು ಪ್ರತಿಯೋಧನು ಕರೆಯುವ ಹೊತ್ತಿಗೆ ಸ್ವಲ್ಪವೂ ತಡ ಮಾಡದೆ ಆತನಿಗೆ ಉತ್ತರ ಕೊಡುವಲ್ಲಿ ಉದ್ಯುಕ್ತನಾಗಬೇಕು ಎನ್ನುವಂತಹ ನಿಮ್ಮ ನಿಲುಮೆ ಏನುಂಟು, ಅದಕ್ಕೆ ಹಿಮ್ಮೇಳವಾಗಿ ನಿಲ್ಲುವವಳೇ ನಾನು. ಆದರೆ ಈ ಹೊತ್ತು ಹಾಗಲ್ಲ. ಹಿಮ್ಮೇಳದವಳು ಮುಂದೆ ಬಂದದ್ದೇನು ಮತ್ತೀಗ? ಕಾರಣ ಉಂಟು. ಕೇವಲ ಹಿಮ್ಮೇಳದ ಧ್ವನಿ ಅಲ್ಲ, ಅದಕ್ಕೆ ಮುಮ್ಮೇಳದ ಬೇರೆ ಧ್ವನಿಯೂ ಅಲ್ಲಿ ಉಂಟು ಎನ್ನುವುದು ಈ ಹೊತ್ತು ನನಗೆ ಅರ್ಥವಾಗಿದೆ. ಏನೋ ಒಗಟು ನನಗೆ ಅರ್ಥ ಆಗೋದಿಲ್ಲ. ಹೌದು ಸ್ವಾಮಿ, ಸ್ವಲ್ಪ ಹೊತ್ತಿನ ಹಿಂದೆ ನಿಮ್ಮೊಡನೆ ಕಾದಾಡಿ ಹೋದದವ ಆತ. ಸುಗ್ರೀವ ನಿಮ್ಮೊಡನೆ ಕಾದಾಡುವುದು ಹೊಸತಲ್ಲ. ಈ ಹಿಂದೆ ಅನೇಕ ಬಾರಿ ನಿಮ್ಮಿಂದ ಪೆಟ್ಟು ತಿಂದು ಹೋದವ ಎಷ್ಟೋ ಸಮಯದ ತನಕ ಈ ಹೊತ್ತು ಈಚೆಗಡೆ ತಲೆ ಹಾಕಿ ಮಲಗುತ್ತಿರಲಿಲ್ಲ. ಮತ್ತೆಷ್ಟೋ ಸಮಯದ ನಂತರ ಮತ್ತೆ ಬಂದು ನಿಮ್ಮನ್ನು ಕರೀತಾ ಇದ್ದ. ಅಂತೂ ನಿಮ್ಮ ಅವನ ನಡುವಿನ ಯುದ್ಧದಲ್ಲಿ ನಾನು ತಲೆ ಹಾಕಬಾರದು ಎನ್ನುವಂತಹ ದೃಷ್ಟಿಯಿಂದಲೇ ಇಷ್ಟು ಸಮಯ ನಾನು ಮಾತಾಡದೇ ಇದ್ದಿದ್ದೆ. ಯಾಕೆ? ಇದೊಂದು ಕೇವಲ ಕೌಟುಂಬಿಕ ಪರಿಣಾಮಿಯೊಳಗೆ ಮಾತ್ರವೇ ಇತ್ಯರ್ಥವಾಗಬೇಕಾದದ್ದು. ನೀವೇ ಇತ್ಯರ್ಥ ಮಾಡಿಕೊಳ್ಳಬೇಕಾದ್ರಲ್ಲಿ ನನ್ನ ಹಸ್ತಕ್ಷೇಪ ಇರಬಾರದು ಎನ್ನುವಂಥದ್ದು. ಅಣ್ಣ ತಮ್ಮಂದಿರ ನ್ಯಾಯದಲ್ಲಿ ಬಂದ ಹೆಣ್ಣು ಮಧ್ಯ ಪ್ರವೇಶಿಸುವುದಕ್ಕಿಂತ ಪ್ರವೇಶಿಸದಿರುವುದೇ ಒಳ್ಳೆಯದು. ಆದದ್ದರಿಂದಲೇ ಆ ಮತಕ್ಕೆ ಧ್ವನಿ ಕೊಟ್ಟು ಸುಮ್ಮನಿದ್ದವಳು ನಾನು. ಆದರೆ ಹೀಗಲ್ಲ. ನೀವು ಈ ಕಿಷ್ಕಿಂಧೆಯ ನಾಯಕರಾಗಿ ಉಳಿಯಬೇಕು ಎನ್ನುವುದು ನನ್ನೊಬ್ಬಳ ಮಾತ್ರ ಭಾವ ಅಲ್ಲವಲ್ಲ, ಸಮಸ್ತರು ಬಯಸುವುದು ಅದನ್ನೇ. ಆದದ್ದರಿಂದಲೇ ಆ ಧ್ವನಿಯನ್ನೇ ಇಟ್ಟುಕೊಂಡು ನಿಮ್ಮನ್ನು ತಡೆಯುವುದಕ್ಕೆ ಬಂದಿದ್ದೆ. ಕಿಷ್ಕಿಂಧೆಯಲ್ಲಿ ನಾನು ಬಾಳಿ ಬದುಕಬೇಕಾದಂತಹ ನಿರೀಕ್ಷೆಗೂ ನೀನು ತಡೆಯುವುದಕ್ಕೂ ಸಂಬಂಧ ಎಂತದ್ದೇ? ಸಂಬಂಧ ಉಂಟು. ಏನು? ಈ ಹೊತ್ತು ಯುದ್ಧಕ್ಕೆ ಹೊರಟವರು ನೀವು, ಆತನನ್ನು ಮುಗಿಸ್ತೇನೆ ಎನ್ನುವಂತಹ ನಿಲುಮೆಗೆ ಬದ್ಧರಾದವರು ನೀವು. ಆದರೆ ಇದು ನಿಮಗೆ ನೀತಿಯಾಗಿ ಪರಿಣಮಿಸುತ್ತದೋ ಈ ಹೊತ್ತಿಗೆ ಎನ್ನುವುದಾಗಿ ನನ್ನ ಮನಸ್ಸಿನಲ್ಲಿ ತರ್ಕ ಮೂಡುವುದಕ್ಕೆ ಕಾರಣವೇನು? ಏನು? ನಮ್ಮ ಮಗನಾದಂತಹ ಅಂಗದನ ಸಂಗ್ರಹ ಬುದ್ಧಿ. ಅಂಗದನ? ಹೌದು. ಅಂಗದನ ಸಂಗ್ರಹ ಏನು? ಸಂಗ್ರಹಿಸಿದ್ದಾನೆ ಅವನು ಕೆಲವು ವಿಚಾರಗಳನ್ನು ಕೂಡ. ಋಷ್ಯಮುಖದ ತಪ್ಪಲಲ್ಲಿ ವಿಹಾರಕ್ಕೆಂದು ಹೋದವನ ಆತನಿಗೆ ಕೆಲವೊಂದು ವರ್ತಮಾನ ತಿಳಿದಿದೆ. ಅದರ ಸತ್ಯಾಸತ್ಯತೆಯನ್ನೇ ಪರೀಕ್ಷಿಸಲೋಸುಗವಾಗಿ ಹೋದಂತಹ ಅವನಿಗೆ ಸ್ಪಷ್ಟ ಚಿತ್ರಣವೊಂದು ಕಾಣಿಸಿದೆ. ಅದನ್ನೇ ನನ್ನ ಬಳಿಗೆ ಹೇಳಿದ್ದಾನೆ. ಮತ್ತೇನೂ ಅಲ್ಲ, ಅಯೋಧ್ಯವನಂತೆ ಶ್ರೀರಾಮಚಂದ್ರನೆಂದು ಆತನ ಹೆಸರಂತೆ ಸರ್ವಜನರ ಹಿತವ ಸರ್ವದಾ ಬಯಸುತ್ತಿರುವಂತಹ ಸರ್ವಜನ ಸಂಸ್ತುತ್ಯ ಕಾರುಣ್ಯವಾರಿಧಿಯಂತೆ ಬಳಿ ಬಂದ ಜನರಿಗೆಲ್ಲ ಸ್ಪರ್ಶಮಣಿಯಾಗಿರುವಂತಹ ಅಯೋಧ್ಯೆಯ ದಿನಮಣಿಯಂತೆ ಇರಲಿ. ಉತ್ತರಾಪಥದ ಅಯೋಧ್ಯೆಗೂ ದಕ್ಷಿಣಾಪಥದಲ್ಲಿರುವ ಕಿಷ್ಕಿಂಧೆಗೂ ಸಂಬಂಧ ಎಂತದ್ದು? ಸಂಬಂಧ ಉಂಟು ಸ್ವಾಮಿ. ಏನು? ತಮ್ಮನಾದ ಲಕ್ಷ್ಮಣನೊಡಗೂಡಿ ನಮ್ಮ ಹತ್ತಿರದಲ್ಲಿರುವಂತಹ ಪಂಪಾ ಸರೋವರಕ್ಕೆ ಬಂದನು. ಅಯೋಧ್ಯೆಯ ರಾಮ? ಹೌದೇ ಹೌದು. ಲಕ್ಷ್ಮಣ ಸಹಿತನಾಗಿ? ಹೌದು. ಪಂಪಾ ಸರೋವರದೆಡೆಗೆ ಆತನನ್ನು ದೂರದಿಂದಲೇ ಕಂಡಂತಹ ನಿಮ್ಮ ತಮ್ಮನಾದಂತಹ ಸುಗ್ರೀವ ಹನುಮಂತನನ್ನು ಕಳುಹಿಸಿ ಆತನನ್ನು ಬರಹೇಳಿದನಂತೆ ತನ್ನ ಬಳಿ. ಓಹೋ, ಹೌದೇ ಹೌದು. ಪಿತೃವಾಕ್ಯ ಪರಿಪಾಲನೆಗಾಗಿ ಅಯೋಧ್ಯೆಯಿಂದ ಹೊರಟಂತಹ ಶ್ರೀರಾಮಚಂದ್ರ ಬಲು ವಿಕ್ರಮಿಯಾಗಿ ತನ್ನ ದಾರಿಗೆ ಅಡ್ಡವಾಗಿರುವಂತಹ ದುಷ್ಟಶಕ್ತಿಗಳನ್ನೆಲ್ಲ ನಿಗ್ರಹಿಸುತ್ತ ಪ್ರಪಂಚಮುಖದಲ್ಲಿ ಧರ್ಮಸ್ಥಾಪನೆಯಾಗಬೇಕು ಎನ್ನುವಂತಹ ಒಂದೇ ಉದ್ದೇಶದಿಂದ ಜೀವನದ ನಡೆಯನ್ನು ರೂಪಿಸಿಕೊಳ್ಳುವ ಹಾಗೆ ಸಂಕಲ್ಪ ಮಾಡಿದವನಂತೆ. ಅಂತಹ ಶ್ರೀರಾಮಚಂದ್ರ ಪಂಪಾ ಸರೋವರಕ್ಕೆ ಬಂದು ನಿಮ್ಮ ತಮ್ಮನಾದಂತಹ ಸುಗ್ರೀವನಿಗೆ ಶರಣಾಗುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದನು. ಆದರೆ ಸುಗ್ರೀವ ಆತನ ಪಾದಮೂಲದಲ್ಲಿ ತಲೆ ಇಟ್ಟು ನಾನು ನಿನಗೆ ಸಂಪೂರ್ಣ ಶರಣಾಗಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಿದನು. ಒಬ್ಬ ಸೂರ್ಯ ಸುತ ಮತ್ತೊಬ್ಬ ಸೂರ್ಯ ವಂಶೀಯ. ಹೌದು. ಈರುವರು ಒಂದಾಗಿದ್ದಾರೆ. ಪಂಪಾ ತೀರವನ್ನು ಲಕ್ಷ್ಮಣ ಸಹಿತನಾಗಿ ಸೇರಿದಂತಹ ಆತ ಸುಗ್ರೀವನಲ್ಲಿ ಶರಣಾಗತಿಯನ್ನೇ ಬಯಸಿ ಬಂದವ.
ಹೇಳಿ ಕೇಳಿ ಸೂರ್ಯವಂಶ ಚಕ್ರವರ್ತಿ ಪೀಠ, ದಶರಥ ಸಾರ್ವಭೌಮನ ಬಗ್ಗೆ ನಾನು ಅರಿಯದೇ ಇದ್ದವನಲ್ಲ. ಅಂತವನ ಮಗನಿಗೆ ಇಂಥ ದುರ್ದೆಸೆ ಏನು ಬಂತಪ್ಪ? ಹೌದು, ಬಂದು ಸುಗ್ರೀವನಲ್ಲಿ ಶರಣಾಗತಿಯನ್ನು ಹೊಂದಬೇಕಾದಂತಹ ಸ್ಥಿತಿಯಾದ್ರೂ ಯಾಕೆ ಬಂತು? ಸುಗ್ರೀವನನ್ನು ಕಾಣುವಂತಹ ಉದ್ದೇಶಕ್ಕಾಗಿ ಈ ಕಡೆಗೆ ಬಂದವನು ಅಲ್ಲ, ಬೇರೇನಾದ್ರೂ ಹಿನ್ನೆಲೆ ಉಂಟಾ? ಸೂರ್ಯ ವಂಶೀಯನಾದವನು ಸೂರ್ಯ ಅಂಶೀಯನಲ್ಲಿ ಅಂತರಂಗದ ಮಾತುಗಳನ್ನಾಡಿದರ ಹಿಂದೆ ಕಥೆಯೇ ಉಂಟು ಸ್ವಾಮಿ. ಏನು? ಚಂಡ ವಿಕ್ರಮ ರಾಮನ ಹೆಂಡತಿಯನ್ನು ರಾವಣ ಕೊಂಡು ಹೋಗಲ ಚಂಡ ವಿಕ್ರಮ ರಾಮನ ಹೆಂಡತಿಯನ್ನು ರಾವಣ ಕೊಂಡು ಹೋಗಲಾರಕ್ಕವನ ಖಂಡಿಸಲಾಗೆ ನಿನ್ನ ಕೊಂದಾತನ ಸತಿಯನ್ನು ಬಿಡಿಸಿ ಕೊಡುವೇನೆಂದು ನಿನ್ನ ಕೊಂದಾತನ ಸತಿಯನ್ನು ಬಿಡಿಸಿ ಕೊಡುವೆನೆಂದು ಮಾನವಾಧಿಪತಿಯು ಸತ್ಯವನು ಇತ್ತನಂತೆ ನೀತಿಯಲ್ಲ ಕೋಪದಿಂದ ನೀ ಕೇಳು ಮತ್ರಾಣಕ ನಿಮ್ಮ ಸ್ನೇಹಿತನಾದಂತಹ ರಾವಣ ರಾಮಚಂದ್ರನ ಸತಿಯನ್ನು ಅಪಹರಿಸಿದನು. ಓ, ಹಾಗಿದ್ರೆ ಕಾಡಿಗೆ ಬಂದದ್ದು ರಾಮಲಕ್ಷ್ಮಣರು ಮಾತ್ರ ಅಲ್ಲ. ಹಾ, ಆಕೆಯನ್ನು ಹುಡುಕುತ್ತಾ ಬಂದಂತಹ ರಾಮಚಂದ್ರನಿಗೆ ದಾರಿಯಲ್ಲಿ ಯಾರು ಸುಗ್ರೀವನ ಸಖ್ಯ ಮಾಡು ಒಳಿತಾಗುತ್ತದೆ ಎನ್ನುವಂತಹ ಮಾತನ್ನು ಹೇಳಿದರು. ಅದನ್ನು ಕೇಳಿದಂತಹ ರಾಮಚಂದ್ರ ಸುಗ್ರೀವನ ಬಳಿ ಬಂದನು. ಸುಗ್ರೀವನು ತನ್ನ ಅಂತರಂಗದ ಎಲ್ಲಾ ಮಾತುಗಳನ್ನು ರಾಮಚಂದ್ರಮನಲ್ಲಿ ಬಿಚ್ಚಿಟ್ಟನಂತೆ. ಅಣ್ಣನಾದಂತಹ ವಾಲಿ ಈ ರೀತಿಯಾದಂತಹ ಪರಿಪರಿಯ ಕಷ್ಟವನ್ನು ನೀಡುತ್ತಾ ಇದ್ದಾನೆ ನನಗೆ, ತನ್ಮೂಲಕ ಜೀವನದಲ್ಲಿ ಬೇರೆಯನ್ನು ಅನುಭವಿಸುತ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನೇ ಆಡಿದನಂತೆ. ಬಿಟ್ಟು ಸುಗ್ರೀವನಿಗೆ ಹೊಸತಲ್ಲ, ಸಿಕ್ಕಿದವರಲ್ಲೆಲ್ಲ ಹೇಳಿ ಹೇಳಿ ಅಭ್ಯಾಸ ಆಗಿದೆ ಅವನಿಗೆ. ಆದರೆ ಭೂಮಿಯ ಮೇಲಿರುವಂತಹ ಎಲ್ಲ ನ್ಯಾಯಗಳನ್ನು ಇತ್ಯರ್ಥ ಮಾಡಬಲ್ಲಂತಹ ಸಾಮರ್ಥ್ಯ ಉಳ್ಳಂತಹ ರಾಮಚಂದ್ರ ಅವನ ಮಾತುಗಳನ್ನೆಲ್ಲ ಕೇಳಿ, ಸ್ವಾಮಿ ನಾನು ಹೇಳಬಾರದು, ನೋವಾಗುತ್ತದೆ ನನ್ನ ಹೃದಯಕ್ಕೆ ಆ ಮಾತುಗಳನ್ನು ಹೇಳುವಾಗ. ನಿನ್ನಣ್ಣನ ಕೊಂದಾದರೂ ನಿನ್ನ ಸತಿಯನ್ನು ಬಿಡಿಸಿಕೊಳ್ಳುತ್ತೇನೆ ಎನ್ನುವಂತಹ ಮಾತುಗಳನ್ನೇ ಆಡಿದರಂತೆ ಸ್ವಾಮಿ. ಕೊಲ್ಲು, ಕಡಿತೀವಿ, ಮುಗಿಸು, ಇದೆಲ್ಲ ನಮಗೆ ಹೊಸ ಶಬ್ದಗಳೇನೂ ಅಲ್ಲ. ಸಮರದಲ್ಲಿ ಎದುರಿಸಿ ಇನ್ನೊಬ್ಬನನ್ನು ಕೊಲ್ಲುವಂತಹ ಉದ್ದೇಶವನ್ನು ಇರಿಸಿಕೊಂಡವನು ತನ್ನ ಸಾವಿಗೆ ಅಂಜುವಂತಹ ಪ್ರಮೇಯವೇ ಇಲ್ಲ. ಆದ್ದರಿಂದ ರಾಮ ಹೇಳಿದ ಅಂದ ಮಾತ್ರಕ್ಕೆ ನೀನು ಕಣ್ಣೀರಿಳಿಸಬೇಕಾಗಿಯೂ ಇಲ್ಲ, ನೋವನುಭವಿಸಬೇಕಾಗಿಯೂ ಇಲ್ಲ. ರಾಮ ಹಾಗೊಂದು ಮಾತು ಹೇಳಿದ ಅಲ್ವಾ? ನನಗೆ ನೋವಾದಂತಹ ಬಗೆಯ ಮತ್ತೊಂದು ರಾಮನ ಯೋಗ್ಯತೆ ಏನು, ಸೂರ್ಯವಂಶದವರ ಯೋಗ್ಯತೆ ಏನು ಎನ್ನುವುದನ್ನು ಚೆನ್ನಾಗಿ ಬಲ್ಲವರು ನಾವು. ಇಲ್ಲಿಗೆ ಬರುವಾಗಲೇ ಸುಗ್ರೀವನಿಗೆ ಶರಣರಾಗಿದ್ದೇನೆ ಎನ್ನುವಂತಹ ಮಾತುಗಳನ್ನು ಹೇಳಬೇಕು ಅಂತಾದ್ರೆ ಎಲ್ಲವನ್ನು ತಿಳಿದೇ ಆತ ಬಂದಿದ್ದಾನೆ ಎನ್ನುವುದು ಸ್ಪಷ್ಟವೇ ಅಲ್ಲ. ಒಂದು ಉತ್ತಮ ಮನೆತನದಲ್ಲಿ ಹುಟ್ಟಿದವರೆಲ್ಲ ಒಳ್ಳೆಯ ಚಾರಿತ್ರ್ಯ ಉಳ್ಳವರೇ ಆಗಬೇಕು ಅಂತಿಲ್ಲ. ರಾಮನ ಬಗ್ಗೆ ನನಗೆ ಅನುಭವ ಇಲ್ಲ, ಆ ಬಗ್ಗೆ ಹೇಳಿದ್ದಲ್ಲ ನಾನು. ಸೂರ್ಯವಂಶದಲ್ಲಿಯೂ ಎಷ್ಟು ಏಳಿಲ್ಲ, ಎಷ್ಟು ಬೀಳಿಲ್ಲ ಬಿಡು. ಆ ಮನೆತನದಲ್ಲಿ ಹುಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಯೋಗ್ಯತೆಯನ್ನು ಉಳಿಸಿಕೊಂಡವರೇ ಇರಬೇಕು ಅನ್ನೋ ಹಾಗೆ ತರ್ಕಿಸುವುದಕ್ಕೆ ನಮಗಾಗುವುದಿಲ್ಲ. ಅಮ್ಮ ಹೇಗೆ ಅಂತ ಯಾರಿಗೂ ಗೊತ್ತು ಅಲ್ವಾ? ಆದ್ರೆ ಒಂದುಂಟು, ವಾಲಿ ಏನು, ಅವನ ಸಾಹಸ ಎಷ್ಟು,
ಇದನ್ನು ಪ್ರತ್ಯಕ್ಷವಾಗಿ ಅನುಭವಕ್ಕೆ ತಂದುಕೊಳ್ಳದೇ ಇದ್ದಂತಹ ರಾಮ, ನೀನೇ ಹೇಳುವ ಹಾಗೆ ಸುಗ್ರೀವನಲ್ಲಿ ಶರಣಾಗತಿಯನ್ನು ಹೊಂದಿಯೇ ಬಂದವ ಅಂತಾದರೆ ಸುಗ್ರೀವನ ಇಷ್ಟವನ್ನು ಸಂಪಾದಿಸುವಂತಹ ಉದ್ದೇಶವೂ ಉಳ್ಳವ ಅಂತ ಸ್ಪಷ್ಟವಾಗುತ್ತದೆ. ಸುಗ್ರೀವನ ಇಷ್ಟ ಸಂಪಾದನೆ ಅವನ ದೃಷ್ಟಿ ಅಂತಾದರೆ ಅವನ ಮನಸ್ಸಿಗೆ ಹಿತವಾಗುವ ಹಾಗೆ ಅವನಿಗೆ ಮಾತನ್ನು ಆಡಬೇಕಾದದ್ದು ಸಹಜವಾದದ್ದೇ. ಕಾರ್ಯ ಮಾಡ್ಲಿಕ್ಕೆ ಆಗುತ್ತದೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಸುಗ್ರೀವನಿಗೆ ಏನಾಗಬೇಕು, ಅವನ ಅಪೇಕ್ಷೆಯನ್ನು ಪೂರ್ಣಗೊಳಿಸುವಂತಹ ಆಶ್ವಾಸನೆಯನ್ನಾದರೂ ಕೊಡದೇ ಹೋದರೆ ಸುಗ್ರೀವನ ಪ್ರಸನ್ನತೆಯ ರಾಮನ ಬಗ್ಗೆ ಸಿಕ್ಕುವುದಿಲ್ಲ. ಅವನ ಪ್ರಸನ್ನತೆಯನ್ನೇ ನಿರೀಕ್ಷಿಸಿ ಬಂದವ ಅಂತಾದ್ರೆ ಇವ ಹೇಳಿದ್ದರಲ್ಲಿ ಅತಿಶಯ ಏನೂ ಇಲ್ಲ. ಒಬ್ಬ ಸಮರ್ಥ ರಾಜಕಾರಣವನ್ನು ಬಲ್ಲವ ಅನ್ನುವಷ್ಟಕ್ಕೆ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಆದರೂ ಒಂದುಂಟು, ಪ್ರತ್ಯಕ್ಷವಾಗಿ ವಾಲಿ ಏನು ಎಷ್ಟು ಅನ್ನುವುದನ್ನು ತಿಳಿದುಕೊಂಡಂತಹ ಸುಗ್ರೀವ ರಾಮ ಹೇಳಿದ ಮಾತ್ರಕ್ಕೆ ಒಪ್ಪಿದನು. ಇಲ್ಲಿಯೂ ನನಗೆ ಆಶ್ಚರ್ಯ ಆದದ್ದು ಅದೇ. ಅಂಗದ ಇಷ್ಟನ್ನೆಲ್ಲ ಹೇಳುವಾಗ ನಾನು ಇದೇ ಪ್ರಶ್ನೆಯನ್ನು ಆತನಲ್ಲಿ ಮುಂದಿಟ್ಟೆ. ಆದರೆ ಆತ ರಾಮನು ನಿನ್ನಣ್ಣನನ್ನು ಕೊಂದಾದರೂ ಸತಿಯನ್ನು ಬಿಡಿಸಿಕೊಡುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಒಂದು ವೇಳೆ ಹಾಗೆ ಆಯಿತು ಅಂತಾದರೆ ನಮ್ಮವರನ್ನೆಲ್ಲ ಸೇರಿ ಸೀತಾನ್ವೇಷಣೆ ಮಾಡುವಲ್ಲಿ ನಾವು ನಿನ್ನ ಜೊತೆ ಇರುತ್ತೇವೆ ಎನ್ನುವಂತಹ ಭರವಸೆಯನ್ನೇ ವಾಕ್ಯವನ್ನು ನೀಡಿದರೆ ರಾಮ ದರ್ಶನದಿಂದ ಸುಗ್ರೀವನಂತವನಿಗೂ ಕೂಡ ಭರವಸೆ ಕೊಡುವಂತಹ ಅರ್ಹತೆ ಬರುತ್ತದೆ ಅಂತಾದರೆ ರಾಮನ ಯೋಗ್ಯತೆ ಏನು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇಷ್ಟಕ್ಕೆ ಅಲ್ಲದೆ ಅವರೊಳಗೆ ತುಲ್ಯಾರಿ ಮಿತ್ರತ್ವವೂ ಆಯಿತಂತೆ. ಅಲ್ಲ, ಆಶ್ವಾಸನೆ ಕೊಡ್ಲಿ ಸುಗ್ರೀವ ದೊಡ್ಡ ವಿಷಯ ಅಲ್ಲ ಅದು. ಸಮಸ್ತ ವಾನರ ಸೈನ್ಯ ಸಹಿತವಾಗಿ ಸೀತಾನ್ವೇಷಣೆಯ ಕಾಯಕದಲ್ಲಿ ತಾನು ಒಡಗೂಡುತ್ತೇನೆ, ಇದು ನಾನು ಮೊದಲು ಹೇಳಿದಲ್ಲಿಗೆ ಬಂತಷ್ಟೇ, ಅದಕ್ಕಿಂತ ಆಚೆಗೆ ಹೋಗಲಿಲ್ಲ. ಈಗ ಸುಗ್ರೀವನಿಂದ ಏನನ್ನು ನಿರೀಕ್ಷಿಸಿ ಬಂದವನು ರಾಮ. ಅದಕ್ಕೆ ಬೇಕಾಗಿ ಸುಗ್ರೀವನ ಪ್ರಸನ್ನತೆಯನ್ನು ಸಂಪಾದಿಸುವ ದೃಷ್ಟಿ ಇದ್ದದ್ದರಿಂದ ವಾಲಿಯನ್ನು ಕೊಲ್ತೇನೆ ಅಂತ ಅವ ಹೇಳಿದ. ಇವ ಪ್ರಸನ್ನನೂ ಆದ. ಅದಕ್ಕೆ ಪ್ರತಿಯಾಗಿ ಸೀತಾನ್ವೇಷಣೆಗೆ ತಾನು ಸಹಕಾರವನ್ನು ಕೊಡ್ತೇನೆ ಎನ್ನುವಂತ ಆಶ್ವಾಸನೆಯನ್ನು ಕೊಟ್ಟ. ಆಶ್ವಾಸನೆ ಕೊಡುವವರಿಗೆಲ್ಲ ನಡೆಸಲಿಕ್ಕಾಗ್ತದೆ ಅನ್ನುವ ಯೋಚನೆ ಇದೆ ಅಂತ ಅರ್ಥ ಅಲ್ಲ. ಆದರೆ ಸುಗ್ರೀವ ವಾಲಿಯನ್ನೊಬ್ಬ ಸಂಹರಿಸುವವನಿದ್ದಾನೆ ಅನ್ನುವುದನ್ನು ಒಪ್ಪಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವುದೇ ನನಗೆ ಈಗಲೂ ಪ್ರಶ್ನೆ. ನಿಮ್ಮ ಪೆಟ್ಟನ್ನು ಚೆನ್ನಾಗಿ ಬಲ್ಲಂತಹ ಆತ ಪರೀಕ್ಷೆಯನ್ನು ಮಾಡಿಸಿದನಂತೆ ಸ್ವಾಮಿ. ಕಾಲಿಂದ ಚೆಮ್ಮಿ ಯೋಜನೆಗೆ ದುಂದುಭೇಯ ಕಾಯವ ಏನು ಮಾಡಿದ? ಕಾಲಿಂದ ಚಿಮ್ಮಿ ಯೋಜನಕ್ಕೆ ಬಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವ ಏಳು ದಾಡ ವೃಕ್ಷಗಳನ್ನು ಸೀಳು ಮಾಡಲೀಗ ನಿಮ್ಮ ಮೇಲೆ ಕೂಡಿ ಬಂದರಂತೆ ಕಾಳಗಕ್ಕೆಂದು ಏಳು ದಾಳ ವೃಕ್ಷಗಳನ್ನು ಸೀಳು ಮಾಡಲೀಗ ನಿಮ್ಮ ಮೇಲೆ ಕೂಡಿ ಬಂದರಂತೆ ಕಾಳಗಕ್ಕೆಂದು ನೀತಿಯಲ್ಲ ಹೋಗುವುದೆಂದು ಕೇಳು ಮತ್ತಾನ ಕಾಂತ ಜಾತಗಂಗರ ಬೆಳೆದೊಂದು ಮದಗಿಳಿರಾಲಿಂದು ನೀತಿಯಲ್ಲ ಹೋಗುವುದೆಂದು ನೀ ಕೇಳು ಮತ್ತಾನ ಕಾಂತ. ರಾಮನ ಭರವಸೆ ಏನುಂಟು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಸುಗ್ರೀವ. ರಾಮನು ಪರಾಕ್ರಮಿಯೋ, ಪುಂಡರೀಕ ನೇತ್ರನೋ, ಸತ್ಯವಂತನೋ, ನೀತಿವಂತನು, ಸೂರ್ಯವಂಶದ ಪುತ್ರನು ಎನ್ನುವುದು ಸ್ಪಷ್ಟವಾಗಿ ತಿಳಿದಿದ್ದರೂ ಕೂಡ ನಿಮ್ಮ ಪೆಟ್ಟನ್ನು ತಡೆಯಲಾರದಂತ ಸ್ಥಿತಿಯಲ್ಲಿ ಓಡಿ ಹೋದವನಲ್ವೇ ಆತ. ಆದದ್ದರಿಂದಲೇ ನಿಮ್ಮ ಸಾಮರ್ಥ್ಯದ ಸಂಪೂರ್ಣ ಪರಿಚಯವನ್ನು ಹೇಳಿದ ರಾಮಚಂದ್ರನಲ್ಲಿ ನೀವು ಆಗಾಗ ಎತ್ತುತ್ತಿದ್ದಂತಹ ದುಂದುಬಿಯ ಒಡಲ ಸರಿ
ಅದನ್ನು ಮೊಣಕಾಲ ತನಕ ಎತ್ತುತ್ತಾನೆ ನಮ್ಮಣ್ಣ ಅಂತ ಹೇಳಿದ. ಈ ಹಿಂದೆ ಆ ದುಂದುಬಿಯ ಒಡಲದರೆಗೆ ಆದಂತಹ ಕಥೆಯನ್ನೂ ಚೆನ್ನಾಗಿ ಹೇಳಿದ್ದಾನಂತೆ. ಆದರೆ ರಾಮಚಂದ್ರ ತನ್ನ ಎಡಗಾಲಿನಿಂದ ಅದನ್ನು ಯೋಜನಾಂತರಕ್ಕೆ ಚಿಮ್ಮಿ ಬಿಸುಟನಂತೆ. ದುಂದುಬಿಯ ಒಡಲನ್ನು ಯೋಜನಾಂತರಕ್ಕೆ ಹಾರಿಸಿದನೆ. ಹೌದೇ ಹೌದು. ಎಂಬಲ್ಲಿಗೆ ಸುಗ್ರೀವ ಸುಮ್ಮನಾಗಲಿಲ್ಲ. ಕೇವಲ ದೇಹ ಸಾಮರ್ಥ್ಯದಲ್ಲಿ ಮಾತ್ರವೇ ನಮ್ಮ ಅಣ್ಣ ಕುಶಲಿಗನಲ್ಲ, ಶಸ್ತ್ರವಿದ್ಯೆಯಲ್ಲಿಯೂ ಕೂಡ ಚೆನ್ನಾಗಿ ನೈಪುಣ್ಯವನ್ನು ಹೊಂದಿದವನೇ ಎನ್ನುವುದನ್ನು ರಾಮಚಂದ್ರನಿಗೆ ಮನವರಿಕೆ ಮಾಡಿಕೊಟ್ಟ. ಹಾಗೂ ಸಪ್ತತಾಲ ವೃಕ್ಷಗಳ ಬಗ್ಗೆ ಚೆನ್ನಾಗಿ ತಿಳಿದವರಲ್ವೇ? ಅದೆಷ್ಟೋ ಬಾರಿ ನಿಮ್ಮದಾದಂತಹ ಶರಕೌಶಲ್ಯಕ್ಕೆ ಅದನ್ನೇ ಪ್ರದರ್ಶನವಾಗಿ ಬಳಸುತ್ತಿದ್ದವರು ನೀವು. 7 ಬಗೆ ಬಗೆಯ ಬಾಣಗಳಿಂದ ಸಪ್ತತಾಲ ವೃಕ್ಷಗಳಿರುವಂತಹ ಗರಿಗಳನ್ನೆಲ್ಲ ನೆಲಕ್ಕುಳುವ ಹಾಗೆ ಮಾಡುತ್ತಿದ್ದವರು ನೀವು. ಆದರೆ ರಾಮಚಂದ್ರಮ್ಮ ಒಂದೇ ಒಂದು ಬಾಣದಿಂದ 7 ವೃತ್ತಾಕಾರದಲ್ಲಿರುವಂತಹ ಆ 7 ವೃಕ್ಷಗಳನ್ನು ಸರಳ ರೇಖೆಯಲ್ಲಿ ಬರುವಂತೆ ಮಾಡಿ ಒಂದೇ ಬಾಣದಿಂದ ಮತ್ತೆ ಚಿಗುರದ ಹಾಗೆ ಕಡಿದು ಬಿಟ್ಟನಂತೆ ಅದು. ಸಪ್ತಸಾಲ ವೃಕ್ಷಗಳ ಭಂಜನ. ಹೌದೇ ಹೌದು. ಮತ್ತೆ ಚಿಗುರದಂತೆ ಕತ್ತರಿಸುವುದು ಅನೇಕ ಬಾರಿ ಕತ್ತರಿಸಿದವ ನಾನು. ಆದರೆ ಮತ್ತೆ ಮರುದಿನಕ್ಕಷ್ಟೇ ಚಿಗುರಿ ಕಾಣಿಸುತ್ತಿತ್ತು. ಈಗ ರಾಮ ಮತ್ತೆ ಚಿಗುರದೇ ಇದ್ದಂತಹ ಸ್ಥಿತಿಯಲ್ಲಿ ಅದನ್ನು ಕತ್ತರಿಸಿದ. ಒಂದರ್ಥ ಆಗ್ತದೆ, ಬಾಣ ಪ್ರಯೋಗ ಕುಶಲತೆಯಲ್ಲಿ ನನಗಿಂತಲೂ ನಿಖರತೆಯನ್ನು ನಿರ್ದುಷ್ಟವಾದುದನ್ನು ಸಾಧಿಸಿಕೊಂಡವನು ರಾಮ ಅನ್ನುವುದರಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ಬಿಡು, ಒಬ್ಬೊಬ್ಬನಿಗೆ ಒಂದೊಂದರಲ್ಲಿ ಬಲ ಇರ್ತದೆ. ಶಸ್ತ್ರವಿದ್ಯೆಯಲ್ಲಿ ನಾನು ಸಾಕಷ್ಟು ಪರಿಣತನಲ್ಲ ಅನ್ನುವುದನ್ನು ನಾನೇ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವ. ಆದ್ದರಿಂದ ರಾಮನದ್ದಾದಂತಹ ಶಸ್ತ್ರಸಂಧಾನದ ಕೌಶಲ ಏನಿರಲಿ, ಪ್ರಯೋಗ ಕುಶಲತೆ ಇರಲಿ, ಅದು ನನಗೆ ಪ್ರಶ್ನೆಯಾಗಿ ಪರಿಣಮಿಸುವುದಿಲ್ಲ. ಅಂತೂ ಎಚ್ಚರಿಸಿದ್ದು ಒಳ್ಳೆಯದೇ ಆಯಿತು. ನನಗೂ ಅಚ್ಚರಿಯಾಗಿ ಹೋಗಿತ್ತು. ಯುದ್ಧದಲ್ಲಿ ಕೈಸೋತು ಹಿಂದಿರುಗಿದಂತಹ ಸುಗ್ರೀವ ಮತ್ತೆ ಚೇತರಿಸಿಕೊಳ್ಳುವಲ್ಲಿ ಕೆಲವು ಶತಮಾನಗಳು ಉತ್ತರಿಸಿ ಹೋಗುತ್ತಿತ್ತು. ಶೀಘ್ರಾತಿ ಶೀಘ್ರವಾಗಿ ಮತ್ತೆ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು ಅಂತಾದರೆ ಏನಿರಬಹುದು ಕಾರಣ? ನನ್ನಷ್ಟಕ್ಕೆ ನಾನೊಂದು ಸಮಾಧಾನದ ಉತ್ತರವನ್ನು ಕಂಡುಕೊಂಡಿದ್ದೆ. ಮೃತ್ಯುವಿನ ವಾಸನೆ ಬಂದವನಿಗೆ ಮತ್ತೆ ಪ್ರಜ್ಞೆ ಇರುವುದಿಲ್ಲ, ಈ ಕಾರಣಕ್ಕಾಗಿ ಕರೆದಿರಬೇಕು ಅಂತ. ಅದಲ್ಲ, ವಾಲಿಯನ್ನೇ ಮೃತ್ಯುಮುಖನನ್ನಾಗಿಸ್ತೇನೆ ಅನ್ನುವಂತಹ ಒಂದು ವಿಶ್ವಾಸದಿಂದ ಮತ್ತೆ ಯುದ್ಧಕ್ಕೆ ಕರೆಯುವಲ್ಲಿ ಸಿದ್ಧನಾಗಿದ್ದಾನೆ ಅನ್ನುವಂತಹ ಎಚ್ಚರವನ್ನು ನಿನ್ನ ಮಾತಿನಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ. ಒಳ್ಳೆಯದು. ಈ ಪ್ರಜ್ಞೆಯೊಂದು ನನ್ನ ಜೊತೆಯಲ್ಲೇ ಇರ್ತದೆ. ಯುದ್ಧ ಮುಗಿಸಿ ಮತ್ತೆ ಬಂದು ಮಾತಾಡ್ತೇನೆ. ಆಗಲೇ ಬೇಡ ಅಂತ ಹೇಳಿದ್ದು ನಾನು. ಇದು ನೀತಿಯಾಗಿ ನಿಮಗೆ ಪರಿಣಮಿಸಿದೆ ಅಂತ ಕೇಳುವುದಕ್ಕೆ, ಯುದ್ಧಕ್ಕೆ ಹೋಗಬೇಡಿ ಅಂತ ಹೇಳುವುದಲ್ಲ ನಾನು. ಮತ್ತೆ ಹೋಗಿ ನೀವು ಇಂದಲ್ಲ ನಾಳೆ ನೋಡಿಕೊಂಬ ಯುದ್ಧವೇಳೆಯಲ್ಲವಿಂದೋ ನಾಳೆ ನೋಡಿಕೊಂಬ ಯುದ್ಧವೇಳೆಯಲ್ಲವಿಂದು ಯುದ್ಧವೇಳೆಯಲ್ಲವೆಂದು ಕಾಂತ ನಾಳೆ ನೋಡಿಕೊಂಬ ಯುದ್ಧವೇಳೆಯಲ್ಲವೆಂದು ಈ ವೇಳೆಯಲ್ಲವೆಂದು ಎನ್ನುತ್ತ ಕಾಲಿನ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು. ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಕಾಲ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು.
ಒಬ್ಬುದೆಂದು ನೀಗೆ ಮತ್ಪ್ರಾಣಕಾಂತ ನೀತೆಯಲ್ಲ ಯುದ್ಧ ವೇಳೆಯಲ್ಲ ನೀತಿಯಲ್ಲ ಯುದ್ಧ ವೇಳೆಯಲ್ಲವೇನು ನಾಳೆ ನೋಡಿಕೊಂಬ ಯುದ್ಧ ನೀಗೇಳು ಮಕಾಣಕಾಂತ ಕಾಂತ, ಭಾವ ಬದಲಾದಾಗ ಮಾತ್ರವೇ ಭಾಷೆಯು ಬದಲಾಗುತ್ತದಂತೆ. ಈ ಹೊತ್ತು ಸುಗ್ರೀವನ ಭಾವವೇ ಬದಲಾಗಿದೆ ಎನ್ನುವುದಕ್ಕೆ ಆತ ಯುದ್ಧಕ್ಕೆ ನಿಮ್ಮನ್ನು ಕರೆದ ರೀತಿಯೇ ಸಾಕ್ಷಿಯಾಗುವುದಿಲ್ಲ. ಕರೆಯುವುದರಲ್ಲಿ ಆತನ ಭಾಷೆ ಬದಲಾಗಿದೆ ಎನ್ನುವುದು ಸ್ಪಷ್ಟವೇ. ಅಣ್ಣ ವಾಲಿ ಅಂತ ಕರೀತಾ ಇದ್ದವ, ಎಲ್ಲಾ ಪಾಪಿ ವಾಲಿ ಬಾಯುದ್ಧಕ್ಕೆ ಎಂದು ಕರೀತಾ ಇದ್ದ. ಅಣ್ಣ ಅಂತ ಕರೆದ ಕಾಲಕ್ಕೆ ಸಂತೋಷಿಸುವ ಸಮಯ ಸತ್ತು ಹೋಗಿತ್ತು. ಪಾಪಿ ಅಂತ ಹೇಳಿದ್ರೆ ಕುಗ್ಗುವ ದಿನ ಇನ್ನೂ ಬರಲಿಲ್ಲ. ಹೆದರಬೇಡ ನೀನು. ಆದರೆ ಸುಗ್ರೀವನ ಭಾವ ಬದಲಾಗಿದೆ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ರಾಮನ ಆಗಮನದಿಂದಾಗಿ ಸುಗ್ರೀವನ ಸ್ವಭಾವ ಬದಲಾಗಿದೆ, ಭಾವ ಬದಲಾಗಿದೆ ಎನ್ನುವುದರಲ್ಲಿ ಒಳಗಿರುವ ಮತಿತಾರ್ಥ ಏನು ಎನ್ನುವುದನ್ನು ನೀವು ಗಮನಿಸಿಕೊಳ್ಳಬೇಕು. ನಿನಗೇನರ್ಥ ಆಯಿತು? ರಾಮನಿಂದಾಗಿ ಸುಗ್ರೀವನ ಅಂತಃಶಕ್ತಿ ಅಂತಃಸತ್ವ ಬಲಿಷ್ಠವಾಗಿದೆ ಈ ಹೊತ್ತಿಗೆ ಎನ್ನುವುದು ಸ್ಪಷ್ಟವೇ. ಆದದ್ದರಿಂದ ಯುದ್ಧಕ್ಕಾಗಿ ಆತ ಆಹ್ವಾನಿಸುತ್ತಿದ್ದಾರೆಂಬಲ್ಲಿ ಹೋಗಬೇಡಿ ಅಂತ ನಾನು ಹೇಳುತ್ತಾ ಇಲ್ಲ. ಈ ಹೊತ್ತಿಗೆ ಬೇಡ. ರಾಮನೇನು, ರಾಮನ ಯೋಗ್ಯತೆ ಏನು, ರಾಮನ ಸಾಮರ್ಥ್ಯ ಏನು, ರಾಮನ ಪಟುತ್ವವೇನು ಎನ್ನುವುದನ್ನು ನಾಳೆ ನೋಡಿ ನಾನು ಹೇಳುವುದರಲ್ಲಿ ಸತ್ಯ ಉಂಟು ಅಂತಾದರೆ ಅದನ್ನು ಒಪ್ಪಿಕೊಳ್ಳಿ. ಇಲ್ಲ ಅಂತಾದರೆ ಕೊಂಬ ಯುದ್ಧ. ನಾಳೆ ನೋಡಿ ಬಳಿಕ ಕೊಂಬ ಯುದ್ಧ. ಯುದ್ಧವೇ ಸಿದ್ಧವೆಂದಾದರೆ ರಾಮನಲ್ಲಿಗೆ ಯುದ್ಧ ಮಾಡಿ ಇದರ ಬಗ್ಗೆ ಒಂದು ಸರಿಯಾದ ಚಿಂತನಾ ಮಂಥನವನ್ನು ನಡೆಸಿ ಯುದ್ಧ ಅನಿವಾರ್ಯ ಅಥವಾ ಯುದ್ಧ ಅಗತ್ಯ ಅಂತ ಕಂಡ್ರೆ ಅದನ್ನು ತೆಗೆದುಕೊಳ್ಳಿ. ಅಲ್ಲದಿದ್ರೆ ಯುದ್ಧವೇ ಬೇಡ ಅಂತ ತಿಳ್ಕೊಳ್ಳಿ. ಈ ಇಷ್ಟು ಕತೆ ಅಲ್ಲದೆ ಇದ್ರೂ ಕೂಡ ನಿಮ್ಮ ಹೆಂಡತಿಯಾಗಿ, ಒಂದು ಮನೆಯ ಗೃಹಲಕ್ಷ್ಮಿಯಾಗಿ, ನಿಮ್ಮ ಏಳ್ಗೆಯನ್ನು ಬಯಸುವ ನಿಮ್ಮ ಪತಿಯಾಗಿ ನನ್ನ ಅಂತಃಕರಣ ಹೇಳುತ್ತಾ ಉಂಟು, ಹೆಂಡತಿಯ ಅಂತಃಕರಣ ಹೇಳುತ್ತಾ ಉಂಟು. ಆಗಿನಿಂದ ಕೂಡ ಏನೇನೋ ಅಪಶಕುನಗಳನ್ನು ಕಾಣುತ್ತಾ ಇದ್ದೇನೆ. ನಾನು ಮನಸ್ಸಿನಾಳದಿಂದ ಯಾವುದೋ ಭಯವು ಕಾಡುತ್ತಾ ಉಂಟು ನನಗೆ. ಆದದ್ದರಿಂದಲೇ ರಾಘವನಾಗಮಿಸಿದ್ದಾನೆ ಎನ್ನುವಂತಹ ಒಂದು ಕತೆ ಬಿಟ್ಟು ಹೆಂಡತಿಯ ಮನ ಹೇಳುವ ಭಾವ ಏನು, ಭಾಷೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತಹ ಗಂಡನಾಗಿಯೂ ಕೂಡ ಈ ಹೊತ್ತು ವ್ಯವಹರಿಸಬೇಕು. ಸ್ವಾಮಿ, ಯುದ್ಧಕ್ಕೆ ಹೋಗುವುದೇ ನೀವು ಹೌದಾಗಿದ್ದರೆ ನಾಳೆ ಹೋಗಿ, ದಯವಿಟ್ಟು ಈ ಹೊತ್ತಿಗೆ ಹೋಗಬೇಡಿ. ಅವಲಕ್ಷಣಗಳು ಕಾಣುತ್ತಾ ಉಂಟು ನಿಮಗೆ ಎನ್ನುವ ಕಾರಣದಿಂದಲೇ ನಿಮ್ಮ ಪಾದ ಮೂಲಕ್ಕೆ ಒಳಗಿದ್ದೇನೆ. ಬೇಡ ಸ್ವಾಮಿ, ಈ ಹೊತ್ತಿಗೆ ಬೇಡ, ಯುದ್ಧ ಬೇಡ. ತಾರಾ ಏನೆಸಗುತ್ತಾ ಇದ್ದೀಯೆ? ಕೇವಲ ಮಾತುಗಳಿಂದ ನನ್ನನ್ನು ಕಟ್ಟು ಹೊಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯವನ್ನು ಮನಗಂಡು ನನ್ನ ನಡೆಗೆ ತಡೆಯನ್ನು ತಂದೊದಗಿಸುವಂತಹ ಉದ್ದೇಶದಿಂದ ಅಡಿಗಳಿಗೆರಗಿ ಕಣ್ಣೀರಿಳಿಸುವುದಕ್ಕೆ ತೊಡಗಿದೆಯೋ? ಕೈ ಹಿಡಿದಂತಹ ಹೆಣ್ಣನ್ನು ಕಣ್ಣೀರಿಳಿಸುವಂತಹ ಬುದ್ಧಿಯುಳ್ಳಮ ವಾಲಿ ಅಂತ ತಪ್ಪಾಗಿ ಕಲ್ಪಿಸಬೇಡ. ಕಣ್ಣೀರನ್ನು ಒರೆಸಿಕೊ. ತಾರಾ ಕಾಂತ, ಇಂದು ನಿನ್ನೆಯಲ್ಲ ನಮ್ಮೊಳಗಿನ ಸಂಬಂಧ ಬಹು ಹಿಂದಿನದು. ಇಷ್ಟು ಸುದೀರ್ಘ ಕಾಲದ ಜೀವನದಲ್ಲಿ ಪತಿಯಾಗಿ ನನ್ನನ್ನು ನೀನು ಸತಿಯ ಸ್ಥಾನದಲ್ಲಿ ನಿಂತು ಎಷ್ಟು ಅರ್ಥ ಮಾಡಿಕೊಂಡಿದ್ದಿ ಅನ್ನುವುದರ ಮೂಲಕವಾಗಿ ನಿನ್ನ ಬಾಯಿಯಿಂದ ಮಾತುಗಳು ಹೊರಡಬೇಕೇ ಹೊರತು ಕೇವಲ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ವಾಕ್ಯಗಳು ಬದಲಾಗಕೂಡದು. ಏನು ವಿಚಿತ್ರ ಮಾತಾಡ್ತೀವ ನನ್ನಲ್ಲಿ. ಚಿತ್ರದರಾಗಿ
ನಿನ್ನನ್ನು ನಾನು ಈ ತನಕ ದುಡಿಸಿಕೊಂಡ ಬಗ್ಗೆ, ನಡೆಸಿಕೊಂಡ ಬಗ್ಗೆ ನಾನೇ ಒಮ್ಮೆ ಆತ್ಮಾವಲೋಕನವನ್ನು ಮಾಡುವಂತಹ ಸನ್ನಿವೇಶವನ್ನು ಒಂದು ಕ್ಷಣದಲ್ಲಿ ಸೃಷ್ಟಿ ಮಾಡಿದೆ. ಕೇವಲ ನಿನ್ನ ದೇಹಾಕಾರದಲ್ಲಿ ನಾನು ಗಮನಿಸಿದ್ದು ಈ ತನಕ ಸೌಂದರ್ಯವನ್ನು ಮಾತ್ರ. ನೀನೊಂದು ಆಲೋಚನಾ ಸೌಂದರ್ಯವನ್ನು ಹೊಂದಿದವಳು, ಮಂಥನಶೀಲಳು ಅನ್ನುವುದನ್ನು ನಾನು ಅರಿಯದೇ ಹೋದನೆಲ್ಲ ಇಷ್ಟು ಸುದೀರ್ಘ ಜೀವನದಲ್ಲಿ. ಪ್ರಾಯ ಹೀಗಿರಬೇಕು. ನಿನಗೆ ಅವಕಾಶ ಸಿಗದೇ ಇದ್ದದ್ದಲ್ಲ, ಸಿಕ್ಕಿರುವ ಅವಕಾಶಗಳನ್ನು ನಾನು ವಿನಿಯೋಗ ಮಾಡದೆ ಹೋದದ್ದರಿಂದ, ನಿನ್ನ ಅಂತರ್ಗತವಾದಂತಹ ಭಾವಗಳ ಸ್ಪಷ್ಟೀಕರಣಕ್ಕೆ ಅವಕಾಶವೇ ದೊರಕದೇ ಹೋದದ್ದರಿಂದ ವಾಲಿಯ ಜೀವನದಲ್ಲಿ ಬಹುದೊಡ್ಡ ನಷ್ಟವಾಗಿ ಹೋಯಿತು ಅಂತ ನನಗೀಗ ಅರ್ಥವಾಗುತ್ತದೆ. ಅಂಗದನಾಡಿದಂತಹ ಸಂಗ್ರಹಯೋಗ್ಯವಾದಂತಹ ವಿಚಾರಗಳನ್ನೆಲ್ಲ ಕೇಳಿ ತಿಳಿದು ನಿನ್ನ ಮತಿಯ ಮಿತಿಯಲ್ಲಿ ಮಥಿಸಿ ಅದಕ್ಕೊಂದು ಮತಿದಾರ್ಥವನ್ನು ಕಲ್ಪಿಸಿಕೊಂಡಿದ್ದಿ. ಆದ್ದರಿಂದಲೇ ಪರಿಣಾಮದಲ್ಲಿ ಭಯಾನಕವಾದೇನೋ ಒಂದು ಘಟಿಸಿ ಹೋಗ್ತದೆ ಅನ್ನುವಂತಹ ಅನೂಹ್ಯವಾದಂತಹ ಚಿಂತೆ ನಿನ್ನನ್ನು ಆವರಿಸಿಕೊಂಡಿದೆ. ಹೌದು ಸ್ವಾಮಿ. ಸಹಜವಾಗಿಯೇ ಕುಲವಧು ಅನ್ನಿಸಿಕೊಂಡವಳಿಗೆ ಹೊರಗಿನ ಸೌಂದರ್ಯಕ್ಕಿಂತಲೂ ಒಳಗಿನ ಸೌಂದರ್ಯ ಬೇಕು ಅನ್ನುವಂತಹ ಯಥಾರ್ಥವನ್ನು ಇಂದಿನ ದಿನ ನೀನು ಈ ಕಾಲದಲ್ಲಿ ತೋರಿಸಿಕೊಟ್ಟಿದ್ದಿ. ನೀನಾಡಿದ ಮಾತುಗಳೆಲ್ಲ ಚಿತ್ರವಾಯಿತು. ಚಿತ್ರವಾಯಿತು ಅಂದ್ರೆ ನನ್ನಲ್ಲಿ ಅಚ್ಚಳಿಯದೆ ಅದು ಸ್ಥಾಪಿತವಾಯಿತು ಅಂತ ಅರ್ಥ. ಈ ಎಚ್ಚರಿಕೆ ಸದಾಕಾಲ ನನ್ನಲ್ಲಿ ಉಳಿದಿರುವಾಗ ಈಗ ಯುದ್ಧಕ್ಕೆ ಕರೆ ಕೊಟ್ಟಿರುವಂತಹ ಮಿತ್ರಜಾತನನ್ನಿಸಿಕೊಂಡ ಸುಗ್ರೀವನಿಗೆ ಅಂಜಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ವಿರೋಧಿಗಳಲ್ಲಿ ಹೋರಾಡುವಂತಹ ಕಾಲಕ್ಕೆ ವೀರಸಹಜವಾಗಿಯೇ ಪರಿಸ್ಥಿತಿಯ ಒತ್ತಡದಿಂದ ಮೈಮರೆಯುವಂತಹ ಪ್ರವೃತ್ತಿಗಿಂತ ನಿನ್ನ ವಾಲಿಯು ಹೊರತಲ್ಲ. ಆದರೆ ಈ ಸಲ ಸದಾ ಜಾಗರೂಕನಾಗಿಯೇ ವ್ಯವಹರಿಸ್ತೇನೆ. ಕೇವಲ ಸುಗ್ರೀವನನ್ನುವಂತಹ ಹೆಸರಿನ ಒಬ್ಬನೇ ಅಲ್ಲ ನನ್ನೊಂದಿಗೆ ಯುದ್ಧಕ್ಕಾಗಿ ಬಂದಿರುವುದು. ಮತ್ತೊಬ್ಬ ಹೆಸರಿನವನು ಇದ್ದಾನೆ, ರಾಮನನ್ನುವನು. ಈ ಪ್ರಜ್ಞೆಯನ್ನು ಉಳಿಸಿಕೊಂಡೆ ಹೋರಾಟದ ಕಣದಲ್ಲಿ ಅವರನ್ನು ಎದುರಿಸುವುದಕ್ಕೆ ಮುಂದಾಗ್ತಾನೆ. ಆಲೋಚನೆ ಮಾಡು. ಕೇವಲ ರಾಮ ಬಂದಿದ್ದಾನೆ, ಆಶ್ವಾಸನೆಯನ್ನು ಒದಗಿಸಿದ್ದಾನೆ ಅಂದ ಮಾತ್ರಕ್ಕೆ ಅಂಜಿ ಉಳಿಯಬೇಕಾದಂತಹ ಅವಶ್ಯಕತೆಯೂ ಇಲ್ಲ. ಅಥವಾ ನಾಳೆಯನ್ನು ನೋಡಿ ಬೇಕಾ ಬೇಡ ಅನ್ನುವಂತಹ ನಿರ್ಣಯದಿಂದ ಯುದ್ಧವನ್ನು ನಿಶ್ಚಯ ಮಾಡೋಣ ಕೈಗೊಂಬ ಅನ್ನುವಂತಹ ನಿನ್ನ ಮಾತಿಗೂ ಇಲ್ಲಿ ಯಾವುದೇ ಅರ್ಥ ಹುಟ್ಟುವುದಿಲ್ಲ. ಯಾಕೆ ಗೊತ್ತೋ, ಈ ಮೊದಲ ಎಲ್ಲೇ ಆದರೂ ಅಥವಾ ಈ ಸಲವಾದರೂ ನಾನು ಉದ್ದೇಶಿಸಿ ಸುಗ್ರೀವನೊಂದಿಗೆ ಹೋರಾಟವೋ ಸುಗ್ರೀವ ನಿರ್ಣಯಿಸಿ ಹೋರಾಟ, ಬಹಳ ವ್ಯತ್ಯಾಸ ಉಂಟು ಇದಕ್ಕೆ. ಒಂದೇ ಒಂದು ಸಲವಾದರೂ ಸುಗ್ರೀವನೊಂದಿಗೆ ನಾನು ಹೊಯ್ದಾಡ್ತೇನೆ ಅಂತ ನಾನು ಯುದ್ಧಕ್ಕೆ ಹೋದನು. ಯುದ್ಧಕ್ಕೆ ಕರೆ ಬಂದಂತಹ ಕಾಲಕ್ಕೆ ವೀರ ಸಹಜವಾದಂತಹ ಪ್ರಕ್ರಿಯೆಯಿಂದಲೇ ಯುದ್ಧಕ್ಕಾಗಿ ಮುಂದುವರಿದವು. ವೀರಸ್ಯ ಮರಣಂ ತೃಣಂ. ವೀರನಾದವನೇನು ನಮಗೆ ಚೆನ್ನಾಗಿ ಗೊತ್ತುಂಟು. ಮರಣ ಶಾಸನವನ್ನೇ ಬಗಲಿನಲ್ಲಿ ಇರಿಸಿಕೊಂಡು ಸಮರ ಕ್ಷೇತ್ರವನ್ನು ಪ್ರವೇಶಿಸುತ್ತಿರುವವನು ತಾನುವಂತಹ ಪ್ರಜ್ಞೆ ಇಲ್ಲದೆ ಇದ್ದವನಿಗೆ ಹೋರಾಟದ ಕಣಕ್ಕಿಳಿಯುವಂತಹ ಹಕ್ಕನ್ನೇ ನಿಷೇಧಿಸಲಾಗಿದೆ. ಹೋರಾಟಕ್ಕೊಬ್ಬ ಇಳಿಯುತ್ತಾನೋ ಎದುರಾಳಿಯನ್ನು ಇರಿಯುತ್ತೇನೆ ಅಂತ ಒಂದೇ ಉದ್ದೇಶವಲ್ಲ, ಎದುರಾಳಿಯ ಇರುವಿಕೆಯನ್ನು ಎದುರಿಸ್ತೇನೆ ಅನ್ನುವಂತಹ ಉದ್ದೇಶ ಬೇಕು ಅಲ್ಲ, ಅದಕ್ಕೆ ತಲೆಕೊಡುವುದಕ್ಕೆ ಸಿದ್ಧನಾಗಿರಬೇಕು. ಆದ್ದರಿಂದಲೇ ಮಿತ್ರಜಾತಗಂಜುವಂತಹ ವರ್ತಮಾನ ಉಂಟೆ. ಭವಿಷ್ಯತ್ತನ್ನು ತಿಳಿದವಲ್ಲ ನಾನು. ನನ್ನ ಭೂತದಲ್ಲಿ ಅಂತಹದೊಂದು ಸ್ಥಿತಿ ಸಿದ್ಧವಾಗಲಿಲ್ಲ. ನಡೆಯುತ್ತಿರುವಂತಹ ವರ್ತಮಾನದಲ್ಲಿ ಪಂಥಾಹ್ವಾನದ ಯುದ್ಧೋತ್ಸಾಹದ ಕರೆಯನ್ನು ಮನ್ನಿಸದೆ ಅದಕ್ಕೆ ಸ್ಪಂದಿಸದೆ ನಿನ್ನ ಸೆರಗಿನ ಮರೆಯಲ್ಲಿ ಮುಖ ಹುದುಗಿಸಿಕೊಂಡು ಬದುಕಿಕೊಳ್ಳುವಂತಹ ಪಾಷಂಡಿ ಜೀವನವನ್ನು ನಿರೀಕ್ಷಿಸುವ ವಾಲಿ ಅಂತ ಕಲ್ಪಿಸಿಕೊಂಡೆಯಾ? ಹೇಗೆ ಹೇಳು? ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಮಾತನ್ನೇ ಆಲೋಚಿಸೋಣ. ಅಯೋಧ್ಯಾಧಿಪನ ಸೂನುವಾದಂತಹ ರಾಮನೊಂದಿಗೆ ಸಖ್ಯವಾದದ್ದು ಆಗಿನ ಯುದ್ಧ ಕಳೆದ ಮೇಲಲ್ಲೂ ಅಲ್ಲ, ಅದಕ್ಕಿಂತ ಮೊದಲೇ ಅಲ್ಲೋ. ರಾಮ ಸುಗ್ರೀವನ ಸಹಾಯಕ್ಕಾಗಿ ನಿಂತು ಅವನಿಗೆ ಬೆಂಬಲವಾಗಿ ಹೋರಾಡ್ತಾನೆ ಅಂತಾದ್ರೆ ಆಗಲೇ ಹೋರಾಡಬಹುದಿತ್ತಲ್ಲ. ಹೋರಾಡದೆ ಉಳಿದಿದ್ದಾನೆ ಅಂತಾದ್ರೆ ಏನರ್ಥ? ಹೋರಾಡುವ ಧೈರ್ಯ ಇದ್ದು ಮಾತು ಕೊಟ್ಟದ್ದಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಭಾವುಕತೆಯ ದೃಷ್ಟಿಯಿಂದ ರಾಮನನ್ನು ಬಹುದೊಡ್ಡದು ಅಂತ ಮಾಡಿರಬಹುದು. ಒಬ್ಬ ಸಾಮಾನ್ಯ ಮರ್ತ್ಯನಾದಂತಹ ದಶರಥನ ಸುಕುಮಾರನಾದಂತಹ ರಾಮನೋ ಗೀಮನೋ
ಅದನ್ನು ಲೆಕ್ಕಿಸಬೇಕಾದಂತಹ ಅವಶ್ಯಕತೆಯೇ ನನಗಿಲ್ಲ. ಯಾಕೆ ಗೊತ್ತೋ, ಈ ತನಕ ಸ್ಥಾಪಿತವಾದಂತಹ ಚಾರಿತ್ರವನ್ನು ಯೋಧನ್ಯಾಯೇಣ ಒದಗಿಸಿದವನು ಈ ಪ್ರಪಂಚದಲ್ಲಿ. ಈ ಧಾತ್ರಿಯಲ್ಲಿ ನನ್ನ ಅಧಟಿನಿಂದಲೇ ಧಾತ್ರಿಯಲ್ಲಿರುವಂತಹ ವೀರ ಪುರುಷರ ಎದೆಯಲ್ಲಿ ಭಯದ ಬೀಜವನ್ನು ಬಿತ್ತಿದವನು ವಾಲಿ ಮರೆಯದಿರು. ತ್ರಿಮೂರ್ತಿಗಳನ್ನಾದರೂ ವಂಜಿಸಬಲ್ಲಂತಹ ಛಾತಿಯನ್ನು ಹೊಂದಿದವ ವಾಲಿ ಯಾವ ಕಾಲಕ್ಕೂ ವೀರ ಕರೆಗೆ ಸ್ಪಂದಿಸದೇ ಉಳಿಯುವಂತಹ ಸ್ಥಿತಿ ಇಲ್ಲ. ಅಸಾಧ್ಯವಾದಂತಹ ಶರದಿ ಮಂಥನದಂತಹ ಕಾಯಕದಲ್ಲೂ ನನ್ನ ಭುಜದಂಡೆಯ ಸಾಮರ್ಥ್ಯವನ್ನೇ ವಿನಿಯೋಗಿಸುವುದರ ಮೂಲಕವಾಗಿ 3 ಮೂರ್ತಿಗಳಿಂದಲೂ ಬೆನ್ನು ತಟ್ಟಿಸಿಕೊಂಡವನು ಅನ್ನುವುದನ್ನು ಮರೆತು ಬಿಟ್ಟೆ ಏನೇ ಕ್ಷಣ ಕಾಲದಲ್ಲಿ. ಯಾವನ ಒಬ್ಬ ಅಯೋಧ್ಯೆಯಲ್ಲಿ ಮೊನ್ನೆ ಹುಟ್ಟಿದ ನಾಳೆಗಿಲ್ಲವಾಗುವ ರಾಮನ ಮಾತನ್ನು ಕೇಳಿ ಬಹುದೀರ್ಘ ಕಾಲದಿಂದ ನಿನ್ನೊಂದಿಗೆ ದಾಂಪತ್ಯವನ್ನು ಅನುಭವಿಸಿದಂತಹ ವಾಲಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಇದ್ದಂತಹ ಮೌಢ್ಯ ನಿನ್ನನ್ನು ಆವರಿಸಿ ಹೋಯಿತೆ. ಬ್ರಹ್ಮನಿಂದ ಉತ್ತೇಜಿತನಾಗಿ ನನ್ನಯ್ಯ ನನಗಿದ್ದಂತಹ ಕನಕ ಮಂದಾರದ ಮಾಲೆಯುಂಟು, ಕನಕ ಪುಷ್ಪದ ಹಾರ ಉಂಟು. ಆಲೋಚನೆ ಮಾಡು. ಎದುರಾಳಿ ಅರ್ಧಶಕ್ತಿಯನ್ನಾದರೂ ಹ್ರಾಸಗೊಳಿಸಬಲ್ಲಂತಹ ಸಾಮರ್ಥ್ಯವನ್ನು ದೇವತೆಗಳ ವರವಿಶೇಷದಿಂದ ನಾನು ಹೊಂದಿದ್ದೇನೆ ಅಂತ ಅದರ ಅರ್ಥ ಏನು? ತಾರಾದೇವಿಗೊಬ್ಬ ಆದರ್ಶ ಪತಿಯಾಗಿ, ಕಿಷ್ಕಿಂದೆಗೊಬ್ಬ ಭೂಷಣಪ್ರಾಯನಾದಂತಹ ಅರಸನಾಗಿ, ಸುಗ್ರೀವನಿಗೆ ಕಾಲಕಾಲಕ್ಕೆ ಅವನಿಗೆ ಬೇಕಾದ ಹಾಗೆ ಒದಗುವಂತಹ ಸಹೋದರಿಯ ಸಂಬಂಧವುಳ್ಳಂತಹ ಒಬ್ಬ ಸಹೋದರನಾದದ್ದಕ್ಕೆ ಸಿಕ್ಕಿದಂತಹ ಪ್ರತಿಫಲ ಅಲ್ಲ ಅದು. ನನ್ನಲ್ಲಿರುವಂತಹ ಅಧಟಿಗೆ ಸಿಕ್ಕಿದಂತಹ ಪ್ರತಿಫಲ. ನನ್ನ ರಟ್ಟೆಯ ತ್ರಾಣವನ್ನು ವಿನಿಯೋಗಿಸಿ ನಾನು ದೇವತಾನುಗ್ರಹವನ್ನು ಸಂಪಾದಿಸಿದ್ದೇನೆ ಅಂದ ಮೇಲೆ ಮತ್ತೆ ಸಾಮಾನ್ಯ ಮರ್ತ್ಯರಿಗಂಜು ಬೇಕಾದಂತಹ ಅವಶ್ಯಕತೆ ಏನುಂಟು? ಚಿತ್ತದಲ್ಲಿ ಶಂಕೆ ಬೇಡ, ಮತ್ತೆ ನೋಡೆನ್ನ ಕೈವಾಡ. ಯಾಕೆಂದ್ರೆ ಹೆಚ್ಚು ಹೇಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಹೇಗೂ ಮಾಡುವುದಕ್ಕಿದ್ದದ್ದನ್ನು ಆಡಿ ಯಾಕೆ ಅದರ ರುಚಿಗೆಡಿಸುವುದು. ತಾರಾ ಪೂರ್ವ ದಿಗಂತದಲ್ಲಿ ಉದಯಿಸಿ ಬರುವಂತಹ ಸೂರ್ಯನಂತೆಯೇ ಸದಾಕಾಲ ಅರುಣರಾಗ ರಂಜಿತವಾಗಿ ನಿನ್ನ ಹಣೆಯಲ್ಲಿ ಆ ಸಿಂಧೂರ ಉಳಿಯುವಂತಹ ಯೋಗ ಭಾಗ್ಯಗಳುಂಟು ಅಂತಾದರೆ ಸೌಭಾಗ್ಯವತಿಯಾದಂತಹ ನಿನ್ನ ಎದುರುಗೊಳ್ಳುವಿಕೆಯಿಂದ ಸಂತೋಷಗೊಳ್ಳುವುದಕ್ಕಾಗಿ ವಿಜಯಭಾಮಿನಿಯನ್ನು ಜೊತೆಗಿರಿಸಿಕೊಂಡು ಸೂರ್ಯೋದಯದ ಕಾಲಕ್ಕೆ ಈ ಅರಮನೆಯ ಹೊಸ್ತಿಲಿನ ಬಳಿಗೆ ಬರ್ತೇನೆ. ಅಲ್ಲ, ಸೋಲೆ ನನಗೆ ನಿರ್ಣಯಾತ್ಮಕವಾದಂತಹ ನಿರೂಪಾವಿಧಿಯದ್ದು ಅಂತಾದ್ರೆ ಮೀರುವುದಕ್ಕೆ ಯಾವನಿಂದ ಸಾಧ್ಯ? ಕಣ್ಣೀರಿಳಿಸುತ್ತಾ ಕೆಂಪಡರಿದ ಕಣ್ಣುಗಳಿಂದ ನನ್ನನ್ನು ಬೀಳುಗೊಡುತ್ತಿರುವಂತಹ ನಿನ್ನ ಮುಖದರ್ಶನವೇ ಕೊನೆಯದ್ದು ಅಂತ ತಿಳ್ಕೊಂಡು ಇಲ್ಲಿಂದ ಹೊರಟು ಹೋಗುತ್ತೇನೆ. ಆದರೂ ಭರವಸೆಯ ಮಾತು ಹೇಳುತ್ತೇನೆ, ನಿನ್ನ ಸೌಮಾಂಗಲ್ಯಕ್ಕೆ ಯಾವ ಕಾಲಕ್ಕೂ ಕೊರತೆಯಾಗುವುದಿಲ್ಲ. ಕಣ್ಣೀರಿಳಿಸಬೇಡ. ವಾನರರ ಜಾತಿಯವರಾದಂತಹ ನಾವು ನಿನ್ನ ಮುತ್ತೈದತನ ಹೋಗ್ತದೆ ಎನ್ನುವುದಕ್ಕಾಗಿ ಕಣ್ಣೀರಿಳಿಸಬೇಡ. ಕೇವಲ ನಿನ್ನ ಪತಿಯಾಗಿ ಈ ಕಿಷ್ಕಿಂದೆಯಲ್ಲಿ ನಾನು ಬದುಕುವುದನ್ನು ಅಭಿಲಾಷಿಸುವವನೂ ಅಲ್ಲ. ಕಿಷ್ಕಿಂದಾಧಿಪತಿಯಾಗಿ ನನಗೊಂದು ಸ್ಥಾನಮಾನ ಕಲ್ಪಿತವಾಗಿದೆ. ಅದನ್ನು ಹೊರತುಪಡಿಸಿ ಅಯೋಧ್ಯೆಯ ಚಕ್ರವರ್ತಿ ಪೀಠದ ಪಾದದ ಬುಡದಲ್ಲಿ ಕಿಷ್ಕಿಂದೆಯ ಒಂದು ಪ್ರಕರಣ ಈಗ ಒತ್ತೆಯಾಗಿಡುವಂತಹ ಸ್ಥಿತಿ ಒದಗಿದೆ ಅಂತಾದರೆ ಅದನ್ನು ಪ್ರಶ್ನಿಸಬೇಕಾದ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ 2 ಹೊಣೆಯು ನನಗಿದ್ದು. ಆ ಕಾರಣಕ್ಕಾಗಿ ಆದರೂ ನಾನು ಯುದ್ಧಕ್ಕೆ ಹೋಗಲೇಬೇಕು. ಚೆನ್ನಾಗಿ ಆಲೋಚನೆ ಮಾಡು. ಇಷ್ಟರ ತನಕ ಮಾಡಿದ್ದಕ್ಕೆ ತಾನು ಹೊಣೆಗಾರನಲ್ಲ ಅಂತ ಹೆಗಲು ಜಾರಿಸಿಕೊಳ್ಳುವಂತಹ ಹೊಣೆಗೇಡಿಯಾದಂತಹ ಪತಿಯನ್ನು ನಿರೀಕ್ಷಿಸಬೇಡ. ನೀನು ಮಾಡಿದ್ದು ಸರಿಯೋ ತಪ್ಪೋ ನನಗೆ ಮುಖ್ಯ ಅಲ್ಲ. ಮಾಡಿದಷ್ಟು ಸರಿ ನಾನು ಮಾಡಿದ್ದು ಅನ್ನುವುದನ್ನು ಒಪ್ಪಿಕೊಳ್ಳುವಂತಹ ವಿಶ್ವಾಸ ಇವತ್ತಿಗೂ ಜೀವಂತವಾಗಿ ಉಂಟು. ಆದ್ದರಿಂದಲೇ ವಾಲಿಯನ್ನು ಪ್ರಶ್ನಿಸುವುದಕ್ಕೊಬ್ಬ ಸಿದ್ಧನಾಗಿದ್ದಾನೆ ಅಂತಾದರೆ ಅವನ ಪ್ರಶ್ನೆಗಳಿಗೆ ಎದೆಗೊಡಬೇಕಾದಂತಹ ನನ್ನ ಅವಶ್ಯಕತೆ ಯುದ್ಧಕ್ಕಿಂತ ಬೇರೆಯಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದ್ದರಿಂದಲೇ ಒಳಗಿದ್ದುಕೋ. ಕೇವಲ ಮತ್ತಕಾಶಿನಿಯಾಗಿ ಪತಿಯ ಮನೋಗತವನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವಂತಹ ಸತಿಯಾಗಿ ನೀನಿರಬೇಕೇ ಹೊರತು
ಮತ್ತೆ 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 ನನ್ನ ಉದ್ದೇಶಕ್ಕೆ ಭಂಗ ತರುವಂತಹ ಮತ್ತಕಾಶಿನಿಯಾಗಕೂಡದು. ಮುತ್ತಿನ ಸೇಸೆಯನ್ನು ತಳೆದು ನಿನ್ನ ನಿರೀಕ್ಷೆಯಂತೆ ನಾನು ವಿಜಯಶಾಲಿಯಾಗಿ ಬರಲಿ ಅನ್ನುವಂತಹ ನಿರೀಕ್ಷೆಯಿಂದಿದ್ದು. ಹೊಂಬಣ್ಣವನ್ನು ಬೀರುತ್ತಾ ಉದಯಿಸಿ ಬರುತ್ತಿರುವಂತಹ ಸೂರ್ಯನೊಂದಿಗೆ ಹೊಂಬಟ್ಟಲಲ್ಲಿ ಕುಂಕುಮರಾಗ ರಂಜಿತವಾದಂತಹ ಶುಭ ನೀರನ್ನು ಇರಿಸುತ್ತಾ ಪ್ರತೀಕ್ಷೆಯಿಂದಿರು, ಆಗ ಕಾಣಿಸಿಕೊಳ್ಳುತ್ತೇನೆ. ಆಗಲಿ ಸ್ವಾಮಿ. ನಿಮ್ಮದಾದಂತಹ ನಿರ್ಧಾರಕ್ಕೆ ಬೇರೆ ಬಗೆಯನ್ನು ಬಯಸಬೇಕು ಎನ್ನುವ ಹಾಗೆ ನಾನಿಷ್ಟು ಹೇಳಿದವಳಲ್ಲ. ನನ್ನ ಮನದ ಭಾವವನ್ನು ಹೇಳಿದೆ ಅಷ್ಟೇ. ಒಳ್ಳೆಯದು. ನಿಮ್ಮ ವಿಜಯದ ನಿರೀಕ್ಷೆಯಲ್ಲೇ ಹಣೆ ತುಂಬಾ ಕುಂಕುಮ ಇಟ್ಟುಕೊಂಡು ಕಾಯ್ತಾ ಇರ್ತೇನೆ. ನಿರವೆಯಲೆ ನಡೆದಂದೋಯ್ ರವಿ ಜನ ತಡೆದ ನಾವಾಲೆ ಕಿಷ್ಕಿಂದೆ ಈ ತನಕ ಅವಿರೋಧವಾದಂತಹ ಜೀವನವನ್ನೇ ನಡೆಸಿದ್ದು. ಇಂದಿನ ದಿನ ಕಿಷ್ಕಿಂದೆಯಲ್ಲಿ ಒಡಕು ವಿರೋಧ ಸ್ಪಷ್ಟವಾಗಿ ನನ್ನ ಕಣ್ಣುಗೆ ಗೋಚರಿಸುವಂತಹ ಸ್ಥಿತಿಯಾಗಿ ಹೋಯ್ತಲ್ಲ. ಕರೆಗೇಳಿಸಿದ್ದು ಅರಮನೆಯ ಹಿಂಬದಿಯಿಂದ, ಆದ್ರೆ ಮುಂಭಾಗದಿಂದ ಕಲ್ಲಿನ ಸುರಿಮಳೆಯೇ ಆಗುತ್ತಾ ಇದೆ. ಯಾರು ಅಂತ ಕೇಳಿದರೆ ನಮಗೆ ವರ್ತಮಾನ ಬಂದಿದೆ. ನಮ್ಮವರೇ ಆದಂತಹ ವಾನರ ವೀರರು ಕೆಲ ಮಂದಿಗಳು ಹೋಗಿ ಸುಗ್ರೀವನನ್ನು ಅನುಸರಿಸಿಕೊಂಡು ಬದುಕುವುದಕ್ಕೆ ಸಿದ್ಧರಾಗಿದ್ದಾರೆ. ನೋಡಿ, ಸಂದರ್ಭ ಬರುವಾಗ ಪಕ್ಷ ಬದಲಾಯಿಸುವ ಮೂರ್ಖರು ಕೈ ಕೊಟ್ರಲ್ಲ ಮಧ್ಯದಲ್ಲಿ. ಈಗ ಬಹುಶಃ ಹೀಗಿರಬೇಕು ಪ್ರಕರಣ ತಿಳಿದಿರುವವರು. ಸಪ್ತತಾಳಾಚೇದನ, ದುಂದುಬಿಯ ಕಾಯದ ನಿರ್ಮೂಲನ, ಇದನ್ನು ಮಾಡಿದಂತಹ ರಾಮನದ್ದಾದಂತಹ ಸಾಮರ್ಥ್ಯದ ಕುರಿತಾದಂತಹ ಪ್ರಚಾರವನ್ನು ಕೇಳಿ ಗೆಲ್ಲುವ ಪಕ್ಷ ಸದ್ಯಕ್ಕೆ ಸುಗ್ರೀವನದ್ದು ಅಂತ ತಿಳಿದುಕೊಂಡು ಆ ಪಕ್ಷಕ್ಕೆ ಹೋಗಿದ್ದಾರೆ. ಅಲ್ಲ, ಈ ತನಕ ತಮ್ಮ ಮನದ ಅನಿಸಿಕೆಯನ್ನು ಪ್ರಕಟಿಸುವುದಕ್ಕೆ ಧೈರ್ಯ ಸಾಲದೆ ನನ್ನೊಂದಿಗೆ ಸುಮ್ಮನುಳಿದವರು. ಹೋಗಲಿ ಬಿಡಿ. ಯಾವಾಗ ನಾವು ಅವರನ್ನು ವಿರೋಧಿಗಳು ಅಂತ ಸ್ವೀಕರಿಸಿ ಆಗಿದೆಯೋ ಅವರ ಬಗ್ಗೆ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಏನು? ಆದರೂ ಪುರಕ್ಕೆ ರಕ್ಷಣೆಯಾಗಬೇಕು. ಶರಭ, ಶತಬಲಿ, ಗಜ, ಗವಯ, ಸುಮುಖ, ದುರ್ಮುಖ, ಗಂಧಮಾದನನೇ ಮೊದಲಾದಂತಹ ವಾನರ ಪ್ರಮುಖರನ್ನು ಕೋಟೆಯ ರಕ್ಷಣೆಗಾಗಿ ಇರಿಸಿದ್ದೇನೆ. ನನ್ನ ಮಗನಾದಂತಹ ಅಂಗದನನ್ನು ಪುರದ ರಕ್ಷಣೆಗಾಗಿ ನಿಯೋಜಿಸಿದ್ದೇನೆ. ಜಾಂಬವ, ನಳ, ಸುಷೇಣರೇ ಮೊದಲಾದಂತಹ ವಾನರ ಪ್ರಮುಖರನ್ನು ಜೊತೆಗೂ ಇರಿಸಿಕೊಂಡಿದ್ದೇನೆ. ಈ ತನಕ ಸುಗ್ರೀವನನ್ನು ಇರಿಸುವಲ್ಲಿ ಏಕಾಕಿಯಾಗಿ ಹೋಗುತ್ತಾ ಇದ್ದವ ಹೋರಾಟಕ್ಕೆ ಬರಬೇಕು ಅಂತಲ್ಲ. ಏನಾದರೂ ಅಲ್ಲಸಲ್ಲದೆ ಇದ್ದದ್ದನ್ನು ವಾಲಿಯ ಮುಂಭಾಗದಲ್ಲಿ ಸುಗ್ರೀವ ಸಹಿತನಾಗಿ ರಾಮ ಸಹಿತವಾಗಿ ಸುಗ್ರೀವನೋ ಮಾಡಿದರೆ ಒಂದು ಸಾಕ್ಷಿ ಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವರನ್ನು ಇರಿಸಿಕೊಂಡದ್ದು. ಭಾರೀ ಮರವೊಂದನ್ನು ಕಿತ್ತು ಹೆಗಲಿಗೇರಿಸಿ ಹೋಗ್ತೇನೆ ಸುಗ್ರೀವನ ಮುಂಭಾಗ. ಸುಗ್ರೀವ, ಏನೋ ಮತ್ತೆ ಬಂದೆಯ? ಹೌದು. ಮತ್ತೂ ಬಂದೆಯ? ಮತ್ತೂ ಬರ್ತೇನೆ. ನನಗರ್ಥವಾಗಿದೆ. ಮತ್ತು ಬಂದದ್ದರಿಂದಲೇ ಮತ್ತೆ 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 ನೀನು ಬರುತ್ತಿರುವೆ ಎನ್ನುವುದು. ಈಗ ಮತ್ತಿರುವುದು ನಿನ್ನಲ್ಲಿಯೇ ಅಲ್ಲ. ವಾಲಿಯನ್ನು ಹೇಗಾದರೂ ಮುಗಿಸಿ ಬಿಡಬೇಕು ಅನ್ನುವಂತಹ ಉದ್ದೇಶದಿಂದ ಕಾರ್ಯವಾಸಿಯಾಗಿ ಯಾವ ದಾರಿಯನ್ನಾದರೂ ಕ್ರಮಿಸುವುದಕ್ಕೆ ಸಿದ್ಧನಾಗಿದ್ದೆ ಅನ್ನುವಂತಹ ವರ್ತಮಾನ ನಾನೀಗಾಗಲೇ ಗ್ರಹಿಸಿಯಾಗಿದೆ. ವಾಲಿಯನ್ನು ಎದುರಿಸಿ ಉತ್ತರಿಸಿ ಏನು?
ಈ ತನಕ ಕನಸು ಕಂಡವರಿಲ್ಲ, ಕನಸು ಕಂಡರೂ ನನಸು ಮಾಡಿಕೊಳ್ಳುವಲ್ಲಿಯ ಸಫಲತೆಯನ್ನು ಕಂಡವರಿಲ್ಲ. ವಾಲಿಯನ್ನು ಉತ್ತರಿಸಿ ನಿತ್ತೇನು ಅಂತ ವಿಶ್ವಾಸ ಅಲ್ವಾ? ಹೌದು. ವಾಲಿಗೂ ಉತ್ತರಿಸಬಹುದು ಅನ್ನುವಂತಹ ವಿಶ್ವಾಸ ಅಲ್ವಾ? ಸಮಯ ಸಾಧಕತನ ಉಳ್ಳವನೇ ಧೂರ್ತ. ನನ್ನಲ್ಲಿ ಅಲ್ಲ, ನಿನ್ನಲ್ಲಿ ಇರುವುದು. ನೀನೆಷ್ಟೇ ಬಿಟ್ಟು ನಿನ್ನ ಒಳಗಿಂದೊಳಗೆ ಹೆದರಿಕೆ ಇದೆ ಎಂಬುದು ಸ್ಪಷ್ಟವಾಗಿ. ಮೇಲ್ನೋಟಕ್ಕೆ ಮಾತ್ರ ಧೂರ್ತ. ನಿನ್ನಲ್ಲಿ ಮತ್ತಿದೆ ಎಂಬುದನ್ನು ನೀನೇ ಹೇಳಿದ ಮೇಲೆ ಏನು ನಿನಗೆ ರಕ್ತದ ಒತ್ತಡ ಸ್ವಲ್ಪ ಹೆಚ್ಚಾಗಿದೆ. ಇಲ್ಲದಿರುತ್ತಿದ್ದರೆ ಈ ರೀತಿ ಮಾತನಾಡುತ್ತಲೇ ಇರಲಿಲ್ಲ. ನನ್ನ ಹೆಂಡತಿಯನ್ನು ಬಲಾತ್ಕಾರವಾಗಿ ಮನೆಯಲ್ಲಿರಿಸಿಕೊಂಡುದು ಮಾತ್ರವಲ್ಲ, ನಿನ್ನ ರಕ್ತದ ಮದ ಬಹಳ ಹೆಚ್ಚಾಗಿ ಹೋಗಿದೆಯಲ್ಲ, ಹೌದೇನ? ಮೊದಲು ನೀನು ಯುದ್ಧಕ್ಕೆ ಬರುವಾಗ ಕೊರಣಿಯಲ್ಲಿ ಮಾಲೆ ಇತ್ತ, ಈಗ ಬಂಗಾರದ ಮಾಲೆ ಹಾಕೊಂಡಿದ್ದಿ. ಆ ಕನಕ ಮಾಲಿಕೆಯನ್ನು ಧರಿಸಿ ಯುದ್ಧಕ್ಕೆ ಹೋದರೆ ಏನಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲದ ಸುದ್ದಿ ಏನೂ ಅಲ್ಲ. ನೀನು ಅಳ್ಳಳೆಯವ ಎಂಬುದನ್ನು ಇದು ತೋರಿಸಿಕೊಡ್ತದೆ. ಒಳಗಿಂದೊಳಗೆ ಹಾಳಾಗಿ ಹೋಗ್ತೀನಿ. ಈ ಬಾರಿ ನಿನ್ನನ್ನು ನಾನು ಬೀಳಿಸದೇ ಇದ್ದರೆ ನನಗೆ ಉತ್ತರದ ಬಲ ಉಂಟು ಎಂಬುದನ್ನು ತಿಳಿಯದೆ ಹೋದರೆ ನೀನು ನಾಶವಾಗುತ್ತಿ. ಸುಗ್ರೀವ, ಏನು? ನನ್ನ ಬಂಗಾರದ ಮಾಲೆ ಮೇಲೆ ಕಣ್ಣು ಹಾಕಿದ್ಯಾ? ಅಲ್ಲ, ಬಂಗಾರದ ಮಾಲೆ ಹಾಕೊಂಡು ಬಂದಿದ್ಯಲ್ಲ, ಈ ಮೊದಲು ಯುದ್ಧಕ್ಕೆ ಬರುವಾಗ ಇದಿತ್ತ. ನನ್ನ ಅಪ್ಪ ಕೊಟ್ಟದ್ದು ಕೇಳಲಿಕ್ಕೆ ನೀನು ಯಾರು? ಹೌದು, ನಿನ್ನ ಅಪ್ಪನಿಂದ ನಿನಗೊಂದು ಸಂಪಾದಿಸಲಿಕ್ಕೆ ಆಗಲಿಲ್ಲಲ್ಲ ಇಷ್ಟರವರೆಗೆ. ನಿನ್ನಪ್ಪನೇ ಕೊಟ್ಟದು, ನೀನೇ ಹಾಕಿಕೊಳ್ಳಬೇಕಾದವ. ನಾನಾಗಿ ಕೇಳಿ ಪಡೆದುದಲ್ಲ, ನನ್ನ ಸಾಹಸಕ್ಕೆ ಸಿಕ್ಕಿದ ಪ್ರತೀಕ ಅಂತ ಎಚ್ಚರಿಸಿದ್ದು. ನಿನಗೆ ಬೇಕಾದಾಗ ಹಾಕಿಕೊಳ್ತೇನೆ. ನಿನಗೊಂದು ಪ್ರಶಸ್ತಿ ಕೊಟ್ಟದ್ದು ಹೌದಾ? ಪ್ರಶಸ್ತಿ ಕೊಟ್ಟದ್ದು ನಿನ್ನ ಅಪ್ಪನೇ ಅಲ್ವಾ? ಹೌದು. ಅದನ್ನು ಈಗ ಹಾಕೊಂಡು ಬಂದಿದ್ಯಲ್ಲ? ಹೌದು. ನೋಡು, ನನ್ನ ಅಪ್ಪ ಕೊಟ್ಟದ್ದನ್ನು ಅವನ ಮಗನಾದ ನಾನು ಹಾಕಿದ್ರೆ ಕೇಳಲಿಕ್ಕೆ ನಿನಗೆಂತದ್ದು ಹಕ್ಕು? ಕೇಳುವುದಲ್ಲ ನಾನು, ನಿನ್ನ ಒಳಗೆ ಸ್ವಲ್ಪ ಹೆದರಿಕೆ ಆರಂಭ ಆಗಿದೆ. ಹೌದು, ಹೆದರು ಬೇಕಾಗುತ್ತದೆ. ಆದ ಕಾರಣವೇ ಹೆದರಿ ಬಂದಿರುವ ನಿನ್ನನ್ನು ಮಾತನಾಡಿದ್ರೆ ನಾಲಿಗೆ ಕೊಯ್ತೇನೆ, ಮೂಗು ಕೊಯ್ತೇನೆ, ಕಣ್ಣು ತೆಗೆಯುತ್ತೇನೆ. ಇಲ್ಲ, ಬದಿಯಲ್ಲಿರುವ ಮರವನ್ನೆತ್ತಿ ನಿನ್ನ ಮಂಡಗೆ ಪಡೀತೇನೆ. ಅಲ್ಲ, ನೀನಾದ್ರೂ ಅಷ್ಟು ಮಾಡಬಹುದೇ? ನನ್ನ ಕಣ್ಣು ಕೀಳಬಹುದು, ಮೂಗು ತೆಗಿಬಹುದು, ನಾನೆಂತದ್ದು ಮಾಡುದು ಅಂತ ಯೋಚನೆ ಮಾಡಿ. ನೀನು ಎಲ್ಲಿ ಕೀಳ್ಲಿಕ್ಕೆ ಆಗ್ತದೆ ಅಂತ ನೋಡು. ಕೀಳ್ಲಿಕ್ಕೆ ಅಲ್ಲಿ ಇದ್ರಲ್ವ ತೆಗೆಯುವುದು? ಮುಖ ಸತ್ತವನ ನಿಲ್ಲ ಮುಂದೆ. ಅಂತ್ಯಕಾಲ ಶರಣ ನಿಂಗೆ ಬಂತೇನೋ ತಿಳಿದು ರಾಮ ನಿಂತುಕೊಂಡು ಧನುವ ಮರೆಯೊಳು ಸಂತವಿಸಿದನು. ಘನಘೋರವಾಗಿ ನಡೆಯುತ್ತಾ ಇರುವ ಯುದ್ಧ ನಿರ್ಣಯಾತ್ಮಕವಾದ ಘಟ್ಟ ತಲುಪಿದ ಈ ಹಂತದಲ್ಲಿ ಇನ್ನು ತಡ ಮಾಡಿದರೆ ಅಂತ್ಯಕಾಲ ಸಮೀಪಿಸ್ತದೆ ಶರಣನಿಗೆ ಎಂತ ವೇದ್ಯ. ಆದ್ದರಿಂದಲೇ ಮಹಾಶರವೊಂದನ್ನು ತೆಗೆದು ಧನುಷ್ಟಂಕಾರ ಪೂರ್ವಕವಾಗಿ ವಾಲಿಯ ವಕ್ಷಸ್ಥಳವನ್ನೇ ಗುರಿಯಾಗಿಸಿ ನೊಡವೆ ನುಡಿದ ನಿಮದಿಂದ ಎಂತಹ ತೀವ್ರವಾದಂತಹ ಆಘಾತ ಇದು. ಸುಗ್ರೀವನೊಂದಿಗೆ ಹೋರಾಡುತ್ತಾ ದರಗರಗಿದಂತಹ ಸುಗ್ರೀವನ ಕೊರಳಿಗೆ ಮೃತ್ಯು ಬಂಧವನ್ನಿಕ್ಕಿ ಅವನ ಜೀವನವನ್ನೇ ಇತಿಶ್ರೀ ಹಾಡೋಣ ಅಂತ ಯೋಚಿಸಿದಂತಹ ಕಾಲದಲ್ಲಿ ನನ್ನನ್ನು ನಾನು ಸಾವರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಒಂದು ತೀವ್ರವಾದಂತಹ ಹೊಡೆತ ನನ್ನ ಎದೆಯ ಮೇಲಾಗಿ ಹೋಯಿತು. ಎಲ್ಲಿಂದ ಇದು? ಏನಿದರ ಹಿನ್ನೆಲೆ? ಆಕಾಶದಿಂದ ಜಿಗಿದಂತಹ ಕೋಲ್ಮಿಂಚಿನಂತೆ, ಅಲ್ಲ ಕಾಲನ ದಂಡದ ಕರೆಯಂತೆಯೇ
ನನ್ನ ಅಯ್ಯನಾದಂತಹ ದೇವೇಂದ್ರನ ವಜ್ರದಂಡದ ಹೊಡೆತದಂತೆ ನನ್ನ ಶರೀರದ ಶಕ್ತಿಯನ್ನೆಲ್ಲ ಹ್ರಾಸಗೊಳಿಸಿ ಆಧರಿಸಿ ಈ ತನಕ ಕಾಲೂರಿದಂತಹ ಕಿಷ್ಕಿಂದೆಯ ಅವನಿಯಲ್ಲೇ ನಾನು ದರೆಗೊರಗುವಂತಹ ಸ್ಥಿತಿಯನ್ನು ಒದಗಿಸಿಕೊಟ್ಟಿತಲ್ಲ ಇದು. ಕೊರೆದು ಒಳ ಸೇರುತ್ತಿರುವಂತಹ ಮಹಾಶರವನ್ನು ನನ್ನ ವಾಮಹಸ್ತದಲ್ಲಿ ಆಧರಿಸಿ ಹಿಡಿದುಕೊಂಡಿದ್ದೇನೆ. ಅಬ್ಬಾ, ಹರಿಯುತ್ತಿರುವಂತಹ ಕೆನ್ನೀರಿನ ಧಾರೆಯೊಂದಿಗೆ ಕಣ್ಣೀರು ಹರಿಸುತ್ತಾ ಕಾಲ ಕಳೆಯಬೇಕಾದಂತಹ ಅಸಹಾಯಕತೆ ಇದ್ದವಲ್ಲ ವಾಲಿ. ಈ ತನಕ ಈ ಗಂಡು ಮೆಟ್ಟಿನ ಕಿಷ್ಕಿಂದೆಯಲ್ಲಿ ಗಂಡು ಮಗನಾಗಿಯೇ ಬೆಳೆದವ. ಹೆಣ್ಣಿನ ಹಾಗೆ ಕಣ್ಣೀರಿಳಿಸಲಿಕ್ಕೆ ಉಂಟಾದ ಗತಿಗಾಗಿ ನಮಗೆ ಇನ್ನೊಬ್ಬರ ಕಣ್ಣೀರಿನಲ್ಲಿ ನೀರು ಬರಿಸಿ ಗೊತ್ತೇ ಹೊತ್ತು ನಮ್ಮ ಕಣ್ಣಿನಲ್ಲಿ ನೀರು ಬರಿಸಿ ಗೊತ್ತಿಲ್ಲ ನಮಗೆ. ಯಾರಮ್ಮ ನನ್ನ ಎದೆಯಿಂದ ಕೆನ್ನೀರನ್ನು ಹೊರಚೆಲ್ಲಿ ವಾಲಿಯ ರಕ್ತದ ಬಣ್ಣ ಹೀಗೆ ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟವ. ನನ್ನ ರಕ್ತದ ಬಣ್ಣ, ನನ್ನ ರಕ್ತದ ಗುಣ ನನ್ನ ಅರಿವಿಗೆ ಬರಲಿಲ್ಲ ಇಷ್ಟರವರೆಗೆ. ಒಬ್ಬ ಹೊರ ಜಗತ್ತಿಗೆ ತೋರಿಸಿಕೊಡುವಂತಹ ಸಾಮರ್ಥ್ಯ ಇದ್ದವ ಯಾರು? ಸುಗ್ರೀವಲ್ಲ ನನ್ನಲ್ಲಿ ಯುದ್ಧದಲ್ಲಿ ಸೋತು ಕೈ ಸೋತು ಧರೆಗೊರಗಿದವ. ಓಹೋ, ಪಕ್ಕನೆ ಜ್ಞಾಪಕಕ್ಕೆ ಬಂತು. ಏನು? ಕ್ಷಣ ಕಾಲಕ್ಕೆ ಎಷ್ಟೇ ಆಲೋಚನೆ ಮಾಡಿದರೂ ನನ್ನ ವಿವೇಕದಿಂದ ಜಾರಿ ಹೋಗಿತ್ತು ಅವನ ಕುರಿತಾದಂತಹ ವಿಚಾರ. ಅಯೋಧ್ಯೆಯ ದಶರಥನ ಸುಕುಮಾರನಾದಂತಹ ರಾಮ ಸುಗ್ರೀವನ ಸಹಾಯಕನಾಗಿ ಸುಗ್ರೀವನಿಗೆ ಬೆಂಬಲವಾಗಿ ನಿಂತಿದ್ದಾನೆ ಅನ್ನುವುದನ್ನು ನನ್ನ ತಾರೆ ಎಚ್ಚರಿಸಿದ್ದಳು. ಯುದ್ಧಕ್ಕೆ ಬರುವ ಪ್ರಥಮದಲ್ಲಿ ನೆನಪಿತ್ತು. ಸುಗ್ರೀವನೊಂದಿಗಿನ ಹೋರಾಟದಲ್ಲಿ ಕ್ಷಣಕಾಲ ಮರೆತಿದ್ದೆ ನಾನು. ನನ್ನ ವಿವಶತೆಯೇ ಅವನ ಬಂಡವಾಳ ಆಗಿ ಹೋಯಿತಲ್ಲ. ನನ್ನ ಮರೆಯುವಿಕೆಯನ್ನೇ ಅವನ ಗೆಲುವಿನ ಸೋಪಾನ ಅಂತ ಭಾವಿಸಿದನಲ್ಲ. ಆದರೊಂದು ಕಣ್ಣರಳಿಸಿ ಸುತ್ತ ನಿರುಕಿಸಿದರೆ ಎಲ್ಲೂ ಗೋಚರಿಸುವುದಿಲ್ಲ. ರಾಮ ನನ್ನಲ್ಲಿ ಮುಖಾಮುಖಿಯಾದಂತಹ ಸಂಗರವನ್ನು ಕೊಡುವಂತಹ ಉದ್ದೇಶದಿಂದ ನನ್ನ ಮುಂದೆ ಕಾಣಿಸಿಕೊಳ್ಳಿಲ್ಲ. ಹಾಗಿದ್ರೆ ಎಲ್ಲಿಂದ ಬಂತಿ ಹೊಡೆತ ನೋಡಿದ್ರೆ ಯಾರದು? ಓ, ಆ ಕಡೆಯಿಂದ ದೀರ್ಘಗಂಭೀರವಾದಂತಹ ನಡಿಗೆಯಲ್ಲಿ ಮುಖದ ನಗುಮಾಸದ ಹಾಗೆ ನನ್ನ ಮುಂದೆ ಬಂದು ನಿತ್ತವ ಯಾರಿವ? ಹೌದು ಹೌದು, ಅರ್ಥವಾಗುತ್ತದೆ. ನೀಳವಾದಂತಹ ಕಾರ್ಮುಖ ಅವನ ಕರದಲ್ಲಿ ಈಗಲೂ ರಾರಾಜಿಸ್ತಾ ಉಂಟು. ಹೆಗಲಲ್ಲಿ ಬಿಗಿದಂತಹ ಬತ್ತಳಿಕೆ ಗೋಚರಿಸ್ತದೆ. ಧನುಸ್ಸಿಗೆ ಬಂಧಿಸಿದಂತಹ ನಾರಿಯ ಸಂಚಲನ ಇನ್ನೂ ಸಂಪೂರ್ಣವಾಗಿ ಅಡಗಲಿಲ್ಲ. ಸೋತು ಹೊರಗಿದಂತಹ, ಓಹೋ, ಅರ್ಥವಾಯಿತು. ಇನ್ನೂ ಧನುಸ್ಸಿನಲ್ಲಿ ನಾರಿ ಸಂಚಲನ ಇರಬೇಕು ಅಂತಾದ್ರೆ ನಾರಿಗಾಗಿಯೇ ಸಂಚರಿಸುತ್ತಾ ಬಂದವನೇ ಆಗಿರಬೇಕು. ಅವನನ್ನೇ ಮಾತಾಡಿಸೋಣ. ಅಯ್ಯ ಸಂಗರ ಕತಿ ತ್ರಾಣನಹುದೌದು ಶೋಣಿಯೋ ನಿನಗೇಣೆ ಗಾಣೆ ಪರಾಕ್ರಮಿ ಜಾಣನಹುದೌದು. ಅಯ್ಯ ಜಾಣನಯ್ಯ ಜಾಣ. ನನ್ನ ಸಂಗ್ರಹದ ಸಾಮರ್ಥ್ಯದಿಂದ ನಾನು ಅರಿತಾಡುವುದಾದರೆ ನಾನು ತಿಳಿದಂತೆ ನೀನೇ ಇರಬೇಕು ಆ ರಾಮನನ್ನುವಂತ ಹೆಸರಿನವ. ನಿಸ್ಸಂದೇಹವಾಗಿ ನಾನೇ. ಸೂರ್ಯವಂಶೀಯನಾದ ಅಯೋಧ್ಯಾಧಿಪನಾದಂತಹ ದಶರಥ ಸಾರ್ವಭೌಮನ ಸುಕುಮಾರನಾಗಿ ಔರಸ ಪುತ್ರನಾದಂತಹ ನೀನು ಸಾಮ್ರಾಜ್ಯಕಧಿಪನಾಗಿ ಮುಂದುವರಿಯಬೇಕಾಗಿದ್ದವ. ಆದರೆ ಆ ಅವಕಾಶ ವಂಚಿತನಾಗಿ ಸತಿ ಸಹಿತವಾಗಿ ಕಾನನವನ್ನು ಹೊಕ್ಕು ಕೈ ಹಿಡಿದ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದೆ ಪರರ ಜೋಳಿಗೆಗೆ ಆಕೆಯನ್ನು ಭಿಕ್ಷಯೋಪಾದಿಯಲ್ಲಿ ಕಳುಹಿಕೊಟ್ಟಂತಹ ಮಹನೀಯ ಅನ್ನುವುದನ್ನು ಕೇಳಿಬಲ್ಲೆ. ನೀನೇ ಯಾವುದು? ಕೈ ಹಿಡಿದಂತಹ ಹೆಂಡತಿಯನ್ನು ಕಳಕೊಂಡ ಮೇಲೆ ಅಂಡಲೆಯುತ್ತಾ ಇಲ್ಲಿ ಬಂದು ಹೆಂಡತಿಯನ್ನು ಮತ್ತೆ ಸಂಪಾದಿಸಿಕೊಳ್ಳುವಂತಹ ಒಂದೇ ಒಂದು ಉದ್ದೇಶಕ್ಕಾಗಿ ಕೈಗೊಂಡಂತಹ ಕಾಯಕವನ್ನು ನೋಡಿದಾಗ ನಿನ್ನ ಜಾಣ್ಮೆಯನ್ನು ಯಾವನಾದರೂ ಮೆಚ್ಚಲೇಬೇಕು. ಕೇವಲ ತನ್ನ ಉದ್ದೇಶ ಸಾಧಿಸಿದರೆ ಸಾಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಜಾಣ್ಮೆಯನ್ನೇ ಬಂಡವಾಳವನ್ನಾಗಿಸಿ ವಾಲಿಯನ್ನು ಕೆಡಗುವಂತಹ ಕಾಯಕದಲ್ಲಿ ಮುಂದಾದೆಯಲ್ಲ. ಆಹಾ,
ಸೂರ್ಯವಂಶದವರ ಕುರಿತಾಗಿ ಗೌರವ ಲಕ್ಷ್ಯ ಇಲ್ಲದೆ ಇದ್ದವ ಅಲ್ಲ ವಾಲಿ ಅಂದ್ರೆ. ಇನವಂಶದ ಅರಸುಗಳು ಸತ್ಯಧರ್ಮ ಪರಾಯಣತೆಯುಳ್ಳವರು ಅನ್ನುವುದನ್ನು ನಾನು ಕೇಳಿಬಲ್ಲೆ. ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಘನ ಚೋರ ತನ ದಾಸೆ ಗಂಟೆ ವಿದ್ಯೆಯನ್ನೆಷ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಳ ದುರ್ಗುಣವ ಕೈಗೊಂಡು ಏನೋ ನಿನ್ನಂತ ಜನರೆಲ್ಲ ಸಾಕ್ಷಿಗಿನ್ನು ರಾಘವನು ಜಾಣಬಹುದೌದೋ. ರಾಘವ ವಾಲಿ, ಸೂರ್ಯವಂಶದ ರಾಯರುಗಳು ತಮ್ಮದ್ದಾದಂತಹ ನಡತೆಯ ಮೂಲಕವಾಗಿ ಲೋಕಾದರ್ಶಪ್ರಾಯವಾದಂತಹ ಚಾರಿತ್ರ್ಯವನ್ನು ಸ್ಥಾಪಿಸಿದವರು ಅನ್ನುವುದನ್ನು ನಾನು ಕೇಳಿಬಲ್ಲೆ. ಪರೋಪಕಾರಕ್ಕಾಗಿಯೂ ಸತ್ಯವನ್ನು ಸಾಕ್ಷಾತ್ಕರಿಸುವಂತಹ ಉದ್ದೇಶಕ್ಕಾಗಿಯೂ ಧರ್ಮಭೀರುಗಳಾಗಿಯೂ ನ್ಯಾಯಿಕ ಪರವಾದಂತಹ ದೃಷ್ಟಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತ್ಯಾಗ ಬುದ್ಧಿಯುಳ್ಳವರಾಗಿಯೂ ಲೋಕಾದರ್ಶಪ್ರಾಯವಾದಂತಹ ಅಧಿಕಾರವನ್ನು ನಡೆಸುವುದರ ಮೂಲಕವಾಗಿ ಶಾಸನಾತ್ಮಕವಾಗಿಯೂ ತಮ್ಮದ್ದಾದಂತಹ ಪ್ರತ್ಯೇಕವಾದಂತಹ ವರ್ಚಸ್ಸನ್ನು ಸ್ಥಾಪಿಸಿದವರು ಅಂತ ನಾನು ಕೇಳಿಬಲ್ಲೆ. ಅದೇ ಸೂರ್ಯವಂಶದಲ್ಲಿ ಉತ್ತರಾಧಿಕಾರಿಯಾಗಿ ಈಗ ಕಾಣಿಸಿಕೊಂಡವನು ನೀನೇ ಅಂತ ನನಗೆ ಪ್ರಶ್ನೆ ಹುಟ್ಟುತ್ತದೆ. ರಾಮ, ಉತ್ತಮ ಚಾರಿತ್ರ್ಯವುಳ್ಳಂತಹ ಒಬ್ಬಾತ ಪುತ್ರ ಒಂದು ವಂಶದಲ್ಲಿ ಹುಟ್ಟುವುದರ ಮೂಲಕವಾಗಿ ಗತ ಪಿತೃಗಳೆಲ್ಲ ಊರ್ಧ್ವಲೋಕವನ್ನು ಸೇರ್ತಾರೆ ಅನ್ನುವಂತಹ ನಂಬುಗೆ ಉಳ್ಳಂತಹ ನಾಡು ನಮ್ಮದ್ದು. ಸರಿ. ಆದರೆ ಕಾರ್ಯವಾಸಿಯಾಗಿ ಅಕ್ರಮವಾದಂತಹ ದಾರಿಯಲ್ಲಾದರೂ ಕ್ರಮಿಸಿ ತನ್ನ ಜೀವನದ ಉದ್ದೇಶವನ್ನೇ ಮರೆತು ವ್ಯವಹರಿಸುವಂತಹ ಕುತ್ಸಿತ ಮನೋಭಾವದ ಪುತ್ರರುದಿಸುವುದರಿಂದ ಊರ್ಧ್ವಲೋಕವನ್ನು ಸೇರಿದಂತಹ ಪಿತೃಗಳಾದರೂ ತಲೆ ಕೆಳಗಾಗಿ ಕೆಳಗುರುಳುತ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದವರು ನಾವು. ನಿನ್ನನ್ನು ನೋಡಿದರೆ ನನಗರ್ಥವಾಗುತ್ತದೆ, ಇನವಂಶದ ಅರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ. ಯೋಗ್ಯತೆಯಿಂದ ನೀನು ಮೇಲೆ ಹೋಗಿದ್ದಿ ಅಂತ ಅರ್ಥ ಅಲ್ಲ. ನಿನ್ನದ್ದಾದಂತಹ ಕುತ್ಸಿತವಾದಂತಹ ಕಾರ್ಯವೈಖರಿಯಿಂದ ಮೇಲಿದ್ದಂತಹ ಸೂರ್ಯವಂಶದ ಈತನಕದ ಶುದ್ಧ ಚಾರಿತ್ರ್ಯವುಳ್ಳಂತಹ ರಾಯರುಗಳನ್ನೆಲ್ಲ ಕೆಳಗಿಳಿಸಿ ಬಿಟ್ಟಿದ್ದಿ ಅನ್ನುವಂತಹ ಧ್ವನಿಯಿಂದ ಆಡ್ತಾ ಇದ್ದೇನೆ. ಮರೆಯಲ್ಲಿ ನಿಂತು ಶರಸಂಧಾನವನ್ನು ನಡೆಸಿದೆಯಲ್ಲ. ವಸಿಷ್ಠ ವಿಶ್ವಾಮಿತ್ರರಿರುವರಿಂದ ಶಿಕ್ಷಣವನ್ನು ಹೊಂದಿ ಲೋಕಾದರ್ಶಪ್ರಾಯವಾದಂತಹ ನಡತೆಯನ್ನು ಜೀವನದಲ್ಲಿ ಅಂಗೀಕರಿಸಬೇಕಾಗಿದ್ದಂತಹ ನೀನು ವಾಲಿಯನ್ನು ಮರೆಯಿಂದ ಕೆಡೆದುರುಳಿಸಬೇಕಾದಂತಹ ಅನಿವಾರ್ಯತೆಯನ್ನು ಈ ಕಾಲದಲ್ಲಿ ತಂದುಕೊಂಡೆಯಲ್ಲ. ರಾಮ, ಏನು ವಿರೋಧ ಮಾಡಿದೆ ನಾನು ನಿನಗೆ? ಹೇಗಾದ್ರೂ ನನ್ನ ಅವಸಾನವೇ ನಿನ್ನ ಉದ್ದೇಶ ಅನ್ನುವಂತಹ ಕಠೋರವಾದ ತೀರ್ಮಾನಕ್ಕೆ ನೀನು ಬರಬೇಕು ಅಂತಾದ್ರೆ ನಿನಗೆ ನನ್ನಿಂದಾದಂತಹ ಅಪರಾಧವಾಗಲಿ ಅಪಚಾರವಾಗಲಿ ಏನನ್ನುವುದು ನಿರ್ಣಯವಾಗಬೇಕಲ್ಲ. ನಿನ್ನ ಮನೆತನದ ಹೆಣ್ಣುಮಕ್ಕಳಿಗೆ ತಪ್ಪಿದನೆ, ಸೂರ್ಯವಂಶದವರ ಕುರಿತಾಗಿ ಅವಿಧೇಯತನದಿಂದ ವರ್ತಿಸಿದನೆ, ಅಥವಾ ಅಯೋಧ್ಯೆಯ ನಿಮ್ಮ ಅಧಿಕಾರವನ್ನು ನನ್ನ ಅಧಟಿನಿಂದ ಪ್ರಶ್ನಿಸುವುದಕ್ಕೆ ಮುಂದಾದನೆ, ನಿರಪರಾಧಿಯಾಗಿ ನನ್ನಷ್ಟಕ್ಕೆ ನಾನೊಂದು ಮೂಲೆಯಲ್ಲಿ ಬದುಕನ್ನು ನಡೆಸುತ್ತಿದ್ದರೆ ನೀನಾಗಿ ಬಂದು ನನ್ನ ಮೇಲೆ ವಿರೋಧವನ್ನು ಸಾಧಿಸಿ ನನ್ನನ್ನು ಹೊಡೆದುರುಳಿಸುವಂತಹ ಕಾಯಕಕ್ಕಾಗಿ ಅಪಮಾರ್ಗವನ್ನು ಆರಿಸಿಕೊಂಡೆಯಲ್ಲ ಜೀವಿತದಲ್ಲಿ. ಮೆಚ್ಚಲೇಬೇಕು, ಮೆಚ್ಚಲೇಬೇಕು. ಹೇಗಾದರೂ ಹೊಡೆದುರುಳಿಸಬಹುದು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಬಿಟ್ಟೆಯ. ನಿನ್ನದ್ದಾದಂತಹ ನೃಪಧರ್ಮಕ್ಕನುಸಾರವಾಗಿ ಕೇವಲ ವನ್ಯಮೃಗವಾಗಿ ಶಾಖಾಮೃಗವಾಗಿ ಗುರುತಿಸಲ್ಪಡುತ್ತಿರುವಂತಹ ವಾನರಾಧಿಪನಾದ ವಾಲಿಯನ್ನು ಬೇಟೆಯ ನವನದಿಂದ ಹೊಡೆದುರುಳಿಸಿದೆಯೋ ಅನ್ನೋ ಹಾಗೆ ತರ್ಕಿಸೋಣ ಅಂದರೆ ಬೇಟೆಯಿಂದ ಆಗಬಹುದಾದ ಉದ್ದೇಶ ಏನು ಅನ್ನುವುದರ ಬಗ್ಗೆಯೂ ನಾನು ಚಿಂತನೆ ನಡೆಸಬೇಡ. ಮರ್ಕಟರ ಮಾಂಸ ನಿಮ್ಮ ಭೋಜನಕ್ಕೆ ಯೋಗ್ಯವಾದದ್ದಲ್ಲ. ನನ್ನ ಮರಣಾನಂತರ ನನ್ನ ಶರೀರದಿಂದ ಒದಗಬಹುದಾದಂತಹ ಯಾವುದೋ ಒಂದು ಶರೀರದ ಅಂಗವೆಂದು ಗುರುತಿಸಲ್ಪಡಬಹುದಾದ ಚರ್ಮವೋ ಉಗುರೋ ಹಲ್ಲೋ ನಿಮ್ಮ ಆಭರಣಕ್ಕೆ ವಿನಿಯೋಗವಾಗುವಂತಹದಲ್ಲ. ಹಾಗಿದ್ರೆ ಕೇವಲ
ವ್ಯಾಧನ್ಯಾಯೇಣ ನನ್ನನ್ನು ಮೃಗವಾಗಿ ಸ್ವೀಕರಿಸಿ ಮೃಗವಾಗಿ ಕಂಡುಕೊಂಡು ನೀನು ಹೊಡೆದುರುಳಿಸಿ ಅನ್ನುವುದಕ್ಕೆ ನನಗೆ ಯಾವುದೇ ಆಧಾರ ಸಿಕ್ಕುವುದಿಲ್ಲ. ಅಪರಾಧಿಯಾದದ್ದರಿಂದ ಹೊಡೆದು ಅಂತ ಕೇಳುವುದಕ್ಕೆ ನಾನು ನಿಮ್ಮ ಮನೆತನಕ್ಕೆ ಮಾಡಿದಂತಹ ಅಪರಾಧದ ಬಗ್ಗೆ ನನ್ನಲ್ಲಿ ಯಾವುದೇ ಕಾರಣಗಳು ಸಿಕ್ಕುತ್ತಿಲ್ಲ. ಅಷ್ಟಿದ್ದರೂ ಹೊಡೆದುರುಳಿಸಿದ್ದು. ಪ್ರಕರಣವನ್ನು ನಾನೂ ಬಲ್ಲೆ ರಾಮ, ನನಗರ್ಥವಾಗಿದೆ. ನಿನ್ನ ಕೈ ಹಿಡಿದಂತಹ ಹೆಂಡತಿಯನ್ನು ರಾವಣ ಅಪಹರಿಸಿಕೊಂಡು ಹೋದ. ಅವಳನ್ನು ಮತ್ತೆ ನೀನು ಹೊಂದಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಸುಗ್ರೀವನ ಸಖ್ಯ ನಿನಗೆ ಅನಿವಾರ್ಯವಾಗಿ ಹೋಯಿತು. ಹೇಳುತ್ತಾ ಹೋದೆಯಂತೆ ಸುಗ್ರೀವಂ ಶರಣಂ ಗಚ್ಚಾಮಿ, ಸುಗ್ರೀವಂ ಶರಣಂ ಗಚ್ಚಾಮಿ. ಸುಗ್ರೀವನ ಸಹಾಯದ ಮೂಲಕವಾಗಿ ಆ ರಾವಣನನ್ನು ಭಂಗಿಸಿ ಮತ್ತೆ ನಿನ್ನ ಹೆಂಡತಿಯನ್ನು ಹೊಂದಬಹುದು ಅನ್ನುವಂತಹ ನಿರ್ಣಯದಿಂದ ಈ ದುಸ್ಸಾಹಸಕ್ಕೆ ಕೈ ಹಾಕಿದೆಯಲ್ಲ. ಬಕಬಂಧ ನ್ಯಾಯೇಣ ವ್ಯವಹರಿಸಿದೆ. ನೇರವಾಗಿ ಸಾಧಿಸಬಹುದಾದದ್ದಕ್ಕೆ ಯಾವುದೋ ವಕ್ರಮಾರ್ಗದ ಮೂಲಕವಾಗಿ ಆಲೋಚನೆಯನ್ನು ಮಾಡಿದೆ. ಒಂದು ವೇಳೆ ನಿನ್ನ ಸತಿಯನ್ನು ಮತ್ತೆ ಹೊಂದುವುದೇ ನಿನ್ನ ಉದ್ದೇಶವಾಗಿದ್ದರೆ ಅದಕ್ಕೆ ಇವನೋ ನಿನಗೆ ಸಹಾಯ ಮಾಡಬೇಕಾದವ, ಅಥವಾ ಇವನ ಸಹಾಯದಿಂದ ನಿನಗದು ಸಾಧ್ಯವೋ? ಮಹಾಶರಧಿಯನ್ನು ಉತ್ತರಿಸಬೇಕು ಅಂತಾದರೆ ಹರಿಗೋಲಿನ ಮೂಲಕ ಸಾಧ್ಯವಾಗುವುದಿಲ್ಲ ರಾಮ. ಅದಕ್ಕೆ ಹಡಗನ್ನೇ ಆಶ್ರಯಿಸಬೇಕಾಗುತ್ತದೆ. ಒಂದು ವಿಚಾರವನ್ನು ನನ್ನಲ್ಲಿ ನೀನು ಅರುಹುತ್ತಿದ್ದರೆ ನನ್ನ ಬಾಲನಾದಂತಹ ಅಂಗದನನ್ನು ಕಳುಹಿಸುವುದರಿಂದಲೂ ಅಥವಾ ನನ್ನ ಬಾಲವನ್ನೇ ಕಳುಹುವುದರ ಮೂಲಕವಾಗಿಯೋ ಲಂಕಾ ರಾಷ್ಟ್ರವನ್ನೇ ತಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ಇರಿಸುತ್ತಿದ್ದೆ. ಅಷ್ಟು ಸಾಮರ್ಥ್ಯ ಇತ್ತು, ನಿನ್ನ ಹೆಂಡತಿಯನ್ನು ನಿನಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿತ್ತು. ಆದರೆ ಹೆಂಡತಿಯನ್ನು ಹೊಂದುವಂತಹ ಉದ್ದೇಶಕ್ಕೆ ಬೇಕಾಗಿ ಸುಗ್ರೀವನ ಸಖ್ಯವನ್ನು ಮಾಡಿದೆ. ಮಾಡು, ನನ್ನನ್ನೇ ಹೊಂದಬೇಕು ಅನ್ನುವಂತಹ ಅನಿವಾರ್ಯತೆ ಉಂಟು ಅಂತ ಹೇಳುವುದಲ್ಲ ನಾನು. ನಿನಗದು ಸರಿ ಕಾಣ್ತದೆ ಅಂತಾದರೆ ಮಾಡು. ವಾಲಿಯೊಂದಿಗೆ ಹೋರಾಡಿ ಅವನನ್ನು ಮಡಗುವಂತಹ ಮಾತನ್ನು ನೀನು ಸುಗ್ರೀವನಿಗೆ ಆಶ್ವಾಸನೆಯಾಗಿ ಕೊಟ್ಟಿದ್ದೀಯಂದ ಮಾತ್ರಕ್ಕೆ ಅದನ್ನು ನಡೆಸುವುದಕ್ಕಾಗಿ ಅಲ್ಲಸಲ್ಲದೆ ಇದ್ದ, ಪ್ರಪಂಚವಪ್ಪದೇ ಇದ್ದಂತಹ ಈ ಅಪಮಾರ್ಗವನ್ನು ಯಾಕೆ ನೀನು ಸ್ವೀಕರಿಸಿದಿ ಅನ್ನುವುದೊಂದೇ ನನ್ನಲ್ಲಿರುವಂತಹ ಪ್ರಶ್ನೆ. ಗಂಡರಿಲ್ಲದ ಹೆಂಗಳಂತೆ ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ ಕೇವಲ ನಿನ್ನ ಹೆಂಡತಿಯನ್ನು ಪಡೆಯುವುದಕ್ಕಾಗಿ ಕಂಡವರ ಮಾತಿನ ಮೇಲೆ, ಅಂದ್ರೆ ನಿಜ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದವರ ಮಾತಿನ ಮೇಲೆ ತೀರ್ಮಾನವನ್ನು ಕೈಗೊಂಡು ನನ್ನ ಮೇಲೆ ಶರಪ್ರಯೋಗ ಮಾಡುವುದಕ್ಕೆ ಮುಂದಾದೆಯಲ್ಲ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ರಾಮ ಅನ್ನುವಂತಹ ಹೆಸರನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ನನ್ನಲ್ಲಿ ಹೋರಾಡುವುದು ನಿನಗೆ ಉದ್ದೇಶವಾಗಿತ್ತು ಅಂತಾದರೆ ಒಂದು ಮಾತು ಹೇಳಬಹುದಿತ್ತಲ್ಲ. ವಾಲಿ ನಿನ್ನೊಂದಿಗೆ ಹೋರಾಡಬೇಕಾಗಿದೆ, ಸುಗ್ರೀವನಿಗೆ ನಾನು ಮಾತು ಕೊಟ್ಟಿದ್ದೇನೆ, ನಾನೇ ನಿನಗೆ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೆ. ಅಲ್ಲ, ನೀನು ಮರೆಯಲ್ಲಿ ನಿಂತು ಹೊಡೆಯಿತಿ ಅನ್ನುವಂತಹ ನಿರೀಕ್ಷೆಯನ್ನು ನಾನು ಮಾಡುವುದಕ್ಕೆ ಸೋತು ಹೋದೆ. ಕಾರಣ ಏನು? ಸೂರ್ಯವಂಶದವರ ಕುರಿತಾಗಿದ್ದಂತಹ ಗೌರವ ಭಾವ ಯಾವುದೋ ಅಲ್ಲಸಲ್ಲದೆ ಇದ್ದಂತಹ ದಾರಿಯಿಂದ ವಿರೋಧಿಯನ್ನಾದರೂ ಹೊಡೆಯುವವರಲ್ಲ ಸೂರ್ಯವಂಶೀಯರು. ನಾನಿರಿಸಿದಂತಹ ನಿಮ್ಮ ಮನೆತನದ ಕುರಿತಾದಂತಹ ಗೌರವ ಏನುಂಟೋ ಅದೇ ನನಗಿಂದಿನ ದಿನ ಮುಳುವಾಗಿ ಹೋಗುವಂತೆ ವ್ಯವಹರಿಸಿದೆಯಲ್ಲ. ಪ್ರತ್ಯಕ್ಷವಾಗಿ ನೀನು ನನ್ನನ್ನು ಈ ರೀತಿ ಅನ್ನುವಂತಹ ಅರಿವೆಲ್ಲಿಯಾದರೂ ನನಗಾಗುತ್ತಿದ್ದರೆ ಆ ನಿನ್ನ ತೋಮರ ನನ್ನನ್ನು ಇರಿಯುವುದಕ್ಕಿಂತ ಮಾಡು. ಕೊರೆದು ಒಳ ಸೇರುತ್ತಿರುವಂತಹ ಮಾರ್ಗಣವನ್ನು ಕೇವಲ ನನ್ನ ಎಡಗೈಯ ಸಾಮರ್ಥ್ಯದಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ದೇನೆ. ರಾಮ, ಧರೆಗೆ ಹೊರಗಿದ್ದಕ್ಕಾಗಿ ಬೇಸರಲ್ಲ ನನಗೆ. ಈ ತನಕ ಅಜೇಯನಾಗಿ ಅಸಂಖ್ಯಾತವಾದಂತಹ ಯುದ್ಧದಲ್ಲಿ ಅವ್ಯಾಹತವಾಗಿ ದುಡಿದವನಾದರೂ ಒಂದು ಕೂದಲಿನ ಗಾತ್ರದ ಗಾಯವೂ ಮೈಯಲ್ಲಿ ಆಗದೆ ನಾನು ನಡೆದು ಬಂದವ. ಛಾತಿಯಿಂದ ಎದೆಗೊಟ್ಟು ಈ ತನಕ ಬೀಗಿ ಮೆರೆದವ. ಅಂತಹ ನನ್ನ ಎದೆಗೆ ಮಾಗದ ಒಂದು ಗಾಯವಾಗುವ ಹಾಗೆ ಮಾಡಿಬಿಟ್ಟೆಯಲ್ಲ ನೀನು. ನಿನಗೆ ನಾಳೆ ಮರೆತು ಹೋಗಬಹುದು. ಮರೆಯಲ್ಲಿ ವಾಲಿಗೊಂದು ಗಾಯ ಮಾಡಿದ್ದೇನೆ ಅನ್ನುವುದನ್ನು ನೀನು ಮಾಡುವುದಕ್ಕಿಂತ ಮೊದಲೇ ಮರೆಯುವುದಕ್ಕೂ ಸಮರ್ಥನಿರಬಹುದು. ಆದರೆ ನನಗಿದು ಜೀವನ ಪರ್ಯಂತ ಶಾಶ್ವತವಾಗಿ ಉಳಿಯುತ್ತದೆ. ನನಗೆಂದೇನು ವಾಲಿಯ ಧಟನ್ನು ಕಂಡು ಒಪ್ಪಿರುವಂತಹ ಪ್ರಪಂಚಕ್ಕೆ ಇದು ಶಾಶ್ವತವಾದಂತಹ ಒಂದು ಪ್ರಶ್ನೆಯಾಗಿ ಪರಿಣಮಿಸುತ್ತದೆ. ಕ್ಷಣದಿಂದ ಕ್ಷಣಕ್ಕೆ ನನ್ನ ದೇಹದ ಶಕ್ತಿ ಹ್ರಾಸವಾಗುವುದಕ್ಕೆ ತೊಡಗಿದೆ. ಯಾಕಂದ್ರೆ ನನ್ನ ರಕ್ತವನ್ನು ನೋಡಿ ನನಗೆ ಅಭ್ಯಾಸ ಇಲ್ಲ.
ಅದೇ ನನ್ನ ಕಣ್ಣು ಕತ್ತಲೆಗೆ ಕಾರಣ ಆಗುತ್ತದೆ. ರಾಮ, ಹೇಳು, ಹೇಗೂ ಹೊಡೆಯುವುದು ಹೊಡೆದಿದ್ದಿ, ನಿನ್ನ ಸ್ವಾರ್ಥಕ್ಕಾಗಿಯೇ ಇರಬಹುದು, ನಿನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಕಾರಣಕ್ಕೆ ಇರಬಹುದು. ಅಲ್ಲ, ನಾನು ಯೋಚಿಸದೇ ಇದ್ದಂತಹ ಇನ್ನಾವುದೋ ಒಂದು ನಿಗೂಢವಾದಂತಹ ಕಾರಣ ನಿನ್ನಲ್ಲಿರಬಹುದು. ಏನೇ ಆಗಲಿ ನನಗದು ಸಮಾಧಾನ ತರ್ತದೋ ಇಲ್ವೋ ಅನ್ನೋದು ಪ್ರಶ್ನೆಯಲ್ಲ. ನನ್ನ ಪ್ರಶ್ನೆಯಾಗಿಯೇ ಉಳಿಯಕೂಡದು, ಉತ್ತರ ಬೇಕು. ಹೇಳು ರಾಮ, ಹೇಳು, ಹೇಳು, ಯಾಕೆ ಮರೆಯಲ್ಲಿ ನಿಂತು ಬಾಣ ಹೂಡಿದೆ? ಏನು ನಿನಗೆ ನಾನು ಅನ್ಯಾಯ ಮಾಡಿದೆ? ಸಜೀವವಾದ ರಕ್ತಸ್ಫುರಿತ ಕಾಂಚನಮಾಲೆಯನ್ನು ಧರಿಸಿದ ವಾಲಿ ನೀನು. 3 ಸ್ತರಗಳಲ್ಲಿ ಪ್ರಶ್ನೆಗಳ ಪರಂಪರೆಯನ್ನು ಮುಂದಿರಿಸಿದ್ದಿ. ಹುಟ್ಟಿನಿಂದ ಕಪಿಯಾಗಿ ಆ ನೆಲೆಯಲ್ಲಿ, ವಾನರೇಶ್ವರನಾಗಿ ಆ ನೆಲೆಯಲ್ಲಿ, ಇಂದ್ರಸುತನಾಗಿ ಆ ನೆಲೆಯಲ್ಲಿ. ಈಗ ಮೊದಲ ವರ್ಗದ ಪ್ರಶ್ನೆಗೆ ನಾನು ಉತ್ತರಿಸಬೇಕಾದ ಅನಿವಾರ್ಯತೆಯೇ ಉಂಟು ಅಂತ ನನಗನ್ನಿಸುವುದಿಲ್ಲ. ಆದರೆ ಇಂದ್ರಜಾತನಾದ ವಾನರೇಶ್ವರನಾಗಿ ಕೇಳಬೇಕು ನೀನು. ವಾನರಾಧಿಪ, ಆ ನೆಲೆಯಿಂದ ಯೋಚಿಸಿದರೆ ನಿನ್ನ ಪ್ರಶ್ನೆಯಲ್ಲಿದ್ದಂತಹ ಪೌರ್ವಾಪರ್ಯ ಅಸಂಗತಗಳು ನಿನಗೆ ಶಾಂತಚಿತ್ತನಾಗಿದ್ದರೆ ವೇದ್ಯವಾದೀತು. ಮಾತು ಮಾತಿಗೆ ನೀನು ಹೇಳಿದೆ ನಿನ್ನ ರಕ್ತದ ವರ್ಣವನ್ನು ನೀನು ನೋಡಿದವನಲ್ಲ ಅಂತ. ನೀನು ಮಾತಾಡಿದ ಅಷ್ಟನ್ನು, ನಿನ್ನ ಅಪವಾದ ಪರಂಪರೆ ಎಲ್ಲವನ್ನು ಮೌನಿಯಾಗಿ ಕೇಳುತ್ತಾ ಇದ್ದದರ ಹಿಂದಿದ್ದ ಕಾರಣಗಳಲ್ಲಿ ಅದೂ ಒಂದು. ನಿನ್ನ ಎದೆಯಲ್ಲಿ ತುಂಬಿದ್ದಂತಹ ಮದಜಲ ಏನುಂಟು ಅದು ಶೋಣಿತ ಸಮ್ಮಿಶ್ರವಾಗಿಯೂ, ಆ ಭಾವ ಏನುಂಟು ಅದು ವಾಂಗ್ ಸಮ್ಮಿಶ್ರವಾಗಿಯೂ ಹೊರ ಹೋಗಲಿ ಅಂತ. ಆ ಮದಜಲವೆಲ್ಲ ಇಳಿದ ಬಳಿಕ ಈಗ ನಾನಾಡಿದ ಮಾತು ನಿನಗೆ ಅರ್ಥವಾದೀತು. ಆ ಕಾರಣದಿಂದ ಈಗ ತೊಡಗಿದ್ದ ನಾನು. ವಾನರಾಧಿಪತಿ ಇದ್ದೀನಿ ನೀನು. ಸ್ಮೃತಿಯನ್ನೋ ಶ್ರುತಿಯನ್ನೋ ಅರ್ಥೈಸಿಕೊಳ್ಳುವುದು ಅಕ್ಷರಾರ್ಥದಲ್ಲೂ ಹೌದಾದರೂ ಕೂಡ ಅಕ್ಷರಾರ್ಥದಲ್ಲಿ ಅನ್ವಯಿಸುವ ಮೊದಲು ಅದರ ಆಶಯವನ್ನು ಗ್ರಹಿಸುವುದು ಮುಖ್ಯವಾಗುತ್ತದೆ. ಶಾಸ್ತ್ರಗಳು ಸಾರಿ ಹೇಳ್ತಾವೆ, ದೇವಾಹ ಮನುಷ್ಯ ರೂಪೇಣ ಚರಂತ್ಯೇತೆ ಮಹೀತಲೆ ಅಂತ. ಯಾರ ಕುರಿತಾಗಿ ಹೇಳುವುದು? ದೇವತೆಗಳು ಮನುಷ್ಯ ರೂಪಿಗಳಾಗಿಯೋ? ಮನುಷ್ಯ ರೂಪಿ ಅಂತಂದ್ರೆ ಕೇವಲ ಜನಾಂಗವನ್ನು ಉದ್ದೇಶಿಸಿ ಆಡಿದ್ದಲ್ಲ, ಅದು ರಾಜತ್ವವನ್ನು ಕುರಿತಾಗಿ ಆಡಿದ ಮಾತು. ಅಧೀಶತ್ವ ಯಾವ ಯಾವ ಶಕ್ತಿಗಳಲ್ಲಿ ನಿಕ್ಷೇಪಿತವಾಗಿದೆಯೋ ಅಲ್ಲೆಲ್ಲ ದೇವತೆಗಳಿದ್ದುಕೊಂಡು ಅವರ ರೂಪದಲ್ಲಿ ಈ ಲೋಕದಲ್ಲಿ ನಡೆದಾಡ್ತಾರೆ ಅಂತ. ವಾನರಾಧಿಪತಿತ್ವದಲ್ಲೂ ಅದುಂಟು. ಇಂದ್ರಜಾತನ ಆದ್ದರಿಂದ ಮಾತ್ರ ಹೇಳ್ತಾ ಇರುವ ಮಾತಲ್ಲ. ಸನ್ಮಾರ್ಗ ಪ್ರವರ್ತಕನಾಗಿ ಸದ್ಧರ್ಮದಿಂದಲೇ ನ್ಯಾಯಪರತೆಯಿಂದಲೇ ರಾಜ್ಯವನ್ನಾಳುತ್ತಾನೆ ಅಂತಿದ್ದರೆ ಅವರೊಳಗೆ ದೇವತೆಗಳಿದ್ದು ಭೂಮಿಯಲ್ಲಿ ನಡೆದಾಡ್ತಾರೆ ಅಂತ. ಆ ಅರ್ಹತೆಯನ್ನು ನೀನು ಕಳೆದುಕೊಂಡಿದ್ಯಾದ್ದರಿಂದಲೇ ನನ್ನ ಬಾಣಗಳಿಗೆ ಈಡಾಗಿದ್ದೆ.
ಹಾಗಾಗುವಂತಹ ಪಾತ್ರತೆಯನ್ನು ನಿನ್ನ ದೇಹವು ಜೀವವು ಗಳಿಸಿಕೊಳ್ಳಬೇಕು. ಗಳಿಸಿಕೊಂಡಿರುವಷ್ಟು ಕಾಲ ಆ ದೇವತೆಗಳು ನಿನ್ನೊಳಗಿರ್ತಾರೆ. ಲೋಕದ ಯಾವ ಶಕ್ತಿ, ರಾಮ ಅಂತಲ್ಲ, ಲೋಕದ ಯಾವ ಶಕ್ತಿಯೂ ಆಗ ಅಂಥ ರಾಜನನ್ನು ಮುಟ್ಟಲಾರದು. ನಿನ್ನಲ್ಲಿ ಅದು ಇಲ್ಲವಾದ್ದರಿಂದಲೇ ನನ್ನ ಬಾಣಗಳು ನಿನ್ನನ್ನು ಘಾಸಿಗೊಳಿಸಿವೆ. ಯೋಚಿಸಿ ನೋಡು. ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲ ವನಕಾನನ ಮೃಗಪಕ್ಷಿ ಮನುಷ್ಯಾಣಾಂ ನಿಗ್ರಹ ಪ್ರಗ್ರಹ. ವಿಶಾಲಾರ್ಥದ ಮಾತು ಇದು. ನಮ್ಮ ಹಿಂದಿನ ಪೂರ್ವಜರು ಆಚರಿಸಿಕೊಂಡು ಬಂದಂತಹ ಪರಂಪರೆಯನ್ನು ಸಂಕೇತಿಸುವಂತಹ ಮಾತಿದು. ಮೃಗ ಪಕ್ಷಿ ಮನುಷ್ಯರನ್ನೆಲ್ಲ ಅವರವರ ಜೀವಯೋಗ್ಯತೆಗೆ ಅನುಗುಣವಾಗಿ ಆಧರಿಸುತ್ತಾ ಅವರ ದುಷ್ಟತೆಯನ್ನು ಶಿಕ್ಷಿಸುತ್ತಾ ಶಿಷ್ಟತೆಯನ್ನು ಪೋಷಿಸ್ತಾ ಬಂದಂತಹ, ಅವರನ್ನು ಒಂದು ಅರ್ಥದಲ್ಲಿ ಸಮಾನ ದೃಷ್ಟಿಕೋನದಿಂದ ಕಾಣುವಂತಹ ಅತಿಶ್ರೇಷ್ಠವಾದಂತಹ ವಂಶ ನಮ್ಮದು. ಆ ಕಾರಣದಿಂದಲೇ ನಿನ್ನ ಜೀವಯೋಗ್ಯತೆಗೆ ಅನುಗುಣವಾಗಿ ಆ ವಂಶೀಯನಾದಂತಹ ನಾನು ವ್ಯವಹರಿಸಿದ್ದೇನೆ ಈ ಪ್ರಕರಣದಲ್ಲಿ. ನನಗೇನು ಅಧಿಕಾರ ಆ ವಂಶದಲ್ಲಿದ್ದು ವನವಾಸಿ ವನವಾಸಿ ಅಂತ ಆಗಾಗ ಹೇಳಿದೆ. ಭರತಸ್ತು ಮಹೀಪಾಲೋ ವಯಂ ತ್ವಾದೇಶವರ್ತಿನ. ಭರತನು ಮಹೀಪತಿ ಇದ್ದಾನೆ, ಅವನ ಆದೇಶಕ್ಕನುಗುಣವಾಗಿ ವರ್ತಿಸಬೇಕಾದ ನಿಬದ್ಧತೆಯಲ್ಲಿ ನಾನಿದ್ದೇನೆ. ಆ ಕಾರಣದಿಂದಲೇ ಅವನ ಸಂಪೂರ್ಣ ಸಾನ್ನಿಧ್ಯ ಈ ವಿಷಯದಲ್ಲಿ ನನ್ನಲ್ಲುಂಟು. ಮಹೀಪತಿಯಾಗಿ ಆ ನೆಲೆಯಿಂದಲೇ ಆಚರಿಸಿದ್ದೇನೆ. ಯುದ್ಧಕ್ಕೆ ಕರೆಯಬಹುದಾಗಿತ್ತು, ಪರಾಂಗುಖವಾದ ಯಾಕೆ ಬೇಕಿತ್ತು ಅಂತ ಪ್ರಶ್ನಿಸಿದೆ. ಹಲವು ಕಾರಣಗಳಿಗಾಗಿ ಇದು ಅನಿವಾರ್ಯವಾಗಿತ್ತು. ಒಂದು, ಆಗಲೇ ಹೇಳಿದಂತೆ ಸಜೀವ ರತ್ನಸ್ಫುರಿತವಾದಂತಹ ಕಾಂಚನಮಾಲೆ, ಅದು ಸತ್ ಶಕ್ತಿಗೋ ಸತ್ ಕಾರ್ಯಕ್ಕೋ ವಿನಿಯೋಗವಾಗುತ್ತಿದ್ರೆ ಲೋಕದ ಯಾವ ಶಕ್ತಿಯೂ ಅದರ ಬಗ್ಗೆ ಚಿಂತಿಸಬೇಕಾಗಿರಲಿಲ್ಲ. ಈಗ ದುಷ್ಟ ಕಾರ್ಯಕ್ಕೆ ನೀನು ಮಾಡಿದ ಅಧರ್ಮ ಅನ್ಯಾಯ ಅಕ್ರಮಗಳಿಗೆ ಅದರ ಬಲ ಬೆಂಬಲವಾಗುಂಟು ಅಂತ ಗೊತ್ತಾದಾಗ ಅದನ್ನು ವಂಚಿಸುವುದು ಅನಿವಾರ್ಯವಾಯಿತು. ಆ ಶಕ್ತಿಯನ್ನು ವಂಚಿಸುವುದು ಅನಿವಾರ್ಯವಾಯಿತು. ಅಂತಹ ಸ್ಥಿತಿಯನ್ನು ನೀನಾಗಿ ತಂದುಕೊಂಡೆ. ಅದು ಆ ಕಾರಣದಿಂದ. ಇನ್ನೊಂದು, ನಿನ್ನೊಂದಿಗೆ ನಾನು ಯುದ್ಧವನ್ನು ಎಂದೂ ಅಪೇಕ್ಷಿಸಿದವನಲ್ಲ. ಇದು ಶಿಕ್ಷೆ, ಸ್ಪಷ್ಟವಾಗಿ ಶಿಕ್ಷೆ. ಶಿಕ್ಷೆಯಾದರೂ ನಿನ್ನನ್ನು ಕರೆದು ಹೇಳಿ ಅನುಷ್ಠಾನಕ್ಕೆ ತರಬಹುದಾಗಿತ್ತು ಎಂಬಂತಹ ಪ್ರಶ್ನೆ ಉಳಿಯುತ್ತದೆ. ಹೇಳಿದರೆ ಆಗಬಹುದಾದಂತಹ ವಿಪತ್ತುಗಳನ್ನೊಮ್ಮೆ ಗ್ರಹಿಸಿ ನೋಡು. ಸೂರ್ಯವಂಶೀಯರ ಬಗ್ಗೆ ಅಪರಿಮಿತವಾದಂತಹ ಗೌರವಾದರ ಅಭಿಮಾನಗಳು ನಿನಗುಂಟು ಅಂತ ಹೇಳಿದೆ. ನಾನು ಬಂದೆ ಎಂಬುದನ್ನು ತಿಳಿಸಿದ್ರೆ ನೀನು ಬಂದು ನನ್ನನ್ನು ರಕ್ಷಿಸಬೇಕು, ಜೀವಭಯದಿಂದ ರಕ್ಷಿಸಬೇಕು ಅಂತ ಒಂದು ವೇಳೆ ಶರಣಾಗತನಾಗಿದ್ರೆ ಆಗತಿ ಅಂತ ಹೇಳಿದ್ದಲ್ಲ, ಆಗುವ ಸಾಧ್ಯತೆಯೂ ಒಂದು ಆಗಿದ್ರೆ ನನ್ನ ವ್ರತಕ್ಕೆ ನಾನು ಭಂಗ ತಂದುಕೊಳ್ಳಬೇಕಾಗಿತ್ತು. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ನನ್ನನ್ನು ಶರಣಾಗುವಂತಹ ಸರ್ವಭೂತ ಗಣಗಳಿಗೂ ಕೂಡ ಅಭಯವನ್ನು ಕೊಡುವುದನ್ನು ವ್ರತವಾಗಿಸಿಕೊಂಡವನು ನಾನು. ಆ ಕಾರಣದಿಂದಲೂ ಕೂಡ ನಾನು ನಿನಗೆ ಅಭಯವನ್ನು ಕೊಟ್ಟ ನಂತರ ಶಿಕ್ಷಿಸುವ ಹಾಗಿರಲಿಲ್ಲ. ಇನ್ನೊಂದು, ನೀನು ಒಂದು ಜನಾಂಗದ ಅಧಿಪತಿಯ ಸ್ಥಾನದಲ್ಲಿದ್ದಿ. ಶಿಕ್ಷೆಗೊಳಪಡುವುದನ್ನೇ ಬಯಸಿ ನಾನು ನಿನಗೆ ಹೇಳಿಕೆಯನ್ನು ಮಾಡಿದ್ದರೂ ಕೂಡ ನೀನು ನಿನ್ನ ಜನಾಂಗಕ್ಕೆ ಆಜ್ಞೆಯನ್ನು ಕೊಟ್ಟು ಸಾಮೂಹಿಕವಾಗಿ ನನ್ನ ಮೇಲೆ ಎರಗಿದರೆ ಅವರೆಲ್ಲರನ್ನು ಏಕಾಂಗಿಯಾಗಿ ನಾನು ಎದುರಿಸಬಲ್ಲೆ, ಅದಲ್ಲ ವಿಷಯ. ಆದರೆ ನನಗೆ ಉದ್ದೇಶ ಅದಲ್ಲ. ತಪ್ಪು ಮಾಡಿದವ ನೀನೊಬ್ಬ, ನಿನಗಾಗಿ ಅವರೆಲ್ಲರಿಗೂ ರಾಜನ ಆಜ್ಞೆಗೆ ಬದ್ಧರಾಗಿ ಹೋರಾಡುವುದಕ್ಕೆ ಬಂದಂತಹ ನಿನ್ನ ಸಮಸ್ತ ಜನಾಂಗವನ್ನು ಶಿಕ್ಷಿಸಬೇಕಾದ ಪ್ರಮೇಯ ತರಬೇಕು ಯಾಕೆ? ಆ ಕಾರಣದಿಂದ ನೀನೊಬ್ಬನೇ ಸಿಗುವುದು ಈ ಸ್ವರೂಪದಲ್ಲಿ, ಇಲ್ಲಿ ಹೀಗೆ ಎಂಬುದನ್ನು ನಿರ್ಣಯಿಸಿಯೇ ನಾನು ಬಾಣವನ್ನು ಹೊಡೆದದ್ದು. ಕ್ಷೋಣಿಯ ಭಾರವನ್ನು ಇಳುಹುವುದು ಹೇಗೆ ಅದನ್ನು ನಿರ್ಣಯಿಸಬೇಕಾದಂತಹ ವಂಶ ನಾವು, ವಂಶದವರು ನಾವು. ಶಿಷ್ಟರನ್ನು ಪೊರೆಯುವುದು, ದುಷ್ಟರನ್ನು ಶಿಕ್ಷಿಸುವುದು. ದಾನವತ್ವವೆಂಬುದು ರಾಕ್ಷಸತ್ವವೆಂಬುದು ಅದು ಗುಣದಿಂದಲೇ ನಿಷೇಧಿಸಲ್ಪಡಬೇಕಾದ್ದೇ ಹೊರತು ವ್ಯಕ್ತಿಯಿಂದಲ್ಲ. ನಿನ್ನಲ್ಲಿ ಆ ದಾನವತ್ವವು ರಾಕ್ಷಸತ್ವವು ಮೈಗೂಡಿದೆ ಎಂಬ ಕಾರಣದಿಂದಲೇ ಅದನ್ನು ನೀಗುವುದಕ್ಕಾಗಿಯೇ ಈ ಬಾಣವನ್ನು ಹೊಡೆಯಬೇಕಾಯಿತು. ಹಾಗೆ ಅಂತ ಪ್ರಶ್ನೆ ಉಳಿಯುವುದು, ಶಿಕ್ಷಾರ್ಹವಾದಂತಹ ಅಪರಾಧ ಏನು ಅಂತ. ರಾಮ, ನಿನ್ನ ಆಗಮನವನ್ನು ಅರ್ಥ ಮಾಡಿಕೊಂಡು ನಿನ್ನ ಕಾಲಬುಡಕ್ಕೆ ಬಂದು ನಾನು ಶರಣಾಗತಿಯನ್ನು ಮಾಡ್ತೇನೋ ಇಲ್ಲವೋ ಅನ್ನೋದು ಪ್ರಶ್ನೆಯೇ ಅಲ್ಲ. ಮಾಡಿದರೆ ನಿನಗೆ ಅನಿವಾರ್ಯವಾಗ್ತದೆ, ರಕ್ಷಿಸಲೇಬೇಕಾಗುತ್ತದೆ. ಅಲ್ಲ, ರಕ್ಷಿಸಲೇಬೇಕಾಗ್ತದೆ ಅಂದ ಮಾತ್ರಕ್ಕೆ ಶಿಕ್ಷೆ ಕೊಡಬಾರದು ಅಂತ ಅರ್ಥ ಅಲ್ಲ. ಶಿಕ್ಷಿಸುವುದು ಬೇರೆ, ಶಿಕ್ಷಣ ರೂಪವಾಗಿ ಒದಗಿಸುವಂತಹ ಶಿಕ್ಷೆ ಬೇರೆ. ಒಬ್ಬನನ್ನು ರಕ್ಷಿಸ್ತೇನೆ ಅಂದ ಮಾತ್ರಕ್ಕೆ ಅವ ತಪ್ಪು ಮಾಡಿದದ್ದನ್ನೆಲ್ಲ ಮನ್ನಿಸಬೇಕು ಅಂತ ಅರ್ಥ ಉಂಟು ಅಂತಲೂ ನನ್ನ ಧ್ವನಿಯೂ ಅಲ್ಲ. ಅಥವಾ ಅದನ್ನು ನಿರೀಕ್ಷಿಸಿ ನಿನ್ನ ದೊಡ್ಡಸ್ತಿಗೆಯನ್ನು ಒಪ್ಪಲಿಕ್ಕೂ ಇಲ್ಲ. ಆದ್ದರಿಂದಲೇ ಆ ಆತಂಕಕ್ಕೆ ಅವಕಾಶವೇ ಇಲ್ಲಿ ಕಾಣಿಸುವುದಿಲ್ಲ ನನಗೆ. ಒಂದು, ನಿನ್ನ ಕಾಲಿಗೆ ಬಿದ್ರೇನು ರಕ್ಷಿಸಬಹುದು, ರಕ್ಷಿಸಬೇಕಿದ್ರೆ ಇಂತಹದೊಂದು ಆಗಬೇಕು. ಅದಕ್ಕೆ ನೀನು ಮಾಡಿದ ಇಂತಹ ದೋಷ ಇತ್ತು ಅಂತ ಹೇಳಿ ನಿನಗೆ ಒಂದು ನಿವೃತ್ತಿಯನ್ನು ಕಾಣಿಸಲಿಕ್ಕೆ ಸಾಧ್ಯ ಆಗ್ತಿತ್ತು.
ಅಷ್ಟಕ್ಕೂ ಮನ್ನಿಸಲಾರದೇ ಇದ್ದ, ಮನ್ನಿಸಬಾರದು ಅಂತ ಕಲ್ಪಿಸಿದ, ಶಿಕ್ಷಿಸಬೇಕಾದಂತಹ ಅನಿವಾರ್ಯತೆ ಈಗ ತೀವ್ರವಾಗಿ ಇದೆ ಅನ್ನುವಂತಹ ನಿರ್ಣಯಕ್ಕೆ ನೀನು ಬರಬೇಕು ಅಂತಾದ್ರೆ ಲೋಕದಲ್ಲಿ ಇತರರು ಮಾಡದೇ ಇದ್ದ ಬಹುದೊಡ್ಡ ಅಪರಾಧ ನಾನೇನು ಮಾಡಿದ್ದು? ಈಗ ಚಿಂತಿಸಬಲ್ಲಂತಹ ವಿವೇಕವನ್ನು ಜಾಗೃತಗೊಳಿಸಿರುವ ನಿನ್ನಲ್ಲೇ ಪ್ರಶ್ನಿಸ್ತೇನೆ, ನಿನ್ನನ್ನೇ ದಂಡಾಧಿಕಾರಿಯಾಗಿಸಿ. ನ್ಯಾಯವೇ ಯಾವುದು? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ವಾನರಾಧಿಪತಿ ರಾಮ, ನನ್ನ ವ್ರತ ಇರುವುದು ಅಭಯಂ ಸರ್ವಭೂತೇಭ್ಯೋ ಅಂತ. ಸ್ಪಷ್ಟವಾಗಿ ಅದರ ಅರ್ಥ ಯಾವುದನ್ನು ಭಯ ಅಂತ ಪರಿಭಾವಿಸಿ ಅಭಯವನ್ನು ಬೇಡುತ್ತಾರೋ ಅವರಿಗೆ ಅದನ್ನು ಕರುಣಿಸುವುದು ಅಂತ. ಶಿಕ್ಷಾರೂಪಿಯಾದ ಭಯದಿಂದ ನನ್ನನ್ನು ವಿಮುಕ್ತನಾಗಿಸಬೇಕು ಅಂತ ನೀನು ಕೇಳಿದರೆ ಅದನ್ನು ನಾನು ಒದಗಿಸಿ ಕೊಡಬೇಕಾಗುತ್ತದೆ. ಮತ್ತೆ ಅದಕ್ಕೆ ಹೀಗ ಅರ್ಥ ಅಲ್ಲ ಅಂತ ವ್ಯಾಖ್ಯಾನ ಮಾಡುವ ಪರಿಪಾಠ ಬರುತ್ತದೆ. ಅದಲ್ಲ. ರಾಮೋ ದುರ್ನಾಭಿಭಾಷತೆ, ಆಡಿದ ಮಾತು ಆಡಿದಂತೆಯೇ ಉಳಿಯಬೇಕೆಂಬುದನ್ನು ವ್ರತವಾಗಿಸಿದವನು. ಆ ಕಾರಣದಿಂದಲೇ ಆ ಪ್ರಮೇಯ ಹಾಗಾಗುತ್ತದೆ ಅಂತಲ್ಲ, ಆ ಪ್ರಮೇಯಕ್ಕೆ ಅವಕಾಶವೇ ಇಲ್ಲದಂತೆ ವರ್ತಿಸುವುದನ್ನು ನನ್ನ ವಿವೇಕದಿಂದ ನಾನು ರೂಢಿಸಿಕೊಂಡದ್ದು. ಏನು ಅನ್ಯಾಯ ಅಂತ ಪ್ರಶ್ನೆ ನಿನ್ನಲ್ಲೇ ಕೇಳುತ್ತೇನೆ. ತಮ್ಮನ ಸತಿಯನ್ನು ಮುಟ್ಟುವುದೋ, ಕೂಡುವುದೋ, ಇರಿಸುವುದೋ ಇದು ಅನ್ಯಾಯವಲ್ಲವೇ ಹೇಳು? ಯಾವ ರೀತಿಯಲ್ಲಿ ನೋಡಿದರೂ ಕೂಡ ಇದನ್ನು ಸಮರ್ಥಿಸುವುದಕ್ಕೆ ಲೌಕಿಕವಾದಂತಹ, ಶಾಸ್ತ್ರೀಯವಾದಂತಹ, ಪಾರಂಪರಿಕವಾದಂತಹ ಆಧಾರ ಲಭ್ಯವಾಗುವುದಕ್ಕೆ ಸಾಧ್ಯ ಉಂಟೋ ಹೇಳು? ಖಂಡಿತವಾಗಿಯೂ ಇಲ್ಲ. ಸ್ಮೃತಿಗಳೇ ಸಾರಿ ಸಾರಿ ಹೇಳುತ್ತಾ ಇದ್ದಾವೆ. ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪಿ ಅನುಜಸ್ಯ ಪ್ರಚರೇತ ನರ ಕಾಮಾತ್ ತಸ್ಯ ದಂಡೋ ವಧ ಸ್ಮೃತಃ. ತನ್ನ ಮಗಳನ್ನಾಗಲಿ, ತನ್ನ ತಂಗಿಯನ್ನಾಗಲಿ, ತನ್ನ ತಮ್ಮನ ಹೆಂಡತಿಯನ್ನಾಗಲಿ ಕಾಮದ ಕಣ್ಣಿಂದ ಯಾರು ನೋಡ್ತಾನೋ ಅವನಿಗೆ ವಧೆಯಲ್ಲದೆ ಅನ್ಯ ದಂಡನೆಯೇ ಇಲ್ಲ. ಆ ಸ್ಪಷ್ಟ ಆಧಾರದಿಂದಲೇ ನಿನಗೆ ಈ ಶಿಕ್ಷೆಯನ್ನು, ಕಾಯಖಂಡನವನ್ನು ನಾನು ವಿಧಿಸಿದ್ದು. ಒಂದು ವೇಳೆ ನಾನು ವಿಧಿಸಲಿಲ್ಲ ಅಂತಾದ್ರೆ ಏನಾಗುತ್ತದೆ ಗೊತ್ತೋ? ಅದಕ್ಕೂ ನಮ್ಮ ಪೂರ್ವಜನೇ ಹೇಳಿದ್ದಾರೆ. ನಮ್ಮ ರಾಜವಂಶವೇ ಅಂಥದ್ದು. ರಾಜಭಿರ್ ಧೃತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಹ ನಿರ್ಮಲಾಹ ಸ್ವರ್ಗಮಾಯಾಂತಿ ಸಂತ ಸುಕೃತಿನೋ ಯಥ. ದಂಡಧರನಾದಂತಹ ರಾಜ ಒಬ್ಬಾತ ಅಪರಾಧಿಯನ್ನು ಶಿಕ್ಷಿಸಿದ ಅಂತಾದರೆ ಮತ್ತೆ ಅವನಿಗೆ ಯಮಲೋಕದಲ್ಲಿ ಪುನಃ ಆ ಅಪರಾಧಕ್ಕೆ ಶಿಕ್ಷೆ ಇಲ್ಲುವಂತೆ. ಅವನು ಸಂತರಂತೆ, ಸುಕೃತಿಗಳಂತೆ ಸ್ವರ್ಗವನ್ನು ಹೊಂದುತ್ತಾನಂತೆ. ಯಾಕೆ ಅಂತಂದ್ರೆ ಅದಕ್ಕೆ ಅನುಭವಿಸಬೇಕಾದ ಶಿಕ್ಷೆಯನ್ನು ಇಲ್ಲಿ ಅನುಭವಿಸಿದಂತೆ ಆಗುತ್ತದೆ ಅಂತ. ಹಾಗೆ ಅಂತ ಶಾಸನಾದ್ವಾ ವಿಮೋಕ್ಷಾದ್ವಾ ಸ್ಥೇನ ಸ್ಥೇಯಾತ್ ವಿಮುಚ್ಯತೆ ರಾಜಾತ್ ತ್ವಶಾಸನ್ ಪಾಪಸ್ಯ ತದವಾಪ್ನೋತಿ ಕಿಲ್ಬಿಷಂ. ಒಬ್ಬಾತ ದಂಡಿಸಬೇಕಾದಂತಹ ಸ್ಥಾನದಲ್ಲಿರುವವನು ಒಬ್ಬ ಕಳ್ಳನನ್ನು ದಂಡಿಸಿದ ಅಂತ ಆದ್ರೆ ಅವ ಕಳ್ಳತನದಿಂದ ವಿಮುಕ್ತಿಯಾಗುತ್ತಾನೆ. ಅಲ್ಲ, ಕಳ್ಳತನ ಇಲ್ಲ ಅಂತ ಕಂಡ್ರೆ ಅವನನ್ನು ಬಿಡುಗಡೆ ಮಾಡುವುದರಿಂದಲೂ ಅವನಿಗೆ ಮುಕ್ತಿಯಾಗುತ್ತದೆ. ಒಂದು ವೇಳೆ ದಂಡ್ಯನನ್ನು ದಂಡಿಸದೇ ಉಳಿದ ಅಂತಾದರೆ
ಕಳ್ಳತನ ಮಾಡಿದವನಿಗೆಲ್ಲ ಅದು ಬರುವುದು ಪಾಪ. ಅವನನ್ನು ದಂಡಿಸದೆ ಬಿಟ್ಟಂತಹ ರಾಜನನ್ನು ಹೊಂದುತ್ತದೆ. ಒಂದು ವೇಳೆ ಹಾಗೆಯೇ ಅದಣ್ಯರನ್ನು ದಂಡಿಸಿದರೂ ಕೂಡ ಆ ಪಾಪ ರಾಜನನ್ನೇ ಸೇರುತ್ತದೆ. ನಾವು ನಂಬುವಂತಹ ಸ್ಮೃತಿ ಅದಾದ್ದರಿಂದಲೇ, ಅದರಲ್ಲಿ ಅವಿಚಲಿತವಾದಂತಹ ಶ್ರದ್ಧೆಯನ್ನು ಇಟ್ಟದ್ದರಿಂದಲೇ ಅದರ ಬಲದಿಂದ ನಿನ್ನನ್ನು ದಂಡಿಸಿದ್ದೇನೆ. ಒಂದು ವೇಳೆ ಆಸ್ಥಾನದಲ್ಲಿ ಅಪಾತ್ರರನ್ನು ಈ ರೀತಿಯಾಗಿ ನಾನು ದಂಡಿಸಿದೆ ಅಂತಾದರೆ ಅದರ ಫಲವನ್ನು ನಾನು ಉಣ್ಣುವುದಕ್ಕೆ ಸಿದ್ಧನಾಗಿ ದಂಡಿಸಿದ್ದೇನೆ. ಅದರಲ್ಲಿ ವಿಶ್ವಾಸವನ್ನು ಇರಿಸಿದವನಾಗಿ ದಂಡಿಸಿದ್ದೇನೆ. ನೀನು ಕೇಳುತ್ತಿ ನಿನ್ನ ವಂಶೀಯರಿಗೇನು ಸಂಬಂಧ, ನಿನ್ನ ವಂಶದ ಹೆಣ್ಣು ಮಕ್ಕಳಿಗೆ ತಪ್ಪಿ ನಡೆದಿದ್ದೀಯೋ ಅಂತ. ಸ್ಪಷ್ಟವಾಗಿ ತಪ್ಪಿ ನಡೆದಿದ್ದಿ. ನನ್ನ ವಂಶದವರಿಗೆ ತಪ್ಪಿ ನಡೆದದ್ದು, ಸೂರ್ಯ ಸುತನಿಗೆ ನೀನು ತಪ್ಪಿ ನಡೆದದ್ದು, ಸೂರ್ಯನ ಸೊಸೆಗೆ ನೀನು ತಪ್ಪಿ ನಡೆದದ್ದು. ಸೂರ್ಯವಂಶೀಯರು ನಾವು, ನಮ್ಮ ವಂಶದವರಿಗಲ್ವ ನೀವು ತಪ್ಪಿ ನಡೆದದ್ದು? ಬೇಡ, ಆ ಆಧಾರವೇ ಬೇಡ. ಸಾಮಾನ್ಯ ಮನುಷ್ಯನಾಗಿ ಆದರೂ ಕೂಡ, ಸಾಮಾನ್ಯ ಮನುಷ್ಯನ ನೆಲೆಯಲ್ಲಿ ಇಂತಹ ಘೋರಾಪರಾಧವನ್ನು ಮಾಡಿದವನನ್ನು ಸ್ಮೃತಿಯ ಸಾರಿ ಸಾರಿ ಹೇಳುತ್ತದೆ, ಅವನನ್ನು ಅವಿಚಾರಿತವಾಗಿ ಆತತಾಯಿನ ವಾಯಾಂತಂ ಹನ್ಯಾದೇವ ಅವಿಚಾರಯನ್, ಅವಿಚಾರಿತವಾಗಿ ಕೊಲ್ಲಬೇಕು ಅಂತ. ಆ ಸ್ಥಾನದಲ್ಲಿದ್ದದ್ದರಿಂದಲೂ ನಾನು ಕೊಲ್ಲುವುದಕ್ಕೆ ಕಾಯಖಂಡನಕ್ಕೆ ಉದ್ಯುಕ್ತನಾದವನಿದ್ದೇನೆ. ತಪ್ಪಲ್ವೋ ಅದು? ರಾಮ, ತಮ್ಮನ ಹೆಂಡತಿಯನ್ನು ನಾನು ಇರಿಸಿಕೊಂಡದ್ದು ಅಪರಾಧವಾಗಿದೆ. ಪರದೋಷಗಳಿಗೊಂದು ಪ್ರಾಯಶ್ಚಿತ್ತವಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ದಂಡಿಸುವುದಕ್ಕೆ ಹೊರಟಿದ್ದೇನೆ. ಹೌದು. ಲೋಕಶಾಸನವನ್ನು ಮಾಡುವಂತಹ ಅರ್ಹತೆಯನ್ನು ಪ್ರಕಟಿಸಿದ ಮೇಲೆ ನಿನ್ನ ಮನೆತನದ ಹೆಣ್ಣು ಮಕ್ಕಳಿಗೆ ತಪ್ಪಿದ್ದೇನೋ ಅನ್ನುವಂತಹ ಪ್ರಶ್ನೆಗೆ ಘನತೆ ಉಳಿಯುವುದಿಲ್ಲ. ಅದನ್ನು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಯಾಕೆಂದ್ರೆ ಈಗಾಗಲೇ ನೀನು ಸ್ಥಿತಪಡಿಸಿ ಆಗಿದೆ ಇಕ್ಷ್ವಾಕೂಣಮಿಯಂ ಭೂಮಿ ಅಂತ. ಹೌದು. ಆದ್ದರಿಂದಲೇ ಇಕ್ಷ್ವಾಕು ವಂಶೀಯನಾದಂತಹ ನೀನು ವಂಶಗೌರವದ ಸ್ಥಾಪನೆಗಾಗಿ ವಂಶಗೌರವದ ಮರ್ಯಾದೆಯನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವಂತಹ ಅರ್ಹತೆ ಉಳ್ಳವ ಅನ್ನುವುದನ್ನು ಸ್ಪಷ್ಟಪಡಿಸಿದ ಮೇಲೆ ಈ ಲೋಕದಲ್ಲಿ ಯಾವ ಹೆಣ್ಣುಮಕ್ಕಳಿಗೆ ತಪ್ಪಿದ್ರು ನಿನ್ನ ಮನೆತನದ ಹೆಣ್ಣುಮಕ್ಕಳಿಗೆ ತಪ್ಪಿದ ಹಾಗೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಸಾಮರ್ಥ್ಯ ನನಗೂ ಸ್ಪಷ್ಟವಾಗಿಯೇ ಇದೆ. ದಂಡಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ದಂಡಿಸಿದ್ದಿ. ಹಾಗಿದ್ರೆ ನಾನು ಮಾಡಿದಂತಹ ಅಪರಾಧ ಗುರುತರವಾದದ್ದು ಅಂತ ನೀನೀಗ ಸ್ಪಷ್ಟ ಘೋಷಣೆ ಮಾಡಿದ ಹಾಗಾಯಿತು. ಹೌದೇ ಹೌದು. ಮರಣವೇ ಶಾಸನ ಅಲ್ವೋ ಇದಕ್ಕೆ? ಹಾಗೇ ಆಗಬೇಕು ಅಂತೇನೂ ಇಲ್ಲ. ಶಾಸನ ಇರುವುದು ಮರಣವೇ, ಆದರೆ ಶಾಸಕನಾದವನಿಗೆ ಒಂದು ವಿವೇಚನಾಧಿಕಾರ ಅಂತ ಸದಾ ಕಾಲ ಇರ್ತದೆ. ಶಾಸ್ತ್ರೋಚಿತವಾದಂತಹ ಆಚಾರವನ್ನೇ ಅನುಷ್ಠಾನದಲ್ಲಿ ಉಳಿಸಿಕೊಳ್ಳಬೇಕು ಅನ್ನುವ ಉದ್ದೇಶವನ್ನು ಹೊಂದಿದವನು ನೀನು. ಆತ ತಾಯಿ ಅಂತ ನನ್ನನ್ನು ಗುರುತಿಸಿ ತಮ್ಮನ ಹೆಂಡತಿಗೆ ತಪ್ಪಿದವ ಅನ್ನುವಂತಹ ಅಪರಾಧವನ್ನು ನನ್ನಲ್ಲಿ ಹೇರಿ ನನಗೆ ಮರಣದಂಡನೆ ಶಿಕ್ಷೆ ಅನ್ನುವುದನ್ನು ನೀನೀಗ ಘೋಷಣೆ ಮಾಡಿ ಆಗಿದೆ. ಹೌದು. ಇನ್ನೀಗ ಶಾಸಕನಾಗಿ ನಿನ್ನ ದಯಾಭಿಕ್ಷೆ ಎಂತದ್ದು? ಮುಂದೆ ನೀನು ಬದುಕಬೇಕು ಅಂತ ಆದರೆ ಸ್ಪಷ್ಟವಾಗಿ ಹೇಳುತ್ತೇನೆ. ಏನು? ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಇದು ನಾನು ಸುಗ್ರೀವನಿಗೆ ನೀಡಿದಂತಹ ಮಾತು. ನಿನ್ನ ಭಾರ್ಯೆಯನ್ನು ಅಪಹರಿಸಿದಂತಹ ವಾಲಿಯನ್ನು ನಾನು ಕೊಲ್ಲುತ್ತೇನೆ ಅಂತ. ಆ ಭಾರ್ಯೆಯನ್ನು ನೀನು ಬಿಟ್ಟು ಅಪಹರಿಸಿದ್ದಾಗಲಿ ಅವಳನ್ನು ಇರಿಸಿಕೊಂಡದ್ದಾಗಲಿ ತಪ್ಪಾಯಿತು ಅಂತ ಪಶ್ಚಾತ್ತಾಪದಗ್ಧ ಮಾನಸನಾಗಿ ನೀನು ತಮ್ಮನ ಹೆಂಡತಿಯನ್ನು ಬಿಟ್ಟು ಕೊಡುತ್ತಿ, ಮೊದಲಿನ ಹಾಗೆ ಸತ್ಯದಿಂದ ಜೊತೆಯಾಗಿ ಇರುತ್ತಿ ಅಂತಾದರೆ ಶಾಸಕನಾದವನ ವಿವೇಚನಾಧಿಕಾರವನ್ನು ವಿನಿಯೋಗಿಸಿ ನೀನು ಈಗ ಯಾವ ಭ್ರಮೆಯಲ್ಲಿದ್ದೀಯೋ, ವಾಮಹಸ್ತದಿಂದ ಬಲವಾಗಿ ಒಳಸರಿಯದಂತೆ ನಾನು ಅದನ್ನು ತಡೆ ಹಿಡಿದಿದ್ದೇನೆ ಅಂತ ಆ ಭ್ರಮೆಯನ್ನು ನಿವಾರಿಸುತ್ತಾ ನನ್ನ ಸಂಕಲ್ಪಾನುಸಾರಿಯಾಗಿ ಸಂಕಲ್ಪದಷ್ಟೇ ಸಂಚರಿಸಬಲ್ಲಂತಹ ಆ ಬಾಣವನ್ನು ನಿನಗೆ ಒಂದಿನಿತೂ ನೋವಾಗದಂತೆ ಹಿಂದೆ ಕರೆಸಿಕೊಡುತ್ತೇನೆ. ರಾಮ, ಸುಗ್ರೀವನೊಂದಿಗೆ ನೀನು ಸಖ್ಯತನವನ್ನು ಮಾಡಿಕೊಂಡು ಅವನಿಗಿದ್ದಂತಹ ಮಾತು ನಿನ್ನ ಮುಖದಿಂದಲೇ ನನಗೆ ತಿಳಿಯಬೇಕಾದ ಅನಿವಾರ್ಯತೆ ಉಳಿಯಲಿಲ್ಲ. ಈಗಾಗಲೇ ನನ್ನ ಸುತನಾದಂತಹ ಅಂಗದನ ಸಂಗ್ರಹದ ಮೂಲಕವಾಗಿ ನನ್ನ ತಾರೆಯ ಮುಖದಿಂದ ನಾನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ. ವಾಲಿಯನ್ನು ಕೊಂದು ಮಣ್ಣುಗೂಡಿಸಿ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ ಅಂತ ನೀನು ಮಾತು ಕೊಟ್ಟದ್ದು ಅಂತ ನಾನು ಕಲ್ಪಿಸಿದ್ದೆ. ಬಹುಶಃ ಸುಗ್ರೀವನು ಅದೇ ಅರ್ಥವನ್ನೇ ಧ್ವನಿಸಿಕೊಂಡಿದ್ದ. ಸ್ಪಷ್ಟವಾಗಿ ಇನ್ನೂ ಹೇಳುತ್ತೇನೆ, ಇದು ತನಕ ಬದುಕಿದ್ದ ವಾಲಿಯನ್ನು ನೀನು ಕೊಂದು ನೀನು ಹೊಸ ವಾಲಿಯಾಗಿ ಹುಟ್ಟುತ್ತಿ ಅಂತಾದರೆ ನಿನಗೆ ಹೊಸ ಜನ್ಮವನ್ನು ನಾನು ಕೊಡುತ್ತೇನೆ, ಆ ಅವಕಾಶವನ್ನು ನಾನು ಕಲ್ಪಿಸಿಕೊಡ್ತೇನೆ. ರಾಮ, ಲೋಕಶಾಸಕರನ್ನು ಅನೇಕರನ್ನು ನನ್ನ ಜೀವನದಲ್ಲಿ ಕಂಡವ ನಾನು. ತಮ್ಮ ಮೂಗಿನ ನೇರಕ್ಕೆ ಅವರ ಶಾಸ್ತ್ರಾಧಾರದಿಂದ ಅವರು ಕಂಡುಕೊಂಡಂತಹ ತೀರ್ಮಾನದಿಂದ ವಿಚಲಿತ ಮಾನಸರಲ್ಲದೆ ತೀರ್ಮಾನವನ್ನು ಕೈಗೊಳ್ಳುವಂತಹ ಉದ್ದೇಶವನ್ನು ಹೊಂದಿದವರವರು. ಆದರೆ ನೀನು ಹಾಗಲ್ಲ. ಅಪರಾಧಿಗೆ ಮನವರಿಕೆಯಾಗುವ ಹಾಗೆ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟು
ಅಪರಾಧಿಗೆ ಅವಕಾಶ ಕೊಡ್ತೀನಿ, ನಿನಗೆ ಶಿಕ್ಷೆ ಯಾವುದು ಅಂತ ನೀನೇ ಹೇಳು ಅಂತ. ನಾನು ಧರಿಸಿದಂತಹ ಆಯುಧದ ಹೆಸರು ಕೋದಂಡಹ ಅಂತ. ಎದುರಾಳಿಯಾಗಿ ನಿಂತವನಲ್ಲಿ ಅವನನ್ನೇ ಪ್ರಶ್ನಿಸುವ ಆಯುಧ ಇದು, ಕೋದಂಡಹ ಅಂತ. ನಿನಗೆ ಯಾವುದು ದಂಡ ಅಂತ ಈಗ ಕೇಳಿದ್ದು ನಾನು ಅದನ್ನೇ. ಒಬ್ಬ ಅಪರಾಧಿಯನ್ನೇ ನಿನ್ನ ಅಪರಾಧಕ್ಕೆ ಏನು ಶಿಕ್ಷೆ ಅನ್ನುವುದನ್ನು ನೀನೇ ಹೇಳು ಅನ್ನುವಂತಹ ಸ್ಥಿತಿಯಲ್ಲಿ ನೀನು ಕೇಳಿಕೊಡ್ತಿ ಅಂತ ಅದರ ಅರ್ಥ ಏನು? ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡುವ ಉದ್ದೇಶ ಅಲ್ಲ ನಿನ್ನದ್ದು, ಈ ಲೋಕಕ್ಕೆ ಒಂದು ಪಾಠ ಮಾಡುವಂತಹ ಉದ್ದೇಶವನ್ನು ಹೊಂದಿ ಬಂದಿದ್ದಿ ಅನ್ನುವುದು ಅರ್ಥ ಆಗ್ತದೆ. ರಾಮ, ಅಂತಹ ನಿನ್ನ ಬಾಣ ರಾಮ ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಡೆ ಭೂಮಿಯೋಳ್ ಆದೆ ಎನಗೆ ರಾಮ 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 ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಟೆ ಭೂಮಿಯೋಳ್ ಆಸೆ ಎನಗೆ ರಾಮ ಕಾಮಿದ ಬೇರಿಲ್ಲ ಚಿತ್ತದಿ ಕಾಮಿದ ಬೇರಿಲ್ಲ ಚಿತ್ತದಿ ಮುಕ್ತಿಯ ನಿತ್ತು ಪ್ರೇಮಧಿ ರಕ್ಷಿಸಿಲ್ಲನು ಕಾಮಿದವಿರಿಲ್ಲ ಚಿತ್ತದಿ ಮುಕ್ತಿಯ ನಿತ್ತು ಪ್ರೇಮಧಿ ರಕ್ಷಿಸು ಎನ್ನನು ರಾಮ ನಿನ್ನ ಬಾಣದಾಗಿದ ಮೇಲಿನ್ನುಂಟೆ ಭೂಮಿಯೋಳ್ ಆಸೆ ರಾಮ 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 ಶ್ರೀ ರಾಮ 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 ರಾಮ. ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟವನ ಸ್ಥಿತಿಯಾಗಿ ಹೋಗಿತ್ತು ಈ ತನಕವೂ ವಾಲಿಯ ಜೀವನದಲ್ಲಿ. ಆದದ್ದರಿಂದಲೇ ನಿಚ್ಚಳವಾದಂತಹ ಪಥ ಗೋಚರಿಸದೆ ನಾನು ಕಾಲು ಹೋದಲ್ಲೆಲ್ಲ ಕಾಲೂರುವಂತಹ ಸ್ಥಿತಿಯಾಗಿ ಹೋಯಿತು. ಕೇವಲ ಕಾಮುಕತನ ಒಂದೇ ಕಾರಣವಾಗಿ ತಮ್ಮನಾದಂತಹ ಸತಿಯನ್ನು ನಾನು ಇರಿಸಿಕೊಂಡದ್ದಲ್ಲ, ಮನಸ್ವಿಯಾಗಿ ನಾನು ಆಡುತ್ತೇನೆ. ತಮ್ಮನ ಕುರಿತಾಗಿ ನನ್ನಲ್ಲಿ ಹುಟ್ಟಿದಂತಹ ಕ್ರೋಧವೇ, ತಮ್ಮನನ್ನು ನೋಯಿಸುವಂತಹ ಉದ್ದೇಶವೇ, ವಿವೇಚನೆ ಇಲ್ಲದೆ ತಮ್ಮನ ಸತಿಯನ್ನೂ ನಾನು ಇರಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮನಸ್ಸು ಮಾಡುವ ಹಾಗಾಯಿತು. ಈ ತನಕ ಪ್ರಕರಣವನ್ನು ಏಕಮುಖವಾಗಿ ಮಾತ್ರ ವಿಮರ್ಶಿಸಿದವ ನಾನು. ಆದ್ದರಿಂದ ನನ್ನನ್ನು ನಾನು ಸಮರ್ಥಿಸುತ್ತಾ ಬದುಕಿದೆ ರಾಮ. ಈಗ ನನಗೆ ಅರ್ಥವಾಗುತ್ತದೆ, ನಾನು ಈ ತನಕ ನಡೆದುಕೊಂಡು ಬಂದಂತಹ ದಾರಿಗೆ ಮತ್ತೊಂದು ಅರ್ಥವಿದೆ, ಮತ್ತೊಂದು ಮುಖವಿದೆ ಅನ್ನುವುದು ನಿನ್ನ ಮಾತು ಕೇಳಿದ ಮೇಲೆ ನನಗೆ ಸ್ಪಷ್ಟವಾಗುವುದಕ್ಕೆ ತೊಡಗಿತು. ಸುಗ್ರೀವ ಹಲವು ಬಾರಿ ಹೇಳಿ ತೋರಿಸಿದ, ನನಗೆ ಸ್ಪಷ್ಟವಾಗಲಿಲ್ಲ.
ಯಾಕೆಂದ್ರೆ ಅವನ ಕುರಿತು ನಾನು ತಳೆದಿದ್ದ ಭಾವವೇ ಅದಕ್ಕೆ ಕಾರಣ. ಆಗ್ರಹದಿಂದ ಅರ್ಥೈಸುವುದಕ್ಕಾಗುವುದಿಲ್ಲ. ಸುಗ್ರೀವನ್ ಯಾರು ನನ್ನನ್ನು ಹೇಳುವುದಕ್ಕೆ? ಸುಗ್ರೀವ ಕಂಡವರ ಕಾಲು ಹಿಡಿದು ಬೇಡಿದ ಅವನಿಗಾದಂತಹ ಸ್ಥಿತಿಯ ಬಗ್ಗೆ. ನನ್ನನ್ನು ಪ್ರಶ್ನಿಸುವುದಕ್ಕೆ ಯಾರೂ ಬರಲಿಲ್ಲ. ನನ್ನನ್ನು ಸಮರ್ಥಿಸಿಕೊಳ್ಳಿಕ್ಕೆ ನನಗೆ ಆಹಾರ ಸಿಕ್ಕಿದ ಹಾಗಾಯಿತು. ನಾನು ಮಾಡಿದ್ದು ಸರಿ ಕೇಳುವವ ಯಾರು? ಈ ಧೋರಣೆ ಇದ್ದದ್ದರಿಂದ ನಾನು ಪ್ರಪಾತದ ಅಂಚಿಗೆ ಸಾರುತ್ತಿದ್ದೇನೆ ಅನ್ನುವಂತಹ ವಿವೇಕವನ್ನೇ ಕಳಕೊಂಡು ಹೆಜ್ಜೆಯುರುತ್ತಾ ಹೋದೆ. ನಾನಾಗಿ ಇಳಿದಂತಹ ಈ ಜಾರುವಿಕೆಗೆ ಯಾರನ್ನೋ ಕಾರಣ ಮಾಡುವುದಕ್ಕೆ ನಾನಿನ್ನು ಸಿದ್ಧನಿಲ್ಲ ರಾಮ, ನನಗೀಗ ಅರ್ಥವಾಗಿದೆ. ಎಷ್ಟು ಚೆನ್ನಾದಂತಹ ಅವಕಾಶವನ್ನು ನೀನು ನನಗೆ ಕೊಟ್ಟೆ. ಬದುಕಬೇಕು ಅನ್ನುವಂತಹ ಅಭಿಲಾಷೆ ಇದ್ದರೆ ನೀನು ನನಗೆ ಹೊಸ ಬದುಕನ್ನು ಕೊಡುತ್ತಿ. ರಾಮಚಂದ್ರಮ, ನನ್ನ ಜೀವನದ ದುರ್ವಿಧಿ ಇದು ಅಂತ ನನಗೀಗ ಅರ್ಥವಾಗುತ್ತದೆ. ಬದುಕಿದ್ದ ಕಾಲಕ್ಕೆ ಶ್ರಾದ್ದ ಮಾಡಿಸಿಕೊಂಡವ ವಾಲಿ, ಶ್ರಾದ್ದವಾಗಬೇಕಾದ ಕಾಲಕ್ಕೆ ಹೊಸ ಬದುಕು ಕೊಡುವುದಕ್ಕೆ ಸಿದ್ಧನಾದವನು ನೀನು. ಸುಗ್ರೀವ ಹೇಳಿದ್ದನು ಯಾಕೆ ಕೇಳಲಿಲ್ಲ, ರಾಮ ಹೇಳಿದ್ದನು ಯಾಕೆ ಕೇಳಬೇಕು ಅನ್ನುವುದು ನಿನಗೆ ಈ ಮಾತಿನಿಂದ ಅರ್ಥವಾದೀತು. ಬದುಕಿದ ಅಣ್ಣನಿಗೆ ಪಿಂಡ ಹಾಕಿದವ, ಯಾವ ಸಂಬಂಧವೂ ಇಲ್ಲದೆ ಪಿಂಡ ಹಾಕಿಸಿಕೊಳ್ಳಬೇಕಾದ ನನಗೆ ಹೊಸ ಹುಟ್ಟು ಕೊಡುವುದಕ್ಕೆ ಸಿದ್ಧನಾದವನು ನೀನು. ಆದ್ದರಿಂದಲೇ ಸೂರ್ಯ ನಂದನನ ಸ್ಥಿತಿ ಬೇರೆ, ಸೂರ್ಯ ವಂಶೀಯನ ಸ್ಥಿತಿ ಬೇರೆ ಅನ್ನುವಂತಹ ವಿಶಾಲಾರ್ಥ ನನಗೀಗ ಚೆನ್ನಾಗಿ ಅರ್ಥವಾಗಿದೆ. ನೋಡುವವರಿಗೆ ಕಾರುಣ್ಯದ ದೃಷ್ಟಿ ಹಾಗೆ ಕಾಣುತ್ತದೆ ನಿನ್ನ ಮಾತುಗಳು. ಅದೆಷ್ಟು ಕಠೋರವಾದದ್ದು ಅನ್ನುವ ಅನುಭವ ನನಗೆ ಈ ಕ್ಷಣಕ್ಕಾಗುತ್ತಾ ಉಂಟು. ಈಗಲೇ ನನ್ನ ಪ್ರಾಣವನ್ನು ನಾನು ಬಿಟ್ಟು ಕಳೆದರೆ ನನಗೆ ಒಂದು ಸಲಕ್ಕಾಗುವಂತಹ ಶಿಕ್ಷೆ ರಾಮಚಂದ್ರಮ ಅದು. ನಿನ್ನ ಕರುಣೆಗಾಗಿ ನಾನು ಹಂಬಲಿಸಿ ಈಗ ಮತ್ತೆ ಬದುಕನ್ನು ನಾನು ಉದ್ದೇಶಿಸಿ ನಿನ್ನಲ್ಲಿ ಕೇಳಿಕೊಂಡೆ ಅಂತಾದರೆ ನಾನು ಬದುಕಿದಷ್ಟು ದಿನವೂ ಕ್ಷಣ ಕ್ಷಣವೂ ನಾನು ಅನುಭವಿಸುವ ಶಿಕ್ಷೆ ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಮರಣ ಖಚಿತವೇ, ಮರಣಾನಂತರದ ಸ್ಥಿತಿ ಏನು ಅಂತ ವಿಷಯ. ರಾಮಚಂದ್ರಮ್ಮ, ಯೋಚಿಸದೆಯೇ ರುಮೆಯ ಕುರಿತಾಗಿ ನಾನು ಮಾಡಿದಂತಹ ಅಪರಾಧ ಗುರುತರವಾದದ್ದು. ಇದು ನನ್ನ ವಿವೇಕದಲ್ಲಿ ಜಾಗೃತವಾದ ಮೇಲೆ ನಾನಿನ್ನು ಬದುಕಿ ಉಳಿದು ಆಕೆಯನ್ನು ನೋಡುತ್ತಾ ತಮ್ಮನೊಂದಿಗೆ ಆಕೆ ಬದುಕುತ್ತಿರುವುದನ್ನು ಕಾಣುತ್ತಾ ನನ್ನ ಜೀವನವನ್ನು ನೆಮ್ಮದಿಯಿಂದ ಕಳೆಯುವುದಕ್ಕುಂಟೆ. ಕ್ಷಣ ಕ್ಷಣಕ್ಕೂ ನನ್ನನ್ನದು ಅಂಗುಲ ಅಂಗುಲ ಘಾಸಿಗೊಳಿಸುತ್ತದೆ. ಅಥವಾ ಬದುಕು ಬೇಡ, ಇದುರಿಲ್ಲದಂತಹ ಸಾಹಸದಿಂದ ಶರದಿ ಮಂಥನವನ್ನು ನಡೆಸಿದೆ. ರಾಮಚಂದ್ರಮ, ಕೊನೆ ತನಕ ನಿದ್ದವರಿಗೆ ಅದರಿಂದ ಒದಗಿದಂತಹ ಫಲ ಅಮೃತ. ಆದರೆ ನನಗೆ ಸಿಕ್ಕಿಸಿದು ಭೋಗ ಜೀವನಕ್ಕೆ ಅನುಕೂಲವಾಗಬಹುದಾದಂತಹ ಕಾಮಿನಿ ಮಾತ್ರ. ಶರದಿ ಮಥನವನ್ನಾದರೂ ಏಕಾಂಗಿಯಾಗಿ ಮಾಡಬಲ್ಲಂತಹ ನನ್ನ ಸಾಮರ್ಥ್ಯವನ್ನು ನನ್ನ ಭೋಗ ಜೀವನಕ್ಕಾಗಿ ಮೀಸಲಾಗಿಟ್ಟೆ ನಾನು. ಕೊನೆ ತನಕ ನಿಲ್ಲುತ್ತಿದ್ದರೆ ನನಗೆ ಅಮೃತ ಸಿಗುತ್ತಿತ್ತು. ಆದರೆ ಅಮೃತೋಪಮವಾದಂತಹ ಮಾತು ನನಗೆ ಅವಕಾಶವಾಗಿ ಬಂದದ್ದು ನನ್ನ ಕೊನೆಯ ಕಾಲಕ್ಕೆ ಅಂತ ನನಗೀಗ ಚೆನ್ನಾಗಿ ಅರ್ಥವಾಗಿದೆ. ಅಷ್ಟನ್ನಾಗಲೇ ಸಂಪಾದಿಸಿರಬೇಕು ನೀನು. ನನ್ನ ಮನಸ್ಸನ್ನೇ ಮಥಿಸಿ, ನನ್ನ ಹೃದಯವನ್ನು ಮಥಿಸಿ ಅಮೃತೋಪಮವಾದಂತಹ ಮಾತನ್ನು ನನಗೆ ಈ ಕಾಲದಲ್ಲಿ ನೀನು ಒದಗಿಸಿಕೊಟ್ಟಿದ್ದೆ. ಆದ್ದರಿಂದಲೇ ಅಳಿದರೂ ನಾನು ಸ್ಥಿರವಾಗುತ್ತೇನೆ ಅನ್ನುವಂತಹ ವಿಶ್ವಾಸ ನನ್ನಲ್ಲಿ ಒಡಮೂಡಿದೆ. ರಾಮಚಂದ್ರಮ, ನಿನ್ನ ಮೈಯ ನೀಲವರ್ಣ ನನಗೆ ಆ ಕಾಲಕ್ಕೆ ಹಾಸ್ಯಾಸ್ಪದವಾಗಿ ಕಂಡಿತ್ತು. ಹಾಲ್ಗಡಲಿನ ವಿಶಾಲವಾದಂತಹ ಆಳ ಅಲ್ಲಿ ಇದೆ ಅನ್ನುವುದು ನನಗೀಗ ಅರ್ಥವಾಗುತ್ತದೆ. ಆಕಾಶದ ಔನ್ನತ್ಯ ನಿನ್ನ ಕುಲೋನ್ನತಿಗೆ ಹಿನ್ನೆಲೆಯಿಂದ ನಿನಗೆ ಒದಗಿ ಬಂದಿದೆ ಅನ್ನುವುದು ನನಗೀಗ ಅರ್ಥವಾಗುತ್ತದೆ. ನಿನ್ನ ದಯೆಯಿಂದ ಬದುಕುವುದಾದರೂ ಒಂದು ಸೌಭಾಗ್ಯವೇ, ಆದರೆ ಆ ಬದುಕು ಶಾಶ್ವತವಾದದ್ದಲ್ಲ ಅನ್ನುವುದಾದ್ದರಿಂದ ನನಗದು ಸೌಭಾಗ್ಯವಾಗಿ ಪರಿಣಮಿಸುವುದಿಲ್ಲ. ನನ್ನ ಮನಸ್ಸನ್ನು ಬೇಕಾದಂತೆ ನಿಯಂತ್ರಿಸುವ ಸಾಮರ್ಥ್ಯ ನನಗಿಲ್ಲ ಅನ್ನುವುದು ಈಗಾಗಲೇ ನನಗೆ ಸಿದ್ಧವಾದ ಮೇಲೆ ಇನ್ನೀಗ ನಿನ್ನಿಂದ ಕೇಳಿ ಪಡೆದುದನ್ನಾದರೂ ನೀನು ಹೇಳಿದ ದಾರಿಯಲ್ಲಿ ಸದಾಕಾಲ ಉಳಿಸಿಕೊಳ್ತೇನೆ ಅನ್ನುವಲ್ಲಿ ನಾನು ಸೋತು ಹೋಗಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಕೈ ಮುಗಿದು ಯಾಚಿಸುತ್ತಿರುವುದೊಂದೇ, ಇಂದೀಗ ಒಂದು ಸಲಕ್ಕೆ ಒದಗಬಹುದಾದ ಸಾವಿನಿಂದ ನೀನೊಂದು ಬದುಕನ್ನು ನನಗೆ ಕೊಡಬಹುದು. ಆ ಬದುಕಿಗೊಂದು ಕೊನೆ ಅನ್ನುವುದಿದೆ, ಕೊನೆಯಾದ ಮೇಲೇನು ಅನ್ನುವುದನ್ನು ಯಾರೂ ಬಲ್ಲರು. ಆದ್ದರಿಂದಲೇ ನಿನ್ನಂತವನ ಕೈಯಿಂದ ಶಾಸನ ರೂಪವಾಗಿ ಬರುವಂತಹ ಮರಣದ ಮೂಲಕವಾಗಿ
ಈ ಲೋಕದ ಬದುಕನ್ನು ಮುಗಿಸಿದ ಮೇಲೆ ಒದಗಬಹುದಾದಂತಹ ಗತಿಯೇನು ಅನ್ನುವುದನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ವಿಶ್ವಾಸ ಮೂಡಿದ್ದರಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಏನನ್ನು? ನನಗೆ ಬೇಕಾದ್ದು ಮುಕ್ತಿ. ಒಂದು ಈ ವ್ಯಾವಹಾರಿಕವಾದಂತಹ ಸಾಂಸಾರಿಕವಾದಂತಹ ಜೀವನದಿಂದ ಮುಕ್ತಿ, ಲೌಕಿಕವಾದಂತಹ ಜೀವನ ವ್ಯಾಪಾರದಿಂದ ಮುಕ್ತಿ ಮಾತ್ರವಲ್ಲ, ತಮ್ಮನ ಹೆಂಡತಿಗೆ ತಪ್ಪಿ ನಡೆದಂತಹ ಮಹಾಪರಾಧ ಏನುಂಟೋ ಅದರಿಂದ ಮುಕ್ತಿ. ಇದೆಲ್ಲವನ್ನೂ ಏಕಕಾಲದಲ್ಲಿ ಒದಗಿಸಿ ನನಗೆ ಶಾಶ್ವತವಾದಂತಹ ಶಾಂತಿಯನ್ನು ಒದಗಿಸಿಕೊಡಬೇಕಾದಂತಹ ಹೊಣೆ ನಿನಗಿರುವುದು. ರಾಮ, ಪ್ರಾಮಾಣಿಕವಾಗಿ ಹೇಳ್ತೇನೆ, ತಮ್ಮನ ಹೆಂಡತಿಗೆ ತಪ್ಪಿದಂತಹ ವಾಲಿಗೆ ರಾಮ ಮಾಡಿದ ಶಿಕ್ಷೆಯಲ್ಲ, ವಾಲಿ ಬೇಡುವ ಶಿಕ್ಷೆ ಮರಣ ಮರಣ ಮರಣ. ಇದು ನಾಳೆ ಲೋಕಕ್ಕೆ ಪಾಠ ಆಗಲಿ. ಸಲ್ಲದೇ ಇದ್ದದ್ದನ್ನು ಮಾಡಿದವನಿಗೆ ಅವನೇ ನಿರೀಕ್ಷಿಸುವ ಹಾಗೆ ಮರಣ ಬರ್ತದೆ ಅನ್ನುವುದು ಆ ಮೂಲಕವಾದರೂ ಲೋಕ ತಿಳಿಯುವ ಹಾಗಾದರೆ ನನ್ನ ಈ ಜೀವನದ ಕೊನೆಗೂ ಒಂದು ಸಾರ್ಥಕ್ಯ ಸಿಕ್ಕಿದ ಹಾಗಾಗುತ್ತದೆ. ದಯಪಾಲಿಸುವೆಯಾ ರಾಮ ಮೋಕ್ಷವನ್ನು. ಸುಧರ್ಮ ಸಭೆಯ ಅಧಿಪತಿಯ ಸುಕುಮಾರನಾಗಿ ನೀನು ಮಂಡಿಸಿದಂತಹ ಈ ಬೇಡಿಕೆಗೆ ತಥಾಸ್ತು ಅಂತ ಮಾತ್ರ ಉತ್ತರಿಸಿ ಬಾಣವನ್ನು ಆಜ್ಞಾ ಸಮೇತವಾಗಿ ಹಿಂದೆಗೆದೆ. ರಾಮ ರಾಮ ರಾಮ.